ಹಲೋ ಹಲೋ ಚೆಕ್ ಹಲೋ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಇದರ ಆಶ್ರಯದಲ್ಲಿ 3ನೇ ವರ್ಷದ ಆಹ್ವಾನಿತ 20 ತಂಡಗಳ ನಿಗದಿತ ಓವರಿನ ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಾಟ ವೀರಮಾರುತಿ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ಈ ದ್ವಿತೀಯ ಹಾಗೂ ಅಂತಿಮ ದಿನದ ಆಟದ ಕ್ರಿಕೆಟ್ ಪಂದ್ಯಾಟಕ್ಕೆ ಆಗಮಿಸಿರತಕ್ಕಂತಹ ಎಲ್ಲ ತಂಡಗಳ ಆಟಗಾರರಿಗೂ ಅದರ ಜೊತೆಗೆ ಕ್ರೀಡಾಭಿಮಾನಿಗಳಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಸಂಘಟಕರ ಪರವಾಗಿ ನೀಡುತ್ತಾ, ಹಾಗೇನೆ ಯೂಟ್ಯೂಬ್ ಲೈವ್ ನಲ್ಲಿ ಬೆದ್ರಾ ಮೀಡಿಯಾದ ಮೂಲಕ ಪಂದ್ಯಾಟವನ್ನು ವೀಕ್ಷಣೆ ಮಾಡುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೇನೆ ಎರಡು ತಂಡಗಳ ತಲಾ ಓರ್ವ ಇತರ ಆಟಗಾರರು ಕಡ್ಡಾಯವಾಗಿ ವೇದಿಕೆಯ ಬಳಿ ಆಗಮಿಸತಕ್ಕದ್ದು ಗಮನಿಸಿಕೊಳ್ಳಿ. ಎರಡು ತಂಡಗಳ ತಲಾ ಓರ್ವ ಇತರ ಆಟಗಾರರು ಎಸ್ಕೆಎಫ್ಸಿ ಮೆಟ್ಟಿನಡ್ಕ ತಂಡದ ಹಾಗೂ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಎರಡು ಇತರ ಆಟಗಾರರು ಶೈಕಿಂಗ್ ತುದಿಯಲ್ಲಿ ಶಿವರಾಮ್, ನಾನ್ ಶೈಕಿಂಗ್ ತುದಿಯಲ್ಲಿ ಲವನ್, ಎಸೆತಗಾರಿಕೆ ಭಾಗದಲ್ಲಿ ಚೇತು. ನಿರ್ಣಾಯಕರಾಗಿ ನಮ್ಮೊಂದಿಗೆ ಮುಖ್ಯ ತೀರ್ಪುಗಾರರಾಗಿ ಮೋಹನ್ ಯಯ್ಯಾಡಿ, ಹಾಗೇನೆ ಅವರ ಜೊತೆಗೆ ಮತ್ತೋರ್ವ ತೀರ್ಪುಗಾರ ರವಿ ಉಪ್ಪಳ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಪ್ರಾರಂಭಗೊಳ್ತಾ ಇದೆ ದ್ವಿತೀಯ ದಿನದಾಟದ ಪ್ರಥಮ ಪಂದ್ಯದ ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಎಸೆತ ಚೇತು ಟು ಶಿವರಾಮ್. ಎಡಗೈ ದಂಡಿಗ ಶಿವರಾಮ್. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಎಸ್, ಪಂದ್ಯಾಟ ಸರಿಯಾಗಿ 8:20ಕ್ಕೆ ಪ್ರಾರಂಭಗೊಂಡಿದೆ. 25 ನಿಮಿಷಗಳ ಕಾಲಾವಕಾಶವಿದೆ ಒಂದು ಇನ್ನಿಂಗ್ಸ್ಗೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಪ್ರಥಮ ಚೆಂಡು ಔಟ್ ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ಇದೆ. ಚೆಂಡು ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು, ಅದರ ಜೊತೆಗೆ ಚೆಂಡು ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಕೊರತೆ, ರನ್ಔಟ್ಗಾಗಿ ಬಲವಾದ ಮನವಿಗಿದೆ. ಪುರಸ್ಕಾರ ಕೂಡ ಲಭಿಸ್ತಾ ಇದೆ ಇಲ್ಲಿ. ಚೆಂಡು ಔಟ್ ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ಇತ್ತು. ಆ ಚೆಂಡು ಗೂಟ ರಕ್ಷಕನನ್ನ ಕೂಡ ವಂಚಿಸಿತು. ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಾಗಿತ್ತು. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯಲ್ಲಿ ಕೊಂಚ ಮಟ್ಟಿನ ವೈಫಲ್ಯವಿತ್ತು. ದ್ವಿತೀಯ ರನ್ ಅನ್ನ ಪಡೆಯಲೆತ್ತಿಸುವ ಪ್ರಯತ್ನದಲ್ಲಿ ತಂಡದ ಆರಂಭಿಕ ದಾಂಡಿಗ ರನ್ಔಟ್ ರೂಪದಲ್ಲಿ ಪೆವಿಲಿಯನ್ ಅತ್ತ ಶಿವರಾಮ್ ಯಾವುದೇ ಎಸೆತವನ್ನ ಎದುರಿಸದೆ ಶೂನ್ಯ ಸಂಪಾದನೆಯೊಂದಿಗೆ ರನ್ಔಟ್ ರೂಪದಲ್ಲಿ ಪೆವಿಲಿಯನ್ ಅತ್ತ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ದಾಂಡಿಗ ಚೇತನ್ ರವರ ಆಗಮನವಾಗಿದೆ. ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಎಸ್ಕೆಎಫ್ಸಿ ಮೆಟ್ಟಿನಡ್ಕ ತಂಡದ ಪರವಾಗಿ ಚೇತನ್ ರವರ ಆಗಮನವಾಗಿದೆ. ಆರಂಭಿಕ ಚೆಂಡು ಅಗಲ ಎಸೆತವಾಗಿತ್ತು. 2 ರನ್ಗಳನ್ನು ಸಂಪಾದಿಸಿಕೊಂಡು 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಎಸ್ಕೆಎಫ್ಸಿ ಮೆಟ್ಟಿನಡ್ಕ ತಂಡ. ದ್ವಿತೀಯ ದಿನದಾಟದ ಪ್ರಥಮ ಪಂದ್ಯಾಟ ಪ್ರಾರಂಭಗೊಂಡಿದೆ. ದ್ವಿತೀಯ ದಿನದಾಟದ ದ್ವಿತೀಯ ಪಂದ್ಯಕ್ಕಾಗಿ ವೀಕೆಂಡ್ ವಾರಿಯರ್ಸ್ ಕೊಲ್ಲಮೊಗರ ಮತ್ತು ಬ್ರದರ್ಸ್ ಮೆಟ್ಟಿನಡ್ಕ ಎರಡು ತಂಡಗಳ ಕಪ್ತಾನರು ಆದಷ್ಟು ಬೇಗ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಿ. ಇದೀಗ ಚೇತು ಟು ಚೇತು. ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಚೆಂಡು ಸ್ಕ್ವೇರ್ ಲೆಗ್ ವಿಭಾಗದಲ್ಲಿದೆ. ಕ್ಷೇತ್ರ ರಕ್ಷಣೆಯಲ್ಲಿ ನಿತೇಶ್. ಈ ಬಾರಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 2 ರನ್ನಿನ ಸೇರ್ಪಡೆಯಾಗಿದೆ. ಚೆಂಡು ಔಟ್ ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ಇತ್ತು. ಪವರ್ ಪ್ಲೇ ಕೂಡ ಚಾಲ್ತಿಯಲ್ಲಿತ್ತು. 3 ರನ್ಗಳನ್ನು ಗಳಿಸಿಕೊಂಡಂತಹ ತಂಡ. ಒಟ್ಟಾರೆಯಾಗಿ ತಂಡದ ಮೊತ್ತ 5. ಇದೀಗ ಮತ್ತೊಮ್ಮೆ ಚೇತು. ದ್ವಿತೀಯ ಬಾರಿ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ. ಬ್ಯಾಟ್ಸ್ಮನ್ ಮತ್ತು ಗೂಟ ರಕ್ಷಕನನ್ನ ವಂಚಿಸಿದ ಚೆಂಡು ಫೈನ್ ಲೆಗ್ ವಿಭಾಗದ ಕ್ಷೇತ್ರ ರಕ್ಷಣೆಯಲ್ಲಿ ಸಚಿನ್ ಹೊಸಮನೆ. ವಿಕೆಟ್ಗಳ ಮಧ್ಯೆ ಮತ್ತೆ ಚುರುಕಿನ ಓಡಾಟ. 2 ರನ್ಗಳ ಸೇರ್ಪಡೆಯಾಗಿದೆ. ಬೈಸ್ ರೂಪದಲ್ಲಿ, ಅತಿರಿಕ್ತ ರನ್ಗಳ ರೂಪದಲ್ಲಿ ಬಹಳಷ್ಟು ಅಂಕವನ್ನ ಪ್ರಥಮ ಓವರಿನಲ್ಲೇ ಗಳಿಸಿಕೊಂಡಂತ ಎಸ್ಕೆಎಫ್ಸಿ ಮೆಟ್ಟಿನಡ್ಕ. ಮತ್ತೊಮ್ಮೆ ಚೇತು. ಈ ಬಾರಿ ರಿವರ್ಸ್ ಸ್ವಿಪ್ ಮಾಡುವಂತಹ ಪ್ರಯತ್ನ. ಅಲ್ಲಿ ಕ್ಷೇತ್ರ ರಕ್ಷಕ, ಉತ್ತಮವಾದ ಕ್ಷೇತ್ರ ರಕ್ಷಕ. ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮತ್ತೊಮ್ಮೆ ಉತ್ತಮವಾಗಿರತಕ್ಕಂತಹ ಎಸೆತ ಚೆಂಡನ್ನ ರಿವರ್ಸ್ ಸ್ವಿಪ್ ಮೂಲಕ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 8ಕ್ಕೆ ಏರಿಕೆಯಾಗಿದೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿದೆ. ಈಗಾಗಲೇ 4 ಎಸೆತ ಮುಕ್ತಾಯವಾಗಿದೆ. 4 ಎಸೆತ ಮುಕ್ತಾಯಕ್ಕೆ ತಂಡದ ಮೊತ್ತ 8. 5ನೇ ಬಾರಿ ಚೇತು
ಸ್ಟ್ರೈಕಿಂಗ್ ತುದಿಯಲ್ಲಿ ಮತ್ತೆ ಚೇತು. ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಚೆಂಡನ್ನ ಸ್ವೀಪ್ ಮಾಡುವಂತಹ ಪ್ರಯತ್ನದಲ್ಲಿ ಎಡವಿದಂತಹ ದಾಂಡಿಗ. ಚೆಂಡು ಮತ್ತು ಬ್ಯಾಟ್ ನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ಅಂತಿಮ ಹಂತದಲ್ಲಿ ತನ್ನ ಲಯಕ್ಕೆ ಮರಳಿದಂತಹ ಎಸೆತಗಾರ ಅಂತಿಮ ಬಾರಿ ಎಸೆಯಬೇಕಾಗಿದೆ ತೀರ್ಪುಗಾರನ ಬಿಟ್ಟು. ಈ ಬಾರಿ ಸೊಗಸಾದ ಎಸೆತ, ಲಯಬದ್ಧವಾದ ಎಸೆತ. ಮತ್ತೊಮ್ಮೆ ಗೂಟ ರಕ್ಷಕನ ವೈಫಲ್ಯ. ಒಂದೆಡೆ ಅತಿರಿಕ್ತ ರನ್ಗಳು, ಅದರ ಜೊತೆಗೆ ಮತ್ತೊಂದು ಕಡೆ ಗೂಟ ರಕ್ಷಕನ ವೈಫಲ್ಯದಿಂದ ಬೈಸ್ ಮೂಲಕ ಒಂದು ಅಂಕವನ್ನ ಗಳಿಸಿಕೊಂಡಾಗ ಆರಂಭಿಕ ಓವರ್ ಪವರ್ ಪ್ಲೇ ಮುಕ್ತಾಯವಾಗಿದೆ. ಪವರ್ ಪ್ಲೇ ಮುಕ್ತಾಯಕ್ಕೆ ತಂಡದ ಮೊತ್ತ 9. ಯಾವುದೇ ಬೌಂಡರಿಯನ್ನ ಗಳಿಸಿಕೊಳ್ಳದಿದ್ದರೂ ಕೂಡ 9 ರನ್ ಅನ್ನು ಸಂಪಾದಿಸುವಲ್ಲಿ ಯಶಸ್ವಿಯಾದಂತಹ ತಂಡ SKFC ಮೆಟ್ಟಿನಡುಕ. ಎಸೆತಗಾರಿಕೆ ಭಾಗದಲ್ಲಿ ನಿಶಾಂತ್. ಈ ಭಾಗ ಕಂಡಂತ ಓರ್ವ ಅನುಭವಿ ಆಲ್ರೌಂಡರ್ ಪ್ರತಿಭೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದ ಪರವಾಗಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು. ಸ್ಟ್ರೈಕಿಂಗ್ ತುದಿಯಲ್ಲಿ 1 ಡೌನ್ ಬ್ಯಾಟ್ಸ್ಮನ್ ಚೇತನ್. ಪವರ್ ಪ್ಲೇ ಮುಕ್ತಾಯವಾಗಿದೆ. ಇದೀಗ ದ್ವಿತೀಯ ಓವರಿನ ಪ್ರಥಮ ಎಸೆತ. ಈಗಾಗಲೇ ಪ್ರಥಮ ಓವರಿಗೆ 5 ನಿಮಿಷದ ಸಮಯ ವ್ಯರ್ಥವಾಗಿದೆ. ಗಮನಿಸಿಕೊಳ್ಳಿ, 25 ನಿಮಿಷದ ಒಳಗಾಗಿ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸಲೇಬೇಕು. ಪ್ರಥಮ ಚೆಂಡು ಫುಲ್ ಟಾಸ್ ಆಗಿ ಬಂದಿತ್ತು. ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನ, ಆದರೆ ಇಲ್ಲಿ ವೈಫಲ್ಯ. ಲೆಗ್ ಬೈಸ್ ಮೂಲಕ 1 ಅಂಕವನ್ನ ಸಂಪಾದಿಸಿದೆ SKFC ಮೆಟ್ಟಿನಡುಕ. 1.1 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 2 ಅಂಕಿಯತ್ತ 10. ಈ ಬಾರಿ ಮತ್ತೊಮ್ಮೆ ಅಗಲ ಎಸೆತದ ತೀರ್ಪು. ಔಟ್ಸೈಡ್ ಆಫ್ ದಿ ಲೆಗ್ ಅಪ್ ಸ್ಟಂಪ್ ಇತ್ತು. ಅಗಲ ಎಸೆತ ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ SKFC ಮೆಟ್ಟಿನಡುಕ ತಂಡದ ಮೊತ್ತ 11. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಮತ್ತೊಮ್ಮೆ ನಿಶಾಂತ್. ದ್ವಿತೀಯ ಓವರಿನ ದ್ವಿತೀಯ ಎಸೆತ. ಈ ಬಾರಿ ಸ್ಟ್ರೈಕಿಂಗ್ ತುದಿಯಲ್ಲಿ 11. ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು ಚೆಂಡು. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಪವರ್ ಪ್ಲೇ ಮುಕ್ತಾಯದ ಬಳಿಕ 5 ಜನ ಕ್ಷೇತ್ರ ರಕ್ಷಕರು 30 ಗಜಗಳಿಗಿಂತ ಹೊರಭಾಗದಲ್ಲಿ. ಒಬ್ಬ ಕ್ಷೇತ್ರ ರಕ್ಷಕ ಡೀಪ್ ಎಕ್ಸ್ಟ್ರಾ ಕವರ್, ಲಾಂಗ್ ಆನ್, ಲಾಂಗ್ ಆಫ್, ಡೀಪ್ ಇಟ್ ವಿಕೆಟ್ ಮತ್ತು ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 5 ಜನ ಕ್ಷೇತ್ರ ರಕ್ಷಕರು. ತಂಡದ ಮೊತ್ತ 11ರಲ್ಲಿದೆ. 1.2 ಓವರ್ ಮುಕ್ತಾಯವಾಗಿದೆ. ಮತ್ತೊಮ್ಮೆ ನಿಶಾಂತ್ ತನ್ನ ಓವರಿನ 3ನೇ ಎಸೆತ. ಸ್ಟ್ರೈಕಿಂಗ್ ತುದಿಯಲ್ಲಿ 11. ಆರಂಭಿಕ ದಾಂಡಿಗ SKFC ಮೆಟ್ಟಿನಡುಕ ತಂಡದ ಪರವಾಗಿ 3ನೇ ಬಾರಿ ನಿಶಾಂತ್ ಎಸೆಯಬೇಕಾಗಿದೆ. ಈ ಬಾರಿ ಸೊಗಸಾದ ಹೊಡೆತ, ಕೆಲಕಾಲ ಚೆಂಡು ಗಾಳಿಯಲ್ಲಿತ್ತು. ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ರಜತ್ ಮುಂಡೋಡಿ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 2 ಸುಲಭ ಅಂಕವನ್ನ ಗಳಿಸಿಕೊಂಡಂತಹ ದಾಂಡಿಗರು. ಅತ್ಯುತ್ತಮವಾದ ಹೊಡೆತ, ಕ್ಷೇತ್ರ ರಕ್ಷಕರಿಲ್ಲದ ಜಾಗವನ್ನು ಗುರುತಿಸಿಕೊಂಡು ಹೊಡೆತ, ಸೊಗಸಾದ ಹೊಡೆತವಾಗಿತ್ತು. 2 ರನ್ ಅನ್ನು ಗಳಿಸಿಕೊಂಡಿದೆ SKFC ಮೆಟ್ಟಿನಡುಕ. ಮತ್ತೊಮ್ಮೆ ನಿಶಾಂತ್ 4ನೇ ಬಾರಿ. ಈ ಬಾರಿ ಲೋವರ್ ಫುಲ್ ಟಾಸ್ ಆಗಿತ್ತು. ಉತ್ತಮವಾಗಿರ್ತಕ್ಕಂಥ ಹೊಡೆತ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ. ರಂಜಿತ್ ಕ್ಷೇತ್ರ ರಕ್ಷಣೆಯಲ್ಲಿ ಈ ಬಾರಿ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ಓವರ್ ಥ್ರೋದ ಸದುಪಯೋಗವನ್ನ ಪಡಿಸಿಕೊಳ್ಳುವಲ್ಲಿ ಬ್ಯಾಟ್ಸ್ಮನ್ಗಳ ವೈಫಲ್ಯ. 1 ರನ್ ಅನ್ನು ಗಳಿಸಿಕೊಂಡಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 14ರಲ್ಲಿದೆ. ಮತ್ತೊಮ್ಮೆ ನಿಶಾಂತ್ ತನ್ನ ಓವರಿನ 5ನೇ ಚೆಂಡು ಗಾಳಿಯಲ್ಲಿತ್ತು. ಈ ಬಾರಿ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಜಯಂತ. ಯಾವುದೇ ರನ್ನಿಗೆ ಅವಕಾಶವಿಲ್ಲ. 5ನೇ ಬಾರಿ ನಿಶಾಂತ್ ರಿವರ್ಸ್ ಮಾಡುವಂತ ಪ್ರಯತ್ನ. ಸುಂದರತೆ ಹೊಡೆತ. ಕ್ಷೇತ್ರ ರಕ್ಷಕ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿದ್ರು. ಆ ಚೆಂಡನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿ ಉತ್ತಮವಾಗಿರತಕ್ಕಂಥ ಹೊಡೆತ. ಇದರೊಂದಿಗೆ ಓವರ್ ನಂಬರ್ 2 ಮುಕ್ತಾಯ. 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡ್ರು 1 ಡೌನ್ ಬ್ಯಾಟ್ಸ್ಮನ್ ಚೇತನ್. ಇದರೊಂದಿಗೆ ದ್ವಿತೀಯ ಓವರಿನ ಮುಕ್ತಾಯಕ್ಕೆ ತಂಡ ಗಳಿಸಿಕೊಂಡಿದೆ 16. ಸರಾಸರಿ 8ರಂತೆ ರನ್ ಅನ್ನು ಗಳಿಸಿಕೊಂಡಿದೆ SKFC ಮೆಟ್ಟಿನಡುಕ ತಂಡ. 2 ಓವರ್ ಮುಕ್ತಾಯವಾಗಿದೆ. ಈಗಾಗಲೇ 7 ನಿಮಿಷದ ಸಮಯ ವ್ಯರ್ಥವಾಗಿದೆ. ಗಮನಿಸಿಕೊಳ್ಳಿ, ಪ್ರಥಮ ಇನ್ನಿಂಗ್ಸ್ 8 ಗಂಟೆ 45 ನಿಮಿಷಕ್ಕೆ ಪೂರ್ಣಗೊಳ್ಳಲೇಬೇಕು. ಗಮನಿಸಿಕೊಳ್ಳಿ, 25 ನಿಮಿಷದ ಕಾಲಾವಕಾಶ ಪ್ರತಿಯೊಂದು ಇನ್ನಿಂಗ್ಸ್ಗೂ. ಎಸೆತಗಾರಿಕೆ ಭಾಗದಲ್ಲಿ ಸಚಿನ್ ಹೊಸಮನೆ. ಎಸೆತಗಾರಿಕೆ ಭಾಗದಲ್ಲಿ 3ನೇ ಓವರಿನ ಪ್ರಥಮ ಚೆಂಡು. ಸ್ಟ್ರೈಕಿಂಗ್ ತುದಿಯಲ್ಲಿ ಆರಂಭಿಕ ದಾಂಡಿಗ 11.
ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಸ್ವಿಚ್ ಹಿಟ್ ಹೊಡೆತ, ಕ್ಷೇತ್ರ ರಕ್ಷಕರಿಲ್ಲದ ಜಾಗ, ವಿಕೆಟ್ಗಳ ಮಧ್ಯೆ ಒಂಟಿ ರನ್ನಿಗಾಗಿ ಓಡಾಟ, ಸುಂದರತೆ ಕ್ಷೇತ್ರ ರಕ್ಷಣೆ. ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ನಿಶಾಂತ್. ಒಂಟಿ ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ 17. ಮತ್ತೊಮ್ಮೆ ಸಚಿನ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಒನ್ ಡೌನ್ ಬ್ಯಾಟ್ಸ್ಮನ್ ಚೇತನ್ ರವರ ಕಡೆಗೆ. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು, ಅಗಲ ಎಸೆತ ಅನ್ನುವಂತಹ ತೀರ್ಪು. ಬಹಳಷ್ಟು ಹೆಚ್ಚುವರಿ ಅಂಕಗಳನ್ನು ಬಿಟ್ಟುಕೊಟ್ಟಂತಹ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಸಚಿನ್. ಮತ್ತೊಮ್ಮೆ ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಚೆಂಡು ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಲೆಗ್ ಬೈಸ್ ರೂಪದಲ್ಲಿ ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ತಂಡದ ಮೊತ್ತ 19ಕ್ಕೆ ಏರಿಕೆಯಾಗಿದೆ. 2.2 ಓವರ್ ಮುಕ್ತಾಯವಾಗಿದೆ. ಮತ್ತೆ ಮೂರನೇ ಬಾರಿ ಸಚಿನ್ ಟು ಲವಣ್. ಈ ಬಾರಿ ಸುಂದರತೆ ಹೊಡೆತ, ಬ್ಯಾಟಿನ ಮೇಲಂಚಿಗೆ ಬಡಿದಂತ ಚೆಂಡು ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿನ ವೈಫಲ್ಯ. ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ನಿಶಾಂತ್ ಒಂಟಿ ರನ್ ಸೇರ್ಪಡೆಯಾದಾಗ ತಂಡದ ಮೊತ್ತ 20ಕ್ಕೆ ಏರಿಕೆ. ಮೂರನೇ ಓವರ್ನ ಮುಕ್ತಾಯಕ್ಕೆ ಅಂತಿಮ 3 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಸಚಿನ್. ಈ ಬಾರಿ ಸುಂದರತೆ ಸ್ವಿಚ್ ಹಿಟ್, ಉತ್ತಮವಾಗಿರತಕ್ಕಂಥ ಹೊಡೆತ, ಕ್ಷೇತ್ರ ರಕ್ಷಕರ ಇಲ್ಲದ ಜಾಗವನ್ನು ಗುರುತಿಸಿಕೊಂಡು ಅತ್ಯುತ್ತಮವಾಗಿರತಕ್ಕಂಥ ಬ್ಯಾಟಿಂಗ್. ಮತ್ತೆ 2 ರನ್ ಸೇರ್ಪಡೆಯಾದಾಗ ತಂಡದ ಮೊತ್ತ 22. ಮೂರನೇ ಓವರಿನ 4 ಎಸೆತ ಮುಕ್ತಾಯವಾಗಿದೆ. 5ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ. ಸಚಿನ್ ಟು ಚೇತನ್. ಉತ್ತಮವಾಗಿರತಕ್ಕಂತಹ ಜೊತೆಯಾಟ. ಇದೀಗ 5ನೇ ಬಾರಿ ಮತ್ತೊಮ್ಮೆ ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನದಲ್ಲಿ ಎಡವಿದ್ರು. ಈ ಬಾರಿ ಒಂಟಿ ರನ್ನಿಗೆ ಸೀಮಿತವಾಗಿದೆ. ಲೆಗ್ ಬೈಸ್ ರೂಪದಲ್ಲಿ ಒಂದು ಕಡೆಯಿಂದ ಎಸೆತಗಾರರ ಇತರ ರನ್ಗಳ ರೂಪದಲ್ಲಿ ರನ್ಗಳನ್ನ ಎದುರಾಳಿ ತಂಡಕ್ಕೆ ನೀಡಿದ್ರೆ, ಮತ್ತೊಂದು ಕಡೆಯಿಂದ 1 ಮತ್ತು 2 ರನ್ಗಳನ್ನ ಸುಲಭವಾಗಿ ಗಳಿಸಿಕೊಂಡು ಅತ್ಯುತ್ತಮವಾದ ರನ್ ಅನ್ನ ಕಲೆ ಹಾಕುವತ್ತ SKF ಸಿಮೆಂಟ್ ನಡುಕ ತಂಡ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಸಚಿನ್ ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಮತ್ತೊಮ್ಮೆ ಕವರ್ಸ್ ವಿಭಾಗದಲ್ಲಿ, ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ರಂಜಿತ್. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಮತ್ತೆ 2 ಅಂಕವನ್ನು ಗಳಿಸಿಕೊಂಡಿದೆ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ನ 3ನೇ ಓವರಿನ ಮುಕ್ತಾಯಕ್ಕೆ SKF ಸಿಮೆಂಟ್ ನಡುಕ ತಂಡ ಗಳಿಸಿಕೊಂಡಿದೆ 25. ಓವರೊಂದಕ್ಕೆ ಸರಾಸರಿ 8.33 ರನ್ ಗಳಿಸಿಕೊಂಡಿದೆ SKF ಸಿಮೆಂಟ್ ನಡುಕ. ಮುಂದಿನ ಪ್ರಥಮ ಇನ್ನಿಂಗ್ಸ್ನ ಈ 3 ಓವರಿನಲ್ಲಿ ಯಾವ ರೀತಿ ಪಂದ್ಯಾಟ ಮುಂದುವರಿಯಬಹುದು, ಇದೇ ರೀತಿ ರನ್ಧಾರಣೆಯನ್ನು ಮುಂದುವರಿಸಿಕೊಂಡು 50ರ ಗಡಿಯನ್ನು ದಾಟಬಹುದು SKF ಸಿಮೆಂಟ್ ನಡುಕ, ಅಥವಾ ಎದುರಾಳಿ ತಂಡವನ್ನ ಅದಕ್ಕಿಂತ ಕಡಿಮೆ ಮೊತ್ತಕ್ಕೆ ತಡೆ ಹಿಡಿಯಬಹುದಾ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಅನ್ನುವುದನ್ನು ಮುಂದಿನ 3 ಓವರ್ನಲ್ಲಿ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ. ಮತ್ತೊಮ್ಮೆ ದ್ವಿತೀಯ ದಿನದಾಟಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಆತ್ಮೀಯವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ರಾಷ್ಟ್ರಭಾಷಾ ಹಿಂದಿಯ ವೀಕ್ಷಕ ವಿವರಣೆಗಾರರಾಗಿರತಕ್ಕಂಥ ಗೋಪಿ ಸರ್ ಮಂಗಳೂರು ಅವರು. धन्यवाद सुकुमार। तो सारे दर्शकों का मैं गोपी यहाँ पर स्वागत करता हूँ। मैच नंबर 1 आज का खेला जाता हुआ SKFC और वीरमारुति स्पोर्ट्स के बीच में, और SKFC जो कि पहले बल्लेबाजी करता हुआ इस वक्त 26 रन जोड़ चुका है 1 विकेट के नुकसान पर, जबकि चौथा ओवर उनकी पारी का यहाँ पर प्रगति पर फिर से एक बार ऑफ स्टंप से बाहर की ओर निकलते हुए गेंद स्क्वायर ऑफ द विकेट गेंद को इस वक्त खेलना चाहता, चूंकि गेंद सीधे पहुंचे विकेट कीपर के हाथों में। हल्की सी धुंध इस वक्त छा चुकी है, ड्यू जिसे अंग्रेजी में कहते हैं, और कुल मिलाकर ऐसा कहना पड़ेगा धुंध भरी सुबह। और यहाँ पर इस प्रतिष्ठित श्रृंखला के अंतर्गत दूसरे दिन का पहला मैच यहाँ पर शुरू हो चुका है। तो गेंदबाज यहाँ पर आगे बढ़ाते हुए जयंत एक बार फिर से गेंदबाजी यहाँ पर आगे बढ़ाते हुए, और दाहिने हाथ के बल्लेबाज इस वक्त सामना करने के लिए तैयार। अपनी ओवर की अगली गेंद दाहिने हाथ ओवर द विकेट, ये गेंद ऑन साइड पर गेंद को झलना चाहा, अंतिम क्षण में गेंद के लाइन पर नहीं आ पाए, बीट हो गए और गेंद सीधे पहुंचे विकेट कीपर के हाथों में। रन से इस बीच बल्लेबाज को नहीं मिलेगा, तो डॉट गेंद उनके खाते में यहाँ पर जुड़ चुका है, और अपनी अगली गेंद लेकर इस वक्त तैयार। हल्के से गेंद को पुश करना चाहता है, इस बार स्टंप आउट के रूप में विकेट यहाँ पर गिर चुका है। गेंद कुछ ज्यादा टर्न लेते हुए, जितना बल्लेबाज ने एक्सपेक्टेशन पूर्वानुमान लगाया था उससे ज्यादा गेंद टर्न ली इस वक्त, और आखिरकार गेंद सीधे विकेट कीपर के हाथों में पहुंचे, और विकेट कीपर ने अपना काम तमाम विकेटों के पीछे किया। दूसरा विकेट गिर चुका है 26 रनों के ऊपर, 26 फॉर द लॉस ऑफ 2 विकेट इन द ओवर नंबर 4 इन प्रोग्रेस। मैच नंबर 1 इस दूसरे दिन का यहाँ पर खेला जाता हुआ, और जहां तक सवाल है
इस वक्त वीरामारुति स्पोर्ट्स क्लब गुत्तिगारू और SSKFC मिट्टी नड़का के बीच इस वक्त मैच खेला जाता हुआ और 2 ओवर का खेल अभी भी बाकी उनकी पारी में। फिर से एक बार गेंदबाज इस वक्त गेंदबाज यहां पर आगे बढ़ाते हुए दाहिने हाथ ओवर द विकेट शशि इस बार ऑन साइड पर गेंद को उछालना चाहता, चूंकि गेंद की लाइन पर नहीं आ पाया और गेंद सीधे पहुंची विकेट कीपर के हाथों में, रन बल्लेबाज को नहीं मिला। तो ओवर नंबर 4 की समाप्ति हो चुकी है। 4 overs completed. It's 26 for the loss of 2 wicket for SKFC Metinarka, and still in overall calculation it's going to be 2 overs remaining in their innings. Veeramaruthi Trophy 2023-2023 और मेडन ओवर यहाँ पर फेंक चुके हैं गेंदबाज जयंत, निस्संदेह बेहतरीन गेंदबाजी और आखिरकार इस मेडन ओवर की बदौलत अब उनके गेंदबाज इस वक्त अपना प्राबल्य यहां पर स्थापित करते हुए 5वां ओवर शुरू होता हुआ पहले गेंद ऑफ स्टंप से बाहर की ओर निकलती हुई वाइड का इशारा अंपायर का और वाइड के रन के साथ स्कोर बढ़कर अब पहुंच चुका है 27 रनों पर 2 विकेट के नुकसान पर। 27 फॉर द लॉस ऑफ 2 विकेट। अपनी अगली गेंद लेकर तैयार, ऑन साइड पर गेंद को इस वक्त बॉर्डर डीप मिड विकेट पर गेंद जाती हुई फील्डर वहां पर मौजूद, नॉट मोर देन अ सिंगल रिसेक्शन के साथ स्कोर बढ़कर अब पहुंच चुका 28 रनों पर। रन्स अभी भी सिंगल्स के रूप में बनते हुए और एक बेहतर गेंदबाजी का सिलसिला जारी रखते हैं। गेंदबाज इस वक्त मिड विकेट पर उछाला खूबसूरती के साथ 4 रनों के लिए। ऐसा कहना पड़ेगा जूसी लॉलीपॉप गेंद, फुल टॉस गेंद थी और गेंद को बल्ले के बीचों बीच कनेक्ट करते हुए खूबसूरती के साथ उछाल दिया इस वक्त लॉन्ग ऑन और डीप विकेट के दरमियान चौके के लिए बल्लेबाज ने, और इस चौके के साथ स्कोर बढ़कर अब पहुंच चुका है 32 रनों पर 2 विकेट के नुकसान पर। 32 और जहां तक सवाल है इस वक्त बेहतर स्ट्रोक इस वक्त लगता हुआ बल्लेबाज शशि के हाथों से, और एक बार फिर से गेंद के लिए इस वक्त तलाश जारी है और खेल जो कि कुछ क्षणों के लिए यहाँ पर रुक चुका है। धुंध भरी सुबह यहाँ पर ड्यू जिसे अंग्रेजी में कहते हैं यहाँ पर इस मैदान पर छा चुकी है। कुल मिलाकर एक प्रतिष्ठित क्रिकेट श्रृंखला वीरामारुति ट्रॉफी 2023-2023 की शुरुआत यहाँ पर हो चुकी है। दूसरे दिन का पहला मैच खेला जाता है और इस शानदार श्रृंखला का आयोजन किया वीरामारुति स्पोर्ट्स क्लब रजिस्टर्ड गुत्तिगारू ने, और अपनी ओर की अगली गेंद लेकर इस वक्त गेंदबाजी आगे बढ़ाते हुए ये गेंद इस बार गेंद को खेलना चाहता, नॉट क्वाइट मिडिंग एट द लास्ट मोमेंट गेंद पहुंची सीले मिड ऑन पर जहां पर गेंद को फील्ड कर लिया गया, रन्स नहीं मिलेंगे। और फिर से एक बार गेंदबाज इस वक्त गेंदबाज आगे बढ़ाते हैं ऑफ स्टंप से काफी बाहर, वाइड का इशारा और रन्स इस वक्त चाहिए। SKFC को वो किस तरह से बनते हैं ये उनके लिए जरूरी नहीं है। इस बार बेहतर गेंद एक्स्ट्रा कर रहा है और लगभग गेंद जमीन के सहारे आते हुए सीधे पहुंचे विकेट कीपर के हाथ में, बल्लेबाज को नहीं मिला। और फिर से एक बार गेंदबाज यह गेंद ऑन साइड पर स्विंग किया लेकिन फील्डर वहां पर मौजूद डीप मिड विकेट पर, नॉट मोर देन अ सिंगल। इनफैक्ट दे कम बैक फॉर द सेकंड एंड गेट इट कंफर्टेबली एट लास्ट। तो बेहतरीन रनिंग बिटवीन द विकेट, फील्डरों पर दबाव डालने का प्रयास और यहाँ पर यश प्राप्त करते हुए 2 रन बल्लेबाज अपनी टीम के लिए बटोरने में सफल। 35 फॉर द लॉस ऑफ 2 विकेट इन द ओवर नंबर 5 इन प्रोग्रेस। और जहां तक सवाल है अगली गेंद का, तो गेंदबाज इस वक्त अगली गेंद लेकर अच्छे तो गेंदबाज यहां पर आगे बढ़ाते हुए और धुंध भरा माहौल इस मैदान पर छा चुका है। सूरज इस वक्त लगभग कुछ हद तक बादल इस वक्त दिखाई देते हैं, नीला आकाश तले उस बादलों की आड़ में इस वक्त छिप चुका है, लगभग कुछ हद तक अपना अस्तित्व नजर आता है। वह इस बीच गेंद को खेलना चाहा, रन के लिए दौड़ पड़े, दूसरा रन इस बीच बल्लेबाज को मिलेगा। इससे पहले की गेंद को वहां पर फील्ड करने के बाद लौटा है विकेट कीपर के हाथ में, बाई का इशारा अंपायर का, और 2 रनों के साथ स्कोर बढ़कर पहुंच चुका है 38 रनों पर। 38 फॉर द लॉस ऑफ 2 विकेट एंड 5 overs have been bowled. So last over remaining in their innings. 37 in fact the score for losing 2 wickets after the completion of 5 overs. Next match, Weekend Warriors Kollamogra will take over brothers Metinarka, and
Because of that, I request the captains of these two teams to please report to the stage immediately for toss procedure. माधवा गेंदबाजी शुरू करते हुए ड्राइव किया सीधे मिड ऑफ पर और इसी के साथ ये विकेट गिर चुका है। स्टेपिंग आउट करते हुए आगे निकले लेकिन खाली क्षेत्र ढूंढने में सफल और गेंद सिली मिड ऑफ फील्डर पर फ्लैटर वर्जन पर पहुंची और एक बेहतर जजमेंट के साथ इस कैच को उन्होंने यहाँ पर लपका और इसी के साथ विकेट यहाँ पर गिर चुका है। सिर्फ और सिर्फ 5 गेंदें अब बाकी उनकी पारी में। तो विकेट नंबर 3 यहां पर गिर चुका है और माधव अपनी पहली गेंद पर यहां पर विकेट प्राप्त कर चुके हैं। नए बल्लेबाज का आगमन। तो माधव गेंदबाजी करते हैं जो कि स्वयं अध्यक्ष भी है वीरामारुति स्पोर्ट्स क्लब के प्रेसिडेंट हैं और वो इस वक्त गेंदबाजी आगे बढ़ाते हुए ये गेंद ऑन साइड पर उछालना चाहा, गेंद सीधे पहुंची विकेट कीपर के हाथों में। बेहतर गेंद तो नहीं थी लेकिन इस गेंद का फायदा उठाने में सफल बल्लेबाज और गेंद सीधे पहुंची विकेट कीपर के हाथों में। रन से इस बीच बल्लेबाज को नहीं मिला। माधव एक बार फिर से गेंदबाजी आगे बढ़ाते हुए यह गेंद चिप किया लॉन्ग ऑन पर फील्डर वहां पर मौजूद एकमात्र रन दूसरा रन लेना चाहता है लेकिन नहीं मिलेगा। थ्रो पहुंच चुका है यहाँ पर। ऐसा कहना पड़ेगा नॉट क्वाइट मिडली गेट द लास्ट मूवमेंट बट ही गेट्स अ सिंगल फॉर दैट स्ट्रोक और एक रन के साथ स्कोर बढ़कर अब पहुंच चुका है 38 रनों पर 38 फॉर द लॉस ऑफ 3 विकेट। माधव की ओवर की अगली गेंद को ऑन साइड पर इस वक्त खेला हाफ स्टॉप इस वक्त करते मिड विकेट पर फील्डर दूसरा रन के लिए दौड़ पड़े और दूसरा रन यहाँ पर पूर्ण कर चुके हैं। कुछ हद तक धीमे तरीका के क्षेत्र रक्षण इस वक्त फील्डर ने की शॉर्ट मिड विकेट पर और फलस्वरूप बल्लेबाज दूसरा रन यहाँ पर पूर्ण कर चुके 40-40। अगली गेंद लेकर माधव यह गेंद उछाला मिड विकेट फील्डर के सिर के ऊपर से डीप मिड विकेट पर एक रन दूसरे रन के लिए दौड़ पड़े। नजदीकी मामला हो सकता है। निशाना इस वक्त टकरा चुका है गेंदबाज के हाथों में टकराने के बाद और इसके साथ एक और विकेट यहाँ पर गिर चुका है। इट्स 41 फॉर द लॉस ऑफ 4 विकेट। So the innings is up, their stipulated overs are completed and SKFC managed to score 41 runs in the stipulated 6 overs and now they set a victory target of 42 for Veeramaruthi Sports Club. तो एक बार फिर से हम अभिवादन करते हैं गेंदबाजों का वीरामारुति स्पोर्ट्स क्लब की। सिर्फ 20 मिनटों में उन्होंने अपना 6 ओवर का कोटा यहां पर पूर्ण किया। हालांकि 25 मिनट दिए जाते आमतौर पर लेकिन यहां पर 20 मिनट में उन्होंने अपना कोटा पूर्ण किया। तो इसके लिए एक बार फिर से वीरामारुति के गेंदबाजों को हम अभिवादन करते हैं। और जहां तक इस वक्त सवाल है लक्ष्य का 42 रनों का लक्ष्य 42 द टारगेट। They have to score for victory in 6 overs and their innings now going to start with the initial shot ball. तब तक एक छोटा सा ब्रेक हम लेते हैं। छोटी सी ब्रेक के बाद राइट आफ्टर द शॉट ब्रेक हम आपके सामने उपस्थित होंगे आज पहली बार मेरे काबिल दोस्त अंग्रेजी में सतीश के साथ जब वीरामारुति की पारी की शुरुआत यहाँ पर होगी। धन्यवाद। थैंक यू। Thank you very much, Gopi, and thank you very much, Sukumar. Good morning, everyone, and once again, welcome back for the day number 2 of this prestigious cricket tournament, Veeramaruthi Trophy 2023 Season 3, and which is proudly organized by Veeramaruthi Sports Club, registered Guthigaru, Sulya Taluk, and
after that, day number 1, it's going to be a very successful one. We are into the day number 2 of this prestigious cricket tournament. Signal straight away coming from umpire Mohani Yadi and at square leg umpire Ravi Uppala. Two excellent umpires done a great job in day number 1 along with Mani Ratnam of Gangeya. And again, the first ball, it's a confident looking start there from Nishant. They picked up a couple of runs for his team. They need to get 42 runs in a stipulated 6 overs at the required 100 of exactly 7 runs per over. And they started very well with a couple of runs. So Nishant is off the mark with a couple of runs, 2 without loss of any wicket. Chetan is brought into attack to ball that power play over. Right arm over wicket passes umpire Mohani Yadi. This time again that nicely bowled right on the middle stump. There, it looks like it's going to be a chance in the non-strikers and it's going to be a disaster here for the batsman Shivaram. Little bit collision between batsman and of course the bowler. So that because of collision I think it looks like a little bit hurt him and hitting his chest, maybe the hand of the fielder while he's just making a run out. He's just diving to his crease, but it's not enough for him to save his wicket. And it's definitely going to be unfortunate dismissal here for Sivaram without facing a single delivery is back into pavilion. New batsman in is Prasanna. And this is a match number 1 of this day number 2 and host team, it's a Veeramaruthi and playing their first match. Veeramaruthi Sports Club registered Guthigaru playing their first match under the leadership of their president, the Madhav. Done a great job in his bowling and bowled a very good over for his team. This time he's bowled him around the legs. This is what they really wanted here. And Veeramaruthi Sports Club, they're losing their second wicket. And Nishant once looks very comfortable in the middle, but not really judging the leg cutter, the leg spin of the bowler. Chetan just beautifully bowled around. Look at that one. Batsman little bit shuffled across the line of delivery and pays the penalty for that. The wicket number 2 is back into pavilion. And it's a 2 for the loss of 2 wicket. Veeramaruthi, of course, they're not chasing a huge total. Sensible batting which is required for Veeramaruthi Sports Club. Registered Guthigaru if they wanted to win the match. But so far, 2 wickets back into pavilion. And Rajat is a new batsman in. And they needed some partnership badly for team Veeramaruthi Sports Club. Registered Guthigaru being the host. Rajat facing Chetan. Again, try to rise that one because of that slowness of due factor. Definitely going to be a little bit difficulty for the batter to get the timing proper ball which is not coming to the bat. Again, got outside the depth of the bat. Nicely bowled. Very good line to ball. So far, Chetan doing a fantastic job in this power play over where Veeramaruthi need to get some runs in this power play over, but they lost 2 wickets, so that both the batsmen are a little bit focusing about saving the wickets. But rotation of strike is so important here for Veeramaruthi to win the match against the team SKFC Methinadka. SKFC Methinadka lost the toss, asked by the opposition to bat first. Scored 41 runs again. Nicely bowled. Caught and bowled is gone. 1 more wicket is back in pavilion. Wonderful catch taken on his follow through by Chetan. Picked up 2 valuable wickets. Absolutely disaster start here for the host team Veeramaruthi Sports Club. Under pressure now. 2 for the loss of 3 wickets. Fantastic over is comes to an end. Fantastic cricket tournament is organized in this most beautiful venue under leadership of the president Madhava Erdarka. This is the first call for the second match. The second match will be played between Weekend Warriors Kolamorga versus Brothers Methinadka. ದಯಮಾಡಿ ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಇಲ್ಲಿ ನಮ್ಮ
ವೇದಿಕೆಗೆ ಆಗಮಿಸಬೇಕು. ತಮ್ಮ ಎಲ್ಲ ಆಟಗಾರರ ಹಸ್ತಾಕ್ಷರವನ್ನು ಇಲ್ಲಿ ನೋಂದಾಯಿಸಬೇಕು. ತಮ್ಮ ಉಪಸ್ಥಿತಿಯನ್ನು ಈ ಕೂಡಲೇ ಪ್ರಸ್ತುತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸಂಘಟಕರ ಪರವಾಗಿ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಸೊ ಸೆಕೆಂಡ್ ಓವರ್ ಗೋಯಿಂಗ್ ಟು ಸ್ಟಾರ್ಟ್ ಹಿಯರ್ and the left hand batter will go into strike. Rajat personal percussion went for the reverse sweep down to third man region, but I think it's a no contact with the bat, so that umpire rightly so Ravi Uppala called that bye. So with that bye, Coburn moves on to 3 on the board. So after that, a dew morning. It was a very cold morning, and now we can see that sun beating out with the full strength, and absolutely the rays of sun is hitting this cricket ground. It's the most beautiful scenario you can see here in our commentary box. On the other side we can see the dew factor, the fogs, and left side the sun really started to get his strength in this morning. Nicely place it down. It's going for the second run. It's going to be a disaster. This is going to be a disaster. Not a good judgment of the run. There's no chance at all for the second run. When it's required some partnership for Veeramaruthi Sports Club, they're throwing the wicket. They're absolutely throwing the wicket because no chance at all for the second run. The judgment of the run is so important, but here is the two batters looking for the second run where there is no second run, and pays the penalty for that. One more wicket is back into pavilion. Giant is out for one. ಹಾಗೆ ನಮ್ಮೊಂದಿಗೆ ಈಗಾಗಲೇ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀ ವೆಂಕಟ್ ಒಳಲಂಬೆ ಇವರು ಆಗಮಿಸಿದ್ದಾರೆ. ಸದಸ್ಯರು ಗ್ರಾಮ ಪಂಚಾಯತ್ ಗುತ್ತಿಗಾರು, ದಯಮಾಡಿ ಇವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಇವರಿಗೆ ಸಂಘಟಕರ ಪರವಾಗಿ ಹಾಗೂ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸಿದ್ದೇವೆ. ಸರ್ ದಯವಿಟ್ಟು ತಾವುಗಳು ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಿದ್ದೇವೆ. So fantastic tournament is in progress, and all the responsibility which is taken there by Vinyas Kochi, and of course the Honorable President of Veeramaruthi Sports Club registered Shri Vijesh Iriyadka, and we are watching this second day of cricket tournament. Outside the line flag stamp, going for the swing, but missed it completely because of that ball is going further away. Outside the line flag stamp, going to be wide. Extra. With that extra score, numbers on to 5 on the board. Badly required one partnership, isn't it? One partnership will going to change the complexion of this match, and that's why it's so important here from these two batters. Prasanna and Chetan need to build a partnership. Next one, beautifully balled, yorking the batsman in the relegation. Batsman really very slow to react to that ball and missed it completely. By call by umpire. With that by score, numbers on to 6 for the loss of 4 wicket. 6 for the loss of 4 wicket. Number second in progress. 42 is the target. That means 36 more runs required for the victory in the remaining 4.3 balls. That means 27 balls remaining. They have to get 36 runs to win this match. There's someone from inside the field is shouting while he is delivering the ball. That's why umpire stopping that one. Rightly so, Ravi Uppala. So once again, bowler back to his bowling mark. Shashi, right arm over the wicket. Ball strikes that one down to deep extra coverage, but not more than a single. After that power play, quite understandable. The spread out field, deep long on and deep mid wicket, 2 fielders in the deep in the onside region, but more protection has been given in the offside region. There is a deep long off. Now deep long on is coming into the picture, and square leg going back to deep backward square leg, and wideish long on and short mid wicket. Going for drive, ball hitting his legs. One more dotted delivery. So 2 overs completed. A little correction. Second over is in progress, and just a 7 on the board. 7 for the loss of 4 wicket. Last ball remaining in this over. ಒಂದು ಎಸೆತ ಬಾಕಿ ಇರುತ್ತದೆ, ದಯವಿಟ್ಟು ಗಮನಿಸಬೇಕು. So fantastic morning. It's a very pleasant morning, very cold and dew morning. We can see still it's a dew. It's passing behind the wicket in the mountains, the hills of Subramania, Guthigaru.
Western Ghats. Again a nicely driven. Again down to cover point region for an easy single. With that single Skoban moves on to 8 on the board. Slowly and steadily these two batters try to build up the partnership here, which is much required for Veeramaruthi Sports Club registered Guthigaru to win this match against team SKFC Methinadka. 2 overs completed and 8 on the board. 8 means another 34 more runs required for the victory in the remaining 24 deliveries. 24-34, the difference between run and ball exactly that 10. And run rate required is exactly, maybe it's just over 7 runs per over. And 8 runs per over exactly. 32 in 4 overs, 8 runs per over is required. And I request the fielding team, please make it fast. Because 25 minutes you need to complete your 6 overs quota, so that your quickness is so important to complete the matches. So already I called 2 teams for the second match. Please get ready. I request Weekend Warriors Kolamogra as well as brothers Methinadka, 2 teams captain. Please note that this is the second call for you. And this is second call for you to come and report here and complete the formalities of signatures, reporting your team as soon as possible. So day number 2, yesterday the one team which is qualified for the big final, the mega final, and Devasya Wales, they're into the finals of this prestigious cricket tournament. This time lofted, high up in there, opportunity for the field. Chetan not missing that opportunity. 1 more wicket is back into pavilion, and Veeramaruthi Sports Club losing 1 more wicket here. Once these 2 batsmen slowly they're adapting to the condition and try to get some partnership, but again the partnership which is broken by Shashi. And with that wicket, looks like now target is looking a little bit tougher and stiffer here for team Veeramaruthi Sports Club registered Guthigaru. The host team playing the first match of the morning. Nitesh is a new batsman in. Needed 1 partnership, just like I'm mentioning about. Not only the partnership they required, but at the same time the rotation of strike is so important. Getting the runs is very important. This time chip that one in the gap towards a deep cover point region before the deep extra cover fielder run across his right to field the ball. Ample time for Nitesh to pick up a couple of runs. With that couple of runs covered, moves on to double figure 10. Is hard combined a double figure by losing plenty of wickets. 5 wickets back into pavilion. Again going for the right, not really getting that one from the middle of the bat. Got outside edge of the bat, third man fielder fields the ball. There is no chance at all for any run. Score remains on 10. Each and every dot ball will going to create the problem here for Veeramaruthi to win the match. Again outside the line of half time. Again he got outside edge of the bat. There is no chance at all for any run. Score remains on 10. It's not a good cricket. They need to get some runs. Again they make a placement towards the mid off region. They're going for the run. But his partner Prasanna is not interested, rightly so. And again, it looks like his struggle time continues here for Veeramaruthi Sports Club. Drives that one down to deep long on region for an easy single, but this single will not going to help the team to win this match. 1 more over completed. Once again, Prasanna will going to be out of the strike. And 3 overs completed. After completion of 3 overs, it's 11 on the board. Still, they have to get another 31 runs to win this match in the remaining 3 overs at the required under of exactly 10.33 runs per over. The 10.33 runs per over is a required run. That is going to be a difficult one, but not impossible in cricket, seeing the hardness of the ball. And need to try for the win. The 3 overs remaining, 1 or 2 big wickets badly required in each and every over if they wanted to back this game against SKFC. SKFC Methinadka. Batted ball, scored 41 runs. Now they're bowling well. Left arm. Shivaram. Brought into attack, starts with the wide delivery and gifted run here for Veeramaruthi. With that gifted run, score moves on to 12 on the board. 30 exactly runs required for the victory in remaining 18 balls. 10 runs per over. Beautifully bowled. Flighted one. Coming into the batsman with the turn. Again, the batsman is not really up to the mark. Nitesh not really judging that the delivery is, at least you need to rotate the strike to give the strikes to Prasanna. Full toss, reaching for the delivery, and unfortunate ball is
and landing safely to the long off region fielder after one bounce, and with that the single scoper moves on to 13. Now Prasanna back on strike, and wait and see how Prasanna will going to contribute here. 29 more runs required for the victory in 16 deliveries. Shivaram. Bounce, batsman going for the swing of the bat, but missing it completely without coming to the line of the delivery, without seeing the turn of the delivery. The left-hand batsman Prasanna wanted to swing that one, but missed it completely from his bat. And there is no chance at all for any run. Score remains on 13 for the loss of 6 wickets, 5 wickets. This time Prasanna swings his dart, and he got the distance. It's going to be a maximum, I think so. Yeah, I think so. It's going to be a maximum. Prasanna at the right time is swinging his bat, because if he wanted to win the match, Prasanna have to swing his bat, have to get some runs for his team. With that 6 scores, jumped into 19 on the board. Now 23 more runs required for the victory. 23 more runs required for the victory in 14 balls. This time reverse strokes comes into play. Magnificent stroke. The boundary comes up. The runs started to flow. This is what is really required in the situation. The Prasanna, as you already mentioned, if he able to get 1 or 2 big shots in an over, the match will go into open. And with that boundary, scoreboard jumps into 23. That means 19 more runs required for the victory in 13 balls. 1 big shot will going to make us so easy for Veeramaruthi Sports Club to win this match. It's really turning out this over. Shivaram bows. This time Prasanna wanted to swing that one. I think he need to look for the single, isn't it? Because last ball of the over, if you're able to pick the single, he can retain the strike for the next over. But it's a good over as far as Veeramaruthi Sports Club is concerned. One of the best over so far in their innings. In that particular over, they managed to get 12 valuable runs and completion of over number 4, chasing 42 to win this match. It's 23, 19 required for 2 overs, 12 balls, 19 required, and 9.5 runs per over. The required run rate for Veeramaruthi Sports Club to win this match. So fantastic tournament is progressing here. Veeramaruthi Sports Club under the great presidency and leadership of Madhava Erdadka, the present president. They're playing in this match outside the half time. They're going for, oh my goodness, they're not really looking for a run here, as Nitesh need to pick the single and give the strike to Prasanna as quick as possible. Otherwise, it's difficult for them to win the match. So now Prasanna having word with his partner. Maybe he's saying that, look man, just pick the single. I will go to deal with the remaining deliveries. Chetan this time tries that, and again no run. This is not a good cricket. This is not a good cricket. At least he can go for the sweep shot, gets a single, and for his partner. Again the 2 dotted deliveries will go to create the problem. 10 balls remaining, 19 runs required for the victory. Outside the run of off stamp, it's going to be one more dotted delivery. The batsman again missing the opportunity here. And what Nitesh is doing here, and a little bit presence of mind is so important, isn't it? 3 dot balls in this position, it's not a good one. 9 ball, 19 required. Again going for the drive, again the dotted delivery. At least he need to sacrifice his wicket. Prasanna need to run towards the strikers and so that he can come back to the strikers end. And even Prasanna is not really having a presence of mind. He's standing in the non-strikers end. Again bowler's back drive, again he's there not running, again that dotted delivery. What really, one stage there really looks like the match in the hands of Veeramaruthi in the previous over. They got some runs, but here is a 5 dotted deliveries. Really disaster one. This time, Prasanna will not go for the single. The maiden over, fantastic maiden over. Chetan
bowled a maiden over, and day number 2, it's the first maiden. And bowled by second maiden, the previous maiden which is bowled by Jayant, who bowled a maiden over, and now it's a second maiden of the day number 2. So second maiden of the day number 2, and altogether it's a third maiden. Yesterday Arshad bowled one maiden over, maiden wicket. So last over 19 required for the victory. Last over 19 required for Veeramaruthi. Prasanna back on strike. The last hope of winning this match. The Prasanna can be able to get 19 in the last over. I request the fielding team, please don't waste the time. Make it fast. ದಯಮಾಡಿ ಅಲ್ಲಿ ನಾಣ್ಯ ಚಿಮ್ಮಿಗೆಗಾಗಿ ಎರಡು ತಂಡದ ನಾಯಕರು ಆದಷ್ಟು ಬೇಗ ಇಲ್ಲಿ ನಮ್ಮನ್ನು ಸಂಪರ್ಕಿಸಬೇಕು. ದಿ ಲಾಸ್ಟ್ ಕಾಲ್ ಫಾರ್ ಬೋತ್ ದ ಟೀಮ್. ವೀಕೆಂಡ್ ವಾರಿಯರ್ಸ್ ತಂಡದ ನಾಯಕ ಹಾಗೂ ಬ್ರದರ್ಸ್ ಮೆತಿನಡ್ಕ. So one more wicket is back at the pavilion in the form of run out. The 5 ball 19 required. ಈ ಪಂದ್ಯದ ಮುಗಿದರೊಳಗೆ ನಿಮಗೆ ಪ್ರಕ್ರಿಯೆಯನ್ನು ಕೊನೆಗೊಳಿಸಬೇಕು. ಹಾಗೆ ಕ್ಷೇತ್ರ ರಕ್ಷಣೆ ಮಾಡುವಂತ ತಂಡದವರು ಮೈದಾನಕ್ಕೆ ಇಳಿಬೇಕು. The 5 balls remaining in this last over. 19 required. Prasanna is on strike. Across the line, lofted, but ball will go into the hands of long on fielder. And this is going to be disaster. The last hope is walking towards a pavilion. The Prasanna tried to hit the ball, but in the morning it's not so easy. The dew factor is not really easy for the batsman to get the distance, and the long on fielder takes the catch. One more wicket is back into pavilion. So news here after the toss, weekend warriors Kolamagra captain won the toss, elected to field first. ದಯವಿಟ್ಟು ಗಮನಿಸಬೇಕು, ವೀಕೆಂಡ್ ವಾರಿಯರ್ಸ್ ಕೊಲಮಗರ ತಂಡದ ಆಟಗಾರರು ಆದಷ್ಟು ಬೇಗ ಮೈದಾನಕ್ಕೆ ಈ ಪಂದ್ಯಾಟ ಮುಗಿದ ಕೂಡಲೇ ಇಳಿಬೇಕು. ಸಮಯದ ಅಭಾವವಿದೆ, ನಮ್ಮೊಂದಿಗೆ ಸಹಕರಿಸಬೇಕು. 25 ನಿಮಿಷದೊಳಗೆ ತಮ್ಮ 6 ಓವರನ್ನು ಮುಕ್ತಾಯಗೊಳಿಸಬೇಕು. Going for the drive, misses the line completely. One more dotted delivery. 3 balls remaining. Last opportunity. At least they can make this match tie if they are able to hit 3 sixes. Lavan. Balls, drives, and drop catch there from short mid-off fielder. Just a single, but that drop will not going to affect the result of this match. Another 18 more runs required for the victory. 18 required from 2 balls. 11 balls. Ball time, clean him up around the legs. So one more wicket is back into pavilion. It's a 24 for the loss of 6 wickets. Now last ball remaining to complete the formalities. The president walking towards the middle, Madhav. Unfortunately, he will going to play only one delivery of this match. Madhav Ertadka, the president of Veeramaruthi Sports Club, registered Guthigaru, will go into face the last delivery of the match. And he will go into pick the single for that. That's it, a comprehensive victory for SKFC, defeating their opposition by 25 runs. By 17 runs, and it's going to be a big victory for SKFC. 17 runs victory against Veeramaruthi Sports Club, registered Guthigaru.
And congratulations for the winners. We are into the second match, and second match will be played between the weekend Warriors Kolamarga Bagara versus Brothers Metinadka. Man of the match, which is goes to Chetan. Chetan of SKFC. Chetan of SKFC, ದಯಮಾಡಿ ಚೇತನ್ ಅವರು ವೇದಿಕೆಗೆ ಬಂದು ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಮುಖ್ಯ ಅತಿಥಿಗಳನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. So that's it for first match of the day number 2. And before the second match will go into start, I would like to invite Mr. Sukumar for the further explanation of the match in our state language, sweet language, Kannada. Thank you. ಧನ್ಯವಾದಗಳು ಸತೀಶ್ ಸರ್. ಇದೀಗ ದ್ವಿತೀಯ ದಿನದಾಟದ ಪ್ರಥಮ ಪಂದ್ಯಾಟ ಮುಕ್ತಾಯವಾಗಿದೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡವನ್ನ 17 ರನ್ಗಳಿಂದ ಮಣಿಸಿ ಮುಂದಿನ ಸುತ್ತಿಗೆ ತೇರ್ಗಡೆಗೊಂಡಿದೆ ಎಸ್ಕೆಎಫ್ಸಿ ಮೆಟ್ಟಿನಡುಕ ತಂಡ. ಇದೀಗ ದ್ವಿತೀಯ ಹಾಗೂ ಅಂತಿಮ ದಿನದಾಟದ ದ್ವಿತೀಯ ಪಂದ್ಯಕ್ಕಾಗಿ ಮತ್ತೊಮ್ಮೆ ಅಂಕಣ ಸಜ್ಜಾಗಿದೆ. ಎರಡು ತಂಡಗಳ ತಲಾ ಓರ್ವ ಇತರ ಆಟಗಾರರು ಕಡ್ಡಾಯವಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ಗಮನಿಸಿಕೊಳ್ಳಿ, ಇದು ಕೂಡ ಪಂದ್ಯಾಟದ ನಿಯಮಾವಳಿಗಳಲ್ಲಿ ಒಂದು. ಎರಡು ತಂಡಗಳ ತಲಾ ಓರ್ವ ಇತರ ಆಟಗಾರರು ಕಡ್ಡಾಯವಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ವೀಕೆಂಡ್ ವಾರಿಯರ್ಸ್ ಕೊಲ್ಲಮಗುರ ತಂಡ ಕ್ಷೇತ್ರ ರಕ್ಷಣೆಯನ್ನು ತೊಡಗಿಸಿಕೊಂಡಿದೆ. ಬ್ರದರ್ಸ್ ಮೆಟ್ಟಿನಡುಕ ತಂಡದ ಆರಂಭಿಕ ದಾಂಡಿಗರು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ ಮತ್ತೊಮ್ಮೆ ಆಗಮಿಸಿರತಕ್ಕಂಥ ಸರ್ವ ಕ್ರೀಡಾಭಿಮಾನಿಗಳು, ಅದರ ಜೊತೆಗೆ ಯೂಟ್ಯೂಬ್ ಲೈವ್ ನಲ್ಲಿ ಬೆದ್ರಾ ಮೀಡಿಯಾದ ಮೂಲಕ ಪಂದ್ಯಾಟವನ್ನು ವೀಕ್ಷಿಸಿರುವ ಸರ್ವ ಕ್ರೀಡಾಭಿಮಾನಿಗಳಿಗೆ ನಮ್ಮ ದೇಶ ಇಂದು 74ನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಿಸಿದೆ. ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲರನ್ನ ಈ ಗುತ್ತಿಗಾರಿನ ಮೈದಾನದತ್ತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇತಿಹಾಸಗಳ ಪುಟಗಳಲ್ಲಿ ಗುತ್ತಿಗಾರಿನ ಹೆಸರನ್ನ ಗಮನಿಸಿದೆ. ಅದಲ್ಲಿ ಸರಿಸುಮಾರು 3 ದಶಕಗಳ ಹಿಂದೆಯೇ ಪರಶುರಾಮ ಟ್ರೋಫಿ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರತಿಷ್ಠಿತ ಪಂದ್ಯಾವಳಿಯಾಗಿತ್ತು. ಆ ಪಂದ್ಯಾಟವನ್ನ ಇದೀಗ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದವರು ಅದೇ ರೀತಿಯ ಒಂದು ಯಶಸ್ವಿಯಾಗಿರತಕ್ಕಂಥ ಆಯೋಜನೆಯನ್ನು ಮಾಡುವ ಮೂಲಕ ಮತ್ತೊಮ್ಮೆ ಗುತ್ತಿಗಾರಿನ ಹೆಸರನ್ನ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪಸರಿಸುವಂತ ಕೆಲಸವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿದರೆ ಮತ್ತೊಮ್ಮೆ ಆಯೋಜಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ನಿನ್ನೆಯ ದಿನ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಕಾಸರಗೋಡು, ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಆಟಗಾರರು ಬಂದಿದ್ರು. ಇನ್ನೂ ಕೂಡ ಹೆಚ್ಚಿನ ಆಟಗಾರರು ಬರುವಂತ ನಿರೀಕ್ಷೆ ಇದೆ. ಅದರ ಜೊತೆಗೆ ಪ್ರಥಮ ಪಂದ್ಯವನ್ನಾಡಿದಂತ ಎಸ್ಕೆಎಫ್ಸಿ ಮೆಟ್ಟಿನಡುಕ ತಂಡದ ಸರ್ವ ಸದಸ್ಯರು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಛಾಯಾಚಿತ್ರಕ್ಕಾಗಿ ಆಗಮಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಮತ್ತೊಮ್ಮೆ ತೀರ್ಪುಗಾರರಾಗಿ ಆಗಮಿಸಿದಂತಹ ಮಣಿಕಂಠ ಸುಬ್ರಹ್ಮಣ್ಯ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಪಂದ್ಯಾಕೂಟ 6 ಸೀಮಿತವಾಗಿದೆ, ಗಮನಿಸಿಕೊಳ್ಳಿ. ಮತ್ತೋರ್ವ ತೀರ್ಪುಗಾರರಾಗಿ ರವಿ ಉಪ್ಪಳ ಇವರು ಸಹಕರಿಸುತ್ತಿದ್ದಾರೆ. ಹಾಗೇನೆ ವಿಶ್ರಾಂತ ತೀರ್ಪುಗಾರರಾಗಿ ಮೋಹನ್ ಎಯ್ಯಾಡಿ ಅವರಿದ್ದಾರೆ. ವೀಕ್ಷಕ ವಿವರಣೆಗಾರರ ವಿಭಾಗದಲ್ಲಿ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರರಾಗಿ ಸತೀಶ್ ಮಂಗಳೂರು, ರಾಷ್ಟ್ರಭಾಷೆ ಹಿಂದಿಯ ವೀಕ್ಷಕ ವಿವರಣೆಗಾರರಾದ ಗೋಪಿ ಸರ್ ಮಂಗಳೂರು, ಆಫ್ಲೈನ್ ಸ್ಕೋರರ್ ಆಗಿ ಭರತೇಶ್, ಆನ್ಲೈನ್ ಸ್ಕೋರರ್ ಆಗಿ ಬೆದ್ರಾ ಮೀಡಿಯಾದವರು ಸಹಕರಿಸ್ತಾ ಇದ್ದಾರೆ. ಪಂದ್ಯಾಕೂಟದ ಪ್ರತಿಯೊಂದು ಚಿತ್ರಣಗಳನ್ನ ಅಷ್ಟೇ ಅತ್ಯುತ್ತಮವಾಗಿ ತಮ್ಮ ಕ್ಯಾಮರಾದ ಕಣ್ಣುಗಳ ಮೂಲಕ ಸೆರೆ ಹಿಡಿದು ಪ್ರಪಂಚದಾದ್ಯಂತ ಈ ಪಂದ್ಯಾಟವನ್ನು ವೀಕ್ಷಿಸುತ್ತಿರುವವರಿಗೆ ನೇರ ಪ್ರಸಾರದ ಮೂಲಕ ಪಂದ್ಯಾಕೂಟದ ರಸದ ಔತಣವನ್ನು ನೀಡುತ್ತಾ ಇದೆ ಬೆದ್ರಾ ಮೀಡಿಯಾ. ಪಂದ್ಯಾಟ ಪ್ರಾರಂಭಗೊಳ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ರೋಹಿತ್, ಶೈಕಿಂಗ್ ತುದಿಯಲ್ಲಿ ಕಿರಣ್, ನಾನ್ ಶೈಕಿಂಗ್ ವಿಭಾಗದಲ್ಲಿ ವಸಂತ.
ಪ್ರಥಮ ಎಸೆತ ರೈಟ್ ಆರ್ಮ್ ಓವರ್ ದ ಅರೌಂಡ್ ದ ವಿಕೆಟ್ ಮುಖೇನವಾಗಿ ರೋಹಿತ್ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ. ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ಅಷ್ಟೇ ಉತ್ತಮವಾಗಿರತಕ್ಕಂಥ ಪ್ರಯತ್ನ. ಕಾರ್ತಿಕ್ ಹರಿಹರ ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಯಾವುದೇ ರನ್ಗೆ ಅವಕಾಶವಿಲ್ಲ. ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ರೋಹಿತ್. ಆರಂಭಿಕ ದಾಂಡಿಗೆ ಕಿರಣ್ ರವರ ಕಡೆಗೆ ತೀರ್ಪುಗಾರನ ಬಿಟ್ಟು ಸುಂದರತೆ ದಾಳಿ, ಉತ್ತಮವಾಗಿರತಕ್ಕಂಥ ಹೊಡೆತ ಚೆಂಡು. ಈ ಬಾರಿ ಡೀಪ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ, ವಿಕೆಟ್ಗಳ ಮಧ್ಯೆ ಒಂಟಿ ರನ್ನಿಗಾಗಿ ಓಡಾಟ. ಇದರೊಂದಿಗೆ ಬ್ರದರ್ಸ್ ಮೆಟ್ಟಿನಡುಕ ತಂಡದ ಖಾತೆ ಆರಂಭವಾಗಿದೆ. ಪ್ರಥಮ ಓವರಿನ ದ್ವಿತೀಯ ಚೆಂಡಿನಲ್ಲಿ ಒಂದು ಅಂಕವನ್ನ ಕಲೆ ಹಾಕುವ ಮೂಲಕ ಕಿರಣ್ ಹಾಗೇನೆ ಬ್ರದರ್ಸ್ ಮೆಟ್ಟಿನಡುಕ ತಂಡದ ಖಾತೆ ಆರಂಭ. ಮತ್ತೊಮ್ಮೆ ಮೂರನೇ ಬಾರಿ ರೋಹಿತ್ ಎಡಗೈ ದಾಂಡಿಗ ವಸಂತ ಈ ಬಾರಿ ಸ್ಟ್ರೈಕಿಂಗ್ ತುದಿಯಲ್ಲಿ. ಉತ್ತಮವಾಗಿರತಕ್ಕಂಥ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ. ಆಫ್ ಸೈಡ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಆದರೂ ಕೂಡ ರೋಹಿತ್ ಈ ಭಾಗ ಕಂಡಂತೆ ಓರ್ವ ಅತ್ಯುತ್ತಮ ಆಲ್ರೌಂಡರ್ ಪ್ರತಿಭೆ. ತನ್ನ ಅನುಭವಕ್ಕೆ ತಕ್ಕಂತೆ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕುವಲ್ಲಿ ಇಲ್ಲಿ ಸಫಲತೆ. ನಾಲ್ಕನೇ ಬಾರಿ ಸೊಗಸಾದ ದಾಳಿ. ಔಟ್ ಸೈಡ್ ಆಫ್ ದ ಆಫ್ ಸಂಬಿತ್ತು. ಬಹುತೇಕ ವಿಕೆಟ್ಗೆ ಚೆಂಡು ಮುತ್ತಿಕ್ಕುವ ಸಾಧ್ಯತೆ ಇತ್ತು. ಕೂದಲೆಯ ಅಂತರದಿಂದ ಇಲ್ಲಿ ಬ್ಯಾಟ್ಸ್ಮನ್ ಸೇವ್ ಆಗುವ ಮೂಲಕ ತಂಡದ ಮೊತ್ತ ಒಂದರಲ್ಲಿದೆ. ಆರಂಭಿಕ 4 ಚೆಂಡು ಮುಕ್ತಾಯವಾಗಿದೆ. 5ನೇ ಬಾರಿ ಮತ್ತೊಮ್ಮೆ ಎಸೆಗಾರಿಕೆ ವಿಭಾಗದಲ್ಲಿ ರೋಹಿತ್. ಪವರ್ ಪ್ಲೇ ಚಾಲ್ತಿಯಲ್ಲಿರುವ ಕಾರಣ ಒಬ್ಬ ಕ್ಷೇತ್ರ ರಕ್ಷಕ ಡಿಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಮತ್ತೋರ್ವ ಡಿಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ. ಇದೀಗ ಮತ್ತೊಮ್ಮೆ 5ನೇ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಮತ್ತೊಮ್ಮೆ ರೋಹಿತ್. ಸುಂದರತೆ ದಾಳಿ. ಈ ಬಾರಿ ಚೆಂಡು ಉತ್ತಮವಾಗಿರತಕ್ಕಂಥ ಹೊಡೆತ. ಅಲ್ಲಿ ಉದಯ್ ಶಿವಾಲ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಓರ್ವ ಅತ್ಯುತ್ತಮ ಕ್ಷೇತ್ರ ರಕ್ಷಕ. ಅತ್ಯುತ್ತಮವಾದ ಪ್ರಯತ್ನ ಕೂಡ ಬಂದಿತ್ತು. ವಿಕೆಟ್ಗಳ ಮಧ್ಯೆ 2 ಸುಲಭ ರನ್ಗಾಗಿ ಓಡಾಟ. ಇದರೊಂದಿಗೆ ವಸಂತರವರ ವೈಯಕ್ತಿಕ ಖಾತೆ ಕೂಡ ಆರಂಭವಾಗಿದೆ. ಪ್ರಥಮ ಓವರಿನ 5 ಚೆಂಡು ಮುಕ್ತಾಯಕ್ಕೆ 3 ರನ್ಗಳನ್ನ ಬಿಟ್ಟುಕೊಟ್ಟಂತಹ ರೋಹಿತ್ ಪ್ರಥಮ ಓವರಿನಲ್ಲೇ ಎದುರಾಳಿ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾದಾಗ ಅಂತಿಮ ಬಾರಿ ಎಸೆಯಬೇಕಾಗಿದೆ. ರೋಹಿತ್ ವಸಂತ ಸೊಗಸಾದ ದಾಳಿ, ಮತ್ತೊಮ್ಮೆ ಸುಂದರತೆಯ ದಾಳಿ. ಬ್ಯಾಟ್ಸ್ಮನ್ ಅನ್ನ ವಂಚಿಸಿದಂತಹ ಚೆಂಡು, ಯಾವುದೇ ರನ್ನಿನ ಗಳಿಕೆ ಇಲ್ಲ. ಡಾಟ್ ಬಾಲ್ ಮೂಲಕ ಪವರ್ ಪ್ಲೇಯ ಮುಕ್ತಾಯ. ಪವರ್ ಪ್ಲೇ ಎನ್ನುವುದು ಬ್ಯಾಟ್ಸ್ಮನ್ ಗಳ ಪಾಲಿಗೆ ಸ್ವರ್ಗ. ಬ್ಯಾಟ್ಸ್ಮನ್ ಗಳ ಸ್ವರ್ಗ ತಾಣದಲ್ಲೂ ಕೂಡ ಅತ್ಯುತ್ತಮವಾಗಿರತಕ್ಕಂತ ಜವಾಬ್ದಾರಿಯುತ ಎಸೆತಗಾರಿಕೆ. ಕೊಲ್ಲಮುಗ್ರ ತಂಡದ ಪರವಾಗಿ ರೋಹಿತ್. ಗಮನಿಸಿಕೊಳ್ಳಿ, ಪಂದ್ಯಾಟ 9:10 ಪ್ರಾರಂಭಗೊಂಡಿದೆ. 2 ತಂಡಗಳ ಗಮನಕ್ಕೆ. ಒಂದು ಇನ್ನಿಂಗ್ಸ್ಗೆ 25 ನಿಮಿಷಗಳ ಕಾಲಾವಕಾಶವಿದೆ. ನಿಗದಿತ ಸಮಯದ ಒಳಗಾಗಿ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸದೇ ಇದ್ದಲ್ಲಿ ಮುಂದೆ ಸಂಘಟಕರು ಮತ್ತು ನಿರ್ಣಾಯಕರು ಕೈಗೊಳ್ಳುವಂತಹ ತೀರ್ಮಾನಗಳಿಗೆ ತಾವು ಬದ್ಧರಾಗಿರಬೇಕು. ಇದೀಗ ಎಸೆತಗಾರಿಕೆ ಭಾಗದಲ್ಲಿ ಮಧು ಮತ್ತೋರ್ವ ಅನುಭವಿ ಎಸೆತಗಾರ. ವೀಕೆಂಡ್ ವಾರಿಯರ್ಸ್ ಕೊಲ್ಲಮುಗರ ತಂಡದ ಪರವಾಗಿ ಈಗಾಗಲೇ ಅತ್ಯುತ್ತಮ ಆರಂಭವನ್ನು ಒದಗಿಸಿಕೊಟ್ಟಂತ ರೋಹಿತ್ ಯಾವುದೇ ವಿಕೆಟ್ ಅನ್ನ ಕಬಳಿಸದೇ ಇದ್ದರೂ ಕೂಡ ಒಂದು ಎಕನಾಮಿಕಲ್ ಓವರ್, ಕೇವಲ 3 ರನ್ ಅನ್ನ ಬಿಟ್ಟುಕೊಟ್ಟಂತಹ ಎಸೆತಗಾರ. ಇದೀಗ ಮತ್ತೆ ದಾಳಿಯಲ್ಲಿ ಮಧು. ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶೈಕಿಂಗ್ ತುದಿಯಲ್ಲಿ ಆರಂಭಿಕ ದಾಂಡಿಗ ಮೆಟ್ಟಿನಡುಕ ತಂಡದ ಪರವಾಗಿ ಕಿರಣ್. ಹಾಗೇನೆ ಮೂರನೇ ಪಂದ್ಯಕ್ಕಾಗಿ ಸಿಟಿ ಕ್ರಿಕೆಟರ್ಸ್ ಸುಳ್ಯ ಮತ್ತು ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು. ಆದಷ್ಟು ಬೇಗ 2 ತಂಡಗಳ ಕಪ್ತಾನರು ತಮ್ಮ ಇರುವಿಕೆಯನ್ನ ಸಂಘಟಕರ ಬಳಿ ಗುರುತಿಸಿಕೊಳ್ಳಬೇಕು. ಮೂರನೇ ಪಂದ್ಯಕ್ಕಾಗಿ ಸಿಟಿ ಕ್ರಿಕೆಟರ್ಸ್ ಸುಳ್ಯ, ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರ್. ಉತ್ತಮವಾಗಿರತಕ್ಕಂಥ ಹೊಡೆತ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು. ಈ ಬಾರಿ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ವೈಫಲ್ಯ. ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ ರೋಹಿತ್. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸ್ ನ ಪ್ರಥಮ ಬೌಂಡರಿ ದಾಖಲಾಗಿದೆ. ಆರಂಭಿಕ ದಾಂಡಿಗ ಕಿರಣ್ ರವರ ಬ್ಯಾಟ್ ನ ಮುಖೇನವಾಗಿ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಆರಂಭಿಕ ಓವರ್ ಬಹಳಷ್ಟು ಸೊಗಸಾಗಿ ಎಸೆದಂತಹ ರೋಹಿತ್ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಸುಲಭವಾಗಿ ಚೆಂಡನ್ನು ತಡೆ ಹಿಡಿಯಬಹುದಿತ್ತು. ಆದರೆ ವೈಫಲ್ಯದಿಂದಾಗಿ ಚೆಂಡು ಬೌಂಡರಿಯ ಗೆರೆಯನ್ನ ಕ್ರಮಿಸಿಕೊಂಡಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 7ಕ್ಕೆ ಏರಿಕೆಯಾಗಿದೆ. ಮತ್ತೊಮ್ಮೆ ಎಸೆತಗಾರಿಕೆ ವಿಭಾಗದಲ್ಲಿ ಮಧು ತಾನೆಸೆದ ಪ್ರಥಮ ಎಸೆತದಲ್ಲೇ ಬೌಂಡರಿ ಬಿಟ್ಟುಕೊಟ್ಟು ಇದೀಗ ದ್ವಿತೀಯ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ. ಅತ್ಯುತ್ತಮವಾದ ಕಮ್ ಬ್ಯಾಕ್. ಬ್ಯಾಟ್ಸ್ಮನ್ ಅನ್ನ ವಂಚಿಸಿದ ಚೆಂಡು ಔಟ್ ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಕವರ್ಸ್ ವಿಭಾಗದಲ್ಲಿ ಚೆಂಡನ್ನು ಹೊಡೆಯುವಂತಹ ಪ್ರಯತ್ನವನ್ನ ಪಟ್ಟರು ಬ್ಯಾಟ್ಸ್ಮನ್. ಆದರೆ ಚೆಂಡು ಮತ್ತು ಬ್ಯಾಟ್ ನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. 2 ಎಸೆತ, ಆರಂಭಿಕ 2 ಎಸೆತಕ್ಕೆ 4 ರನ್ ಬಿಟ್ಟುಕೊಟ್ಟು ಮತ್ತೊಮ್ಮೆ ಮೂರನೇ ಬಾರಿ ಮಧು. ಔಟ್ ಸೈಡ್ ಆಫ್ ಈ ಬಾರಿ ಮೂರನೇ ಬಾರಿ ರೈಟ್ ಆರ್ಮ್ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಆರಂಭಿಕ ದಾಂಡಿಗನ ಕಡೆ ಸ್ವಿಚ್ ಇಟ್ಟು ಹೊಡೆಯುವಂತ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಆದರೂ ಕೂಡ
ಪಾಯಿಂಟ್ಸ್ ಆಫ್ ಸೈಡ್ ಪಾಯಿಂಟ್ಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಿದೆ. ಬ್ರದರ್ಸ್ ಮೆಟ್ಟಿನಡುಕ ತಂಡ ಇದೀಗ ಮತ್ತೆ ಬಹಳಷ್ಟು ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಕಾರಣ ಎಡಗೈ ಮತ್ತು ಬಲಗೈ ದಾಂಡಿಗರು ಕ್ರೀಸ್ ಅನ್ನು ಆಕ್ರಮಿಸಿಕೊಂಡಾಗ ಕೇವಲ ಎಸೆತಗಾರರಿಗೆ ಮಾತ್ರವಲ್ಲ ಕ್ಷೇತ್ರ ರಕ್ಷಕರಿಗೂ ಕೂಡ ಇದು ಒಂದು ರೀತಿಯ ಸವಾಲು. ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಬದಲಾವಣೆಯೊಂದಿಗೆ 4ನೇ ಬಾರಿಗೆ ಸೇಬೇಕಾಗಿದೆ ಮಧು. ಈಗಾಗಲೇ 5 ರನ್ ಅನ್ನು ಬಿಟ್ಟುಕೊಟ್ಟು 4ನೇ ಬಾರಿ ಮಧು ಟು ವಸಂತ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಚೆಂಡು ಕೆಲ ಕಾಲ ಗಾಳಿಯಲ್ಲಿದೆ. ಉದಯ ಅವರ ಕೈ ಸೇರುವಂತ ಚೆಂಡು, ಆದರೆ ಇಲ್ಲಿ ಕ್ಷೇತ್ರ ರಕ್ಷಣೆಯ ವೈಫಲ್ಯ. ರನ್ಔಟ್ ರೂಪದಲ್ಲಿ ವಿಕೆಟ್ ಪಡೆಯುವಂತ ಪ್ರಯತ್ನವಿತ್ತು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಚೆಂಡು ಬಹಳಷ್ಟು ಹೊತ್ತು ಗಾಳಿಯಲ್ಲಿತ್ತು. ಸುಲಭವಾಗಿ ಕ್ಯಾಚ್ ಅನ್ನ ಪಡೆದುಕೊಳ್ಳಬಹುದಿತ್ತು. ಉದಯ ಶಿವಾಲ ಒಬ್ಬ ಅತ್ಯುತ್ತಮ ಕ್ಷೇತ್ರ ರಕ್ಷಕನೆಂದು ಗುರುತಿಸಿಕೊಂಡಂತಹ ಕ್ಷೇತ್ರ ರಕ್ಷಕ ಲಾಂಗ್ ಆನ್ ವಿಭಾಗದಿಂದ ಮಿಡ್ ಆನ್ ವಿಭಾಗಕ್ಕೆ ಚಲಿಸಿ ಚೆಂಡನ್ನ ಹಿಡಿಯುವಂತಹ ಪ್ರಯತ್ನದಲ್ಲಿ ಎಡವಿದ್ರು. ಇಲ್ಲಿ ವಸಂತ ರವರಿಗೆ ಒಂದು ಜೀವದಾನ ಕೂಡ ಲಭಿಸ್ತಾ ಇದೆ. ಇದರೊಂದಿಗೆ 1.4 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 2 ಅಂಕಿಯತ್ತ ಏರಿಕೆಯಾಗಿದೆ. ಸರಾಸರಿ 6 ರನ್ ಅನ್ನು ಕಲೆ ಹಾಕಿದೆ ಇದುವರೆಗೆ ಮೆಟ್ಟಿನಡುಕ ತಂಡ. ಮತ್ತೊಮ್ಮೆ ಮಧು 5ನೇ ಬಾರಿ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ. ಕ್ಷಣ ಮಾತ್ರದಲ್ಲಿ ಬ್ಯಾಟ್ಸ್ಮನ್ ಅನ್ನು ವಂಚಿಸಿದಂತಹ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ ತಂಡದ ಮೊತ್ತ 11. ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ಅಂತಿಮ ಬಾರಿಯ ಸೇಬೇಕಾಗಿದೆ ಮತ್ತೆ ಮಧು. ಆರಂಭಿಕ ಎಸೆತದಲ್ಲಿ ಬೌಂಡರಿಯನ್ನು ಬಿಟ್ಟುಕೊಟ್ಟರು ಕೂಡ ಆ ಬಳಿಕ ಎಲ್ಲ ಒಂದು ಕಡೆ ಕ್ಷೇತ್ರ ರಕ್ಷಕರ ವೈಫಲ್ಯ ಕೂಡ ಇತ್ತು. ಆದ್ರೂ ಕೂಡ ಒಂದು ಎಕನಾಮಿಕಲ್ ಓವರ್ ನ ಎಸೆಯುವಂತ ಸರ್ವ ಪ್ರಯತ್ನವಿತ್ತು. 8 ರನ್ ಅನ್ನು ಬಿಟ್ಟುಕೊಟ್ಟಂತ ಮಧು ಅಂತಿಮ ಬಾರಿಗೆ ಸೇಬೇಕಾಗಿದೆ. ಸುಂದರತೆ ದಾಳಿ, ಉತ್ತಮವಾಗಿರ್ತಕ್ಕಂಥ ಹೊಡೆತ. ಮತ್ತೊಮ್ಮೆ ಲಾಂಗ್ ಆನ್ ವಿಭಾಗದಲ್ಲಿ ಈ ಬಾರಿ ಉದಯ ಶಿವಾಲ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾದಾಗ ದ್ವಿತೀಯ ಓವರಿಗೆ ಮುಕ್ತಾಯ. ದ್ವಿತೀಯ ಓವರಿನಲ್ಲಿ ಬರೋಬ್ಬರಿ 9 ರನ್ ಅನ್ನು ಬಿಟ್ಟುಕೊಟ್ಟಂತಹ ಮಧು. ಕ್ಷೇತ್ರ ರಕ್ಷಕರ ವೈಫಲ್ಯ ಕೂಡ ಇತ್ತು. ಒಟ್ಟಾರೆಯಾಗಿ 9 ರನ್ ಅನ್ನು ಕಲೆ ಹಾಕಿ 2 ಓವರಿನ ಮುಕ್ತಾಯಕ್ಕೆ 12 ರನ್ ಅನ್ನು ಗಳಿಸಿಕೊಂಡಿದೆ ಬ್ರದರ್ಸ್ ಮೆಟ್ಟಿನಡುಕ ತಂಡ. ಎದುರಾಳಿ ಕಪ್ತಾನನಿಂದ ಬ್ಯಾಟಿಂಗ್ಗೆ ಆಹ್ವಾನಿಸಲ್ಪಟ್ಟಂತಹ ತಂಡ ಪ್ರಥಮ ಓವರಿನಲ್ಲಿ ಹಿನ್ನಡೆಯನ್ನ ಕಂಡುಕೊಂಡಿತ್ತು. ಲಯಬದ್ಧವಾದ ಎಸೆತಗಳನ್ನು ಎಸೆದಂತ ರೋಹಿತ್ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕಿದ್ರು. ಆದರೆ ದ್ವಿತೀಯ ಓವರ್ನಲ್ಲಿ ಕ್ಷೇತ್ರ ರಕ್ಷಕರ ವೈಫಲ್ಯದಿಂದ 9 ರನ್ ಕಲೆ ಹಾಕಿ ಒಂದು ಹಂತದಲ್ಲಿ 6 ರನ್ ಅನ್ನು ಗಳಿಸಿಕೊಂಡಾಗ ಮತ್ತೊಮ್ಮೆ ಕೊಲ್ಲಮುಗರ ತಂಡದ ಕಪ್ತಾನ ಜವಾಬ್ದಾರಿಯನ್ನು ರೋಹಿತ್ ರವರಿಗೆ ನೀಡ್ತಾ ಇದ್ದಾರೆ. 3ನೇ ಓವರ್ ನ ಎಸೆಯುವಂತ ಜವಾಬ್ದಾರಿ ರೋಹಿತ್ ರವರಿಂದ. ಇದೀಗ ಪ್ರಥಮ ಚೆಂಡು, ಉತ್ತಮವಾಗಿರ್ತಕ್ಕಂಥ ರಿವರ್ಸ್ ಸ್ವೀಪ್. ಅಲ್ಲಿ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರಿಲ್ಲ. ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರಿದ್ರು. ಅಸಲಿಯಾದ ಜಾಗವನ್ನು ಗುರುತಿಸಿ ಚೆಂಡನ್ನ ಸ್ವೀಪ್ ಶಾಟ್ ಹೊಡೆಯುವ ಮೂಲಕ 1 ರನ್ ಅನ್ನು ಗಳಿಸಿಕೊಂಡ್ರು. ತಂಡದ ಮೊತ್ತ 13ಕ್ಕೆ ಏರಿಕೆಯಾಗಿದೆ. ಸರಾಸರಿ 6 ರನ್ ಅನ್ನಷ್ಟೇ ಗಳಿಸಿಕೊಂಡಿದೆ ಬ್ರದರ್ಸ್ ಮೆಟ್ಟಿನಡುಕ ತಂಡ. ಕನಿಷ್ಠ 6 ಓವರಿನಲ್ಲಿ 45-50 ಆಸುಪಾಸಿನಲ್ಲಿ ರನ್ ಅನ್ನ ಗಳಿಸಿದ್ದೇ ಆದಲ್ಲಿ ಎದುರಾಳಿ ತಂಡವನ್ನ ಕಟ್ಟಿ ಹಾಕುವ ಸಾಧ್ಯತೆ ಇದೆ. ಮತ್ತೊಮ್ಮೆ ರೋಹಿತ್ ದ್ವಿತೀಯ ಬಾರಿ. ಈ ಬಾರಿ ಚೆಂಡು ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ವೈಫಲ್ಯ. ಸುಲಭವಾಗಿ 1 ಅಂಕ, ಆದರೆ ರನ್ಔಟ್ ಗಾಗಿ ಬಲವಾದ ಮನವಿ. ಇಲ್ಲಿ 3ನೇ ಅಂಪೈರ್ಗೆ ಕರೆ ಬಂದಿದೆ. ಗಮನಿಸಿಕೊಳ್ಳಿ, ಪ್ರತಿಯೊಂದು ಇನ್ನಿಂಗ್ಸ್ ಅಲ್ಲಿ 1 ಬಾರಿ ಮಾತ್ರ 3ನೇ ಅಂಪೈರ್ಗೆ ಕರೆ ನೀಡುವಂತ ಅವಕಾಶವಿದೆ. ಇಲ್ಲಿ 3ನೇ ಅಂಪೈರ್ ಆಗಿ ಮೋಹನ್ ಯಯ್ಯಾಡಿ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಿರ್ಣಾಯಕ ಘಟ್ಟ ವಿಕೆಟ್ಗಳ ಹುಡುಕಾಟದಲ್ಲಿತ್ತು ಕೊಲ್ಲಮುಗರ ತಂಡ. ಅಲ್ಲಿ 2 ಬ್ಯಾಟ್ಸ್ಮನ್ ಗಳ ಮಧ್ಯೆ ಹೊಂದಾಣಿಕೆ ವೈಫಲ್ಯವಿತ್ತು. ಅಂತಿಮ ಹಂತದಲ್ಲಿ ಅತ್ಯುತ್ತಮವಾದ ಥ್ರೋ ಕೂಡ ಬಂದಿತ್ತು. ಇಲ್ಲಿ ರನ್ಔಟ್ ಆಗುವ ಸಾಧ್ಯತೆ ಇದೆಯಾ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಒಂದು ವೇಳೆ ರನ್ಔಟ್ ಆದಲ್ಲಿ ಪ್ರಥಮ ವಿಕೆಟ್ ಅನ್ನು ಪಡೆದುಕೊಳ್ಳಲಿಕ್ಕಿದೆ ವೀಕೆಂಡ್ ವಾರಿಯರ್ಸ್ ಕೊಲ್ಲಮುಗರ ತಂಡ. ನಿನ್ನೆಯ ದಿನವಂತೂ ಈ ನೆರೆದಿದ್ದಂತ ಪ್ರೇಕ್ಷಕರನ್ನು ಆ ಬೌಂಡರಿ ಸಿಕ್ಸರ್ಗಳೊಂದಿಗೆ ಮನವನ್ನು ರಂಜಿಸಿದ್ರು ಬ್ಯಾಟ್ಸ್ಮನ್ಗಳು. ಸರಾಸರಿ ಓವರೊಂದಕ್ಕೆ 10-15 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡ್ರು. ಆದರೆ ಇಂದು ಈ ಪ್ರಥಮ ಪಂದ್ಯವೇ 7ರ ಆಸುಪಾಸಿನಲ್ಲಿ ರನ್ ಅನ್ನು ಗಳಿಸಿಕೊಂಡಿತ್ತು. ಇದೀಗ ದ್ವಿತೀಯ ಪಂದ್ಯ ಕೂಡ ಅದೇ ರೀತಿಯಲ್ಲಿ ಸಾಗ್ತಾ ಇದೆ. ಕಾರಣ ಮಂಜಿನ ವಾತಾವರಣ ಇರುವ ಕಾರಣ ನಿಧಾನಗತಿಯ ಆರಂಭವನ್ನು ಪಡೆದುಕೊಂಡಿದ್ರು ಕೂಡ ಸೂರ್ಯನ ಕಿರಣಗಳು ಇಲ್ಲಿ ನಾಟ್ಔಟ್ ಅನ್ನುವಂತ ತೀರ್ಪು ಬಂದಿದೆ. ಸೂರ್ಯನ ಕಿರಣಗಳು ಹೆಚ್ಚಾದಂತೆ ಬೌಂಡರಿ ಸಿಕ್ಸರ್ಗಳ ನಿರೀಕ್ಷೆಯಲ್ಲಿದ್ದಾರೆ ಕ್ರೀಡಾಭಿಮಾನಿಗಳು. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ರೋಹಿತ್ 3ನೇ ಬಾರಿ ಎಸೆಯಬೇಕಾಗಿದೆ. 3ನೇ ಓವರ್ನ ಚಾಲ್ತಿಯಲ್ಲಿದೆ. ಸುಂದರತೆ ಎಸೆತ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಅಲ್ಲಿ ಯಾವುದೇ ಕ್ಷೇತ್ರ ರಕ್ಷಕರಿಲ್ಲ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಸೊಗಸಾದ ಹೊಡೆತ ಬಂದಿತ್ತು. ಇಲ್ಲಿ ಬ್ಯಾಟ್ಸ್ಮನ್ ವಸಂತ ಇವರಿಂದ ಅಷ್ಟೇ ಉತ್ತಮವಾಗಿರತಕ್ಕಂತ ಕ್ಷೇತ್ರ ರಕ್ಷಣೆ ಕೂಡ ಬಂದಿತ್ತು.
ಅತ್ಯುತ್ತಮವಾಗಿರತಕ್ಕಂತ ಒಂದು ಕ್ಷೇತ್ರ ರಕ್ಷಣೆಯಲ್ಲಿ ಕಾರ್ತಿಕ್, ಮತ್ತೊಮ್ಮೆ 4ನೇ ಬಾರಿ ರೋಹಿತ್. ಸೊಗಸಾದ ಹೊಡೆತ. ಈ ಬಾರಿ ಚೆಂಡು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿದೆ. 1 ಔನ್ಸ್ ಓವರ್ ದ ರೋಪ್. 3ನೇ ಎಸೆತದಲ್ಲಿ 3 ಅಂಕವನ್ನು ಗಳಿಸಿಕೊಂಡಿದ್ರು. 4ನೇ ಎಸೆತದಲ್ಲಿ ರೋಹಿತ್ ರವರ ಎಸೆತವನ್ನು ಔಷಧದ ಲೆಗ್ ಸಂಪಿತ್ತು. ಉತ್ತಮವಾಗಿರತಕ್ಕಂತಹ ಹೊಡೆತ. ಅಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ಮತ್ತು ಡೀಪ್ ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಕರ ಮಧ್ಯೆ ಬಹಳಷ್ಟು ಅಂತರವಿತ್ತು. ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿ ಬೌಂಡರಿ ಹೊಡೆಯುವ ಮೂಲಕ ನಿಧಾನಗತಿಯಲ್ಲಿ ರನ್ಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಾ ಇದೆ ಬ್ರದರ್ಸ್ ಮೆಟ್ಟಿ ನಡುಕ. ಈ ಬಾರಿ ರಿವರ್ಸ್ ಹೊಡೆಯುವಂತ ಪ್ರಯತ್ನ. ಸೊಗಸಾದ ಹೊಡೆತ. ಮತ್ತೊಮ್ಮೆ ಚೆಂಡು ಮತ್ತು ಬ್ಯಾಟ್ ನ ಮಧ್ಯೆ ಸರಿಯಾದ ಸಂಪರ್ಕ. ಇಲ್ಲಿ 2 ರನ್ ಅನ್ನು ಸುಲಭವಾಗಿ ಗಳಿಸಿಕೊಂಡಂತ ಆರಂಭಿಕ ದಾಂಡಿಗರು. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 23ರಲ್ಲಿದೆ. ನಿಧಾನಗತಿ ಆರಂಭವನ್ನ ಪಡೆದುಕೊಂಡಂತಹ ಬ್ರದರ್ಸ್ ಮೆಟ್ಟಿನಡಕ ತಂಡ ದ್ವಿತೀಯ ಓವರಿನಿಂದ ಕ್ಷೇತ್ರ ರಕ್ಷಕರಿಗೆ ಸವಾಲನ್ನು ಒಡ್ಡುವಂತ ಪ್ರಯತ್ನವನ್ನ ಮಾಡಿ ರನ್ ಧಾರಣೆಯನ್ನು ಹೆಚ್ಚಿಸಿಕೊಳ್ತಾ ಇದೆ. ಅಂತಿಮ ಬಾರಿ ಎಸೆಯಬೇಕಾಗಿದೆ ರೋಹಿತ್. ಮುನ್ನುಗ್ಗಿ ಬಾರಿಸುವಂತಹ ಪ್ರಯತ್ನ. ಈ ಬಾರಿ ಚೆಂಡು ಸೊಗಸಾದ ಕ್ಷೇತ್ರ ರಕ್ಷಣೆ. ಮಧು ಈ ಬಾರಿ 1 ರನ್ನಿಗೆ ಸೀಮಿತವಾದಾಗ ಇಲ್ಲಿ 3ನೇ ಓವರಿನ ಮುಕ್ತಾಯಕ್ಕೆ 24 ಓವರೊಂದಕ್ಕೆ ಸರಾಸರಿ 8 ರನ್ ಗಳಿಸಿಕೊಂಡಿದೆ. ಪ್ರಥಮ ಓವರ್ 3 ರನ್ನಿಗೆ ಸೀಮಿತವಾಗಿತ್ತು. 2ನೇ ಓವರ್ 9 ರನ್ ಅನ್ನು ಗಳಿಸಿಕೊಂಡಿತು. 3ನೇ ಓವರ್ ರೋಹಿತ್ ದುಬಾರಿಯಾದಾಗ 12 ರನ್ ಅನ್ನು ಬಿಟ್ಟುಕೊಟ್ಟು 24 ರನ್ ಅನ್ನು 8 ಸರಾಸರಿ ರನ್ ಅನ್ನು ಗಳಿಸಿಕೊಂಡಿದೆ. ಯಾವ ರೀತಿ ಈ ಪ್ರಥಮ ಇನ್ನಿಂಗ್ಸ್ ಮುಂದುವರಿಯಬಹುದು ಎನ್ನುವುದನ್ನು ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ವಿವರಿಸಲಿಕ್ಕಿದ್ದಾರೆ. ಆತ್ಮೀಯರಾಗಿರತಕ್ಕಂಥ ಗೋಪಿ ಸರ್ ಅವರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. धन्यवाद सुकुमार जी। तो जहां तक सवाल है, इस वक्त ब्रदर्स मेटिनर का पहले बल्लेबाजी करता हुआ 3 ओवर के बाद 24 रन जोड़ चुका, 24 आफ्टर 3 ओवर्स। और चौथे ओवर की पहली गेंद को इस वक्त खेल दिया लॉन्ग ऑफ की दिशा में। जब तक गेंद को वहां पर फील्ड किया जाता, बल्लेबाज के पास मौका 1 रन प्राप्त करने का। हालांकि पहले ओवर में सिर्फ 3 रन बनाए थे ब्रदर्स के बल्लेबाजों ने, लेकिन उसके बाद जैसा कि मेरे काबिल सुकुमार ने फरमाया, अब दूसरे ओवर में 9 रन बने, तीसरे ओवर में 12 रन बने और एक बेहतर स्थिति में इस वक्त नजर आता हुआ ब्रदर्स मेटिनर का ये गेंद ऑफ स्टंप पर आती हुई ऑफ स्टंप से काफी बाहर की ओर निकलती हुई और वाइड का इशारा अंपायर का। 1+1 2 रन्स नाउ एडेड टू द टोटल। और इन 2 रनों के साथ स्कोर बढ़कर अब पहुंच चुका है 27 रनों पर। बिना किसी नुकसान के दोनों आरंभिक बल्लेबाज किरण और वसंत एक बेहतर बल्लेबाज यहाँ पर करते हुए, और फिर से एक बार गेंदबाज यहाँ पर आगे बढ़ाते हुए तैनात ओवर द विकेट। ये गेंद कट किया खूबसूरती के साथ, गेंद जाते हुए कवर पॉइंट की दिशा में, फील्डर थोड़े से पीछे, स्क्वायर दूसरे रन के लिए दौड़ पड़े और दूसरा रन यहाँ पर पूर्ण कर चुके हैं। ऑफ द बैक फुट गेंद को कट किया था खूबसूरती के साथ और 2 रन बल्लेबाज बटोर चुके, 29 विदाउट लॉस नाउ। सो फैंटास्टिक प्रोग्रेसिंग हियर नाउ फॉर ब्रदर्स मेटिनर का, and both openers are now playing very confidently, किरण एंड वसंत। तो अपनी अगली गेंद लेकर गेंदबाज इस वक्त तैयार। ये गेंद रिवर्स शॉट गेंद को खेलना चाहा, ऑफ स्टंप से कुछ ज्यादा बाहर की ओर नहीं निकल रही थी और सही गेंद घोषित रन से इस बीच बल्लेबाज को नहीं मिला। स्कोर रुक चुका है 29 रन। चौथा ओवर उनकी पारी का यहाँ पर प्रगति पर दिलीप इस बार गेंद को उछाला लॉन्ग ऑफ पर इनटू द गैप एज वेल, और गेंद इस वक्त सीमा रेखा को पार कर चुकी है 6 रनों के लिए। ऐसा कहना पड़ेगा, he just got that one right from the middle of the bat and picked the gap firmly between what is long off and a deep extra cover, and because of that he's got that one for a maximum। और इस छक्के के साथ स्कोर बढ़कर अब पहुंच चुका है 35 रनों पर, 35 and a perfect struck came from the bat of किरण। एक बार फिर से सामना करने के लिए तैयार इस बीच दिलीप की गेंदों का, और दिलीप अपनी ओर की अगली गेंद लेकर ये गेंद इस बार ड्राइव किया, फॉलो थ्रू में मिसफील्ड, गेंद जाती हुई लॉन्ग ऑन की दिशा में, 1 रन मिलेगा और 1 रन के साथ बल्लेबाज संतुष्ट यहाँ पर हो चुके हैं और 1 रन के साथ स्कोर बढ़कर पहुंच चुका है 36 रनों पर। इट्स 36 फॉर द लॉस ऑफ 9 विकेट इन द ओवर नंबर 4 इन प्रोग्रेस। सो फाइन प्रोग्रेसिंग हियर फॉर ब्रदर्स मेटिनर का, और बाएं हाथ के बल्लेबाज वसंत इस वक्त सामना करते हुए ये गेंद उछाला लॉन्ग ऑफ की दिशा में इनटू द गैप एज वेल, लॉन्ग ऑन से फील्डर दौड़ कर आए, 1 रन मिलेगा, दूसरे रन के लिए दौड़ पड़े, दूसरा रन यशस्वितम यहां पर पूर्ण करते हुए। गेंद को इस वक्त स्कूप किया था फील्ड क्लियर करते हुए और 2 रन बल्लेबाज बटोरने में सफल, और इन 2 रनों के साथ अब स्कोर बढ़कर पहुंच चुका है 38 रनों पर। 38 without loss after completion of 4 overs. They are looking in a commanding situation for brothers मेटिनर का, और निस्संदेह इस वक्त
चिंता का विषय बन चुका है वीकेंड कल्लामगरो के लिए, उनके कप्तान के लिए कि इस आरंभिक साझेदारी को किस तरह तोड़ा जाए। किरण बेहतरीन बल्लेबाजी यहां पर करते हुए कुल मिलाकर 25 रनों पर किरण बल्लेबाजी करते। किरण इज बैटिंग ऑन 25, मीन टाइम वसंत इज बैटिंग ऑन 11 और इस बीच कार्तिक गेंदबाजी यहां पर प्रारंभ करते हुए 38 without loss after 4 overs. Esba strike down the ground and finds the gap as well. No fielder standing on that area at long on, and the ball went easily over the fence for a boundary. Perfect struck इस वक्त लगता हुआ किरण के बल्ले से और इस चौके के साथ वो इस वक्त जा पहुंचे 29 रनों पर। ही इज बैटिंग ऑन 29 now for Kiran. The side total is now moving up to 42 for the loss of no wicket at the start of the 5th over. Karthik एक बार फिर से गेंदबाज यहां पर आगे बढ़ाते हुए, ये गेंद इस बार बीमर गेंद थी, विकेट कीपर के पहुंचे बाहर, गेंद पहुंची शॉर्ट थर्ड मैन की दिशा में, एक रन मिलेगा, नो बॉल का इशारा। 1+1 2 रन्स नाउ एडेड टू द टोटल। सब कुछ इस वक्त ब्रदर्स मिट्टी नड़का के पक्ष में इस वक्त चलता हुआ और स्कोर इन 2 रनों के साथ बढ़कर अब पहुंच चुका है 44 रनों पर। 44 विदाउट लॉस। मैच नंबर 2 ऑफ द डे 2 ऑफ वीरामारुति ट्रॉफी 2023 is now progressing here, which proudly organized by Veeramaruthi Sports Club registered Guthigaru। और जहां तक सवाल है गेंदबाजी का तो कार्तिक इस वक्त गेंदबाजी के फुल टॉस, गेंद को उछाला इस वक्त, लेकिन फ्री हिट गेंद इस वक्त और बल्लेबाज को इस वक्त कम से कम 2 रन यहां पर मिलेगा। अगर गेंद को कैच भी इस गेंद पर कैच लपक भी लेते तो बल्लेबाज आउट नहीं होता, क्योंकि फ्री हिट गेंद थी और 2 रन इस बीच बल्लेबाज दौड़कर यहां पर पूर्ण कर चुके हैं और इन 2 रनों के साथ स्कोर कुल मिलाकर अब बढ़कर पहुंच चुका है 46 रनों पर। 46 विदाउट लॉस। इस बार बेहतर गेंद थी, दैट्स बेटर वन, दैट्स द लाइन ही हैज टू बॉल एट दिस सिचुएशन। द बॉल केप्ट लो एट द लास्ट मोमेंट एंड वेंट इनटू द हैंड्स ऑफ विकेट कीपर आफ्टर बीटिंग द बैट्समैन। There is no possibility of any run. Better one from the bowler. अगली गेंद बेहतर गेंद, गेंद को उछाला इस वक्त एक्स्ट्रा कवर पर, कोई फील्डर वहां पर नहीं, डीप एक्स्ट्रा कवर सीमा लेकर जब बाहर 4 रनों के लिए। बेहतरीन स्ट्रोक वसंत के बल्ले से लगता हुआ और इस चौके के साथ 50 कम्स अप फॉर ब्रदर्स मेटिनर का 50 रन्स ओपनिंग स्टैंड हैज बीन कंप्लीटेड। 50 विदाउट लॉस नाउ in the over number, just a 5 in progress and they are heading towards to a huge total now। और कार्तिक कुछ हद तक महंगे इस ओवर में साबित हो चुके हैं। अपनी ओर की अगली गेंद लेकर तैयार वसंत, यह गेंद उछालना चाहा, फ्लाइटेड गेंद थी, शॉर्ट थर्ड मैन पर रन के लिए दौड़ पड़े और इस बीच 1 रन बल्लेबाज को मिलेगा और 1 रन के साथ स्कोर बढ़कर अब पहुंच चुका है कुल मिलाकर 51 रनों पर। 51 नाउ विदाउट लॉस in the over number 5 in progress। Absolutely fantastic progressing here now for brothers Mettinarka against weekend Kallamagru। और कार्तिक इस बार गेंदबाजी करेंगे किरण के लिए, जो कि 29 रनों के व्यक्तिगत स्कोर पर बल्लेबाजी करते हैं। बैटिंग ऑन 29। इस बार फॉर्मलेस स्ट्राइक एंड ही गेट्स एन बाउंड्री फॉर दैट। इस बार रिवर्स शॉट के जरिए गेंद को खेला था, कवर पॉइंट फील्डर के सिर के ऊपर से गेंद निकली इस वक्त काफी तेज रफ्तार के साथ, कोई प्रोटेक्शन रक्षण मौजूद नहीं, डीप कवर पॉइंट सीमा रेखा को आसानी के साथ गेंद पार कर गई। ये 4 रनों के लिए स्कोर बढ़कर पहुंच चुका है 55 रनों पर। 55 विदाउट लॉस। नाउ जस्ट अ लास्ट ओवर टू गो इन देयर इनिंग्स। 55 रन बन चुके हैं, 5 ओवर का खेल यहाँ पर पूर्ण हो चुका है, अंतिम ओवर का खेल बाकी। और देखते हैं कि इस बचे हुए अंतिम ओवर में ब्रदर्स मेटिनरका के बल्लेबाज और कितने रन यहाँ पर बटोर पाते हैं। फिलहाल एक बेहतरीन आरंभिक साझेदारी यहाँ पर जम चुकी है किरण और वसंत के रूप में और दोनों अपनी टीम को एक लंबे स्कोर की ओर अग्रसर करते हुए। तो जहां तक सवाल है अगले मैच का, सिटी क्रिकेटर्स सुलिया विल टेक्स ओवर Om Shakti cricketers Guthigaru, and because of that I request the captains of these 2 teams to please report to the stage immediately for toss procedure। तो 22 मिनट अब तक बीत चुके हैं, अंतिम ओवर का खेल शुरू होता हुआ 3 मिनट के अंदर इस वक्त उन्हें अंतिम ओवर पूर्ण करना होगा। ಈಗಾಗಲೇ 22 ನಿಮಿಷಗಳು ಕಳೆದು ಹೋಗಿವೆ, ಉಳಿದಿರುವಂತಹ 3 ನಿಮಿಷಗಳಲ್ಲಿ ತಮ್ಮ ಕೊನೆ ಓವರನ್ನು ಪೂರ್ತಿಗೊಳಿಸಬೇಕಾದ ಅನಿವಾರ್ಯತೆ
इस तक रनिगे और इस बीच ओवर की अगली गेंद इस बार उछालना चाहा, गेंद पहुंची शॉर्ट कवर पर, 1 रन का इजाफा और 1 रन के इजाफे के साथ स्कोर बढ़कर अब पहुंच चुका है 56। अब तक 56 रन बन चुके हैं बिना किसी नुकसान के। 56 विदाउट लॉस विद जस्ट 5 बॉल्स लेफ्ट इन देयर इनिंग्स। मनोज गेंदबाजी यहां पर शुरू कर चुके हैं और अपनी अगली गेंद लेकर इस वक्त तैयार। दाहिने हाथ के बल्लेबाज किरण जो कि एक लंबी पारी अपने टीम के लिए खेलते हुए 33 रनों के व्यक्तिगत स्कोर पर बल्लेबाजी करते हुए इस वक्त तैयार। सफल होते हुए गेंद कौन साइड पर उछालना चाहा, रन से नहीं मिलेगा। विकेट कीपर आगे की ओर आकर गेंद को फील्ड करने में सफल, नो बॉल का इशारा, तो 1 रन उनके खाते में जुड़ेगा और एक गेंद भी उन्हें मिलेगी और फ्री हिट गेंद इस वक्त बल्लेबाज के लिए। 57 नाउ, द स्कोरबोर्ड मूविंग अप टू 57 विदाउट लॉस, स्टिल 5 बॉल्स रिमेनिंग इन देयर इनिंग्स। मनोज गेंदबाजी इस वक्त आगे बढ़ाते हुए किरण के लिए अपनी ओवर की अगली गेंद लेकर इस वक्त तैयार। 24 minutes are already gone in their innings. Still they have to bowl 5 deliveries of their remaining quota in just 1 minute. और गेंदबाज की ओर की अगली गेंद, यह गेंद बल्ले का बाहरी किनारा, विकेट कीपर चूके गेंद इस वक्त थर्ड मैन की दिशा में जाते हुए दूसरे रन के लिए दौड़ पड़े और यशस्वी तब दूसरा रन यहां पर पूर्ण करते हुए और इन 2 रनों के साथ स्कोर बढ़कर पहुंच चुका है कुल मिलाकर 59 रनों पर। 59 विदाउट लॉस नाउ, 4 balls now remaining in the innings. Down the track, misses, and this time is gone. So at last, a marathon innings came to an end from Kiran. और कुल मिलाकर ऐसा कहना पड़ेगा 35 रन किरण ने बनाई. Scored 35 runs into his credit by Kiran, and after being playing a fantastic and a long innings for their side, he is back into pavilion. And at last, the bowlers of Weekend Kallamogru got the breakthrough. It's 59 for 1 with just 3 balls to go in the innings. 3 गेंदें अभी भी बाकी उनकी पारी में. और मनोज इस वक्त गेंदबाजी यहाँ पर आगे बढ़ाते हुए दाहिने हाथों पर द विकेट इस वक्त गेंदबाजी करते हुए. अब प्रखर धूप मैदान पर छा चुकी है. सूरज जब बादलों की आड़ से निकलकर अपने प्रखर किरणों को मैदान पर फैलाता हुआ और इसे बढ़ते हुए वक्त के साथ साथ धूप की तीव्रता भी यहाँ पर बढ़ती नजर आती हुई. अगली गेंद इस बार गेंद को उछाला काफी ऊंचा, फील्डर गेंद तक नहीं पहुंच पाएंगे. लंग ऑफ पर जब तक गेंद को फील्ड करे बल्लेबाज के पास मौका था 2 रन प्राप्त करने का. ऐसा कहना पड़ेगा नॉट क्वाइट गेट दैट वन राइट फ्रॉम द मिडल ऑफ द बैट एट द लास्ट मोमेंट. और जहां तक सवाल है गेंद टॉप एज पर टकराई थी लेकिन खाली क्षेत्र पर इनटू द वेकेंट एरिया गेंद टिप्पा खाते हुए 2 रन बल्लेबाज को मिले. 61, 2 balls left in their innings. इस बार गेंद को खेलना चाहा, ठीक तरह से खेल नहीं पाया, नो बॉल का इशारा. एक बार फिर से 62 now and a free hit delivery for the batsman. तो शायद एक अतिरिक्त खिलाड़ी इस वक्त उन साइड पर मौजूद है तो इस वजह से अंपायर ने सही तरीके से इसे नो बॉल घोषित किया और 2 गेंदें अभी भी बाकी हैं उनकी पारी में. Still 2 balls left in their innings. और गेंदबाज मनोज इस वक्त गेंदबाज यहां पर आगे बढ़ाते हुए लेफ्टी बैट्समैन हरीश इस वक्त सामना करते हुए उछालना चाहा, शॉर्ट थर्ड मैन पर गेंद, फ्री हिट गेंद थी, 1 रन मिलेगा. And with that single run, the scoreboard moving up to 63 now for the loss of 1 wicket. And the last ball for their innings is now coming up. अंतिम गेंद लेकर मनोज तैयार, बाएं हाथ के बल्लेबाज वसंता के लिए. यह गेंद ऑन साइड पर गेंद को खेला, 1 रन मिलेगा. दूसरा रन लेना चाहते हैं, दौड़ पड़े, स्ट्राइकर एंड नॉन स्ट्राइकर पर थ्रो पहुंचा लेकिन यहां पर बल्लेबाज बच रहे पर. तो अंतिम गेंद पर 1 रन बना. And the stipulated 6 overs are completed. They managed to score 65 runs in their stipulated 6 overs, and they set a huge target of 66 runs in front of Weekend Kollamogru. 64 runs in fact scored by brothers Metinarka, and 65 the target now for Weekend Kallamogru. और देखते हैं इस इन 65 रनों के लक्ष्य तक वो किस तरह पहुंच पाएंगे. रिक्वायर्ड रन रेट 10.85 runs per over. They have to score for victory. 65 they have to score, और with the help of 10 wickets they have to score for victory. The present equation shows for them. और देखते हैं इस 65 रनों के लक्ष्य तक पहुंचने के लिए किस तरह की बल्लेबाजी इस वक्त अपनाते हैं Weekend Kallamogru.
के बल्लेबाज इस लंबे से लक्ष्य तक पहुंचने के लिए। तो उनकी पारी की शुरुआत वो यहाँ पर होगी। तब तक एक छोटा सा ब्रेक लेते हैं और छोटे से ब्रेक के बाद अंग्रेजी में हम सतीश के साथ हाजिर होंगे जब वीकेंड कल मुगलों की पारी की शुरुआत यहाँ पर होगी। धन्यवाद, थैंक यू। ಸಿಟಿ ಕ್ರಿಕೆಟರ್ಸ್ ಸುಳ್ಯ ಹಾಗೂ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರ್ ತಂಡದ ನಾಯಕರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ಟಾಸ್ ಪ್ರಕ್ರಿಯೆಗಾಗಿ ರಿಕ್ವೆಸ್ಟ್ ದ ಕ್ಯಾಪ್ಟನ್ಸ್ ಆಫ್ ಸಿಟಿ ಕ್ರಿಕೆಟರ್ಸ್ ಸುಳ್ಯ ಅಂಡ್ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರ್ ಟು ಪ್ಲೀಸ್ ರಿಪೋರ್ಟ್ ಟು ದ ಸ್ಟೇಜ್ ಇಮಿಡಿಯೇಟ್ಲಿ ಫಾರ್ ಟಾಸ್ ಪ್ರೊಸೀಜರ್. So the innings now going to start और उनकी पारी की शुरुआत यहाँ पर होती है। 65 द टारगेट फॉर देम और पहली गेंद लेकर गेंदबाज इस वक्त गेंदबाज यहाँ पर शुरू करते हुए ये गेंद ऑन साइड पर स्विंग किया इस वक्त खूबसूरती के साथ बैकवर्ड स्क्वायर पर लंबा दौड़ लगाते हुए 2 रन इस बीच बल्लेबाज को मिलेगा। रनों का सिलसिला यहाँ पर शुरू हो चुका है। ನಮ್ಮ ಇಂದಿನ ಕ್ರಿಕೆಟ್ ಪಂದ್ಯಾವಳಿಗೆ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಹಾಗೂ ಶ್ರೀ ಉಮೇಶ್ ಕೋಣೆಕಾಣ ಮತ್ತು ಮನೆಯವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಸಂಘಟಕರ ಹಾಗೂ ಸರ್ವ ಕ್ರೀಡಾ ಪ್ರೇಮಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಅತಿಥಿಯಾಗಿ ಶ್ರೀ ಹರೀಶ್ ಕೊಯ್ಲಾ ಸದಸ್ಯರು ಗ್ರಾಮ ಪಂಚಾಯತ್ ಗುತ್ತಿಗಾರು ಇವರು ಕೂಡ ನಮ್ಮೊಂದಿಗೆ ಈಗಾಗಲೇ ಉಪಸ್ಥಿತರಿದ್ದಾರೆ. ಇವರಿಗೆ ಕೂಡ ಸಂಘಟಕರು ಹಾಗೂ ಸರ್ವ ಕ್ರೀಡಾ ಪ್ರೇಮಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ 2 ಅತಿಥಿಗಳಿಗೆ ಶ್ರೀಯುತ ದಯಾನಂದ್ ಕನ್ನಡಕ ಇವರು ಸಸ್ಯವನ್ನು ಇಲ್ಲಿ ಕೊಡುಗೆಯಾಗಿ ನೀಡಿ ಅವರನ್ನು ಗೌರವಿಸಬೇಕಾಗಿ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ದಯಾನಂದ್ ಕನ್ನಡಕ ಇವರು ಸಸಿಯನ್ನು ನೀಡಿ ಅತಿಥಿಗಳನ್ನು ಗೌರವಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. So 5 without loss and next for the comment. In fact, the next delivery bowls गेंद को उछाला इस वक्त लॉन्ग ऑफ पर 4 रनों के लिए firmly struck and the scoreboard is now moving up to 9 without loss. And next for the comments I'd like to invite to Mr. Satish in English. Thank you. Thank you very much, Gopi. And back to this match. Match number 2 is in progress. And weekend warriors Kolamogra and they need to get some use total 65 to win the match. Here is extra runs in the form of white. It's going to be 3 valuable runs in the form of extra. And with that 3 valuable runs, Koban moves on to 12 on the board. 65 is the target, and certainly weekend warriors will going to enjoy these extras. And scoreboard moves on to 12 on the board without loss of any wicket. Karthik and
Manoj. The two batsmen this time lofted. Tremendous strike. One bounce over the rope for 4 runs. The timing is exquisite in the dedication. Not so easy in the morning to get that kind of stroke which is played there by Manoj once again. Powerfully driven. There is a deep long off, but deep long off fielder couldn't manage to reach there. And excellent placement as well. So very good explosive start from the opening batters, especially the Manoj hitting 2 boundaries in that over, and score jumps into 16 on the board without loss of any wicket, chasing 65 to win this match. The match is evenly poised, and what a fantastic knock which is played by Kiran for his team, for brothers Metinadka, one who scored 35 valuable runs, and Vasant who scored 20 valuable runs. They put on magnificent partnership for the first wicket, 59 runs, and because of that they managed to get that kind of score, total score. But here the same kind of start from the opening batters of a weekend. Karthik and Manoj, he's got a flyer, but it's a foul play over, and opportunity, scoring opportunity will going to definitely open for the team, chasing team. But after that power play, the real testing time for the batsman, how to get the boundaries when the spread out field set after the power play over. Second ball, first ball of the over number second, nicely bowled there by the bowler Harris in the relegation. Harish bowled left arm around the wicket. Pass umpire Manikanta of Gangaya, left arm around, bowls again. Went for the reverse sweep. Again they missed it. A good start for the second over, but not a good start for the second over for the chasing team weekend. Karthik played a couple of dotted deliveries, and Harish is a very good start from the ball. Left arm around the wicket, pass umpire Mani. Going for the drive. One more fantastic delivery, beaten by the pace along the carpet. Beautifully bowled. Again, the problem continues of Karthik. Still, he couldn't understand the line and length, but I think more than anything else, the pace which is generated by Harish in this bowling creates a problem. This time he's reverse sweeping that one. Wicket keeper behind the stump misses it completely, and deep third man fielder will going to field the ball. I think it's a little bit inside edge of the bat off the batsman Karthik, and so they managed to get the single. First run from that over, and scoreboard numbers on to 17 on the board for the loss, without loss of any wicket. Again went for the reverse sweep. Ball is in the air, but I don't think it's going to be any bat involved. It looks like no signal from umpire. That means again that's going to be one more single. It's got a bat onto that. With that single, scoreboard numbers on to 18 on the board without loss of any wicket. Harish so far has been outstanding in this over. Bounced. Went for the reverse sweep. It's going to be a wide, going further away, and extra experiment here from the bowler. Tried to bowl that slower one, but he bowled that wide. 19 on the board. Again going to be wide. This is a really, after bowling such a good bowling, 5 deliveries, little bit lost his concentration over the line. 2 wides, and with that extra scope was under 20 on the board without loss of any wicket, chasing 65 to win this match. Harish ball this time almost swept that one straight to the hands of fielder. Chance of run out, direct it required. Ball misses the stumps and batsman survive. They're going for the second as well, and disaster. Absolutely disaster. And going for the second run where there is no chance at all for the second run without calling. The shouting is so important, communication is so important. And this time without calling to his partner, Karthik is going for the run, pays the penalty for that. One more, first wicket is back into pavilion after completion of over number 2, chasing 65 to win this match. It's 21 for the loss, for the loss of 1 wicket. And those were came late here, welcoming him for this second day and final day of this cricket tournament, Veeramaruthi Trophy 2023, which is proudly organized by Veeramaruthi Sports Club, registered Guthigaru, Sulya Taluk. And we are in a second match. We are in a second match of the day number 2. And once again, in commentary box, myself Satish Salyan, Mr. Gopi in Hindi, and Mr. Sukumar in our state language, Kannada. And of course, as a scorer, we have and Bharat so far done a great job. As a scorer,
And in the online scoring department, Ajmal of Bedra Media and Arshan and Sufair are there in the department of camera work. So for everyone, it's a very good morning. Outside none of them going to be a wide. First ball is going to be a wide. 1 + 1, 2 more to the total is going to be a 2 extra runs for team Weekend. 23 on the board. Meanwhile, I request two teams captain please report here for the toss. ನಾನು ಚಿಮ್ಮಿಗಾಗಿ ದಯಮಾಡಿ ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಎರಡು ತಂಡದ ನಾಯಕರು ಆದಷ್ಟು ಬೇಗ ನಮ್ಮ ಮುಖ್ಯ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಪ್ರೆಸೆಂಟೇಷನ್ ಡೈಸ್ಗೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸಿಟಿ ಕ್ರಿಕೆಟರ್ಸ್ ಸುಳ್ಯ ಹಾಗೂ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರ್ ತಂಡದ ನಾಯಕರು ಆದಷ್ಟು ಬೇಗ ನಮ್ಮ ಕರೆಗೆ ಸ್ಪಂದಿಸಬೇಕು. ನಾಯಕರು ನನ್ನ ಚಿಮ್ಮಿಗೆ ನಮ್ಮನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಮಿಸ್ ಜಡ್ಜ್ಮೆಂಟ್ ಆಫ್ ದ ಲೈನ್. He thought it might be wide, but ball well within the reach of the batter, and there's no chance at all for any run. Ganesh again, right arm over the wicket to Rohit. Rohit this time just tried to use his feet, got outside edge of the bat, ball running down to third man region for a single. With that single, score moves on to 25 on the board. Those who are late tuned to the YouTube channel, the Bedra Media YouTube channel, and good morning everyone, cricket lovers. Of course, it's a holiday because of the India celebrating their 74th Republic Day. Meanwhile, one more single has been taken here in the middle, and I wish everyone very, very happy and happy 74th Republic Day. So meanwhile, one more dotted delivery. Absolutely fantastic one here from the bowler, Ganesh. This time driven beautifully and beats the infield. Ball running down to deep backward square leg division. And before the fielder on deep mid wicket, run across to his right to field the ball. They turning out for the third. But there, oh my goodness, what is doing there? What really doing there? There's a possibility of 3 runs, but the batsman Rohit not interested. I don't know why he's not interested, because he is a safe. He's not running towards the danger end, but his partner Manoj is running towards the danger end. His job is to, yes, anticipate quickly for that call, but disaster continues here for Weekend. They got another wicket. They lost another wicket in the form of run out. 2 wickets went very cheaply in the form of run out. So 3 overs completed after completion of over number 3, chasing 65 to win this match. It's a 28 on the board. Another 3 overs remaining, and in that 3 overs they have to get another 27 runs to win this match, and 18 balls, 37, let me correction, 37 required in remaining 18 balls before the next over going to start. A change in commentary box as well, and once again I would like to invite Mr. Sukumar to take over the microphone in our state language, Kannada. Thank you, thanks a lot. ಥ್ಯಾಂಕ್ ಯು ಸತೀಶ್ ಸರ್. ಇದೀಗ ಪಂದ್ಯಾಟವನ್ನ ಮತ್ತೆ ಮುಂದುವರಿಸುತ್ತಾ 26 ರನ್ ಗಳಿಸಿಕೊಂಡಿದೆ 3 ಓವರ್ಗಳಲ್ಲಿ, 28 ರನ್ಗಳನ್ನು ಗಳಿಸಿಕೊಂಡಿದೆ. ಇನ್ನುಳಿದ 18 ಎಸೆತಗಳ ಮುಂದೆ 37 ರನ್ ಅವಶ್ಯಕತೆ ಇದೆ. ಪ್ರಥಮ ಚೆಂಡು ಔಟ್ಸೈಡ್ ಆಫ್ ದ ಆಫ್ ಸ್ಟಂಪ್ ಇತ್ತು. ಈ ಬಾರಿ 1+4 5 ರನ್ನಿನ ಸೇರ್ಪಡೆಯಾಗಿದೆ. ಅಗಲ ಎಸೆತವಾಗಿತ್ತು. ಗೂಟ ರಕ್ಷಕನ ವೈಫಲ್ಯ ಕೂಡ ಇತ್ತು. ಚೆಂಡು ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬೌಂಡರಿಯ ಗೆರೆಯನ್ನ ಕ್ರಮಿಸಿಕೊಳ್ತಾ ಇದೆ. 5 ರನ್ಗಳನ್ನು ಗಳಿಸಿಕೊಂಡಿದೆ. ಗಮನಿಸಿಕೊಳ್ಳಿ, ಮುಂದಿನ ಪಂದ್ಯಾಟದ ನಾಣ್ಯ ಚುಮ್ಮಗೆಗಾಗಿ ಸಿಟಿ ಕ್ರಿಕೆಟರ್ಸ್ ಸುಳ್ಯ ಎದುರು ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡ ನಾಣ್ಯ ಚುಮ್ಮಗೆಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯಾಟ ಮುಗಿದ ತಕ್ಷಣ 2 ತಂಡಗಳ ಆಟಗಾರರು ತಡ ಮಾಡದೆ ಅಂಕಣವನ್ನ ಪ್ರವೇಶಿಸಬೇಕು. ಗಮನಿಸಿಕೊಳ್ಳಿ, ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ವಿನಯ್. ಸಿಟಿ ಕ್ರಿಕೆಟರ್ಸ್ ಸುಳ್ಯ ತಂಡದ ಕಪ್ತಾನ ಆದಷ್ಟು ಬೇಗ ಸಂಘಟಕರ ಬಳಿ ಆಗಮಿಸಬೇಕು. ಸಿಟಿ ಕ್ರಿಕೆಟರ್ಸ್ ಸುಳ್ಯ ಈ ಬಾರಿ ಚೆಂಡನ್ನು ರಿವರ್ಸ್ ಮಾಡುವಂತ ಪ್ರಯತ್ನ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಓಡಾಟದಲ್ಲಿ ವೈಫಲ್ಯ. ಇದರೊಂದಿಗೆ ನಿರ್ಣಾಯಕ ಘಟ್ಟದಲ್ಲಿ ಲೋಕೇಶ್ ಅವರ ವಿಕೆಟ್ ಪತನವಾಗಿದೆ. ವಿಕೆಟ್ ವಾರಿಯರ್ಸ್ ಕೊಲ್ಲಮಗರ ತಂಡದ ಮತ್ತೋರ್ವ ಅನುಭವಿ ಆಟಗಾರ ಲೋಕೇಶ್ ಅವರ ವಿಕೆಟ್ ಪತನವಾದಾಗ ತಂಡದ ಮೊತ್ತ 33, ಇನ್ನು ಕೂಡ 32 ರನ್ನಿನ ಅವಶ್ಯಕತೆ ಇದೆ. ಇನ್ನುಳಿದ 17 ಎಸೆತಗಳ ಮುಂದೆ 32 ರನ್ನಿನ ಅವಶ್ಯಕತೆ ಇದೆ. ಮತ್ತೊಮ್ಮೆ ಸ್ಟ್ರೈಕಿಂಗ್ ತುದಿಯಲ್ಲಿ ಆರಂಭಿಕ ದಾಂಡಿಗ ಮನೋಜ್ ಈಗಾಗಲೇ 2 ಬೌಂಡರಿಯೊಂದಿಗೆ ತನ್ನ ಇನ್ನಿಂಗ್ಸ್ ಅನ್ನು ಮುಂದುವರಿಸುತ್ತಾ ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ವಿನಯ್. ಹೊಸ ದಾಂಡಿಗ ನಿಖಿಲ್
ಎರಡನೇ ಬಾರಿ ಔಟ್ ಆಫ್ ದ ಲೆಗ್ ಸಂಬಿತ್ತು. ಮತ್ತೊಮ್ಮೆ ನಿರ್ಣಾಯಕರಿಂದ ಅಗಲ ಎಸೆತದ ತೀರ್ಪು. ಮತ್ತೊಮ್ಮೆ ಮೂರನೇ ಬಾರಿ ಸೊಗಸಾದ ದಾಳಿ. ಈ ಬಾರಿ ಅತ್ಯುತ್ತಮವಾದಂತಹ ಕಂಬ್ಯಾಕ್ ಎಸೆತಗಾರ. ಎರಡು ಅಗಲ ಎಸೆತದ ಮೂಲಕ ಸರಿಸುಮಾರು 6 ಅಂಕಗಳನ್ನು ಬಿಟ್ಟು 7 ಅಂಕಗಳನ್ನು ಬಿಟ್ಟು ಕೊಟ್ಟಂತಹ ಎಸೆತಗಾರ. ಇದೀಗ ಮತ್ತೊಮ್ಮೆ ಈ ಬಾರಿ ಶೈಕಿಂಗ್ ತುದಿಯಲ್ಲಿ ಮನೋಜ್ ದೊಡ್ಡ ಹೊಡೆತಕ್ಕೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನದಲ್ಲಿ ಎಡವಿದ್ರು. ಚೆಂಡು ಈ ಬಾರಿ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ಇದರೊಂದಿಗೆ ತಂಡದ ಮೊತ್ತ 35ಕ್ಕೆ ಏರಿಕೆಯಾಗಿದೆ. 30 ರನ್ನಿನ ವಿಜಯದ ಗುರಿಗಿದೆ. ಇನ್ನುಳಿದ 15 ಎಸೆತಗಳ ಮುಂದೆ ಎಸೆತ ಒಂದಕ್ಕೆ 2 ರನ್ ಗಳಿಸಬೇಕಾಗಿದೆ. ಮತ್ತೊಮ್ಮೆ ಸ್ವಿಚ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಎಡವಿದಂತಹ ದಾಂಡಿಗ ನಿಖಿಲ್. ಆದರೂ ಕೂಡ ಲೆಗ್ ಬೈಸ್ ಮೂಲಕ 1 ರನ್ ಗಳಿಸಿಕೊಂಡಾಗ ಸ್ಟ್ರೈಕಿಂಗ್ ನತ್ತ ಮತ್ತೆ ಮನೋಜ್ ರವರಿಂದ ಒಂದೆರಡು ದೊಡ್ಡ ಹೊಡೆತದ ನಿರೀಕ್ಷೆಯಲ್ಲಿದೆ. ಕೊಲ್ಲಮುಗ್ರ ತಂಡ ಗೆಲುವಿನ ಹಾದಿಯನ್ನು ಕ್ರಮಿಸಬೇಕಾಗಿದ್ದರೆ ಇಲ್ಲಿ ಮನೋಜ್ ರವರಿಂದ ಒಂದು ಸೊಗಸಾದ ಇನ್ನಿಂಗ್ಸಿನ ಅವಶ್ಯಕತೆ ಇದೆ. ಸುಂದರತೆಯ ದಾಳಿ. ನೆಲ ಮಟ್ಟದಲ್ಲಿ ಬಂದಂತ ಆ ಚೆಂಡಿಗೆ ಪ್ರತ್ಯುತ್ತರ ನೀಡುವಲ್ಲಿ ವೈಫಲ್ಯ. ಮತ್ತೊಂದು ಡಾಟ್ ಬಾಲ್. ಪ್ರತಿಯೊಂದು ಡಾಟ್ ಬಾಲ್ ಕೂಡ ಎದುರಾಳಿ ಬ್ಯಾಟ್ಸ್ಮನ್ ಗಳ ಮೇಲೆ ಒತ್ತಡವನ್ನು ಹೇರುವ ಸಾಧ್ಯತೆಯಲ್ಲಿ ಮತ್ತೊಮ್ಮೆ ವಿನಯ್. ಸೊಗಸಾದ ದಾಳಿ. ಮತ್ತೊಮ್ಮೆ ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್. ಆದರೆ ಈ ಬಾರಿ ಅಗಲ ಎಸೆತ ಅನ್ನುವಂತಹ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 37, 28 ರನ್ನಿನ ವಿಜಯದ ಗುರಿ. ಇನ್ನು ಕೂಡ ಇನ್ನುಳಿದ 14 ಎಸೆತಗಳ ಮುಂದೆ ಮತ್ತೊಮ್ಮೆ ಸುಂದರತೆ ಹೊಡೆದ. ಈ ಬಾರಿ 13 ಎಸೆತ ಬಾಕಿ ಇತ್ತು. ಸುಂದರತೆ ಹೊಡೆದ ಓವರ್ ನಂಬರ್ 4 ಸಿಕ್ಸರ್ ನೊಂದಿಗೆ ಮುಕ್ತಾಯವಾಗಿದೆ. ಚೆಂಡು ನೆಲ ಮಟ್ಟದಲ್ಲಿ ಬಂದಿತ್ತು. ಆದರೂ ಕೂಡ ಚೆಂಡನ್ನ ಸರಿಯಾದ ರೀತಿಯಲ್ಲಿ ಗುರುತಿಸಿ ಆ ಚೆಂಡನ್ನು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಹೊಡೆಯುವ ಮೂಲಕ 6 ರನ್ ಅನ್ನು ಗಳಿಸಿಕೊಂಡು ಇನ್ನು ಕೂಡ ಪಂದ್ಯಾಟದ ಗೆಲುವಿನ ಅವಕಾಶ ಜೀವಂತವಾಗಿದೆ. ಇಲ್ಲಿ ವೀಕೆಂಡ್ ವಾರಿಯರ್ಸ್ ಕೊಲ್ಲಮುಗರ ತಂಡಕ್ಕೆ ತಂಡದ ಮೊತ್ತ 43ಕ್ಕೆ ಏರಿಕೆಯಾಗಿದೆ. 12 ಎಸೆತಗಳ ಮುಂದೆ 22 ರನ್ನಿನ ವಿಜಯದ ಗುರಿಗಿದೆ. ಓವರ್ ಒಂದಕ್ಕೆ ಸರಾಸರಿ 11 ರನ್ ಗಳಿಸಬೇಕಾಗಿದೆ. ವೀಕೆಂಡ್ ವಾರಿಯರ್ಸ್ ಕೊಲ್ಲಮುಗರ ತಂಡ ಅದೇ ರೀತಿ ಎದುರಾಳಿ ತಂಡ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕಬೇಕಾಗಿದೆ. ಇಲ್ಲಿ ಮೆಟ್ ಬ್ರದರ್ಸ್ ಮೆಟ್ಟಿನಡಕ ತಂಡ ಈ 5ನೇ ಓವರ್, ಬಹುಶಃ 6 ಓವರ್ಗಳ ಈ ಪಂದ್ಯಾಟದಲ್ಲಿ ದ್ವಿತೀಯ ಇನ್ನಿಂಗ್ಸಿನ 5ನೇ ಓವರ್ ಪಂದ್ಯದ ಗತಿಯನ್ನು ನಿರ್ಧರಿಸುವಂತಹ ಓವರ್. ಎಸೆತಗಾರಿಕೆ ಭಾಗದಲ್ಲಿ ಹರೀಶ್ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್. ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು. ಈ ಬಾರಿ ಪ್ರಥಮ ಚೆಂಡು ಅಗಲ ಎಸೆತವಾಗಿದೆ. ಮತ್ತೊಂದು ರನ್ನಿನ ಸೇರ್ಪಡೆಯಾಗಿದೆ. 12 ಎಸೆತಗಳ ಮುಂದೆ 21 ರನ್ನಿನ ವಿಜಯದ ಗುರಿಗಿದೆ. ಮತ್ತೊಮ್ಮೆ ಹರೀಶ್ ಪ್ರಥಮ ಚೆಂಡು. ನಿಖಿಲ್ ಉತ್ತಮವಾಗಿರ್ತಕ್ಕಂಥ ಎಸೆತ, ಉತ್ತಮವಾಗಿರ್ತಕ್ಕ ಕಂಬ್ಯಾಕ್. ಆದರೆ ಗೂಟ ರಕ್ಷಕನ ವೈಫಲ್ಯ. ಮತ್ತೊಂದು ರನ್ ಸುಲಭವಾಗಿ ಸೇರ್ಪಡೆಯಾಗಿದೆ. ಆರಂಭಿಕ ಒಂದು ಚೆಂಡಿನಲ್ಲಿ 2 ರನ್ ಅನ್ನ ಬಿಟ್ಟುಕೊಟ್ಟಂತಹ ಎಸೆತಗಾರ. ಇನ್ನುಳಿದ 11 ಎಸೆತ 20 ರನ್ನಿನ ಅವಶ್ಯಕತೆಗಿದೆ. ಬಹಳಷ್ಟು ರೋಮಾಂಚಕಾರಿ ಘಟ್ಟದತ್ತ ಪಂದ್ಯಾಟ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಹರೀಶ್ ಟು ಮನೋಜ್. ಈ ಬಾರಿ ಲಯಬದ್ಧವಾದ ದಾಳಿ. ನೆಲ ಮಟ್ಟದಲ್ಲಿ ಬಂದಂತಹ ಚೆಂಡನ್ನು ಓವರನ್ನು ಮುಂದುವರಿಸುತ್ತಾ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಡಗೈ ದಾಂಡಿಗ ಸಚಿನ್ ರವರ ಕಡೆಗೆ ಲೋವರ್ ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು. ಈ ಬಾರಿ ಫೈನ್ ಲೆಗ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ವೈಫಲ್ಯ. ಲೆಗ್ ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ 46.
8 ಎಸೆತಗಳ ಮುಂದೆ ಇನ್ನು ಕೂಡ 19 ರನ್ನಿನ ವಿಜಯದ ಗುರಿ ಇದೆ. 1 ಅಥವಾ 2 ಸಿಕ್ಸರ್ಗಳು ಬಂದದ್ದಾದಲ್ಲಿ ಸುಲಭವಾಗಿ ಪಂದ್ಯಾಟವನ್ನ ಗೆದ್ದುಕೊಳ್ಳಬಹುದು. ಇಲ್ಲಿ ಕೊಲ್ಲಮುಗ್ರ ತಂಡ ಅದೇ ರೀತಿ ಎಸೆತಗಾರರು ಲಯಬದ್ಧವಾದ ಎಸೆತಗಳನ್ನು ಎಸೆತದಲ್ಲಿ ಪಂದ್ಯಾಕೂಟಗಳನ್ನು ಗೆದ್ದುಕೊಳ್ಳಬಹುದು. ಇಲ್ಲಿ ಮೆಟ್ಟಿನಡಕ ತಂಡ ಸುಂದರತೆ ದಾಳಿ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಅಚ್ಚು ಉತ್ತಮವಾಗಿರತಕ್ಕಂಥ ಎಸೆತ ಮಿಡ್ ವಿಕೆಟ್ ಭಾಗದಲ್ಲಿ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 47ರಲ್ಲಿದೆ. 7 ಎಸೆತ 18 ರನ್ನಿನ ಅವಶ್ಯಕತೆ ಇದೆ. ಮನೋಜ್ ರವರ ವಿಕೆಟ್ ಪಂದ್ಯದ ಚಿತ್ರಣವನ್ನೇ ಇಲ್ಲಿ ಬದಲಾಯಿಸಿದೆ. ಗೆಲುವಿನ ಹಾದಿಯತ್ತ ಮುನ್ನುಗ್ಗುತ್ತಾ ಇದೆ ಇಲ್ಲಿ ಮೆಟ್ಟಿನಡಕ ತಂಡ. ಮತ್ತೊಮ್ಮೆ ಅಂತಿಮ ಬಾರಿ ಹರೀಶ್ ಮುಂದುವರಿಸಿದ ದಾಳಿಯಲ್ಲಿ ಸೊಗಸಾದ ದಾಳಿ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ವೈಫಲ್ಯದಿಂದ ಸಚಿನ್ ರವರ ವಿಕೆಟ್ ಪತನವಾಗಿದೆ. ನಿರ್ಣಾಯಕ ಘಟ್ಟದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ. ಡಾಟ್ ಬಾಲ್ ನೊಂದಿಗೆ 5ನೇ ಓವರ್ ಮುಕ್ತಾಯ. ಈಗಾಗಲೇ ತಿಳಿಸಿದಂತೆ 5ನೇ ಓವರ್ ಪಂದ್ಯದ ಫಲಿತಾಂಶವನ್ನು ನಿರ್ಧರಿಸುವಂತಹ ಓವರ್ ಆಗಿತ್ತು. ಅಲ್ಲಿ ಹರೀಶ್ ಅಚ್ಚುವಂತನೇ ಕರೆಯಲ್ಪಡುವಂತ ಈ ಎಸೆತಗಾರ ತನ್ನ ಕೈ ಚಳಕವನ್ನ ತೋರ್ಪಡಿಸಿ ಎದುರಾಳಿ ತಂಡವನ್ನ ಕಟ್ಟಿ ಹಾಕಿದ್ರು. 12 ಎಸೆತಗಳ ಮುಂದೆ 22 ರನ್ ಅವಶ್ಯಕತೆ ಇತ್ತು. ಕೇವಲ 4 ರನ್ ಅನ್ನು ಬಿಟ್ಟುಕೊಟ್ಟಂತಹ ಹರೀಶ್ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದ್ರು. ಇನ್ನುಳಿದ 6 ಎಸೆತ 18 ರನ್ನಿನ ಅವಶ್ಯಕತೆ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಮಧು 6 ಎಸೆತಗಳ ಮುಂದೆ 18 ರನ್ನಿನ ಅವಶ್ಯಕತೆಯಲ್ಲಿ ಶೈಕಿಂಗ್ ತುದಿಯಲ್ಲಿ ನಿಶಿತ್. ಎಸೆತಗಾರಿಕೆ ಭಾಗದಲ್ಲಿ ದಿನೇಶ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಮಧು. 6 ಎಸೆತ 18 ರನ್ನಿನ ಅವಶ್ಯಕತೆ ಇದೆ. ಯಾವ ತಂಡ ಈ ಪಂದ್ಯವನ್ನ ಗೆದ್ದುಕೊಂಡು ಮುಂದಿನ ಹಂತಕ್ಕೆ ತೇರ್ಗಡೆಯಾಗಬಹುದು? ಗೆದ್ದುಕೊಂಡಲ್ಲಿ ಮುಂದಿನ ಪಂದ್ಯದಲ್ಲಿ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದ ಎದುರು ಸೆಣಸಾಡಬೇಕಾಗಿದೆ. ಈ ಪಂದ್ಯದಲ್ಲಿ ಗೆಲ್ಲುವಂತಹ ತಂಡ. ಮತ್ತೊಮ್ಮೆ ಅಂತಿಮ 6 ಎಸೆತ 18 ರನ್ನಿನ ಅವಶ್ಯಕತೆಯಲ್ಲಿ ದಿನೇಶ್ ಪ್ರಥಮ ಬಾರಿ ಉತ್ತಮವಾಗಿರ್ತಕ್ಕಂಥ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ. ಆದರೆ ಈ ಬಾರಿ ಚೆಂಡು ಗಾಳಿಯಲ್ಲಿತ್ತು. ಉತ್ತಮವಾಗಿರತಕ್ಕಂಥ ಕ್ಯಾಚ್ ಲಾಂಗ್ ಆನ್ ವಿಭಾಗದಲ್ಲಿ ಸುಲಭ ಚೆಂಡಾಗಿತ್ತು. ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ಬ್ಯಾಟ್ಸ್ಮನ್ ವೈಫಲ್ಯ. ಇದರೊಂದಿಗೆ ಕೊಲ್ಲಮುಗ್ರ ತಂಡದ 6ನೇ ವಿಕೆಟ್ ಪತನವಾಗಿದೆ. ಹೊಸ ದಾಂಡಿಗೆ ಸವೀನ್ ರವರ ಆಗಮನವಾಗಿದೆ. 5 ಎಸೆತ 18 ರನ್ನಿನ ಅವಶ್ಯಕತೆಗಿದೆ. 47 ರನ್ ಅನ್ನು ಗಳಿಸಿಕೊಂಡು 6 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಮನೋಜ್ ರವರ ವಿಕೆಟ್ ಪತನವಾದ ಬಳಿಕ ಪಂದ್ಯದ ಚಿತ್ರಣವೇ ಬದಲಾಯಿತು. ಪ್ರತಿಯೊಂದು ಎಸೆತದ ಬಳಿಕವೂ ಪಂದ್ಯದ ಮೇಲೆ ತನ್ನ ಬಿಗಿ ಹಿಡಿತವನ್ನ ಸಾಧಿಸ್ತಾ ಇದೆ ಮೆಟ್ಟಿನಡಕ ತಂಡ. ಮತ್ತೊಮ್ಮೆ ದ್ವಿತೀಯ ಬಾರಿ. ಈ ಬಾರಿ ಸುಂದರತೆ ದಾಳಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಬ್ಯಾಟ್ಸ್ಮನ್ ಅನ್ನು ವಂಚಿಸಿದಂತ ಚೆಂಡು 4 ಎಸೆತ 18 ರನ್ನಿನ ಅವಶ್ಯಕತೆ ಇದೆ. ಬ್ರದರ್ಸ್ ಮೆಟ್ಟಿನಡಕ ತಂಡ ಈ ಪಂದ್ಯವನ್ನ ಗೆದ್ದುಕೊಳ್ಳುವಂತ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಇಲ್ಲಿ ಮತ್ತೊಮ್ಮೆ 3ನೇ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ ಮುನ್ನುಗ್ಗಿ ಬಾರಿಸುವ ಪ್ರಯತ್ನದಲ್ಲಿ ಎಡಬಿದ್ರು ಸವೀನ್. ತಾನೆದುರಿಸಿದ 2 ಎಸೆತದಲ್ಲಿ ಯಾವುದೇ ರನ್ ಅನ್ನ ಗಳಿಸದೆ ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ ಅತ್ತ 3 ಎಸೆತ 18 ರನ್ನಿನ ಅವಶ್ಯಕತೆ ಇದೆ. 3 ಸಿಕ್ಸರ್ನ ಅವಶ್ಯಕತೆ ಇದೆ. ಸುಲಭ ಸಾಧ್ಯವಲ್ಲ, ಆದರೆ ಕ್ರಿಕೆಟ್ ನಲ್ಲಿ ಎಲ್ಲವೂ ಕೂಡ ಸಾಧ್ಯವಿದೆ. 3 ಎಸೆತದಲ್ಲಿ 18 ರನ್ ಅವಶ್ಯಕತೆ ಇದೆ. ಹೊಸ ದಾಂಡಿಗ ಯೋಗೇಶ್ 7 ವಿಕೆಟ್ ಅನ್ನ ಕಳೆದುಕೊಂಡಂತಹ ಕೊಲ್ಲಮುಗ್ರ ತಂಡ ಇದೀಗ 4ನೇ ಬಾರಿ ಎಸೆಯಬೇಕಾಗಿದೆ. ದಿನೇಶ್ ಆರಂಭಿಕ 3 ಎಸೆತ 2 ವಿಕೆಟ್ ಅನ್ನ ಕಬಳಿಸಿದಂತಹ ದಿನೇಶ್. ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ. ಈ ಬಾರಿ ಲೆಗ್ ಬೈಸ್ ರೂಪದಲ್ಲಿ ಚೆಂಡು ಥರ್ಡ್ ಮ್ಯಾನ್ ವಿಭಾಗದಲ್ಲಿದೆ. 1 ರನ್ನಿಗೆ ಸೀಮಿತವಾಗಿದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಅಂತಿಮ ಓವರಿನಲ್ಲೂ ಕೂಡ ತನ್ನ ಕೈ ಚಳಕವನ್ನ ತೋರ್ಪಡಿಸಿದಂತಹ ದಿನೇಶ್ 2 ಎಸೆತ 17 ರನ್ನಿನ ಅವಶ್ಯಕತೆ ಇದೆ. ಅಂತಿಮ 2 ಎಸೆತ ಬಾಕಿಗಿದೆ. 17 ರನ್ನಿನ ಅವಶ್ಯಕತೆ ಇದೆ. ಮತ್ತೊಮ್ಮೆ ದಿನೇಶ್ ರೈಟ್ ಆರ್ಮ್ ಓವರ್ ವಿಕೆಟ್ ಮುಖೇನವಾಗಿ ಶೇಕಿಂಗ್ ತುದಿಯಲ್ಲಿ ಮಧು ಎಡಗೈ ದಾಂಡಿಗ ಮುನ್ನುಗ್ಗಿ ಬಾರಿಸಿದ ಪ್ರಯತ್ನದಲ್ಲಿ ಮತ್ತೊಮ್ಮೆ ಎಡವಿದ್ರು. 1 ಎಸೆತ 17 ರನ್ನಿನ ಅವಶ್ಯಕತೆ. ಬಹುತೇಕ ಮುಂದಿನ ಹಂತಕ್ಕೆ ಬ್ರದರ್ಸ್ ಮೆಟ್ಟಿನಡಕ ತಂಡ ಎದುರಿಸಬೇಕಾಗಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡವನ್ನ. 1 ಎಸೆತ 17 ರನ್ನಿನ ಅವಶ್ಯಕತೆ. ಇದರೊಂದಿಗೆ ಈ ಪಂದ್ಯವನ್ನ 16 ರನ್ಗಳ ಅಂತರದಿಂದ ಗೆದ್ದುಕೊಳ್ಳುವ ಮೂಲಕ ದ್ವಿತೀಯ ಸುತ್ತಿಗೆ ತೇರ್ಗಡೆಗೊಂಡಿದೆ ಬ್ರದರ್ಸ್ ಮೆಟ್ಟಿನಡಕ ತಂಡ. ದ್ವಿತೀಯ ಸುತ್ತಿನಲ್ಲಿ ಎದುರಾಳಿ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ.
ಈಗಾಗಲೇ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಮತ್ತೋರ್ವ ಗಣ್ಯ ಅತಿಥಿಗಳಾಗಿರತಕ್ಕಂಥ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಜಯರಾಮ ಕಡ್ಲಾರ್ ಇವರು ಆಗಮಿಸಿದ್ದಾರೆ. ಅವರಿಗೆ ಸಂಘಟಕರ ಪರವಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡುತ್ತಾ ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಈಗಾಗಲೇ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಇಲ್ಲಿ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಬ್ರದರ್ಸ್ ಮೆಟ್ಟಿನಡಕ ತಂಡದ ಪರವಾಗಿ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದು ಅಂತಿಮ ಹಂತದವರೆಗೂ ತನ್ನ ಇನ್ನಿಂಗ್ಸ್ ಅನ್ನು ಮುಂದುವರಿಸಿ ಪ್ರಥಮ ವಿಕೆಟ್ಗೆ ವಸಂತರವರ ಜೊತೆಗೂಡಿ ಒಂದು ಸುಂದರ ಇನ್ನಿಂಗ್ಸ್ ಅನ್ನು ಕಟ್ಟಿ ವೈಯಕ್ತಿಕವಾಗಿ ಪಾಲಾಗಿದೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ. ದಯವಿಟ್ಟು ತಾವು ವೇದಿಕೆಯ ಬಳಿ ಬಂದು ಈ ಪಂದ್ಯಶ್ರೇಷ್ಠ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಯೊಂದು ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನವನ್ನ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಮತಿ ಪಲ್ಲವಿ ವಿನ್ಯಾಸ್ ಕೊಚ್ಚಿ ಮತ್ತು ಮನೆಯವರು. ಮತ್ತೊಮ್ಮೆ ಸಂಘಟಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ 6 ಓವರ್ಗಳಲ್ಲಿ 64 ರನ್ ಕಲೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಬ್ರದರ್ಸ್ ಮೆಟ್ಟಿನಡಕ ತಂಡದ ಆರಂಭಿಕ ದಾಂಡಿಗ ಕಿರಣ್ ವೈಯಕ್ತಿಕವಾಗಿ 35 ರನ್ ಗಳಿಸಿಕೊಂಡು ಅರ್ಹವಾಗಿಯೇ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಬಹುಮಾನವನ್ನ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರತಕ್ಕಂಥ ಶ್ರೀಯುತ ಜಯರಾಮ್ ಕಡ್ಲಾರ್ ಅವರು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕಿರಣ್ ರವರ ಪಾಲಾಗಿದೆ. ಬ್ರದರ್ಸ್ ಮೆಟ್ಟಿನಡಕ ತಂಡದ ಆಟಗಾರ. ಮುಂದೆ ಇನ್ನೊಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಅಂಕಣ ಸಜ್ಜಾಗ್ಲಿಕ್ಕಿದೆ. ಅಂತಿಮ ದಿನದಾಟದ 3ನೇ ಪಂದ್ಯಕ್ಕಾಗಿ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡದ ವಿರುದ್ಧವಾಗಿದೆ ಸಿಟಿ ಕ್ರಿಕೆಟರ್ಸ್ ಸುಳ್ಯ. ಈ ಪ್ರಥಮ 3ನೇ ಪಂದ್ಯದ ಪ್ರಥಮ ಇನ್ನಿಂಗ್ಸಿನ ವೀಕ್ಷಕ ವಿವರಣೆ ನೀಡಲು ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರರಾದಂತಹ ಸತೀಶ್ವರ ಮಂಗಳೂರು, ರಾಷ್ಟ್ರ ಭಾಷಾ ಹಿಂದಿಯ ವೀಕ್ಷಕ ವಿವರಣೆಗಾರರಾದಂತಹ ಗೋಪಿ ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಕಿರಣ್ ಬ್ರದರ್ಸ್ ಮೆಟ್ಟಿನಡಕ ತಂಡದ ಕಿರಣ್ ರವರ ಪಾಲಾಗ್ತಾ ಇದೆ. ಈ ಬಹುಮಾನವನ್ನ ಪ್ರಶಸ್ತಿ ವಿತರಣಾ ವೇದಿಕೆ ಬಳಿ ತೆರಳಿ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀಯುತ ಜಯರಾಮ್ ಕಡ್ಲಾರ್ ಅವರಿಂದ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಮುಂದಿನ ವೀಕ್ಷಕ ವಿವರಣೆಗಾರರಾಗಿ ಗೋಪಿ ಸರ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. धन्यवाद सुकुमार जी. ಅಲ್ಲಿ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರ ತಂಡದ ಯಾವುದೇ ಎಸೆತಗಾರ ಕೀಳುವ ಪ್ರತಿ ವಿಕೆಟ್ಗೆ 100 ರೂಪಾಯಿಗಳ ನಗದು ಬಹುಮಾನವನ್ನು 150 ರೂಪಾಯಿಗಳ ನಗದು ಬಹುಮಾನವನ್ನು ಇಲ್ಲಿ ಘೋಷಿಸಲಾಗಿದೆ. ಶ್ರೀಯುತ ರಹೀಂ ಕುಮ್ರಾ ಹಾಗೂ ಶ್ರೇಯಸ್ ಮುತ್ಲಾಜೆ ಹಾಗೂ ರಹೀಂ ಕುಮ್ರಾ ಇವರು
ಪ್ರತಿ ವಿಕೆಟ್ಗೆ 150 ರೂಪಾಯಿಗಳ ನಗದು ಬಹುಮಾನವನ್ನು ಘೋಷಿಸಿದ್ದಾರೆ. ಅದೇ ರೀತಿ ಟೀಮ್ ನ ಮಾಲಕರಾದ ತಂಡದ ಮಾಲಕರಾದ ದಯಾನಂದ್ ಕುಮ್ರಾ ಇವರು ಕೂಡ ದಯಾನಂದ್ ಕನ್ನಡಕ ಇವರು ಮೂವರು ಸೇರಿ 150 ರೂಪಾಯಿಗಳ ನಗದು ಬಹುಮಾನವನ್ನು ಓಂ ಶಕ್ತಿ ತಂಡದ ಯಾವುದೇ ಎಸೆತಗಾರ ಕೀಳುವ ಪ್ರತಿ ವಿಕೆಟ್ಗೆ 150 ರೂಪಾಯಿಗಳ ನಗದು ಬಹುಮಾನವನ್ನು ಘೋಷಿಸಿದ್ದಾರೆ. So Puneet starts the fresh proceedings and next one outside the leg stump, working above the toes, turn to backward square leg. In fact, it's a deep mid wicket. A long chase for the field. It might be considered of just inside the fence, and the batsman, because of before that, he's got plenty of time to come back for the 3 runs, and total scoreboard is now moving up to 4 without loss. 4 रन बन चुके हैं बिना किसी नुकसान के, और बाला 3 रनों के साथ अपना खाता यहां पर खोल चुके हैं. आरिफ इस वक्त सामना करने के लिए तैयार, और इस बीच ओम शक्ति क्रिकेटर्स जो कि इस वक्त फील्डिंग करता हुआ, और सिटी क्रिकेटर्स सुलिया जो कि पहले बल्लेबाजी करता हुआ. मैच नंबर 3 इस वीरामारुति ट्रॉफी 2023 के अंतर्गत इस श्रृंखला के दूसरे दिन का तीसरा मैच यहाँ पर प्रारंभ हो चुका है, और गेंदबाज पुनीत गेंदबाजी करते हुए इस बार आरिफ के लिए दाहिने हाथ राउंड द विकेट इस वक्त गेंदबाजी करते हुए. दाहिने हाथ के बल्लेबाज इस वक्त सामना करने के लिए तैयार. ये गेंद इस बार ऑन साइड पर गेंद को स्विंग करना चाहता, चूके और गेंद सीधे पहुंचे विकेट कीपर भी चूके, और शॉर्ट फील्डर ने गेंद को फील्ड कर लिया. रन से इस बीच बल्लेबाज को नहीं मिलेगा, और पुनीत एक बार फिर से गेंदबाज यहां पर आगे बढ़ाते हुए दाहिने हाथ राउंड द विकेट इस वक्त गेंदबाजी करते हुए. दाहिने हाथ के बल्लेबाज आरिफ इस वक्त सामना करने के लिए तैयार. लगभग जमीन पर हल्के से गेंद को 10-12 बार पटकने के बाद दाहिने हाथ राउंड द विकेट इस वक्त गेंदबाजी करते हुए. ये गेंद इस बार इनको ऑन साइड पर उछालना चाहा, लेग स्टंप से बाहर की ओर निकलती हुई गेंद, वाइड का इशारा अंपायर का, और वाइड के रन के साथ स्कोर बढ़कर अब पहुंच चुका है 5 रनों पर बिना किसी नुकसान के, जबकि उनकी पारी का पहला ओवर यहाँ पर शुरू हो चुका है. सिटी क्रिकेटर्स सुलिया इस वक्त पहले बल्लेबाजी करता हुआ, और होम शक्ति क्रिकेटर्स के कप्तान ने टॉस से जीतने के बाद पहले फील्डिंग करने का निर्णय जो कि उन्होंने लिया था, तो इस वजह से उनकी टीम इस वक्त फील्डिंग करती हुई. दोनों आरंभिक बल्लेबाज, दोनों सलामी बल्लेबाज इस वक्त मौजूद, और पुनीत इस वक्त गेंदबाज यहां पर आगे बढ़ाते हुए दाहिने हाथ राउंड द विकेट इस वक्त गेंदबाजी करते हुए. दाहिने हाथ के बल्लेबाज आरिफ इस वक्त सामना करने के लिए तैयार. पहला और एकमात्र पावर प्ले ओवर इस वक्त जारी. ये गेंद इस बार ऑन साइड पर स्विंग किया खूबसूरती के साथ इनटू द गैप एज वेल, और गेंद फ्लैटर वर्जन पर डीप मिड विकेट सीमा रेखा को पार हो चुकी है 6 रनों के लिए. बेहतरीन स्ट्रोक इस वक्त लगता हुआ आरिफ के बल्ले से, और इस छक्के के साथ स्कोर बढ़कर पहुंच चुका है 11 रनों पर. 11 विदाउट लॉस इन द ओवर नंबर फर्स्ट इन प्रोग्रेस. और फिर से एक बार गेंदबाज पुनीत इस वक्त गेंदबाज यहां पर आगे बढ़ाते हुए दाहिने हाथ राउंड द विकेट गेंदबाजी करते हुए. आरिफ सामना इस वक्त करने के लिए तैयार. केवल 2 मात्र खिलाड़ी 20 गज के दायरे के बाहर इस वक्त तैनात पावर प्ले के अंतर्गत, और ये गेंद ऑन साइड पर स्विंग करना चाहा, लेकिन इस बार चूके और गेंद सीधे पहुंचे विकेट कीपर के हाथों में, रन से बल्लेबाज को नहीं मिला. स्कोर रुक चुका है 11 रन बिना किसी नुकसान के, जबकि पहला ओवर उनकी पारी का यहां पर प्रगति पर. 5वीं बार इस ओवर में पुनीत for the 5th time in this over. Here he comes, right arm round the wicket to the right-handed batsman. अपनी अगली गेंद लेकर इस वक्त तैयार. गेंदबाजी आगे बढ़ाते हुए ये गेंद इस बार बेहतर गेंद थी, परिवर्तन के तौर पर धीमी गेंद, लगभग जमीन के सहारे गेंद आती हुई, और गेंद सीधे पहुंची विकेट कीपर के हाथों में, और इस धीमेपन पर चकमा खा गए बल्लेबाज. स्ट्रोक्स खेलने में असफल, और गेंद सीधे पहुंची विकेट कीपर के हाथों में, रन से बल्लेबाज को नहीं मिला. इस ओवर में अंतिम बार पुनीत फॉर द लास्ट टाइम इन दिस ओवर वो इस वक्त गेंदबाजी आगे बढ़ाते हुए इस वक्त दाहिने हाथ के बल्लेबाज सामना करने के लिए तैयार. ये गेंद इस बार बैकफुट पर जाकर गेंद को खेला जरूर, लेकिन जगह बनाने में असफल, और गेंद पहुंचे सीलिंग मिड ऑफ पर. और इसी के साथ ओवर नंबर पहले के समाप्त हो चुके. पहले ओवर के बाद सिटी क्रिकेटर सुलिया जोड़ चुका है 11 रन बिना किसी नुकसान के. 11 विदाउट लॉस आफ्टर फर्स्ट ओवर स्कोर्ड बाय सिटी क्रिकेटर सुलिया. ಹಲೋ, ಈಗಾಗಲೇ ವೀರಮಾರುತಿ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟಕ್ಕೆ ಗುತ್ತಿಗಾರು
ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾಗಿರತಕ್ಕಂಥ ಶ್ರೀಯುತ ಧನಪತಿ ಸರ್ ಇವರು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಸಂಘಟಕರ ಪರವಾಗಿ ಹಾಗೆಯೇ ನೆರೆದಿರತಕ್ಕಂತಹ ಸರ್ವ ಕ್ರೀಡಾಭಿಮಾನಿಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ನೀಡುತ್ತಾ ಅವರನ್ನ ಅಷ್ಟೇ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಿ ಪಂದ್ಯಾಟವನ್ನು ವೀಕ್ಷಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. धन्यवाद सुकुमार जी। और जहां तक सवाल है दूसरे ओवर का, तो दूसरा ओवर यहां पर प्रारंभ होता हुआ पहले ओवर में 5 मिनट गेंदबाज ने लिए पहला ओवर पूर्ण करने के लिए। और जैसा कि एक बार फिर से मैं आपको इत्तला कर दूं कि 25 मिनट दिए जाएंगे निर्धारित 6 ओवर पूर्ण करने में। 25 मिनट्स will give to complete their 6 overs quota. It's already 6 minutes gone in their innings, so just 1 over bowled. और दूसरा ओवर इस वक्त गेंदबाज इस वक्त गेंदबाजी शुरू करते हुए नजीर चिरुगोली। और इस वक्त वो पहली गेंद लेकर गेंदबाजी करेंगे, जबकि सामना इस वक्त करने के लिए तैयार बड़ा, जो कि 3 रनों के व्यक्तिगत स्कोर पर बल्लेबाजी करते हुए फील्डिंग में जमावट यहाँ पर चलते हुए। और दूसरा ओवर लेकर इस वक्त नजीर चिरुगोली गेंदबाजी यहाँ पर आगे बढ़ाते हुए। नजीर ओवर की पहली गेंद, ये गेंद ऑन साइड पर खूबसूरती के साथ निकाला, डीप मिड विकेट पर 1 रन बल्लेबाज को मिलेगा। और इस 1 रन के साथ स्कोर बढ़कर अब पहुंच चुका है 12 रनों पर, 12 विदाउट लॉस एट द स्टार्ट ऑफ द सेकंड ओवर इन फैक्ट। और फिर से एक बार नजीर चिरुगोली अपने गेंदबाजी के मार्ग पर आते हुए इस बार गेंदबाजी करेंगे दाहिने हाथ के बल्लेबाज आरिफ के लिए। और आरिफ के लिए इस वक्त काफी दूर दूर तक फैला हुआ क्षेत्र रक्षण दिखाई देता हुआ। यह गेंद टॉप एज गेंद को उछाला इस वक्त लॉन्ग ऑन फील्डर गेंद के नीचे आते हुए अंतिम क्षण में गेंद को लपकने में सफल। और इसी के साथ यह विकेट यहां पर गिर चुका है आरिफ का। ऐसा कहना पड़ेगा, गेंद को उछालना चाहता लॉन्ग ऑफ सीमा रेखा के ऊपर से, नॉट क्वाइट गेट दैट वन राइट फ्रॉम द मिडल ऑफ द बैट एट द लास्ट मोमेंट। गेंद टॉप एज पर टकराई और आसानी के साथ एक बेहतर जजमेंट के साथ कहना पड़ेगा लॉन्ग ऑफ सीमा रेखा के अंदर इस कैच को पकड़ लिया गया फील्डर गिरीश द्वारा। तो 12 रनों पर पहला विकेट गिर चुका है। It's 12 for the loss of 1 wicket. Arif departs for 6 and now they are 12 for 1. ಹಲ್ ನಮ್ಮ ಕ್ರೀಡಾಕೂಟಕ್ಕೆ ಗುತ್ತಿಗಾರ ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘದ ನಿರ್ದೇಶಕರಾಗಿರುವ ಲೋಕೇಶ್ವರ ಡಿ ಆರ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬನ್ನಿ ಸರ್, ವೇದಿಕೆ ಹತ್ತ ಬನ್ನಿ. ಅದೇ ರೀತಿ ಸಿಟಿ ಕ್ರಿಕೆಟ್ ಸುಳ್ಯ ತಂಡದ ಇತರ ಆಟಗಾರ ಎಕ್ಸ್ಟ್ರಾ ಪ್ಲೇಯರ್ ದಯವಿಟ್ಟು ಇಲ್ಲಿ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ಆಟಗಾರರ ಹೆಸರುಗಳನ್ನು ತಿಳಿಸಲು ದಯವಿಟ್ಟು ಸಿಟಿ ಕ್ರಿಕೆಟ್ ಸುಳ್ಯ ತಂಡದ ಎಕ್ಸ್ಟ್ರಾ ಪ್ಲೇಯರ್. So number 3 batsman is now comes out to the middle. और गेंदबाज नजीर और 150 रुपए का नकद पुरस्कार वो प्राप्त कर चुके हैं विकेट प्राप्त करने के बाद। और एक बार फिर से गेंदबाज की गेंद रिवर्स शॉट गेंद को खेलना चाहा, गेंद पहुंची शॉट थर्ड मैन फील्डर के हाथों में, जहां पर गेंद को फील्ड कर लिया गया। रन से इस बीच बल्लेबाज को नहीं मिलेगा। तो नजीर चिरुगोली एक बार फिर से गेंदबाज यहां पर आगे बढ़ाते हुए दाहिने हाथ ओवर द विकेट। ये गेंद ऑन साइड पर गेंद को मोड़ा शॉर्ट मिड विकेट फील्डर के सिर के ऊपर से डीप मिड विकेट पर थोड़ी सी मिस फील्ड के बाद जब तक गेंद को फील्ड करे दोबारा फील्डर बल्लेबाज के पास मौका 2 रन प्राप्त करने का। और इन 2 रनों के साथ स्कोर बढ़कर अब पहुंच चुका है 14 रनों पर 1 विकेट के नुकसान पर। दूसरा ओवर यहाँ पर प्रगति पर 1 विकेट खोने के बावजूद रन से कुछ हद तक आसानी के साथ बनते हुए इस वक्त सिटी क्रिकेटर्स सुलिया के लिए अपनी अगली गेंद लेकर तैयार। रिवर्स शॉट गेंद को खेलना चाहा, बेहतर गेंद थी, कुछ ज्यादा हद तक लेग स्टंप से बाहर की ओर नहीं निकल रहे, तो रिवर्स शॉट भी ऑफर किया था इस वक्त बल्लेबाज ने। और आखिरकार सही गेंद घोषित अंपायर द्वारा सही निर्णय, रन से इस बीच बल्लेबाज को नहीं मिला। 14 रनों पर स्कोर बोर्ड रुक चुका 1 विकेट के नुकसान पर। मैच नंबर 3 इस मेगा श्रृंखला के अंतर्गत, इस श्रृंखला के दूसरे दिन का मैच नंबर 3 यहाँ पर शानदार प्रगति करता हुआ वीरमारुति ट्रॉफी 2023 के अंतर्गत 2023 के अंतर्गत ये गेंद ऑन साइड पर गेंद को उछालना चाहा, फुलर लेंथ गेंद थी, लेग स्टंप से बाहर की ओर निकलती हुई शॉर्ट स्क्वायर लेग की दिशा में गेंद जब तक फील्ड हो। 1 रन का इजाफा यहाँ पर हो चुका है। 15 विदाउट लॉस, 15 फॉर द लॉस ऑफ 1 विकेट इन फैक्ट आफ्टर कंप्लीशन ऑफ 2 ओवर्स। और जहां तक सवाल है सिटी क्रिकेट सुलिया का, तो उनके बल्लेबाज अभी भी सही राह को तराशते हुए। 4 ओवर का खेल बाकी और देखते ही न बचे हुए 4 ओवर में उनके बल्लेबाज बचे हुए 8 विकेटों की मदद से, 9 विकेटों की मदद से, बचे हुए 9 विकेटों की मदद से और कितने रन यहाँ पर बटोर पाते हैं। तो कुछ बातचीत के बाद गेंदबाजी की जिम्मेदारी इस वक्त सौंपी जा रही है
दो ओवर की समाप्ति हो चुकी है, 15 रन एक विकेट के नुकसान पर। तीसरा ओवर लेकर इस वक्त गेंदबाजी शुरू करते हुए गेंदबाज कमेंटेटर बॉक्स एंड की ओर से नासिर गेंदबाजी इस वक्त शुरू करते हुए, और नंबर 10 की जर्सी पहने हुए बल्लेबाज इस वक्त सामना करने के लिए तैयार। नासिर की ओर की पहले गेंद का दाहिने हाथ ओवर द विकेट गेंदबाजी करते हुए ये गेंद ऑन साइड पर गेंद को खेल दिया इस वक्त डीप मिड विकेट पर। फील्डर वहां पर मौजूद, क्लीन कलेक्शन, एकमात्र रन बल्लेबाज को मिलेगा। एक रन के साथ स्कोर बढ़कर पहुंच चुका है 16 रनों पर एक विकेट के नुकसान पर। 16 फॉर द लॉस ऑफ 1 विकेट एट द स्टार्ट ऑफ द थर्ड ओवर इन फैक्ट फॉर सिटी क्रिकेटर सुलिया। और नासिर एक बार फिर से गेंदबाज यहां पर आगे बढ़ाते हुए अपनी ओर की अगली गेंद लेकर इस वक्त तैयार। दाहिने हाथ ओवर द विकेट गेंदबाजी करते हुए दाहिने हाथ के बल्लेबाज के लिए ये गेंद ऑन साइड पर गेंद को इस वक्त खेल दिया, मिड विकेट पर गेंद पहुंची। ठीक उसी फील्डर दोबारा इस वक्त पिक्चर में नजर आते हुए एक रन का इजाफा यहां पर हो चुका है। 17 रन एक विकेट के नुकसान पर। एक बेहतर गेंदबाजी का सिलसिला यहां पर जारी रखते हुए गेंदबाज पहले ओवर में 11 रन प्रदान करने के बाद एक बेहतरीन वापसी अपने दूसरे ओवर के बाद उनके गेंदबाज कर चुके हैं। ये गेंद बिल्कुल जमीन के सहारे है, स्क्वायर ऑफ द विकेट इनटू द गैप एज वेल एंड आई थिंक इट्स कुड बी नो, इन फैक्ट इट कट्स ऑफ जस्ट इनसाइड द फेंस। स्कूप किया था वाइडिश लॉन्ग ऑफ और एक्स्ट्रा कवर के दरमियान और चंद टिप्पो बाद आफ्टर कपल ऑफ बाउंसर्स जब तक गेंद को फील्डर फील्ड करे थोड़ा सा दौड़ लगाने के बाद बल्लेबाज के पास मौका था 2 रन प्राप्त करने के। इट्स 19 फॉर द लॉस ऑफ 1 विकेट इन द ओवर नंबर 3 इन प्रोग्रेस। नासिर फिर से एक बार गेंदबाज यहां पर आगे बढ़ाते हुए दाहिने हाथ ओवर द विकेट। ये गेंद इस बार उछाला, नॉट क्वाइट मिडल गेट, गॉन थ्रू फॉर अ क्विक सिंगल एंड गेट इट कंफर्टेबली एट लास्ट। स्टोक्स के साथ ही दौड़ पड़े थे और आखिरकार उन्हें कोई दिक्कत ही महसूस नहीं हुई यहाँ पर एक रन प्राप्त करने में। 20 रन बन चुके हैं 20 और तीसरा ओवर उनकी पारी का यहाँ पर प्रगति पर नासिर। ये गेंद लेग स्टंप पर आती हुई गेंद इस वक्त पहुंच चुकी है शॉट स्क्वायर लेग पर। डेलिबरेट, बिल्कुल सही तरीके से अंपायर मोहन ने इसे डेलिबरेट घोषित किया। कोई स्ट्रोक्स ऑफर नहीं किया था, गेंद को सीधे अपने पैरों पर लगने दिया था। ನಮ್ಮ ಸಂಸ್ಥೆಯ ಪೋಷಕರಾಗಿರ್ತಕ್ಕಂತಹ ಲೋಕೇಶ್ ಡಿಆರ್ ಅವರಿಗೆ ಜಯರಾಮ್ ಪೈಕರ್ ಅವರೊಂದು ಸ್ಮರಣಿಕೆ ನೀಡಿ ಗೌರವಿಸಬೇಕು, ಪುಟ್ಟ ಗೌರವವನ್ನು ಸ್ವೀಕರಿಸಬೇಕು. ಲೋಕೇಶ್ ಅನ್ನ ದಯವಿಟ್ಟು ವೇದಿಕೆ ಹತ್ತ ಬನ್ನಿ. So 20 for the loss of 1 wicket. Last time in this over Nasir comes not over the wicket. ये गेंद बेहतर, absolutely good one, much straighter line और स्ट्रोक्स खेलने के प्रयास में चूके असफल रहे। 3 ओवर की समाप्ति 20 रन एक विकेट के नुकसान पर। 20 for the loss of 1 ವಂದನೆಗಳು wicket. ಸರ್. 20 for the loss of 1 wicket, 3 overs in bowled। देखते हैं बचे हुए 3 ओवर में उनकी पारी में क्या होता है। और इससे पहले कि चौथा ओवर पर वो माइक्रोफोन पर आगे का को देखा सुनाने के लिए सतीश को अंग्रेजी में अब मैं आमंत्रित करना चाहूंगा। धन्यवाद, थैंक यू। Thank you very much, Gopi. So, start of the over number 4 from the commentary box end, and Shiva brought on to attack balls round the wicket. Drive driven that one down to long off range. A nice looking stroke there from the batter to pick the single. So, with that single score, numbers on to 21 on the board for the loss of 1 wicket. So here again, second ball, right above the wicket, nicely driven up pitchly, but quite safely down to deep cow point region. Protection has been given in the deep so that the batsman have to settle for the single. So I would like to invite Mr. Chetan of Veeramaruthi. Chetan of SKFC. Chetan of SKFC. Chetan of SKFC is judged as a man of the match for the first match. I request Shri D.R. Lokeshwar to present this man of the match award. Demadi Shri D.R. Lokeshwara Seva Pratinidhi. Ivaru ವೇದಿಕೆಗೆ ಆಗಮಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಚೇತನ್ ಇವರಿಗೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇವೆ. Chetan will go into
collect his man of the match award for his fantastic performance, all-round performance from the bat and ball. So that is deserves this man of the match award. Thank you very much, Shri Dr. Lokeshwar. So beautifully bowled, and it's going to be out. Catch taken, Nasir at short mid wicket. So Nasir Ulu, there's a speciality of the players of Kasaragod district. Every player has got the nickname, and of course, Om Shakti cricketers Guthigaru, they're playing with some players of Kasaragod district, and the players, the popular players like Nazir Chirugoli, Chammi Osangadi, Satish Mujingao, Nandu Kumra, and Arish Kumra, and wicketkeeper behind the stump, Pradeep Kumra, and Shiva, and Nazir. Everyone has got the big name as far as cricket in Kasaragod district is concerned, our neighboring state Kerala, and they are representing for Home Shakti cricketers. And at the same time, every wicket there will be a cash prize of 150 rupees. And nicely driven that one to find again. Buckford's the ball missing his bat, deflected from the leg, so that leg by call by umpire. Two more to the total. With that couple of runs, Koban moves on to 24. Shiva is got 150 rupees from Rahim Kumra, Shreyas, and Dayanand Kannadka. That 150 rupees, which is announced for each and every wicket. This time wide outside the unlucky stamp, and one more extra added total. Koban moves on to 25. City cricketers Sulya desperately wanted good score because they're playing against one of the formidable team. And at least 55 to 60 runs is badly required if they wanted to defend the total. Shiva bowls again, nicely bowled. Again, they're going for the single, but going against that one. Actually, the non-striker is not interested, rightly so. The bowler on his follow-through. Very quickly completed that over. Fantastic over there from Shiva. After completion of over number 4, City cricketers are 25 on the board. 25 for the loss of 2 wickets. 3 wickets, in fact. Nazir Chirugoli picked up 1 wicket and 150 rupees. Shiva picked up 1 wicket and he got 150 rupees. But one is in the form of run out, and there is no 150 rupees for one who is responsible for the run out. But he may get more than that after the match. Harris. Harish Mujingao, and some players from Mujingao, Harish Mujingao and Satish Mujingao, the top players from Mujingao, representing for Om Shakti cricketers Guthigaru. Harish bowling from the commentary box end. ದಯಮಾಡಿ ಸಿಟಿ ಕ್ರಿಕೆಟರ್ಸ್ ಸುಳ್ಯ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲಿ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕು ಆದಷ್ಟು ಬೇಗ. Driven that one firmly down to mid wicket, and he clearing the fan down at the mid wicket boundary for a much required 6 came from the bat. The jersey number 7 is just hoisting it at one down to mid wicket boundary for a 6. ದಯಮಾಡಿ ಅಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಸಿಟಿ ಕ್ರಿಕೆಟರ್ ಸುಳ್ಯ, ಯಾಕಂದ್ರೆ 6 ಹೊಡೆದವನ ಹೆಸರು ಇಲ್ಲಿ ಬರ್ತಾ ಇಲ್ಲ, ಅವರಿಗೆ ಲಾಸ್, ನಿಮ್ಗೆ ಲಾಸ್. ಪ್ಲೀಸ್ ಇಲ್ಲಿ ಬರಬೇಕು ಆದಷ್ಟು ಬೇಗ ಎಕ್ಸ್ಟ್ರಾ ಪ್ಲೇಯರ್. Again, they're going for the big swing of the bat, but got inside edge of the bat. One more addition total. Addition of their single score moves on to 32. Again, bowler bowls. Harish bowls. Batsman again going for bowler's back drive. Ball just deflected from the non-striker's bat. They're coming back for the second. Good running with the wicket. Chammi is charging in from the deep long on region towards his left to field the ball. Ample time for the batter to complete that couple of runs. Ashraf is in non-striker's end, and just number 21 is in batting here. 34 on the board. Harish again. The leg spinner, slower one, beautifully bowled along the carpet. This is the one line definitely going to defeat the batsman because of the way that he's turning the ball from outside the line of off stump, and defeats the bat of the batsman. Again, this time up
in the air. The fielder there in the deep long on Chammi. Once Chammi thought it's going to be a catch for the short mid wicket fielder, but quickly realizing the ball is coming to him, and because of the rays of sun hitting his eyes, very difficult to judge. But at last Chammi managed to judge the catch very well in the end. And 150 rupees again here for Harish for that wicket. Thanks to Rahim, Kumla, Shreyas, Mutlaje, as well as Dayanand Kannadka. ವಿಜೇಶ್ ಹಿರಡ್ಕ ತಕ್ಷಣ ಕಮೆಂಟ್ರಿ ಬಾಕ್ಸ್ ಹತ್ರ ಬನ್ನಿ. So again the bowler bowling left arm. The new batter, left-hand batsman is in a strike. Just a number 00. Harish got 150 rupees. He can get more than that because last delivery remaining in this over, left arm. Lovely delivery. Good delivery to finish the over number 5. After completion of over number 5, searching for the right track. City cricketers still not getting that much of use total. Just a 34 on the board by losing all 4 wickets. The 4 wickets which is back into pavilion. Last over remaining in their innings. And wait and see which bowler going to bowl that last over. And one who bowled very economical, definitely we're going to get the chance to bowl the 2 overs. Shiva Kumla brought on the attack because as far as the economic over is concerned, Shiva bowled a very economical over, the over of 5 runs with the wicket, so that captain will thinking about Shiva to bowl that last over. Ashraf is the one who got a 6 from his bat. Wait and see how he'll going to get some runs in the final over. First ball outside and next time going to be a punishable from umpire. Wicket keeper completely missed out. Ball running down to deep Tadman, boundary for 4 runs. Absolutely lucky run. 5 gifted runs here for the opposition team. So 4 plus 1, 5 gifted runs here, and with that 5 valuable runs, scoreboard numbers on to 39 on the board. The much required gifted run here for City cricketer Sulia, and that will go into be the bonus run for City, and if able to get another 10 to 15 runs in the last 6 overs, going to be a chance to get some good total leg. Nandu Kumra out there in the short termination, fields the ball but not quite able to stop the single from the batter. So with their single, scoreboard numbers on to 40, the very valuable runs. And for City cricketers having 5 deliveries to spare. Left and right combination, and headache for the fielding team to set a field. Backward square leg, deep mid wicket, deep long on, deep long off, deep extra cover. Beautifully ball, perfect one outside the line of off time. Batsman going for the drive, beaten by the pace. Of course, the width is offered for the batter for the drive, but because Shiva is bowling with the extra quicker, so that batsman completely beaten in the relegation. Shiva again, right arm over wicket balls, went for the reverse sweep, good execution down to deep Tadman, boundary for 4 runs. That was intelligent cricket, absolutely intelligent cricket. You know exactly the wind is passing behind the wicket. Once he got a little bit bat onto that was a really a clever cricket here from the batter, getting some improvisation, playing that reverse sweep down to deep Tadman, boundary for 4 runs. Important runs coming in this over. Already in this particular over, 10 runs conceded by Shiva in just 3 balls, and scoreboard is 44 on the board. Now deep third man which is situated, third man going back to deep third man. The one fielder from deep cow point region coming inside the ring, again the wide. This is a highly indisciplined bowling performance from Shiva. The important runs coming here for City, 45, just like I mentioned 50 plus runs which is badly required if they wanted to defend this total.
Again slashes it out, lovely, just up and over, down to deep cow point region, field, two fielder behind the ball, but ball just winning the race against the fieldsman. That was a terrific shot. That was a terrific shot because the batsman know exactly the fielder is inside the ring because of that the previous boundary which is coming down to deep third man region. So third man going back and cow point coming inside the ring. So Shiva is giving width for the batsman. And is capitalizing that width to just up and over, down to deep third man boundary for 4 runs. 49 on the board. Shiva, right arm, balls. Again the ball going to be a wide. One more excess, total score. 50 comes up. 50 comes up here for City cricketer Sulia. The 50 on the board. The very good score. Again going for the try, We're going to come back for the second or not. Wait and see. Yes, they're charging for the second. Pradeep returning the ball. It was absolutely absence of mind. Not a Pradeep batting deep long on fielder. Girish down at deep long on region, not really observing the batsman to coming back for the second. Opportunity is created for the run out in the non-strikers end, but he returns the ball towards the strikers end. It was the longest fought for him to return the ball, so that batsman managed to complete a couple of runs. 52 on the board. Going for the drive, misses it completely. Run out taken place. Highly expensive over there from Shiva. After completion of over number 6, City cricketers managed to score 52 and set a target of 53 to win the match. ನಮ್ಮ ಈ ಕ್ರೀಡಾಕೂಟಕ್ಕೆ ನಮ್ಮ ಸಂಸ್ಥೆಯ ಪ್ರೋತ್ಸಾಹಕರಾಗಿರುವ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವ ಶ್ರೀ ವೆಂಕಟ ಒಳದಂಬೆಯವರು ಆಗಮಿಸಿದ್ದಾರೆ. ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ ಸರ್. ತಾವು ದಯವಿಟ್ಟು ವೇದಿಕೆ ಹತ್ತ ಬರಬೇಕು ಅಂತ ಕೇಳಿಕೊಂಡಿದ್ದಾರೆ ಸರ್. ಓಕೆ. So altogether, I think it's a fantastic comeback here by City cricketer Sulia. They got some luck, they got some extra runs. At the same time, the batsmen are really batted very well in the end. And Ashraf has got a 1-6, and the last batsman has played a small cameo for City cricketer Sulia, so that they managed to get a very good score, total score of 52, and set a target of 53 to win this match. And wait and see how well Om Shakti cricketers Guthigaru will going to get this total. Of course, they got some tremendous batting department, no doubt at all. They got some big names like Chemi. They got big names like Nazir Chirigoli, Satish Mujingawa. They got Giri. They got Shiva. But the name is not quite enough. But they need to perform as per the reputation what they got in this particular match if they wanted to win the match. And wait and see how will they going to reply against City cricketer Sulia. City cricketer Sulia, the batters did a great job. Now all up to the City cricketers Sulia bowlers to justify the efforts of their batter. And wait and see the kind of result for this match. And before the innings will go into start of Om Shakti cricketers Guthigaru, I would like to once again invite Mr. Sukumar to take over the microphone in our state language, Kannada. Thank you very much. Thanks a lot. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಪ್ರೋತ್ಸಾಹಕರು ಆಗಿರತಕ್ಕಂಥ ಮೆಸ್ಕಾಂನಲ್ಲಿ ಕಾರ್ಯನಿರ್ವಾಹಕರು ಆಗಿರುವ ಚಿದಾನಂದ ಕನ್ನಡಕ ಅವರು ಆಗಮಿಸಿದ್ದಾರೆ. ತಮಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇವೆ ಸರ್. ಎಸ್ ಧನ್ಯವಾದಗಳು ಸತೀಶ್ ಸರ್. ಈಗಾಗಲೇ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡಿದಂತಹ ಸ್ಟಾರ್ ಸುಳ್ಯ ತಂಡ, ಸಿಟಿ ಕ್ರಿಕೆಟ್ ಸುಳ್ಯ ತಂಡ ನಿಗದಿತ 6 ಓವರ್ಗೆ 52 ರನ್ ಅನ್ನು ಗಳಿಸಿಕೊಂಡು ಪಂದ್ಯಾಟವನ್ನು ಗೆಲ್ಲಲು ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡಕ್ಕೆ 36 ಎಸೆತಗಳ ಮುಂದೆ 53 ರನ್ನಿನ ವಿಜಯದ ಗುರಿ ಇದೆ. ಆರಂಭಿಕ ದಾಂಡಿಗರಾಗಿ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡದ ಪರವಾಗಿ ಚಮ್ಮಿ ಅವರ ಜೊತೆಗೂಡುತ್ತಾ ಗಿರೀಶ್ ಇಬ್ಬರು ಆರಂಭಿಕ ದಾಂಡಿಗರು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೇನೆ ಪ್ರಥಮ ಸುತ್ತಿನ ದ್ವಿತೀಯ ದಿನದಾಟದ ಅಂತಿಮ ಪಂದ್ಯಕ್ಕಾಗಿ ಫ್ರೆಂಡ್ಸ್ ಕ್ಲಬ್ ಪೈಲಾರು ಮತ್ತು ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ಎರಡು ತಂಡಗಳ ಕಪ್ತಾನರು ನಾಣ್ಯ ಚುಮ್ಮಕಿಗಾಗಿ ವೇದಿಕೆಯ ಬಳಿ ಬನ್ನಿ ಆದಷ್ಟು ಬೇಗ. ಫ್ರೆಂಡ್ಸ್ ಕ್ಲಬ್ ಪೈಲಾರು ಮತ್ತು ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ದ್ವಿತೀಯ ಮತ್ತು ಅಂತಿಮ ದಿನದಾಟದ ಪ್ರಥಮ ಸುತ್ತಿನ ಅಂತಿಮ ಪಂದ್ಯಕ್ಕಾಗಿ ಫ್ರೆಂಡ್ಸ್ ಕ್ರಿಕೆಟರ್ಸ್ ಪೈಲಾರು ಮತ್ತು ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ಎರಡೂ ತಂಡಗಳ ಕಪ್ತಾನರಿಗೆ ಇದು ನಾಣ್ಯ ಚುಮ್ಮಕಿಗಾಗಿ ಪ್ರಥಮ ಕರೆ. ಆದಷ್ಟು ಬೇಗ ಸಂಘಟಕರ ಬಳಿ ತಮ್ಮ ಇರುವಿಕೆಯನ್ನು ಗುರುತಿಸಿಕೊಂಡು ಕಪ್ತಾನರು ನಾಣ್ಯ ಚುಮ್ಮಕಿಗಾಗಿ ವೇದಿಕೆಯ ಬಳಿ ಬನ್ನಿ.
ಗಮನಿಸಿಕೊಳ್ಳಿ, ದ್ವಿತೀಯ ಇನ್ನಿಂಗ್ಸ್ 10:37 ಪ್ರಾರಂಭವಾಗಿದೆ. ಪ್ರತಿಯೊಂದು ಇನ್ನಿಂಗ್ಸ್ಗೂ ಕೂಡ 25 ನಿಮಿಷಗಳನ್ನು ನಿಗದಿಪಡಿಸಲಾಗಿದೆ ಎರಡು ತಂಡಗಳ ಆಟಗಾರರ ಗಮನಕ್ಕೆ. ಸಿಟಿ ಕ್ರಿಕೆಟರ್ಸ್ ಸುಳ್ಯ ತಂಡದ ಓರ್ವ ಇತರ ಆಟಗಾರ. ಪ್ರಥಮ ಚೆಂಡು ದೊಡ್ಡ ಹೊಡೆತ. ಈ ಬಾರಿ ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಸಿಕ್ಸರ್ ನೊಂದಿಗೆ ಎಸೆತಗಾರನಿಗೆ ಸ್ವಾಗತವನ್ನು ನೀಡ್ತಾ ಇದರಲ್ಲಿ ದಾಂಡಿಗ ಚಮ್ಮಿ. ಬಿರುಸಿನ ದೊಡ್ಡ ಹೊಡೆತಗಳ ಹೆಸರುವಾಸಿಯಾದಂತಹ ಕಾಸರಗೋಡು ಪರಿಸರದ ಬ್ಯಾಟ್ಸ್ಮನ್ ಈ ಚಮ್ಮಿ ಪ್ರಥಮ ವರ್ಷದ ವೀರಮಾರುತಿ ಟ್ರೋಫಿ ಕ್ರಿಕೆಟ್ ಪಂದ್ಯಾಟದಲ್ಲಿ ದ್ವಿತೀಯ ಬಹುಮಾನವನ್ನು ಈ ತಂಡ ಪಡೆದುಕೊಂಡಿತ್ತು. ಇದೀಗ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡದ ಪ್ರಾಯೋಜಕತ್ವದಲ್ಲಿ ಆಡುವಾಗ ಪ್ರಥಮ ಚೆಂಡು ಸಿಕ್ಸರ್ ದೊಡ್ಡ ಹೊಡೆತ ದಾಖಲಾಗಿತ್ತು. ಇದೀಗ ದ್ವಿತೀಯ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಸೆತಗಾರ ತೀರ್ಪುಗಾರನ ಬಿಟ್ಟು ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ಸೊಗಸಾದ ದಾಳಿ. ಈ ಬಾರಿ ಮತ್ತೊಮ್ಮೆ ಸುಂದರತೆ ಹೊಡೆತ. ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿದೆ ಚೆಂಡು. 7 ನಂಬರ್ ಮನೆಯಂದರೆ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ಓಡಾಟ. 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಿದೆ. ಬಳಿಕ ಕಲಾತ್ಮಕ ಶೈಲಿಯ ಹೊಡೆತವಾಗಿತ್ತು. ಚೆಂಡನ್ನ ಕವರ್ಸ್ ವಿಭಾಗದಲ್ಲಿ ಹೊಡೆಯುವ ಮೂಲಕ 2 ರನ್ ಅನ್ನು ಗಳಿಸಿಕೊಂಡು ಈ ಪವರ್ ಪ್ಲೇ ಅನ್ನ ಬಹಳಷ್ಟು ಸದುಪಯೋಗ ಪಡಿಸಿಕೊಳ್ತಾ ಇದೆ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡ. ಇದೀಗ ಮತ್ತೊಮ್ಮೆ 3ನೇ ಬಾರಿ ಸಿಟಿ ಕ್ರಿಕೆಟರ್ಸ್ ಸುಳ್ಯ ತಂಡದ ಪರವಾಗಿ 7 ನಂಬರ್ ಜೆರ್ಸಿಯನ್ನು ಧರಿಸಿದಂತಹ ಆಟಗಾರ 3ನೇ ಬಾರಿ ಎಸೆಯಬೇಕಾಗಿದೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ. ಈ ಬಾರಿ ಸುಂದರತೆ ಹೊಡೆತ. ಮತ್ತೊಮ್ಮೆ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿದೆ ಚೆಂಡು. ಪವರ್ ಪ್ಲೇ ಚಾಲ್ತಿಯಲ್ಲಿರುವ ಕಾರಣ ಚೆಂಡು ಸೀಮಾ ರೇಖೆಯ ಗಡಿ ಭಾಗವನ್ನು ದಾಟಿದಾಗ 4 ರನ್ ಅನ್ನು ಗಳಿಸಿಕೊಂಡಿದೆ. ಆರಂಭಿಕ 3 ಚೆಂಡು 12 ರನ್ ಅನ್ನು ಗಳಿಸಿಕೊಂಡಂತಹ ತಂಡ ಈ ಮೊತ್ತವನ್ನು ಸುಲಭವಾಗಿ ಬೆನ್ನತ್ತುವತ್ತ ಮುನ್ನುಗ್ಗುತ್ತಾ ಇದೆ. ಇನ್ನು ಈಗಾಗಲೇ 12 ರನ್ ಅನ್ನು ಗಳಿಸಿಕೊಂಡಿದೆ. 41 ರನ್ನಿನ ವಿಜಯದ ಗುರಿಗಿದೆ. ಇನ್ನುಳಿದ 33 ಎಸೆತಗಳ ಮುಂದೆ 41 ರನ್ನಿನ ವಿಜಯದ ಗುರಿಗಿದೆ. ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡದ ಪರವಾಗಿ 53 ರನ್ ಅನ್ನು ಬೆನ್ನತ್ತುವಂತಹ ಸಂದರ್ಭದಲ್ಲಿ ಆ ಪವರ್ ಪ್ಲೇ ಯಲ್ಲೂ ಕೂಡ ತನ್ನ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರ್ಪಡಿಸಿದ ಚಮ್ಮಿ 4ನೇ ಬಾರಿ ಎದುರಿಸಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ 7 ನಂಬರ್ ಬನಿ ಅಂದರೆ ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್. ಈ ಬಾರಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 1 ಬೌನ್ಸ್ ಓವರ್ ದ ರೋಪ್. ಮತ್ತೊಂದು ಬೌಂಡರಿ ದಾಖಲಾಗಿದೆ. ಚೆಂಡು ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು. ಸುಲಭ ಚೆಂಡಾಗಿತ್ತು. ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿದಂತಹ ದಾಂಡಿಗ ಸಿಕ್ಸರ್ ಬೌಂಡರಿ ಸಿಡಿಸುವ ಮೂಲಕ ಆರಂಭಿಕ 4 ಚೆಂಡು 16 ರನ್ ಅನ್ನು ಗಳಿಸಿಕೊಂಡು ಇದೀಗ ಒತ್ತಡದಲ್ಲಿ ಎಸೆತಗಾರ 16 ರನ್ ಅನ್ನು ಈಗಾಗಲೇ ಗಳಿಸಿಕೊಂಡು 37 ರನ್ನಿನ ವಿಜಯದ ಗುರಿ ಇದೆ. ಇನ್ನುಳಿದ 32 ಎಸೆತಗಳ ಮುಂದೆ ಮತ್ತೊಮ್ಮೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ 5ನೇ ಬಾರಿ ಎಸೆಯಬೇಕಾಗಿದೆ. ವಿಕೆಟ್ ನ ಹುಡುಕಾಟದಲ್ಲಿದೆ ಸಿಟಿ ಕ್ರಿಕೆಟರ್ಸ್ ಸುಳ್ಯ ತಂಡ. 5ನೇ ಬಾರಿ ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಮತ್ತೊಂದು ಸುಲಭ ಚೆಂಡಾಗಿತ್ತು. ಆದರೆ ಈ ಬಾರಿ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಆದರೂ ಕೂಡ ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ 2 ರನ್ ಅನ್ನು ಗಳಿಸಿಕೊಂಡಾಗ ಆರಂಭಿಕ 5 ಚೆಂಡಿನಲ್ಲಿ 18 ರನ್ ಅನ್ನು ಕಲೆ ಹಾಕಿದಂತಹ ಚಮ್ಮಿ ಇದೀಗ ಅಂತಿಮ ಬಾರಿ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡದ ಆಟಗಾರರು ಗಳಿಸುವಂತಹ ಪ್ರತಿಯೊಂದು ರನ್ನಿಗೂ ಕೂಡ 10 ರೂಪಾಯಿಗಳ ನಗದು ಘೋಷಣೆಯಾಗಿದೆ ರಹೀಂ ಕುಂಬ್ಳೆ ಇವರಿಂದ. ಅಂತಿಮ ಎಸೆತ ಪ್ರಥಮ ಓವರ್ನ ಚಾಲ್ತಿ. ಈ ಬಾರಿ ಅತ್ಯುತ್ತಮವಾಗಿರತಕ್ಕಂತಹ ಕ್ಯಾಚ್. ಒಂದು ಹಂತದಲ್ಲಿ ಸುಲಭವಾಗಿ 2 ರನ್ ಅನ್ನು ಗಳಿಸಿಕೊಳ್ಳಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದರೆ ಕ್ಷೇತ್ರ ರಕ್ಷಕನ ಒಂದು ಸೊಗಸಾದ ಕ್ಷೇತ್ರ ರಕ್ಷಣೆಯಿಂದ ಆರಂಭಿಕ ಓವರಿನಲ್ಲಿ ಬೌಲರ್ಗಳ ಬೆನ್ನತ್ತಿದಂತಹ ದಾಂಡಿಗ 2 ಬೌಂಡರಿ ಮತ್ತು 1 ಸಿಕ್ಸರ್ ನೊಂದಿಗೆ ಒಟ್ಟಾರೆಯಾಗಿ 6 ಎಸೆತಗಳಲ್ಲಿ 18 ರನ್ ಅನ್ನು ಕಲೆ ಹಾಕಿದಂತಹ ಚಮ್ಮಿ ತನ್ನ ತಂಡವನ್ನ ಗೆಲುವಿನ ಸನಿಹಕ್ಕೆ ಕೊಂಡೊಯ್ದೀಗ ಫೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದಾಗ ಎದುರಿಸಿದ್ದು ಕೇವಲ 6 ಎಸೆತ, ಹೊಡೆದದ್ದು 18. ನಮ್ಮ 180 ರೂಪಾಯಿಯನ್ನ ಕೂಡ ಇಲ್ಲಿ ಗಳಿಸಿಕೊಂಡಿದ್ದಾರೆ ಚಮ್ಮಿ. ಪ್ರೋತ್ಸಾಹಕರು ಆಗಿರುವ ಗುತ್ತಿಗಾರು ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರು ಆಗಿರುವ ಶ್ರೀ ನವೀನ್ ಬಾಳ್ಗೌಡ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆಯೇ ಅವರು ವೇದಿಕೆಯತ್ತ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಹಾಗೆಯೇ ಹಿಂದೆ ನಮ್ಮ ಕ್ರಿಕೆಟ್ ಪಂದ್ಯದಲ್ಲಿ ನಿರ್ವಹಣೆಗಾರರಾಗಿ
ಕೆಲಸ ನಿರ್ವಹಿಸಿರುವ ಮಜೀದ್ ಸುಳ್ಳಿ ಅವರು ಕೂಡ ಆಗಮಿಸಿದ್ದಾರೆ. ತಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆಯೇ ಈ ವರ್ಷ ನಮಗೆ ಟೈಲ್ಸ್ ಹಾಕಲು ಸಹಕರಿಸಿದಂತಹ ದೇವಾಲ ಬುತ್ಲಾಜೆ ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಎಸೆತಗಾರಿಕೆ ಭಾಗದಲ್ಲಿ ನಾಸೀರ್, ಹೊಸ ದಾಂಡಿಗ ನಾಸೀರ್ ಅವರ ಆಗಮನವಾಗಿದೆ. ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ನಾಸೀರ್. ದಯವಿಟ್ಟು ಸಿಟಿ ಕ್ರಿಕೆಟರ್ ಸುಳ್ಯ ತಂಡ ಓರ್ವ ಇತರ ಆಟಗಾರನ ಕಳಿಸಿಕೊಡಿ, ಕಾರಣ ಆನ್ಲೈನ್ ಸ್ಕೋರ್ ಕೂಡ ಇದೆ. ಅಶ್ರಫ್ ಗಮನಿಸಿಕೊಳ್ಳಿ, ಮುಂದಿನ ವರ್ಷ ಕೂಡ ತಮಗೆ ಈ ಪಂದ್ಯಾಟದಲ್ಲಿ ಭಾಗವಹಿಸುವಂತ ಅವಕಾಶ ಬೇಕಾದಲ್ಲಿ ಸಂಘಟಕರ ಎಲ್ಲ ನಿಯಮಗಳಿಗೆ ತಾವು ಬದ್ಧರಾದರೆ ಮಾತ್ರ ನಮಗೆ ಮುಂದಿನ ವರ್ಷ ಅವಕಾಶ ಲಭಿಸಲಿಕ್ಕಿದೆ. ಗಮನಿಸಿಕೊಳ್ಳಿ. ಅಶ್ರಫ್ ಎಸೆತಗಾರಿಕೆ ಭಾಗದಲ್ಲಿ ಅಶ್ರಫ್ ಆರಂಭಿಕ ಓವರಿನಲ್ಲಿ 18 ರನ್ ಅನ್ನು ಗಳಿಸಿಕೊಂಡು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ಚಮ್ಮಿ ಅಂತಿಮ ಎಸೆತದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡಿದ್ರು. ಈಗಾಗಲೇ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಕೊಡುಗೈ ದಾನಿಗಳಾಗಿ ಸಹಕರಿಸಿದಂತಹ ಶ್ರೀಯುತ ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ ಡೀಪ್ ವಿಕೆಟ್ ಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ, ದೊಡ್ಡ ಹೊಡೆತಕ್ಕೆ ನೋಟವನ್ನ ಇಟ್ಟಂತಹ ದಾಂಡಿಗ ಗಿರೀಶ್, ಆರಂಭಿಕ ದಾಂಡಿಗ ಗಿರೀಶ್ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗೆಟ್ಟುವ ಪ್ರಯತ್ನವನ್ನ ಪಟ್ಟರು. ಆದರೆ ಪ್ರಯತ್ನದಲ್ಲಿ ಎಡವಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರಿದಾಗ ಇಲ್ಲಿ ಸತತ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನ ಕಳೆದುಕೊಂಡು ವಾಪಸಾತಿಯನ್ನ ಕೊಂಚ ಮಟ್ಟಿನಲ್ಲಿ ಮಾಡಿದೆ ಇಲ್ಲಿ ಸಿಟಿ ಕ್ರಿಕೆಟರ್ಸ್ ಸುಳ್ಯ ತಂಡ. ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಕೊಡುಗೈ ದಾನಿಗಳಾಗಿ ಸಹಕರಿಸಿದಂತಹ ಶ್ರೀ ಅವಿನ್ ಕುಮಾರ್ ಪನ್ನೆ ವೇದಿಕೆಗೆ ಬಂದು ಆಯೋಜಕರಿಂದ ಒಂದು ಸಸ್ಯವನ್ನು ಉಡುಗೊರೆಯಾಗಿ ಪಡೆಯಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಮತ್ತೋರ್ವರು ಶ್ರೀ ಸತೀಶ್ ಕಾಜಿಮಡ್ಕ ನಡುಬೆಟ್ಟು ತಾವು ಕೂಡ ವೇದಿಕೆಗೆ ಬಂದು ಆಯೋಜಕರಿಂದ ವಿಶೇಷ ಉಡುಗೊರೆಯಾಗಿ ಒಂದು ಸಸ್ಯವನ್ನ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಹೊಸ ದಾಂಡಿಗ ಪ್ರದೀಪ್ ರವರ ಆಗಮನವಾಗಿದೆ. ಸತತ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನ ಕಳೆದುಕೊಂಡು ಬೌಂಡರಿ ಸಿಕ್ಸರ್ ಸಿಡಿಸಿದಂತಹ ಚಮ್ಮಿ ವಿಕೆಟ್ ಪತನವಾದಾಗ ಮುಂದಿನ ಎಸೆತದಲ್ಲಿ ಗಿರೀಶ್ ವಿಕೆಟ್ ಕಳೆದುಕೊಂಡಿದ್ರು. ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ, ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಅತ್ಯುತ್ತಮವಾಗಿರತಕ್ಕಂತಹ ಕಂಬ್ಯಾಕ್. 3ನೇ ಓವರಿನ ಆರಂಭಿಕ 2 ಚೆಂಡು ಯಾವುದೇ ರನ್ ಅನ್ನ ಬಿಟ್ಟುಕೊಡದೆ 1 ವಿಕೆಟ್ ಅನ್ನ ಕಬಳಿಸಿದಾಗ ನಿಧಾನಗತಿಯಲ್ಲಿ ಇನ್ನೊಂದು 2 ವಿಕೆಟ್ ಅನ್ನ ಇಲ್ಲಿ ಕಳೆದುಕೊಂಡದೇ ಆದಲ್ಲಿ ಪಂದ್ಯಾಟದಲ್ಲಿ ಮತ್ತೆ ತನ್ನ ಹಿಡಿತವನ್ನ ಸಾಧಿಸಬಹುದು ಸಿಟಿ ಕ್ರಿಕೆಟರ್ಸ್ ಸುಳ್ಯ ತಂಡ. ಒಂದು ಹಂತದಲ್ಲಿ ಚಮ್ಮಿ ಅವರ ಒಂದು ಅತ್ಯಮೋಘ ಇನ್ನಿಂಗ್ಸ್ ಆಗಿತ್ತು. 6 ಎಸೆತಗಳಲ್ಲಿ 18 ರನ್ ಅನ್ನು ಗಳಿಸಿಕೊಂಡಿದ್ರು. ಅಂತಿಮ ಎಸೆತದಲ್ಲಿ ವಿಕೆಟ್ ಅನ್ನ ಕೈಗೊಪ್ಪಿಸಿ ಪೆವಿಲಿಯನ್ಗೆ ಹೆಜ್ಜೆ ಹಾಕಿದಾಗ ಇಲ್ಲಿ ಸುಂದರತೆ ಹೊಡೆದ ಪ್ರದೀಪ್. ಕ್ಷೇತ್ರ ರಕ್ಷಕರಿಲ್ಲದ ಜಾಗವನ್ನು ಗುರುತಿಸಿಕೊಂಡು ವಿಕೆಟ್ ಗಳ ಮಧ್ಯೆ ಚುರುಕಿನ ಓಡಾಟ, 2 ಸುಲಭ ಅಂಕವನ್ನ ಗಳಿಸಿಕೊಂಡಿದ್ರು. ಇದರೊಂದಿಗೆ ಪ್ರದೀಪ್ ರವರ ವೈಯಕ್ತಿಕ ಖಾತೆ ಕೂಡ ಆರಂಭವಾಗಿದೆ. 2ನೇ ಓವರಿನ 3ನೇ ಎಸೆತದಲ್ಲಿ 2 ರನ್ ಅನ್ನ ಕಲೆ ಹಾಕುವಾಗ ತಂಡದ ಮೊತ್ತ 20ಕ್ಕೆ ಏರಿಕೆಯಾಗಿದೆ. ಇನ್ನೂ ಕೂಡ 33 ರನ್ನಿನ ವಿಜಯದ ಗುರಿಗಿದೆ ಇನ್ನುಳಿದ 27 ಎಸೆತಗಳ ಮುಂದೆ. ಪಂದ್ಯದಲ್ಲಿ ತನ್ನ ಹಿಡಿತವನ್ನ ಇನ್ನೂ ಕೂಡ ಸಾಧಿಸಿದೆ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡ. ಮತ್ತೊಮ್ಮೆ ಎಸೆಯಬೇಕಾಗಿದೆ ಅಶ್ರಫ್. ಈ ಬಾರಿ ರಿವರ್ಸ್ ಸ್ವೀಪ್ ಶಾಟ್ ಹೊಡೆದ ಸುಂದರತೆ ಹೊಡೆತ ಅಲ್ಲಿ ಫೈನಲ್ ವಿಭಾಗದಲ್ಲಿ ಚೆಂಡು ಸೀಮಾ ರೇಖೆಯ ಗಡಿಯನ್ನು ದಾಟಿದೆ. ಇದರೊಂದಿಗೆ ಪ್ರದೀಪ್ ರವರ ಬ್ಯಾಟ್ ನ ಮುಖೇನ ದಾಖಲಾಗಿದೆ ಪ್ರಥಮ ಬೌಂಡರಿ. ಎದುರಿಸಿದ 3ನೇ ಎಸೆತವನ್ನೇ ಬೌಂಡರಿ ಗಟ್ಟುವ ಮೂಲಕ ಮತ್ತೆ ತಂಡ ಗಳಿಸಿಕೊಂಡಿದೆ 24. ಕೇವಲ 29 ರನ್ನಿನ ವಿಜಯದ ಗುರಿಗಿದೆ ಇನ್ನುಳಿದ 26 ಎಸೆತಗಳ ಮುಂದೆ. ಮುಂದಿನ ಪ್ರಥಮ ಸುತ್ತಿನ ಅಂತಿಮ ಪಂದ್ಯದ ನಾಣ್ಯ ಚುಮ್ಮುಗೆಗಾಗಿ ಇದು ಅಂತಿಮ ಕರೆ. ಫ್ರೆಂಡ್ಸ್ ಕ್ಲಬ್ ಪೈಲಾರು ಮತ್ತು ಸ್ಟಾರ್ ಕ್ರಿಕೆಟರ್ಸ್ ಮಾಣಿ 2 ತಂಡಗಳ ಕಪ್ತಾನರಿಗೆ ನಾಣ್ಯ ಚುಮ್ಮುಗೆಗಾಗಿ ಇದು ಅಂತಿಮ ಕರೆ. ನಿಗದಿತ ಸಮಯಕ್ಕೆ ಸರಿಯಾಗಿ ಆಯೋಜಕರ ಕರೆಗೆ ಸ್ಪಂದನೆ ಸಿಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಿಂದ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತ ಅವಕಾಶಗಳು ಕಡಿಮೆಯಾಗಬಹುದು. ಗಮನಿಸಿಕೊಳ್ಳಿ. ಈ ಬಾರಿ ಸುಂದರತೆಯ ರಿವರ್ಸ್ ಡಿಪಕ್ಷ ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಆದರೆ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ 25ಕ್ಕೆ ಏರಿಕೆಯಾಗಿದೆ. 28 ರನ್ನಿನ ವಿಜಯದ ಗುರಿಗಿದೆ ಇನ್ನುಳಿದ 25 ಎಸೆತಗಳ ಮುಂದೆ.
ಜವಾಬ್ದಾರಿಯುತ ಇನ್ನಿಂಗ್ಸ್ ಅನ್ನ ಇಲ್ಲಿ ಕಟ್ಟುವಲ್ಲಿ ಪ್ರದೀಪ್ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗಾಗಲೇ ವೈಯಕ್ತಿಕವಾಗಿ 7 ರನ್ ಅನ್ನು ಗಳಿಸಿಕೊಂಡು ಈ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ. ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು, ಬಾಲ ಕ್ಷೇತ್ರ ರಕ್ಷಣೆ ವಿಭಾಗದಲ್ಲಿ ಚುರುಕಿನ ಓಡಾಟ, ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ಓಡಾಟ. ಕ್ಷೇತ್ರ ರಕ್ಷಕರಿಗೂ ಕೂಡ ಸವಾಲನ್ನು ಒಡ್ಡುವಲ್ಲಿ ದಾಂಡಿಗರು ಯಶಸ್ವಿಯಾದಾಗ 2ನೇ ಓವರ್ ಮುಕ್ತಾಯಕ್ಕೆ ಮತ್ತೆ ತಂಡ ಗಳಿಸಿಕೊಂಡಿದೆ 27. 2 ವಿಕೆಟ್ ನಿರಂತರವಾಗಿ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನ ಕಳೆದುಕೊಂಡಿದ್ರು ಕೂಡ ಆ 2ನೇ ಓವರಿನಲ್ಲಿ ಬರೋಬ್ಬರಿ 9 ರನ್ ಅನ್ನ ಕಲೆ ಹಾಕಿ ಮತ್ತೆ ಗೆಲುವಿನತ್ತ ಮುನ್ನುಗ್ಗುತ್ತಾ ಇದೆ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡ. ಇನ್ನೂ ಕೂಡ 26 ರನ್ನಿನ ವಿಜಯದ ಗುರಿ ಇದೆ. ಇನ್ನುಳಿದ 24 ಎಸೆತಗಳ ಮುಂದೆ ಓವರೊಂದಕ್ಕೆ ಸರಾಸರಿ 6.5ರಂತೆ ರನ್ ಗಳಿಸುವ ಅವಶ್ಯಕತೆ ಇದೆ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡಕ್ಕೆ. ಈ ಪಂದ್ಯವನ್ನ ಗೆದ್ದರೆ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಪ್ರವೇಶವನ್ನ ಪಡೆಯಲಿಕ್ಕಿದೆ. ಮುಂದಿನ ಪಂದ್ಯಾಟದ ನಾಣ್ಯ ಚುಮ್ಮಗೆಗಾಗಿ ಮತ್ತೊಮ್ಮೆ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇನೆ. ಫ್ರೆಂಡ್ಸ್ ಕ್ಲಬ್ ಪೈಲಾರು ಮತ್ತು ಸ್ಟಾರ್ ಕ್ರಿಕೆಟರ್ಸ್ ಮಾಣಿ 2 ತಂಡಗಳ ಕಪ್ತಾನರಿಗೆ ಇದು ನಾಣ್ಯ ಚುಮ್ಮಗೆಗಾಗಿ ಅಂತಿಮ ಕರೆ. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು ಚೆಂಡು ನಿರ್ಣಾಯಕರಿಂದ ಅಗಲ ಎಸೆತ ಅನ್ನುವಂತಹ ತೀರ್ಪು. ಕೂಟ ರಕ್ಷಣೆಯಲ್ಲಿ ವೈಫಲ್ಯ ಆರೀಫ್ ಪೈಚಾರ್. ಮತ್ತೊಂದು 1+1 2 ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 29. ಕೇವಲ 24 ರನ್ನಿನ ವಿಜಯದ ಗುರಿಗಿದೆ ಇನ್ನುಳಿದ 24 ಎಸೆತಗಳ ಮುಂದೆ. ಎಸೆದ 1ಕ್ಕೆ ರನ್ ಅನ್ನು ಗಳಿಸಬೇಕು. ಓವರ್ 1ಕ್ಕೆ ಸರಾಸರಿ 6ರಂತೆ ರನ್ ಗಳಿಸಬೇಕಾಗಿದೆ. ಸುಂದರತೆ ದಾಳಿ, ಕಲಾತ್ಮಕ ಶೈಲಿಯ ಹೊಡೆತ, ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಚೆಂಡು 1 ರನ್ನಿಗೆ ಸೀಮಿತವಾಗಿದೆ. ಆರಂಭಿಕ ಓವರ್ನಲ್ಲಿ ಚಮ್ಮಿ ಕೊಟ್ಟಂತಹ ಒಂದು ಭದ್ರ ಅಡಿಪಾಯವನ್ನ ಇಲ್ಲಿ ಮುಂದುವರಿಸುವಲ್ಲಿ ಪ್ರದೀಪ್ ಯಶಸ್ವಿಯಾದಾಗ ತಂಡದ ಮೊತ್ತ 30ಕ್ಕೆ ಏರಿಕೆಯಾಗಿದೆ. 23 ರನ್ನಿನ ವಿಜಯದ ಗುರಿ ಇದೆ ಇನ್ನುಳಿದ 23 ಎಸೆತಗಳ ಮುಂದೆ. ಈ ಬಾರಿ ಇರುವ ಸ್ವೀಪ್ ಶಾಟ್ ಹೊಡೆಯುವಂತಹ ಪ್ರಯತ್ನ 1 ರನ್ನಿಗೆ ಸೀಮಿತವಾಗಿದೆ. ಪ್ರತಿಯೊಂದು ಎಸೆತಕ್ಕೂ 1 ರನ್ ಅನ್ನು ಗಳಿಸಿಕೊಂಡದ್ದೇ ಆದಲ್ಲಿ ಪಂದ್ಯವನ್ನ ಸುಲಭವಾಗಿ ಗೆದ್ದುಕೊಳ್ಳಬಹುದು ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡ. ಮತ್ತೊಮ್ಮೆ 3ನೇ ಬಾರಿ ಎಸೆತಗಾರಿಕೆ ಭಾಗದಲ್ಲಿ ತೀರ್ಪುಗಾರನ ಬಿಟ್ಟು ಸುಂದರತೆಯ ದಾಳಿ, ಲಯಬದ್ಧವಾದ ದಾಳಿಯಾಗಿತ್ತು. ಅಕ್ರಾಸ್ ಮಾದರಿ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಂತಹ ದಾಂಡಿಗ ನಾಸೀರ್, ಆದರೆ ಚೆಂಡು ಮತ್ತು ಬ್ಯಾಟ್ನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಮ್ಮೆ 4ನೇ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಸುಂದರತೆ ಹೊಡೆತ. ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿದೆ ಚೆಂಡು, ಸೀಮಾರೇಖೆ ಗಡಿ ಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆಯಾಗಿತ್ತು. ಹೊಡೆತವಂತೂ ಬಹಳಷ್ಟು ಅತ್ಯುತ್ತಮವಾಗಿತ್ತು. ವಿಕೆಟ್ಗಳ ಮಧ್ಯೆ 3ನೇ ರನ್ನಿಗಾಗಿ ಓಡಾಟ, ಯಶಸ್ವಿಯಾಗಿ 3ನೇ ರನ್ ಅನ್ನು ಪೂರೈಸುವಲ್ಲಿ ನಾಸೀರ್ ಮತ್ತು ಪ್ರದೀಪ್ ಯಶಸ್ವಿ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 34ಕ್ಕೆ ಏರಿಕೆ. ಕೇವಲ 19 ರನ್ನಿನ ವಿಜಯದ ಗುರಿಗಿದೆ ಇನ್ನುಳಿದ 20 ಎಸೆತಗಳ ಮುಂದೆ. 20 ಎಸೆತ 19 ರನ್ನಿನ ವಿಜಯದ ಗುರಿ. ಮತ್ತೆ 5ನೇ ಬಾರಿ ಎಸೆಯಬೇಕಾಗಿದೆ ಎಸೆತಗಾರ. ಈ ಬಾರಿ ಅಕ್ರಾಸ್ ಮಾದರಿ ಹೊಡೆತಕ್ಕೆ ಪ್ರಯತ್ನ, ಆದರೆ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಪ್ರಯತ್ನವನ್ನ ಪಟ್ಟರು, ಆದರೆ ಯಾವುದೇ ರನ್ನಿಗೆ ಅವಕಾಶ ಸಿಗಲಿಲ್ಲ. ಇದರೊಂದಿಗೆ 34ರಲ್ಲಿದೆ 19 ರನ್ನಿನ ವಿಜಯದ ಗುರಿಗಿದೆ ಇನ್ನುಳಿದ 19 ಎಸೆತಗಳ ಮುಂದೆ. ಮತ್ತೊಮ್ಮೆ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಸರಿಯಾದ ಹೊಡೆತ. ಕ್ಷೇತ್ರ ರಕ್ಷಕ ಇಲ್ಲದ ಜಾಗವನ್ನು ಗುರುತಿಸಿಕೊಂಡರು ಪ್ರದೀಪ್. ಮತ್ತೊಂದು ಬೌಂಡರಿ ದಾಖಲಾಗಿದೆ. ವೈಡಿಶ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 38ಕ್ಕೆ ಏರಿಕೆಯಾಗಿದೆ. ಅಂತಿಮ 18 ಎಸೆತ ಬಾಕಿ ಇದೆ. 15 ರನ್ನಿನ ಅವಶ್ಯಕತೆ ಇದೆ. 18 ಎಸೆತಗಳಲ್ಲಿ 15 ರನ್ನಿನ ಅವಶ್ಯಕತೆ ಇದೆ. ಸುಲಭವಾಗಿ ಪಂದ್ಯಾಟವನ್ನು ಗೆದ್ದುಕೊಳ್ಳಬಹುದಾ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ಅಥವಾ ಎದುರಾಳಿಯನ್ನ ಕಟ್ಟಿ ಹಾಕಬಹುದಾ ಸಿಟಿ ಕ್ರಿಕೆಟರ್ಸ್ ಸುಳ್ಯ ಅನ್ನುವಂತಹ ಪ್ರಶ್ನೆಗೆ ಮುಂದಿನ 3 ಓವರ್ಗಳನ್ನ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ಗೋಪಿ ಸರ್ ಮಂಗಳೂರು. ಅದರ ಜೊತೆಗೆ ಮುಂದಿನ ಪಂದ್ಯಾಟದ ನಾಣ್ಯ ಚುಮ್ಮಗೆಗಾಗಿ ಅಂತಿಮ ಕರೆ ಫ್ರೆಂಡ್ಸ್ ಕ್ಲಬ್ ಪೈಲಾರು ಮತ್ತು ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ತಮಗಿದು ಅಂತಿಮ ಕರೆಯನ್ನು ನೀಡ್ತಾ ಇದ್ದೇನೆ. ನಮ್ಮೊಂದಿಗೆ ನಮ್ಮ ಸಂಸ್ಥೆಯ ಪ್ರೋತ್ಸಾಹಕರು ಆಗಿರುವ ಶಶಿಧರ್ ಮಾಯನಕಟ್ಟಿ ಅವರು ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಸ್ವಾಗತಿಸುತ್ತಾರೆ. ಥ್ಯಾಂಕ್ ಯು.
धन्यवाद सुकुमार जी। तो जब तक सवाल है इस वक्त ओम शक्ति गुत्तिगार एक बेहतर स्थिति में यहाँ पर नजर आता हुआ और पहले गेंद पर 2 रन यहाँ पर बन चुका है, स्कोर बढ़कर पहुंच चुका है 40 रनों पर। द टारगेट इज 53, दैट मींस 13 मोर रन्स नाउ दे हैव टू स्कोर फॉर विक्ट्री रिमेनिंग 17 बॉल्स। और एक बेहतर स्थिति में यहाँ पर नजर आता हुआ ओम शक्ति गुत्तिगार। ये गेंद स्वीप रन इस बीच नहीं मिलेगा, अपनी बाई और डाइविंग लगाते हुए गेंद को इस वक्त उन्होंने फील्ड कर लिया। रन बल्लेबाज को इस गेंद पर नहीं मिला, स्कोर रुक चुका है 40 रनों पर। 13 रन और चाहिए, 16 गेंदें बाकी, 16 बॉल्स टू गो एंड 13 मोर रन्स नाउ दे हैव टू स्कोर फॉर विक्ट्री। आरिफ फिर से एक बार गेंदबाज यहाँ पर आगे बढ़ाते हुए, ये गेंद इस बार गेंद को ऑन साइड पर खेलना चाहा, गेंद गई ऑफ साइड पर, गेंदबाज की दिशा में बेहतर गेंद थी और फॉलो थ्रू में गेंद को फील्ड कर लिया गया गेंदबाज द्वारा। रन बल्लेबाज को नहीं मिला। डीप मिड विकेट पर गेंद पहुंची, 1 रन मिलेगा। 1 रन के साथ स्कोर बढ़कर अब पहुंच चुका है कुल मिलाकर 41 रन। 41 फॉर द लॉस ऑफ 1 विकेट इन द ओवर नंबर 41 for the loss of 2 wickets in fact in the over number 4 in progress। आरिफ अपनी ओर की अगली गेंद लेकर तैयार, स्वीप किया इस वक्त शॉट स्क्वायर की दिशा में, रन से नहीं मिलेगी। एक बार फिर से बेहतर फील्डिंग वहां पर, गेंद सीधे पहुंची थी शॉट स्क्वायर लेग फील्डर के हाथों में और आखिरकार रिप्लेसमेंट कुछ खास सही नहीं, रन इस गेंद पर बल्लेबाज को नहीं मिले। एक बेहतर ओवर साबित हो चुका है आरिफ का। इस ओवर में अंतिम बार गेंदबाजी यहाँ पर आगे बढ़ाते हुए और स्कोर इस वक्त रुक चुका है 41 रनों पर। यह गेंद इस बार ऑन साइड पर स्कोर कर पहुंच चुका है 42 रनों पर। 40 लॉस ऑफ 2 विकेट ओवर्स। सिर्फ 4 रन इस ओवर में बने और एक बेहतर ओवर अगर सिटी क्रिकेटर सुलिया के पॉइंट ऑफ व्यू से देखा जाए, जो कि समाप्त हो चुका है, जिसमें सिर्फ 4 रन आरिफ ने प्रदान किए और अब 12 गेंदें बाकी है और रन से चाहिए 11। दिन धीरे धीरे दोपहर की ओर बढ़ता हुआ, सुबह के 11 बज चुके हैं यहाँ पर और धूप का प्रकोप इस बढ़ते हुए वक्त के साथ साथ यहाँ पर बढ़ता नजर आता हुआ। और जहाँ तक सवाल है इस वक्त धूप के प्रकोप का, तो भीषण गर्मी का एहसास न सिर्फ खिलाड़ी बल्कि दर्शक भी करते हैं, जो कि इस मैदान पर इस वक्त काफी मात्रा में मौजूद है। आज गणतंत्र दिवस 26 जनवरी और सरकारी छुट्टी का दिन और हम उम्मीद अपेक्षा करते हैं कि जैसे जैसे वक्त गुजरता जाएगा यहाँ पर दर्शकों की संख्या में भी वृद्धि होती जाएगी। और सर्व भारतीय को गणतंत्र दिवस की हार्दिक बधाई देते हुए, शुभकामनाएं देते हुए इस बार गेंद को लपक लिया गया एक्स्ट्रा कवर पर और आखिरकार ये विकेट यहाँ पर गिर चुके। तो एक बार फिर से गणतंत्र दिवस की बधाई सर्व भारतीयों को हम देते हैं यहाँ पर। गणतंत्र दिवस के अवसर पर 26 जनवरी 74वां गणतंत्र दिवस आज भारत भर मनाया जा रहा है और निस्संदेह ये हमारे लिए एक फक्र की बात है। तो यहाँ पर विकेट गिर चुका है, तो सतीश का आगमन यहाँ पर हो चुका है। 11 गेंदें बाकी, 11 रन चाहिए विजय के लिए। 11 टू गेट फ्रॉम 11 बॉल्स। सतीश का आगमन नए बल्लेबाज के रूप में यहाँ पर होता हुआ और वो इस वक्त स्ट्राइकर की ओर कदम बढ़ाते हुए गेंदबाज अनजान गेंदबाज इस वक्त गेंदबाजी शुरू कर चुके हैं। ದೇವಚಳ್ಳ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗುತ್ತಿಗಾರ ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘದ ನಿರ್ದೇಶಕರು ಆಗಿರುವ ದುರ್ಗದಾಸ್ ಮೆತಡ್ಕರ್ ಅವರು ನಮ್ಮೊಂದಿಗಿದ್ದಾರೆ. ತಮಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ ಸರ್. धन्यवाद। और 11 गेंदें बाकी, 11 रन चाहिए। 11 रन टू गेट फ्रॉम 11 डिलीवरीज और गेंदबाज इस वक्त तैयार। गेंदबाज यहाँ पर आगे बढ़ाते हुए अनजान गेंदबाज फील्डिंग में जमावट यहाँ पर करते हुए कप्तान इस वक्त सिटी क्रिकेटर सुलिया के और अपनी अगली गेंद लेकर गेंदबाज की ये गेंद इस बार बैकफुट पर गए, खूबसूरती के साथ गेंद को निकाला।
डीप एक्स्ट्रा कवर पर गेंद जब तक फील्ड हो, बल्लेबाज के पास मौका था एक रन प्राप्त करने का। 10 गेंदें बाकी और 10 रन चाहिए। गेंद और रन इस वक्त साथ में इस वक्त चलते हुए और फिर से एक बार गेंदबाज यहाँ पर आगे बढ़ाते हुए दाहिने हाथ ओवर द विकेट। इस बार गेंद को खेला, नॉट क्वाइट मिडविकेट, द लास्ट मोमेंट गेंद पहुंची लॉन्ग ऑफ की दिशा में, नॉट मोर देन अ सिंगल। Scoreboard moving up to 44 now for the loss of 3 wickets in the over number 5 in progress. 9 balls to go in their innings and still ओम शक्ति गुत्तिगार के बीच में और गेंदबाज की ये गेंद ड्राइव किया खूबसूरती के साथ डीप मिड विकेट पर गेंद पहुंची। क्लीन कलेक्शन, नॉट मोर देन अ सिंगल। एक बार फिर से सिर्फ सिंगल मिलेंगे। 46 now the scoreboard moving up to for the loss of 3 wicket. 7 runs to get from 7 deliveries. 7 गेंदें बाकी, 7 रन चाहिए विजय के लिए। इस ओवर में अंतिम बार गेंदबाज इस वक्त तैयार। ये गेंद ड्राइव किया, फॉलो थ्रू में हाफ स्टॉप, पैरों के जरिए गेंद को रोका, फील्डर काफी पीछे मौजूद, 1 रन मिलेगा और 1 रन के साथ स्कोर बढ़कर अब पहुंच चुका है कुल मिलाकर 47 रनों पर। 47 फॉर द लॉस ऑफ 3 विकेट। 5 overs completed, 6 runs to get from remaining 6 balls. Still the match is equally balanced और इस वक्त देखते हैं मैच निर्धारित ओवर कौन से गेंदबाज यहां पर फेंकने के लिए आते हैं। एक प्रतिष्ठित प्रेस्टिजियस क्रिकेट क्लब वीरामारुति ट्रॉफी 2023-2023 की शानदार प्रगति यहां पर होती हुई, जिसका शानदार तरीके से आयोजन किया वीरामारुति स्पोर्ट्स क्लब रजिस्टर्ड गुत्तिगार ने। और इस सुंदर से स्कूल ग्राउंड गुत्तिगार के खेल के मैदान पर और तो जहां तक गेंदबाजी का सवाल है, आरिफ गेंदबाजी इस वक्त शुरू करते हुए। आरिफ जिन्होंने अपने पहले ओवर में सिर्फ 4 रन प्रदान किए थे और देखना यह है कि अपने इस ओवर में 6 रन वो बल्लेबाजों को बनाने से रोक पाते हैं या नहीं। ओवर की पहली गेंद, फील्डिंग में जमावट इस वक्त करते हुए दाहिने हाथ ओवर द विकेट इस वक्त गेंदबाजी इस वक्त आगे बढ़ाते हुए ओवर की पहली गेंद लेकर तैयार। ये गेंद रिवर्स शॉट, गेंद को खेला इस वक्त खूबसूरती के साथ, बैकवर्ड थर्ड मैन की दिशा में गेंद जाते हुए, लंबा दौड़ यहां पर फील्डर लगाते हुए और जब तक डीप बैकवर्ड थर्ड मैन सीमा रेखा के अंदर गेंद को वो रोके, बल्लेबाज के पास मौका था 2 रन प्राप्त करने के। 49 फॉर द लॉस ऑफ 3 विकेट एंड नाउ जस्ट 4 टू गेट नाउ इन रिमेनिंग 5 balls। 4 रन बनाने हैं, 5 गेंदें इस वक्त बाकी उनके पानी में और डॉट गेंदों की सख्त जरूरत इस वक्त सिटी क्रिकेटर्स सुलिया को इस मैच में वापस आने के लिए। और गेंदबाज की ओर की अगली गेंद, ये गेंद इस बार हल्के से गेंद को पुश किया, सेंसिबल क्रिकेट अपनाते हुए और इस बीच थोड़ी सी मिसफील्ड एक्स्ट्रा कवर पर, लेकिन बल्लेबाज 1 रन के साथ संतुष्ट हो चुके हैं। 1 रन के साथ द 50 कम्स अप फॉर ओम शक्ति गुत्तिगार। 3 टू गेट नाउ इन रिमेनिंग 4 balls। 3 रन चाहिए, 4 गेंदें बाकी। डॉट गेंदों की सख्त जरूरत इस वक्त सिटी क्रिकेटर्स सुलिया के गेंदबाजों को कम बैक करने के लिए यहाँ पर। एक या 2 लगातार डॉट गेंदें इस वक्त निस्संदेह सिटी क्रिकेटर सुलिया को इस मैच में वापस ला सकते हैं और ये गेंद परिवर्तन के दौर पर लेग स्पिन गेंद फेंकना चाहता, विकेट कीपर चूके और गेंद शॉट फाइन लेग पर फील्ड हो। 1 रन दौड़कर बल्लेबाज पूर्ण कर चुके, वाइड का भी इशारा हो चुका, 2 रन उनके खाते में जोड़े जाएंगे और इन 2 रनों के साथ द स्कोर्स आर नाउ लेवल्ड। जस्ट अ सिंगल रन दे हैव टू स्कोर फॉर विक्ट्री। बचे हुए 4 गेंदों में, दैट्स इट। Om Shakti Guthigaru registered 7 wickets victory with the 3 balls to spare in their innings and against City cricketer Sullian. With that victory, they are through to the next round of this competition. Next match will be the last match of the first round. Will be played between Friends Club Pailar versus Star Cricketers Mani. And that match is now coming up live and exclusively right in front of you with Rijesh Chotwal. एक तब तक एक छोटा सा ब्रेक हम लेते हैं और एक छोटे से ब्रेक के बाद हम आपके सामने उपस्थित होंगे अंग्रेजी में सतीश के साथ, जब अगले मैच की शुरुआत यानी आज के चौथे मैच की शुरुआत यहाँ पर होगी। तो अब वक्त है एक ब्रेक का। नाउ इट्स टाइम फॉर ब्रेक। थैंक यू, धन्यवाद। ಅಲ್ಲಿ ಬೆಳ್ಳಿ ಕ್ರಿಕೆಟರ್ಸ್ ತಂಡದ ನಾಯಕನಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಮೈದಾನದಲ್ಲಿ ಉಪಸ್ಥಿತರಿದ್ದಲ್ಲಿ ಇಲ್ಲಿ ವೇದಿಕೆಯನ್ನು ಸಂಪರ್ಕಿಸಿ ಸಂಘಟಕರನ್ನು ಕಾಣಬೇಕಾಗಿ ವಿನಂತಿ. ಬೆಳ್ಳಿ ಕ್ರಿಕೆಟರ್ಸ್ ತಂಡದ ನಾಯಕ ಮೈದಾನದಲ್ಲಿ ಹಾಜರಿದ್ದಲ್ಲಿ ದಯವಿಟ್ಟು ಇಲ್ಲಿ ಸಂಘಟಕರನ್ನು ಕಾಣಬೇಕಾಗಿ ವಿನಂತಿ.
ಅದೇ ರೀತಿ SKFC ಮೆಟ್ಟಿನಡ್ಕ ತಂಡದ ನಾಯಕನಿಗೆ ಕೂಡ ಕರೆಯನ್ನು ಕೊಡ್ತಾ ಇದ್ದೇವೆ. ಬೆಳ್ಳಿ ಕ್ರಿಕೆಟರ್ಸ್ ಹಾಗೂ SKFC ಮೆಟ್ಟಿನಡ್ಕ ತಂಡದ ನಾಯಕರು ಹಾಜರಿದ್ದಲ್ಲಿ ದಯವಿಟ್ಟು ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ಸಂಘಟಕರನ್ನು ಕಾಣಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. SKFC ಮೆಟ್ಟಿನಡ್ಕ ಹಾಗೂ ಬೆಳ್ಳಿ ಕ್ರಿಕೆಟರ್ಸ್ ತಂಡದ ನಾಯಕರು ದಯವಿಟ್ಟು ಗಮನಿಸಬೇಕು. ಧನ್ಯವಾದಗಳು. And for the comments, I would like to invite my friend Satish in English. Thank you. ಧನ್ಯವಾದ. ನಮ್ಮೊಂದಿಗೆ ಅಕ್ಷಯ ಮೊಬೈಲ್ಸ್ ಮಾಲಕರಾಗಿರುವ ನಮ್ಮ ಸಂಸ್ಥೆಯ ಪ್ರೋತ್ಸಾಹಕರು ಆಗಿರುವ ಶ್ರೀ ಮದನ್ ಕೊಲ್ಲಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಸ್ವಾಗತವನ್ನು ಬಯಸುತ್ತಿದೆ. So thank you very much. Before going to the next match, it's time to announce the man of the match. The man of the match, which goes to the man who caught a quick-fired 18 runs, Chammi of team Om Shakti Cricketers Guthigaru, was judged as the man of the match. Demadi Om Shakti Cricketers Guthigaru ತಂಡದ ಚಮ್ಮಿ ಅವರು ವೇದಿಕೆ ಬಂದು ತಮ್ಮ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಅತ್ಯುತ್ತಮ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ಗಾಗಿ ಹಾಗೆ ವಿಕೆಟ್ ಅನ್ನು ಪಡೆದುಕೊಂಡಂತಹ ಬೌಲರ್ಗಳಿಗೆ ₹150 ಕೊಡುಗೆ ಕೂಡ ಇದೆ. ಈ ಒಂದು ಕೊಡುಗೆಯನ್ನು ಈಗ ಮೊದಲನೇದಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ದಯವಿಟ್ಟು ಈ ಒಂದು ಪ್ರಶಸ್ತಿಯನ್ನು ನವೀನ್ ಬಾಲ್ಗುರ್ ಇವರು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಿದೆ. ದಯವಿಟ್ಟು ಸರ್ ತಾವುಗಳು ವೇದಿಕೆಗೆ ಬಂದು ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ವಿತರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಚಮ್ಮಿ ಇವರು ಪಡೆದಿರುತ್ತಾರೆ. ಹಾಗೆ 3 ವಿಕೆಟ್ ಅನ್ನು ಪಡೆದುಕೊಂಡಂತ ಬೌಲರ್ಗಳು ಮೊದಲನೇದಾಗಿ ನಜೀರ್ ಚೆರುಗೋಳಿ ಇವರಿಗೆ ₹150 ಹಾಗೂ ಶಿವ ಇವರಿಗೆ ₹150, ಹರೀಶ್ ಇವರಿಗೆ ₹150. ಈ ಒಂದು ನಗದು ಬಹುಮಾನವನ್ನು ರಹೀಂ ಕುಂಬ್ಳಾ, ಶ್ರೇಯಸ್ ಮಿತಲಾಜೆ ಹಾಗೆ ದಯಾನಂದ್ ಕನ್ನಡ್ಕ ಇವರು ನೀಡಿ ಗೌರವಿಸಿದ್ದಾರೆ. ಧನ್ಯವಾದಗಳು ಸರ್ ನಿಮ್ಮ ಈ ಒಂದು ಸಹಕಾರಕ್ಕಾಗಿ. ಸೊ ಚಮಿ ಕಲೆಕ್ಟಿಂಗ್ ಇಸ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್. ಹಾಗೆ ಬೌಲರ್ಗಳಾದಂಥ ನಜೀರ್ ಚೆರುಗೋಳಿ, ಶಿವ ಕುಂಬ್ರಾ ಹಾಗೆ ಹರೀಶ್ ಇವರುಗಳು ನಗದು ಬಹುಮಾನ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ₹150. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಹಾಗೆ ನಮ್ಮ ಈ ಒಂದು ಪಂದ್ಯಾಟಕ್ಕೆ ಈಗಾಗಲೇ ತೀರ್ಪುಗಾರರಂತ ಮಜೀದ್ ಸುಲ್ಯ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೆ ಕೂಡ ಈ ಒಂದು ಪಂದ್ಯಾಟಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಒಬ್ಬ ಅತ್ಯುತ್ತಮ ತೀರ್ಪುಗಾರರು, ಉತ್ತಮ ಕಬಡ್ಡಿ ಆಟಗಾರರು ಕೂಡ. Friends Club Pilar as well as the star cricketers Mani will going to face each other for the last match of the first round of their of the second day of this prestigious Veeramaruthi Sports Club Veeramaruthi Trophy 2023 Season 3.
And Veeramaruthi Sports Club registered Guthigaru celebrating their third year. And of this cricket tournament, they are organizing third year of this cricket tournament in this very, very special day and Republic Day of this cricket tournament. Meanwhile, ದಯಮಾಡಿ ಎರಡು ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲಿ ಬರಬೇಕು. ಫ್ರೆಂಡ್ಸ್ ಕ್ಲಬ್ ಪೈಲರ್ ಹಾಗೂ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ದಯಮಾಡಿ ಇಲ್ಲಿ ಬರಬೇಕು. ಪಂದ್ಯಾಟ ಆರಂಭ ಮಾಡಬೇಕಾದ್ರೆ ನಿಮ್ಮ ಇಲ್ಲಿ ಉಪಸ್ಥಿತಿ ನಾವು ಕಾಣಬೇಕಾಗಿದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. I request extra player of both the teams, please be reported here immediately in our commentary box to tell your player's name. Live telecast ಇದೆ, ನಿಮ್ಮ ಹೆಸರನ್ನು ನಮೂದಿಸಬೇಕಾಗುತ್ತದೆ. ದಯಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು. ಎರಡು ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲಿ ಬರಬೇಕು. ಫ್ರೆಂಡ್ಸ್ ಕ್ಲಬ್ ಪೈಲರ್ ಹಾಗೂ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ. ಅಲ್ಲಿ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲಿ ಬೇಕು. ದಯವಿಟ್ಟು ಗಮನಿಸಬೇಕು. ಫೀಲ್ಡಿಂಗ್ ಮಾಡುವ ತಂಡ 25 ನಿಮಿಷದ ಒಳಗೆ ತಮ್ಮ 6 ಓವರನ್ನು ಮುಕ್ತಾಯಗೊಳಿಸಬೇಕು. ದಯವಿಟ್ಟು ಗಮನಿಸಬೇಕಾಗಿದೆ. 25 ನಿಮಿಷದ ಒಳಗೆ ತಮ್ಮ 6 ಓವರನ್ನು ಮುಕ್ತಾಯಗೊಳಿಸಬೇಕು. ದಯವಿಟ್ಟು ಸಂಘಟಕರೊಂದಿಗೆ ಸಹಕರಿಸಬೇಕಾಗಿ ಅಂಪೈರ್ಸ್ ಅವರೊಂದಿಗೆ ಸಹಕಾರ ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಫೀಲ್ಡಿಂಗ್ ಟೀಮ್ ದಯವಿಟ್ಟು ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕು. So Dilip will go into ball the first over, and Dilip, everybody knows, ಇಲ್ಲಿ ಕಡ್ಡಾಯವಾಗಿ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲಿ ಕಡ್ಡಾಯವಾಗಿ ಬರಬೇಕು. ಇಲ್ಲದಿದ್ದಲ್ಲಿ ಪಂದ್ಯಾಟವನ್ನು ಆರಂಭ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ದಯವಿಟ್ಟು ಗಮನಿಸಬೇಕು. ಈಗಾಗಲೇ ಫ್ರೆಂಡ್ಸ್ ಕ್ಲಬ್ ಪೈಲರ್ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲಿದ್ದಾರೆ. ಇರ್ಷಾದ್ and Chaki, the two batters out there in the middle. First ball. Dilip will go into ball the first ball with a short run up. Right now over the wicket to right-handed batsman Irshad. This time straight to the hands of fielder. That ball is around the middle, and next time Dilip, one more very popular name in South Kent district, who is representing for KCCR Kadri, and bowling right arm over the wicket bounce. Slower one, change of pace. This time again nicely turns that one to square leg region for a single. With that single, they off the mark, one without loss of any wicket. Again, nicely bowled, on more dotted delivery, and excellent line and length again there from Dilip. And this time Chaki couldn't manage to get any kind of runs. Good start from the bowling there for Dilip, and for star cricketers Mani. Right arm over the wicket bounce. Again, chip that one, and going to be a chance here, but backward point fielder not really judging that one well. And ball just going away from him, and he's just searching for the ball. And with the direction of the wind, ball is just going away from that fielder, and batsman completed a single in derogation. With that single, score Namuzan to 2 without loss of any wicket here in over number first in progress. Again, Dilip bowling with a short run up, right arm over the wicket.
This time driven firmly. Oh, half stop there by the fielder. Absolutely good one in the dedication, because if he not able to put some his footwork in the dedication, otherwise ball is went really quickly, and maybe the opportunity for boundary as well. But unfortunately, going to get a couple of runs for that. With that couple of runs, scoreboard numbers on to 4 on the board without loss of any wicket. Dilip again bowling with a short run up. Right arm over the wicket, bowls. Ball aim, slower one, change of pace, and absolutely it was a little bit a comedy of error in the occasion, because that much of slow delivery, it was unbelievable. Just I want to see it in a replay, and look at the way that ball tossed up delivery, and look at the turn in that delivery, absolutely terrific. No chance at all for the batsman to judge the turn of Dilip's bowling, and over number first completed is 4 on the board for the loss of 1 wicket. ಈಗಾಗಲೇ ನಮ್ಮೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತಹ ಒಬ್ಬ ಅಪ್ರತಿಮ ಆಲ್ರೌಂಡರ್, ಗೋರಿ ಯಂಗ್ ಬಾಯ್ಸ್ ತಂಡವನ್ನು ಹಲವು ವರ್ಷಗಳ ಕಾಲ ಪ್ರತಿನಿಧಿಸಿದಂತ ನಮ್ಮೆಲ್ಲರ ಆತ್ಮೀಯರಾದಂತ ಬಾಬು ಗೋರಿ ಇವರು ಆಗಮಿಸಿದ್ದಾರೆ. ಇವರಿಗೆ ಸಂಘಟಕರ ಪರವಾಗಿ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. So welcome Babu for this fantastic cricket tournament. Babu, of course, the one time in maybe it's a 99 or 2000 who got experience of playing in this particular cricket ground, and he's also played excellent game of cricket. Everybody knows his name in this area as well. Guthigaru is a very popular name, the Babu of Gori Young Boys. So this is a tournament of course earlier, which is known as the Parashurama Trophy. That also this tournament is provided lot of opportunity for the players from the Mangalore. Most of the players, top players, are got experience of representing in this particular tournament, and absolutely got a very good history. And now Veeramaruthi so far done a great job continuing that tournament, and a third year successful cricket tournament organized by Veeramaruthi Sports Club, registered Guthigaru, Sulya, South Canara district. Second over, one more big name in South Canara district. Ranjit is brought into attack, has got experience of playing for young friend Silva, bowling with the short arm, right arm over the wicket to the right-hander batter. Starts with the warm-up delivery of the morning, going down the leg stump, going to be a big wide. 1+1, 2 bonus run for team of Friends Club Pailar. With that couple of runs, scoreboard numbers on to 6 on the board for the loss of 1 wicket. The wicket of Ishad is back into pavilion. Is back into pavilion of the bowling of Dilip, is fantastic off-cutter. And here is again the bowler Ranjit, right arm over the wicket to bowls. There's a lovely shot, but the protection has been given after that power play. You can see that so many bodies out in the deep. One at deep backward score like region mid-wicket, and deep backward score like the fielder station in the right position, so that the batsman have to settle for the single. So now Jackie will go to face across the line, swings that one, swings it hard, 1 bounce, 2 bounce, but it's going to be a chance for the fielder to cut it off. But meanwhile, the batsman here is in the middle, running very quickly, and they managed to complete that couple of runs. Nice looking slog sweep shot there from Jackie to get the couple of runs. With that couple of runs, covered numbers on to 9 on the board. Ranjit not really getting that natural line and length. Usually is very good in the line and length, but in this particular over, every time the ball is just going down the leg stump, dipping down the leg stump. Ranjit again, right arm over the wicket, short pitch delivery. Batsman executed very well by playing the switch it. Again, the fielder is in the deep. Third man has got a little bit misfield, so the batsman grabbing the opportunity to come back for the second. And with that couple of runs, covered numbers on to 11 on the board. 11 for the loss of 1 wicket. And Ranjit again bowling with the short on up, right arm over the wicket to the right-hander batsman Jackie. There is a ban at backward point, one at short mid off, deep extra cover, deep long off, deep wideish long on, almost in a mid wicket, and deep square leg in front of square. Short fine leg, deep fine leg, short mid on, and backward point. Again, nicely driven, not quite getting hold of that one properly, but still the opportunity of a single for the batter, and with that single, score numbers on to 12 on the board. 12 in the over number second in progress. Run rate is almost 6 runs per over. The one delivery is to spare in this over of Ranjit. His bowling is first over. Dilip bowled a very good first over of a wicket taking over.
Ranjit again with the jersey number 25. Right arm over the wicket balls. Again going for the reverse sweep. Ball missing it completely. It's going to be a bye because batsman trying for the reverse sweep. That's why umpire not interested. Rightly so. As for the rules and regulation of the present cricket is concerned, if you wanted to, if you try to play, switch it to change the position, bowler can ball outside the run-up leg stump. And one more addition to total. In the addition of that single, Skubban moves on to 13 on the board for the loss of 1 wicket in the over number 2nd in progress. A fantastic crowd today, quite understandable. It's a Republic Day holiday and we're having some very good crowd in the morning itself, enjoying the game of cricket here in this most beautiful school ground. Make it again a lovely reverse sweep comes into play. A lot of run to make here for the fielder from backward point to deep backward point. Ample time for the batsman to complete that couple of runs. With that couple of runs is a productive over. As far as Friends Club Pilar is concerned, they got some runs in this over of Ranjit. After completion of over number 2, it's 15 for the loss of 1 wicket. They're going exactly 7.5 runs per over. And very interesting to see that Babu of Gori Young Boys is travelled more 110 kilometers only to watch this cricket tournament. That is shows the popularity of this Veeramaruthi Sports Club organized the Veeramaruthi Trophy 2023. And yesterday is called me and just said that I want to see the tournaments which is organized by Veeramaruthi Sports Club, one of the most prestigious cricket tournament. So he's travelled from long way to just to watch the tournament, just to watch the match which is organized by Veeramaruthi Sports Club, registered because he wanted to refresh his olden days, his memories. He's performed in this particular cricket ground. Even I also have got a memories because in 1999 or 2000, I think so, we came here. And when I representing for Hanuman cricketers, we got opportunity to come here to perform in this particular cricket ground because one of the beautiful cricket ground. It was a huge ground with the greeneries covered all along the ground. One of the most beautiful cricket ground here in Guthigaru. First ball outside the flag stump. Batsman nothing much to do with the delivery. Ball is going further away, but something to do with this particular delivery for umpires to signal the wide 1+1, 2 more to the total, and scoreboard now moves on to 17 on the board for the loss of 1 wicket. Again, Dhanush is a very young, talented bowler for the side. Dhanush bowling with a short on up. Right arm over the wicket, passes umpire Mohan Ayadi. This time Jackie reverse sweep comes into ball. Ball is in there again. Ball just going over the top of the fielder, and this time the fielder is so quick to run back, so the batsman need to settle for the single. So with that single, scoreboard moves on to 18 on the board. The over number 3 in progress, and the competition level of competition is going to be really very interesting in this day number 2 after a successful day number 1 yesterday. 9 matches played. And again going absolutely indecent bowling performance here from a very young man, and appeal for run out directed, but umpire Mohan umpire Ravi Uppala and says that the batsman is safe, no way to ask for the third umpire. 2 more to the total with that couple of runs. Scoreboard numbers under 20 on the board. The big tournament is going on. Everybody knows that in Mangalore there is one big tournament like Veeramaruthi Trophy. There is Urva Friends Cultural Association organizing the big tournament which is called as the nickname of World Cup of Underarm Cricket. And that tournament which is progressing in UCG, and now it's a quarter-final is going on between between Young Friends Urva versus Shambhavi Cricketers. And last report came from UCG Urva Cricket Ground, and 121 score by Young Friends Urva in 30 overs, and they set a target of 122 to win the match in 30 overs. And I think 120 always a big total in usage in 30 overs, but definitely it's going to be very difficult to get 120, but anything is possible in cricket. Tomorrow is the biggest day and semi-final, and that semi-final will going to be live telecast from same Bedra Media YouTube channel. Will going to have a live telecast of that semi-final and as well as a final. Tomorrow the semi-final, and Sunday will go into the final of this prestigious RRP Memorial Trophy, UFC Trophy. 46th RRP Memorial Trophy has got a huge history of organizing such a long cricket tournament, 30 overs formidable games. Coming back to here, Veeramaruthi Trophy. Again, the ball is outside the left. Batsman just going for that one. Got a bat onto that. But a little bit correction, no bat onto that. But rightly so, umpire MohanEgyadi signaling
as a wide, and with that wide, a couple of runs which is added to total. With the addition of that couple of runs, scoreboard moves on to 22 on the board for the loss of 1 wicket. 22 for the loss of 1 wicket. Lot of indisciplined bowling performance from Dhanush. Is really finding hard to get his line and length. Again he bowls. Reverse sweep comes into play. Again a nice looking technique here there from the batters. So come back for the second again. Good running between the wicket. And these two batters are really looking good here. Jackie as well as and Asir, the two batters are in the middle. Really playing as per the condition required, and they're really taking their team into a very good position now. 24, and big contribution from the bowler as well, because bowled so many wide. One more wide again. That's what Dhanush is really struggling here, because each and every run going to be very crucial in this situation. 25 comes up here. This is the fourth wide. This is the fourth wide in this over, ball by Dhanush. That means he's really struggling to get his line and length. Dhanush bowling away from us. Boss, this is a quicker one, better one, but no leg before wicket in this particular tournament, so that the batsman survived. One more leg by. With that leg by, scoreboard moves on to 26 on the board. This time I think Dhanush bowled a very good line. That is a perfect line to bowl. Quicker one, faster one, but the line is so good in irrigation for the batter. Dhanush again, right arm over the wicket to Jackie. Jackie again, reverse step straight to the hands of fielder. This time he couldn't manage to keep it down, and the backward point fielder making no mistake at all in the irrigation. The Dhanush has got a wicket here at last. It's a 25 for the loss of 2 wickets are back at the pavilion. Jackie's the very good innings comes in, and it's a very important breakthrough after Dhanush struggling to get his line and length. The bowled already the huge over, the prolonged over, the over of 10 deliveries so far. I think 4 extras, 4 wides means it's going to be the over of 10 balls what Dhanush is need to bowl. But still the over which is not completed. There's a new batsman walking towards the middle. Asif will be the new batters in the middle. Dhanush, at last he managed to get his line and length. ನಮಗೆ ಕ್ರೀಡಾಕೂಟಕ್ಕೆ ಜೆಸಿಐ ಪಂಚಶ್ರೀಯ ಅಧ್ಯಕ್ಷರಾಗಿರುವ ಜೆಸಿ ಲೋಕೇಶ್ ಅಕ್ರಿಕಟ್ಟೆ ಹಾಗೂ ಜೆಸಿ ಪಂಚಶ್ರೀಯ ಕಾರ್ಯದರ್ಶಿ ಆಗಿರುವ ಜೆಸಿ ವಾಚಣ್ಣಕೆರೆ ಮೂಲೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿದೆ ಸರ್. Thank you very much. A warm welcome for all dignitaries for this prestigious cricket tournament, the final day of this prestigious Veeramaruthi Trophy 2023. Right over the wicket balls, beautifully bowled. That this time Dhanush is able to get his line and length. That's all happening when you are getting a wicket, and the level of confidence definitely going to be very high. After that is shackling start with the ball. The ball 4 wides in this particular over. Again Dhanush, right arm over the wicket to Asif. Again going to be one more wide. This is the 5th wide of this over. The 5th wide of this over. Absolutely disaster here for Dhanush, because he's got a very good bowling action, isn't it? No doubt at all. But sometime he couldn't manage to get his line and length what he's looking for. Right arm over the wicket bounce. Again this time beautifully bowled. Perfect one in the irrigation. Ball hitting his legs, ballooning up in the air. One more over completed after completion of a prolonged over. The over of almost 11 deliveries comes to an end here from Dhanush. After completion of over number 3, searching for the right track. It's a 28 for the loss of 2 wickets, and before the next over will going to start, it's time for Sukumar to take over the microphone in our state language, sweet language, Kannada. And before that, I once again alert the fielding team. 25 minutes you need to complete the 6 overs, because already you've taken a long time because of that prolonged over in Dhanush, who is bowled 11 deliveries, almost 2 overs. And I request please, the fielding team, please make it faster. Don't waste the time. Please complete that 3 overs as quick as possible. Now it's a time for a change in commentary box. It's over to Sukumar in our state language, sweet language, Kannada. Thank you. ಧನ್ಯವಾದಗಳು ಸತೀಶ್ ಸರ್. ಇದೀಗ ಮತ್ತೆ ಎಸೆತಗಾರಿಕೆಯನ್ನು ಮುಂದುವರಿಸುತ್ತಾ ಹನೀಫ್ ಎಸೆತಗಾರಿಕೆ ಭಾಗದಲ್ಲಿ
ಅನೀಫ್ ಪ್ರಥಮ ಎಸೆತ ಉತ್ತಮವಾಗಿತ್ತು. ಈ ಬಾರಿ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಸುಹಾನ್ 1 ರನ್ನಿಗೆ ಸೀಮಿತವಾಗಿದೆ. 3 ಓವರ್ನ ಮುಕ್ತಾಯಕ್ಕೆ 28 ರನ್ ಗಳಿಸಿಕೊಂಡಿತ್ತು. 28 ರನ್ ಗಳಿಸಿಕೊಂಡಿತ್ತು. ಇದೀಗ 4ನೇ ಓವರ್ನ ಪ್ರಥಮ ಎಸೆತ 1 ರನ್ ದಾಖಲಾದಾಗ ಮತ್ತೊಮ್ಮೆ ಅನೀಫ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಕ್ಷೇತ್ರ ರಕ್ಷಣೆಯಲ್ಲಿ ಮುಕ್ತಾರ, ಆದರೆ ಅವಕಾಶ ಇಲ್ಲ. 1 ರನ್ ಅನ್ನು ಗಳಿಸಿಕೊಂಡಿದೆ ತಂಡ. ಇದರೊಂದಿಗೆ 3.2 ಓವರ್ ಮುಕ್ತಾಯವಾಗಿದೆ. ತಂಡದ ಮೊತ್ತ 30ಕ್ಕೆ ಏರಿಕೆಯಾಗಿದೆ. 2 ಬಲಿಷ್ಠ ತಂಡಗಳು, ಒಂದು ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ಮತ್ತು ಫ್ರೆಂಡ್ಸ್ ಕ್ಲಬ್ ಪೈಲಾರು. ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತ ಹಲವಾರು ಹೆಸರಾಂತ ಆಟಗಾರನ ಒಳಗೊಂಡಂತ ಒಂದು ತಂಡ, ಮತ್ತೊಂದು ಕಡೆ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ. ಮತ್ತೊಮ್ಮೆ ಅನೀಫ್ ಈ ಬಾರಿ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ, ಕ್ಲೀನ್ ಬೌಲ್ ಮುಖೇನವಾಗಿ ಮತ್ತೊಂದು ವಿಕೆಟ್ ಕಳೆದುಕೊಂಡಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ. ನೆಲಮಟ್ಟದಲ್ಲಿ ಬಂದಂತಹ ಚೆಂಡನ್ನ ಸ್ವಿಚ್ ಇಟ್ಟು ಹೊಡೆಯುವಂತಹ ಪ್ರಯತ್ನವನ್ನು ಮಾಡಿದ್ರು ಬ್ಯಾಟ್ಸ್ಮನ್, ಆದರೆ ಇಲ್ಲಿ ವಿಫಲರಾದಾಗ ನೇರವಾಗಿ ವಿಕೆಟ್ ಅನ್ನು ಸ್ಪರ್ಶಿಸಿದಂತಹ ಚೆಂಡು. ಇದರೊಂದಿಗೆ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ತಂಡದ 3ನೇ ವಿಕೆಟ್ ಪತನವಾಗಿದೆ. ತಂಡದ ಮೊತ್ತ 30ರಲ್ಲಿದೆ. 3.3 ಓವರ್ ಮುಕ್ತಾಯಕ್ಕೆ ಸರಿಸುಮಾರು 8ರ ಆಸುಪಾಸಿನಲ್ಲಿ ರನ್ ಅನ್ನು ಗಳಿಸಿಕೊಳ್ತಾ ಇದೆ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ತಂಡ. ಆಸೀರ್ ರವರ ಸ್ಥಾನವನ್ನು ತುಂಬಲು ಮತ್ತೋರ್ವ ದಾಂಡಿಗ ಅಜಿತ್ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ತಂಡದ ಪರವಾಗಿ. ಆರಂಭಿಕ 3 ಚೆಂಡೆ ಎಸೆದಂತ ಅನೀಫ್ 2 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದಾಗ 4ನೇ ಬಾರಿ ಎಸೆಯಬೇಕಾಗಿದೆ. 4ನೇ ಓವರ್ ಚಾಲ್ತಿಯಲ್ಲಿದೆ. 30 ರನ್ ಅನ್ನು ಗಳಿಸಿಕೊಂಡು 3 ವಿಕೆಟ್ ಅನ್ನು ಕಳೆದುಕೊಂಡಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ. ದ್ವಿತೀಯ ಮತ್ತು ಅಂತಿಮ ದಿನದಾಟದ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಕ್ಕಾಗಿ ಬೆಳ್ಳಿ ಕ್ರಿಕೆಟರ್ಸ್ ಮತ್ತು SKFC ಮೆಟ್ಟಿನಡ್ಕ 2 ತಂಡಗಳ ಕಪ್ತಾನರು ದಯವಿಟ್ಟು ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ, ಈ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ ನಾಣ್ಯ ಚುಮ್ಮಗೆಗಾಗಿ ವೇದಿಕೆ ಬಳಿ ಆಗಮಿಸಬೇಕು. ಮತ್ತೊಮ್ಮೆ ಅನೀಫ್ ತನ್ನ ದಾಳಿಯನ್ನು ಮುಂದುವರಿಸಿದ ಈ ಬಾರಿ ಔಟ್ ಆಫ್ ದ ಲೆಗ್ ಸ್ಟಂಪ್ ಇತ್ತು ಚೆಂಡು. ಗೂಟ ರಕ್ಷಕನ ವೈಫಲ್ಯ, ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟವಿತ್ತು, ಆದರೆ ರವಿ ಕ್ಷೇತ್ರ ರಕ್ಷಣೆಯಲ್ಲಿ ಮಿಂಚಿನ ಗತಿಯ ಕ್ಷೇತ್ರ ರಕ್ಷಣೆ, ನೇರವಾಗಿ ವಿಕೆಟ್ ಕೀಪರ್ನ ಕೈಯಲ್ಲಿತ್ತು ಚೆಂಡು. ಇದರೊಂದಿಗೆ ಮತ್ತೊಂದು ವಿಕೆಟ್ ಪತನವಾಗಿದೆ. ಸತತವಾಗಿ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಈ ಬಾರಿ ಆಸೀಫ್ ಕೇವಲ 1 ರನ್ ಅನ್ನು ಗಳಿಸಿಕೊಂಡು ಪೆವಿಲಿಯನ್ ಅತ್ತ ನಿಧಾನಗತಿಯಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನ ಕಳೆದುಕೊಂಡಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ. 3 ಓವರ್ನ ಮುಕ್ತಾಯಕ್ಕೆ 28 ರನ್ ಅನ್ನು ಗಳಿಸಿಕೊಂಡು ಒಂದು ಸುಭದ್ರ ಸ್ಥಿತಿಯಲ್ಲಿತ್ತು. 9.33 ರನ್ ಅನ್ನು ಗಳಿಸಿಕೊಂಡಿತ್ತು. ಆದರೆ 4ನೇ ಓವರ್ನಲ್ಲಿ ಅನೀಫ್ ಸತತವಾಗಿ 2 ಎಸೆತಗಳಲ್ಲಿ 2 ವಿಕೆಟ್, 1 ಕ್ಯಾಚ್ ಬೌಲ್ ನ ಮೂಲಕ ಮತ್ತೊಂದು ರನ್ಔಟ್ ನ ರೂಪದಲ್ಲಿ 1 ವಿಕೆಟ್ ಅನ್ನು ಕಬಳಿಸಿದಾಗ ಕೊಂಚ ಮಟ್ಟಿನಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಇಲ್ಲಿ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ. ಮತ್ತೊಮ್ಮೆ ಹೊಸ ದಾಂಡಿಗನ ಆಗಮನವಾಗಿದೆ. ಈ ಬಾರಿ ಫಯಾಜ್ ಸ್ಟ್ರೈಕಿಂಗ್ ವಿಭಾಗಕ್ಕೆ, ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಅಜಿತ್. ಒಂದು ಜೊತೆಯಾಟದ ಅವಶ್ಯಕತೆ ಇದೆ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ತಂಡಕ್ಕೆ. ಆರಂಭಿಕ 3 ಓವರ್ನಲ್ಲಿ ಲಭಿಸಿದಂತಹ ಒಂದು ಅತ್ಯುತ್ತಮವಾದ ಆರಂಭವನ್ನ ಅಂತಿಮ ಹಂತದವರೆಗೆ ಮುಂದುವರಿಸಿದೆ. ಆದಲ್ಲಿ 50-55ರ ಆಸುಪಾಸಿನಲ್ಲಿ ರನ್ ಅನ್ನು ಗಳಿಸುವಂತಹ ಸಾಧ್ಯತೆ ಇದೆ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ. ಮತ್ತೊಮ್ಮೆ ಅನೀಫ್ 5ನೇ ಬಾರಿ, ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಕ್ಷೇತ್ರ ರಕ್ಷಣೆಯಲ್ಲಿ ಮತ್ತೊಮ್ಮೆ ರವಿ ಪಡ್ಡಯೂರು ಬಲವಾದ ಮನವಿ. ಚೆಂಡನ್ನ ಸ್ವಿಚ್ ಇಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಎಡವಿದ್ರು. ಬ್ಯಾಟಿನ ಮೇಲಂಚಿಗೆ ಬಡಿದಂತಹ ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುತ್ತಿದ್ದಂತಹ ರವಿ ಅವರ ಕೈ ಸೇರಿತು. ಇದರೊಂದಿಗೆ ಮತ್ತೊಂದು ವಿಕೆಟ್ ನ ಪತನವಾಗಿದೆ. ಸತತವಾಗಿ 3 ಎಸೆತಗಳಲ್ಲಿ 3 ವಿಕೆಟ್ ಅನ್ನು ಪಡೆದುಕೊಂಡಿದೆ. ಒಟ್ಟಾರೆಯಾಗಿ ತಂಡಕ್ಕಿದು ಹ್ಯಾಟ್ರಿಕ್ ವಿಕೆಟ್. ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡಕ್ಕಿದು ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಒಟ್ಟಾರೆಯಾಗಿ 3.4 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 31. 3.5 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 31. ಅತ್ಯುತ್ತಮವಾದ ಎಸೆತಗಾರಿಕೆ. 4ನೇ ಓವರ್ನ ಕೈಗೆತ್ತಿಕೊಂಡಂತ ಅನೀಫ್ ಆರಂಭಿಕ 2 ಎಸೆತಗಳಲ್ಲಿ 2 ರನ್ ಅನ್ನು ಬಿಟ್ಟುಕೊಟ್ರು. ಆದರೆ 4 ಎಸೆತ ಮುಕ್ತಾಯವಾಗಿದೆ. 3ನೇ ಎಸೆತದಲ್ಲಿ ಒಂದು ಕ್ಲೀನ್ ಬೌಲ್ ಮೂಲಕ ವಿಕೆಟ್ ಅನ್ನು ಕಬಳಿಸಿದ್ರು. 4ನೇ ಎಸೆಯುವ ಸಂದರ್ಭದಲ್ಲಿ ಅಗಲ ಎಸೆತವಾಗಿತ್ತು, ಆದರೆ ರನ್ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಂಡಿತ್ತು.
ಮತ್ತೊಮ್ಮೆ 4ನೇ ಎಸೆತವನ್ನ ಎಸೆದಾಗ ಆ ಬ್ಯಾಟಿನ ಮೇಲಂಚಿಗೆ ಬಡಿದಂತ ಚೆಂಡು ರವಿ ಪಡ್ಡಯೂರು ಅವರ ಕೈ ಸೇರಿತು. ಇದರೊಂದಿಗೆ ಈ ಓವರಿನಲ್ಲಿ 3ನೇ ವಿಕೆಟ್ ಅನ್ನ ಕಳೆದುಕೊಂಡಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ಹೊಸದಾಂಡಿಗ ಜಯರಾಮ್. ಹೊಸದಾಂಡಿಗನ ಆಗಮನವಾಗಿದೆ. ಎದುರಿಸಿದಂತ ಪ್ರಥಮ ಎಸೆತದಲ್ಲಿ ಶೂನ್ಯ ಸಂಪಾದನೆಯನ್ನು ಗಳಿಸಿಕೊಂಡಂತ ಫಯಾಜ್ ಪೆವಿಲಿಯನ್ ನಲ್ಲಿ ಹೊಸದಾಂಡಿಗ ಜಯರಾಮ್ 5ನೇ ಬಾರಿ ಎಸೆಯಬೇಕಾಗಿದೆ. ಮತ್ತೆ ಅನೀಫ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಹೊಸದಾಂಡಿಗ ಜಯರಾಮ್ ಅವರ ಕಡೆಗೆ. ಈ ಬಾರಿ ಮತ್ತೆ ಔಟ್ಸೈಡ್ ಆಫ್ ದಿ ಲೆಗ್ ಸಂಬಿತ್ತು ಚೆಂಡು ನಿರ್ಣಾಯಕರಿಂದ ಅಗಲ ಎಸೆತ ಅನ್ನುವಂತಹ ತೀರ್ಪು. ಮತ್ತೊಂದರನ್ನು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. 3ನೇ ಓವರಿನಲ್ಲೂ ಕೂಡ ಧನುಷ್ ಬಹಳಷ್ಟು ಹೆಚ್ಚುವರಿ ಅಂಕಗಳನ್ನು ಬಿಟ್ಟುಕೊಟ್ಟಿದ್ರು. 32 ರನ್ ಗಳಿಸಿಕೊಂಡು 5 ವಿಕೆಟ್ ಅನ್ನು ಕಳೆದುಕೊಂಡಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ. ಮತ್ತೊಮ್ಮೆ ಅನೀಫ್ ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಎಸೆತ, ಆದರೆ ನೇರವಾಗಿ ಮುಕ್ತಾರ್ ಕುಂಬ್ರಾ ಅವರ ಕೈ ಸೇರ್ತಾ ಇದೆ. ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸುಲಭವಾದ ಕ್ಯಾಚ್ ಅನ್ನ ಮುಕ್ತಾರ್ ಪಡೆದುಕೊಂಡಾಗ 6ನೇ ವಿಕೆಟ್ ಅನ್ನ ಕಳೆದುಕೊಂಡಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ. 3 ಓವರಿನ ಮುಕ್ತಾಯಕ್ಕೆ 28 ರನ್ ಅನ್ನ ಕಲೆ ಹಾಕಿ 2 ವಿಕೆಟ್ ಅನ್ನ ಕಳೆದುಕೊಂಡು ಸುಭದ್ರವಾದ ಸ್ಥಿತಿಯಲ್ಲಿತ್ತು. ಒಂದು ಹಂತದಲ್ಲಿ ಕನಿಷ್ಠ 55-60 ರನ್ಗಳನ್ನು ಗಳಿಸಬಹುದು ಅನ್ನುವಂತ ನಿರೀಕ್ಷೆ ಇತ್ತು ಸ್ಟಾರ್ ಕ್ರಿಕೆಟರ್ಸ್ ಮಾಡಿ. ಆದರೆ ಹನೀಫ್ 4ನೇ ಓವರನ್ನ ಎಸೆಯುವಂತ ಜವಾಬ್ದಾರಿಯನ್ನ ಕೈಗೆತ್ತಿಕೊಂಡು ನಿರಂತರವಾಗಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನ ಕಬಳಿಸಿದ್ರು. ಈ ಓವರಿನಲ್ಲಿ 1 ರನ್ಔಟ್ ನೊಂದಿಗೆ ಒಟ್ಟಾರೆಯಾಗಿ 4 ವಿಕೆಟ್ ಅನ್ನ ಕಬಳಿಸಿದಂತಹ ತಂಡ ಫ್ರೆಂಡ್ಸ್ ಕ್ಲಬ್ ಪೈಲಾರು. ಇದೀಗ ಹ್ಯಾಟ್ರಿಕ್ ಅವಕಾಶದಲ್ಲಿ ಅನೀಫ್. ಜೆಸಿ ಪಂಚಶ್ರೀಯ ಅಧ್ಯಕ್ಷರಾಗಿರುವ ಜೆಸಿ ಲೋಕೇಶ್ ಅಕ್ರಿಕಟೆ ಅವರಿಗೆ ಪುನೀತ್ ಪೈಕ ಅವರು ಒಂದು ಸಸಿಯನ್ನು ಕೊಡುವುದರ ಮೂಲಕ ಗೌರವವನ್ನು ಸಮರ್ಪಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಹಾಗೆಯೇ ಕಾರ್ಯದರ್ಶಿ ಆಗಿರತಕ್ಕಂತಹ ಜೆಸಿ ವಾಚಣ್ಣ ಕೆರೆಮೂಲ ಅವರಿಗೆ ಸುಬ್ರಹ್ಮಣ್ಯ ಪೈಕ ಅವರು ಸಸಿಯನ್ನು ಕೊಟ್ಟು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ. ಹ್ಯಾಟ್ರಿಕ್ ಅವಕಾಶದಲ್ಲಿ ಅನೀಫ್ ಔಟ್ಸೈಡ್ ದ ಲೆಗ್ ಸ್ಟಂಪ್. ಮತ್ತೊಮ್ಮೆ ನಿರ್ಣಾಯಕರಿಂದ ಮತ್ತೊಂದು ಅಗಲ ಎಸೆತ ಅನ್ನುವಂತಹ ತೀರ್ಪು. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 33ಕ್ಕೆ ಏರಿಕೆಯಾಗಿದೆ. ಅಂತಿಮ ಬಾರಿ ಎಸೆಯಬೇಕಾಗಿದೆ ಅನೀಫ್. ಮತ್ತೆ ಹ್ಯಾಟ್ರಿಕ್ ಅವಕಾಶದಲ್ಲಿ ತೀರ್ಪುಗಾರನ ಬಿಟ್ಟು ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ಇದರೊಂದಿಗೆ ವಿಕೆಟ್ಗಳ ನಿರಂತರವಾಗಿ ವಿಕೆಟ್ ಅನ್ನು ಪಡೆದುಕೊಂಡಂತಹ ಅನೀಫ್ ರವರ ಓವರ್ ಮುಕ್ತಾಯ. 5 ರನ್ ಅನ್ನು ಬಿಟ್ಟುಕೊಟ್ಟು ಯಶಸ್ವಿ 3 ವಿಕೆಟ್ ಅನ್ನ ಕಬಳಿಸಿ ಎದುರಾಳಿ ತಂಡದ ಬ್ಯಾಟ್ಸ್ಮನ್ ಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡಿದಂತ ಎಸೆತಗಾರ ಅನೀಫ್ 4 ಓವರ್ ಮುಕ್ತಾಯಕ್ಕೆ ಸರಾಸರಿ 8.25 ರಂತೆ 33 ರನ್ ಅನ್ನು ಗಳಿಸಿಕೊಂಡಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ. ನಾಲ್ಕು ಓವರಿನ ಮುಕ್ತಾಯಕ್ಕೆ 33 ರನ್ ಅನ್ನು ಗಳಿಸಿಕೊಂಡಿದೆ. ಇದೀಗ ಎಸೆತಗಾರಿಕೆ ಭಾಗದಲ್ಲಿ ದಿಲೀಪ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ 5ನೇ ಓವರಿನ ಪ್ರಥಮ ಚೆಂಡು ಸ್ಲೋಪ್ ಓವರ್ ಚಾಲ್ತಿಯಲ್ಲಿದೆ. ಸೊಗಸಾದ ದಾಳಿ. ಮತ್ತೊಮ್ಮೆ ನಿರಂತರವಾಗಿ ಆರಂಭಿಕ 3 ಓವರ್ನಲ್ಲಿ ಲಭಿಸಿದಂತಹ ಯಶಸ್ಸನ್ನು ಮುಂದುವರಿಸುವಲ್ಲಿ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ತಂಡದ ಆಟಗಾರರು ವೈಫಲ್ಯರಾದಾಗ ಪಂದ್ಯದ ಮೇಲೆ ಹಿಡಿತವನ್ನ ಬಿಗಿಗೊಳಿಸ್ತಾ ಇದೆ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ದಿಲೀಪ್ 2ನೇ ಬಾರಿ. ಈ ಬಾರಿ ರಿವರ್ಸಿಂಗ್ ಮಾಡುವಂತ ಪ್ರಯತ್ನ, ಸುಂದರತೆ ಹೊಡೆತ, ಆದರೆ ಅಲ್ಲಿ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 34ಕ್ಕೆ ಏರಿಕೆಯಾಗಿದೆ. ಆರಂಭಿಕ 3 ಓವರ್ನಲ್ಲಿ ಹಿಡಿತವನ್ನ ಸಾಧಿಸಿದ್ದು ಸ್ಟಾರ್ ಕ್ರಿಕೆಟರ್ಸ್ ಮಾಡಿ. ಆದರೆ 4ನೇ ಓವರ್ನ ಎಸೆದಂತ ಅನೀಫ್ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದ್ರು. 5 ರನ್ ಅನ್ನು ಬಿಟ್ಟುಕೊಟ್ಟು 3 ವಿಕೆಟ್ ಅನ್ನು ಕಬಳಿಸಿದ್ರು. ಇಲ್ಲಿ ದಿಲೀಪ್ ಕೂಡ ಅದೇ ರೀತಿಯ ದಾಳಿಯನ್ನು ಮುಂದುವರಿಸಿದ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಸುಹಾನ್, ಮತ್ತೊಮ್ಮೆ ಸುಹಾನ್ ರವರ ಕೈ ಸೇರ್ತಾ ಇದೆ ಚೆಂಡು. ಮತ್ತೊಂದು ವಿಕೆಟ್, 7ನೇ ವಿಕೆಟ್ ಅನ್ನ ಕಳೆದುಕೊಂಡಿದೆ. ಪೆವಿಲಿಯನ್ ಪರೇಡ್ ಪ್ರಾರಂಭಗೊಂಡಿದೆ ಇಲ್ಲಿ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ ತಂಡದಿಂದ. ನಿರಂತರವಾಗಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನ ಕಳೆದುಕೊಂಡು ಒತ್ತಡದಲ್ಲಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ. 34 ರನ್ ಅನ್ನು ಗಳಿಸಿಕೊಂಡು 7 ವಿಕೆಟ್ ಅನ್ನ ಕಳೆದುಕೊಂಡಿದೆ. ಇನ್ನೂ ಕೂಡ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ 9 ಎಸೆತ ಬಾಕಿ ಇದೆ.
5ನೇ ಓವರ್ ಅನ್ನ ಕೈಗೆತ್ತಿಕೊಂಡಂತಹ ದಿಲೀಪ್ 3 ಎಸೆತವನ್ನ ಎಸೆದು 1 ರನ್ ಅನ್ನ ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನ ಕಬಳಿಸುವಲ್ಲಿ ಯಶಸ್ವಿ. ಇದೀಗ ಮತ್ತಷ್ಟು ಒತ್ತಡದಲ್ಲಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ. ಆದಷ್ಟು ಬೇಗ ದಾಂಡಿಗರು ಅಂಕಣವನ್ನ ಪ್ರವೇಶಿಸಿ. ನಮ್ಮೊಂದಿಗೆ ಹಾಲೆಬಜಲಿನ ಪುರುಷೋತ್ತಮ ಗೌಡ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವ ಭರತ್ ಕುಕ್ಕುಜಿ ಅವರು ಆಗಮಿಸಿದ್ದಾರೆ. ಅವರನ್ನ ಗುರುತಿಸಿದ್ದೇವೆ ಹಾಗೂ ಹಾರ್ದಿಕವಾಗಿ ಸ್ವಾಗತವನ್ನ ಮಾಡುತ್ತಿದ್ದೇವೆ. ಹೊಸ ದಾಂಡಿಗ ನೌಫಲ್ ರವರ ಆಗಮನವಾಗಿದೆ. ಮತ್ತೊಂದು ತುದಿಯಲ್ಲಿ ಅಜಿತ್ ನಿರಂತರವಾಗಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನ ಕಳೆದುಕೊಂಡು ಸಂಕಷ್ಟದಲ್ಲಿದೆ. ಒಂದೆರಡು ದೊಡ್ಡ ಹೊಡೆತಗಳ ಅವಶ್ಯಕತೆ ಇದೆ. ಕನಿಷ್ಠ 50-55 ಆಸುಪಾಸಿನಲ್ಲಿ ರನ್ ಅನ್ನು ಗಳಿಸಬೇಕಾಗಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ. ಈ ಬಾರಿ ಸುಂದರತೆ ಎಸೆತ ಅಷ್ಟೇ ಉತ್ತಮವಾಗಿರತಕ್ಕಂಥ ಹೊಡೆತ. ಕವರ್ಸ್ ವಿಭಾಗದಲ್ಲಿ ಮುಕ್ತಾರ್ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಮತ್ತೆ ಚುರುಕಿನ ಓಡಾಟ. ಮತ್ತೊಂದು ಅಂಕವನ್ನು ಗಳಿಸಿಕೊಂಡಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 35ಕ್ಕೆ ಏರಿಕೆಯಾಗಿದೆ. 4.4 ಓವರ್ ಮುಕ್ತಾಯವಾಗಿದೆ. ಅಂತಿಮ 2 ಎಸೆತ ಬಾಕಿ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಸಮಯವನ್ನು ವ್ಯರ್ಥ ಮಾಡಿ ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಹರ್ಷ ಪಟ್ಟಯೂರು ಯಾವುದೇ ಅವಕಾಶವಿಲ್ಲ. ಪ್ರಯತ್ನವಂತೂ ಇತ್ತು, ಆದರೆ ಬಹಳಷ್ಟು ದೊಡ್ಡ ಹೊಡೆತ. ಈ ಬಾರಿ ಅಜಿತ್ ಬಹಳಷ್ಟು ಅವಶ್ಯಕತೆ ಇತ್ತು. ಸ್ಟಾರ್ ಕ್ರಿಕೆಟರ್ಸ್ ಮಾಡಿ ತಂಡಕ್ಕೆ ಸರಿಯಾದ ದಿಕ್ಕಿನಲ್ಲಿ ಚೆಂಡನ್ನು ಗುರುತಿಸಿದ್ರು. ಉತ್ತಮವಾಗಿರತಕ್ಕಂತಹ ಹೊಡೆತ. ಅಲ್ಲಿ ಲಾಂಗ್ ಆನ್ ವಿಭಾಗದಲ್ಲಿ ಯಾವುದೇ ಕ್ಷೇತ್ರ ರಕ್ಷಕರಿರಲಿಲ್ಲ. ಡೀಪ್ ಹಿಟ್ ವಿಕೆಟ್ ವಿಭಾಗದಲ್ಲಿ ಹರ್ಷ ಪಟ್ಟಯೂರು ಪ್ರಯತ್ನವನ್ನಂತ ಪಟ್ಟರು, ಆದರೆ ಉತ್ತಮವಾಗಿರತಕ್ಕಂತಹ ಹೊಡೆತವಾಗಿತ್ತು. ಅಜಿತ್ ಬ್ಯಾಟ್ ನ ಮುಖೇನ ಸಿಕ್ಸರ್ ದಾಖಲಾದಾಗ ತಂಡದ ಮೊತ್ತ 41ಕ್ಕೆ ಏರಿಕೆಯಾಗಿದೆ. ಇನ್ನು ಕೂಡ ಅಂತಿಮ ಎಸೆತ ಬಾಕಿ ಇದೆ 5ನೇ ಓವರ್ ನ ಮುಕ್ತಾಯಕ್ಕೆ. ಎಸೆತಗಾರಿಕೆ ಭಾಗದಲ್ಲಿ ದಿಲೀಪ್ ಗಮನಿಸಿಕೊಳ್ಳಿ, ಪ್ರತಿಯೊಂದು ಇನ್ನಿಂಗ್ಸ್ಗೂ ಕೂಡ 25 ನಿಮಿಷಗಳ ಸಮಯವನ್ನು ನಿಗದಿಪಡಿಸಲಾಗಿದೆ. ಇದೀಗ ಮತ್ತೊಮ್ಮೆ ದಾಳಿಯನ್ನು ಮುಂದುವರಿಸಿದ ದಿಲೀಪ್ ಉತ್ತಮವಾಗಿರತಕ್ಕಂಥ ಹೊಡೆತ. ಮತ್ತೊಮ್ಮೆ ಕವರ್ಸ್ ವಿಭಾಗದಲ್ಲಿ ಚೆಂಡು ಒಂಟಿ ಬಳಿಕ ಅವಳಿ ಕೂಡ ಸುಲಭವಾಗಿದೆ. ಕ್ಷೇತ್ರ ರಕ್ಷಕರಿಲ್ಲದ ಜಾಗವನ್ನು ಗುರುತಿಸಿಕೊಂಡ್ರು ಅಜಿತ್. ಉತ್ತಮವಾಗಿರತಕ್ಕಂಥ ಬ್ಯಾಟಿಂಗ್. 2 ಅಂಕವನ್ನು ಗಳಿಸಿಕೊಂಡಾಗ ತಂಡದ ಮೊತ್ತ 43. 5 ಓವರ್ ಮುಕ್ತಾಯಕ್ಕೆ 43 ರನ್ಗಳನ್ನು ಗಳಿಸಿಕೊಂಡಿದೆ. ಓವರ್ ಒಂದಕ್ಕೆ ಸರಾಸರಿ 8.6 ರಂತೆ ಇದುವರೆಗೆ ರನ್ ಅನ್ನು ಗಳಿಸಿಕೊಂಡಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ ತಂಡ. ನಿರಂತರವಾಗಿ ವಿಕೆಟ್ ಅನ್ನ ಕಳೆದುಕೊಂಡಾಗ 5ನೇ ಓವರಿನ 5ನೇ ಎಸೆತವನ್ನ ಸಿಕ್ಸರ್ ಹೊಡೆಯುವಲ್ಲಿ ಯಶಸ್ವಿಯಾದಾಗ ನಿಧಾನಗತಿಯಲ್ಲಿ ಚೇತರಿಕೆಯ ಹಾದಿಯನ್ನ ಕಂಡುಕೊಳ್ತಾ ಇದೆ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ ತಂಡ. ಅಂತಿಮ ಓವರ್ ಅನ್ನ ಎಸೆಯಲು ಎಸೆತಗಾರಿಕೆ ಭಾಗದಲ್ಲಿ ಸುರೇಶ್, ಪುತ್ತೂರು ಎಕ್ಸ್ಪ್ರೆಸ್ ಅನ್ನುವಂತ ಖ್ಯಾತಿವೆತ್ತಂತ ಎಸೆತಗಾರ ಸುರೇಶ್ ಇದೀಗ ಅಂತಿಮ ಓವರ್ ಅನ್ನ ಎಸೆಯುವ ಜವಾಬ್ದಾರಿಯನ್ನ ಕೈಗೆತ್ತಿಕೊಂಡಾಗ 6 ಎಸೆತ ಬಾಕಿಗಿದೆ. 3 ವಿಕೆಟ್ ಕೈಯಲ್ಲಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ ತಂಡ. ಅದೆಷ್ಟು ರನ್ಗಳನ್ನ ಕಲೆ ಹಾಕಬಹುದು ಕಾದು ನೋಡಬೇಕಾಗಿದೆ. ಕನಿಷ್ಠ 50-55 ಆಸುಪಾಸಿನಲ್ಲಿ ರನ್ ಅನ್ನು ಗಳಿಸಿದೆ ಆದಲ್ಲಿ ಎದುರಾಳಿ ತಂಡಕ್ಕೆ ಪೈಪೋಟಿಯನ್ನು ನೀಡಬಹುದಾಗಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ ತಂಡ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಸುರೇಶ್, ಕ್ಷೇತ್ರ ರಕ್ಷಣೆಯಲ್ಲಿ ಬಹಳಷ್ಟು ಬದಲಾವಣೆ ಇದೆ. ಎಕ್ಸ್ಟ್ರಾ ಕವರ್, ಲಾಂಗ್ ಆನ್, ಲಾಂಗ್ ಆಫ್, ಡೀಪ್ ಇನ್ ವಿಕೆಟ್ ಮತ್ತು ಡೀಪ್ ಸ್ಕ್ವಾಡ್ ಲೆಗ್. 5 ಜನ ಕ್ಷೇತ್ರ ರಕ್ಷಕರು 30 ಗಜಗಳಿಗಿಂತ ಹೊರಭಾಗದಲ್ಲಿ. ಇದೀಗ ಮತ್ತೆ ಸುರೇಶ್ ಅಂತಿಮ ಓವರ್ನ ಪ್ರಥಮ ಎಸೆತ. ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿತ್ತು. ಒಂದು ಬೌನ್ಸ್ ಆಗಿ ಸುಲಭವಾಗಿ ಬಂದಿತ್ತು ಚೆಂಡು. ಆ ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿದ್ರು. ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟುವ ಮೂಲಕ ಡೆತ್ ಓವರ್ ನಲ್ಲೂ ಕೂಡ ಅತ್ಯುತ್ತಮವಾದ ಆರಂಭವನ್ನು ಪಡೆದುಕೊಂಡಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ. ಅಂತಿಮ 3 ಎಸೆತಗಳಲ್ಲಿ 14 ರನ್ ಅನ್ನು ಗಳಿಸುವ ಮೂಲಕ ಮತ್ತೆ ಪಂದ್ಯಾಕೂಟದಲ್ಲಿ ವಾಪಸಾತನ ಮಾಡಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ. 49 ರನ್ ಅನ್ನು ಗಳಿಸಿಕೊಂಡು ಈ ಬಾರಿ ಅತ್ಯುತ್ತಮವಾದ ಕಂಬ್ಯಾಕ್. ಸುರೇಶ್ ಪುತ್ತೂರು ರನ್ಔಟ್ ಗಾಗಿ ಬಲವಾದ ಮನವಿ. ಇಲ್ಲಿ 3ನೇ ಅಂಪೈರ್ಗೆ ಕೂಡ ಕರೆ ಬಂದಿದೆ. ವಿಕೆಟ್ಗಳ ಮಧ್ಯೆ ಮತ್ತೊಂದು ರನ್ನಿಗಾಗಿ ಓಡಾಟ. ಪ್ರತಿಯೊಂದು ಇನ್ನಿಂಗ್ಸ್ಗೆ 1 ಬಾರಿ 3ನೇ ಅಂಪೈರ್ಗೆ ಕರೆ ನೀಡುವಂತ ರಿವ್ಯೂವಿನ ಇಲ್ಲಿ ಅವಕಾಶವಿದೆ. ಗಮನಿಸಿಕೊಳ್ಳಿ, ಪ್ರತಿಯೊಂದು ತಂಡಕ್ಕೂ ಕೂಡ 1 ಇನ್ನಿಂಗ್ಸ್ಗೆ 1 ರಿವ್ಯೂವಿನ ಅವಕಾಶವಿದೆ. ಒಂದು ವೇಳೆ ರನ್ಔಟ್ ಆಗದೇ ಇದ್ದಲ್ಲಿ 2 ರನ್ಗಳನ್ನು ಗಳಿಸಿಕೊಂಡಿದೆ ಇಲ್ಲಿ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ. ಕಾದು ನೋಡಬೇಕಾಗಿದೆ. 3ನೇ ಅಂಪೈರ್ ಆಗಿ ಮಣಿಕಂಠ ಗಾಂಗಿಯ ಸುಬ್ರಹ್ಮಣ್ಯ ಇವರು ಸಹಕರಿಸ್ತಾ ಇದ್ದಾರೆ. 3ನೇ ತೀರ್ಪುಗಾರರಾಗಿ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದ್ರು. ಅಲ್ಲಿ
ಮತ್ತೊಂದು ಹೊಡೆತವನ್ನ ದೊಡ್ಡ ಹೊಡೆತವನ್ನ ಹೊಡೆಯುವಂತಹ ಪ್ರಯತ್ನವಿತ್ತು. ಆದರೆ ಇಲ್ಲಿ ಬಹಳಷ್ಟು ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ಓಡಾಟವಿತ್ತು. ಆದರೆ ರನ್ಔಟ್ ಅನ್ನುವುದು ಅಥವಾ ಔಟ್ ಅಥವಾ ನಾಟ್ ಔಟ್ ಅನ್ನುವುದನ್ನ ಗಮನಿಸಬೇಕಾಗಿದೆ. ಅಂತಿಮ 4 ಚೆಂಡಿನ ಆಟ ಬಾಕಿ ಇದೆ. ಈಗಾಗಲೇ 5.1 ಓವರ್ನ ಮುಕ್ತಾಯಕ್ಕೆ 49 ರನ್ ಅನ್ನು ಗಳಿಸಿಕೊಂಡಿತ್ತು. ಎಸ್, ನಾಟ್ ಔಟ್ ಅನ್ನುವಂತಹ ತೀರ್ಪು ಬಂದಿದೆ. ನಾಟ್ ಔಟ್. ಈ ಮೂಲಕ 2 ರನ್ಗಳನ್ನು ಗಳಿಸಿಕೊಂಡಂತಹ ಸ್ಟಾರ್ ಕ್ರಿಕೆಟರ್ ಸುಮಾಣಿ 50ರ ಗಡಿಯನ್ನು ದಾಟಿದೆ. 51 ರನ್ ಅನ್ನು ಗಳಿಸಿಕೊಂಡು ಇದೀಗ ಮತ್ತೆ ಅಂತಿಮ ಹಂತದಲ್ಲಿ ವಾಪಸಾತಿಯನ್ನು ಬಹಳಷ್ಟು ಬಲಿಷ್ಠವಾಗಿ ಮಾಡಿದೆ. ಇಲ್ಲಿ 51 ರನ್ ಅನ್ನು ಗಳಿಸಿಕೊಂಡಿದೆ. ಅಂತಿಮ 4 ಎಸೆತ ಬಾಕಿ ಇದೆ. ಸ್ಟ್ರೈಕಿಂಗ್ ತುದಿಯಲ್ಲಿ 1 ಸಿಕ್ಸರ್ ಅನ್ನು ಹೊಡೆದಂತ ನೌಫಲ್ ವೈಯಕ್ತಿಕವಾಗಿ 9 ರನ್ ಅನ್ನು ಗಳಿಸಿಕೊಂಡು ನೌಫಲ್ ಮತ್ತೊಮ್ಮೆ ಈ ಬಾರಿ ಸುಲಭ ಚೆಂಡು ಉತ್ತಮವಾಗಿರುವ ಹೊಡೆತವಾಗಿದ್ದು ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ 52ಕ್ಕೆ ಏರಿಕೆಯಾಗಿದೆ. ಅಂತಿಮ 3 ಚೆಂಡಿನ ಆಟ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ ಎಸೆತಗಾರಿಕೆ ವಿಭಾಗದಲ್ಲಿ ಮತ್ತೊಮ್ಮೆ ಸುರೇಶ್. ಆರಂಭಿಕ 3 ಎಸೆತ 9 ರನ್ ಅನ್ನು ಬಿಟ್ಟುಕೊಟ್ಟಂತಹ ಸುರೇಶ್ ಇದೀಗ ಎಸೆಯಬೇಕಾಗಿದೆ. ಸ್ಟ್ರೈಕಿಂಗ್ ತುದಿಯಲ್ಲಿ ಅಜಿತ್ ಕಳೆದ ಓವರ್ ನಲ್ಲಿ ಒಂದು 6 ಅನ್ನು ಹೊಡೆಯುವ ಮೂಲಕ ಅಜಿತ್ ಇದೀಗ ಮತ್ತೆ ಸ್ಟ್ರೈಕಿಂಗ್ ನಲ್ಲಿ. ಸುಲಭ ಚೆಂಡು ಉತ್ತಮವಾಗಿರತಕ್ಕಂಥ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿದೆ ಚೆಂಡು. ಹರ್ಷ ಪಡ್ಡಯೂರು ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ವೈಫಲ್ಯದಿಂದ 2ನೇ ರನ್ ಅನ್ನ ಗಳಿಸುವಂತಹ ಪ್ರಯತ್ನದಲ್ಲಿ ಎಡವಿದಂತಹ ದಾಂಡಿಗ ಅಜಿತ್. ಆದರೂ ಕೂಡ ಕಳೆದ ಓವರ್ ನಲ್ಲಿ ಒಂದು 6 ಅನ್ನ ಸಿಡಿಸಿ ತಂಡಕ್ಕೆ ಚೇತರಿಕೆಯ ಹಾದಿಯನ್ನ ತೋರಿ ರನ್ ಔಟ್ ರೂಪದಲ್ಲಿ ಫೆವಿಲಿಯನ್ ಅಂತ ತಂಡದ ಮೊತ್ತ 53. ಅಂತಿಮ 2 ಎಸೆತ ಬಾಕಿ ಇದೆ. ಒಂದು ಹಂತದಲ್ಲಿ 4 ಮತ್ತು 4ನೇ ಓವರಿನಲ್ಲಿ ಪಂದ್ಯಾಟದ ಮೇಲೆ ಹಿಡಿತವನ್ನ ಸಾಧಿಸಿತ್ತು ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ. ಆದರೆ 5ನೇ ಓವರಿನ 5ನೇ ಎಸೆತವನ್ನ ಸಿಕ್ಸರ್ ಗಟ್ಟುವ ಮೂಲಕ ತಂಡದ ಮೊತ್ತಕ್ಕೆ ಮತ್ತಷ್ಟು ಹೆಚ್ಚುವರಿಯಾಗಿದೆ. 6ನೇ ಅಂತಿಮ ಓವರ್ನ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದ್ರು ಇಲ್ಲಿ ನೌಫಲ್. ಇದೀಗ ಮತ್ತೊಮ್ಮೆ ಸ್ಟ್ರೈಕಿಂಗ್ ತುದಿಯಲ್ಲಿ ನೌಫಲ್. ಅಂತಿಮ 2 ಎಸೆತ ಬಾಕಿ ಇದೆ. ಸುರೇಶ್ 5ನೇ ಬಾರಿ ಎಸೆಯಬೇಕಾಗಿದೆ. 53 ರನ್ಗಳನ್ನು ಈಗಾಗಲೇ ಗಳಿಸಿಕೊಂಡಿದೆ. 9ರ ಆಸುಪಾಸಿನಲ್ಲಿ ರನ್ ಅನ್ನು ಗಳಿಸಿಕೊಂಡಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ತಂಡ. ಮತ್ತೊಮ್ಮೆ ಸುರೇಶ್ 5ನೇ ಬಾರಿ. ಸುಲಭ ಚೆಂಡು ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಇಟ್ಟರು. ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕ ಇಲ್ಲ. ಮತ್ತೊಂದು ಡಾಟ್ ಬಾಲ್. ಅತ್ಯುತ್ತಮವಾದ ವಾಪಸಾತಿ. ಇದೀಗ ಅಂತಿಮ ಬಾರಿ ಎಸೆಯಬೇಕಾಗಿದೆ ಸುರೇಶ್. ತನ್ನ ಓವರಿನ ಅಂತಿಮ ಚೆಂಡು ಪ್ರಥಮ ಇನ್ನಿಂಗ್ಸಿನ ಅಂತಿಮ ಎಸೆತ. ಈ ಮೂಲಕ ಮತ್ತೊಂದು ಡಾಟ್ ಬಾಲ್ ಆಗುವ ಸಾಧ್ಯತೆ ಇತ್ತು. ಆದರೆ ಕೂಟರಕ್ಷಕನ ವೈಫಲ್ಯ. ಬೈಸ್ ಮೂಲಕ ಮತ್ತೊಂದು ರನ್ ಸೇರ್ಪಡೆಯಾದಾಗ ಪ್ರಥಮ ಇನ್ನಿಂಗ್ಸ್ಗೆ ಮುಕ್ತಾಯ. ಸರಾಸರಿ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ ಸರಾಸರಿ 9ರಂತೆ 54 ರನ್ ಅನ್ನು ಗಳಿಸಿಕೊಂಡು ಒಂದು ಅತ್ಯುತ್ತಮವಾದ ಸ್ಪರ್ಧಾತ್ಮಕ ಮೊತ್ತವನ್ನ ಇಲ್ಲಿ ಕಲೆ ಹಾಕಿದೆ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ. ಕಾರಣ 4ನೇ ಓವರ್ ನಲ್ಲಿ ಅನೀಫ್ ಅತ್ಯುತ್ತಮವಾದ ಎಸೆತವನ್ನ ಎಸೆದಿದ್ರು. ಆದರೆ ಆ ಅವಕಾಶವನ್ನ ಬಳಸಿಕೊಳ್ಳಲು ಅಂತಿಮ ಹಂತದಲ್ಲಿ ದಿಲೀಪ್ ಮತ್ತು ಸುರೇಶ್ ಕೊಂಚ ಮಟ್ಟಿನಲ್ಲಿ ದುಬಾರಿಯಾದ್ರು. ಒಟ್ಟಾರೆಯಾಗಿ 54 ರನ್ ಅನ್ನು ಗಳಿಸಿಕೊಂಡು 55 ರನ್ನಿನ ವಿಜಯದ ಗುರಿಗಿದೆ. ಈ ಪಂದ್ಯಾಟವನ್ನ ಗೆಲ್ಲಲು ಸರಾಸರಿ 9.16ರಂತೆ ರನ್ ಗಳಿಸಬೇಕಾಗಿದೆ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ. ಈಗಾಗಲೇ ಬಹಳಷ್ಟು ಸಮಯವನ್ನ ವ್ಯರ್ಥ ಮಾಡಿದರೆ ಗಮನಿಸಿಕೊಳ್ಳಿ. ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಪ್ರತಿಯೊಂದು ಇನ್ನಿಂಗ್ಸ್ ಕೂಡ 25 ನಿಮಿಷಗಳನ್ನ ನಿಗದಿಪಡಿಸಲಾಗಿದೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನ ಸಜ್ಜುಗೊಳಿಸಿ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ತಂಡ ಹಾಗೇನೆ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಆರಂಭಿಕ ದಾಂಡಿಗರು ತಡ ಮಾಡದೆ ಅಂಕಣವನ್ನ ಪ್ರವೇಶಿಸಿ 36 ಎಸೆತ 55 ರನ್ನಿನ ವಿಜಯದ ಗುರಿಯೊಂದಿಗೆ ಆರಂಭಿಕ ದಾಂಡಿಗರು ಆದಷ್ಟು ಬೇಗ ಅಂಕಣವನ್ನ ಪ್ರವೇಶಿಸಿ ಹಾಗೇನೆ ಕ್ಷೇತ್ರ ರಕ್ಷಣೆಯನ್ನ ಸಜ್ಜುಗೊಳಿಸಿ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ತಂಡ. ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಕ್ಕಾಗಿ ನಾಣ್ಯ ಚುಮ್ಮುಗೆಗಾಗಿ ಅಂತಿಮ ಕರೆ. ಬೆಳ್ಳಿ ಕ್ರಿಕೆಟರ್ಸ್ ಮತ್ತು SKFC ಮೆಟ್ಟಿನಡುಕ ಈ ತಂಡಗಳ ಕಪ್ತಾನರು ನಾಣ್ಯ ಚುಮ್ಮುಗೆಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ಬೆಳ್ಳಿ ಕ್ರಿಕೆಟರ್ಸ್ ಮತ್ತು SKFC ಮೆಟ್ಟಿನಡುಕ ತಂಡದ ಕಪ್ತಾನರು ಆದಷ್ಟು ಬೇಗ ನಾಣ್ಯ ಚುಮ್ಮುಗೆಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಮುಂದಿನ ದ್ವಿತೀಯ ಇನ್ನಿಂಗ್ಸಿನ ವೀಕ್ಷಕ ವಿವರಣೆ ನೀಡಲು ರಾಷ್ಟ್ರಭಾಷೆ ಹಿಂದಿಯ ವೀಕ್ಷಕ ವಿವರಣೆಗಾರ ಗೋಪಿಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. 36 ಎಸೆತ 55 ರನ್ನಿನ ವಿಜಯದ ಗುರಿಗಿದೆ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡಕ್ಕೆ. ಮುಂದಿನ ಪಂದ್ಯಾಟದ ನಾಣ್ಯ ಚುಮ್ಮೆಗೆಗಾಗಿ ಬೆಳ್ಳಿ ಕ್ರಿಕೆಟರ್ಸ್ ಮತ್ತು SKFC ಮೆಟ್ಟಿನಡುಕ ಈ ತಂಡಗಳ ಕಪ್ತಾನರು ವೇದಿಕೆಯ ಬಳಿ ಆಗಮಿಸಬೇಕು.
धन्यवाद सुकुमार जी। तो जहां तक का सवाल है इस वक्त फ्रेंड्स क्लब पैलार का, तो इस वक्त रन उन्हें बनाने हैं 55 they have to score for victory in their spirited 6 overs with the required rate of just over 9 runs per over. That means in exactly calculation it's going to be 9.17 runs per over with the help of 10 wickets. The present equation shows for them and their innings now going to start. First ball of their innings is now coming up. पहली गेंद लेकर गेंदबाज इस वक्त तैयार। ಅಲ್ಲಿ ಸ್ಟಾರ್ ಕ್ರಿಕೆಟರ್ಸ್ ಮಾಡಿ ತಂಡದ ಇತರ ಸದಸ್ಯ ಎಕ್ಸ್ಟ್ರಾ ಪ್ಲೇಯರ್ ದಯವಿಟ್ಟು ಇಲ್ಲಿ ವೇದಿಕೆಯನ್ನು ಸಂಪರ್ಕಿಸಬೇಕು, ಆಟಗಾರರ ಹೆಸರುಗಳನ್ನು ತಿಳಿಸಲು ದಯವಿಟ್ಟು. So the bowler starts the fresh proceedings from the commentator box end. The first ball of their innings is now coming up. Harshad is now going to face और पहली गेंद लेकर ये गेंद रिवर्स शॉट गेंद को खेलना चाहा, अंतिम क्षण में गेंद उनके पैरों पर टकराई और यहाँ पर ये विकेट गिर चुका है। स्टंप पर गेंद टकराई थी, एक वक्त ऐसा लगा कि गेंद बल्लेबाज के पैरों पर टकराई है, लेकिन पैर को चीरती हुई इस वक्त गेंद टकराई मिडल ऑफ स्टंप पर। और इसी के साथ पहली गेंद पर गोल्डन डक के रूप में अरशद का विकेट गिर चुका है। शून्य पर पहला विकेट गिर चुका है। इट्स नॉट फॉर 1 फॉर स्टार, इनफैक्ट इट्स अ फ्रेंड्स क्रिकेटर्स पैलार lose their first wicket. It's not for 1 in the first over. तो पहला विकेट यहां पर गिर चुका है और अरशद की पारी यहां पर समाप्त हो चुकी है। नए बल्लेबाज रंजीत का आगमन यहाँ पर होता हुआ और रंजीत देखते हैं यहाँ पर किस तरीके की बल्लेबाजी अपनाते हैं। तो काफी प्रखर धूप मैदान पर इस वक्त छा चुकी है, दोपहर का वक्त, और कुल मिलाकर ऐसा कहना पड़ेगा दोपहर के 11:50 इस वक्त बचते हुए। और इस वक्त आज का ये चौथा मैच, पहले दौर का चौथा मैच बी पूल का, द फोर्थ मैच ऑफ द फर्स्ट डे, द फोर्थ मैच ऑफ द फर्स्ट राउंड ऑफ बी पूल for this tournament is now progressing here. नए बल्लेबाज रंजीत इस वक्त क्रीज पर कदम बढ़ाते हुए, जहां तक लक्ष्य तक पहुंचने का सवाल है इस वक्त एक साझेदारी यानी पार्टनरशिप की सख्त जरूरत है फ्रेंड्स क्रिकेटर्स पैलार को। और इस बीच फील्डिंग का मुआयना करते हुए बल्लेबाज और अपनी ओर की अगली गेंद लेकर गेंदबाज है इस वक्त तैयार। तो गेंदबाज अंसार गेंदबाजी आगे बढ़ाते हुए ये गेंद ऑन साइड पर गेंद को उछालना चाहा, अंतिम क्षण में गेंद सीधे पहुंची विकेट कीपर के हाथों में। रन से इस बीच बल्लेबाज को नहीं मिलेगा। तो दो बेहतर गेंदें यहाँ पर अंसार जो कि गेंदबाज फेंक चुके हैं और यहाँ पर फ्रेंड्स क्रिकेटर्स पैलार अभी भी अपना खाता खोलना बाकी है। और अपनी ओर की अगली गेंद लेकर इस वक्त गेंदबाज अंसार गेंदबाज यहाँ पर आगे बढ़ाते हुए दाहिने हाथ के बल्लेबाज सामना करने के लिए तैयार। ये गेंद पैरों पर गेंद टकराई, लेग स्टंप से बाहर की ओर निकलती हुई अपील और गेंद पहुंच चुकी है थर्ड मैन की दिशा में। एक रन मिलेगा और एक रन के साथ रनों का सिलसिला यहाँ पर शुरू हो चुका है। इट्स 1 फॉर द लॉस ऑफ 1 विकेट इन द ओवर नंबर फर्स्ट इन प्रोग्रेस। लेग बाय का इशारा अंपायर का। और कुल मिलाकर अरशद, माफ कीजिए, अंसार गेंदबाजी इस वक्त आगे बढ़ाते हुए और फिर से एक बार तैयार दाहिने हाथ ओवर द विकेट। यह गेंद इस बार गेंद को ड्राइव कर दिया खूबसूरती के साथ लंग आउट की दिशा में। और जब तक गेंद को वहां पर फील्ड किया जाता, एक रन का इजाफा यहां पर हो चुका। अब तक एक बेहतर ओवर साबित हो चुका है अंसार का, जिसमें सिर्फ 2 रन वो अब तक प्रदान न कर चुके हैं। अपनी ओवर की अगली गेंद लेकर इस वक्त यार दाहिने हाथ ओवर द विकेट। यह गेंद परिवर्तन के तौर पर धीमी गेंद थी, फ्लाइटेड गेंद टॉस की गई थी, ऑन साइड पर शफल होते हुए गेंद को उछालना चाहता, चूंकि गेंद की लाइन पर नहीं आ पाए और गेंद सीधे पहुंची बल्लेबाज को वंचित करने के बाद विकेट कीपर के हाथों में रन से इस बीच बल्लेबाज को नहीं मिला। एक बेहतर लेंथ और लाइन के साथ इस वक्त गेंदबाज अंसार गेंदबाजी यहाँ पर करते हुए और अपनी ओर की अगली गेंद लेकर इस वक्त तैयार। पहला और एकमात्र पावर प्ले ओवर उनकी पारी का यहाँ पर प्रगति पर। और अंपायर जो कि इस वक्त विकेटों को सही करते हुए खेल जो कि कुछ क्षणों के लिए रुक चुका है यहाँ पर। तो रंजीत इस वक्त सामना करने के लिए तैयार, विकेटों को सही करने के पश्चात
अंपायर रवि ऊपर अपने स्थान पर लौटते हुए और अंसार गेंदबाजी यहाँ पर आगे बढ़ाते हुए दाहिने हाथ ओवर द विकेट इस वक्त गेंदबाजी करते हुए ये गेंद इस बार पैरों पर टकराई एक्स्ट्रा क्विकर गेंद पॉइंट की दिशा में गेंद पहुंची रन लेना चाहता लेकिन अंतिम क्षण में अपने इरादे को बदलते हुए अपने कदमों को क्रीज पर खींच लिया। देखा कि फील्डर गेंद पर लपक रहे हैं और इसी के साथ ये पहला ओवर यहाँ पर समाप्त हो गया। सो आफ्टर कंप्लीशन ऑफ फर्स्ट ओवर फ्रेंड्स क्लब पहला chasing the victory target of a competitive target of 55 in 6 overs. They made a slower start. In fact, they managed to score only 2 runs on the board for losing 1 wicket. And let's straight away coming back to the equation. 55 minus 2, that means 53 more runs now they have to score for victory in the remaining 5 overs. The asking run rate is now gone up to exactly 10.60 runs per over. So 53 they have to score. ಅಲ್ಲಿ ಪಂದ್ಯವನ್ನು ದಯವಿಟ್ಟು ಆದಷ್ಟು ಬೇಗನೆ ಮುಂದುವರಿಸಬೇಕಾಗಿ ವಿನಂತಿ. 25 ನಿಗದಿತ 25 ನಿಮಿಷಗಳೊಳಗೆ ತಮ್ಮ 6 ಓವರ್ಗಳ ಕೋಟಾವನ್ನು ಪೂರ್ತಿಗೊಳಿಸಬೇಕು. ಸುಳ್ಯದ ಸಿಟಿ ಕ್ರಿಕೆಟರ್ಸ್ ಸದಸ್ಯರು ಯಾರು ಇದ್ದಲ್ಲಿ ಸಂಘಟಕರನ್ನು ಆದಷ್ಟು ಬೇಗ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಿಟಿ ಕ್ರಿಕೆಟರ್ಸ್ ಸುಳ್ಯ ಇದರ ಯಾವುದೇ ಸದಸ್ಯರಿದ್ದಲ್ಲಿ ತಕ್ಷಣ ನಮ್ಮ ಸಂಘಟಕರನ್ನ ಸಂಪರ್ಕಿಸಬೇಕು. धन्यवादಗಳು. तो जहां तक सवाल है इस वक्त गेंदबाज की गेंदबाजी की अगली गेंद का, तो इस वक्त जयराम इस वक्त गेंदबाजी यहां पर शुरू करते हुए दाहिने हाथ राउंड द विकेट गेंदबाजी करते हुए दाहिने हाथ के बल्लेबाज इस वक्त सामना करने के लिए तैयार. मुख्तार जो कि इस वक्त सामना करने के लिए तैयार. पहले ओवर के खेल के पश्चात फील्डिंग के प्रतिबंध यहां पर हट चुके हैं. पावर प्ले समाप्त हो चुका और फील्डर जो कि इस वक्त मैदान पर छा चुके हैं और फील्डिंग में जमावट करने के बाद जयराम ओवर की पहली गेंद लेकर तैयार. 53 रन और चाहिए बचे हुए 5 ओवर में. ಅಲ್ಲಿ ದಯವಿಟ್ಟು ಪಂದ್ಯವನ್ನು ಆದಷ್ಟು ಬೇಗನೆ ಮುಂದುವರಿಸಬೇಕು. तो ओवर की पहली गेंद लेकर गेंदबाज इस वक्त तैयार. दाहिने हाथ राउंड द विकेट जयराम मुख्तार के लिए. ओवर की पहली गेंद लेकर तैयार. ये गेंद लेग स्टंप से बाहर की ओर निकलती हुई वाइड का इशारा, दिशाहीन गेंद और इस एक रन के साथ स्कोर अब बढ़कर पहुंच चुका 3 रनों पर 1 विकेट के नुकसान. इट्स 3 फॉर द लॉस ऑफ 1 विकेट एट द स्टार्ट ऑफ द सेकंड ओवर. इन फैक्ट जयराम एक बार फिर से गेंदबाजी करने के लिए तैयार. मुख्तार के लिए दाहिने हाथ राउंड द विकेट. ये गेंद एक बार फिर से लेग स्टंप से बाहर और गेंद इस वक्त पहुंच चुकी है फाइनल की दिशा में और फिर से एक बार वाइड का इशारा अंपायर द्वारा और 2 रन इस बार जुड़ेंगे. 1+1 2 runs now added to the total and with that couple run the scoreboard moving up to 5 for the loss of 1 wicket in the over number first in progress. तो यहाँ पर अपनी सही लेंथ और लाइन को तराशते हुए गेंदबाज जयराम 2 लगातार वाइड इस वक्त फेंक चुके हैं और 3 रन तोहफे के रूप में उपहार के रूप में यहाँ पर वो प्रदान कर चुके हैं और अपनी और की अगली गेंद लेकर तैयार. दाहिने हाथ राउंड द विकेट इस वक्त गेंदबाजी करते हुए दाहिने हाथ के बल्लेबाज के लिए ये गेंद इस बार स्वीप किया. टॉप एज गेंद पहुंच चुकी है फाइनल की दिशा में. रंजीत इस वक्त सामना करने के लिए तैयार. ये गेंद लेग स्टंप से बाहर एक बार फिर से वाइड का इशारा. तो चौथा रन वाइड के रूप में इस ओवर में प्रदान कर चुके गेंदबाज जयराम निस्संदेह अपनी सही लेंथ और लाइन को इस वक्त तराशते हुए और तोहफे के रूप में उपहार के रूप में रन इस वक्त प्रदान करते हुए 7 रनों पर स्कोरबोर्ड पहुंच चुका है 1 विकेट के नुकसान पर. और जयराम फिर से एक बार गेंदबाज यहाँ पर आगे बढ़ाते हुए ये गेंद इस बार बेहतर गेंद थी और गेंद को रोका गया. शॉर्ट मिड विकेट पर आक्रामक स्ट्रोक लगाने का प्रयास किया था लेकिन गेंद बल्ले पर ठीक तरह से नहीं आई. शॉर्ट मिड विकेट पर गेंद को इस वक्त फील्ड कर लिया गया. रन इस बीच बल्लेबाज को नहीं मिला. कुल मिलाकर इस ओवर में 2 गेंदें सिर्फ अब तक फेंके जा चुके हैं जयराम द्वारा और अपनी अगली गेंद लेकर इस वक्त तैयार. दाहिने हाथ राउंड द विकेट गेंदबाजी करते हुए ये गेंद लेग स्टंप से बाहर अगेन अ वाइड. 8 फॉर द लॉस ऑफ 1 विकेट बन चुके हैं 1 विकेट के नुकसान पर. बेहतर इस वक्त चौका लग चुका है मुख्तार के बल्ले से. जयराम काफी गेंदें इस ओवर में वो अब तक फेंक चुके हैं. अपनी ओर की अगली गेंद लेकर तैयार. एक लंबा ओवर उनका यहाँ पर प्रगति पर और फिर से एक बार फील्डिंग में जमावट यहाँ पर करते हुए कुल मिलाकर लॉन्ग ऑफ लॉन्ग ऑन डीप मिड विकेट डीप बैकवर्ड स्क्वायर लेग इस वक्त दाहिने हाथ के बल्लेबाज मुख्तार के लिए जयराम. दाहिने हाथ ओवर द विकेट. ये गेंद इस बार गेंद को उछाला. दिस इज एन क्लीन हिट. इट्स अ मैसिव वन.
Just caught that one right from the middle of the bat and lofted that one in a style over long offense. छक्के के साथ स्कोर हो चुका है 18, एक चौका और एक छक्का और वाइड। 16 runs already scored in this over. Still 2 balls left. और जयराम इस बार एक बार फिर से राउंड द wide, run number 17 in this over. 19 for the loss of 1 wicket now. और निस्संदेह एक बेहतरीन जाए, ये चिप किया लंबा पर और एक और छक्का। This time much straighter. The score 55 now. With 23 runs scored. काफी चिंतित यहाँ पर नजर आता है वह। एक गेंद इस वक्त इस ओवर में अभी भी बाकी है। देखना है इस अंतिम गेंद में बल्लेबाज यहाँ पर क्या करते हैं। तो इस बीच ये गेंद इस बार गेंद को उछालना चाहा, चूंकि गेंद सीधे पहुंची विकेट कीपर के हाथों में, रन से नहीं मिला। 23 रन स्कोर्ड इन दिस ओवर। फैंटास्टिक ओवर इन फ्रेंड्स क्लब पೈಲರ್ಸ್ ಇನ್ನಿಂಗ್ಸ್ ಗೇಮ್ 10 ಬೆಳ್ಳಿ ಕ್ರಿಕೆಟರ್ಸ್ ಹಾಗೂ SKFC ಮೆಟ್ಟಿನಡ್ಕ ತಂಡದ ನಾಯಕರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ಸಂಘಟಕರೊಂದಿಗೆ ಹಸ್ತಾಕ್ಷರ ಪ್ರಕ್ರಿಯೆ ಭಾಗವಹಿಸಬೇಕಾಗಿ ವಿನಂತಿ. ಕೂಡಲೇ ಸಂಘಟಕರೊಂದಿಗೆ ತಂಡದ ನಾಯಕರು ಟಾಸ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಐ ರಿಕ್ವೆಸ್ಟ್ ದ ಕ್ಯಾಪ್ಟನ್ಸ್ ಆಫ್ ಬೆಳ್ಳಿ ಕ್ರಿಕೆಟರ್ಸ್ ಅಂಡ್ SKFC ಮೆಟ್ಟಿನಡ್ಕ ಟು ಪ್ಲೀಸ್ ರಿಪೋರ್ಟ್ ಟು ದ ಸ್ಟೇಜ್ ಇಮಿಡಿಯೇಟ್ಲಿ ಫಾರ್ ಟಾಸ್ ಪ್ರೊಸೀಜರ್ ವಿತ್ ದ ಆರ್ಗನೈಸರ್ಸ್. और जहां तक सवाल है, एंड लेट्स स्टार्ट अवे कमिंग बैक टू द इक्वेशन. 55 minus 25, 30 runs more now they have to score for victory. And still 4 overs to go in their innings, and the required rate is now straight away coming down to exactly 7.5 runs. ಸಂಯುಕ್ತ ಮಂಡಳಿಯ ನಿರ್ದೇಶಕರು ಆಗಿರುವ ಮಾಜಿ ಅಧ್ಯಕ್ಷರು ಆಗಿರುವ ಶಿವಪ್ರಕಾಶ್ ಕಡಪಳ ಅವರು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಿದೆ. हर्षद गेंदबाजी यहाँ पर शुरू करते हुए. हर्षद the fresh proceedings from the commentator box, and पहली गेंद रिवर्स शॉट खूबसूरती के साथ गेंद को निकाला इस वक्त बैकवर्ड थर्ड मैन की दिशा में. बेहतर फील्डिंग वहां पर एकमात्र रन बल्लेबाज विकेट कीपर के हाथों में, और एक के साथ स्कोर बढ़कर अब पहुंच चुका 26 रनों पर. 26 for the loss of 1 wicket, 29 to get now, 23 balls to go in their innings. Still the match is now equally balanced. ವೀರಮಾರುತಿಯ ಪೂರ್ವಾಧ್ಯಕ್ಷರು ಹಾಗೂ ಗೌಡ ಕ್ರಿಕೆಟರ್ಸ್ನ ಮಾಲಕರು ಆಗಿರುವ ಶಿವಪ್ರಕಾಶ್ ಕಡಪಳ ಅವರು ನಾಣ್ಯ ಚಿಮ್ಮಿಗೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು. तो इस बार गेंद को खेला था स्क्वायर ऑफ द विकेट. अंतिम क्षण में कुछ हद तक मौका जरूर था कैच आउट का, लेकिन इस मौके को गवाते हुए का इजाफा यहां पर हो चुका है. 27 now with that single the scoreboard is now moving up to 22 गेंदें बाकी है, 28 रन चाहिए. 28 runs to get from 22 deliveries. और अरशद इस वक्त तैयार था ना तो ओवर द विकेट. ये गेंद परिवर्तन के तौर पर धीमी गेंद, इस गेंद को स्वीप तो जरूर किया लेकिन ठीक तरह से खाली क्षेत्र चुन नहीं पाए और शॉर्ट लेग पर गेंद को फील्ड कर लिया गया. रन इस बीच बल्लेबाज को नहीं मिला. स्कोर इस वक्त रुक चुका है 27 रन एक विकेट के नुकसान पर. और कुल मिलाकर तीसरा ओवर यहाँ पर प्रगति पर, और अपनी अगली गेंद लेकर गेंदबाज तैयार. ये गेंद अरशद की गेंद थी, गेंद को ड्राइव किया इस वक्त तक करारा प्रहार, लेकिन फील्डर मौजूद लॉन्ग ऑफ पर. और एक रन इस पास दौड़कर पोल कर विकेट. जिसमें सिर्फ रन अब तक वो प्रदान कर चुके हैं. पहले वाइडिश लॉन्ग ऑफ और एक्स्ट्रा कवर के दरमियान जो खाली क्षेत्र है उस क्षेत्र से निकालने में सफल बल्लेबाज गेंद को, और इस चौके के बदले अब समीकरण और भी आसान होता हुआ फ्रेंड्स क्लब पहला के लिए. 32 द स्कोर नाउ, 23 more runs now they have to score for victory in remaining
19 deliveries. तो समीकरण ना काफी हद तक आसान इस वक्त बन चुका है और देखना है कि इस अंतिम गेंद पर अरशद किस तरीके की कमबैक यहां पर करते हैं गेंदबाजी में। इस ओवर में अंतिम बार 7 रन अब तक प्रदान कर चुके इस ओवर में। कंसीडर्ड 7 runs already in this over in the first 5 deliveries. For the last time in this over, गेंदबाजी इस वक्त आगे बढ़ाते हुए अरशद दाहिने हाथ राउंड द विकेट इस वक्त गेंदबाजी करते हुए दाहिने हाथ के पर ball just below of his bat and went into the hands of the wicketkeeper. Over number 3 has been kept and half the way back. आधा सफर तय हो चुका है। 32 रन बच चुका है। 32 the score for losing 1 wicket after completion of 3 overs scored by the batsmen of Friends Club Pailar. 23 more runs now they have to score for victory in remaining 18 deliveries with a required run rate of exactly 7.67 runs per over. The required run rate for them with a required run rate of exactly 7.67 runs they have to score for victory. देखते हैं बचे हुए 3 ओवर में उनकी पारी में क्या होता है और इससे पहले कि चौथा ओवर प्रारंभ हो माइक्रोफोन पर अब मैं आमंत्रित करना चाहूंगा एक बार फिर से मेरे काबिल दोस्त अंग्रेजी में सतीश को आगे का आंखों देखा हाल यहाँ पर सुनाने के लिए धन्यवाद। थैंक यू। So thank you very much, Gopi. So 32 is the total score now. That means 23 more runs required for the victory in the remaining 18 balls. 5 hours brought into attack. Experienced campaigner and bowled with start with the wide delivery, wide +1, 2 extras. A lot of interesting bowling performance. Mukhtar this time picked up a single there down to third man region with that single score numbers on to 35 on the board. Second over it's going to be a very expensive ball by Jayaram and because of that huge over of 23 runs opposition team has got opportunity to come back to this match. Fires balls right arm over the wicket. Beautiful the line of off tempo, a little bit difficult one for the right hand batsman to judge that line which is came along the batsman completely missed out. Again Fayaz bowling away from us. Right arm over the wicket to Ranjit. Ranjit this time going for the sweep shot. Again that ball missing him. Excellent comeback here by Fayaz. Much required dotted deliveries for team and star cricketers Mani. Looks like in this over they're really struggling to get the runs unless one wide ball in that over. Then he bowled very good line and line. Fayaz again bowling with a shot on up. Right arm over the wicket bounce. This time Ranjit again they went for the sweep shot. Again the ball was really going in a different way down the third man because that ball is hitting his legs, missing his bat. One more addition total with the addition of that single scoreboard numbers on to 36. 19 more runs required for the victory. The over number 4 in progress. 13 ball remaining. 19 runs required for the victory. Match is evenly poised. It's going to be anybody's game. Both the teams has got opportunity to win this match. Fayaz. Balls to Mukhtar. Mukhtar again going for the drive. Again missing it completely. They're looking for the second run. Charging for the second run. In comes the throw and they completed a couple of runs. It's a very good running between the wicket in the relegation. Just seeing the laziness of the fielder who is coming from the deep long off and it's just grabbing the opportunity quite well to come back for the second with that couple of runs. Scoreboard numbers on to 38 on the board. That means in the last 2 overs, 12 balls remaining, they have to get another 17 runs to win this match. 17 to get from 12. And run rate required is 8.5 runs per over. And for the next match, the team SKFC Metinarka won the toss and elected to field first. That could be the 5th match and against Om Shakti cricketers Guthigaru, SKFC Metinarka.
Little correction against Delhi cricketers, I think so. It's a fifth match. Fifth match, little correction against Home Shakti cricketers Guthigaru. Fayaz. One more Fayaz is brought into attack. Fayaz Junior starts with the wide. Again, that's a big problem. One of the biggest problems so far in this match, that fielding team is conceding a lot of runs in the form of extra. 39. 16 to get. 12 to go. Fayaz, right arm, around the wicket. Ranjit again going for the expansive drive. Defeats the infield. Down to find like this and charging for the second. And before the Fayaz run across to his left to field the ball. Again, Ranjit is a very good running between the wicket. And Mukhtar is giving a very good support from the other end for that couple of runs. With that couple of runs, scoreboard moves on to 41. 14 to get. 11 to go. Fayaz to Ranjit. Again, one more wide delivery. This is a really indisciplined bowling performance. The discipline is so important in cricket if you want to win the match. If you consider that much number of runs in the form of extra, it's definitely going to open the gate for the opposition to win the match. Here is Fayaz again. Bows to Ranjit. Ranjit again swings that one. Missed it completely. Umpire not missing to call that wide. 1+1. Again, that's two wides. Really helping that against him. And with that couple of runs, scoreboard moves on to 43 on the board. 12 runs required now in remaining 11 balls. Fayaz. Balls. This time Mukhtar swept that one very nicely. Defeats the infield. The fine leg fielder is running back. I don't think we're going to get that. But the square leg fielder definitely going to reach there. And before he going to reach there and returns the ball towards the hands of the wicket keeper, both the batter are completed a couple of runs. With that couple of runs, scoreboard moves on to 46 on the board. 46 for the loss of 1 wicket. 9 more runs required for the victory. 10 ball remaining. Now first time that ball is looks like the ball winning against race against run. Now they got a more ball. They need to get less runs. Fayaz. Now get it to ball to Ranjit. It's a very good partnership is progressing here. Still plenty of batting is need to come for the team. And again the wide 1+1. I think batsmen really relax here, because without the big effort, the opposition team itself is helping them to get the target. 2 more to the total. 48 on the board. Again scoops that one, top scoop, and this time ball really racing towards the fence. Absolutely execution. That's an improvising cricketing stroke there from Mukhtar. The moving to his off stump and getting the ball into his bat and top scoop over that of the fine leg fielder to get that boundary. So with that boundary, if the 50 comes up, 52 already on the board, and they need to get another 3 runs to win this match. They want to finish it off the things in this over itself. This time again, ball is in there and opportunity of run out. Ranjit sacrificing his wicket. Looks like Ranjit is not sacrificing. I think Mukhtar is the batsman who will need to go for the pavilion. And the wicket number 2 is back into pavilion. Ravi Salyan Padayuru. Very popular the figure, not only in this Guthigaru and Sulya district and Puttur, but almost here in there in Mangalore as well. Ravi Salyan Padayur is one of the popular name, and very good batting there from Mukhtar. Scored 27 valuable runs, and he will get a round of applause there from the teammates for his wonderful innings with the help of 1-6 and 3 delightful boundaries. And he is the one who is responsible for acceleration of run rate. Well made 27 there from Mukhtar. 3 runs required for the victory. Ravi Padayuru. 1 proper cricketing stroke which is required to get the victory. 3 to get. Fayaz. Balls. Going to be a wide again. Fayaz is bowling so many wide deliveries, just like what Jayaram did. The same mistake which continues here by Fayaz Junior. And 2 to get. 53 on the board. Ravi Padayuru going for the cut shot, missed it completely from the bat. Wicketkeeper behind the stump did the rest, back to bowler. 2 runs required for the victory.
I request SKFC Metinadka team, please get ready to enter the ground after this match. Ravi drives that one again. Looks like it's going to be the bowler on his follow through. Got opportunity to stop that one. One more over completed. Last over remaining. In the last over, they need to get 2 runs to win this match. Expensive over. Just I want to see the number of overs. If you see the first over, only they got 2 runs. They starts very slowly, but Jairam is the one who really opened the gate for the opposition by conceding 23 runs. Then once again come back by the bowlers. Arshad bowled very well. Fayaz is bowled very well. But after that, the last over, one more. The Fayaz Junior is bowled a very expensive over, especially the extras, number of extras. Inside out, making the placement, it's going to be a boundary. So match which is finished in a style by Ranjit by hitting the boundary. And congratulations for team the winning this match. And I think as a star cricketer's Mani, the winning this match quite easily in the end by losing only 2 wickets and enter into the next round of this prestigious cricket tournament. The next match is one more very good match. SKFC Metinadka takes on Om Shakti cricketers. SKFC cricketers versus Belly cricketers, and Belly cricketers, of course, SKFC Metinadka after winning the toss selected to field first. Ali Daimadi, team star cricketers Mani Tanadella Atagaru. Ali Daimadi star cricket Friends Club Pailar ತಂಡದ ಎಲ್ಲ ಆಟಗಾರರು ಫೋಟೋ ಸೆಷನ್ಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. Friends Club Pailar won the match against star cricketers Mani, and we are requesting all the players to please report for the photo session, and we'll take a short break here. After the short break, ದಯಮಾಡಿ ಎರಡು ತಂಡದ 12ನೇ ಆಟಗಾರರು ಇಲ್ಲಿ ಬರಬೇಕು. ಬೆಲ್ಲಿ ಕ್ರಿಕೆಟರ್ಸ್ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ದಯಮಾಡಿ ಬೆಲ್ಲಿ ಕ್ರಿಕೆಟರ್ಸ್ ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲಿ ಬರಬೇಕು ದಯಮಾಡಿ. SKFC Metinadka won the toss and they elected to field first. They won their first match quite comprehensively against Veeramaruthi Sports Club, and they are entered into the correction. SKFC they won the match against Veeramaruthi Sports Club Guthigaru in the first round, and Belly cricketers now play against SKFC. The opening batters out there in the middle, left and right combination. So opening batters Lengthy as well as Chemi. So ನಮ್ಮ ಸಂಸ್ಥೆಯ ಪ್ರೋತ್ಸಾಹಕರಾಗಿರತಕ್ಕಂತಹ ಭರತ್ ಹುಲಕೆರೆ ಅವರಿಗೆ ಸಚಿನ್, ನಮ್ಮ ವೀರಭಾರತಿ ಸ್ಫುಟವಿನ ಸಚಿನ್ ಅವರು ಸಸಿಯನ್ನು ಕೊಡುವುದರೊಂದಿಗೆ ಗೌರವವನ್ನು ಕೊಡಬೇಕು ಅಂತ ಕೇಳಿಕೊಂಡಿದ್ದೇನೆ. ದಯವಿಟ್ಟು ಭರತ್ ಹುಲಕೆರೆ ಅವರು ವೇದಿಕೆಗೆ ಆಗಮಿಸಬೇಕು. Thank you. Before the next ball going to start, I want ಸಚಿನ್ ಮೊಟ್ಟೆ ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಿದ್ದೇನೆ. I request Sukumar to take over the microphone in our state language, Kannada. Thank you.
ಥ್ಯಾಂಕ್ ಯು ಸತೀಶ್ ಸರ್. ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಕ್ಕಾಗಿ ಬೆಳ್ಳಿ ಕ್ರಿಕೆಟರ್ಸ್ ಮತ್ತು SKFC ಮೆಟ್ಟಿನಡಕ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿದೆ. SKFC ಮೆಟ್ಟಿನಡಕ ತಂಡ ಚೇತನ ಎಸೆತಗಾರಿಕೆ ಭಾಗದಲ್ಲಿ ಈ ಬಾರಿ ದೊಡ್ಡ ಹೊಡೆತ, ಬಲವಾದ ಹೊಡೆತ, ಚೆಂಡು ನೇರವಾಗಿ ಸೀಮಾ ರೇಖೆ ಹೊರಭಾಗದಲ್ಲಿದೆ. ಡೀಪೆಕ್ಷಾ ಕವರ್ಸ್ ವಿಭಾಗದಲ್ಲಿ ಸಿಕ್ಸರ್. ತಂಡದ ಮೊತ್ತ 7ಕ್ಕೆ ಏರಿಕೆಯಾಗಿದೆ. ಎದುರಿಸಿದಂತಹ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದಂತಹ ಚಮ್ಮು ಅತ್ಯುತ್ತಮವಾದ ಆರಂಭವನ್ನ ಈ ಪಂದ್ಯಾಕೂಟದಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಲತೀಫ್ ಎದುರಿಸಿದಂತಹ ಪ್ರಥಮ ಎಸೆತದಲ್ಲೇ 1 ರನ್ ಅನ್ನು ಗಳಿಸುವ ಮೂಲಕ ಒಟ್ಟಾರೆಯಾಗಿ 7 ರನ್ ಅನ್ನು ಗಳಿಸಿಕೊಂಡಿದೆ ಬೆಳ್ಳಿ ಕ್ರಿಕೆಟರ್ಸ್. ಮತ್ತೊಮ್ಮೆ 3ನೇ ಬಾರಿ ಸುಂದರತೆಯ ದಾಳಿ, ಔಟ್ಸೈಡ್ ಆಫ್ ದ ಲೆಗ್ ಸಂಬೆತ್ತು ಚೆಂಡು. ಈ ಬಾರಿ ಸೊಗಸಾದ ಕ್ಷೇತ್ರ ರಕ್ಷಣೆ, ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಅತ್ಯುತ್ತಮವಾದ ಕಂಬ್ಯಾಕ್ ಎಸೆತಗಾರ ಚೇತನ್. ಸ್ಥಳೀಯ ಮಟ್ಟದ ಆಟಗಾರರು SKFC ಮೆಟ್ಟಿನಡಕ ತಂಡದಲ್ಲಿ ಇದೀಗ 4ನೇ ಬಾರಿ. ಈ ಬಾರಿ ಮತ್ತೆ ದೊಡ್ಡ ಹೊಡೆತ, ಆದರೆ ಚೆಂಡು ಗಾಳಿಯಲ್ಲಿದೆ. ಇದರೊಂದಿಗೆ ಬೆಳ್ಳಿ ಕ್ರಿಕೆಟರ್ಸ್ ತಂಡದ ಪ್ರಥಮ ವಿಕೆಟ್ ಪತನವಾಗಿದೆ. ಎದುರಿಸಿದಂತಹ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗೆಟ್ಟಿದ್ರು. ದ್ವಿತೀಯ ಚೆಂಡು ಡಾಟ್ ಬಾಲ್ ಆಗಿತ್ತು. 3ನೇ ಚೆಂಡಿನಲ್ಲಿ ದೊಡ್ಡ ಹೊಡೆತ ಹೊಡೆಯುವಂತ ಅವಕಾಶವಿತ್ತು, ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ, ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರಿತ್ತು ಚೆಂಡು. ಇದರೊಂದಿಗೆ ಚಮ್ಮು ಅವರ ವಿಕೆಟ್ ಪತನವಾಗಿದೆ. ಚಮ್ಮು ಅವರ ಸ್ಥಾನವನ್ನು ತುಂಬಲು ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಸಚಿನ್, ರವರ ಆಗಮನವಾಗಿದೆ. ದ್ವಿತೀಯ ಎಸೆತದಲ್ಲಿ ಸಿಕ್ಸರ್ ಅನ್ನು ಬಿಟ್ಟು ಕೊಟ್ಟಿದ್ರು ಕೂಡ ಅದೇ ಎಸೆತಗಾರನ್, ಅದೇ ದಾಂಡಿಗನ ವಿಕೆಟ್ ಅನ್ನ ಕಬಳಿಸುವಲ್ಲಿ ಎಸೆತಗಾರ ಸಫಲತೆಗೊಂಡಾಗ ತಂಡದ ಮೊತ್ತ 7. ಆರಂಭಿಕ 4 ಚೆಂಡು ಮುಕ್ತಾಯವಾಗಿದೆ. 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಬೆಳ್ಳಿ ಕ್ರಿಕೆಟರ್ಸ್ ತಂಡ. ಇದೀಗ ಹೊಸ ದಾಂಡಿ ಸಂಬಿತ್ತು ಚೆಂಡು. ಮತ್ತೊಂದು ಸ್ಟ್ರಾಂಗ್ ಕಂಬ್ಯಾಕ್ ಅನ್ನು ಮಾಡುವಲ್ಲಿ ಶಶಿ ಸಫಲತೆಯನ್ನ ಕಂಡುಕೊಂಡಂತಹ ದಾಳಿಗಾರ ಆರಂಭಿಕ 2 ಚೆಂಡಿನಲ್ಲಿ 7 ರನ್ ಅನ್ನು ಬಿಟ್ಟುಕೊಟ್ಟು ಇದೀಗ 3ನೇ ಬಾರಿ ಶಶಿ. ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಸತತವಾಗಿ 2 ಡಾಟ್ ಬಾಲ್ ಸ್ಟ್ರಾಂಗ್ ಕಂಬ್ಯಾಕ್ ಅನ್ನು ಮಾಡುವಲ್ಲಿ ಯಶಸ್ವಿ ಶಶಿ. ಎಸೆದಂತಹ ಪ್ರಥಮ ಎಸೆತ ಸಿಕ್ಸರ್ ದಾಖಲಾಗಿತ್ತು, ಆದರೆ ಆ ಬಳಿಕ 2 ಡಾಟ್ ಬಾಲ್. ಇದೀಗ ಮತ್ತೊಮ್ಮೆ 3ನೇ ಬಾರಿ ಶಶಿ. ಮೂರು ಎಸೆತ ಮುಕ್ತಾಯವಾಗಿದೆ. ಪ್ರಥಮ ಎಸೆತ 6 ಆಗಿತ್ತು, ಆ ಬಳಿಕ ಸತತವಾಗಿ 2 ಡಾಟ್ ಬಾಲ್. ಸತತವಾಗಿ 2 ಡಾಟ್ ಬಾಲ್ ಗಮನಿಸಿಕೊಳ್ಳಿ. ಮತ್ತೊಮ್ಮೆ 4ನೇ ಬಾರಿ ಶಶಿ. ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಡೀಪ್ ವಿಕೆಟ್ ಭಾಗದಲ್ಲಿ ಚೆಂಡು ಸೀಮಾ ರೇಖೆ ಗಡಿ ಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ, ಆದರೆ ಚೆಂಡನ್ನು ಕಲೆಕ್ಟ್ ಮಾಡುವಲ್ಲಿ ವೈಫಲ್ಯ. ವಿಕೆಟ್ಗಳ ಮಧ್ಯೆ 2 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 18ಕ್ಕೆ ಏರಿಕೆಯಾಗಿದೆ. ಬೃಹತ್ ಮೊತ್ತವನ್ನ ದಾಖಲಿಸುವ ಮುನ್ಸೂಚನೆ ಇಲ್ಲಿ ಲಭಿಸಿದೆ ಬೆಳ್ಳಿ ಕ್ರಿಕೆಟರ್ಸ್ ತಂಡದ ಪರವಾಗಿ. ಇದೀಗ ಮತ್ತೊಮ್ಮೆ ಶಶಿ ದೊಡ್ಡ ಹೊಡೆತ, ಮತ್ತೊಮ್ಮೆ ಅದೇ ರಾಗ ಅದೇ ಹಾಡು, ಉತ್ತಮವಾಗಿರತಕ್ಕಂಥ ಹೊಡೆತ. ಮತ್ತೊಮ್ಮೆ ಚೆಂಡು ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು. ಬಲಾಢ್ಯ ಹೊಡೆತ, ನೇರವಾಗಿ ಸೀಮಾ ರೇಖೆ ಹೊರಭಾಗದಲ್ಲಿ ಮತ್ತೊಂದು 6 ದಾಖಲಾಗಿದೆ. ಅಂತಿಮ 1 ಎಸೆತ ಬಾಕಿ ಇದೆ. ಲತೀಫ್ ರವರ ಬ್ಯಾಟ್ ನ ಮುಖೇನವಾಗಿ ದಾಖಲಾಗಿದೆ ಈ ಓವರಿನ 2ನೇ ಸಿಕ್ಸರ್. ಬಲಿಷ್ಠ ತಂಡವಾಗಿ ಮತ್ತೊಮ್ಮೆ ಗುರುತಿಸಿಕೊಳ್ತಾ ಇದೆ ಬೆಳ್ಳಿ ಕ್ರಿಕೆಟರ್ಸ್ ತಂಡ. ಅಂತಿಮ ಬಾರಿ ಎಸೆಯಬೇಕಾಗಿದೆ ಶಶಿ. ಮತ್ತೊಮ್ಮೆ ಅಂತಿಮ ಬಾರಿ ದೊಡ್ಡ ಹೊಡೆತ. ಈ ಬಾರಿ ಲಾಂಗ್ ಆನ್ ವಿಭಾಗದಲ್ಲಿ ಸಿಕ್ಸರ್. ಈ ಓವರಿನ 3ನೇ ಸಿಕ್ಸರ್ ಅನ್ನು ದಾಖಲಿಸಿದಂತಹ ಲತೀಫ್ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದು ವೈಯಕ್ತಿಕವಾಗಿ ಈಗಾಗಲೇ 3 ಸಿಕ್ಸರ್ ನೊಂದಿಗೆ 21 ರನ್ ಅನ್ನು ಕಲೆ ಹಾಕಿ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ಸಿಡಿಸುವಂತಹ ತವಕದಲ್ಲಿ ಬ್ಯಾಟ್ಸ್ಮನ್. ಇದೀಗ ಓವರ್ ನಂಬರ್ 2 ಮುಕ್ತಾಯವಾಗಿದೆ. ತಂಡದ ಮೊತ್ತ ಬರೋಬ್ಬರಿ 30. ಓವರೊಂದಕ್ಕೆ ಸರಾಸರಿ 15ರಂತೆ ರನ್ಗಳನ್ನ ಗಳಿಸಿಕೊಂಡಿದೆ ತಂಡದ ಮೊತ್ತ. ಓವರೊಂದಕ್ಕೆ ಸರಾಸರಿ 15ರಂತೆ ರನ್ ಗಳಿಸಿಕೊಂಡಿದೆ ಬೆಳ್ಳಿ ಕ್ರಿಕೆಟರ್ಸ್. ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ಸಿಡಿಸಿದೆ. ಆದಲ್ಲಿ ಲತೀಫ್ ಅವರಿಗೆ 500 ರೂಪಾಯಿಯ ಬಹುಮಾನ ಘೋಷಣೆಯಾಗಿದೆ ದಿಗಂತ್ ಕಡತಲಕಚಿ ಅವರಿಂದ. ಮುಂದಿನ ತಾನೆದುರಿಸುವಂತಹ ಮುಂದಿನ ಎಸೆತವನ್ನ ಸಿಕ್ಸರ್ ಗಟ್ಟಿದ್ದಾದಲ್ಲಿ 500 ರೂಪಾಯಿ ನಗದು ಪುರಸ್ಕಾರ ಲಭಿಸಲಿಕ್ಕಿದೆ ಲತೀಫ್ ಅವರಿಗೆ. ಈ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ. ಚೆಂಡನ್ನು ದಂಡಿಸಿದರು ಡಿಪ್ ಇನ್ ವಿಕೆಟ್ ವಿಭಾಗದಲ್ಲಿ. 1 ಬಳಿಕ 1 ರನ್ ಅನ್ನು ಮಾತ್ರ ಇಲ್ಲಿ ಗಳಿಸಿಕೊಂಡಿದೆ
ಬೆಳ್ಳಿ ಕ್ರಿಕೆಟರ್ಸ್ ತಂಡದ ಮೊತ್ತ 31ಕ್ಕೆ ಏರಿಕೆಯಾಗಿದೆ. ದ್ವಿತೀಯ ಓವರ್ನಲ್ಲಿ ಶಶಿ ಬಹಳಷ್ಟು ದುಬಾರಿಯಾದ್ರು 3 ಸಿಕ್ಸರ್ನೊಂದಿಗೆ 21 ರನ್ ಅನ್ನು ಬಿಟ್ಟುಕೊಟ್ಟಿದ್ರು. ಇಲ್ಲಿ ಮತ್ತೊಮ್ಮೆ ಚೇತನ್ ಆರಂಭಿಕ ಓವರ್ನಲ್ಲಿ 9 ರನ್ ಅನ್ನು ನೀಡಿ 1 ವಿಕೆಟ್ ಅನ್ನು ಕಬಳಿಸಿ ಇದೀಗ 3ನೇ ಓವರ್ನ ದ್ವಿತೀಯ ಚೆಂಡು ಉತ್ತಮವಾಗಿರತಕ್ಕಂಥ ಹೊಡೆತ. ಆದರೆ 500 ರೂಪಾಯಿ ಗಳಿಸುವ ಅವಕಾಶವಿತ್ತು. ಆದರೆ ಇಲ್ಲಿ ಬೌಂಡರಿ ದಾಖಲಾಗಿದೆ. ಅಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ಮತ್ತು ಡೀಪ್ ಇಂಡಿಕೇಟರ್ ಕ್ಷೇತ್ರ ರಕ್ಷಕರ ಮಧ್ಯೆ ಬಹಳಷ್ಟು ಅಂತರವಿತ್ತು. ಸರಿಯಾದ ಜಾಗವನ್ನ ಗುರುತಿಸಿ ಉತ್ತಮವಾಗಿರತಕ್ಕಂಥ ಹೊಡೆತ. ಮತ್ತೊಂದು ಬೌಂಡರಿ ದಾಖಲಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 35ಕ್ಕೆ ಏರಿಕೆಯಾಗಿದೆ. 3ನೇ ಓವರ್ನ ಚಾಲ್ತಿಯಲ್ಲಿ 4 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಚೇತನ್ ಎಸೆಯಬೇಕಾಗಿದೆ. ತನ್ನ ಓವರಿನ 3ನೇ ಎಸೆತ ಸ್ಟ್ರೈಕಿಂಗ್ ತುದಿಯಲ್ಲಿ ಈಗಾಗಲೇ 3 ಸಿಕ್ಸರ್ ಮತ್ತು 1 ಬೌಂಡರಿಯೊಂದಿಗೆ ವೈಯಕ್ತಿಕವಾಗಿ 25 ರನ್ ಅನ್ನು ಏಕಾಂಗಿಯಾಗಿ ಗಳಿಸಿಕೊಂಡಂತಹ ಲತೀಫ್. ಮತ್ತೊಂದು ದೊಡ್ಡ ಹೊಡೆತ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ, ಯಾವುದೇ ಅವಕಾಶವಿಲ್ಲ. ಸಿಕ್ಸರ್, ಮತ್ತೊಂದು ಸಿಕ್ಸ್ ದಾಖಲಾಗಿದೆ. ನಿನ್ನೆಯ ದಿನ ಆರಂಭಿಕ ಹಂತದಿಂದಲೇ ಸಿಕ್ಸರ್ ಬೌಂಡರಿಗಳ ಸುರಿಮಳೆಯಾಗಿತ್ತು. ಆದರೆ ಇಲ್ಲಿ ದ್ವಿತೀಯ ದಿನದ ಆಟದಲ್ಲಿ ಸೂರ್ಯನ ಕಿರಣಗಳ ಪ್ರಭಾವ ಹೆಚ್ಚಾಗ್ತಾ ಇದ್ದಂತೆ ಇಲ್ಲಿ ಸಿಕ್ಸರ್ ಬೌಂಡರಿಗಳ ಸುರಿಮಳೆಗೈತಾ ಇದೆ. ಇಲ್ಲಂತೂ ಬೆಳ್ಳಿ ಕ್ರಿಕೆಟ್ ತಂಡದ ಆರಂಭಿಕ ದಾಂಡಿಗ ಲತೀಫ್ ಈ ಪಂದ್ಯದ ಪ್ರಮುಖ ಕೇಂದ್ರ ಬಿಂದುವಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಮತ್ತೊಮ್ಮೆ ಬೆಳ್ಳಿ ಕ್ರಿಕೆಟರ್ಸ್ ಹೊಡೆಯುವಂತಹ ಪ್ರತಿಯೊಂದು ಸಿಕ್ಸರ್ಗೆ 100 ರೂಪಾಯಿಯ ಬಹುಮಾನ ಘೋಷಣೆ. ದಿಗಂತ್ ಕಡತಲ ಕಜಯವರಿಂದ ಬೆಳ್ಳಿ ಕ್ರಿಕೆಟರ್ಸ್ ತಂಡದ ಪ್ರತಿಯೊಂದು ಸಿಕ್ಸರ್ಗೆ 100 ರೂಪಾಯಿಯ ಬಹುಮಾನ ಇದೀಗ 200ಕ್ಕೆ ಏರಿಕೆಯಾಗಿದೆ. ಒಂದೆಡೆಗಿಂದ ಬ್ಯಾಟ್ಸ್ಮನ್ಗಳು ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಅನ್ನು ಹೊಡೆಯುತ್ತಾ ಇದ್ರೆ ತಂಡದ ಮಾಲಕ ಅವರಿಗೆ ನಗದು ಪುರಸ್ಕಾರದೊಂದಿಗೆ ಹುರಿದುಂಬಿಸುವಂತಹ ಪ್ರಯತ್ನ. ಇಲ್ಲಿ ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ಮತ್ತೊಂದು ಸಿಕ್ಸರ್. ಒಂದೆಡೆ ಲತೀಫ್ ರವರು ನಿರಂತರವಾಗಿ ಸಿಕ್ಸರ್ ಅನ್ನು ಸಿಡಿಸ್ತಾ ಇದ್ರೆ ಮತ್ತೊಂದು ಕಡೆ ಸಚಿನ್ ನಾನೇನು ಕಮ್ಮಿ ಇಲ್ಲ ಎಂಬಂತೆ ಎದುರಿಸಿದ 3ನೇ ಎಸೆತವನ್ನೇ ಸಿಕ್ಸರ್ ಗಟ್ಟಿದ್ರು. ತಂಡದ ಮೊತ್ತ 48. ತಂಡದ ಮೊತ್ತ 48. ನಿರೀಕ್ಷೆಗಳಿತ್ತು ಅತಿ ಹೆಚ್ಚಿನ ಮೊತ್ತವನ್ನ ಬೆಳ್ಳಿ ಕ್ರಿಕೆಟರ್ಸ್ ದಾಖಲಿಸಬಹುದು ಎನ್ನುವುದಾದರೆ ನಿರೀಕ್ಷೆಗಳು ಇಲ್ಲಿ ಹುಸಿಯಾಗಲಿಲ್ಲ. ಸಿಕ್ಸರ್ಗಳ ಸುರಿಮಳೆ ಫುಲ್ ಟಾಸ್ ಆಗಿ ಬಂದಿತ್ತು. ದೊಡ್ಡ ಹೊಡೆತ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಆದರೆ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡೆಯುವಲ್ಲಿ ವೈಫಲ್ಯ. ಇದರೊಂದಿಗೆ ಓವರ್ ನಂಬರ್ 3 ಮುಕ್ತಾಯ. ಓವರ್ ನಂಬರ್ 3 ಮುಕ್ತಾಯ. ತಂಡ ಗಳಿಸಿಕೊಂಡಿದೆ 49. ಬೃಹತ್ ಮೊತ್ತದತ್ತ ಮುನ್ನೋಗ್ತಾ ಇದೆ ಬೆಳ್ಳಿ ಕ್ರಿಕೆಟರ್ಸ್. ಮುಂದಿನ 3 ಓವರ್ನಲ್ಲಿ 51 ರನ್ ಅನ್ನು ಗಳಿಸಬಹುದೇ ಬೆಳ್ಳಿ ಕ್ರಿಕೆಟರ್ಸ್? ಶತಕದ ಗಡಿಯನ್ನ ದಾಟಬಹುದೇ ಬೆಳ್ಳಿ ಕ್ರಿಕೆಟರ್ಸ್? ಅಥವಾ ಎದುರಾಳಿ ತಂಡವನ್ನ ಕಟ್ಟಿ ಹಾಕಬಹುದೇ SKFC ಮೆಟ್ಟಿನಡುಕ ಅನ್ನುವುದನ್ನ ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ವಿವರಿಸಲಿಕ್ಕಿದ್ದಾರೆ. ಗೋಪಿ ಸರ್ ಮಂಗಳೂರು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. Eleven runs, he is back to pavilion. 49 for the loss of 2 wicket, and this is the over number 4 started just short while ago. तो यहाँ पर रनों की बौछार लगाते हुए बल्लेबाज और एक और बेहतर बल्लेबाज बेल्ली क्रिकेटर्स की ओर से उन्नी कृष्णन का आगमन यहाँ पर होता हुआ. He is now comes out to the middle as number 4 batsman और नॉन स्ट्राइकर पर मौजूद गेंदबाज इस बीच तैयार. The bowler comes right arm over the wicket. This time gone for a big one. This time missing the line completely. The ball came along the carpet and went into the hands of wicket keeper and beating the batsman. And there is no possibility of any run. And that single run, in fact, no run scored in this delivery. And the next ball from the bowler comes अगली गेंद लेकर गेंदबाज इस वक्त गेंदबाज यहाँ पर आगे बढ़ाते हुए अगेन गेंद जैसे ही बल्ले से टकराई मैंने अंदाजा लगा लिया कि इट्स गॉन मेनी माइल्स फ्रॉम द फेंस फॉर अ ह्यूज वन इन फैक्ट. और 6 रन यहाँ पर जुड़ चुके हैं. लतीफ के बल्ले से छक्का लग चुका है और चौके और छक्कों की बौछार यहाँ पर वो लगाते हुए और 55 रन पर स्कोर बोर्ड पहुंच चुका है. 55 नाउ. Again, just wanted to विकेट कीपर चूके गेंद जाती हुई फाइन लेग के दिशा में वाइड का इशारा और in fact just wait for the umpire signal. So 1 plus 4, 5 wides now added to the total और 5 रन वाइड के रूप में यहाँ पर उनके खाते में जुड़ते हैं. स्कोर
इन 5 रनों के साथ बढ़कर पहुंच चुका है 60 रनों पर। इट्स 60 फॉर द लॉस ऑफ 2 विकेट। और फिर से एक बार गेंदबाजी आगे बढ़ाते हुए ये गेंद लेग स्टंप पर आते हुए एक बार फिर से वाइड का इशारा। इट्स 61 नाउ। शशि एक और बेहतर ओवर इस वक्त बिल्डी क्रिकेटर्स के पॉइंट ऑफ व्यू दर्शकों से देखा जाए जो कि यहाँ पर चलता हुआ और अपनी अगली गेंद लेकर इस वक्त तैयार रहा। दाहिने हाथों पर द विकेट गेंदबाजी करते हुए यह गेंद ऑन साइड पर, गेंद को खूबसूरती के साथ निकाल दिया बैकवर्ड स्क्वायर लेग सीमा रेखा से बाहर 4 रनों के लिए। ऑन साइड पर फील्डर खड़े हुए थे लेकिन काफी सीधे और गेंद को निकाला 2 स्क्वायर एंड बिकॉज ऑफ दैट इज गॉट अ बाउंड्री फॉर दैट। और इस चौके के साथ स्कोर बढ़कर पहुंच चुका है इस वक्त 65 रनों पर। 2 balls left in this over. So what a fantastic batting performance continuing here from Latif. He is batting on 42 now. Outstanding batting performance continuing here from him. Again, left hand. This time, 1 bounce into the fence. 1 more boundary. And with that boundary, he is now moving up to 46 now. And the side total is now jumping up to 69 for the loss of 2 wicket. रन्स इस वक्त काफी आसानी के साथ बनते हुए और इस वक्त पिटते हुए गेंदबाज एसकेएफसी मिट्टी नड़का के ये गेंद को खेल दिया इस वक्त लॉन्ग ऑन पर, नॉट मोर देन अ सिंगल। और 1 रन के साथ स्कोर अब बढ़कर पहुंच चुका है कुल मिलाकर 70 रनों पर। 4 overs completed, 70 runs on the board. Exactly 17.5 runs. The present run rate is now progressing here for them. So all because of this man Latif, who he is now batting on 47, just 3 short of his 50. और देखते हैं वो अपने 50 रन यहाँ पर पूर्ण कर पाते हैं या नहीं। और गेंदबाज इस वक्त नया ओवर इस वक्त प्रारंभ करते हुए शिवा नंबर 6 जर्सी पहने हुए ओवर की पहली गेंद लेकर तैयार और लेग स्टंप से बाहर विकेट के पर चुके। फाइन लेग सीमा रेखा की ओर गेंद बढ़ती हुई और 5 वाइड, 5 wides now added to the total. 75 for the loss of 2 wickets. 75 for the loss of 2 wickets. और शिवा एक बार फिर से गेंदबाजी यहां पर आगे बढ़ाते हुए लेग स्पिन गेंदबाजी वाइड। 76 now. 3 रनों की दरकार इस वक्त अर्धशतक प्राप्त करने के लिए लतीफ को। और नो बॉल का इशारा, एक अतिरिक्त खिलाड़ी इस वक्त मौजूद तो इस वजह से अंपायर ने इसे नो बॉल घोषित किया और 1 रन के साथ स्कोर बढ़कर अब पहुंच चुका है 76. Free hit delivery for the batsman. Latif is batting on 47 now. Left hand and into the gap. He's got his 50. 51 for Latif. And what a fantastic knock continuing here from him. इस बार गेंद को इतनी तेजी के साथ ड्राइव किया कि मिड विकेट और लॉन्ग ऑन फील्डर सिर्फ देखते ही रह गए और गेंद लगभग गोली की रफ्तार में उनके बीच से निकलकर सीधे सीमा रेखा को पार कर चुकी है 4 रनों के लिए। 80 for the loss of 2 wickets now. 5वां ओवर यहां पर प्रगति पर शिवा एक बार फिर से गेंदबाजी यहां पर आगे बढ़ाते हुए अपनी ओर की अगली गेंद लेकर तैयार। बाएं हाथों पर द विकेट गेंदबाजी करते हुए ये गेंद इस बार गेंद को ड्राइव कर दिया, मिड विकेट पर गेंद पहुंची, रन्स बल्लेबाज को नहीं मिलेगा और डॉट गेंद इस वक्त उनके खाते में जुड़ता हुआ। फिर से एक बार शिवा लतीफ के लिए ये गेंद ऑन साइड पर उछालना चाहा, लेग स्टंप पर गेंद टकराए और 51 रनों की पारी पर पर्दा गिर चुका है यहाँ पर लतीफ। ही इज आउट फॉर 51 and a fantastic innings came from him and a 3rd wicket loss for Delhi cricketers. तो 80 रनों पर तीसरा विकेट गिर चुका है। 80 for the loss of 3 wicket and Latif departs for 51. He scored 51 runs in just 16 balls, 16 deliveries just he faced. And he scored a massive 51 runs after playing a fantastic knock, explosive knock their side. He is back to pavilion. Ashwit
का आगमन यहाँ पर होता हुआ और वो इस वक्त सामना करने के लिए तैयार। शिवा गेंदबाज यहां पर आगे बढ़ाते हुए फील्डिंग में कुछ हद तक जमावट करने के बाद left that and into the gap as well. One bounce and into the fence for a boundary. और इस चौके के साथ स्कोर बढ़कर अब पहुंच चुका है 84, 84 for the loss of 3 wickets now. अश्वित अगर एक छक्का लगाते हैं तो 250 रुपए का नगद पुरस्कार उन्हें दिया जाएगा। अश्वित सिक्सर बारिशದಲ್ಲಿ 250 रुपए का नगद ಬಹುಮಾನವನ್ನು ಅವರಿಗೆ ನೀಡಲಾಗುವುದು. This bar going for big one, missing the line completely. In fact, the ball stuck to the stump, but the bills are not disturbed in the last moment. And the batsman completed a second run. In fact, they're looking for the second. In fact, they're looking for the fourth and get it comfortably at last. So 4 runs added in 88. The scoreboard is now moving up to. शिवा इस ओवर में अंतिम बार बाएं हाथों पर द विकेट लॉफ्ट इट and this time the ball fell short of a fielder. Deep extra cover, in fact he gets in a single for that stroke. 89 for the loss of 3 wickets. 5 overs completed. Last over now remaining in their innings. $89 for the loss of 3 wickets. 5 overs completed. 6th over starts. 6th and the final over starts of their innings. और गेंदबाज यहाँ पर शुरू करते हुए 11 ओवर की पहली गेंद लेकर इस वक्त तैयार। वाइड 90, सिर्फ 10 रन अपने शतक से दूर इस वक्त बिल्ली क्रिकेटर्स। चांदी की तरह इस वक्त वो चमकता हुआ ये गेंद उछाला लॉन्ग ऑफ पर 6 रनों के लिए। 96 now. The scoreboard is now moving up to that 6 and 5 balls remaining in their innings. Love that square of the wicket. This time it taken by the wideish long off fielder, and one more wicket fallen. Wicket number 4 down. It's 96 for 4. In fact, it's 96 for 4. In fact. खादर आदर्श माफ कीजिए नए बल्लेबाज के रूप में और 4 गेंदें अब बाकी उनकी पारी में। 11 गेंदबाज यहां पर आगे बढ़ाते हुए आदर्श के लिए। Just 4 balls now left in their innings. 11 missing the line completely, but straight one from the bowler और अगेन सीधे पहुंचे विकेट कीपर के हाथों में। रन से इस बीच बल्लेबाज को नहीं मिलेगा। स्कोर रुक चुका है 96 रन। 3 गेंदें बाकी और 4 रन चाहिए अपने शतक तक पहुंचने के लिए। यह गेंद उछाला लॉन्ग ऑन के अंदर लपक लिया गया है इस कैच को। So 2 balls now left in their innings and it's 96 for the loss of 4 wickets. 96 रन बन चुके हैं 4 विकेट के नुकसान पर और सिर्फ 2 गेंदें अब बाकी उनकी पारी में। Just 2 balls now left in their innings. It's 96 for 5. Batsman is now comes out to the middle.
Neetu, leg stump se bahar. And it's gone over the fence. So century comes up. 5 wides and the scoreboard is now moving up to 101 now for Delhi cricketers. Still 2 boards left in overall calculation in their innings. Gone for a big one, misses. Wicketkeeper also misses. And in fact, the ball stopped just inside the fence. Again, वहाँ पर रुक चुकी है. Single run at it. It's 102 now. The last ball of their innings is now coming up. Unni Krishnan सपना करने के लिए तैयार उनके पारी की अंतिम गेंद का. So he's now going to face last ball. Square of the wicket, and he finished the innings in a style with a 6. So the innings is up. 108 runs scored by Delhi cricketers, and Unni Krishnan hit the 6 in the last delivery of their innings. And now the target, huge target, stupendous task in front of SKFC. Mattinadka is 109. ವರ್ಷಪತಿಯಂತೆ ನಮ್ಮ ಲೋಹಿತ್ ಅಜಡ್ಕ ಚೈಪೆ ಅವರು ಬರೆ ಮೇಲೆ ಕೂತಿದ್ದಾರೆ. ಬಾಲ್ ಎಕ್ಲು ಅವರು ವರ್ಷಪತಿ ಮಧ್ಯಾಹ್ನ ಆಗುವಾಗ ಅಲ್ಲಿ ಹೋದ್ರೆ ಸಂಜೆ ಇಳಿಯುವುದು. ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಬಹಳ ಅಚ್ಚುಕಟ್ಟಾಗಿ ಇದೆ ಅಂತೆ. ಈಗಲೂ ಕೂಡ ಅವರು ಬರೆ ಮೇಲೆ ಕೂತಿದ್ದಾರೆ. ಥ್ಯಾಂಕ್ ಯು ಲೋಹಿತ್ ಚೈಪೆ. So 109 the target. 109 run collects SKFC. मिट्टी नड़का के सामने 109 they have to score in 6 overs और देखते हैं वो इस लंबे से लक्ष्य तक पहुंच पाते हैं नहीं. और एक छोटे से ब्रेक के बाद हम आपके सामने उपस्थित होंगे अंग्रेजी में सतीश के साथ जब एसकेएफसी की पारी की शुरुआत यहां पर होगी. धन्यवाद. थैंक यू. ಆಸ್ಪತ್ರೆಯ ಬದಿಯಲ್ಲಿ ಅಕ್ಷಯ್ ಮೌಂಟೇನ್ಸ್ ಎಲ್ಲ ವೆರೈಟಿಯ ಜ್ಯೂಸ್ಗಳು ದೊರೆಯುತ್ತಿದೆ. ಎಲ್ಲರೂ ಅಲ್ಲಿ ಹೋಗಿ ಜ್ಯೂಸ್ ಅನ್ನು ಕೊಂಡುಕೊಂಡು ಪಡ್ಕೊಳ್ಬಹುದು, ಕುಡಿಬಹುದು. ಅಕ್ಷಯ್ ಮೌಂಟೇನ್ಸ್ ಹಲವು ತರದ ಫ್ಲೇವರ್ಗಳುಳ್ಳ ಜ್ಯೂಸುಗಳು ಲಭ್ಯವಿದೆ ಹಾಸ್ಪಿಟಲ್ ಬಲಬದಿಯಲ್ಲಿ. Thank you very much, Gopi. And coming back to this match, and good afternoon, cricket lovers. It's a very hot, sunny afternoon, and compared to the today's looks like it's going to be a little bit a high temperature recorded, 31 degrees Celsius. And the temperatures of this cricket tournament also is going very high and high when time progresses. And now it's going to be a high-scoring game, and one of the highest total score of this tournament as per the comparison of number of overs is concerned. Of course, this is the third 100 so far in this tournament. 200 scored in the yesterday's match, and in this today's match 100 scored, but it's just in 6 overs, and that means as far as run rate is concerned, I think it's a much better which is scored by Delhi cricketers. And thanks to the innings of Latif, who scored 51 runs and third 50 of this tournament. Lawan. So Dharma will go into start the proceedings. Of course, the Dharma who represent for Namana Kasargod, one of the a very good decent team from Kasargod district, and some players from that teams which is taking part in this tournament, representing for team Delhi cricketers. Right arm over the wicket bounce. Went for the sweep shot and missed it completely. Then wicket keeper behind the stump missed it. No chance at all for any run at all in the relegation. So
Very good progressing here for the day number 2 of this prestigious cricket tournament. Veeramaruthi Sports Club registered Guthigaru organizing such a wonderful cricket tournament and prestigious cricket tournament in the name of Veeramaruthi Trophy 2023 season 3. First wicket is back into pavilion as the batsman is out. Lavan is bowled out after bowling of Dharma. And Dharma is a kind of bowler who can bring the ball from long way outside the line of off stump and coming into the batter, and batsman has got no answer for that particular delivery. The first wicket is back into pavilion of team SKFC. Shivaram. Shivaram is walking towards the middle. And Chetan is in an onside end. The man of the match of the previous match when they play against Veeramaruthi Sports Club Guthigaru, the first match. Dharma bowling round the wicket because left-hand batsman Shivaram. Deep backwards cut, deep long on the two fielders outside the circle for left-hand batsman in the onside region. This time tries that one, but lack of placement. Ball went straight to the hands of short mid-off. In the offside region, there is short mid-off, short cow point, backward point, short third man. And in the onside, short fine leg, backward square leg, and short mid-wicket. Dharma balls to Shivaram. Shivaram went for the reverse sweep. A little bit misfield there by the short third man fielder. Batsman crossed off for a single. And with the single, they started their journey, but it's not a huge journey. The journey in the sense they need to climb the mountain of runs. It's not so easy. The mountain of runs in front of the opposition team. 109 they wanted to get. Dharma again with short run up. Right arm over the wicket. Pass umpire Ravi Uppala delivers. Beautifully bowled. Perfect one. And perfect one start with the Dharma, the bowler of economical and wicket taking overs after completion of over number 1. 2 wickets back into pavilion and one more wicket here for Dharma in the last delivery of the over. Clean him up with the beauty. It's 1 for the loss of 2 wickets. So bright sunny afternoon out here, and 2 umpires of course for this match. Field umpire Ravi Uppala and umpire Manikanta Gangaya, and everybody knows that the name is Manikanta Gangaya, one of the popular name as far as the cricket is concerned. One who really dominated, is a legend player, no doubt at all, as Manikanta representing for Gangaya cricketers for a long time, one of the fantastic and technical player. And now he is serving as umpire for Underarm cricket. First ball outside the line of off stump and going to be wide. At score like one more very good cricketer, the young age Ravi Uppala. He's been outstanding cricketer, the very stylish right-hand batter, and even a better kabaddi player as well. In last 27 years he's been outstanding as umpire, both in Underarm and Overarm cricket. Not only in South Kent district, not only in the Kasaragod district, but he is very popular in South Kent district as well. It's not so easy, the long year of 28 years of experience in the field of umpiring. Outside the line of off stump, batsman going for the drive, but not really getting that one from the bat. Missed it completely, and score remains on 2 on the board. Manju again, right arm balls outside enough stump, going to be a wide, one more extra. With that extra, scoreboard numbers on to 3 on the board. And one more umpire, Mohan Iyadi. So one more experienced umpire, more than 15 years of experience, is known for his very disciplined decision. Again, chance for the catch, and here he drops the catch. Little bit that ball is going wide of that short mid of fielder. He's just spreading his right hand to get the catch, but ball just kissing his hand, touching his hand, and not really able to take the catch. Ball missed from his hands, and batsman got a life. 4 on the board. Mohan Iyadi, the one more popular figure as far as umpiring is concerned. He's also a former cricketer and a very stylish right-hand batsman, the wicket-keeper batsman. They're very good behind the stumps and very stylish, the batsman, very disciplined cricketer. And of course, that was the character which definitely going to be matters for the cricketer.
And the player who got a lot of characters, good characters, definitely going to become more popular. Right arm around the wicket, balls, and again swings that one nicely down to deep final region. Going to be a boundary or not, wait and see. But fielder is there in the deep backward square leg. We're going to cut it off, and he just feels the ball just behind the square, and need to cover the grounds a lot to get that one. And meantime, batsman completed a couple of runs. Last ball remaining in this over. Covered is last two ball remaining. Little correction, last two ball remaining. Four without loss of any wicket. Manju. Right arm around the wicket, balls. This time going for the big shot, miss the line completely. You miss high hit what Manju is did here, and bowled a magnificent delivery, which is a quicker one. Last ball remaining, the faster one, beaten by the pace as well as the turn of Manju. The wicket number 2 is back into pavilion. It's 6 for the loss of 2 wickets. Manju with a shot on up. Again, drives that one down to deep extra cover region for a single. With that single, scored moves on to 7. 2 overs completed. Slow progressing here for Team SKFC. Quite understandable against one of the formidable team. And today we are having some good teams in this day number 2 of this prestigious cricket tournament. So 2 overs completed. It's a long way to go. 109 is the target. 102 more runs required for the victory in remaining 5 overs. More than 20 runs per over is the required run rate. So for the next match, I request brothers Metidadka as well as the Veeramruthi Sports Club Guthigaru. Please get ready. I request both the captain please report here for the toss. ನನ್ನ ಚಿಮಿಗೆಗಾಗಿ ದಯವಿಟ್ಟು ಎರಡು ತಂಡದ ನಾಯಕರು ಆದಷ್ಟು ಬೇಗ ಇಲ್ಲಿ ನಮ್ಮ ಪ್ರೆಸೆಂಟೇಷನ್ ಡಯಸ್ಗೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ ದಯವಿಟ್ಟು. So white signal by umpire, 1+1 to be added to the total. So with that couple of runs, scoreboard numbers on to 9. That means exactly 100 required. Adarsh is brought into attack from the commentary box hand to the left-hand batsman. It's the final call for both the teams. Please report here. Brothers Metidadka as well as captain of Veeramruthi Sports Club Guthigaru. ದಯಮಾಡಿ ಎರಡು ತರದ ನಾಯಕರು ಆದಷ್ಟು ಬೇಗ ನನ್ನ ಚಿಮಿಗೆಗಾಗಿ ಸಂದರ್ಶಿಸಬೇಕಾಗಿ ವಿನಂತಿಸಿಕೊಳ್ತೇವೆ ದಯವಿಟ್ಟು. One more single added to total down to mid-wicket division for a single. Double figure 10 and 99 runs required for the victory. Adarsh. Outside the line of flag stump. Ali Veeramruthi Sports Club Guthigaru ತಂಡದ ನಾಯಕ ಆದಷ್ಟು ಬೇಗ ಸಂಘಟಕರನ್ನು ಸಂಪರ್ಕಿಸಬೇಕು. ಈಗಾಗಲೇ ಬ್ರದರ್ಸ್ ಮೆತಿನಡ್ಕ ತಂಡದ ನಾಯಕ ತಮಗಾಗಿ ಕಾಯ್ತಾ ಇದ್ದಾರೆ. ದಯವಿಟ್ಟು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದ ನಾಯಕರು ಆದಷ್ಟು ಬೇಗ ನಮ್ಮನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸೊ ಆದರ್ಶ್ ಥರ್ಡ್ ಟೈಮ್ ಇನ್ ಸೊ balls going to be one more wide and one more extras. With that extra scoreboard numbers on to 11 on the board. 11 for the loss of 3 wickets are back into pavilion. Third time in this over. Again beautifully bowled, dotted delivery, very good collection behind the stump there from one more very popular name Unni Krishnan. Behind the stump, the very good safest pair of hands. Right down. Balls going for the swing, hitting his legs. They're going for the single, chance of run out. And others trying for the run out in the striker's end, non-striker's end. Misses the stumps. Umpire not missing the opportunity to signal the leg by. 12 on the board.
went for the big drive, but not quite getting hold of that properly. One more single is added total. So, very good tournament is progressing here. Veeramaruthi Trophy 2023. The evening there will be the grand prize distribution ceremony, and under presidency of Madhava Erdarka, the president of Veeramaruthi Sports Club, registered Guthigaru. And there was some felicitation program for Akshay Kesi, Yogit Kumar Devasya, the donor. And we have some chief guests for this presentation ceremony. Nityananda Mandodik, Sri Venkata Tambekodi, Suresh Rai Sudimullu, Venkatesh Bolalambe, Dinesh Medu, Suresh Kundarka. And with the appearance of honorable appearance of Chidananda Kannadka, Lokesh Ennemajalu, Sri Devi Prasad Chikmalik, Srimati Pallavi Vinyas Kochi, supporter of sports, Sri Lohit Balladka, and Sri Sudhakar Panjipala, the Mescom Guthigaru. They are all definitely going to be the chief guests for this presentation ceremony, prize distribution ceremony after this the matches. And one team which just came into the final yesterday, it's a formidable team. They came into the finals, and the Wales, Devasya Wales, already they got a place in the finals. But here we are waiting for the finalist, but now it's the battle is on. The wait and see which team will going to get the place in the final. Again, rise the run, lack of placement. One more dotted delivery. The over number 4 is in progress. Arjun is a new bowler. A little correction. Yes, Arjun is a new bowler, bowling the 4th over. Right arm around the wicket. The match is inching towards a one-sided, and there is no interest at all in this match. And a nicely driven to deep backward square leg region. Just like you're mentioning about, it's a one-sided match, but this time batsman getting their first boundary, and scoreboard is 19 on the board. One more delivery, which is completely beaten. One more added, and the scoreboard numbers on to 20 on the board. So, new series for the next match. Metinarka, Brothers Metinarka captain won the toss, selected to field first against team Veeramaruthi against Veeranjanaya Sports Club Guthigaru. Slashes it safely down to short cover point revision for a single. With the single, one more over completed. 4 gone after completion of 4 over. It's 21 on the board. Still, it's long way to go. 2 overs remaining, and they have to get another 87 runs to win this. 88 runs to win this match. '88 required. Just a former is left in this game. Unnikrishnan is a big man. As a big man as far as underarm cricket is concerned. But need to appreciate his the level of fitness and having such a heavy body weight. It's not so easy to make the fitness, and at the same time it's not so easy to keep the wickets. But he's been outstanding, and one who represented for Gori Young Boys for many years, Unnikrishnan. And still he's maintaining his the performance is so important. It's not important at how many years you have played, but it's very important in that year how many match you got win for your team. And he's a match winner. Still is a match winner, Unnikrishnan. The way that he is performing from the bat, from the ball, and even behind the wicket has been outstanding. Cricket journey for Unnikrishnan, but still is just contributing for this team. Again, off cutter, and the batsman going for the swing, missed it completely, and there is no chance at all for any run. Again, Uni.
Bowling with a short runoff. Ball second botted delivery. It's a fantastic piece of bowling is continues here. And here is Unni Krishnan again. Bowling with a short runoff. Right, over wicket swings it and swings it hard, and it's going to be a sixer here. Wait and see. No, a ball which is catch has been taken quite nicely by the mid-wicket fielder. Excellent judgment by the fielder. Unni Krishnan has got his first wicket. Unni Krishnan. Right arm over the wicket balls. Wide outside the line of leg stump, looking for extra turn. And of course, he got the extra turn, but line is not good outside the line of leg stump. Drives happily, but quite safely down to deep long off region. One more single has been taken, and one more over which is completed. Last over remaining. Just the formalities left in this game. 83 runs required for the victory in last over. You can't get any record if you review the pages of history, getting 80 runs in 1 hour. But probably 42 runs, which is going to be highest run in 1 hour. And everybody knows that record. Ruturaj Gaikwad hitting 7 sixes in an over. 6 sixes for the legal deliveries, 1 sixes for the no ball. 42 runs, which is a possibility, but is more than that, doubled. It's 83 runs required from the last over. Ball them, clean him up. One more wicket is back into pavilion. The bowler has been introduced. Ashwit is one more very popular name as far as the bowling department is concerned. He's a very good all-rounder. Not only is a good bowler, but he's a very good batter as well. And even one of the fantastic outfielder. Ashwit for his first delivery with the fantastic line right on the block hole. To one more wicket is back into pavilion. 5 deliveries left to finish this match. And second time in this over. But a very impressive part of these 2 days that I'm watching one spectator is so excited. Left of our commentary box, we can see that is very much interested in cricket. And if a cameraman of Bedra Media, if you need turn your camera to this man, I will tell you this man has been outstanding. He's a senior citizen. He's been outstanding because in this hot sunlight, look at that, he's been outstanding and he's enjoying his cricket his own way. And I think it shows the interest of cricket. I don't know the name of that senior citizen. So again the full toss, but full toss in the sense it's a no ball and it's a beamer. And it's perfect cricketing word if you want to use for that. It's a beamer, it's going over the head. It's no ball, going to be a free delivery. One more single. With that single, scoreboard now moves on to 27 on the board. Match is definitely a little bit disappointed. The one-sided. Quite understandable. And again, nicely driven down to square leg region for a single. With that single, one more wicket is back into pavilion. And the batsman wanted a couple here. And by doing that, he's just back into pavilion. One more wicket is back. One more new batsman has got an opportunity to enter the ground for SKFC Metinarka. 28 gone. 28 is his total score. And last 2 balls remaining. Ashwit. There's a number of spectators today as a holiday,
and we are expecting more crowds in the evening. The final stage of this cricket tournament, semi-final and final. We want to see the more number of cricket lovers together here in the ground. This time ball looks like going to be slipping out of his hand. Maybe Dashmit is trying for some experiment. The slower one ball going further outside the run of off stump. 2 balls remaining. So again that ball is outside the run of off stump and batsman picked up a single. Last ball remaining. Ashwit round the wicket, and going to be it's a comprehensive victory, a huge victory, one of the biggest victory of this tournament. In 6 overs format of games, 109 to win the match, and scored at 30 runs. That means they won the match by 78 runs. 78 runs victory. Time to announce the man of the match. It's very easy to pick the man of the match, man who is really dominated from his bat and played some enterprising cricketing stroke and entertained the crowd. It's a Latif of Bailey cricketers who judged as a man of the match for his 50. And it's the third 50 of this tournament so far. Yesterday we got 2 50s, one by Arshad and another by Aider. And now Latif is entering his name in the ledger of the history of this cricket tournament. The third player to hit a 50. And quick fired 50 from Latif, and deserve the man of the match. I request Latif, please come and collect your man of the match award from our chief guest. Before the match will go into start of before the match will go into start the next match, I request Mr. Sukumar to take over I request Sukumar to present this man of the match award. The Sukumar, our popular commentator in state language and in international language. Thank you very much, Sukumar, for your wonderful performance. Before the next ball going to start, I request Mr. Sukumar to take over the microphone in our state language, sweet language, Kannada. Thank you very much. ಕಳೆದ ಪಂದ್ಯದ ಹಿಂದಿನ ಪಂದ್ಯ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ ಮತ್ತು ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ವಿರುದ್ಧ ನಡೆದಿತ್ತು. ಆ ಪಂದ್ಯದಲ್ಲಿ ಸ್ಟಾರ್ ಕ್ರಿಕೆಟರ್ಸ್ ಮಾಣಿ 54 ರನ್ ಮಾಡಿ 55 ರನ್ನಿನ ವಿಜಯದ ಗುರಿಯನ್ನು ನೀಡಿತ್ತು. ಆ ವಿಜಯದ ಗುರಿಯನ್ನು ಬೆನ್ನತ್ತುವಲ್ಲಿ ಆರಂಭಿಕ ದಾಂಡಿಗರಾಗಿ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಪರವಾಗಿ ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದು 3 ಬೌಂಡರಿ ಮತ್ತು 1 ಸಿಕ್ಸರ್ ನೊಂದಿಗೆ ವೈಯಕ್ತಿಕವಾಗಿ 27 ರನ್ ಗಳಿಸಿಕೊಂಡು ತನ್ನ ತಂಡ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಆರಂಭಿಕ ದಾಂಡಿಗ ಮುಕ್ತಾರ್ ರವರ ಪಾಲಾಗಿದೆ ಈ ಪಂದ್ಯಶ್ರೇಷ್ಠ ಬಹುಮಾನ. ತಾವು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಬಂದು ಈ ಪಂದ್ಯಶ್ರೇಷ್ಠ ಬಹುಮಾನವನ್ನ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಬಹುಮಾನವನ್ನ ಶ್ರೀಯುತ ವಿಜಯ್ ಶಿರಿಯಡ್ಕರ್ ಅವರು ನೀಡಿ ಸಹಕರಿಸಬೇಕು. ಹಿಂದಿನ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನವನ್ನ ವಿಜಯ್ ಶಿರಿಯಡ್ಕರ್ ಅವರು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾನೆ. ಇದೀಗ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಅಂಕಣ ಸಜ್ಜ
ಆಗಿದೆ. ಮೆಟ್ಟಿ ನಡಕ ತಂಡದ ವಿರುದ್ಧ ಸೆಣಸಾಡ್ತಾ ಇದೆ ಮತ್ತೊಂದು ತಂಡ, ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು. ಆರಂಭಿಕ ದಾಂಡಿಗರಾಗಿ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಸ್ಟ್ರೈಕಿಂಗ್ ತುದಿಯಲ್ಲಿ ದಯವಿಟ್ಟು ಎರಡೂ ತಂಡದ ಇತರ ಓರ್ವ ಇತರ ಆಟಗಾರರು ವೇದಿಕೆ ಬಳಿ ಆಗಮಿಸಬೇಕು. ಈ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ, ಆದರೆ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ ಇತ್ತು. ಪ್ರಥಮ ಎಸೆತದಲ್ಲೇ 2 ರನ್ ಅನ್ನು ಕಲೆ ಹಾಕಿದಂತಹ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದ ಖಾತೆ ಆರಂಭವಾಗಿದೆ. 1 ಎಸೆತ 2 ರನ್ ಅನ್ನು ಗಳಿಸಿಕೊಂಡಂತಹ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್. ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಹೊಡೆತ, ಈ ಬಾರಿ ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ಮತ್ತೊಂದು ಬೌಂಡರಿ. ಪ್ರಥಮ ಎಸೆತ 2 ರನ್ ಅನ್ನು ಗಳಿಸಿಕೊಂಡಿದ್ರು ದಾಂಡಿಗ. ದ್ವಿತೀಯ ಎಸೆತವನ್ನೇ ಬೌಂಡರಿ ಗಟ್ಟುವ ಮೂಲಕ ಅತ್ಯುತ್ತಮವಾದ ಆರಂಭವನ್ನು ಪಡೆದುಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ದಯವಿಟ್ಟು ಎರಡೂ ತಂಡಗಳ ತಲಾ ಓರ್ವ ಇತರ ಆಟಗಾರರು ಕಡ್ಡಾಯವಾಗಿ ಬನ್ನಿ. ದಯವಿಟ್ಟು ನಿರ್ಣಾಯಕರು ಪಂದ್ಯಾಟವನ್ನ ಸ್ಥಗಿತಗೊಳಿಸಬೇಕು. ಕಾರಣ ಇಲ್ಲಿ ಎರಡೂ ತಂಡದ ಇತರ ಆಟಗಾರರು ಕಡ್ಡಾಯವಾಗಿ ಆಗಮಿಸಬೇಕು. ಎರಡೂ ತಂಡಗಳ ತಲಾ ಓರ್ವ ಇತರ ಆಟಗಾರರು ಕಡ್ಡಾಯವಾಗಿ ಆಗಮಿಸಬೇಕು. ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಸ್ಟ್ರೈಕಿಂಗ್ ತುದಿಯಲ್ಲಿ ನವಾಜ್. ಮತ್ತೊಮ್ಮೆ 3ನೇ ಬಾರಿ ಉತ್ತಮವಾಗಿರತಕ್ಕಂಥ ಎಸೆತ, ಸ್ಟ್ರಾಂಗ್ ಕಮ್ ಬ್ಯಾಕ್. ಈ ಬಾರಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, 1 ರನ್ ಅನ್ನು ಸುಲಭವಾಗಿ ಗಳಿಸಿಕೊಂಡ್ರು ನವಾಜ್. 3 ಎಸೆತಗಳಲ್ಲಿ 7 ರನ್ ಅನ್ನು ಗಳಿಸಿಕೊಂಡಂತ ನವಾಜ್ ಇದೀಗ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಆರಂಭಿಕ 3 ಚೆಂಡು 7 ರನ್ ಅನ್ನು ಗಳಿಸಿಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ಬೌಲರ್ ನೇಮ್ ವಸಂತ. ಎಸೆತಗಾರಿಕೆ ಭಾಗದಲ್ಲಿ ವಸಂತ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಮತ್ತೊಮ್ಮೆ 4ನೇ ಬಾರಿ ಎಸೆಯಬೇಕಾಗಿದೆ ತೀರ್ಪುಗಾರರನ್ನು ಬಿಟ್ಟು. ಸ್ಟ್ರೈಕಿಂಗ್ ನಲ್ಲಿ ಅಸೀಂ ಕಲ್ಲಡ್ಕ. ಸೊಗಸಾದ ದಾಳಿ ಎದುರಿಸಿದಂತ ಪ್ರಥಮ ಎಸೆತವೇ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಅತ್ಯುತ್ತಮವಾದ ಕಮ್ ಬ್ಯಾಕ್ ಮಾಡುವಲ್ಲಿ ಯಶಸ್ವಿಯಾದಂತಹ ಎಸೆತಗಾರ ವಸಂತ. ಎಸೆಯಬೇಕಾಗಿದೆ ಪ್ರಥಮ ಓವರಿನ ಅಂತಿಮ 2 ಚೆಂಡು. ಮತ್ತೊಮ್ಮೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರ ಮೋಹನ್ ಯಯ್ಯಾಡಿ ಅವರನ್ನ ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ ಕಾಸರಗೋಡು ಜಿಲ್ಲೆಯಲ್ಲೂ ಕೂಡ ಹಲವಾರು ಯಶಸ್ವಿ ಪಂದ್ಯಾಕೂಟಗಳು ಮುನ್ನಡೆಸಿದಂತಹ ತೀರ್ಪುಗಾರ ಮೋಹನ್ ಯಯ್ಯಾಡಿ. ಉತ್ತಮವಾಗಿರ್ತಕ್ಕಂಥ ಎಸೆತವಾಗಿತ್ತು, ಆದರೆ ಚೆಂಡು ಕೆಲ ಕಾಲ ಗಾಳಿಯಲ್ಲಿತ್ತು. ಅಪ್ ಸೈಡ್ ಪಾಯಿಂಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನಿಗೆ ಕ್ಯಾಚ್ ಅನ್ನು ಹಿಡಿಯುವಂತ ಅವಕಾಶ ಬಿತ್ತು, ಆದರೆ ಅವಕಾಶವನ್ನ ಕೈ ಚೆಲ್ಲಿದ್ರು. ವಿಕೆಟ್ಗಳ ಮಧ್ಯೆ 1 ರನ್ನಿಗಾಗಿ ಓಡಾಟ. ಮತ್ತೊಂದು ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ 8ಕ್ಕೆ ಏರಿಕೆಯಾಗಿದೆ. ಅಂತಿಮ ಪವರ್ ಪ್ಲೇಯ ಅಂತಿಮ ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ವಸಂತ. ಈ ಬಾರಿ ಸ್ಟ್ರೈಕಿಂಗ್ ತುದಿಯಲ್ಲಿ ನವಾಜ್. 1 ಬೌಂಡರಿಯೊಂದಿಗೆ ವೈಯಕ್ತಿಕವಾಗಿ 7 ರನ್ ಗಳಿಸಿಕೊಂಡು ನವಾಜ್. ಈ ಬಾರಿ ಅಕ್ರಾಸ್ ಮಾದರಿಯ ಹೊಡೆತಕ್ಕೆ ಪ್ರಯತ್ನ, ಉತ್ತಮವಾಗಿರ್ತಕ್ಕಂಥ ಹೊಡೆತ. ಕ್ಷೇತ್ರ ರಕ್ಷಕರಿಲ್ಲದ ಜಾಗವನ್ನು ಗುರುತಿಸಿಕೊಂಡ್ರು. ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ, ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. 3 ರನ್ಗಳನ್ನ ಸುಲಭವಾಗಿ ಗಳಿಸಿಕೊಂಡ್ರು. ಇದರೊಂದಿಗೆ ಪ್ರಥಮ ಓವರಿನಲ್ಲಿ ಅತ್ಯುತ್ತಮ ಆರಂಭವನ್ನ ಪಡೆದುಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. 2 ಅಂಕಿಯತ್ತ ತಂಡದ ಮೊತ್ತ 11. ಆ 11 ರನ್ನಿನಲ್ಲಿ ವೈಯಕ್ತಿಕವಾಗಿ 10 ರನ್ಗಳನ್ನ 4 ಎಸೆತಗಳಲ್ಲಿ ಗಳಿಸಿಕೊಂಡಂತಹ ದಾಂಡಿಗ ನವಾಜ್ ಕೋರ್ನಡ್ಕ ಮತ್ತೋರ್ವ ಅತ್ಯುತ್ತಮವಾಗಿರತಕ್ಕಂತಹ ಬ್ಯಾಟ್ಸ್ಮನ್. ಅವರ ಜೊತೆಗೂಡುತ್ತಾ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಅಸೀಂ ಕಲ್ಲಡ್ಕ. ಎಸೆತಗಾರಿಕೆ ಭಾಗದಲ್ಲಿ ಅಚ್ಚು. ಬೆಳ್ಳಾರೆ ಪರಿಸರ ಕಂಡಂತ ಓರ್ವ ಅತ್ಯುತ್ತಮ ಆಲ್ರೌಂಡ್ ಆಟಗಾರ ಅಚ್ಚು. ಎಸೆತಗಾರಿಕೆ ಭಾಗದಲ್ಲಿ ಪ್ರಥಮ ಚೆಂಡು, ದ್ವಿತೀಯ ಓವರಿನ ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ನವಾಜ್ ಕೋರ್ನಡ್ಕ ಅವರ ಕಡೆಗೆ ದ್ವಿತೀಯ ಓವರಿನ ಪ್ರಥಮ ಚೆಂಡು. 6 ಓವರಿನ ಈ ಪಂದ್ಯಾಟದಲ್ಲಿ ಪ್ರಥಮ ಓವರಿನಲ್ಲೇ 11 ರನ್ ಅನ್ನು ಗಳಿಸಿಕೊಳ್ಳುವ ಮೂಲಕ ಅತ್ಯುತ್ತಮವಾದ ಆರಂಭವನ್ನಂತೂ ಪಡೆದುಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ಮತ್ತೊಮ್ಮೆ ದ್ವಿತೀಯ ಓವರಿನ ಚಾಲ್ತಿಯಲ್ಲಿದೆ. ಪ್ರಥಮ ಎಸೆತ ಅಚ್ಚು ರೈಟ್ ಆರ್ಮ್ ಅರೌಂಡ್ ಲೆಫ್ಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನ ಸುಂದರತೆಯ ದಾಳಿ. ಅಕ್ರಾಸ್ ಮಾದರಿಯ ಹೊಡೆತಕ್ಕೆ ನೋಟವನ್ನು ಇಟ್ಟರು ಇಲ್ಲಿ ನವಾಜ್ ಕೋರ್ನಡ್ಕ. ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಪ್ರಥಮ ಎಸೆತದಲ್ಲೇ ದೊಡ್ಡ ವಿಕೆಟ್ ಅನ್ನ
ಪಡೆದುಕೊಂಡಂತಹ ದಾಳಿಗಾರ ಅಚ್ಚು. ದ್ವಿತೀಯ ಓವರಿನ ಪ್ರಥಮ ಎಸೆತ ಬಹಳಷ್ಟು ಅತ್ಯುತ್ತಮವಾಗಿತ್ತು. ನೆಲಮಟ್ಟದಲ್ಲಿ ಬಂದಂತಹ ಚೆಂಡನ್ನ ಲೆಗ್ ಸೈಡ್ ಕಡೆಗೆ ಹೊಡೆಯುವಂತಹ ಪ್ರಯತ್ನವನ್ನ ಪಟ್ಟರು. ಪ್ರಥಮ ಓವರ್ನಲ್ಲಿ ಒಂದು ಬೌಂಡರಿಯೊಂದಿಗೆ ವೈಯಕ್ತಿಕವಾಗಿ 10 ರನ್ ಅನ್ನು ಗಳಿಸಿಕೊಂಡು ತಂಡಕ್ಕೆ ಅತ್ಯುತ್ತಮವಾದ ಆರಂಭವನ್ನು ನೀಡಿದ್ರು. ಆದರೆ ಆ ಪ್ರದರ್ಶನವನ್ನ ಮುಂದುವರಿಸುವಲ್ಲಿ ವೈಫಲ್ಯತೆಯನ್ನ ಕಂಡಂತ ನವಾಜ್ ಇದೀಗ ನಿರಾಶಾದಾಯಕರಾಗಿ ಫೇಲ್ ಅನ್ನತ್ತ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ದಾಂಡಿಗ ತೌಫೀಕ್. ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ತೌಫೀಕ್, ಮತ್ತೊಂದು ತುದಿಯಲ್ಲಿ ನಾನ್ ಸ್ಟ್ರೈಕಿಂಗ್ ತುದಿಯಲ್ಲಿ ಆರಂಭಿಕ ದಾಂಡಿಗ ಅಸೀಂ ಕಲ್ಲಡ್ಕ. ಈಗಾಗಲೇ ಆರಂಭವಂತೂ ಅತ್ಯುತ್ತಮವಾಗಿದೆ. ಆದರೆ ದ್ವಿತೀಯ ಓವರಿನಲ್ಲಿ ಎಸೆತಗಾರ ಅಚ್ಚು ಪ್ರಥಮ ಎಸೆತದಲ್ಲಿ ಸಫಲತೆಯನ್ನ ಕಂಡುಕೊಂಡಾಗ ದ್ವಿತೀಯ ಬಾರಿ ಎಸೆಯಬೇಕಾಗಿದೆ. ಸ್ಟ್ರೈಕಿಂಗ್ ತುದಿಯಲ್ಲಿ ಹೊಸ ದಾಂಡಿಗ ತೌಫೀಕ್. ಮತ್ತೊಮ್ಮೆ ದ್ವಿತೀಯ ಬಾರಿ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ, ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು ಚೆಂಡು. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಗೂಟ ರಕ್ಷಕನನ್ನ ಕೂಡ ವಂಚಿಸಿತು ಆ ಚೆಂಡು. 1 ರನ್ನಿಗೆ ಸೀಮಿತವಾದಾಗ ಎದುರಿಸಿದಂತಹ ಪ್ರಥಮ ಎಸೆತದಲ್ಲೇ ತನ್ನ ವೈಯಕ್ತಿಕ ಖಾತೆಯನ್ನು ಆರಂಭಗೊಳಿಸಿದಂತಹ ತೌಫೀಕ್ ತಂಡದ ಮೊತ್ತ 12, 1 ವಿಕೆಟ್ ಅನ್ನ ಕಳೆದುಕೊಂಡಿದೆ. ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ಅಚ್ಚು. ಬ್ರದರ್ಸ್ ಮೆಟ್ಟಿನಡಕ ತಂಡದ ಪರವಾಗಿ ಕ್ಷೇತ್ರ ರಕ್ಷಣೆಯಲ್ಲಿದೆ ಸಾಕಷ್ಟು ಬದಲಾವಣೆ. ಡೀಪ್ ಎಕ್ಸ್ಟ್ರಾ ಕವರ್, ಲಾಂಗ್ ಆನ್, ಲಾಂಗ್ ಆಫ್, ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕ, ಮತ್ತೊಬ್ಬ ಕ್ಷೇತ್ರ ರಕ್ಷಕ ಫೈನ್ ಲೆಗ್ ವಿಭಾಗದಲ್ಲಿ. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು ನಿರ್ಣಾಯಕರಿಂದ ಅಗಲ ಎಸೆತ ಅನ್ನುವಂತ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 13ಕ್ಕೆ ಏರಿಕೆಯಾಗಿದೆ. ದ್ವಿತೀಯ ಓವರಿನ ಚಾಲ್ತಿಯಲ್ಲಿ 3ನೇ ಬಾರಿ ಎಸೆಯಬೇಕಾಗಿದೆ. ಮತ್ತೊಮ್ಮೆ ಅಚ್ಚು ಎಡಗೈ ಎಸೆತಗಾರ ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಮತ್ತೊಂದು ಅಗಲ ಎಸೆತ. ಸತತವಾಗಿ 2 ಅಗಲ ಎಸೆತ. ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನ ಕಬಳಿಸಿಕೊಂಡು ಆತ್ಮವಿಶ್ವಾಸದೊಂದಿಗೆ ದ್ವಿತೀಯ ಎಸೆತವನ್ನ ಕೂಡ ಅತ್ಯುತ್ತಮವಾಗಿ ಎಸೆದರು. ಆದರೆ ಆ ಬಳಿಕ ತನ್ನ ಲಯವನ್ನ ಕಳೆದುಕೊಂಡಂತಹ ದಾಳಿಗಾರ ಅಚ್ಚು 2 ಎಸೆತ, ಆರಂಭಿಕ 2 ಎಸೆತದಲ್ಲಿ 3 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಪಡೆಯುವಲ್ಲಿ ಸಫಲರಾದಾಗ ಇದೀಗ 3ನೇ ಬಾರಿ ಅಚ್ಚು ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ತುದಿಯಲ್ಲಿ ಮತ್ತೆ ತೌಫೀಕ್. ಈ ಬಾರಿ ಸುಂದರತೆಯ ದಾಳಿ, ಆದರೆ ಮತ್ತೊಂದು ಅಗಲ ಎಸೆತ. ಸತತವಾಗಿ 3 ಅಗಲ ಎಸೆತ, ಹ್ಯಾಟ್ರಿಕ್ ಅಗಲ ಎಸೆತವನ್ನ ಎಸೆದಂತಹ ಕುಖ್ಯಾತಿಗೆ ಇಲ್ಲಿ ಅಚ್ಚು. ಮುಂದಿನ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಬೆಳ್ಳಿ ಕ್ರಿಕೆಟರ್ಸ್ ಮತ್ತು ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ಇತ್ತಂಡಗಳ ಕಪ್ತಾನರು ಈ ಪಂದ್ಯದ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯದ ಮುಂಚಿತವಾಗಿ ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ವೀರಮಾರುತಿ ಟ್ರೋಫಿ 2023ರ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ನಾಣ್ಯ ಚಿಮ್ಮುಗೆಗಾಗಿ ಪ್ರಥಮ ಕರೆ ಬೆಳ್ಳಿ ಕ್ರಿಕೆಟರ್ಸ್ ಮತ್ತು ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು. ಈ ಪಂದ್ಯಾಟ ಮುಗಿದ ತಕ್ಷಣ 2 ಕ್ವಾರ್ಟರ್ ಫೈನಲ್, 1 ಸೆಮಿಫೈನಲ್ ಮತ್ತು ಎಲ್ಲರ ನಿರೀಕ್ಷೆಯ ಆ ಚಾಂಪಿಯನ್ ಪಟ್ಟ ಯಾರ ಮಡಿಲಿಗೆ ಸೇರಲಿದೆ ಅನ್ನುವುದನ್ನು ನಿರ್ಧರಿಸುವಂತಹ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಇದೀಗ ದಾಳಿಯನ್ನು ಮುಂದುವರಿಸುತ್ತಾ ಮತ್ತೊಮ್ಮೆ ಅಚ್ಚು 4ನೇ ಬಾರಿ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ, ಮಿಡ್ ವಿಕೆಟ್ ವಿಭಾಗದಲ್ಲಿದೆ ಚೆಂಡು. ಕ್ಷೇತ್ರ ರಕ್ಷಣೆಯಲ್ಲಿ ಈ ಬಾರಿ ವೈಫಲ್ಯ ಆದರೂ ಕೂಡ ಡೀಪ್ ಸ್ಕ್ವೇರ್ ವಿಭಾಗದಲ್ಲಿದ್ದಂತಹ ಕ್ಷೇತ್ರ ರಕ್ಷಕ ಅತ್ಯುತ್ತಮವಾದ ಬ್ಯಾಕಪ್ 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ತಂಡದ ಮೊತ್ತ 18ಕ್ಕೆ ಏರಿಕೆಯಾಗಿದೆ. 2ನೇ ಓವರ್ನ ಚಾಲ್ತಿಯಲ್ಲಿ 2 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಅಚ್ಚು ಲೆಫ್ಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಮತ್ತೆ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ನಿರ್ಣಾಯಕರಿಂದ ಅಗಲ ಎಸೆತ ಅನ್ನುವಂತಹ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 19ಕ್ಕೆ ಏರಿಕೆಯಾಗಿದೆ. ಈ ಓವರಿನಲ್ಲಿ 4ನೇ ಅಗಲ ಎಸೆತವನ್ನ ಎಸೆದಂತ ಅಚ್ಚು ಮತ್ತೊಂದು ಅಗಲ ಎಸೆತ, 5ನೇ ಅಗಲ ಎಸೆತ. ಇಲ್ಲಿ 1+1 2 ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 21ಕ್ಕೆ ಏರಿಕೆಯಾಗಿದೆ. ಒಂದು ಕಡೆ ಆರಂಭಿಕ ಓವರ್ನಲ್ಲಿ ನವಾಜ್ ಕೋರ್ನಡ್ಕ ಹೊಡೆದಂತಹ 10 ರನ್ಗಳು. ದ್ವಿತೀಯ ಓವರಿನಲ್ಲಿ ಅಚ್ಚು 5 ಅಗಲ ಎಸೆತವನ್ನ ಎಸೆದಾಗ ತಂಡದ ಮೊತ್ತ 21. ಅಂತಿಮ ಬಾರಿ ರಿವರ್ಸ್ ಮಾಡುವಂತ ಪ್ರಯತ್ನ. ಕ್ಷೇತ್ರ ರಕ್ಷಕನ ಕೈಯಲ್ಲಿದೆ ಚೆಂಡು. ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಇದರೊಂದಿಗೆ ಮ್ಯಾರಥಾನ್ ಓವರ್ ಫೈನಲಿ ಕಮ್ಸ್ ಟು ಎಂಡ್. ಕೊನೆಗೂ ಕೂಡ ದುಬಾರಿಯಾದಂತ ಓವರ್, ಅಚ್ಚು ಎಸೆದಂತ ಓವರ್ ಮುಕ್ತಾಯವಾಗಿದೆ. ಪ್ರಥಮ ಎಸೆತದಲ್ಲಿ ಅಂತಿಮ 1 ಎಸೆತ ಬಾಕಿ ಇದೆ, ಕ್ಷಮಿಸಿ.
ಅಂತಿಮ ಒಂದು ಎಸೆತ ಬಾಕಿ ಇದೆ. ಅಚ್ಚು ತಂಡದ ಮೊತ್ತ 21, ಒಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ. ವೀರಾಂಜನೇಯ ಈ ಬಾರಿ ಸೊಗಸಾದ ಹೊಡೆತ ಕವರ್ಸ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ ದುಬಾರಿ ಓವರ್ ಅಚ್ಚು ಎಸೆದಂತಹ ದ್ವಿತೀಯ ದುಬಾರಿ ಓವರ್ನ ಮುಕ್ತಾಯಕ್ಕೆ 22 ರನ್ಗಳನ್ನು ಗಳಿಸಿಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ಪ್ರಥಮ ಓವರಿನಲ್ಲಿ 11 ರನ್ ಗಳಿಸಿಕೊಂಡಿದ್ದು, ದ್ವಿತೀಯ ಓವರ್ನಲ್ಲೂ ಕೂಡ 11 ರನ್ ಗಳಿಸಿಕೊಂಡು ಸರಾಸರಿ 11 ರನ್ ಗಳಿಸಿಕೊಂಡಿದೆ. ಈ 6 ಓವರ್ನ ಪಂದ್ಯಾಟದಲ್ಲಿ ಇದೇ ರೀತಿಯ ರನ್ ಧಾರಣೆ ಮುಂದುವರಿದದ್ದೇ ಆದಲ್ಲಿ ಕನಿಷ್ಠ 60-70 ಆಸುಪಾಸಿನಲ್ಲಿ ರನ್ ಅನ್ನು ಗಳಿಸಬಹುದಾಗಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ಮತ್ತೊಮ್ಮೆ ಈ ಬಾರಿ ಎಸೆತಗಾರಿಕೆ ಭಾಗದಲ್ಲಿ 3ನೇ ಓವರ್ ಅನ್ನ ಕೈಗೆತ್ತಿಕೊಂಡಂತ ದಾಳಿಗಾರ ವಿನಯ್ ಬ್ರದರ್ಸ್ ಮೆಟ್ಟಿನಡುಕ ತಂಡದ ಪರವಾಗಿ 3ನೇ ಓವರ್ನ ಪ್ರಥಮ ಎಸೆಯಬೇಕಾಗಿದೆ. ಶೈಕಿಂಗ್ ತುದಿಯಲ್ಲಿ ಅಜೀಂ, ಆರಂಭಿಕ ದಾಂಡಿಗ ಅಜೀಂ ಶೈಕಿಂಗ್ ತುದಿಯಲ್ಲಿ 3ನೇ ಓವರಿನ ಪ್ರಥಮ ಚೆಂಡು ನೆಲಮಟ್ಟದಲ್ಲಿ ಬಂದಿತ್ತು. ಉತ್ತಮವಾಗಿರತಕ್ಕಂಥ ಹೊಡೆತವಿತ್ತು. ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಅಚ್ಚು, ವಿಕೆಟ್ಗಳ ಮಧ್ಯೆ 1 ರನ್ನಿಗಾಗಿ ಓಡಾಟ. ಇದರೊಂದಿಗೆ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 23ರಲ್ಲಿದೆ. 2.1 ಓವರ್ ಮುಕ್ತಾಯವಾಗಿದೆ. 2ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ವಿನಯ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ. ಬ್ಯಾಟ್ಸ್ಮನ್ ತೌಫಿಕ್ ರವರನ್ನ ಕಟ್ಟಿ ಹಾಕಿದ ಚೆಂಡು, ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಇದೇ ರೀತಿಯ ಬಹಳಷ್ಟು ಡಾಟ್ ಬಾಲ್ ಅನ್ನ ಎಸೆಯಬೇಕಾಗಿದೆ. ಬ್ರದರ್ಸ್ ಮೆಟ್ಟಿನಡುಕ ತಂಡ ಪಂದ್ಯಾಕೂಟದಲ್ಲಿ ವಾಪಸಾತಿಯನ್ನ ಮಾಡಲು ಬಲಿಷ್ಠ ತಂಡದ ಎದುರು ಸೆಣಸಾಡುವಾಗ ಸಣ್ಣ ತಪ್ಪುಗಳು ಕೂಡ ಬಹಳಷ್ಟು ದುಬಾರಿಯಾಗಲಿಕ್ಕಿದೆ. ಇಲ್ಲಿ ಮತ್ತೆ ಸುಂದರತೆ ಹೊಡೆತ. ಈ ಬಾರಿ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ನಿತಿನ್ ಚೊಕ್ಕಾಡಿ ಬ್ರದರ್ಸ್ ಮೆಟ್ಟಿನಡುಕ ತಂಡದ ಪರವಾಗಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. ವಿಕೆಟ್ಗಳ ಮಧ್ಯೆ ಮತ್ತೆ 1 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 24ರಲ್ಲಿದೆ. 2.3 ಓವರ್ ಮುಕ್ತಾಯಕ್ಕೆ 4ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ವಿನಯ್. ಅತ್ಯುತ್ತಮ ಆರಂಭವನ್ನ ಪಡೆದುಕೊಂಡಿದೆ 3ನೇ ಓವರ್ನಲ್ಲಿ ಬ್ರದರ್ಸ್ ಮೆಟ್ಟಿನಡುಕ ತಂಡ. 4ನೇ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ. ಇಲ್ಲಿ ಸ್ವಿಚ್ ಇಟ್ ಹೊಡೆಯುವಂತಹ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. ಆದರೂ ಕೂಡ 1 ರನ್. ಆ ಬಳಿಕ ಓವರ್ ಥ್ರೋದಲ್ಲಿ ಮತ್ತೊಂದು ರನ್. ಒಟ್ಟಾರೆಯಾಗಿ 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತೆ 26. 2.4 ಓವರ್ನ ಮುಕ್ತಾಯಕ್ಕೆ 5ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ವಿನಯ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶೈಕಿಂಗ್ ತುದಿಯಲ್ಲಿ ಆರಂಭಿಕ ದಾಂಡಿಗ ಅಜೀಂ ಇನ್ನು ಕೂಡ ಕ್ರೀಸ್ ಅನ್ನ ಕಾಯ್ದಿರಿಸಿಕೊಳ್ಳುತ್ತಾ 5ನೇ ಬಾರಿ ಎದುರಿಸಬೇಕಾಗಿದೆ ವಿನಯ್ ಅವರ 3ನೇ ಓವರಿನ 5ನೇ ಎಸೆತ. ತಂಡದ ಮೊತ್ತ 26. ಅತ್ಯುತ್ತಮ ಆರಂಭವನ್ನು ಪಡೆದುಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. 5ನೇ ಎಸೆತ ಮುಂದಕ್ಕೆ ಬಾರಿಸುವ ಪ್ರಯತ್ನ. ಈ ಬಾರಿ ದೊಡ್ಡ ಹೊಡೆತ ಅಚ್ಚು, ಯಾವುದೇ ಅವಕಾಶವಿಲ್ಲ. ಪ್ರಥಮ ಇನ್ನಿಂಗ್ಸ್ ನ ಪ್ರಥಮ ಸಿಕ್ಸರ್ ದಾಖಲಾಗಿದೆ. ಅಜೀಂ ಬ್ಯಾಟ್ ನ ಮುಖೇನವಾಗಿ ನೆಲಮಟ್ಟದಲ್ಲಿ ಬಂದಂತಹ ಚೆಂಡನ್ನ ಬಾನೆತ್ತರಕ್ಕೆ ಚಿಮ್ಮಿಸಿ 6 ರನ್ಗಳನ್ನು ಗಳಿಸಿಕೊಂಡಂತಹ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 32ಕ್ಕೆ ಏರಿಕೆಯಾಗಿದೆ. 11.33ರಂತೆ ರನ್ ಅನ್ನು ಗಳಿಸಿಕೊಂಡು ಬೃಹತ್ ಮೊತ್ತದ ದಾಪುಗಾಲಿಟ್ಟಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ಎದುರಾಳಿ ತಂಡವನ್ನ ಅಲ್ಪ ಮೊತ್ತಕ್ಕೆ ನಿಯಂತ್ರಿಸುವಂತಹ ಪ್ರಯತ್ನದಲ್ಲಿ ಆರಂಭಿಕ ಹಂತದಲ್ಲಿ ನಾಣ್ಯ ಚಿಮ್ಮುಗೆಯನ್ನ ಗೆದ್ದುಕೊಂಡಂತಹ ಕಪ್ತಾನ ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತ ನಿರ್ಧಾರವನ್ನ ಕೈಗೊಂಡ್ರು. ಆದರೂ ಕೂಡ ಆ ಪ್ರಥಮ 3 ಓವರ್ ಬಹಳಷ್ಟು ದುಬಾರಿಯಾಗಿದೆ ಬ್ರದರ್ಸ್ ಮೆಟ್ಟಿನಡುಕ ತಂಡಕ್ಕೆ. 34 ರನ್, 18 ಎಸೆತ. 3 ಓವರ್ನ ಮುಕ್ತಾಯಕ್ಕೆ 34 ರನ್ ಅನ್ನು ಗಳಿಸಿಕೊಂಡು ಸುಭದ್ರವಾಗಿರತಕ್ಕಂಥ ಸ್ಥಿತಿಯಲ್ಲಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು. ಪ್ರಥಮ ಓವರ್ 11 ರನ್ ಅನ್ನು ಬಿಟ್ಟುಕೊಟ್ಟಂತಹ ವಸಂತ. ದ್ವಿತೀಯ ಓವರ್ನಲ್ಲಿ ಅಚ್ಚು ಪ್ರಥಮ ಎಸೆತದಲ್ಲಿ ನವಾಜ್ ಕೂರ್ನಡ್ಕ ಅವರ ವಿಕೆಟ್ ಅನ್ನ ಕಬಳಿಸಿದ್ರು. ಆದರೆ ಆ ಬಳಿಕ ತನ್ನ ಸಂಪೂರ್ಣವಾಗಿ ಲಯವನ್ನ ಕಳೆದುಕೊಂಡು 5 ಅಗಲ ಎಸೆತವನ್ನ ಎಸೆದು ಬಹಳಷ್ಟು ರನ್ಗಳನ್ನ ಹೆಚ್ಚುವರಿಯಾಗಿ ನೀಡಿದ್ರು. ದ್ವಿತೀಯ ಓವರ್ನಲ್ಲೂ ಕೂಡ 11 ರನ್ ಅನ್ನ ಕಲೆ ಹಾಕಿತ್ತು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು. 3ನೇ ಓವರಿನಲ್ಲಿ ಅಸೀಂ ಸಿಡಿಸಿದಂತಹ ಒಂದು 6 ನೊಂದಿಗೆ 13 ರನ್ಗಳನ್ನ ಕಲೆ ಹಾಕಿತ್ತು. ಒಟ್ಟಾರೆಯಾಗಿ 12 ರನ್ ಕಲೆ ಹಾಕಿದ್ದು. ಒಟ್ಟಾರೆಯಾಗಿ 34. ಇದೀಗ ಮತ್ತೆ ಅಗಲ ಎಸೆತ. ಮತ್ತೊಂದು ಅಗಲ ಎಸೆತ. 4ನೇ ಓವರ್ ಗಣೇಶ್ ಅಗಲ ಎಸೆತದೊಂದಿಗೆ ಆರಂಭಗೊಳಿಸಿದ್ರು. ತಂಡದ ಕಪ್ತಾನ ಜವಾಬ್ದಾರಿಯನ್ನ ಅರಿತುಕೊಂಡು ಆಡ ಎಸೆತಗಳನ್ನ ಎಸೆಯಬೇಕಾಗಿದೆ. ಎದುರಾಳಿ ತಂಡವನ್ನ ಆದಷ್ಟು ಬೇಗ ಕಟ್ಟಿ ಹಾಕಬೇಕಾಗಿದೆ. ಇಲ್ಲಿ ಮತ್ತೊಮ್ಮೆ ದ್ವಿತೀಯ ಪ್ರಥಮ ಚೆಂಡು. ಈ ಬಾರಿ ಔಟ್ ಸ್ಟಂಪ್ ಇತ್ತು, ಯಾವುದೇ ಅಪಾಯವಿಲ್ಲ. ಅತ್ಯುತ್ತಮವಾದ ಕಂಬ್ಯಾಕ್. ಪ್ರಥಮ ಎಸೆತ ಅಗಲ ಎಸೆತ ಆಗಿದ್ರು ಕೂಡ ಮುಂದಿನ ಎಸೆತದಲ್ಲಿ ಅತ್ಯುತ್ತಮವಾದ ಕಂಬ್ಯಾಕ್. ಇಲ್ಲಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮತ್ತೊಮ್ಮೆ ಗಣೇಶ್ ದ್ವಿತೀಯ ಬಾರಿ.
ಮುಂದಕ್ಕೆ ಬಾರಿಸುವ ಪ್ರಯತ್ನದಲ್ಲಿ ಎಡವಿದ್ರು ಬ್ಯಾಟ್ಸ್ಮನ್. ಒನ್ ಡೌನ್ ಬ್ಯಾಟ್ಸ್ಮನ್. ಈ ಬಾರಿ ದೊಡ್ಡ ಹೊಡೆತಕ್ಕೆ ನೋಟವನ್ನಿಟ್ರು, ಆದರೆ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ನೇರವಾಗಿ ಕವರ್ಸ್ ವಿಭಾಗದ ಕ್ಷೇತ್ರ ರಕ್ಷಕನ ಬಳಿ ಇತ್ತು ಚೆಂಡು. ಆರಂಭಿಕ 2 ಚೆಂಡು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. 3ನೇ ಬಾರಿ ಮತ್ತೆ ಗಣೇಶ್. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ್ತು, ಲೆಗ್ ಸಂಬಿತ್ತು. ನಿರ್ಣಾಯಕರಿಂದ ಅಗಲ ಎಸೆತ ಅನ್ನುವಂತಹ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 36ಕ್ಕೆ ಏರಿಕೆಯಾಗಿದೆ. ಮತ್ತೊಮ್ಮೆ ಗಣೇಶ್. ಸೊಗಸಾದ ದಾಳಿ. ಈ ಬಾರಿ ಚೆಂಡು ಮಿಡಾನ್ ಕ್ಷೇತ್ರದಲ್ಲಿ 1 ರನ್ನಿಗೆ ಸೀಮಿತವಾಗಿದೆ. ನಿಧಾನವಾಗಿ ಗಣೇಶ್ 4ನೇ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ತಂಡಕ್ಕೆ ಚೇತರಿಕೆ ಹಾದಿಯನ್ನ ತೋರುವಲ್ಲಿ ಯಶಸ್ವಿ. ಆರಂಭಿಕ 3 ಚೆಂಡು 3 ರನ್ ಬಿಟ್ಟುಕೊಟ್ಟು 4ನೇ ಬಾರಿ ಮತ್ತೆ ಗಣೇಶ್. ಈ ಬಾರಿ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮತ್ತೊಮ್ಮೆ 1 ರನ್ನಿಗೆ ಸೀಮಿತವಾಗಿದೆ. ಆರಂಭಿಕ 3 ಓವರ್ನಲ್ಲಿ 11.33 ರನ್ ಅನ್ನು ಗಳಿಸಿಕೊಂಡಿದ್ದ ತಂಡ ಇಲ್ಲಿ 4ನೇ ಓವರ್ನಲ್ಲಿ ಎಸೆತಗಾರ ಕೊಂಚ ಮಟ್ಟಿಗೆ ಕಟ್ಟಿ ಹಾಕುವಲ್ಲಿ ಇದುವರೆಗೆ ಯಶಸ್ವಿ. ಮತ್ತೊಮ್ಮೆ ಗಣೇಶ್. ಮತ್ತೊಂದು ಅಗಲ ಎಸೆತ ಔಟ್ಸೈಡ್ ಆಫ್ ದಿ ಲೆಗ್ ಸಂಬಿತ್ತು. ಬಹಳಷ್ಟು ರನ್ಗಳನ್ನ ಇತರ ರನ್ಗಳ ರೂಪದಲ್ಲಿ ಬಿಟ್ಟುಕೊಟ್ಟಂತಹ ಬ್ರದರ್ಸ್ ಮೆಟ್ಟಿನಡುಕ ತಂಡ ಒತ್ತಡದಲ್ಲಿದೆ. 5ನೇ ಬಾರಿ ಮತ್ತೆ ಗಣೇಶ್. ಸೊಗಸಾದ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಅಗಲ ಎಸೆತವಾಗುವ ಸಾಧ್ಯತೆ ಇತ್ತು, ಆದರೆ ಕವರ್ಸ್ ವಿಭಾಗದಲ್ಲಿ ಬೌಂಡರಿ ಗಳಿಸುವಂತಹ ಪ್ರಯತ್ನವನ್ನ ಪಟ್ಟಿದ್ರು ತೌಫೀಕ್. ಅಂತಿಮ ಬಾರಿ ಎಸೆಯಬೇಕಾಗಿದೆ ಗಣೇಶ್. ಈ ಬಾರಿ ದೊಡ್ಡ ಹೊಡೆತ. ಚೆಂಡು ಗಾಳಿಯಲ್ಲಿದೆ. ಸೀಮಾ ರೇಖೆ ಹೊರಭಾಗದಲ್ಲಿ 6. ದ್ವಿತೀಯ ಸಿಕ್ಸರ್ ದಾಖಲಾಗಿದೆ. ಕಳೆದ ಓವರ್ನಲ್ಲಿ ಅಸೀಂ ರವರು ಸಿಡಿಸಿದ್ರು. ಇಲ್ಲಿ ತೌಫೀಕ್ ರವರ ಬ್ಯಾಟ್ ನ ಮುಖೇನ 6 ದಾಖಲಾದಾಗ ಅತ್ಯುತ್ತಮವಾದ ಓವರ್ ಅನ್ನ ಎಸೆದಿದ್ರು ಗಣೇಶ್. ಆದರೆ ಅಂತಿಮ ಎಸೆತದಲ್ಲಿ ಸಿಕ್ಸರ್ ಅನ್ನ ಬಿಟ್ಟುಕೊಳ್ಳುವ ಮೂಲಕ ತಂಡದ ಮೊತ್ತ 45. ಓವರೊಂದಕ್ಕೆ ಸರಾಸರಿ 11.25 ರನ್ ಗಳಿಸಿಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು. ಈಗಾಗಲೇ ನಿನ್ನೆ ಹಾಗೂ ಇವತ್ತು 2 ದಿನಗಳ ಕಾಲ ನಡೆಯುವಂತಹ ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಆಗಮಿಸಿರುವಂತಹ ಸರ್ವ ಕ್ರೀಡಾಭಿಮಾನಿಗಳಿಗೂ ಮತ್ತು ಆಟಗಾರರಿಗೆ ಮಧ್ಯಾಹ್ನದ ರುಚಿಯಾದ ಭೋಜನ ಉಚಿತವಾಗಿ ಸಿದ್ಧವಾಗಿದೆ. ಆದಷ್ಟು ಬೇಗ ಎಲ್ಲರೂ ತಮ್ಮ ಭೋಜನವನ್ನು ಸ್ವೀಕರಿಸಬೇಕು ಎಂದು ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 2 ದಿನಗಳ ಕಾಲ ಕೂಡ ಬಂದಿರತಕ್ಕಂತ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮತ್ತು ಆಟಗಾರರಿಗೆ ಉಚಿತವಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದರೆ ಸಂಘಟಕರು. ಮತ್ತೊಮ್ಮೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಂಘಟಕರಿಗೆ ಸಲ್ಲಿಸ್ತಾ ಇದ್ದೇನೆ. ಆದಷ್ಟು ಬೇಗ ತಮ್ಮ ಭೋಜನವನ್ನ ಮುಕ್ತಾಯಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಬಾರಿ ಮತ್ತೊಮ್ಮೆ ಉತ್ತಮವಾಗಿರ್ತಕ್ಕಂಥ ಹೊಡೆತ ಕವರ್ಸ್ ವಿಭಾಗದಲ್ಲಿ ಪ್ರಥಮ 5ನೇ ಓವರ್ನ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದ್ರು. ಇಲ್ಲಿ ಆರಂಭಿಕ ದಾಂಡಿಗ ಅಜೀಂ. ತಂಡದ ಮೊತ್ತ ಅರ್ಧ ಶತಕ ದಾಖಲಾಗಿದೆ. 51 ರನ್ ಅನ್ನು ಗಳಿಸಿಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. 2 ದಿನಗಳ ಕಾಲ ಭೋಜನದ ವ್ಯವಸ್ಥೆಯನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀ ರಾಕೇಶ್ ಮೆಟ್ಟಿನಡ್ಕ, ಶ್ರೀ ಜಯಪ್ರಕಾಶ್ ಕಡ್ಲಾರು ಮತ್ತು ಶ್ರೀ ವಿಶ್ವನಾಥ ಸಾಲ್ತಾಡಿ. ಇವರಿಗೆ ಆಯೋಜಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ದ್ವಿತೀಯ ಬಾರಿ ಉತ್ತಮವಾಗಿರತಕ್ಕಂಥ ಹೊಡೆತ. ಸ್ವಿಚ್ ಹಿಟ್, ಸೊಗಸಾದ ಹೊಡೆತ. ಕ್ಷೇತ್ರ ರಕ್ಷಕರಿಲ್ಲದ ಜಾಗವನ್ನು ಗುರುತಿಸಿಕೊಂಡ್ರು. ಸ್ವಿಚ್ ಹಿಟ್ ಮೂಲಕ ಪ್ರಥಮ ಎಸೆತದಲ್ಲಿ ಸಿಕ್ಸರ್ ಗಳಿಸಿದ್ರು. ದ್ವಿತೀಯ ಎಸೆತವನ್ನೇ ಬೌಂಡರಿ ಕಟ್ಟಿದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 55. ಆರಂಭಿಕ 2 ಎಸೆತದಲ್ಲಿ 10 ರನ್ ಅನ್ನು ಬಿಟ್ಟುಕೊಟ್ಟಂತಹ ಸದಾಶಿವ ಇಲ್ಲಿ ದುಬಾರಿಯಾಗಿ ಪರಿಣಮಿಸ್ತಾ ಇದ್ದಾರೆ. ತಂಡದ ಅನುಭವಿ ಆಟಗಾರ ನಿತಿನ್ ಚೊಕ್ಕಾಡಿ ಅವರಿಂದ ಎಸೆತಗಾರರಿಗೆ ಒಂದಷ್ಟು ಸಲಹೆ, ಆದರೆ ಬ್ಯಾಟ್ಸ್ಮನ್ ಗಳು ಸಂಪೂರ್ಣವಾಗಿ ಇಲ್ಲಿ ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ. ಇಲ್ಲಿ 3ನೇ ಬಾರಿ ಲಯಬದ್ಧವಾದ ಎಸೆತ. ಈ ಬಾರಿ ಡಾಟ್ ಬಾಲ್ ಆಗಿದೆ. ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಒಂದು ಕಡೆ ನವಾಜ್ ಕರ್ನಾಟಕ ಆರಂಭಿಕ ಓವರ್ ನಲ್ಲಿ ಗಳಿಸಿಕೊಟ್ಟಂತಹ ಒಂದು ಉತ್ತಮವಾದ ಆರಂಭವನ್ನ ಇಬ್ಬರು ದಾಂಡಿಗರು ಉತ್ತಮವಾಗಿ ಬಳಸಿಕೊಂಡ್ರು. ಸಿಕ್ಸರ್ ಬೌಂಡರಿಗಳ ಸುರಿಮಳೆಗೈದಾಗ ತಂಡದ ಮೊತ್ತ 55. 4ನೇ ಬಾರಿ ಸದಾಶಿವ. ಈ ಬಾರಿ ಬಲವಾದ ಮನವಿ. ಕ್ಲೀನ್ ಬೌಲ್ಡ್ ಮೂಲಕ ಆರಂಭಿಕ ದಾಂಡಿಗ ಅಜೀಂ ರವರ ವಿಕೆಟ್ ಪತನವಾಗಿದೆ. ಇದರೊಂದಿಗೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದ 2ನೇ ವಿಕೆಟ್ ಪತನ. ಮತ್ತೋರ್ವ ಆರಂಭಿಕ ದಾಂಡಿಗ 2 ಸಿಕ್ಸರ್ ಮತ್ತು 1 ಬೌಂಡರಿಯೊಂದಿಗೆ ತಂಡ ಬೃಹತ್ ಮೊತ್ತವನ್ನ ಪೇರಿಸುವಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ನಿರ್ವಹಿಸಿದಂತಹ ಆರಂಭಿಕ ದಾಂಡಿಗ ಅಜೀಂ ಇದೀಗ ಪೆವಿಲಿಯನ್ ನತ್ತ
ಅಂತಿಮ ಹಂತದಲ್ಲಿ ಒಂದು ವಿಕೆಟ್ ಅನ್ನ ಕಬಳಿಸುವ ಮೂಲಕ ಕೊಂಚ ಮಟ್ಟಿಗೆ ರನ್ ಏರಿಕೆಗೆ ಕಡಿವಾಣವನ್ನು ಹಾಕಬಹುದಾಗಿದೆ. ಬ್ರದರ್ಸ್ ಮೆಟ್ಟಿನಡ್ಕ ಅಸೀಂ ವೈಯಕ್ತಿಕವಾಗಿ 24 ರನ್ ಗಳಿಸಿಕೊಂಡ್ರು. 2 ಸಿಕ್ಸ್ ಮತ್ತು 1 ಬೌಂಡರಿಯೊಂದಿಗೆ ವೈಯಕ್ತಿಕವಾಗಿ 24 ರನ್ ಅನ್ನು ಗಳಿಸಿಕೊಂಡು ಆರಂಭಿಕ ದಾಂಡಿಗನ ಸ್ಥಾನವನ್ನ ಬಹಳಷ್ಟು ಅತ್ಯುತ್ತಮವಾಗಿ ಬಳಸಿಕೊಂಡ್ರು. ತಂಡಕ್ಕೆ ಭದ್ರ ಅಡಿಪಾಯವನ್ನು ಹಾಕಿಕೊಟ್ಟು ಬೃಹತ್ ಮೊತ್ತ ದಾಖಲಿಸುವಂತ ಹೆಜ್ಜೆಯನ್ನಿಟ್ಟಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು. ಹೊಸ ದಾಂಡಿಗ ರೋಹಿತ್ ರವರ ಆಗಮನವಾಗಿದೆ. ಸ್ಟ್ರೈಕಿಂಗ್ ತುದಿಯಲ್ಲಿ ರೋಹಿತ್, ಎಸ್ತಗಾರಿಕೆ ಭಾಗದಲ್ಲಿ ಸದಾಶಿವ 5ನೇ ಬಾರಿ ಎಸೆಯಬೇಕಾಗಿದೆ. 5ನೇ ಓವರ್ನ ಚಾಲ್ತಿಯಲ್ಲಿ ಆರಂಭಿಕ 2 ಎಸೆದ 10 ರನ್ ಅನ್ನು ಬಿಟ್ಟುಕೊಟ್ಟಿದ್ರು. ಆ ಬಳಿಕ ಅತ್ಯುತ್ತಮವಾದ ವಾಪಸಾತಿ ಸದಾಶಿವ 5ನೇ ಬಾರಿ ಎಸೆಯಬೇಕಾಗಿದೆ. ಸುಲಭ ಚೆಂಡು, ದೊಡ್ಡ ಹೊಡೆತ, ಚೆಂಡು ಬಹಳಷ್ಟು ಹೊತ್ತು ಗಾಳಿಯಲ್ಲಿದೆ. ನೇರವಾಗಿ ಕ್ಷೇತ್ರ ರಕ್ಷಕ ಕ್ಯಾಚ್ ಅನ್ನ ಪಡೆಯುವಂತ ಸಾಧ್ಯತೆ ಇತ್ತು. ಆದರೆ ಆ ಸೂರ್ಯನ ಕಿರಣಗಳಿಂದಾಗಿ ಚೆಂಡನ್ನ ತಡೆ ಹಿಡಿಯುವಲ್ಲಿ ಮಾತ್ರ ಸಫಲತೆಯನ್ನ ಕಂಡುಕೊಂಡ್ರು. ವಿಕೆಟ್ಗಳ ಮಧ್ಯೆ 2 ರನ್ನಿಗಾಗಿ ಓಡಾಟ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 57. ಅಂತಿಮ 1 ಎಸೆತ ಬಾಕಿಗಿದೆ. 5ನೇ ಓವರ್ನ ಮುಕ್ತಾಯಕ್ಕೆ ಮತ್ತೊಮ್ಮೆ ಸದಾಶಿವ. ಈ ಬಾರಿ ಉತ್ತಮವಾಗಿರತಕ್ಕಂಥ ಎಸೆದ ಬ್ಯಾಟಿನ ಮೇಲಂಚಿಗೆ ಬಡಿದಂತಹ ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಇದರೊಂದಿಗೆ 5ನೇ ಓವರ್ನ ಮುಕ್ತಾಯಕ್ಕೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ ಗಳಿಸಿಕೊಂಡಿದೆ 57. 5 ಓವರ್ ಮುಕ್ತಾಯಕ್ಕೆ 57. ಓವರೊಂದಕ್ಕೆ 11.4 ರನ್ ಗಳಿಸಿಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ 6 ಎಸೆತ ಬಾಕಿ ಇದೆ. ಯಾವ ಎಸೆತಗಾರ ಈ ಜವಾಬ್ದಾರಿಯನ್ನು ನಿರ್ವಹಿಸಬಹುದು ಕಾದು ನೋಡಬೇಕಾಗಿದೆ. ದ್ವಿತೀಯ ಓವರ್ನಲ್ಲಿ ಬಹಳಷ್ಟು ದುಬಾರಿಯಾಗಿ ಪರಿಣಮಿಸಿದಂತಹ ಅಚ್ಚು ಪ್ರಥಮ ವಿಕೆಟ್ ಅನ್ನು ಕೂಡ ಕಬಳಿಸಿದ್ರು. ಆ ಬಳಿಕ ಬಹಳಷ್ಟು ದುಬಾರಿಯಾಗಿದ್ರು. ಈ ಬಾರಿ ತಂಡದ ಕಪ್ತಾನ ಅಂತಿಮ ಓವರ್ನ ಎಸೆಯುವಂತ ಜವಾಬ್ದಾರಿಯನ್ನ ಮತ್ತೊಮ್ಮೆ ಅಚ್ಚು ಅವರ ಕೈಗೆ ನೀಡಿದ್ದಾರೆ. ಕಾದು ನೋಡಬೇಕಾಗಿದೆ ಯಾವ ರೀತಿ ಬ್ಯಾಟ್ಸ್ಮನ್ ಗಳನ್ನ ನಿಯಂತ್ರಿಸಬಹುದು ಅಚ್ಚು. ಅಂತಿಮ 6 ಎಸೆತ ತಂಡದ ಮೊತ್ತ 57. ಸ್ಟ್ರೈಕಿಂಗ್ ತುದಿಯಲ್ಲಿ ತೌಫೀಕ್ 1 ಡೌನ್ ಬ್ಯಾಟ್ಸ್ಮನ್ ನ ಸ್ಥಾನವನ್ನ ಯಶಸ್ವಿಯಾಗಿ ನಿಭಾಯಿಸಿದಾಗ ಈ ಬಾರಿ ದೊಡ್ಡ ಹೊಡೆತಕ್ಕೆ ನೋಟವನ್ನ ಇಟ್ಟರು. ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ 20 ರನ್ನಿಗೆ ಸೀಮಿತವಾಗಿದೆ. ಇದರೊಂದಿಗೆ ತಂಡದ ಮೊತ್ತ 58ಕ್ಕೆ ಏರಿಕೆಯಾಗಿದೆ. ಅಂತಿಮ 5 ಎಸೆದ ಬಾಕಿಗಿದೆ. ಅಚ್ಚು ಸ್ಟ್ರೈಕಿಂಗ್ ತುದಿಯಲ್ಲಿ ರೋಹಿತ್ ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದಂತ ರೋಹಿತ್ ಈ ಬಾರಿ ಸೊಗಸಾದ ಎಸೆದ ಚೆಂಡು ಗಾಳಿಯಲ್ಲಿದೆ. ಕ್ಷೇತ್ರ ರಕ್ಷಣೆ ಕ್ಯಾಚ್ ಅನ್ನು ಪಡೆಯುವಂತ ಅವಕಾಶ ಬಿತ್ತು. ಅಲ್ಲಿ ಶಾರ್ಟ್ ಥರ್ಡ್ ಮ್ಯಾನ್ ಕ್ಷೇತ್ರ ರಕ್ಷಕರ ಮಧ್ಯೆ ಗೊಂದಲ. ಇದರಿಂದ 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 60ಕ್ಕೆ ಏರಿಕೆಯಾಗಿದೆ. ಬೃಹತ್ ಮೊತ್ತವನ್ನಂತ ಗಳಿಸಿಕೊಂಡಿದೆ ಇಲ್ಲಿ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್. 4 ಎಸೆದ ಬಾಕಿ ಇದೆ. ಈ 4 ಎಸೆದ ಬಹಳಷ್ಟು ನಿರ್ಣಾಯಕವಾಗಲಿಕ್ಕಿದೆ 2 ತಂಡಗಳಿಗೂ ಕೂಡ. ಅಚ್ಚು ಮತ್ತೊಮ್ಮೆ ತನ್ನ ಓವರ್ ಅನ್ನು ಮುಂದುವರಿಸುತ್ತಾ ಈ ಬಾರಿ ಸೊಗಸಾದ ಹೊಡೆತ. ಮತ್ತೊಮ್ಮೆ ಕವರ್ಸ್ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಒಂಟಿ ಬಳಿಕ ಆವಳಿಗೆ ನೋಟ. ಕ್ಷೇತ್ರ ರಕ್ಷಣೆ ವೈಫಲ್ಯ. ಸುಲಭ 2 ರನ್ ಬಳಿಕ 3ನೇ ರನ್ನಿಗಾಗಿ ನೋಟ. 3 ರನ್ಗಳು ಕೂಡ ಇಲ್ಲಂತೂ 4ನೇ ರನ್ನಿಗಾಗಿ ಓಡಾಟ. ಸುಲಭವಾಗಿ 4 ರನ್ಗಳನ್ನ ಗಳಿಸಿಕೊಂಡಿದೆ ಕ್ಷೇತ್ರ ರಕ್ಷಣೆ. ರನ್ನಿಗೆ ಸೀಮಿತವಾಗಿದೆ. ಒಂದೆಡೆ ಕ್ಷೇತ್ರ ರಕ್ಷಕರ ವೈಫಲ್ಯ, ಮತ್ತೊಂದು ಕಡೆ ಎಸೆತಗಾರರ ಲಯ ತಪ್ಪಿದಂತ ಎಸೆತಗಳು. ಈ ಮೂಲಕ ಬೃಹತ್ ಮೊತ್ತವನ್ನ ಗಳಿಸಿಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು. ಅಂತಿಮ 2 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ಅಚ್ಚು ಮುಂದಕ್ಕೆ ಬಾರಿಸುವಂತಹ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ರನ್ ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ಅಂತಿಮ ಹಂತದಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡಿದ್ರು. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕೆ ಆಗಮಿಸಿದ ತೌಫೀಕ್ 1 ಸಿಕ್ಸ್ ನೊಂದಿಗೆ ವೈಯಕ್ತಿಕವಾಗಿ 11 ರನ್ ಅನ್ನು ಗಳಿಸಿಕೊಂಡು ಆ 1 ಡೌನ್ ಬ್ಯಾಟ್ಸ್ಮನ್ ಸ್ಥಾನವನ್ನ ಕೂಡ ಬಹಳಷ್ಟು ಯಶಸ್ವಿಯಾಗಿ ನಿಭಾಯಿಸಿದ್ರು. ಮತ್ತೋರ್ವ ಹೊಸ ದಾಂಡಿಗನ ಆಗಮನವಾಗಿದೆ. ಅಂತಿಮ 1 ಎಸೆತ ಬಾಕಿಗಿದೆ. ಸ್ಟ್ರೈಕಿಂಗ್ ತುದಿಯಲ್ಲಿ ರೋಹಿತ್. ಅಂತಿಮ 1 ಎಸೆತ ಹೊಸ ದಾಂಡಿಗ ನಜೀರ್. ಈಗಾಗಲೇ 65 ರನ್ನಿನ ಬೃಹತ್ ಮೊತ್ತವನ್ನು ದಾಖಲಿಸಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ಅಂತಿಮ ಬಾರಿ ಎದುರಿಸಬೇಕಾಗಿದೆ ರೋಹಿತ್.
ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ. ಇದರೊಂದಿಗೆ ಮತ್ತೊಂದು ರನ್, ಸತತವಾಗಿ 2 ರನ್ ಔಟ್ ವಿಕೆಟ್ ರೂಪದಲ್ಲಿ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದೆ. ಅಂತಿಮ ಹಂತದಲ್ಲಿ ಬ್ರದರ್ಸ್ ಮೆಟ್ಟಿನಡ್ಕ ತಂಡ ಎದುರಾಳಿ ತಂಡವನ್ನ 65 ರನ್ ಅನ್ನು ಗಳಿಸಿಕೊಂಡಿದೆ. 66 ರನ್ನಿನ ವಿಜಯದ ಗುರಿ ಇದೆ. ಪ್ರಥಮ ಓವರ್ನಲ್ಲಿ 11 ರನ್ ಅನ್ನು ಗಳಿಸಿಕೊಂಡಿತ್ತು. ಅದೇ ರನ್ ಧಾರಣೆಯನ್ನ ಅಂತಿಮ ಹಂತದವರೆಗೂ ಕೊಂಡೊಯ್ದು ಇದೀಗ ಒಟ್ಟಾರೆಯಾಗಿ ಪ್ರಥಮ ಇನ್ನಿಂಗ್ಸ್ನ 6 ಓವರ್ ಮುಕ್ತಾಯವಾಗಿದೆ. ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ 65 ರನ್ ಅನ್ನು ಗಳಿಸಿಕೊಂಡು ಎದುರಾಳಿ ಬ್ರದರ್ಸ್ ಮೆಟ್ಟಿನಡಕ ತಂಡಕ್ಕೆ 6 ಓವರ್ 36 ಎಸೆತಗಳ ಮುಂದೆ 66 ರನ್ನಿನ ವಿಜಯದ ಗುರಿಗಿದೆ. ಓವರ್ ಒಂದಕ್ಕೆ ಸರಾಸರಿ 11ರಂತೆ ರನ್ ಗಳಿಸಬೇಕಾಗಿದೆ ಬ್ರದರ್ಸ್ ಮೆಟ್ಟಿನಡಕ ತಂಡ. ಅಲ್ಲಿ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ಬೆಳ್ಳಿ ಕ್ರಿಕೆಟರ್ಸ್ ಮತ್ತು ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ಎರಡು ತಂಡಗಳ ಕಪ್ತಾನನಿಗೆ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದ ನಾಣ್ಯ ಚಿಮ್ಮುಗೆಗಾಗಿ ಇದು ಅಂತಿಮ ಕರೆ. ಆದಷ್ಟು ಬೇಗ ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಬನ್ನಿ. ಈಗಾಗಲೇ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. 65 ರನ್ಗಳ ಬೃಹತ್ ಮೊತ್ತವನ್ನು ದಾಖಲಿಸಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರ ತಂಡ. ಎದುರಾಳಿ ತಂಡ ಬ್ರದರ್ಸ್ ಮೆಟ್ಟಿನಡಕ ತಂಡ ಯಾವ ರೀತಿ 36 ಎಸೆತಗಳಲ್ಲಿ 66 ರನ್ ಗಳಿಸಬಹುದಾ ಅಥವಾ ಎದುರಾಳಿ ತಂಡವನ್ನ 65 ರನ್ನಿನ ಒಳಗಾಗಿ ಕಟ್ಟಿ ಹಾಕಬಹುದಾ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರ ಅನ್ನುವುದನ್ನ ಮುಂದೆ ರಾಷ್ಟ್ರಭಾಷೆ ಹಿಂದಿಯಲ್ಲಿ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ. ಗೋಪಿ ಸರ್ ಮಂಗಳೂರು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇನೆ. 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಅಂತಿಮ ಕರೆ ನಾಣ್ಯ ಚಿಮ್ಮುಗೆಗಾಗಿ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ಮತ್ತು ಬೆಳ್ಳಿ ಕ್ರಿಕೆಟರ್ಸ್. ಆದಷ್ಟು ಬೇಗ ಎರಡು ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗೆಗಾಗಿ ವೇದಿಕೆಯ ಬಳಿ ಆಗಮಿಸಬೇಕು. ವೀರಮಾರುತಿ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟ ಬಹಳಷ್ಟು ಯಶಸ್ವಿಯಾಗಿ ನಡೆಯವೆ. ನಗದನ್ನ ಕೊಡುಗೆಯಾಗಿ ನೀಡಿ ನಮ್ಮೊಂದಿಗೆ ಸಹಕರಿಸಿದಂತಹ ಶ್ರೀ ಮಾತಾ ಚಿಕನ್ ಸೆಂಟರ್ ಗುತ್ತಿಗಾರು ಇದರ ಶ್ರೀ ಮನೋಜ್ ಕುಮಾರ್ ಗುತ್ತಿಗಾರು ತಾವು ಕೂಡ ವೇದಿಕೆಗೆ ಬಂದು ಆಯೋಜಕರಿಂದ ಒಂದು ಸಸಿಯನ್ನ ಉಡುಗೊರೆಯಾಗಿ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವರು ಶ್ರೀ ಚಂದ್ರಕಾಂತ ಕಾಜಿಮಡ್ಕ ಮತ್ತು ಮನೆಯವರು ತಾವು ಕೂಡ ವೇದಿಕೆಗೆ ಬಂದು ಈ ಒಂದು ಸಸಿಯನ್ನ ಉಡುಗೊರೆಯಾಗಿ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. धन्यवाद सुकुमार। तो एक लंबा सा लक्ष्य इस वक्त ब्रदर्स मेटिनडका के सामने 66 रनों का 66th टारगेट इन 6 overs. The inning started just short while ago. First ball wide bowled by the bowler बाजी का तो राहिद इस वक्त गेंदबाजी आगे बढ़ाते हुए वसंत सामना करने के लिए तैयार। किरण ऑफ द स्ट्राइक हो चुके हैं और किरण और वसंत ने पिछले मैच में लगभग 50 रनों की साझेदारी उन्होंने दी थी और यहाँ पर उस सफलता के सिलसिले को आगे बढ़ाने की कोशिश में। और इस बीच गेंदबाज इस वक्त यार दाइनात राउंड द विकेट रिवर्स शॉट गेंद को खेलना चाहा, गेंद पहुंची शॉर्ट थर्ड पैन पर, रन्स बल्लेबाज को नहीं मिलेंगे और स्कोर इस वक्त रुक चुका है। कुल मिलाकर 2 रन बिना किसी नुकसान के। राहिद पहली गेंद वाइड फेंकने के बाद एक बेहतर वापसी यहाँ पर कर चुके हैं। 2 बेहतर गेंदे वो यहाँ पर फेंक चुके हैं और ओवर की अगली गेंद लेकर तैयार दाइनात राउंड द विकेट। बेहतर गेंद थी, एब्सोल्युटली फैंटास्टिक। फिर से तैयार अपनी ओर की अगली गेंद लेकर दाहिने हाथ के बल्लेबाज
माफ कीजिए बाएं हाथ के बल्लेबाज वसंत इस वक्त सामना करने के लिए तैयार। राहिद दाहिने हाथ राउंड द विकेट गेंदबाजी करते हुए ये गेंद रिवर्स शॉट गेंद को खेलना चाहा, गेंद पहुंची विकेट कीपर के हाथों में, ऑफ से काफी बाहर की ओर निकलती हुई वाइड का इशारा अंपायर का और वाइड के रन के साथ स्कोर बढ़कर पहुंच चुका 3 रन बिना किसी नुकसान के। निस्संदेह किरण और वसंत को पिछले मैच की तरह एक बेहतरीन विस्फोटक आरंभिक शुरुआत यहां पर करनी होगी। पिछले मैच में 50+ रन्स दे स्कोर्ड इन द प्रीवियस मैच इन द ओपनिंग पार्टनरशिप और यहां पर उसी तरीके की बल्लेबाजी उन्हें यहाँ पर अपनानी होगी। दाहिने हाथ राउंड द विकेट, ये गेंद बेहतरीन गेंदबाजी, बिल्कुल सीधी रफ्तार के साथ गेंद और सीधे पहुंचे विकेट कीपर के हाथों में। रन से इस बीच बल्लेबाज को नहीं मिला, तो इस वक्त स्कोर रुक चुका है 3 रनों पर, 1 विकेट के नुकसान पर। 3 फॉर द लॉस ऑफ 1 विकेट। राहिद अब तक एक बेहतर ओवर का साबित हो चुका है। दाहिने हाथ राउंड द विकेट गेंदबाजी करते हुए वसंत के लिए अगली गेंद फुल टॉस ऑन साइड पर उछालना चाहा, विकेट कीपर भी चूके हैं और जब तक गेंद को शॉर्ट थर्ड मैन पर फील्ड किया जाता 1 रन का इजाफा यहां पर हो चुका है और 1 रन के इजाफे के साथ स्कोर बढ़कर अब पहुंच चुका 4 रनों पर बिना किसी नुकसान के। एक बेहतरीन ओवर राहिद का समाप्त हो चुका 4 रन और अब 62 रन और बनाने 62 रन मोर। नाउ दे हैव टू स्कोर फॉर विक्ट्री इन रिमेनिंग 5 overs and the asking run rate is now gone up to exactly 12.40 runs per over. This situation for brothers Metti Nadka that means they have to score 62 runs more in remaining 30 overs with the help of the 10 wickets, all 10 wickets. The present equation shows for them. और इस बीच गेंदबाजी यहाँ पर शुरू करते हुए नई ओवर की पहली गेंद लेकर गेंदबाज तैयार। तो गेंदबाज इस वक्त गेंदबाज यहां पर शुरू करते हुए और अपनी ओवर की पहली गेंद लेकर इस वक्त तैयार। बाएं हाथ के बल्लेबाज वसंत इस वक्त सामना करते हुए पहले ओवर के खेल के पश्चात फील्डिंग के प्रतिबंध हट चुके हैं, पावर प्ले समाप्त हो चुका और फील्डर इस वक्त मैदान पर छा चुके हैं और फील्डिंग में कुछ हद तक जमावट करने के बाद अजहर गेंदबाजी इस वक्त शुरू करते हुए नई ओवर की पहली गेंद लेकर इस वक्त तैयार। ये गेंद ऑफ स्टंप से काफी बाहर की ओर निकलते हुए शॉर्ट थर्ड मैन पर पहुंचे, दिशाहीन गेंद और स्पेक्ट्रा वाइड और स्कोर 1 रन के साथ बढ़कर अब पहुंच चुका है कुल मिलाकर 5 रनों पर बिना किसी नुकसान के। वाइड डिक्लेयर्ड बाय अंपायर और अजहर एक बार फिर से गेंदबाजी यहां पर आगे बढ़ाते हुए दाहिने हाथ ओवर द विकेट, ये गेंद ऑफ स्टंप से बाहर, एक बार फिर से वाइड का इशारा और 1+1 2 रन नाउ एडेड टू द टोटल। स्कोर इस वक्त बढ़कर पहुंच चुका है 7 रनों पर इन 2 रनों के साथ, जबकि दूसरा ओवर यहां पर प्रारंभ हो चुका है। अपनी सही लेंथ और लाइन को यहां पर तराशते हुए गेंदबाज अजहर अपनी अगली गेंद लेकर इस वक्त तैयार। फील्डिंग में कुछ हद तक जमावट करते हुए लॉन्ग ऑफ डीप कवर पॉइंट इस वक्त मौजूद, लॉन्ग ऑन डीप मिड विकेट इस वक्त तैनात ठीक सीमा रेखा के पास, डीप फाइन लेग भी इस वक्त ठीक सीमा रेखा के पास मौजूद है और गेंदबाज अजहर गेंदबाज यहां पर आगे बढ़ाते हुए दाहिने हाथों पर द विकेट गेंदबाजी करते हुए तैयार। ये गेंद इस बार सफल होते हुए गेंद कौन साइड पर उछालना चाहा और गेंद सीधे स्टंप पर टकराकर इस वक्त निकल चुकी है और बेल से यहाँ पर डिस्टर्ब होते हुए और इसी के साथ पहला विकेट गिर चुका है। किरण की पारी समाप्त। किरण जिन्होंने पिछले मैच में बेहतरीन बल्लेबाजी का प्रदर्शन दिया था, मैन ऑफ द मैच का खिताब उन्होंने अर्जित किया था, 35 रन उन्होंने बनाए थे, स्कोर्ड 35 रन इन द प्रीवियस मैच, बट अनफॉर्चुनेटली इन दिस मैच ही इज आउट वेरी चीपली, is out for 1 and a first wicket loss for brothers Metti Nadka in the total of 7 runs. It's 7 for 1. एक प्रतिष्ठित बेहतरीन क्रिकेट श्रृंखला वीरा मारुति ट्रॉफी 2023 जिसका शानदार तरीके से आयोजन किया है वीरा मारुति स्पोर्ट्स क्लब रजिस्टर्ड गुत्तिगार ने और इस सुंदर से स्कूल मैदान पर यह श्रृंखला एक बेहतरीन प्रगति करती हुई आज इस श्रृंखला का दूसरा दिन, इस टूर्नामेंट का दूसरा दिन और यहाँ पर मुकाबला जारी है आज के इस छठे मैच में और फील्डिंग में जमावट यहाँ पर करते हुए और अजहर गेंदबाजी इस वक्त आगे बढ़ाते हुए
तैयार। दाहिने हाथ ओवर द विकेट गेंदबाजी करते हुए बाएं हाथ के बल्लेबाज के लिए यह गेंद बेहतर, एब्सोल्युटली फैंटास्टिक वन दिस टाइम and it went just wide of the stumps at the last moment and went into the hands of keeper and there is no possibility of any run। और एक बार फिर से तैयार, बल्लेबाज पूरी तरह सफल होते हुए इस वक्त खड़ा हो चुके हैं गेंदबाज को विचलित करने के लिए। यह गेंद ऑफ स्टंप से काफी बाहर रहा और ऑफ स्टंप से वाइड का इशारा। इस बीच 1+1 2 रन्स नाउ एडेड टू द टोटल और इन 2 रनों के साथ स्कोर बढ़कर अब पहुंच चुका है 9 रनों पर, 1 विकेट के नुकसान पर। 9 फॉर द लॉस ऑफ 1 विकेट इन द ओवर नंबर 2 इन प्रोग्रेस। एक लंबा ओवर यहाँ पर प्रगति पर अजहर का और अपनी अगली गेंद लेकर इस वक्त तैयार बाएं हाथ के बल्लेबाज के लिए। रिवर्स शॉट, गेंद को खेलना चाहा, नॉट क्वाइट पेडली गेंद, विकेट कीपर तेजी के साथ गेंद पर पहुंचे लेकिन एक रन बल्लेबाज को लेने से नहीं रोक पाए और 1 रन के साथ स्कोर अब बढ़कर पहुंच चुका 2 अंकों पर यानी 10 रन 1 विकेट के नुकसान पर। दूसरा ओवर यहाँ पर प्रगति पर अजहर। हालांकि 2-3 वाइड इस ओवर में जरूर वो फेंक चुके हैं लेकिन धीरे धीरे अपने सही लय सही रिदम प्राप्त करते हुए और अपनी अगली गेंद लेकर तैयार। यह गेंद उछालना चाहा, चूंकि गेंद के लाइन पर नहीं आ पाए, फुल लेंथ गेंद थी, अंतिम क्षण में गेंद को बल्ले पर कनेक्ट करने में असफल और गेंद वहीं पर गिर गया। विकेट कीपर आगे की ओर आकर गेंद को फील्ड कर लिया, रन से इस बीच बल्लेबाज को नहीं मिला। तो 2 गेंदें अभी भी बाकी इस ओवर में। अजहर गेंदबाजी आगे बढ़ाते हैं, फुल टॉस ऑन साइड पर गेंद को मोड़ दिया इस वक्त खूबसूरती के साथ, डीप बैकवर्ड स्क्वायर लेग पर, क्लीन कलेक्शन, बेहतरीन फील्डिंग, स्ट्राइट ओवर द स्टंप थ्रो, बेहतर थ्रो और 1 रन के साथ स्कोर बढ़कर पहुंच चुका है 11 रनों पर। 11 फॉर द लॉस ऑफ 1 विकेट इन द ओवर नंबर 2 इन प्रोग्रेस। Still they have a long way to go. 55 more runs now they have to score for victory, remaining 25 deliveries. That means in 4.1 overs. और फिर से एक बार गेंदबाज तैयार। ये गेंद रिवर्स शॉट जस्ट ओवर द गली फील्डर सेट और इस बार गेंद का पीछा करते हैं फील्डर, डीप बैकवर्ड थर्ड मैन सीमा रेखा के अंदर। जब तक गेंद को फील्डर फील्ड करके थ्रो करे, बल्लेबाज के पास मौका 2 रन प्राप्त करने का। रिवर्स शॉट इस वक्त खेला था लेकिन गेंद शॉट गली फील्डर के सिर के ऊपर से यहाँ पर निकलते हुए 2 रनों का इजाफा यहाँ पर हो चुका है। 2 overs completed, still the problems are not continuing for the batsmen of Brothers Mettinarka. They managed to score only 13 runs on the board for losing 1 wicket. Exactly 6.5 runs per over. The present run rate is now progressing there for them. 53 more runs now they have to score for victory in remaining 24 deliveries. That means in 4 overs. Now the required run rate is now gone up to exactly 13.2025 runs per over. और इस वक्त 4 ओवर में बनाने हैं 53 रन, ठीक 13.25 रन प्रति ओवर के औसत से। और इस बीच गेंदबाजी का क्रम जारी रखते हुए कमेंटेटर बॉक्स एंड की ओर से रोहित नया ओवर इस वक्त प्रारंभ करते हुए और ओवर की पहली गेंद लेकर इस वक्त तैयार। फील्डिंग में जमावट यहाँ पर चलती हुई, डीप मिड विकेट, लॉन्ग ऑन लॉन्ग ऑफ इस वक्त तैनात, काफी दूर दूर तक फैला हुआ क्षेत्र हमें यहाँ पर दिखाई देता हुआ। डीप एक्स्ट्रा कवर और डीप कवर पॉइंट के दरमियान एक फील्डर इस वक्त जाते हुए ठीक सीमा रेखा के पास और लंबे स्ट्रोक्स रोकने के प्रयत्न में। और इस बीच रोहित ओवर की पहली गेंद लेकर तैयार। बाएं हाथ के बल्लेबाज अच्छू इस वक्त सामना करते हुए। 4 खिलाड़ी 20 गज के दायरे के अंदर तैनात। शॉट स्क्वायर लेग, शॉट मिड विकेट, एक्स्ट्रा कवर और शॉट थर्ड मैन। और ओवर की पहली गेंद लेकर गेंदबाज इस वक्त तैयार। दाहिना तो राउंड द विकेट, ये गेंद नो बॉल का इशारा, बीमर गेंद थी और अंतिम क्षण में गेंद को उछालने के प्रयास में चूके 1 रन मिलेगा। फ्री हिट गेंद बल्लेबाज के लिए। नाउ इट्स गोइंग टू बी अ फ्री हिट डिलीवरी फॉर द बैट्समैन। 14 फॉर द लॉस ऑफ 1 विकेट नाउ। और फिर से एक बार गेंदबाज यहाँ पर आगे बढ़ाते हुए ये गेंद इस बार गेंद को खेला मिड ऑन लॉन्ग ऑन पर और 1 रन बल्लेबाज दौड़कर पूर्ण कर चुके हैं। लंबे स्ट्रोक का लगाने की कोशिश जरूर कर रहे हैं चौके और छक्कों के रूप में, लेकिन सफलता अब तक उनके पक्ष में नहीं आई है। ब्रदर्स मेटिनरका के बल्लेबाजों के पक्ष में सफलता अब तक नहीं आई है और रन से ज्यादातर सिंगल्स और कपल्स के रूप में बनते हुए। यह गेंद ऑन साइड पर उछालना चाहा, तेज तरीके की विकेट कीपिंग विकेट कीपर द्वारा और इस बीच वाइड का इशारा अंपायर का। ऑफ स्टंप से बाहर की ओर गेंद निकल रही थी, विकेट कीपर ने तेजी के साथ विकेट जरूर चटका है लेकिन बल्लेबाज क्रीज पर मौजूद और इस वजह से सब कुछ सुरक्षित। 1 रन वाइड के रूप में उनके खाते में जुड़ चुका, 16 रन बन चुके हैं। और कुल मिलाकर अगर देखा जाए
तो 7 रन एक्स्ट्रास के रूप में अब तक दे चुके हैं, 6 वाइड और 1 नो बॉल। तो ये बात ये दर्शाता है कि अपने सही लेंथ और लाइन को प्राप्त करने के लिए कितने दिक्कतों का सामना यहाँ पर कर रहे हैं गेंदबाज वीरांजनेया स्पोर्ट्स क्लब के। और फिर से एक बार अंपायर विकेटों को सही करने के बाद अपने स्वस्थान पर लौटते हुए, और गेंदबाज रोहित इस वक्त तैयार। बाएं हाथ के बल्लेबाज वसंत इस वक्त सामना करते हुए। ये गेंद रोहित की वसंत के लिए रिवर्स शॉट खेला, नॉट क्वाइट मिटिगेट शॉट, थर्ड मैन पर गेंद पहुंची, 1 रन मिलेगा और 1 रन के साथ स्कोर बढ़कर अब पहुंच चुका है 17 रनों पर। रन अभी भी सिंगल्स के रूप में बनते हुए और यहाँ पर एक बेहतरीन गेंदबाजी का सिलसिला जारी रखते हुए गेंदबाज वीरांजनेया स्पोर्ट्स क्लब के रोहित दाहिने हाथ राउंड द विकेट। ये गेंद उछालना चाहा, आई थिंक इट्स गॉट आउटसाइड निकॉल दैट एट द लास्ट मोमेंट, लेकिन गेंद इस वक्त विकेट कीपर के हाथों से छूट चुकी थी और गेंद को दोबारा जब तक वो फील्ड करके लौटाए बल्लेबाज के पास रन लेने का कोई अवसर यहाँ पर नहीं। और रोहित फिर से एक बार गेंदबाज यहाँ पर आगे बढ़ाते हुए, यह गेंद उछालना चाहा, फॉलो थ्रू में गेंदबाज के हाथ में, और इसी के साथ ये विकेट यहाँ पर गिर चुका है। अच्छी गेंद को उछालना चाहते थे और बल्लेबाज क्रीज पर मौजूद जानते हैं हर गेंद के साथ इस वक्त आस्किंग रन रेट बढ़ता हुआ, चौके और छक्के उन्हें इस वक्त चाहिए और यहाँ पर करारा प्रहार करना चाहता गेंद पर, लेकिन गेंद टॉपेज पर टकराई और आसानी के साथ फॉलो थ्रू में गेंद को लपक लिया गया गेंदबाज द्वारा और इस बीच विकेट यहाँ पर गिर चुका है। कुल मिलाकर इस ओवर में 4 गेंदें फेंकी जा चुकी है, 2 गेंदें अभी भी बाकी और गेंदबाज रोहित इस वक्त तैयार। नए बल्लेबाज का आगमन होता हुआ नितिन चौक्काड़ी, और नितिन चौक्काड़ी इस वक्त सामना करेंगे रोहित की गेंदों का। फील्डिंग में कुछ हद तक जमावट करने के बाद रोहित गेंदबाज यहां पर आगे बढ़ाते हुए, ಅಲ್ಲಿ ಪಂದ್ಯವನ್ನು ದಯವಿಟ್ಟು ಆದಷ್ಟು ಬೇಗನೆ ಮುಂದುವರಿಸಬೇಕು. 25 ನಿಮಿಷಗಳೊಳಗೆ ನಿಮ್ಮ 6 ಓವರ್ಗಳ ಕೋಟಗಳನ್ನು ಪೂರ್ತಿಗೊಳಿಸಬೇಕಾಗಿದೆ ವಿನಂತಿ. ಈಗಾಗಲೇ 12-13 ನಿಮಿಷ ಆಗಿದೆ, ಈಗಾಗಲೇ ದಯವಿಟ್ಟು ಗಮನಿಸಬೇಕು. रोहित इस वक्त गेंदबाजी आगे बढ़ाते हुए अपनी ओर की अगली गेंद लेकर तैयार। ये गेंद इस बार गेंद वाइड लेग स्टंप से बाहर। 1 more run added to the total in the face of extras और 1 रन के साथ स्कोर बढ़कर अब पहुंच चुका है 18 रनों पर 2 विकेट के नुकसान पर। वाइड नंबर 8 उनकी पारी में इस वक्त गिरता हुआ। तो फिर से एक बार रोहित गेंदबाजी इस वक्त करते, इस बार दाहिने हाथ ओवर द विकेट दाहिने हाथ के बल्लेबाज के लिए। यह गेंद बेहतर गेंद इस बार स्टंप्सों पर टकराई बिल्कुल जमीन के सहारे और इसी के साथ एक और विकेट यहां पर गिर चुका है। नितिन चौक्काड़ी की पारी समाप्त। बिल्कुल सीधी रफ्तार के साथ गेंद आई थी और इस गेंद को इस वक्त खेलना चाहा, लेकिन पैर और बल्ले के बीच में लंबा अंतर छोड़ गए और उस अंतर को चीरती हुई गेंद निकली इस वक्त सीधे मिडल ऑफ स्टंप पर जा टकराई। गिल्लिया बिल्स ऑफ होते हुए और इसी के साथ ये विकेट यहां पर गिर चुका है। विकेट नंबर 3 विकेट यहां पर गिर चुके हैं। इट्स 18 फॉर द लॉस ऑफ 3 विकेट and now the number 6 batsman is now comes out to the middle. In fact number 5 batsman is now comes out to the middle. रोहित इस ओवर में अंतिम बार दाहिना तो ओवर द विकेट। ये गेंद बेहतर गेंद थी, इस बार एक बार फिर से विकेट के ऊपर गेंद जाकर टकरा चुकी है। इस वक्त थोड़ी सी सफल होते उन साइड पर उछालना चाहता, चूंकि गेंद उनके बल्ले को वंचित करते हुए ऑफ स्टंप पर जा टकराई। गिल्लिया बेल्स डिस्टर्ब होते हुए 3 ओवर की समाप्ति। 3 overs completed, 18 runs on the board, and still they have a long way to go, and 48 more runs now they have to score for victory in remaining 3 overs, and the asking run rate is now gone up exactly 16 runs per over। 48 रन चाहिए बचे हुए 3 ओवर में, और देखते हैं इन बचे हुए 3 ओवर में उनके बल्लेबाज किस तरीके की बल्लेबाजी अपनाते हैं यहाँ पर 48 रन बनाने के लिए। और इससे पहले की चौथा ओवर प्रारंभ हो। माइक्रोफोन पर अब अंग्रेजी में मैं आमंत्रित करना चाहूंगा सतीश को आगे का आंखों दिखाल सुनाने के लिए। धन्यवाद, थैंक यू। Thank you very much, Gopi. And
Welcome back. I request the fielding team to make it past. You are already taken 17 minutes for 3 overs, so need to complete your another 3 overs in quick time. And Rahid brought into attack. 66 is going to be target for brothers Metinarka. Wide outside the line, and again that going to be 1+1 2 gifted runs for the team brothers Mekinarka. Umpire Manikanta has got no hesitation to signal the wide. With that extra score numbers on to 20 on the board. That means another 46 more runs required for the victory in remaining 18 balls. Needed some big shots here for Metinarka if they wanted to back on this game. One huge over, the big over, the over of at least 15 runs which is required, 15 to 20 runs which is required badly to come back to this match. Otherwise, it's going to be very difficult for them to win this match. Again going for the drive, missing it completely again. Umpire not missing the opportunity. It's not a good going. It's a couple of delivery which is bowled as a wide. 22 on the board. Rahid, a little bit searching for the right track. So far it's bowled 2 wide balls. 22 on the board. 22 going for the drive. Again the wide, third consecutive wide. Hat-trick wide here, ball by Rahid. Searching for the right track, missing the line again and again. 23 on the board for the loss of 4 wickets. Rashid again, round the wicket, delivers. Went for the sweep shot nicely, got the placement, beautifully played that one, down to deep fine like boundary for 4 runs. There is a fielder in the deep, in the very fine, but that fielder is not really able to stop that boundary. Absolutely perfect execution there from the batter, played it very fine. And with that first boundary, the first boundary of their innings is coming up. It's too late, but I think if they wanted, if you're able to get another 2-3 boundaries and sixes in quick times, they can come back to this match. 27 on the board. Now one fielder once again added behind the wicket. Fine leg and third man is there in the deep. One at deep, backward square like deep long on. Deep long off is there. And in front of which the wide delivery is bowled at 29 on the board. Now he's changing his angle and going to bowl over the wicket to the right hand batsman Shekhar. Shekhar to take the strike of the bowling of Rahid. Now I think it's a good one. And the appeal for caught behind the stump. Batsman of course umpire unmoved, rightly so, no damage done. Again Rahid ball came into ball. 15 deliveries remaining in their innings. Rahid again balls. This time ball is got a bat in irrigation. Opportunity for the catch, but wicketkeeper behind the stump not trying for that one. One more dotted delivery. Rahid, 5th time in this over. Right arm over the wicket, right arm round the wicket delivers to Vasant. Again the wide, so many wide balls bowled here. With that extra scoreboard moves on to 31. Still they have to complete another 2 deliveries in this over, Rahid. And it's a 5 wide deliveries. That means almost is bowling 2 overs. Rahid. 13 possible deliveries remaining. Rahid again, right arm over the wicket balls. Going for the drive, misses it completely. So, prolonged over. It's a big over. The over of 11 deliveries is comes to an end. And after completion of over number 4 in fact, it's 32 on the board. That means in remaining 2 overs, they need to get 34 runs to win this match.
34 required from 2 overs at the required rate of exactly 17 runs per hour. May I request the fielding team to make it past. They need to complete their 2 overs very quickly. So next match is going to be a very good match. It's a big match. Bali Belly cricketers will going to take Om Shakti cricketers, Guthigaru, and these are two very good teams and facing each other in the next match, and it's going to be a very good match for the cricket lovers and for those who are watching a live telecast of this cricket tournament through Bedra Media. You're going to golden opportunity to watch that match and wait and see which team will going to qualify for the next round of this tournament. It might be the quarter final, and here is again bowler, jersey number 22. Oh, what a shot, mighty stroke. This is a huge one, and this is a biggie, absolutely huge one. The magnificent struck there from Taufik. Little bit correction, not Taufik, it's Vasant, and he punished Taufik, the first ball itself. Tremendous blow, absolutely tremendous blow there from Vasant. Doesn't look like he's saying is the height and weight, never looks like he's going to hit that much of huge six, but what a fantastic struck that one from Vasant. And again the runs are coming here. Scoreboard numbers on to 39. 28 required from 11 balls. Another big shot, 27 from 10. And that means another 1 or 2 big shots will going to change the complexion of this match. Taufik again bowling back to his bowling mark. Shekhar is a striker. Outside the line of off stump, and again that ball dotted delivery. Shekhar need to be a little bit sensible, isn't it? And he's seeing that his partner Vasant is hitting the ball very well. Why not to pick the single and give the strike to his partner Vasant? Taufik again right arm over the wicket balls. Tries that one beautifully. Right in the gap towards the deep extra cover boundary. A very good stop there from the fielder. Deep long on a certain boundary there because of that fielder in the deep long off did a great job to get a hand onto the last moment. Absolutely perfect piece of fielding there from the fielder. A couple of runs here for Shivaram and for his team. Scoreboard moves on to 41 on the board. 25 required from 8 balls. Shivaram searching for the run. Going for the reverse sweep. It's not a good one. It's not a good one there from Shivaram. After hitting the ball very well from the straight bat, he's just wanted to play that reverse throw. Quite understandable. There is no protection as given in the deep in the back point and cover point region. Only extra cover is there and long off is there. Only deep third man is there. Again, a beautifully ball, perfect one. And over number 4-5 completed. After that, 6 came back very strongly in this over. And 5 overs completed, 1 hour remaining. Scoreboard is a 41. That means 25 more runs required for the victory in the last over. Do or die situation here for the team. Brothers wanted to win the match. They need to deal with some big shots like boundaries and sixes. Otherwise, it's very difficult for them to win this match. Jersey number 33 brought into attack to bowl the last over. He need to depend 25, but Vasant is back on strike. Can he able to do the job here? Ooh, that one absolutely short pitch delivery. It's a ball which pitched in an half of the mat. Came to Vasant and Vasant swings his bat, but ball which is not came to his bat. And 5 balls, 25 required. Right arm. This time Vasant drives. What a magnificent struck. He just keeps alive. He just keeps the hope of winning. There from Vasant. Now bowler a little bit under pressure now. 19 to get from 4 balls. 1 more blow will going to change the complexion of this match. Bowler bounce. Vashant just pulls it, and it's going to be a no ball as well. Now I think everyone almost there in a sleepery mood in the afternoon after having a lunch. But this man Vasant is just waking up everyone with a magnificent 3 sixes. It's been outstanding cricketing stroke, isn't it? Absolutely outstanding cricketing stroke. Now 3 balls remaining, and I want to see how many runs required here. No ball called by umpire, so that 1 more extra delivery is to spare. The scoreboard is 54
And that means 12 runs required in 4 balls. It's not a 3 balls, it's a 4 balls, it's a free hit balls. What a match. What a match. You're turning up, climbing on it, climbed on it, isn't it? Just standing in those toes and hits the ball down to deep backward square leg for a 6. 54. 12 to get. 4 balls remaining. The match is still alive. It's going to be anybody's game. Bowler is under pressure. Batsman isn't so confident. Deep backward square leg, deep mid wicket, deep long on. Oh, one more full toss delivery. That was a juicy, but the line is outside the line of off stamp in the negation. Bowler survived from that. This is the batsman. 12 to get from 3 balls. Everyone on their feet. Right arm over the wicket bounce. Sings, missed. Oh, they're going for the single. I don't really understand. I think Vasant have to keep the strike, isn't it? He's going for the run. Now 11 required from 2 balls. A little bit presence of mind which is required here from Vasant. But now Shivaram. So far he's been outstanding, but he's not played any big shot. But it's a final chance for Shivaram. Because 11 to get from 2 balls. 11 to get from 2 balls. This delivery is going to be decider one. Shivaram have to hit. It's going to be a formalities left in this game. 1 ball, 10 runs required for the victory. No ball, 6 will going to take this match still alive. But I don't think the bowler will not going to do any stupidity here. If he falls, loose delivery also okay. But bowling no ball and white balls is going to be difficult for the opposition team. And here is Harris bowling the final delivery to Vasant. Vasant swings and missed, and that's it. It was a hard-fought victory for team. It's not an easy victory, but I need to appreciate the effort of Vasant. He's really battled hard for his team, even though he couldn't manage to win the match for his team. But he's really on the heart of cricket lovers, isn't it? He won the heart of cricket lovers by hitting the ball like a football. He's really magnificent in the middle, and unfortunately couldn't manage to finish the match for his team. But it's going to be a very good match here, and we are coming back to the next match. Congratulations for the team Veeramaruthi Sports Club Guthigaru for winning this match and getting the place in the next round. Veeranjanaya cricketers, Veeranjanaya cricketers Guthigaru. Veeranjanaya Sports Club Guthigaru won the match and qualify for the next round. Now it's going to be one more good match, and it's going to be a good match in the sense it's 2 very good teams are each other. Belly cricketers takes a challenge of Om Shakti cricketers Guthigaru. After winning the toss, they elected to field first. Om Shakti cricketers Guthigaru. I request Belly cricketers, the batsmen please ready, and Om Shakti cricketers Guthigaru. Again, yes, bar off the toes again. This time over the fence. Consecutive sixes for Latif, और 500 रुपए का नगद पुरस्कार यहां पर वो प्राप्त कर चुके हैं. 500 रुपए का नगद ಬಹುಮಾನವನ್ನು ಲತೀಫ್ ಅವರು ಪಡೆದುಕೊಂಡಿದ್ದಾರೆ. ಹ್ಯಾಟ್ರಿಕ್ 6 ಹೊಡೆದಲ್ಲಿ ಇನ್ನು ಹೊಡೆದಿಲ್ಲ, ಒಂದು 6 ಹೊಡೆಯಲಿಕ್ಕೆ ಬಾಕಿ ಇದೆ ಅಲ್ಲ. ಈಗಾಗಲೇ ಅಲ್ಲಿ ವೀರಾಂಜನೇಯ ತಂಡದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೇವೆ. ಮೊದಲು ಇಲ್ಲಿ ಫೋಟೋ ಸೆಷನ್ ನಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಇಲ್ಲವಾದಲ್ಲಿ ಇವರು ಸಂಘಟಕರು ಆಕ್ಷೇಪಣೆಯನ್ನು ತೆಗೆಯಲಿದ್ದಾರೆ. ದಯವಿಟ್ಟು ಇಲ್ಲಿ ಗಮನಿಸಬೇಕು. ವೀರಾಂಜನೇಯ ತಂಡದ ಎಲ್ಲ ಸದಸ್ಯರು ಫೋಟೋ ಸೆಷನ್ ನಲ್ಲಿ ಭಾಗವಹಿಸಲಿಕ್ಕಾಗಿ ಇಲ್ಲಿ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿ. And this time he misses 2 for out साथ ही ऑफ स्टंप और वाइड का इशारा. तो हैट्रिक छक्के के लिए इस वक्त उन्हें 500 रुपए मिलेंगे. देखना यह है कि वो हैट्रिक छक्का लगा पाते हैं नहीं. नहीं, इस बार गेंद पहुंची शॉर्ट स्क्वायर लेग पर और इस बीच यह विकेट यहां पर गिर चुका है. गेंद सीधे पहुंची थी शॉर्ट स्क्वायर लेग पर. इसे बिना देखे रन लेने की हड़बड़ाहट दिखाई और इस बीच यहां पर चम्मू बिना किसी गेंद का सामना किए हुए पेविलियन वापस लौटते हुए और यहाँ पर 500 रुपए लतीफ के जेब में गिरते गिरते यहाँ पर रह गया और स्कोर रुक चुका है 13 रनों पर. 13 for the loss of 1 wicket in the over number first in progress. तृतीय क्वार्टर फाइनल मैच इस टूर्नामेंट का इस श्रृंखला का यहाँ पर खेला जाता है. थर्ड क्वार्टर फाइनल ऑफ दिस टूर्नामेंट इज नाउ प्रोग्रेसिंग हियर. नए बल्लेबाज सचिन
का आगमन यहाँ पर होता हुआ और वो इस वक्त स्ट्राइक रेंज की ओर कदम बढ़ाते हुए मसूद इस वक्त उनको गेंदबाजी करेंगे और 2 गेंदें इस ओवर में अभी भी फेंके जाने बाकी और यहाँ पर मसूद नए बल्लेबाज सचिन के लिए दोपहर का वक्त लगभग 2:30 यहाँ पर बचते हुए और इस बीच धूप का कहर और भी तेज होता हुआ यहाँ पर तो गेंदबाज मसूद इस वक्त गेंदबाज यहाँ पर आगे बढ़ाते हुए दाहिने हाथ ओवर द विकेट इस वक्त गेंदबाजी करते हुए अपनी ओर की अगली गेंद लेकर तैयार सचिन के लिए लगभग पावर प्ले इस वक्त जारी पहला और एकमात्र पावर प्ले ओवर उनकी पारी का यहाँ पर प्रगति पर और गेंदबाज मसूद दाहिने हाथ ओवर द विकेट सचिन के लिए यह गेंद उछाला लॉन्ग ऑफ पर फील्डर गेंद के नीचे आते हुए और इसी के साथ एक और विकेट गिर चुका है सचिन की पारी समाप्त इस बार गेंद को उछाला था जरूर लेकिन प्लेसमेंट गलत था और आखिरकार लॉन्ग ऑफ के फील्डर ने कोई गलती नहीं की तो लगातार 2 गेंदों में 2 विकेटें यहाँ पर गिर चुके हैं पहले 2 गेंदों में 2 छक्के लगे और उसके बाद 2 गेंदों में 2 विकेटें यहाँ पर गिर चुके हैं अब स्कोर है 13 रन 1 विकेट 2 विकेट के नुकसान पर पहला ओवर यहाँ पर प्रगति पर रहा सो पहली गेंद पर सचिन का विकेट गिर चुका है गोल्डन डक के रूप में अन्नी कुट्टन इस वक्त नए बल्लेबाज के रूप में इस वक्त सदा कुट्टा इस वक्त नए बल्लेबाज के रूप में एज नंबर 4 बैट्समैन इज नाउ कम्स आउट टू द मिडल और यहाँ पर स्ट्राइकर एंड की ओर कदम बढ़ाते हुए और मसूद अपनी ओर की अंतिम गेंद लेकर इस वक्त तैयार रहा नए बल्लेबाज सदा कुट्टन इस वक्त सपना करने के लिए तैयार रहा पहला और एकमात्र पावर प्ले ओवर इस वक्त प्रगति पर अंतिम ओवर पावर प्ले खत्म होने से पहले की अंतिम गेंद लेकर गेंदबाज इस वक्त गेंदबाजी आगे बढ़ाते हुए मसूद दाहिने हाथ ओवर द विकेट सदा कुट्टन इस वक्त सपना करने के लिए तैयार मसूद दाहिने हाथ ओवर द विकेट यह गेंद इस बार गेंद को चिप किया खूबसूरती के साथ गेंद जाती हुई लॉन्ग ऑन की दिशा में फील्डर वहां पर मौजूद बेहतरीन फील्डिंग वहां पर और सिर्फ एकमात्र रन इस बीच बल्लेबाज को मिला और 1 रन के साथ स्कोर बढ़कर अब पहुंच चुका है 14 रनों पर 14 रन स्कोर्ड इन द फर्स्ट ओवर एक्सेप्ट दे लॉस्ट देयर 2 विकेट्स एंड Billy cricketers made a pretty good start. In fact, 14 runs they scored all because of this man Latif, who hit consecutive sixes in the first over. अब वो off the strike हो चुके हैं और जबकि सदा कुट्टन इस वक्त सामना करने के लिए तैयार और गेंदबाजी इस वक्त गेंदबाज प्रारंभ करते हुए यहाँ पर दूसरा ओवर शुरू होता हुआ और जो गेंदबाज इस वक्त गेंदबाजी शुरू करने जा रहे हैं उन्हें इस वक्त कुछ समझाते हुए टीम के अन्य खिलाड़ी की किस सही लेंथ और लाइन के साथ उन्हें गेंदबाजी करनी चाहिए हालांकि लतीफ इस वक्त मौजूद है क्रीज पर और उनके खिलाफ गेंदबाजी करनी है तो किस तरीके का अस्त्र यहाँ पर प्रयोग करना चाहिए गेंदबाज को ये बात टीम के अन्य खिलाड़ी उन्हें समझाते हुए और इस वक्त लतीफ ऑफ द स्ट्राइक हो चुके हैं शिवा इस वक्त गेंदबाज यहाँ पर आगे बढ़ाते हुए ओवर की पहली गेंद लेकर तैयार सदा कुट्टन सामना करते हुए पहले ओवर की खेल के पश्चात फील्डिंग के प्रतिबंध यहाँ पर हट चुके हैं पावर प्ले समाप्त हो चुका है और फील्डर इस वक्त मैदान पर छाते हुए और अभी भी फील्डिंग में जमावट यहाँ पर चलती हुई ओवर की पहली गेंद लेकर गेंदबाज इस वक्त तैयार ಅಲ್ಲಿ ದಯವಿಟ್ಟು ಪಂದ್ಯವನ್ನು ಆದಷ್ಟು ಬೇಗನೆ ಮುಂದುವರಿಸಬೇಕಾಗಿ ವಿನಂತಿ ಸಮಯದ ಅಭಾವದ ಕಾರಣ ದಯವಿಟ್ಟು ಸಹಕರಿಸಬೇಕು 25 ನಿಮಿಷಗಳ ಒಳಗೆ ತಮ್ಮ 6 ಓವರ್ಗಳನ್ನು ಪೂರ್ತಿ ಮಾಡಬೇಕು ಇಲ್ಲಿ ದಯವಿಟ್ಟು ಬೌಲಿಂಗ್ ವಿಭಾಗದವರು ಗಮನಿಸಬೇಕು शिवा इस वक्त नई ओवर की पहली गेंद ये गेंद रिवर्स शॉट गेंद को इस वक्त खेला खूबसूरती के साथ बैकवर्ड थर्ड मैन सीमा रेखा से बाहर 4 रनों के लिए सदा कुट्टन के बल्ले से चौका लग चुका है just played that one with a twisted bat at the last moment and finds the gap as well just wide of the gully fielder and because of that he gets a boundary for that stroke और इस चौके के साथ स्कोर अब बढ़कर पहुंच चुका है 18 रनों पर it's 18 at the start of the second over और फिर से एक बार गेंदबाज यहाँ पर आगे बढ़ाते हुए शिवा सदा कुट्टन इस वक्त
सामना करने के लिए तैयार। पिछले गेंद पर चौका झड़ने के बाद कुछ हद तक आत्मविश्वास वो प्राप्त कर चुके हैं। देखना यह है कि आने वाले गेंदों में वो किस तरीके की बल्लेबाजी यहाँ पर अपनाते हैं। और फील्डिंग में जमावट इस वक्त करते हुए शिवा अपनी ओर की अगली गेंद लेकर इस वक्त तैयार। दाहिने हाथ राउंड द विकेट इस वक्त गेंदबाजी करते हुए दाहिने हाथ के बल्लेबाज के लिए यह गेंद ऑन साइड पर खूबसूरती के साथ गेंद को मोड़ा, इस वक्त स्कूप किया था लेकिन फील्डर वहां पर मौजूद डीप मिड विकेट पर। और एक रन इस बीच बल्लेबाज दौड़कर पूर्ण कर चुके हैं और एक रन के साथ स्कोर अब बढ़कर पहुंच चुका है 19 रन पर। एंड नाउ द मैन इज ऑन बैक ऑन स्ट्राइक। लतीफ इस वक्त सामना करने के लिए तैयार। 2 छक्के अब तक झड़ चुके हैं और काफी आत्मविश्वास भरे नजर आते हुए इस वक्त सामना करेंगे शिवा की ओर की अगली गेंद का। फील्डिंग में जमावट यहाँ पर चलते हुए लतीफ के लिए काफी दूर दूर तक फैला हुआ क्षेत्र रक्षण हमें यहाँ पर दिखाई देता हुआ। डीप बैकवर्ड स्क्वायर लेग, डीप मिड विकेट, लॉन्ग ऑन और लॉन्ग ऑफ बिल्कुल सीधा, डीप एक्स्ट्रा कवर इस वक्त तैनात। और शिवा इस वक्त तैयार लतीफ के लिए यह गेंद इस बार टॉप एज गेंद इस वक्त निकल चुकी है एक्स्ट्रा कवर पर। फील्डर गेंद तक पहुंचते हुए लेकिन इससे पहले की गेंद को वहां पर वो फील्ड करे, बल्लेबाज के पास मौका था 1 रन प्राप्त करने का। तो लतीफ ऑफ द स्ट्राइक इस वक्त हो चुके हैं। 20 रनों पर स्कोर बोर्ड पहुंच चुका है। कुल मिलाकर दूसरा ओवर उनकी पारी का यहाँ पर प्रगति पर रहा। और ओम शक्ति क्रिकेटर्स का जहां तक सवाल है, इस वक्त कमबैक करना बेहद जरूरी बन चुका है उनके गेंदबाजों के लिए। ये गेंद इस बार स्वीप किया इस वक्त, नॉट क्वाइट मिड विकेट, लेकिन गेंद गैप पर निकल चुकी है इस वक्त। कम से कम बल्लेबाज को 2 रन प्राप्त होंगे और गेंद का पीछा करने के बाद डीप बैकवर्ड स्क्वायर लेग पर जब तक गेंद को फील्ड करे फील्डर, बल्लेबाज के पास मौका था 2 रन प्राप्त करने का। 22 for the loss of 2 wicket in the over number 2 in progress। और शिवा एक बार फिर से गेंदबाज यहाँ पर आगे बढ़ाते हुए सदा कुटन सामना करने के लिए तैयार। हर गेंद के साथ फील्डिंग में इस वक्त जमावट करते हुए और गेंदबाज शिवा अपनी अगली गेंद लेकर तैयार। दाहिने हाथ राउंड द विकेट, ये गेंद इस बार गेंद को चिप किया खूबसूरती के साथ डीप मिड विकेट पर, लेकिन वहां पर फील्डर मौजूद। धीमी गेंद थी, परिवर्तन के तौर पर दूसरे रन के लिए दौड़ पड़े। बेहतर रनिंग बिटवीन द विकेट और 2 रन इस बीच बल्लेबाज पूर्ण कर चुके हैं। 2 रनों के साथ स्कोर बढ़कर अब पहुंच चुका है 24 रनों पर। इट्स 24 फॉर द लॉस ऑफ 2 विकेट इन द ओवर नंबर 2 इन प्रोग्रेस। कुल मिलाकर इस ओवर में अब तक 10 रन प्रदान कर चुके हैं गेंदबाज शिवा और इस ओवर में अंतिम बार गेंदबाजी करने के लिए तैयार। दाहिने हाथ के बल्लेबाज सदा कुटन इस वक्त सामना करते हुए शिवा की गेंदों का। ये गेंद इस बीच लेग स्टंप पर आती हुई वाइड का इशारा और रन के लिए दौड़ पड़े। लतीफ के लिए खतरा हो सकता था अगर स्टंप्सों पर निशाना टकरा था, लेकिन निशाना चूका और बल्लेबाज रन पूरा करते हुए 1+1 2 runs now added to the total and with that couple run the scoreboard moving up to 26 now for the loss of 2 wicket in the over number 2 in progress। What a fantastic progressing year now for Bildi cricketers and Latif is now back on strike। इस वक्त सामना करते हुए ये गेंद परिवर्तन के तौर पर धीमी गेंद ऑन साइड पर गेंद को मोड़ दिया। इस वक्त 1 रन मिलेगा। He keeps the strike। 2 ओवर की समाप्ति, 2 overs completed, 27 runs at the board, 2 wickets lost, exactly 13.5 runs per over। The present run rate is now progressing here for them। और निस्संदेह यहाँ पर ऐसा कहना पड़ेगा अपनी सही राह पर इस वक्त जाता हुआ बिल्डी क्रिकेटर्स। जहाँ तक एक बेहतर स्कोर खड़ा करने का सवाल है बिल्डी क्रिकेटर्स का, तो लतीफ की उपस्थिति इस वक्त उनके लिए बेहद जरूरी है, क्योंकि लतीफ ने पिछले मैच में धुआंधार बल्लेबाजी का प्रदर्शन दिया था। 51 रन उन्होंने बनाए थे और यहाँ पर उस सफलता के सिलसिले को आगे बढ़ाते नजर आते हुए, और जितना ज्यादा वो यहाँ पर रुकेंगे उतना उनके टीम के लिए इस वक्त बेहतर होगा। ದಯವಿಟ್ಟು ಗಮನಿಸಿಕೊಳ್ಳಿ, ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದ ಕಪ್ತಾನರು ಮತ್ತು ಮಾಲಕರ ಗಮನಕ್ಕೆ, ಆದಷ್ಟು ಬೇಗ ತಾವು ತಮ್ಮ ಛಾಯಾಚಿತ್ರಕ್ಕಾಗಿ ಇಲ್ಲಿ ವೇದಿಕೆ ಬಳಿ ಆಗಮಿಸಬೇಕು। ಒಂದು ವೇಳೆ ತಾವು ತಕ್ಷಣ ಆಗಮಿಸದೇ ಇದ್ದಲ್ಲಿ ಪ್ರಥಮ ಪಂದ್ಯವನ್ನು ಆಡಿದಂತಹ 11 ಜನ ಆಟಗಾರರಿಗೆ ಮಾತ್ರ ಪಂದ್ಯಾಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತದೆ, ಗಮನಿಸಿಕೊಳ್ಳಿ। ಈಗಾಗಲೇ ಸಂಘಟಕರು ಬಹಳಷ್ಟು ನಿಯಮಗಳನ್ನ ಸ್ಪಷ್ಟಪಡಿಸಿದ್ದಾರೆ, ಬಹಳಷ್ಟು ಬಾರಿ ತಮಗೆ ಕರೆಯನ್ನ ಕೂಡ ನೀಡಿದ್ದಾರೆ। ಆ ಕರೆಗೆ ಸ್ಪಂದನೆ ನೀಡದಿದ್ದಲ್ಲಿ ಯಾರಿಗಾದರೂ ಸರಿ, ಯಾವ ತಂಡಕ್ಕಾದರೂ ಸರಿ, ಇದು ಗುತ್ತಿಗಾರು, ಇಲ್ಲಿ ನಿಯಮಗಳು ಎಲ್ಲರಿಗೂ ಕೂಡ ಒಂದೇ। ಹಲವಾರು ವರ್ಷಗಳ ಕಾಲ ಇತಿಹಾಸವನ್ನು ಹೊಂದಿದಂತಹ ಈ ಪಂದ್ಯಾಟದ ಪ್ರತಿಷ್ಠೆಯನ್ನು ನಾವು ಉಳಿಸಲೇಬೇಕಾಗಿದೆ, ಗಮನಿಸಿಕೊಳ್ಳಿ। ಆ ಪ್ರಥಮ ಪಂದ್ಯವನ್ನು ಆಡಿದ 11 ಜನ ಆಟಗಾರರಿಗೆ ಮಾತ್ರ ಅವಕಾಶ। ತಕ್ಷಣ ತಾವು ಛಾಯಾಚಿತ್ರಕ್ಕಾಗಿ ಆಗಮಿಸದೇ ಇದ್ದಲ್ಲಿ ಗಮನಿಸಿಕೊಳ್ಳಿ, ಒಂದು ವೇಳೆ ಆದಷ್ಟು ಬೇಗ ತಾವು ಆಗಮಿಸಿದಲ್ಲಿ ಮಾತ್ರ 14 ಜನ ಆಟಗಾರರ ಭಾವಚಿತ್ರವನ್ನು ತೆಗೆಯಲಾಗುವುದು, ಇಲ್ಲದಿದ್ದಲ್ಲಿ ಪ್ರಥಮ ಪಂದ್ಯವನ್ನು ಆಡಿದಂತಹ 11 ಜನ ಆಟಗಾರರಿಗೆ ಮಾತ್ರ ಪಂದ್ಯಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವಿದೆ, ಗಮನಿಸಿಕೊಳ್ಳಿ। ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದ ಮಾಲಕರು, ಕಪ್ತಾನರು ಮತ್ತು ಆಟಗಾರರ ಗಮನಕ್ಕೆ ಮತ್ತೊಮ್ಮೆ ನಿಯಮಗಳನ್ನ ಸ್ಪಷ್ಟಪಡಿಸಿದ್ದೇನೆ, ಗಮನಿಸಿಕೊಳ್ಳಿ। ಥ್ಯಾಂಕ್ ಯು।
धन्यवाद इस वक्त सुकुमार और बेहतर स्ट्रोक इस वक्त लतीफ के बल्ले से 6 रनों के लिए गेंद को भेज दिया इस वक्त और गेंद पहुंची इस वक्त शॉर्ट थर्ड मैन पर 1 रन का इजाफा लेग बाय के रूप में हो चुका है सिंगल रन एडेड टू द टोटल एंड विद दैट सिंगल रन द स्कोर बोर्ड इज नाउ मूविंग अप टू 34 फॉर द लॉस ऑफ 2 विकेट और लतीफ अब तक 3 छक्के झड़ चुके हैं 20 रनों के व्यक्तिगत स्कोर पर बल्लेबाजी करते हुए इस बैटिंग ऑन 20 लतीफ इंक्लूडिंग 3 सिक्सेस स्कोर्ड इस वक्त कुछ हद तक वो प्यास महसूस करते हुए और धूप का प्रकोप इतना तेज है कि खिलाड़ी निस्संदेह खिलाड़ियों को इस वक्त प्यास लगती है और यहाँ पर लतीफ जो कि काफी थके मांदे नजर आते हुए पानी की मांग उन्होंने की है और इस वक्त पानी ग्रहण वो करते हुए खेल जो कि कुछ क्षणों के लिए यहाँ पर रुक चुका है बेल्ली क्रिकेटर्स अपने क्षमता के अनुसार अपनी एबिलिटी के अनुसार अपनी काबिलियत के अनुसार इस वक्त वो बल्लेबाजी करता हुआ 34 रन इस वक्त जोड़ चुका है 2 विकेट के नुकसान पर 34 फॉर द लॉस ऑफ 2 विकेट इन द ओवर नंबर 3 in progress in their innings. वीरामारुति ट्रॉफी 2023-2023 वीरामारुति स्पोर्ट्स क्लब रजिस्टर्ड गुत्तिगार ने इस शानदार श्रृंखला का आयोजन किया है यहाँ पर और इस श्रृंखला का दूसरे दिन का 7वां मैच यहाँ पर खेला जाता है प्रथमार्ध यहाँ पर प्रगति पर और बेल्ली क्रिकेटर्स एक बेहतर स्कोर की ओर अग्रसर होता हुआ नासिर गेंदबाजी इस वक्त आगे बढ़ाते हुए दाहिने हाथ ओवर द विकेट ये गेंद उस बार गेंद को उछालना चाहा गेंद पहुंची शॉर्ट मिड विकेट पर रन इस बीच बल्लेबाज को नहीं मिला तो ऐसे ही चंद डॉट गेंदों की और जरूरत इस वक्त कमबैक करने के लिए ओम शक्ति गुत्तिगार के गेंदबाजों को और एक बार फिर से नासिर गेंदबाज यहां पर आगे बढ़ाते हुए दाहिने हाथ ओवर द विकेट ये गेंद इस बार गेंद को उछाला लंबा ऊपर फील्डर गेंद के नीचे आते हुए और इसी के साथ ये विकेट यहां पर गिर चुका है सदा कुट्टन ने गेंद को उछाला था जरूर लेकिन स्ट्रोक में इतना पर्याप्त दम नहीं कि वो सीमा रेखा को पार कर सके लंबा ऊपर फील्डर खड़े हुए थे कुछ उन्हें दौड़ जरूर लगानी पड़ी अपने आगे की ओर लेकिन गेंद पर अपनी नजरें गड़ाए रखते हुए आखिरकार इस कैच को एक बेहतर जजमेंट के साथ लपका लॉन्ग ऑफ सीमा रेखा के अंदर 3rd विकेट डाउन हर विकेट के लिए 200 रुपए का नकद पुरस्कार यहां पर घोषित किया गया और यहां पर 200 रुपए का नकद पुरस्कार प्राप्त करते हुए गेंदबाज प्रति ಬೌಲರ್ ಪಡೆಯುವಂತ ಪ್ರತಿ ವಿಕೆಟ್ಗೆ 200 ರೂಪಾಯಿಗಳ ನಗದು ಬಹುಮಾನವನ್ನು ಘೋಷಿಸಲಾಗಿದೆ ಅದೇ ರೀತಿ ನಾಸೀರ್ ಈ ವಿಕೆಟ್ ಪಡೆದಕ್ಕಾಗಿ 200 ರೂಪಾಯಿಗಳ ನಗದು ಬಹುಮಾನವನ್ನು ಗಳಿಸಿರುತ್ತಾರೆ So 2 balls left in this over. For every wicket, 200 rupees cash prize declared for all the players which are playing in this match. तो इस बीच गेंदबाज यहां पर आगे बढ़ाते हुए द बॉलर कंटिन्यूइंग हिज नेक्स्ट डिलीवरी नासिर दाहिने हाथ ओवर द विकेट गेंदबाजी करते हुए नए बल्लेबाज उन्नी क्रिस्टर वन मोर गुड स्ट्राइकर ऑफ द बॉल इज नाउ कम्स आउट टू द मिडल इस बार गेंद को खेलना चाहा और क्वाइट मिडल गेट द लास्ट मोमेंट ही गेट्स अ सिंगल फॉर द स्ट्रोक 1 रन के साथ स्कोर अब बढ़कर पहुंच चुका है 35 रनों पर 35 फॉर द लॉस ऑफ 3 विकेट एंड नाउ लतीफ बैक ऑन स्ट्राइक और देखते हैं यहां पर लतीफ लतीफ सामना करने के लिए तैयार नासिर की गेंदों का दाहिना तो ओवर द विकेट ये गेंद इस बार आक्रामक स्ट्रोक लॉन्ग ऑन की दिशा में गेंद जाती है 1 रन बल्लेबाज को मिलेगा बेहतर फील्डिंग वहां पर सिर्फ 1 रन लतीफ को मिला he keeps the strike and 3 overs completed and after 3 overs still they are looking in a commanding situation Delhi cricketers managed to score 36 runs for losing 3 wicket after completion of 3 overs and 3 overs in overall calculation remaining in the innings देखते हैं इन बचे हुए 3 ओवर में दिल्ली क्रिकेटर्स के बल्लेबाज और कितने रन बटोर पाते हैं तो चौथा ओवर इससे पहले कि प्रारंभ हो माइक्रोफोन पर आगे गागो निकाल सुनाने के राज्य भाषा कन्नड़ में अब मैं सुकुमार को बुलाना चाहूंगा आइए सुकुमार धन्यवाद थैंक यू
ಥ್ಯಾಂಕ್ ಯು ಮಿಸ್ಟರ್ ಗೋಪಿ ಸರ್. ಎಸ್, ಪಂದ್ಯಾಟವನ್ನು ಮತ್ತೆ ಮುಂದುವರಿಸುತ್ತಾ ಇದೀಗ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀತಾ ಇದೆ. ಪ್ರಥಮ ಇನ್ನಿಂಗ್ಸ್ನ ಆರಂಭಿಕ 3 ಓವರ್ ಮುಕ್ತಾಯಕ್ಕೆ 36 ರನ್ಗಳನ್ನು ಗಳಿಸಿಕೊಂಡು ಸುಭದ್ರ ಸ್ಥಿತಿಯತ್ತ ಮುನ್ನುಗ್ತಾ ಇದೆ ಇಲ್ಲಿ ಬೆಳ್ಳಿ ಕ್ರಿಕೆಟರ್ಸ್ ತಂಡ. ಎದುರಾಳಿ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು. ಪ್ರಥಮ ಚೆಂಡು 4ನೇ ಓವರ್ ಚಾಲು, ಸೊಗಸಾದ ಹೊಡೆತ, ಇಲ್ಲಿ ಮತ್ತೊಂದು ಸಿಕ್ಸರ್. ನಜೀರ್ ಅವರನ್ನ ಸಿಕ್ಸಿನ ಮೂಲಕ ವೆಲ್ಕಮ್ ಮಾಡುವಲ್ಲಿ ಇಲ್ಲಿ ಲತೀಫ್ ಕಳೆದ ಪಂದ್ಯದಲ್ಲಿ ಈ ಪಂದ್ಯಾಕೂಟದ 3ನೇ ಅರ್ಧಶತಕವನ್ನ ದಾಖಲಿಸಿಕೊಂಡು ಅರ್ಹವಾಗಿಯೇ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪುರಸ್ಕೃತರಾದಂತ ಈ ಆಟಗಾರ ಅದೇ ರೀತಿಯ ಪ್ರದರ್ಶನವನ್ನ ಮತ್ತೊಮ್ಮೆ ಮುಂದುವರಿಸುತ್ತಾ ತನ್ನ ಬ್ಯಾಟ್ನ ಮುಖೇನ ದಾಖಲಾಗಿದೆ 4ನೇ ಸಿಕ್ಸರ್. ಇದೀಗ ಒಟ್ಟಾರೆಯಾಗಿ ತಂಡದ ಮೊತ್ತ ಏರಿಕೆಯಾಗುತ್ತಾ 42ಕ್ಕೆ ಏರಿಕೆಯಾಗಿದೆ. ನಿಧಾನಗತಿಯಲ್ಲಿ ಪಂದ್ಯದ ಬಿಸಿಲಿನ ಕಾವು ಏರಿದಾಗ ಇಲ್ಲಿ ಪಂದ್ಯದಿಂದ ಪಂದ್ಯಕ್ಕೆ ಬಹಳಷ್ಟು ಜಿದ್ದಾಜಿದ್ದಿನ ಹೋರಾಟ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಆರಂಭಿಕವಾಗಿ ಬ್ಯಾಟಿಂಗ್ ಮಾಡಿದಂತ ಬೆಳ್ಳಿ ಕ್ರಿಕೆಟರ್ಸ್ ತಂಡದ ಆರಂಭಿಕ ದಾಂಡಿಗ ಲತೀಫ್ ಒಂದು ಕಡೆ ನಿರಂತರವಾಗಿ 3 ವಿಕೆಟ್ ಅನ್ನು ಕಳೆದುಕೊಂಡಿದ್ರು ಕೂಡ ಒಬ್ಬನೇ ಆಟಗಾರ ತನ್ನ ತಂಡವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯುವತ್ತ ಸರ್ವ ಪ್ರಯತ್ನವನ್ನ ಮಾಡುವತ್ತ ಒಟ್ಟಾರೆಯಾಗಿ 4 ಸಿಕ್ಸರ್ನೊಂದಿಗೆ ಸರಿಸುಮಾರು 25-30 ರನ್ ಅನ್ನ ಏಕಾಂಗಿಯಾಗಿ ಗಳಿಸಿದಂತಹ ದಾಂಡಿಗ ಎಡಗೈ ದಾಂಡಿಗ ಲತೀಫ್. ಯಾವುದೇ ಎಸೆತಗಾರರ ಎಸೆತಗಳಿಗೂ ಕೂಡ ಕ್ಷಣ ಮಾತ್ರದಲ್ಲಿ ಸಿಕ್ಸರ್ ಅನ್ನ ಸಿಡಿಸಬಲ್ಲಂತಹ ದಾಂಡಿಗ ಈ ಲತೀಫ್. ಮತ್ತೊಮ್ಮೆ ದ್ವಿತೀಯ ಬಾರಿ 4ನೇ ಓವರ್ನ ಚಾಲ್ತಿಯಲ್ಲಿದೆ. ನಜೀರ್ ಇದೀಗ ಒತ್ತಡದಲ್ಲಿ ಕಾರಣ ಪ್ರಥಮ ಎಸೆತವೇ ಸಿಕ್ಸರ್ ಆಗಿ ಪರಿವರ್ತನೆಯಾಗಿತ್ತು. ಇದೀಗ ಮತ್ತೆ ದ್ವಿತೀಯ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್, ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಲಯಬದ್ಧವಾದ ಸುಂದರತೆ ಹೊಡೆದ. ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ಚಮ್ಮಿ ಸೊಗಸಾದ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಸೀಮಿತವಾಗಿದೆ. ಆ ಸಿಕ್ಸರ್ ಸಿಡಿಸಿದ ಬಳಿಕ ಶೈಕ್ ರೊಟೇಟ್ ಮಾಡುವಲ್ಲಿ ಯಶಸ್ವಿ. ಅತ್ಯುತ್ತಮವಾಗಿರತಕ್ಕಂಥ ತಾಳ್ಮೆಯ ಜಾಣ್ಮೆಯ ಇನ್ನಿಂಗ್ಸ್ ಇಲ್ಲಿ ಲತೀಫ್. ಮತ್ತೊಮ್ಮೆ 3ನೇ ಬಾರಿ ನಸೀರ್ ಉನ್ನಿಕೃಷ್ಣನ್ ಶೈಕಿಂಗ್ ತುದಿಯಲ್ಲಿ ಕಳೆದ ಪಂದ್ಯದಲ್ಲಿ ಕಲಾತ್ಮಕ ಶೈಲಿಯಲ್ಲಿ ಒಂದು ಡಿಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸಿಕ್ಸ್ ಅನ್ನು ಸೇರಿಸಿದ್ರು ಉನ್ನಿಕೃಷ್ಣನ್, ಹಿರಿಯ ಅನುಭವಿ ಆಟಗಾರ. ಈ ಬಾರಿ ಸುಂದರತೆಯ ದಾಳಿ ಉತ್ತಮವಾಗಿರತಕ್ಕಂತಹ ಎಸೆತವಾಗಿತ್ತು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, ಲೆಗ್ ಬೈಸ್ ನ ಮೂಲಕ 1 ಅಂಕವನ್ನ ಕಲೆ ಹಾಕಿದಂತಹ ತಂಡ ಬೆಳ್ಳಿ ಕ್ರಿಕೆಟರ್ಸ್. ಒಟ್ಟಾರೆಯಾಗಿ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 44ಕ್ಕೆ ಏರಿಕೆಯಾಗಿದೆ. ಅಂತಿಮ 3 ಎಸೆತ ಬಾಕಿ ಇದೆ 4ನೇ ಓವರ್ನ ಮುಕ್ತಾಯಕ್ಕೆ. ಪ್ರತಿಷ್ಠಿತ ಪಂದ್ಯಾಕೂಟದಲ್ಲಿ ತಂಡಗಳು ತಮ್ಮ ಪ್ರತಿಷ್ಠೆಗಾಗಿ ಇಲ್ಲಿ ಕಾದಾಡ್ತಿದೆ. ಅಂತಿಮವಾಗಿ ಆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಲೇಬೇಕೆಂಬ ಹಂಬಲದೊಂದಿಗೆ ಇಲ್ಲಿ ಮದಗಜಗಳಂತೆ ಮೈದಾನದಲ್ಲಿ ಕಾದಾಡ್ತಿದೆ. ಇದೀಗ ಮತ್ತೊಮ್ಮೆ 4ನೇ ಬಾರಿ ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ, ಅಷ್ಟೇ ಉತ್ತಮವಾದ ಹೊಡೆತ. ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ತಂಡದ ಅನುಭವಿ ಆಟಗಾರ, ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್, ಅತ್ಯುತ್ತಮ ಕ್ಷೇತ್ರ ರಕ್ಷಕನೆಂದು ಗುರುತಿಸಿಕೊಂಡಂತಹ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡದ ಚಮ್ಮು ಕ್ಷೇತ್ರ ರಕ್ಷಣೆಯನ್ನು ವೈಫಲ್ಯವಾದಾಗ ತಂಡದ ಮೊತ್ತ 48. ಅಂತಿಮ 2 ಎಸೆತ ಬಾಕಿಗಿದೆ 4ನೇ ಓವರ್ನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ನಾಸೀರ್ ಈಗಾಗಲೇ 12 ರನ್ 4 ಎಸೆತಗಳ ಮುಂದೆ ಬಿಟ್ಟುಕೊಟ್ಟಂತಹ ನಾಸೀರ್ 5ನೇ ಬಾರಿ ತೀರ್ಪುಗಾರನ ಬಿಟ್ಟು ಲತೀಫ್ ಮತ್ತೊಮ್ಮೆ ಈ ಬಾರಿ ಯು ಮಿಸ್ ಐ ಹಿಟ್ ಅನ್ನುವಂತ ಮಾದರಿಯಲ್ಲಿ ಪಂದ್ಯದ ನಿರ್ಣಾಯಕ ಘಟ್ಟದಲ್ಲಿ ಹೊಡೆಬಡಿಯ ದಾಂಡಿಗ. ಈ ವೀರಮಾರುತಿ ಟ್ರೋಫಿ 2023ರಲ್ಲಿ ಒಬ್ಬ ಅತ್ಯುತ್ತಮ ಬ್ಯಾಟ್ಸ್ಮನ್ ಆಗಿ ಗುರುತಿಸಿಕೊಂಡಂತಹ ಲತೀಫ್ ಅಂತಿಮವಾಗಿ ತಂಡಕ್ಕೆ ಒಂದು ಭದ್ರ ಅಡಿಪಾಯವನ್ನ ಹಾಕಿಕೊಟ್ಟು ಪೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದಾಗ ಸ್ಲಾಗ್ ಓವರ್ ನಲ್ಲಿ ದೊಡ್ಡ ಹೊಡೆತಕ್ಕೆ ನೋಟವನ್ನಿಟ್ರು. 5ನೇ ಓವರ್ ನಲ್ಲಿ 1 ಬೌಂಡರಿ ಮತ್ತು 1 ಸಿಕ್ಸರ್ ಅನ್ನು ಗಳಿಸಿಕೊಂಡಿದ್ರು. ವೈಯಕ್ತಿಕವಾಗಿ 32 ರನ್ಗಳನ್ನು ಗಳಿಸಿಕೊಂಡಂತಹ ಲತೀಫ್ ಇದೀಗ ಪೆವಿಲಿಯನ್ ಅತ್ತ ಚಪ್ಪಾಳೆಗಳೊಂದಿಗೆ ಅವರನ್ನ ಪೆವಿಲಿಯನ್ ಅತ್ತ ಸ್ವಾಗತಿಸಿದ ತಂಡದ ಆಟಗಾರರು. ಅತ್ಯುತ್ತಮವಾದ ಇನ್ನಿಂಗ್ಸ್, ಮತ್ತೊಂದು ಪಂದ್ಯವನ್ನ ಗೆಲ್ಲಬಲ್ಲಂತ ಒಂದು ಇನ್ನಿಂಗ್ಸ್ ಲತೀಫ್ ಬ್ಯಾಟ್ನ ಮುಖೇನವಾಗಿ. ಅಂತಿಮ 1 ಎಸೆತ ಬಾಕಿಗಿದೆ 4ನೇ ಓವರಿನ ಮುಕ್ತಾಯಕ್ಕೆ. ಈಗಾಗಲೇ ಅಂತಿಮ 1 ಎಸೆತ ಬಾಕಿಗಿದೆ 4ನೇ ಓವರಿನ ಮುಕ್ತಾಯಕ್ಕೆ. ಪ್ರಥಮ ಎಸೆತ 6, ದ್ವಿತೀಯ 1 ರನ್, ಆ ಬಳಿಕ ಲೆಗ್ ಬೈಸ್ ಮೂಲಕ 1, 4ನೇ ಎಸೆತ ಬೌಂಡರಿ ದಾಖಲಾಗಿತ್ತು. 5ನೇ ಎಸೆತದಲ್ಲಿ ನಾಸೀರ್ ವಿಕೆಟ್ ಅನ್ನು ಕಬಳಿಸಿದ್ರು. ಹೊಸ ದಾಂಡಿಗ ಮಂಜು ಶೈಕಿಂಗ್ ತುದಿಯಲ್ಲಿ ಅಂತಿಮ ಬಾರಿ ಎಸೆಯಬೇಕಾಗಿದೆ. ನಾಸೀರ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಶೈಕಿಂಗ್ ತುದಿಯಲ್ಲಿ ಹೊಸ ದಾಂಡಿಗ ಮಂಜು. ಸೊಗಸಾದ ಹೊಡೆತ, ಉತ್ತಮವಾಗಿರತಕ್ಕಂಥ ಹೊಡೆತ, ಚೆಂಡು ಗಾಳಿಯಲ್ಲಿದೆ. ಇದರೊಂದಿಗೆ ಮತ್ತೊಂದು ವಿಕೆಟ್ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನಿಗೆ ಸುಲಭವಾಗಿ ಕ್ಯಾಚ್ ಅನ್ನು ನೀಡಿ
ಎದುರಿಸಿದಂತಹ ಪ್ರಥಮ ಎಸೆತದಲ್ಲಿ ಶೂನ್ಯ ಸಂಪಾದನೆಯೊಂದಿಗೆ ಫೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದಾಗ ನಾಸೀರ್ ಅಂತಿಮ 2 ಎಸೆತದಲ್ಲಿ 2 ವಿಕೆಟ್ ಅನ್ನು ಕಬಳಿಸಿದಾಗ ಒಟ್ಟಾರೆಯಾಗಿ ಇಲ್ಲಿ 5 ವಿಕೆಟ್ ಅನ್ನು ಕಳೆದುಕೊಂಡಿದೆ ಬೆಳ್ಳಿ ಕ್ರಿಕೆಟರ್ಸ್. ಆದರೂ ಕೂಡ ಬೃಹತ್ ಮೊತ್ತದತ್ತ ಮುನ್ನೋಗ್ತಾ ಇದೆ. ಈಗಾಗಲೇ 48 ರನ್ ಅನ್ನು ಗಳಿಸಿಕೊಂಡಿದೆ. ಓವರೊಂದಕ್ಕೆ ಸರಾಸರಿ 12ರಂತೆ ರನ್ ಗಳಿಸಿಕೊಂಡು ಸರಿಸುಮಾರು 60-70 ಆಸುಪಾಸಿನಲ್ಲಿ ರನ್ ಅನ್ನು ಗಳಿಸುವಂತ ಮುನ್ಸೂಚನೆಯನ್ನು ನೀಡಿದೆ. ಒಂದೆಡೆ ವಿಕೆಟ್ಗಳು ಉರುಳಿದರೂ ಕೂಡ ಆ ಲತೀಫ್ ಏಕಾಂಗಿಯಾಗಿ ಪಂದ್ಯಾಟವನ್ನು ಮುಂದುವರಿಸಿದ್ರು. ಲತೀಫ್ ಅವರ ವಿಕೆಟ್ ಪತನವಾಯಿತು. ಕ್ಷಣ ಮಾತ್ರದಲ್ಲಿ ಮುಂದಿನ ಮರು ಎಸೆತದಲ್ಲಿ ಅಲ್ಲಿ ಮಂಜೂರ್ ಅವರ ವಿಕೆಟ್ ಕೂಡ ಪತನವಾಯಿತು. ಗಮನಿಸಿಕೊಳ್ಳಿ ಬೆಳ್ಳಿ ಕ್ರಿಕೆಟರ್ಸ್, ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು. ಹಾಗೇನೆ ನಾವು ಬಹಳಷ್ಟು ಬಾರಿ ಕರೆಯನ್ನು ನೀಡಿದೆವು. ಪ್ರತಿಯೊಂದು ತಂಡಗಳು ಕೂಡ ಆ ಒಂದು ಪಂದ್ಯದಲ್ಲಿ ಗೆದ್ದ ತಕ್ಷಣ ತಮ್ಮ ಛಾಯಾಚಿತ್ರಕ್ಕಾಗಿ ನಮ್ಮ ಕರೆಯನ್ನ ಸ್ಪಂದಿಸಿ ಇಲ್ಲಿ ಆಗಮಿಸಿದವು. ಆದರೆ ಹಲವಾರು ಬಾರಿ ಕರೆಯನ್ನ ನೀಡಿದ್ರು ಕೂಡ ಇಲ್ಲಿ ಸ್ಪಂದನೆ ಲಭಿಸಲಿಲ್ಲ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದಿಂದ. ಹಾಗಾಗಿ ಇಲ್ಲಿ ನಿರ್ಣಾಯಕರ ತೀರ್ಮಾನ ಬಹಳಷ್ಟು ಸ್ಪಷ್ಟವಾಗಿದೆ. ಗಮನಿಸಿಕೊಳ್ಳಿ, ಆ ಪ್ರಥಮ ಪಂದ್ಯದಲ್ಲಿ ಆಡಿದಂತಹ 11 ಆಟಗಾರರಿಗೆ ಮಾತ್ರ ಮುಂದಿನ ಹಂತದಲ್ಲಿ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತ ಅವಕಾಶವಿದೆ. ಗಮನಿಸಿಕೊಳ್ಳಿ, ಕಾರಣ ಇದು ಗುತ್ತಿಗಾರು, ಇದು ಪ್ರತಿಷ್ಠೆಯ ಪಂದ್ಯಾಟ. ಇಲ್ಲಿ ನಿಯಮಗಳಿಗೂ ಎಲ್ಲರಿಗೂ ಕೂಡ ಒಂದೇ. ಯಾವ ತಂಡಕ್ಕೂ ಕೂಡ ಇಲ್ಲಿ ನಿಯಮದಲ್ಲಿ ಬದಲಾವಣೆ ಇಲ್ಲ. ಎಲ್ಲ ತಂಡಗಳಿಗೂ ನಿಯಮಗಳು ಒಂದೇ. ಆ ಕಾರಣಕ್ಕಾಗಿ ಬಹಳಷ್ಟು ಕರೆಯನ್ನು ನೀಡಿದ್ರು ಕೂಡ ಸ್ಪಂದನೆ ದೊರೆಯದ ಕಾರಣ ಸಂಘಟಕರು ತಮ್ಮ ನಿರ್ಧಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಗಮನಿಸಿಕೊಳ್ಳಿ, ಪ್ರಥಮ ಪಂದ್ಯದಲ್ಲಿ ಆಡಿದಂತಹ 11 ಜನ ಆಟಗಾರರಿಗೆ ಮಾತ್ರ ಮುಂದಿನ ಹಂತದಲ್ಲಿ ಭಾಗವಹಿಸುವ ಅವಕಾಶವಿದೆ. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಶಿವ ಸೊಗಸಾದ ಹೊಡೆತ ನೋಡಿ. ಉನ್ನಿಕೃಷ್ಣನ್ ಬ್ಯಾಟ್ನ ಮುಖೇನವಾಗಿ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಬಂದಿತ್ತು. ಕೇವಲ 1 ರನ್ ಅನ್ನಷ್ಟೇ ಗಳಿಸಿಕೊಂಡಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ ಇಲ್ಲಿ ನಿಧಾನಗತಿಯಲ್ಲಿ 49ಕ್ಕೆ ಏರಿಕೆಯಾಗಿದೆ. ಮೇಲ್ನೋಟಕ್ಕೆ 2 ಕೂಡ ಬಲಿಷ್ಠ ತಂಡಗಳು, ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡಗಳಲ್ಲೂ ಕೂಡ ಈ ತಂಡಗಳ ಹೆಸರು ಕೂಡ ಇದೆ. ಅಷ್ಟರ ಮಟ್ಟಿಗೆ ಬಲಿಷ್ಠ ಆಟಗಾರನ ಹೊಂದಿರತಕ್ಕಂಥ ತಂಡ. ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸುಳ್ಯ ತಾಲೂಕಿನ ಗುತ್ತಿಗಾರಿನ ಪರಿಸರದಲ್ಲಿ ಇಂದು ಪ್ರತಿಷ್ಠಿತ ಕಾಸರಗೋಡು ಜಿಲ್ಲೆಯ 2 ತಂಡಗಳ ಮಧ್ಯೆ ಹಣಾಹಣಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ವೀರಮಾರುತಿಯ ಕ್ರಿಕೆಟ್ ನ ವೈಶಿಷ್ಟ್ಯವಿದು. ಇಲ್ಲಿ ಉತ್ತಮವಾಗಿರತಕ್ಕಂಥ ಹೊಡೆತವಾಗಿತ್ತು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ನೋಡಿ ವಿಕೆಟ್ ಗಳ ಮಧ್ಯೆ ಚುರುಕಿನ ಓಡಾಟ. ಕ್ಷೇತ್ರ ರಕ್ಷಣೆಯಲ್ಲಿ ಮಾಡಿದಂತಹ ಒಂದು ಸಣ್ಣ ತಪ್ಪು. ಇಲ್ಲಿ ರನ್ಔಟ್ ಗಾಗಿ 3ನೇ ಅಂಪೈರ್ಗೆ ಕರೆ ಬಂದಿದೆ. 3ನೇ ಅಂಪೈರ್ ಆಗಿ ಸಹಕರಿಸಿದರೆ ಮಣಿಕಂಠ ಸುಬ್ರಹ್ಮಣ್ಯ ಅವರು. ಗಮನಿಸಿಕೊಳ್ಳಿ, ಯಾವುದೇ ಆಟಗಾರರಿಗೆ ಇಲ್ಲಿ ಆಗಮಿಸಲು ಅವಕಾಶವಿರುವುದಿಲ್ಲ. 3ನೇ ಅಂಪೈರ್ ಆಗಿ ಮಣಿಕಂಠ ಸುಬ್ರಹ್ಮಣ್ಯ ಅವರು ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ನಿರ್ಣಾಯಕ ಘಟ್ಟವಿದು. ಅದು ಕೂಡ ಉನ್ನಿಕೃಷ್ಣನ್ ಅವರ ವಿಕೆಟ್ ಇಲ್ಲಿ ರನ್ಔಟ್ ರೂಪದಲ್ಲಿ ನೆಲಕ್ಕುರುಳಬಹುದೇ ಅಥವಾ ನಾಟ್ ಔಟ್ ಆಗಿ ಉಳಿಯಬಹುದೇ ಉನ್ನಿಕೃಷ್ಣನ್ ಅನ್ನುವಂತಹ ಪ್ರಶ್ನೆ ಇದೆ. ಬಹಳಷ್ಟು ನಿರ್ಣಾಯಕ ಘಟ್ಟ. ಇಂತಹ ಅನುಭವಿ ಬ್ಯಾಟ್ಸ್ಮನ್ ಕ್ರೀಸ್ ನಲ್ಲಿ ಇರಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಬೆಳ್ಳಿ ಕ್ರಿಕೆಟರ್ಸ್ ತಂಡಕ್ಕೆ. ಪ್ರತಿಷ್ಠಿತ ಕಾಸರಗೋಡು ಜಿಲ್ಲೆಯ 2 ಬಲಿಷ್ಠ ತಂಡಗಳ ಮಧ್ಯೆ ಇಲ್ಲಿ ಮುಂದಿನ ಹಂತಕ್ಕಾಗಿ ಸೆಣಸಾಟ. ಗೆದ್ದರೆ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆಯಲಿಕ್ಕಿದೆ. ಗೆದ್ದರೆ 3ನೇ ತಂಡವಾಗಿ ದ್ವಿತೀಯ ಸೆಮಿಫೈನಲ್ಗೆ ಪ್ರವೇಶವನ್ನ ಪಡೆಯಲಿಕ್ಕಿದೆ. ಈ ಪಂದ್ಯದಲ್ಲಿ ಗೆಲ್ಲುವಂತ ತಂಡಗಳು 4.1 ಓವರ್ ಮುಕ್ತಾಯಕ್ಕೆ 49 ರನ್ನಿನ ಅವಶ್ಯಕತೆ ಇದೆ. ಬಹಳಷ್ಟು ಕ್ಲೋಸ್ ಕಾಲ್ ಆಗಿದೆ ಇದು. ಕಾರಣ ಥ್ರೋ ಕೂಡ ಸರಿಯಾದ ದಿಕ್ಕಿನಲ್ಲಿ ಬಂದಿತ್ತು. ಆದರೆ ಇಲ್ಲಿ ಕಾದು ನೋಡಬೇಕಾಗಿದೆ 3ನೇ ಅಂಪೈರ್ ಇಂದ ಯಾವ ಕರೆ ಬರಬಹುದು. ನಿರ್ಣಾಯಕ ವಿಕೆಟ್ ಇದು. ಅನುಭವಿ ಉನ್ನಿಕೃಷ್ಣನ್ ಅವರ ವಿಕೆಟ್ ಇದು. ಹಾಗಾಗಿ 2 ತಂಡಗಳಿಗೂ ಕೂಡ ಈ ವಿಕೆಟ್ ಬಹಳಷ್ಟು ಪ್ರಾಮುಖ್ಯತೆ ಆಗ್ಲಿಕ್ಕಿದೆ. ತಂಡದ ಮೊತ್ತ 49ರಲ್ಲಿದೆ. ಈಗಾಗಲೇ 4.1 ಓವರ್ ಮುಕ್ತಾಯವಾಗಿದೆ. ಇನ್ನು ಕೂಡ 11 ಎಸೆತದ ಆಟ. ಈ ಎಸೆತದ ಬಳಿಕ 10 ಎಸೆತದ ಆಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ನಾಟ್ ಔಟ್ ಅನ್ನುವಂತ ತೀರ್ಪು ಬಂದಿದೆ ಇಲ್ಲಿ. ಇದರೊಂದಿಗೆ ಉನ್ನಿಕೃಷ್ಣನ್ ಮತ್ತೆ ಬ್ಯಾಟಿಂಗ್ ಅನ್ನು ಮುಂದುವರಿಸಬೇಕಾಗಿದೆ. 2 ರನ್ಗಳನ್ನು ಗಳಿಸಿಕೊಂಡಾಗ ಅರ್ಧ ಶತಕವನ್ನು ಪೂರ್ತಿಗೊಳಿಸಿದೆ ಬೆಳ್ಳಿ ಕ್ರಿಕೆಟರ್ಸ್. ಹಾಫ್ ಸೆಂಚುರಿ ಹಸ್ ಬೀನ್ ಕಂಪ್ಲೀಟೆಡ್. 51 ಫಾರ್ ದ ಲಾಸ್ ಆಫ್ 5 ವಿಕೆಟ್. ಅತ್ಯುತ್ತಮವಾದ ಆರಂಭವನ್ನ ಪಡೆದುಕೊಂಡಿತ್ತು. ಆರಂಭವನ್ನು ಅದೇ ರೀತಿ ಮುಂದುವರಿಸಿದ. ವಿಶೇಷವಾಗಿ ಆರಂಭಿಕ ದಾಂಡಿಗ ಲತೀಫ್. ಒಂದು ಕಡೆ ವಿಕೆಟ್ ಉರುಳಿತ್ತು, ಮತ್ತೊಂದು ಕಡೆ ಸಿಕ್ಸರ್ಗಳ ಸುರಿಮಳೆಯನ್ನು ಗೈದಂತಹ ಲತೀಫ್ ಇದೀಗ ಮತ್ತೆ ಮುಂದಿನ ಬಾರಿ
ಮೂರನೇ ಎಸೆತ ಶಿವ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ವಿಚ್ ಹೊಡೆಯುವಂತ ಪ್ರಯತ್ನದಲ್ಲಿ ವೈಫಲ್ಯ. ವಿಕೆಟ್ಗಳ ಮಧ್ಯೆ ಮತ್ತೆ ಚುರುಕಿನ ಓಡಾಟ, ನೇರ ಥ್ರೋ ಬಿದ್ದದ್ದೇ ಆಗಿದ್ದಲ್ಲಿ ಮತ್ತೊಂದು ಕ್ಲೋಸ್ ಕಾಲ್ ಆಗುವಂತ ಸಾಧ್ಯತೆ ಇತ್ತು. ಲೆಗ್ ಬೈಸ್ ರೂಪದಲ್ಲಿ ಮತ್ತೊಂದು ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 52. 4.3 ಓವರ್ ಮುಕ್ತಾಯವಾಗಿದೆ. ಅಂತಿಮ 9 ಎಸೆತ ಬಾಕಿ ಇದೆ. ಶೈಕಿಂಗ್ ತುದಿಯಲ್ಲಿ ಅನುಭವಿ ಆಟಗಾರ, ಹಿರಿಯ ಆಟಗಾರ ಉನ್ನಿಕೃಷ್ಣನ್. ಯಾವುದೇ ಹಂತದಲ್ಲೂ ಕೂಡ ಕ್ಷಣ ಮಾತ್ರದಲ್ಲಿ ಎಸೆತವನ್ನ ಸಿಕ್ಸರ್ ಗಟ್ಟಬಲ್ಲಂತ ಸಾಮರ್ಥ್ಯ ಇರುವಂತಹ ಆಟಗಾರ. ಇದೀಗ ಎಸೆತಗಾರಿಕೆ ಭಾಗದಲ್ಲಿ ಶಿವ. ಮುಂದಿನ ಬಾರಿ 4ನೇ ಚೆಂಡು ಸ್ವಿಚ್ ಹೊಡೆಯುವಂತಹ ಪ್ರಯತ್ನ, ಆದರೆ ಇಲ್ಲಿ ವಿಫಲ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಸ್ಟಂಪ್ ಔಟ್ ಗಾಗಿ ಬಲವಾದ ಮನವಿ ಇತ್ತು. ಮತ್ತೊಮ್ಮೆ ಇದೀಗ ಮತ್ತೊಂದು ಕರೆ ಬಂದಿದೆ 3ನೇ ಅಂಪೈರ್ಗೆ. ಮತ್ತಷ್ಟು ರೋಮಾಂಚಕಾರಿ ಘಟ್ಟದತ್ತ ಪಂದ್ಯಾಟ ಸಾಗಿದಾಗ ಇಲ್ಲಿ 3ನೇ ಅಂಪೈರ್ಗೆ ಕೂಡ ಕರೆ ಬಂದಿದೆ. ಕಾರಣ ಪ್ರತಿಯೊಂದು ವಿಕೆಟ್ ಕೂಡ ಬಹಳಷ್ಟು ಮಹತ್ವದಾಗಿದೆ. ಇದು ಕ್ವಾರ್ಟರ್ ಫೈನಲ್ ನಂಬರ್ 3. ಗೆದ್ದರೆ 2ನೇ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆಯುವಂತ ಅವಕಾಶ ಇದೆ. ನಾಟ್ ಔಟ್. ಮತ್ತೊಮ್ಮೆ ಇಲ್ಲಿ ನಾಟ್ ಔಟ್ ಅನ್ನುವಂತ ತೀರ್ಪು ಬಂದಿದೆ. 2ನೇ ಬಾರಿ ಕೂಡ ಅದೃಷ್ಟ ಉನ್ನಿಕೃಷ್ಣನ್ ಅವರ ಪಾಲಾಗಿದೆ. ಇದೇ ಅವಕಾಶವನ್ನ ಇಲ್ಲಿ ಬಳಸಿಕೊಂಡು ಸಿಕ್ಸರ್ಗಳ ಸಿರಿಮಳೆಗೈಯಬಹುದಾ ಕಾದು ನೋಡಬೇಕಾಗಿದೆ. ಅಂತಿಮ 2 ಎಸೆತ ಬಾಕಿ ಇದೆ. ನಿರ್ಣಾಯಕ ಓವರ್ ನಲ್ಲೂ ಕೂಡ ಶಿವ ಒಂದು ಡಾಟ್ ಬಾಲ್ ಅನ್ನು ಎಸೆದ್ರು. 4 ಎಸೆತಗಳ ಮುಂದೆ ಬಿಟ್ಟು ಕೊಟ್ಟಿದ್ದು ಕೇವಲ 4. ಇದೀಗ ಮತ್ತೊಮ್ಮೆ 5ನೇ ಬಾರಿ ಶಿವ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಉನ್ನಿಕೃಷ್ಣನ್ ಕಡೆಗೆ ಸೊಗಸಾದ ದಾಳಿ. ಅದೇ ಮಾದರಿಯ ಚೆಂಡು ಅಕ್ರಾಸ್ ಸ್ವಿಚ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಮತ್ತೆ ವೈಫಲ್ಯ. ಅನುಭವಿ ಆಟಗಾರ ಉನ್ನಿಕೃಷ್ಣನ್ ಅವರನ್ನ ಕೂಡ ಕಟ್ಟಿ ಹಾಕುವಲ್ಲಿ ಸಫಲತೆಯನ್ನ ಕಂಡುಕೊಂಡಂತ ದಾಳಿಗಾರ ಶಿವ ನಿಧಾನಗತಿಯಲ್ಲಿ ಪಂದ್ಯದ ಮೇಲೆ ಕೊಂಚ ಮಟ್ಟಿಗೆ ಹಿಡಿತವನ್ನ ಸಾಧಿಸಿದೆ. ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ಅಂತಿಮ ಬಾರಿ ಎಸೆಯಬೇಕಾಗಿದೆ. ಶಿವ ಈ ಬಾರಿ ತನ್ನ ಓವರಿನ ಅಂತಿಮ ಚೆಂಡು ತೀರ್ಪುಗಾರನ ಬಿಟ್ಟು ಸೊಗಸಾದ ಎಸೆದ, ಆದರೆ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಇದರೊಂದಿಗೆ ಸತತವಾಗಿ 3 ಡಾಟ್ ಬಾಲ್ ಅನುಭವಿ ದಾಂಡಿಗ ಉನ್ನಿಕೃಷ್ಣನ್ ಅವರನ್ನ ಕೂಡ ವಂಚಿಸಿದಂತ ಎಸೆತಗಾರ ಶಿವ. ಆರಂಭಿಕ 3 ಎಸೆತಗಳಲ್ಲಿ 4 ರನ್ ಅನ್ನು ಬಿಟ್ಟು ಕೊಟ್ಟಿದ್ರು, ಆದರೆ ಅಂತಿಮ 3 ಎಸೆತ ಕೂಡ ಡಾಟ್ ಬಾಲ್ ಆಗಿತ್ತು. ಅನಿರ್ಣಾಯಕ ಅಸ್ಲಾಗ್ ಓವರ್ ಅಂತಾನೆ ಕರೆಯಲ್ಪಡುವಂತ 5ನೇ ಓವರ್ನಲ್ಲಿ ಕೇವಲ 4 ರನ್ ಅನ್ನು ಬಿಟ್ಟುಕೊಟ್ಟು ತನ್ನ ತಂಡ ವಾಪಸ್ ಎತ್ತನ್ನು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ದಾಂಡಿಗ ಶಿವ. ಒಟ್ಟಾರೆಯಾಗಿ ತಂಡದ ಮೊತ್ತ 52. ಅಂತಿಮ 6 ಎಸೆತದ ಆಟ ಬಾಕಿ ಇದೆ. ಯಾವ ಎಸೆತಗಾರ ಅಂತಿಮ ಓವರ್ ಅನ್ನ ಕೈಗೆತ್ತಿಕೊಳ್ಳಬಹುದು? ಪುನೀತ್ ಈ ಬಾರಿ ಎಸೆತಗಾರಿಕೆ ಭಾಗದಲ್ಲಿ ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರ್ ಅನ್ನು ಎಸೆಯುವ ಜವಾಬ್ದಾರಿಯನ್ನ ಕೈಗೆತ್ತಿಕೊಂಡಂತಹ ಎಸೆತಗಾರ ಪುನೀತ್. ಅಂತಿಮ 6 ಚೆಂಡು ಬಹಳಷ್ಟು ನಿರ್ಣಾಯಕವಾಗಲಿಕ್ಕಿದೆ. ಒಂದು ವೇಳೆ 60ರ ಗಡಿಯನ್ನು ದಾಟಿದ್ದೇ ಆದಲ್ಲಿ ಪಂದ್ಯದ ಮೇಲೆ ಎದುರಾಳಿ ತಂಡಗಳ ಮೇಲೆ ಒತ್ತಡವನ್ನ ಹೇರಬಹುದು ಬೆಳ್ಳಿ ಕ್ರಿಕೆಟರ್ಸ್ ತಂಡ. 6 ಎಸೆತ ಬಾಕಿ ಇದೆ. ತಂಡದ ಮೊತ್ತ 52. ಒಂದು ಕಡೆ ವಿಕೆಟ್ ಅನ್ನು ಕಳೆದುಕೊಂಡಿದ್ರು ಕೂಡ ರನ್ ಧಾರಣೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಫಲತೆಯನ್ನ ಕಂಡುಕೊಂಡಿದೆ. 10.4 ರಂತೆ ರನ್ ಗಳಿಸಿಕೊಂಡಿದೆ ಇಲ್ಲಿ ಬೆಳ್ಳಿ ಕ್ರಿಕೆಟರ್ಸ್ ತಂಡ. ಅಂತಿಮ ಓವರ್ ಜವಾಬ್ದಾರಿಯಲ್ಲಿ ಪುನೀತ್ ಪ್ರಥಮ ಬಾರಿ ಎಸೆಯಬೇಕಾಗಿದೆ. ಶೈಕಿಂಗ್ ತುದಿಯಲ್ಲಿ ಅಶ್ವಿತ್ ಉತ್ತಮವಾಗಿರ್ತಕ್ಕಂಥ ಎಸೆತ, ಆದರೆ ಈ ಬಾರಿ ಔಟ್ಸೈಡ್ ಆಫ್ ದಿ ಲೆಗ್ ಸ್ಟಂಪ್ ನಿರ್ಣಾಯಕರಿಂದ ಅಗಲ ಎಸೆತ ಅನ್ನುವಂತಹ ತೀರ್ಪು. ಅಂತಿಮ ಡೆತ್ ಓವರ್ ನಲ್ಲೂ ಕೂಡ ಅಗಲ ಎಸೆತದೊಂದಿಗೆ ಓವರ್ ಅನ್ನು ಆರಂಭಿಸಿದಂತಹ ಪುನೀತ್ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 53ರಲ್ಲಿದೆ. ಮತ್ತೊಮ್ಮೆ ಪ್ರಥಮ ಬಾರಿ ಎಸೆಯಬೇಕಾಗಿದೆ ಶೈಕಿಂಗ್ ತುದಿಯಲ್ಲಿ ಅಶ್ವಿತ್. ಅಂತಿಮ ಓವರಿನ ಪ್ರಥಮ ಚೆಂಡು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಪುನೀತ್ ಟು ಅಶ್ವಿತ್. ಈ ಬಾರಿ ಮತ್ತೊಂದು ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು. ನಿರಂತರವಾಗಿ ಬೌಲರ್ಗಳಿಂದ ಸತತವಾಗಿ 2 ಅಗಲ ಎಸೆತ ಅಂತಿಮ ಓವರ್ ನ ಕೈಗೆತ್ತಿಕೊಂಡ ಪುನೀತ್. ಆರಂಭಿಕ 2 ಎಸೆತ ಕೂಡ ಹಳಿ ತಪ್ಪಿದಂತಹ ಚೆಂಡು. ಮತ್ತೊಮ್ಮೆ ಪ್ರಥಮ ಬಾರಿ ಎಸೆಯಬೇಕಾಗಿದೆ ಅಂತಿಮ ಓವರ್ ನಲ್ಲಿ ಪುನೀತ್ ಟು ಅಶ್ವಿತ್. 54 ರನ್ ಅನ್ನು ಗಳಿಸಿಕೊಂಡಿದೆ. ಈಗಾಗಲೇ ಸುಭದ್ರ ಸ್ಥಿತಿಯತ್ತ ಮುನ್ನೋಗ್ತಾ ಇದೆ ಬೆಳ್ಳಿ ಕ್ರಿಕೆಟರ್ಸ್ ತಂಡ. ಪ್ರಥಮ ಎಸೆತ
ಉತ್ತಮವಾಗಿರತಕ್ಕಂಥ ಎಸೆತಕ್ಕೆ ಅಷ್ಟೇ ಉತ್ತಮವಾದ ಹೊಡೆತ. ಇಲ್ಲಿ ಸೀಮಾರೇಖೆ ಹೊರಭಾಗದಲ್ಲಿದ್ದ ಚೆಂಡು ಆ ಲಾಂಗ್ ಆನ್ ಮತ್ತು ಡೀಪ್ ಹಿಟ್ ವಿಕೆಟ್ ಕ್ಷೇತ್ರ ರಕ್ಷಕರ ಮಧ್ಯೆ ಬಹಳಷ್ಟು ಅಂತರವಿತ್ತು. ಆ ಅಂತರವನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿ ಉತ್ತಮವಾಗಿರತಕ್ಕಂಥ ಹೊಡೆತ. ಅಶ್ವಿತ್ ಬ್ಯಾಟ್ ನ ಮುಖೇನವಾಗಿ ಡೆತ್ ಓವರ್ ನ ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟಿದಾಗ ಆತ್ಮವಿಶ್ವಾಸದೊಂದಿಗೆ ಇದೇ ರೀತಿಯ ಪ್ರದರ್ಶನವನ್ನ ಅಂತಿಮ ಹಂತದವರೆಗೆ ಮುಂದುವರಿಸಬೇಕಾಗಿದೆ. ಬೆಳ್ಳಿ ಕ್ರಿಕೆಟರ್ಸ್ ಕೇವಲ ಒಂದು ಎಸೆತ ಮುಕ್ತಾಯವಾಗಿದೆ. 58 ರನ್ಗಳನ್ನು ಈಗಾಗಲೇ ಗಳಿಸಿಕೊಂಡು ಸುಭದ್ರ ಸ್ಥಿತಿಯತ್ತ ಮುನ್ನೋಗ್ತಾ ಇದೆ ಬೆಳ್ಳಿ ಕ್ರಿಕೆಟರ್ಸ್ ತಂಡ. ದ್ವಿತೀಯ ಬಾರಿ ಎಸೆಯಬೇಕಾಗಿದೆ ಪುನೀತ್. ರೈಟ್ ಆರ್ಮ್ ಓವರ್ ದ ಅರೌಂಡ್ ವಿಕೆಟ್ ಮುಖೇನವಾಗಿ ಒಂದು ಎಸೆತ 6 ರನ್ ಅನ್ನು ಬಿಟ್ಟುಕೊಟ್ಟು ಇದೀಗ ಮತ್ತೊಮ್ಮೆ ದ್ವಿತೀಯ ಬಾರಿ. ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ. ಬ್ಯಾಟ್ಸ್ಮನ್ ಗೋಟ ರಕ್ಷಕನನ್ನ ವಂಚಿತ ಚೆಂಡು ಈ ಬಾರಿ ಸೀಮಾರೇಖೆಯ ಗಡಿಯನ್ನು ದಾಟಿದೆ. ಬೈಸ್ ಮೂಲಕ ಮತ್ತೊಂದು ಬೌಂಡರಿ ದಾಖಲಾಗಿದೆ. ಎಲ್ಲೋ ಒಂದು ಕಡೆ ಸುಲಭ ಚೆಂಡಾಗಿತ್ತು. ಬ್ಯಾಟ್ಸ್ಮನ್ ದೊಡ್ಡ ಹೊಡೆತವನ್ನು ಹೊಡೆಯುವಂತಹ ಸಾಧ್ಯತೆ ಇತ್ತು. ಆದರೆ ಅನುಭವಿ ಗೋಟ ರಕ್ಷಕ ಅಲ್ಲಿ ಪ್ರದೀಪ್ ರವರ ವೈಫಲ್ಯ. ಶಾರ್ಟ್ ಫೈನ್ ಲೆಗ್ ಮತ್ತು ಶಾರ್ಟ್ ಥರ್ಡ್ ಮ್ಯಾನ್ ಕ್ಷೇತ್ರ ರಕ್ಷಕರು ಇದ್ರೂ ಕೂಡ ಅಲ್ಲಿ ಇಬ್ಬರು ಕ್ಷೇತ್ರ ರಕ್ಷಕರು ಮತ್ತು ಗೂಟ ರಕ್ಷಣ ವಂಚಿತ ಚೆಂಡು ಬೌಂಡರಿಯ ಗೆರೆಯನ್ನ ಕ್ರಮಿಸಿದ. ಇದೀಗ ಮತ್ತೊಮ್ಮೆ 3ನೇ ಬಾರಿ ಪುನೀತ್. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಶೈಕಿಂಗ್ ತುದಿಯಲ್ಲಿ ಮತ್ತೊಮ್ಮೆ ಅಶ್ವಿತ್ ಈಗಾಗಲೇ 2 ಎಸೆತ 10 ರನ್ ಅನ್ನು ಗಳಿಸಿಕೊಂಡು ಮತ್ತೊಮ್ಮೆ ರಿವರ್ಸ್ ಸ್ವೀಪ್. ಉತ್ತಮ ಸ್ವೀಪ್ ಶಾಟ್, ಉತ್ತಮವಾಗಿರ್ತಕ್ಕಂಥ ಹೊಡೆತ. ಮತ್ತೊಮ್ಮೆ ಫೈನ್ ಲೆಗ್ ವಿಭಾಗದಲ್ಲಿದೆ ಚೆಂಡು. ವಿಕೆಟ್ ಗಳ ಮಧ್ಯೆ ನೋಡಿ ಚುರುಕಿನ ಓಡಾಟದಲ್ಲಿ ಮತ್ತೊಂದು ರನ್. 3ನೇ ರನ್ ಅನ್ನು ಸುಲಭವಾಗಿ ಕದಿಯಲೆತ್ತಿಸಿದಾಗ ಒತ್ತಡದಲ್ಲಿ ಕ್ಷೇತ್ರ ರಕ್ಷಕರು ಇದೀಗ 4ನೇ ರನ್ ಅನ್ನು ಕದಿಯಲೆತ್ತಿಸುವ ಪ್ರಯತ್ನದಲ್ಲಿ ಅಂತಿಮವಾಗಿ ನೋಡಿ ರನ್ ಔಟ್ ಆದ ತಕ್ಷಣ ಅರಿವಿಗೆ ಬಂದ ತಕ್ಷಣ ನೇರವಾಗಿ ನಿರ್ಣಾಯಕರ ತೀರ್ಪಿಗೂ ಕೂಡ ಕಾಯದೆ ಫೆವಿಲಿಯನ್ ಅಂತ ಹೆಜ್ಜೆ ಆಗ್ತಾ ಇದ್ದಾರೆ ಇಲ್ಲಿ ಉನ್ನಿಕೃಷ್ಣನ್. ಅತ್ಯುತ್ತಮವಾದ ಜತೆಯಾಟವನ್ನು ನಿಭಾಯಿಸಿದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 65ಕ್ಕೆ ಏರಿಕೆಯಾಗಿದೆ. ಇನ್ನೂ ಕೂಡ ಪ್ರಥಮ ಇನ್ನಿಂಗ್ಸ್ನ ಅಂತಿಮ 3 ಎಸೆತ ಬಾಕಿ ಇದೆ. ಮತ್ತೋರ್ವ ಹೊಸ ದಾಂಡಿಗನ ಆಗಮನವಾಗಿದೆ. ನೀತು ಹೊಸ ದಾಂಡಿಗನ ಆಗಮನವಾಗಿದೆ. ಅಂತಿಮ 3 ಎಸೆತದ ಆಟ ಬಾಕಿಗಿದೆ. 65 ರನ್ಗಳನ್ನು ಗಳಿಸಿಕೊಂಡು ಸುಭದ್ರ ಸ್ಥಿತಿಯತ್ತ ಮುನ್ನೋಗ್ತಾ ಇದೆ. 65 ಫಾರ್ ದ ಲಾಸ್ ಆಫ್ 5 ವಿಕೆಟ್ ಆಫ್ಟರ್ ಕಂಪ್ಲೀಷನ್ ಆಫ್ 5.3 ಓವರ್. ಮತ್ತೊಮ್ಮೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಪುನೀತ್. ಶೈಕಿಂಗ್ ತುದಿಯಲ್ಲಿ ಹೊಸ ದಾಂಡಿಗ ನೀತು. ಅಂತಿಮ 3 ಚೆಂಡಿನ ಆಟ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ಈಗಾಗಲೇ 65 ರನ್ ಅನ್ನು ಗಳಿಸಿಕೊಂಡು ಸುಭದ್ರ ಸ್ಥಿತಿಯಲ್ಲಿದ್ದಂತ ತಂಡ 4ನೇ ಬಾರಿ ಸುಂದರತೆಯ ರಿವರ್ಸ್ ಮಾಡುವಂತಹ ಪ್ರಯತ್ನದಲ್ಲಿ ಎಡಬಿದ್ರು. ಯಾವುದೇ ರನ್ನಿನ ಗಳಿಕೆ ಇಲ್ಲ. ಪ್ರತಿಯೊಂದು ಎಸೆತ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಲಿಕ್ಕಿದೆ. ಕಾರಣ ಇದು 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಗೆದ್ದರೆ ಸೆಮಿಫೈನಲ್ ಹಂತಕ್ಕೆ ಪ್ರವೇಶ. ಅಂತಿಮ 2 ಚೆಂಡು ಶೈಕಿಂಗ್ ತುದಿಯಲ್ಲಿ ಮತ್ತೆ ಅಶ್ವಿತ್. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ 5ನೇ ಬಾರಿ ಪುನೀತ್ ಎಸೆಯಬೇಕಾಗಿದೆ. ಸತತವಾಗಿ ರನ್ಗಳನ್ನು ಬಿಟ್ಟುಕೊಟ್ಟಂತ ಆಟಗಾರ. ಈ ಬಾರಿ ಸುಂದರತೆ ಹೊಡೆತ, ಆದರೆ ನೇರವಾಗಿ ಬೌಲರ್ ನ ಕೈಯಲ್ಲಿದೆ ಚೆಂಡು. ರನ್ ಔಟ್ ರೂಪದಲ್ಲಿ ಅಂತಿಮ ಹಂತದಲ್ಲಿ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಈ 2 ಎಸೆತ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಪ್ರತಿಯೊಂದು ಡಾಟ್ ಬಾಲ್ ಕೂಡ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಬಹುದು. ಅದೆಷ್ಟೋ ನಿದರ್ಶನಗಳಿವೆ. ಒಂದೇ ಒಂದು ಎಸೆತ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದೆ. ಇಲ್ಲೂ ಕೂಡ ಅಂತಿಮ ಹಂತದಲ್ಲಿ ಆ 2 ಡಾಟ್ ಬಾಲ್ ಅದೆಷ್ಟರ ಮಟ್ಟಿಗೆ ಇಲ್ಲಿ ಎದುರಾಳಿ ತಂಡಕ್ಕೆ ಸಹಕಾರಿಯಾಗಲಿಕ್ಕಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಇಲ್ಲಿ ಅಂತಿಮ 1 ಎಸೆತ ಬಾಕಿಗಿದೆ. ಶೈಕಿಂಗ್ ತುದಿಯಲ್ಲಿ ನೀತು ಸಿಡಿಸಬಲ್ಲರೆ 1 6 ಅನ್ನುವಂತಹ ಪ್ರಶ್ನೆಗಿದೆ. ಒಟ್ಟಾರೆಯಾಗಿ ಈಗಾಗಲೇ 65 ರನ್ ಅನ್ನು ಗಳಿಸಿಕೊಂಡು ಅಂತಿಮ ಬಾರಿ ಎಸೆಯಬೇಕಾಗಿದೆ ಪುನೀತ್. ಆರಂಭಿಕ ಹಂತದಲ್ಲಿ ದುಬಾರಿಯಾಗಿ ಪರಿಣಮಿಸಿರುವ 3 ಎಸೆತಗಳಲ್ಲಿ 13 ರನ್ ಅನ್ನು ಬಿಟ್ಟುಕೊಟ್ಟು ಆ ಬಳಿಕ 2 ಸತತ ಡಾಟ್ ಬಾಲ್. ಇದೀಗ ಅಂತಿಮ ಬಾರಿ ಪುನೀತ್ ಮತ್ತೊಮ್ಮೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಶೈಕಿಂಗ್ ತುದಿಯಲ್ಲಿ ನೀತು. ದೊಡ್ಡ ಹೊಡೆತದ ನಿರೀಕ್ಷೆಯಲ್ಲಿದೆ ಬೆಳ್ಳಿ ಕ್ರಿಕೆಟರ್ಸ್ ತಂಡ. ಎದುರಾಳಿಯನ್ನು ತಡೆ ಹಿಡಿಯಬೇಕಾಗಿದೆ ಪುನೀತ್. ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ 1 ಅಂಕದ ಬಳಿಕ ಅವಳಿಗಾಗಿ ನೋಟ. ಅವಳಿ ಕೂಡ ಇಲ್ಲಿ ಸುಲಭ. 2 ಅಂಕಗಳನ್ನು ಅಂತಿಮ ಎಸೆತದಲ್ಲಿ ಗಳಿಸಿಕೊಂಡಾಗ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ ಬಲಿಷ್ಠ ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರ ತಂಡದ ಎದುರು ಬೆಳ್ಳಿ ಕ್ರಿಕೆಟರ್ಸ್ ತಂಡ ಗಳಿಸಿಕೊಂಡಿದೆ 67. ಗೆಲ್ಲಲು 68 ರನ್ನಿನ ವಿಜಯದ ಗುರಿಗಿದೆ.
67 ರನ್ ಗಳಿಸಿಕೊಂಡು 36 ಎಸೆತಗಳ ಮುಂದೆ 68 ರನ್ನಿನ ವಿಜಯದ ಗುರಿಯನ್ನ ಈಗಾಗಲೇ ನೀಡಿದ್ದಾರೆ ಎದುರಾಳಿ ತಂಡಕ್ಕೆ. ಹಾಗೇನೆ ಇಲ್ಲೊಂದು ಸಂಘಟಕರಿಂದ ಸೂಚನೆ ಬರ್ತಾ ಇದೆ, ಗಮನಿಸಿಕೊಳ್ಳಿ. ಗುತ್ತಿಗಾರಿನ ಈ ಪ್ರತಿಷ್ಠಿತ ಪಂದ್ಯಾಟ ಹಲವಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಅದೆಷ್ಟೋ ತಂಡಗಳು ತಡವಾಗಿ ಬಂದು ಅವಕಾಶವನ್ನ ಕಳೆದುಕೊಂಡವು. ಕೆಲವೊಂದು ತಂಡಗಳು ಸಂಘಟಕರ ಮತ್ತು ನಿರ್ಣಾಯಕರ ತೀರ್ಪಿಗೆ ಬದ್ಧರಾಗದೆ ಅವಕಾಶವನ್ನ ಕಳೆದುಕೊಂಡ್ರು. ಕೆಲವೊಂದು ಆಟಗಾರರು ಅಸಭ್ಯ ರೀತಿಯ ವರ್ತನೆಗಾಗಿ ಅವಕಾಶವನ್ನ ಕಳೆದುಕೊಂಡ್ರು. ಇಲ್ಲಂತೂ ಈ ವರ್ಷ ಕೂಡ ಒಂದು ತಂಡ ಈಗಾಗಲೇ ಸಂಘಟಕರು ಸ್ಪಷ್ಟಪಡಿಸಿದ್ದಾರೆ, ಅಧಿಕೃತವಾಗಿ ಒಂದು ತಂಡಕ್ಕೆ ಮುಂದಿನ ವರ್ಷದಿಂದ ಅವಕಾಶವಿಲ್ಲ. ಬಹಳಷ್ಟು ಬಾರಿ ಕರೆಯನ್ನ ನೀಡಿದೆವು, ಛಾಯಾಚಿತ್ರಕ್ಕಾಗಿ ಕರೆಯನ್ನ ನೀಡಿದ್ರು ಕೂಡ ಸ್ಪಂದಿಸಲಿಲ್ಲ. ಕಾರಣ ಈಗಾಗಲೇ ಸಂಘಟಕರು ಗಮನಿಸಿಕೊಳ್ಳಿ, ಇದು ಸಂಘಟಕರ ತೀರ್ಮಾನ ಬಂದಿದೆ. ಮುಂದಿನ ವರ್ಷದಿಂದ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡಕ್ಕೆ ಈ ಪಂದ್ಯದಲ್ಲಿ ಭಾಗವಹಿಸುವಂತ ಅವಕಾಶ ಇಲ್ಲ, ಇದು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಸ್ಥಳೀಯ ತಂಡವಾಗಿರಬಹುದು, ಹೊರ ಜಿಲ್ಲೆಯ ತಂಡವಾಗಿರಬಹುದು, ಬೇರೆ ತಾಲೂಕಿನ ತಂಡವಾಗಿರಬಹುದು, ಯಾರು ಆದಲ್ಲಿ ನಿಯಮಗಳು ಎಲ್ಲರಿಗೂ ಒಂದೇ. ಕಾರಣ ಇದು ಪ್ರತಿಷ್ಠೆಯ ಪಂದ್ಯಾಟ. ಈ ಗುತ್ತಿಗಾರಿನ ಇತಿಹಾಸದಲ್ಲಿ ಕಳೆದ 25 ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಪರಶುರಾಮ ಟ್ರೋಫಿಯನ್ನ ಆಯೋಜನೆ ಮಾಡಿದಂತಹ ಹೆಸರನ್ನ ನಾವು ಮುಂದಿನ ಪೀಳಿಗೆ ಕೂಡ ಉಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ನಿರ್ಣಯ ಬಹಳಷ್ಟು ಸ್ಪಷ್ಟವಾಗಿದೆ. ಮುಂದಿನ ವರ್ಷದಿಂದ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡಕ್ಕೆ ಪಂದ್ಯಾಕೂಟದಲ್ಲಿ ಭಾಗವಹಿಸುವಂತ ಅವಕಾಶ ಇಲ್ಲ, ಗಮನಿಸಿಕೊಳ್ಳಿ. ಮುಂದಿನ ದ್ವಿತೀಯ ಇನ್ನಿಂಗ್ಸ್ ಅನ್ನ ವೀಕ್ಷಕ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರರಾದ ಸತೀಶ್ ಮಂಗಳೂರು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರತಿಯೊಂದು ಸಿಕ್ಸರ್ಗೆ ಗಮನಿಸಿಕೊಳ್ಳಿ, ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರ ತಂಡ ಗಳಿಸಿಕೊಳ್ಳುವ ದಾಂಡಿಗರು ಹೊಡೆಯುವಂತ ಪ್ರತಿಯೊಂದು ಸಿಕ್ಸರ್ಗೆ ತಲಾ 300 ರೂಪಾಯಿಯ ನಗದು ಬಹುಮಾನ ಘೋಷಣೆಯಾಗಿದೆ. 200 ರೂಪಾಯಿಯನ್ನು ತಂಡದ ಮಾಲಕರಾಗಿರತಕ್ಕಂತಹ ದಯಾನಂದ ಕನ್ನಡಕರ್ ಅವರು ನೀಡಿದ್ರೆ 100 ರೂಪಾಯಿ ಬಹುಮಾನವನ್ನ ಶ್ರೇಯಸ್ ಮುತ್ಲಾಜಿ ಅವರು ನೀಡಿ ಸಹಕರಿಸಲಿಕ್ಕಿದ್ದಾರೆ. ಪ್ರತಿಯೊಂದು ಸಿಕ್ಸ್ಗೆ ಕೂಡ 300 ರೂಪಾಯಿಯ ನಗದು ಬಹುಮಾನ ಇಲ್ಲಿ ಘೋಷಣೆಯಾಗಿದೆ. ಮುಂದಿನ ವೀಕ್ಷಕ ವಿವರಣೆ ನೀಡಲಿಕ್ಕಿದ್ದಾರೆ ಸತೀಶ್ ಮಂಗಳೂರು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. Thank you very much, Sukumar. And we are coming back to this high voltage match. Just like we mentioned earlier, that is going to be a high voltage match. The 67, which is a total score by Belly cricketers, and that means outstanding performance. Especially the Latif is leading up after him too much. And first run, which is came from the extra and without any effort from the bat. 300 rupees, which is already announced by the owner of the team, as well as for every 6 score by the batter, they will going to get 300 rupees. And even for the Belly cricketers bowlers, and every wicket they will going to get 200 rupees. And it's going to be a competition and a high voltage competition between these two teams, and the prize money will go into race game after game. And Ashwin will go into bowl. Right arm over the wicket, balls to Girish. Short on up. It rise powerfully. The protection has been given in the mid-wicket, whitish long on region, in fact, and they have to settle for the single. Nice looking drive there from Girish, but not able to defeat the fielder in the mid-wicket. So 300 rupees for a 6 and 200 rupees for the wicket. Dayananda Kannadka, the owner of the team, announced 200 rupees, and Shreyas Mutlaje announced 100 rupees for 6. That means altogether 300 rupees for every 6. Ashwin. Right arm over the wicket, balls to Chami. Chami drives, lofted and straight down the ground, but protection has been given in the deep long on and misfield, and again he recovered very well, and they come back for that couple of runs in the negation. So with that couple of runs covered, numbers on to 3 on the board. Chami is a tremendous striker of the ball. Everybody knows his potential. Is a man who got name and fame in last 25 years of his cricket career, and in underarm cricket he's been outstanding cricketer, just like Unni Krishnan, just like some players like, of course, in earlier days. They're all the great players who were really able to keep their fitness, able to keep their
name and fame by their wonderful performance. Consistency in the performance is so important for the player. And very good comeback here by Ashwin in this particular over. It's a very good line. It's not so easy against Ashwin. He's a different kind of bowler who can be very effective for any kind of batsman. And so far he's bowled a very tidy over. But job is not yet over. 2 to go in this over. Ashwin, right arm over wicket bounce. Again going for the cut, but not really able to get that one. Again misfield there by the pit. A little bit the urgency which is so shown there by the Sadakuttan down at extra cover. So batsman grabbing the opportunity to come back for the second with that couple of runs covered. Numbers on to 7 on the board without loss of any wicket in the over number first in progress. 68 which is going to be a target. And run rate required is almost just over 11 runs per over. And it's not going to be that much of easy, but not impossible in cricket. Just 7 on the board. Ashwin final time. Bowling with short run off. Right arm over the wicket, going for the drive, missing it completely. Ball just looks like going to be towards a defined leg and wait for the umpire signal. It's a leg by. It's deflected from the leg of Chami. The first over completed. Very good over there, Ashwin. Absolutely good over. He managed to protect some big shots like bounties and sixes in this particular over. After completion of first over, it's 9 on the board, chasing 66 to win this match. Adi Shakti cricketers, Guthigaru against Belly cricketers. Very hot and very hot. Definitely going to be very hot. It's not that kind of the weather condition what we are really having in the month of January. It's a different condition. I want to say that it's a different condition. It's very difficult and horrible condition out here in this Guthigaru. Even though we're having a lot of greeneries out here, but not having that much of wind in the ground compared to the yesterday's weather condition. There's a wind which is passing overcast condition, but today is a bright sunny day, absolutely sunny day. And of course in this most special day for India, Republic Day, which is celebrated 74th Republic Day, which is celebrated all over. And once again we'd like to wish everyone a very, very happy 74th Republic Day. And here is the bowler, Dharma, brought it attack. I request fielding team to make it past. Need to make it past. After the power play, they need to spread out the field, of course. And in this 74th Republic Day, we never forgot our great freedom fighters' sacrifices. We need to follow their footsteps and make our country the best in the world. And once again, happy Republic Day. The first ball of over number 2, Dharma. Right arm over the wicket balls. To Girish. Girish going for the drive, but this time ball is missing the wicketkeeper's hands, Unnikrishnan, and by call by umpire. Rare occasion, Unnikrishnan missing the opportunity, but sometimes it's very difficult to collect the ball when batsmen are coming right in front of wicketkeeper. Very difficult to sight the ball. 10 on the board, double figure. And Dharma once again back to his bowling mark. Right arm over the wicket to Chami. Experienced campaigner. Chami again going for the big drive again. That's it. Beautifully bowled. The bails are off. The bails are off, but we need to see the umpire decision. Will it go into a bowled out? Yes, it's gone. It's bowled out. The fantastic sharp incoming delivery. And I want to see it in the replay. The kind of ball that is bowled there by Chami. Bowled by the bowler in the negation. And Dharma is the one. Is bowled at a beautiful delivery. Just look at that delivery. And of course, ball just kissing the stumps. Just kissing the stumps. And bails are off and is gone. And wicket number 2 is back into pavilion. Wicket first is back into pavilion. Chami and not really able to get any big stroke in his innings, but unfortunately the bowling of Dharma is defeating him. The fantastic piece of bowling there from Dharma. And I just observing him in the last 2-3 years. His bowling and Ashwin's bowling, and especially when they came into Urva cricket ground. And they becomes the runner-up of the last year Sridevi Cricketers Jaipur organized cricket tournament. They came into the finals. That these all players have done a great job, because they made a history in UCG cricket ground. That first time the team which came from Kasaragod district, they into the
finals. News here, some from UCG Cricket Ground. The quarterfinal is going on between KFC Kodikal versus Team Elegant. Batting first, KFC Kodikal now 30 for the loss of 3 wickets in 13 overs. That's the news from UCG Urva Cricket Ground, the Lords of Underarm Cricket. But in this beautiful Veeramaruthi Trophy 2023, we are having one of the best match between these two very best team. Right arm over the wicket ball. So looking for the reverse. Pitch infield, running down to deep backward boundaries, and fielder chasing the ball. Will it go into fielder? Will going to win the race? Yes, he does. He's just winning the race against the field. But they're coming back for the third as well. Absolutely fantastic piece of fielding and even better piece of running between the wicket as well. Altogether, excellent cricket is in the middle. And what a fantastic chasing there for the fielder. It's not so easy, isn't it? He's just chasing the ball like a cat chasing a mouse. And at last, the last moment, he's managed to pull the ball just inside the boundary line. And but meantime, both the batters are run very well between the wicket and sprinting in the middle. And they have got 3 valuable runs for the team. Altogether, the equal battle is on between these two teams because both the teams doesn't want to lose this opportunity, golden opportunity to qualify for the semi-final of this prestigious Veeramaruthi Trophy 2023. Dharma searching for the wicket, searching for the dotted delivery, bowling with the short run up away from us. Passes umpire Ravi Uppala, bows this side, looking for the improvisation. It's going for the single, quick single taken there by both the batter in the negation. Once it looks like it's going to be very close if the fielder is able to catch the ball. The run out opportunity is created. The Pradeep Kumra is the one who got a capability of changing the complexion of the match. His wicket is always going to be a key for the opposition team to pick, but this time Pradeep is so quick to complete that single, and Dharma once again back to his bowling. It's a very contest between two very good players and a very good bowler against one more very good striker of the ball. Improvising but missed it completely. Wicket-keeper behind the stump fails to collect the ball. Here is a batsman not looking for the run because Pradeep doesn't know where the ball is, but here is Ravi Uppala not missing the opportunity to signal the wide, which is gone outside the line of leg stump. Extra delivery, you need to ball that need to ball another extra deliveries. 15 on the board for the loss of 1 wicket. Dharma. Right arm over the wicket balls. Right arm over the wicket again. Lovely line. Best fantastic line here there from the bowler Dharma there. And that ball is almost outside the line of off stump. And Pradeep wanted to sweep that one against the line. Wanted to drag the ball from outside the line of off stump. But missing the line completely. And there is no chance at all for any run. Dharma. Right arm over the wicket balls. Again went for the reverse sweep. Again he missed it completely. What a fantastic stuff here from Dharma. And over number 2, which is completed after completion of over number 2. Searching for the right track. And Om Shakti cricketers Guthigaru are 15 on the board. 7.5 runs per over that's going. 2 ಓವರ್ನ ಮುಕ್ತಾಯಕ್ಕೆ 15 ರನ್ 1 ವಿಕೆಟ್ ನಷ್ಟ. So just wanted to see the how many runs required. Just I want to see the equation. 15 which is deducted from 68. That means another 53 more runs required for the victory in remaining 24 deliveries. 53, 24. Oh my goodness, it's going to be larger. The difference is going larger and larger. Each and every good overs, it's going to be difficult for Om Shakti cricketers to come back. But I think still they got a opportunity. Still they got a potential. The batting department they can come back in this match. But I think they need to deal with some good overs like Ashwit. Need to deal with some very good bowlers. What the team Belly Strikers has got 200 rupees waiting for the bowler for taking 1 wicket. 300 rupees is waiting for the batsman, one who hits the 6. But still, so far, only 1 wicket is back into pavilion, and that's I think Dharma is got 200 rupees for that wicket. And now it's Ashwin bowling his second. Last over of his quota, bowler's back drive. Ashwin not really able to stop the single because the batsman hits the ball pretty hard into him, straight back to the bowler, and bowler reacted with some little bit body behind the line of the ball, stopping the speed of that stroke. Just a single in the occasion. 16 on the board for the loss of 1 wicket in the over number, the third in progress. Ashwin again with the short run up, bowling away from us. Right arm over the wicket to Pradeep. Pradeep this time watching the ball till the last moment, thinking that it might be a wide, but it's well within the reach of the batter. It looks like a little bit misjudgment there by Pradeep. It's a quicker one and straighter one there from Ashwin, and on more dotted delivery. Ashwin once again back to his bowling mark. Pass umpire Mohan Iyadi from Mangalore, bowling with the short run up again. This time reverse sweep comes into play. Protection has been given in the deep
before the fielder from deep Executive region to fields that one ample time for the batter to complete the single. With that single, score number moves on to 17 on the board. 17 on the board without loss of for the loss of one wicket. Ashwin with shot on up, right arm over the wicket. Went for the reverse sweep, is gone. Bowled him, cleaned him up. This is the result of frustration. Rupees for a wicket. The 200 rupees for the wicket, which is announced by Belly cricketers for the wicket-taking deliveries, and already Dharma picked up one, Ashwin picked up one, and new batsman just came into middle is Chirugoli. Is Nazir Chirugoli is one more very good striker of the ball. This little bit surgery in the batting order, and usually Nazir Chirugoli in the previous matches came as an opener for the side. Now he's coming down in the order. Wait and see. He's a number 4 batsman now. Wait and see how it will go to work out for the team. Nazir is on strike. Ashwin is on attack. This time Nazir went for the reverse sweep. Wicketkeeper Unikrishnan missed it completely. The short-term fielder will go into field the ball. It's a little bit contact with the bat of Nazir, so that Unikrishnan couldn't manage to gather the ball. One more addition to total. The wall, we can see that's really the boundaries which is dried out. The sixes which is dried out. That's why the team Shakti cricketers are struggling in the middle to pick that required run rate. And here is again Pradeep will go into take the strike. So far Ashwin has been outstanding in his in his bowling. Again, beautifully bowled, ball deflected from the leg down to deep third man region. Protection has been given in the deep third man, but it's going to be a lucky run here. At last, the boundary what we are talking about, which is dried up. Now it's a boundary is coming here for Shakti cricketers, but not from the bat, but it is a lucky run. It's deflected from the leg, running down to deep third man boundary for 4 runs. And with that boundary, the score jumped into 22. So 3 overs completed, and after completion of over number 3, chasing 68 to win this match. It's 22 on the board. That means 46 more runs required for the victory in 3 overs. The target is really looking tougher and stiffer here for Shakti cricketers Guthigaru, unless any miracle batting which is really required in the remaining 3 overs. I think these 2 batsmen are in the middle. They got a potential of changing the complexion of the match, and wait and see how well they're going to change the complexion of this match. Before the next over is going to start, it's time to ask Gopi to take over the microphone in our national language, Hindi. And Gopi, so far he's been a little bit struggling, the batsmen of Shakti cricketers, because of tidy bowling performance by the bowlers of Belly. And now I think do or die situation here for the batsmen of Om Shakti. They need to do before die if they wanted to win the match. एग्जैक्टली सतीश, जैसा कि आपने फरमाया, डू और डाई सिचुएशन, करो या मरो। और यहाँ पर ओम शक्ति क्रिकेटर्स को मरने से पहले कुछ करना है इस वक्त। और जहाँ तक सवाल है, 22 रन सिर्फ बन चुके 3 ओवर की समाप्ति के बाद। 22 फॉर द लॉस ऑफ 2 विकेट स्कोर्ड बाय ओम शक्ति क्रिकेटर्स Guthigaru against Belly cricketers, and the target for them is 67. That means 67 minus 22. That means 68 target. That means 46 more runs now they have to score for victory in remaining 3 overs with the required run rate of exactly 15.34 runs per over. और यहाँ पर चौथा ओवर लेकर गेंदबाज इस वक्त तैयार। अज्जू गेंदबाजी इस वक्त शुरू करते हुए नई ओवर की पहली गेंद लेकर इस वक्त तैयार। ये गेंद को ड्राइव कर दिया इस वक्त। शॉर्ट मिड विकेट पर गेंद पहुंचे, 1 रन का इजाफा यहाँ पर हो चुका। 23 अले फ्रेंड्स क्लब पहला रहागु ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದ ನಾಯಕರು ಟಾಸ್ ಗಾಗಿ ದಯವಿಟ್ಟು ತಕ್ಷಣ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿರುತ್ತೆ. ಐ ರಿಕ್ವೆಸ್ಟ್ ದ ಕ್ಯಾಪ್ಟನ್ಸ್ ಆಫ್ ಫ್ರೆಂಡ್ಸ್ ಕ್ಲಬ್ ಪೈಲಾರ್ ಅಂಡ್ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಟು प्लीज रिपोर्ट टू द स्टेज इमीडिएटली. द कैप्टन्स फॉर द टॉस प्रोसीजर. ये गेंद लेग स्टंप पर आती हुई और गेंद को इस वक्त ऑन साइड पर उछालना चाहता, गेंद को ठीक तरह से बल्ले पर नहीं रह पाए। 1 रन लेग बाय के रूप में। द स्कोर बोर्ड इज नाउ मूविंग अप टू 24 नाउ विद दैट सिंगल रन in the over number 4 in progress. 16 balls to go in their innings, and 44 more runs now they have to score for victory. और गेंदबाज इस वक्त गेंदबाज यहाँ पर आगे बढ़ाते हुए ये गेंद लेग स्टंप पर आती हुई, लेग स्टंप से बाहर की ओर निकलती हुई, एंड वाइड डिक्लेयर्ड बाय अंपायर. सिंगल रन एडेड टू द टोटल इन द फेस ऑफ एक्स्ट्रास. It's 25 for the loss of
2 wicket in the over number 4 in progress. Still 16 balls left and 43 more runs now they have to score for victory. और गेंदबाज अज्जू इस वक्त गेंदबाजी आगे बढ़ाते हुए ये गेंद अच्छी गेंद थी इस वक्त गेंद को उछाल दिया डीप मिड विकेट पर मिसफील्ड और गेंद सीमा रेखा से बाहर 4 रनों के लिए। हड़बड़ाहट में गेंद से अपनी नजरें हटा ली अंतिम क्षण में गेंद गेंद पर लपकने की कोशिश में और गेंद उनके हाथों से छूटती हुई और जहां पर सिर्फ 1 रन मिलना चाहिए था वहां पर रन से मिले 4 29 रनों पर स्कोर बोर्ड पहुंच चुका है। इट्स 29 फॉर द लॉस ऑफ 2 विकेट इन द ओवर नंबर 4 इन प्रोग्रेस। मंजू जो फील्डर थे इस वक्त डीप मिड विकेट पर जिन्होंने यहां पर मिसफील्ड किया था उन्हें आगे बुला लिया गया है शॉर्ट मिड विकेट पर। तो गेंदबाज इस बीच अज्जू गेंदबाज यहां पर आगे बढ़ाते हुए दाहिने हाथ राउंड द विकेट गेंदबाजी करते हुए ये गेंद इस बार ऑफ स्टंप से काफी बाहर गेंद निकल चुकी है थर्ड मैन की दिशा में वाइड का इशारा अंपायर का। 1+1 2 runs now added to the total 31 for the loss of 2 wickets now 31 for the loss of 2 wicket and 37 more runs now they have to score for victory. गेंदे कुल मिलाकर बाकी हैं 15 balls to go in their innings और अपनी अगली गेंद लेकर रज्जू इस वक्त तैयार दाहिने हाथ राउंड द विकेट ये गेंद स्वीप किया इस वक्त खूबसूरती के साथ पैडल स्वीप करते डीप फाइन लेग पर 1 रन का इजाफा यहां पर हो चुका है और 1 रन के इजाफे के साथ स्कोर अब बढ़कर पहुंच चुका है 32 now 32 for the loss of 2 wicket. In the next match, Veeramruthi Sports Club of Mangalore was elected to field first against Friends Club Pailar. Or the next match will be the last quarter-final match of this tournament. गेंदबाज की गेंद ऑन साइड पर गेंद को उछालना चाहता चूंकि इस वक्त और गेंद पहुंची शॉट पॉइंट पर जहां पर गेंद को फील्ड कर लिया गया रन से इस बीच बल्लेबाज को नहीं मिलेगा। स्कोर रुक चुका है 32 रनों पर। द स्कोर बोर्ड स्टेज एट 32 फॉर द लॉस ऑफ 2 विकेट 36 मोर रन्स नाउ दे हैव टू स्कोर फॉर विक्ट्री। और इस बीच गेंदबाज अज्जू गेंदबाज यहां पर आगे बढ़ाते हुए दाहिने हाथ राउंड द विकेट ये गेंद इस बार बेहतर गेंदबाजी एब्सोल्युटली फैंटास्टिक पीस ऑफ बॉलिंग परफॉर्मेंस मच स्ट्रेट लाइन द बैट्समैन गॉन फॉर अ माइटी हीव दिस टाइम नॉट सक्सीडेड एंड कलेक्टेड बाय विकेट कीपर बिहाइंड द स्टंप्स एंड ओवर नंबर 4 has been came to an end. 32 for the loss of 2 wicket after completion of 4 overs. They are looking in trouble now. Om Shakti cricketers Guthigaru. 36 more runs now they have to score for victory in remaining 12 balls and the asking run rate is now gone up to exactly 18 runs per over. आदर्श गेंदबाजी पर इस वक्त उतरते हुए दोपहर का वक्त लगभग 3 इस वक्त बज चुके हैं और जहां तक सवाल है 3:15 इट्स ऑलरेडी 3:15 एट आफ्टरनून और इस श्रृंखला का तृतीय क्वार्टर फाइनल मैच यहां पर खेला जाता हुआ और ऐसा कहना पड़ेगा वीरामारुति ट्रॉफी 2023 इस मेगा श्रृंखला के अंतर्गत तृतीय क्वार्टर फाइनल मैच इस वक्त की शानदार प्रगति करता हुआ आदर्श गेंदबाजी यहां पर शुरू करते हुए 12 बॉल्स टू गो एंड 36 मोर रन्स नाउ दे हैव टू स्कोर फॉर विक्ट्री। ओवर की पहली गेंद लेकर तैयार दाहिने हाथ राउंड द विकेट गेंदबाजी करते हुए यह गेंद इस बार रिवर्स शॉट खेलना चाहा 1 रन इस बीच मिलेगा 33 नाउ और निस्संदेह एक्यूरेट बॉलिंग परफॉर्मेंस जिसे अंग्रेजी में कहते हैं बिल्कुल नपीतुली गेंदबाजी यहां पर करते हुए इस वक्त गेंदबाज बल्लेबाज को कोई रूम या विड्थ प्रदान नहीं कर रहे कि वो खोल कर स्ट्रोक यहां पर खेल सके। 11 गेंदें बाकी हैं और 35 रन चाहिए 35 रन्स टू गेट इन रिमेनिंग 11 बॉल्स। The asking run rate is now creeping up here for them. और आदर्श गेंदबाजी यहां पर आगे बढ़ाते हुए दाहिने हाथ राउंड द विकेट गेंदबाजी करते हुए दाहिने हाथ के बल्लेबाज सामना करने के लिए तैयार। ये गेंद स्वीप किया सफल होते हुए लेकिन नॉट क्वाइट मिडली गेट एट द लास्ट मोमेंट ही गेट्स अ सिंगल फॉर दैट स्ट्रोक। लेग बाय का इशारा लेग बाय के रन के साथ स्कोर बढ़कर पहुंच चुका है 34 रनों पर 34 रन्स दे स्कोर्ड 34 रन्स मोर नाउ दे हैव टू स्कोर एंड द बॉल इज नाउ रिमेनिंग जस्ट अ 10 और गेंदबाज आदर्श तो इस वक्त आदर्श गेंदबाजी आगे बढ़ाते बहुत ही चतुर गेंदबाज काफी छोटे उम्र के खिलाड़ी सिर्फ 16 साल की उम्र उनकी है और यहाँ पर एक बेहतरीन लेंथ और लाइन के साथ गेंदबाज करते हुए आदर्श 16 ईयर ओल्ड द यंग टैलेंटेड बॉलर बॉलिंग विद अ परफेक्ट लेंथ एंड लाइन एट द सिचुएशन। और जहां तक सवाल है आदर्श का तो अपनी ओवर की अगली गेंद लेकर आदर्श इस वक्त गेंदबाज यहां पर आगे बढ़ाते हुए लॉन्ग ऑफ मच स्ट्रेटर
लॉन्ग ऑन पर इस वक्त फील्डर जाते हुए और अपनी ओवर की अगली गेंद लेकर आदर्श इस वक्त तैयार। हालांकि 16 साल की उम्र जरूर है उनकी, लेकिन काफी प्रतिभाशाली और इस बीच तैयार अपनी अगली गेंद लेकर। इस बार बल्ले का बाहरी किनारा विकेट कीपर रख के पहुंचा बाहर, गेंद पहुंची थर्ड मैन की दिशा में, 1 रन का इजाफा यहाँ पर हो चुका है। इट्स 36 फॉर द लॉस ऑफ 2 विकेट नाउ। रन्स अभी भी सिंगल्स के रूप में बनते हुए 9 गेंदें बाकी हैं और रन्स चाहिए 32। 32 रन्स टू गेट इन रिमेनिंग 9 बॉल्स नाउ। और पानी इस वक्त सिर से ऊपर निकलता हुआ यहाँ पर बल्लेबाजों के लिए ओम शक्ति क्रिकेटर्स गुत्तिकारु के। और जहां तक सवाल है गेंदबाजी का, तो आदर्श इस वक्त एक बार फिर से गेंदबाजी यहाँ पर आगे बढ़ाते हुए। दाहिने हाथ राउंड द विकेट, ये गेंद इस बार गेंद को उछालना चाहा, नॉट क्वाइट मिडिंग एट द लास्ट मोमेंट, ही गेट्स इन अ सिंगल फॉर द स्ट्रोक। लॉन्ग ऑफ पर फील्डर गेंद पर पहुंचे, गेंद को उन्होंने फील्ड किया, लेकिन 1 रन बल्लेबाज को लेने से नहीं रोक पाए और 1 रन के साथ स्कोर बढ़कर पहुंच चुका है 37 रनों पर। इट्स 37 फॉर द लॉस ऑफ 2 विकेट्स नाउ। 31 more runs now they have to score for victory in remaining 8 deliveries. Almost 8 boundaries required in the last 8 deliveries. ये गेंद ऑन साइड पर स्विंग करना चाहा, नॉट क्वाइट मिड विकेट, ही गेट्स इन अ सिंगल फॉर दैट स्ट्रोक। और 1 रन के साथ स्कोर बढ़कर पहुंच चुका है 38 रनों पर। 38 नाउ, एग्जैक्टली 30 रन्स मोर रिक्वायर्ड इन रिमेनिंग 7 बॉल्स। अंतिम बार इस ओवर में आदर्श गेंदबाजी यहां पर आगे बढ़ाते हुए। दाहिने हाथ राउंड द विकेट इस वक्त गेंदबाजी करते हुए, ये गेंद इस बार ऑफ द टोज खूबसूरती के साथ ह्यूज वन। और इस स्ट्रोक को अगर आपने देखा होगा, मैं देखना चाहूंगा किस तरीके से गेंद को उछाला था। देखिए यहाँ पर टीवी मॉनिटर पर just flicks it away off the toes with the perfect timings, and because of that he's got that one for a maximum. Absolutely fantastic stroke और तकनीकी तौर पर बेहतरीन स्ट्रोक था, स्कूप कर दिया था ऑफ द टोज इस वक्त। और इस छक्के के साथ स्कोर बढ़कर पहुंच चुका है 44 रनों पर। नजीर बल्लेबाज थे जिन्होंने बेहतरीन तरीके से गेंद को इस वक्त फ्लिक कर दिया था, स्कूप कर दिया था 4 रनों के लिए। 24 रिक्वायर्ड इन लास्ट ओवर और 300 रुपए का नकद पुरस्कार वो प्राप्त कर चुके हैं इस छक्के के लिए, जो दयानंद कन्नड़ का जिन्होंने 200 रुपए की घोषणा की और श्रेयस मुतलाज है जिन्होंने 100 रुपए की घोषणा की है। कुल मिलाकर 300 रुपीस he backed into his pocket from Dayanand Kannadka versus Dayanand Kannadka and Shreyas Mutlaje. So last over remaining and 24 required. और इस बीच गेंदबाज यहाँ पर शुरू करते हुए मंजू। अंतिम ओवर यहाँ पर शुरू होता हुआ, ओवर की पहली गेंद लेकर गेंदबाज यहाँ पर तैयार। और इस बीच नजीर ऑफ द स्ट्राइक हो चुके हैं, स्ट्राइक इस वक्त लेने के लिए तैयार प्रदीप। और ओवर की पहली गेंद लेकर गेंदबाज यहाँ पर आगे बढ़ाते हुए, यह गेंद रिवर्स शॉट, गेंद को खेला, फील्डर गेंद के नीचे आते हुए, जी नहीं, गेंद को पकड़ने में सफल एक टिप्पे के बाद। हालांकि कैच को तो लपक नहीं सके, लेकिन अंतिम क्षण में अपने ऊपर की ओर छलांग लगाते हुए गेंद को उन्होंने रोका और इस बीच 2 रनों का इजाफा यहाँ पर हो चुका है। कपल ऑफ रन्स एडेड टू द टोटल, 46 नाउ, 22 रिक्वायर्ड फ्रॉम 5 डिलीवरीज, 5 balls and 22 runs required। और मंजू एक बार फिर से तैयार, गेंदबाजी आगे बढ़ाते हैं प्रदीप के लिए, ऑन साइड पर गेंद को उछालना चाहा, परिवर्तन के तौर पर धीमी गेंद थी, 1 रन मिलेगा और 1 रन के साथ स्कोर बढ़कर अब पहुंच चुका है 47 रनों पर। 47 द लास्ट चांस नाउ इन फ्रंट ऑफ द बैट्समैन ऑफ ओम शक्ति क्रिकेटर्स गुत्तिगारू। 21 रिक्वायर्ड इन रिमेनिंग लास्ट 4 balls। और पिछले ओवर में जो छक्का जड़े थे ऑफ द टोस खूबसूरती के साथ, नजीर जो कि इस वक्त सामना करने के लिए तैयार रहा। सिर्फ और सिर्फ चमत्कारी बल्लेबाजी ही अब ओम शक्ति क्रिकेटर्स गुत्तिगारू को इस मैच में विजय दिला सकती है। और ये गेंद इस बार ऑफ द टोस मिड विकेट पर 6 रनों के लिए और यहाँ पर उम्मीदें बरकरार रख चुके हैं नजीर। अब 15 रन चाहिए और गेंदें बाकी हैं 3। 15 required in remaining 3 deliveries, and now straight away the pressure on the bowler। अब अगर अगले गेंद पर भी छक्का लगता है तो निस्संदेह यहाँ पर ओम शक्ति के उम्मीदें बरकरार हो सकते हैं। तो यहाँ पर नजीर उम्मीद की अंतिम किरण, आशा की अंतिम किरण इस वक्त दिखाई देते हुए ओम शक्ति क्रिकेटर्स के लिए। 15 रन चाहिए बचे हुए 3 गेंदों में, 15 रिक्वायर्ड इन रिमेनिंग 3 डिलीवरीज।
₹300 का नगद पुरस्कार और वो प्राप्त कर चुकी पैक another ₹300 cash prize from Dayananda Kannadka versus दयानंद कन्नड़का एंड श्रेयस मुतलाजे और गेंदबाज इस वक्त तैयार दाहिने हाथ राउंड द विकेट ये गेंद ड्राइव किया लंबा की दिशा में फील्डर का स्कोर तैनात एक रन मिलेगा दूसरे रन के लिए दौड़ पड़े थ्रो पहुंचा और 2 रन यहां पर मिल चुके एंड नाउ 55, 2 sixes required in the last 2 deliveries, not for victory but for tie. 13 required for victory. In fact, 2 छक्के लगाते हैं तो मैच यहाँ पर टाई हो सकता है. तो देखते हैं अंतिम अवकाश, द लास्ट चांस इन फ्रंट ऑफ द बैट्समैन नजीर और गेंद लेकर इस वक्त तैयार मंजू और दाहिना हाथ राउंड द विकेट गेंदबाजी करते हुए ये गेंद उछाला लंबे पर और गेंद सीमा रेखा के जवाब 6 रनों के लिए और यहां पर अंतिम गेंद पर चाहिए छक्का विजय के लिए. तो टाई के लिए चाहिए सिर्फ एक छक्का और सुपर ओवर खेला जाएगा अगर मैच टाई होगा तो. 6 required for tie in the last delivery and Nazir is now looking on fire. Absolutely fantastic piece of batting performance coming here from नजीर इन दिस लास्ट ओवर. 3 छक्के पिछले ओवर में 1 छक्का और इस ओवर में 2 छक्के यहां पर झड़ चुके हैं और यहां पर अंतिम गेंद पर अपने उम्मीदों को बरकरार रखते हुए 6 रन चाहिए. 6 for tie, 7 for win and if the match ended in a tie, winners will be decided by super over. Last ball of the match is now coming up. Here we go. 6 for tie. And this time lost it, but not quite enough for him. And they lost the match by 6 runs. So absolutely fantastic effort made by the batsman Nazir. निस्संदेह बेहतरीन काबिल तारीफ प्रयत्न उन्होंने किया और उनकी सराहना करनी चाहिए उनकी इस प्रयत्न के लिए. लेकिन आखिरकार दुर्भाग्यवशात उनकी टीम 6 रनों से इस मैच हारने के बाद इस श्रृंखला से बाहर हो गई और दिल्ली क्रिकेटर्स इस श्रृंखला के सेमीफाइनल में प्रवेश प्राप्त कर चुका है इस विजय के साथ. अगला मैच द लास्ट क्वार्टर फाइनल मैच ऑफ द टूर्नामेंट विल बी प्लेड बिटवीन फ्रेंड्स क्लब Pailar versus Veeranjanaya Sports Club Guthigaru and in this match Veeranjanaya Sports Club Guthigaru after won the toss they elected to field first and we'll be back right after the short break with Mr. Sukumar in our state language Kannada with the next match will going to begin within just a short while. And now it's time for break. Thank you. Dhanyavad. ಮತ್ತೊಂದು ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಇದೀಗ ಫ್ರೆಂಡ್ಸ್ ಕ್ಲಬ್ ಪೈಲಾರು ಮತ್ತು
ಸ್ಟ್ರೈಕಿಂಗ್ ತುದಿಯಲ್ಲಿ ಎಡಗೈ ದಾಂಡಿಗ ಹರ್ಷ, ನಾನ್ ಸ್ಟ್ರೈಕಿಂಗ್ ಭಾಗದಲ್ಲಿ ಮುಕ್ತಾರ್ ಕುಮ್ರಾ ಎಸೆತಗಾರಿಕೆ ಭಾಗದಲ್ಲಿ ಈ ಬಾರಿ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ವಿಹಾದ್ ರಹೀದ್. ಕಳೆದ ಪಂದ್ಯದಲ್ಲಿ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ 4 ಸಿಕ್ಸರ್ ಅನ್ನು ಸಿಡಿಸಿದಂತಹ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಪ್ರಾರಂಭವಾಗಿದೆ. ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿದೆ. ಆರಂಭಿಕ ದಾಂಡಿಗರಾಗಿ ಇದೀಗ ಸ್ಟ್ರೈಕಿಂಗ್ ತುದಿಯಲ್ಲಿ ಹರ್ಷ ಪಡ್ಡಗಿಯವರು. ರೈಟ್ ಆರ್ಮ್ ಓವರ್ ದ ವಿಕೆಟ್, ಅರೌಂಡ್ ದ ವಿಕೆಟ್ ಮುಖೇನವಾಗಿ ಪ್ರಥಮ ಓವರಿನ ಪ್ರಥಮ ಚೆಂಡು ಸ್ಟ್ರೈಕಿಂಗ್ ತುದಿಯಲ್ಲಿ ಹರ್ಷ. ಪ್ರಥಮ ಎಸೆತ ಉತ್ತಮವಾಗಿರುತ್ತು. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಲಾಂಗ್ ಆಫ್ ವಿಭಾಗದಲ್ಲಿ ಚೆಂಡು 2 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಾಗ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಖಾತೆ ಆರಂಭವಾಗಿದೆ. 2 ರನ್ ಅನ್ನು ಗಳಿಸಿಕೊಂಡಿದೆ. ಪ್ರಥಮ ಎಸೆತ 2 ರನ್ ಅನ್ನು ಗಳಿಸಿಕೊಂಡಂತಹ ಹರ್ಷ. ಎಸೆತಗಾರಿಕೆ ಭಾಗದಲ್ಲಿ ರಹೀದ್. ಓಂ ಶಕ್ತಿ ಕ್ರಿಕೆಟರ್ಸ್ ತಂಡದ ಪರವಾಗಿ 3 ಸಿಕ್ಸರ್ ಅನ್ನು ಹೊಡೆದಂತಹ ನಜೀರ್ ಅವರಿಗೆ ನಗದು ಬಹುಮಾನ 900 ರೂಪಾಯಿ ಲಭಿಸಿದೆ. ದಯವಿಟ್ಟು ತಾವು ವೇದಿಕೆಯ ಬಳಿ ಬಂದು ಈ ಒಂದು ಬಹುಮಾನವನ್ನು, ನಗದು ಬಹುಮಾನವನ್ನು ಪಡೆದುಕೊಳ್ಳಬೇಕು. ಸಿಕ್ಸರ್ಗೆ ತಲಾ 300ರಂತೆ 3 ಸಿಕ್ಸರ್ಗೆ 900 ರೂಪಾಯಿಯ ನಗದು ಬಹುಮಾನ ಘೋಷಣೆಯಾಗಿದೆ. ಆದಷ್ಟು ಬೇಗ ತಾವು ಪ್ರಶಸ್ತಿ ವಿತರಣಾ ವೇದಿಕೆಯ ಬಳಿ ಬಂದು ತಂಡದ ಮಾಲಕರಿಂದ ಈ ನಗದು ಬಹುಮಾನವನ್ನು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ತಲಾ 1 ವಿಕೆಟ್ಗೆ 200 ರೂಪಾಯಿಯ ನಗದು ಬಹುಮಾನ ಘೋಷಣೆಯಾಗಿದ್ದು ಒಟ್ಟಾರೆಯಾಗಿ 4 ವಿಕೆಟ್ಗೆ 800 ರೂಪಾಯಿಯ ನಗದು ಬಹುಮಾನವನ್ನು ಪಡೆದುಕೊಳ್ಳಬೇಕು. ಈ ಬಾರಿ ಹರ್ಷ ಸುಂದರತೆ ಹೊಡೆತ ಡೀಪ್ ವಿಕೆಟ್ ವಿಭಾಗದಲ್ಲಿ ದಾಖಲಾಗಿದೆ. ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯದ ಪ್ರಥಮ ಬೌಂಡರಿ ಹರ್ಷ ಅವರ ಬ್ಯಾಟ್ನ ಮುಖೇನ 2 ಎಸೆತ ಮುಕ್ತಾಯವಾಗಿದೆ. 7 ರನ್ ಅನ್ನು ಈಗಾಗಲೇ ಗಳಿಸಿಕೊಂಡಿದೆ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ. ಎದುರಾಳಿಯಿಂದ ಬ್ಯಾಟಿಂಗ್ ಆಹ್ವಾನಿಸಲ್ಪಟ್ಟರೂ ಕೂಡ ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಆರಂಭಿಕ ಓವರಿನಿಂದಲೇ ರನ್ ಧಾರಣೆಯನ್ನು ಹೆಚ್ಚಿಸುವತ್ತ ಹರ್ಷ ಪಡ್ಡಯೂರು ಆರಂಭಿಕ 2 ಎಸೆತದಲ್ಲಿ 6 ರನ್ ಅನ್ನು ಗಳಿಸಿಕೊಂಡು ಒಟ್ಟಾರೆಯಾಗಿ ತಂಡ ಗಳಿಸಿಕೊಂಡಿದೆ 7. ಇದೀಗ 3ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ ರಹೀದ್. ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದ ಪರವಾಗಿ ರಹೀದ್ ಸ್ಟ್ರೈಕಿಂಗ್ ತುದಿಯಲ್ಲಿ ಮತ್ತೊಮ್ಮೆ ಹರ್ಷ ಪಡ್ಡಯೂರು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ ಪ್ರಥಮ ಓವರಿನ 3ನೇ ಎಸೆತ. ಉತ್ತಮವಾಗಿರತಕ್ಕಂಥ ಎಸೆತವಾಗಿತ್ತು. ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಈ ಬಾರಿ ಚೆಂಡು ಮತ್ತು ಬ್ಯಾಟ್ ನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ತಂಡದ ಮೊತ್ತ 7ರಲ್ಲಿದೆ. ಆರಂಭಿಕ ಓವರಿನ 3 ಎಸೆತ ಮುಕ್ತಾಯವಾಗಿದೆ. ಮತ್ತೊಮ್ಮೆ ರಹೀದ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಸುಂದರತೆಯ ದಾಳಿ. ಚೆಂಡನ್ನ ಸ್ವೀಪ್ ಶಾಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಎಡವಿದಂತಹ ಬ್ಯಾಟ್ಸ್ಮನ್ ಲೆಗ್ ಬೈಸ್ ಮೂಲಕ 1 ರನ್ ಅನ್ನು ಗಳಿಸಿಕೊಂಡಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 8ಕ್ಕೆ ಏರಿಕೆಯಾಗಿದೆ. ಪ್ರಥಮ ಓವರಿನ ಚಾಲ್ತಿಯಲ್ಲಿ ಅಂತಿಮ 2 ಎಸೆತ ಬಾಕಿ ಇದೆ. ಮತ್ತೊಮ್ಮೆ ರಹೀದ್ ಸ್ಟ್ರೈಕಿಂಗ್ ತುದಿಯಲ್ಲಿ ಪ್ರಥಮ ಬಾರಿ ಮುಕ್ತಾರ್ ಕುಮ್ರಾ ಓರ್ವ ಅನುಭವಿ ಆಟಗಾರ. ಕಳೆದ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಬಹುಮಾನವನ್ನು ಪಡೆದುಕೊಂಡ ಆಟಗಾರ. ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು. ಮತ್ತೊಂದು ಅಗಲ ಎಸೆತ ಅನ್ನುವಂತಹ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 9. ಆರಂಭಿಕ ಓವರ್ನ ಚಾಲ್ತಿಯಲ್ಲಿ 4 ಎಸೆತ ಮುಕ್ತಾಯವಾಗಿದೆ. 5ನೇ ಬಾರಿ ಮತ್ತೆ ಎಸೆಯಬೇಕಾಗಿದೆ.
ನಸೀರ್ ಅವರು ದಯವಿಟ್ಟು ಬನ್ನಿ. ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡದ ನಸೀರ್ ಅವರು 3 ಸಿಕ್ಸರ್ ಸಿಡಿಸಿದ್ದಕ್ಕಾಗಿ ಪ್ರತಿಯೊಂದು ಸಿಕ್ಸರ್ಗೆ ತಲಾ 300 ನಗದು ಬಹುಮಾನದಂತೆ 900 ರೂಪಾಯಿಯನ್ನು ಈಗಾಗಲೇ ಪಡೆದುಕೊಂಡಿದ್ದಾರೆ. ತಾವು ವೇದಿಕೆಯ ಬಳಿ ಬಂದು ಈ ಒಂದು ನಗದು ಬಹುಮಾನವನ್ನು ಪಡೆದುಕೊಳ್ಳಬೇಕು. ಅದರ ಜೊತೆಗೆ ತಂಡ ಒಟ್ಟಾರೆಯಾಗಿ 4 ವಿಕೆಟ್ ಅನ್ನು ಪಡೆದುಕೊಂಡಿತ್ತು. ಹಾಗಾಗಿ ಪ್ರತಿಯೊಂದು ವಿಕೆಟ್ಗೆ 200ರಂತೆ 800 ರೂಪಾಯಿಗಳನ್ನು ಪಡೆದುಕೊಂಡು ಇಲ್ಲಿ ಸುಂದರತೆ ಹೊಡೆತ ಸ್ವೀಪ್ ಶಾಟ್ ಮಾಡಿದ್ರು. ಇಲ್ಲಿ ಮುಕ್ತಾರ್ ಕುಮ್ರಾ ಪವರ್ ಪ್ಲೇ ಚಾಲ್ತಿಯಲ್ಲಿರುವ ಕಾರಣ ಒಂದು ಬಾರಿ ಚೆಂಡು ಆ ಶಾಟ್ ಫೈನ್ ಲೆಗ್ ವಿಭಾಗದ ಕ್ಷೇತ್ರ ರಕ್ಷಕನನ್ನು ವಂಚಿಸಿತು. ನೇರವಾಗಿ ಬೌಂಡರಿ ಗೆರೆಯನ್ನು ಕ್ರಮಿಸಿಕೊಂಡಾಗ ಆರಂಭಿಕ ಓವರಿನಲ್ಲೇ ಅತ್ಯುತ್ತಮವಾದ ರನ್ ಗಳಿಸಿಕೊಂಡ್ರು. 13 ರನ್ ಅನ್ನು ಗಳಿಸಿಕೊಂಡಿದ್ದು ಈಗಾಗಲೇ ರಹೀದ್ ಅಂತಿಮ ಬಾರಿ ಎಸೆಯಬೇಕಾಗಿದೆ. ಮತ್ತೊಮ್ಮೆ ಅಂತಿಮ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ರಹೀದ್ ಎಸೆಯಬೇಕಾಗಿದೆ. ಈ ಓವರಿನ ಅಂತಿಮ ಚೆಂಡು ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಮತ್ತೆ ಮುಕ್ತಾರ್ ಸೊಗಸಾದ ಎಸೆತ ನೇರವಾಗಿ ಎಸೆತಗಾರನ ಕೈಯಲ್ಲಿತ್ತು ಚೆಂಡು. ಇಲ್ಲಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಪ್ರಥಮ ಓವರ್ ಮುಕ್ತಾಯವಾಗಿದೆ. ರಹೀದ್ ಎಸೆದಂತಹ ಪ್ರಥಮ ಓವರ್ನಲ್ಲಿ 13 ರನ್ ಅನ್ನು ಕಲೆ ಹಾಕುವ ಮೂಲಕ ಅತ್ಯುತ್ತಮವಾದ ಆರಂಭವನ್ನು ಪಡೆದುಕೊಂಡಿದೆ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ. ಕಳೆದ ಪಂದ್ಯದ ಶ್ರೇಷ್ಠ ಬಹುಮಾನ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಬಹಳಷ್ಟು ಜಿದ್ದಾಜಿದ್ದಿನಿಂದ ಕೂಡಿತ್ತು. ಆ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಬೆಳ್ಳಿ ಕ್ರಿಕೆಟರ್ಸ್ ತಂಡ 6 ಓವರ್ನಲ್ಲಿ 66 ರನ್ ಅನ್ನು ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ತಂಡದ ಆರಂಭಿಕ ದಾಂಡಿಗ ಮತ್ತೊಮ್ಮೆ ಈ ಪಂದ್ಯಾಕೂಟದಲ್ಲಿ ಸತತವಾಗಿ 2ನೇ ಬಾರಿಗೆ ಪಂದ್ಯಶ್ರೇಷ್ಠ ಬಹುಮಾನವನ್ನ ಲತೀಫ್ ಬೆಳ್ಳಿ ಕ್ರಿಕೆಟರ್ಸ್ ತಂಡದ ಆಟಗಾರ ಪಡೆದುಕೊಂಡಿದ್ದಾರೆ. ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದು 4 ಸಿಕ್ಸರ್ ಮತ್ತು 1 ಬೌಂಡರಿಯೊಂದಿಗೆ ವೈಯಕ್ತಿಕ 32 ರನ್ ಅನ್ನು ಗಳಿಸಿ ತನ್ನ ತಂಡ 66 ರನ್ ಅನ್ನು ಕಲೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಅರ್ಹವಾಗಿಯೇ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗ್ತಾರೆ. ದಯವಿಟ್ಟು ತಾವು ವೇದಿಕೆಯ ಬಳಿ ಬಂದು ಈ ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನು ಪಡೆದುಕೊಳ್ಳಬೇಕು. ಬೆಳ್ಳಿ ಕ್ರಿಕೆಟ್ ತಂಡದ ಲತೀಫ್ ಸತತವಾಗಿ 2ನೇ ಬಾರಿ ಪಂದ್ಯಶ್ರೇಷ್ಠ ಬಹುಮಾನವನ್ನು ತನ್ನ ಬಗಲಿಗೆ ಹಾಕಿಕೊಂಡಂತಹ ಆರಂಭಿಕ ದಾಂಡಿಗ ಲತೀಫ್. ಎಸೆತಗಾರಿಕೆ ಭಾಗದಲ್ಲಿ ಅಜರ್ ಈ ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನ ಸಿರಿಯಾಕ್ ಮ್ಯಾಥ್ಯೂ ಅವರು ನೀಡಿ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ ಲತೀಫ್ ಮತ್ತೊಮ್ಮೆ ಸತತವಾಗಿ 2ನೇ ಬಾರಿಗೆ ಈ ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಇಂದಿನ ದಿನದಾಟದ ಪ್ರಮುಖ ಕೇಂದ್ರ ಬಿಂದು ಬ್ಯಾಟಿಂಗ್ ನಲ್ಲಿ ಅತ್ಯಮೋಘ ಪ್ರದರ್ಶನ ನೀಡಿ ಅರ್ಹವಾಗಿಯೇ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಲತೀಫ್ ಅವರು ಪಡೆದುಕೊಳ್ತಾ ಇದ್ದಾರೆ. ಈ ಬಾರಿ ಪ್ರಥಮ ಎಸೆತ ಅಗಲ ಎಸೆತವಾಗಿತ್ತು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 14ಕ್ಕೆ ಏರಿಕೆಯಾಗಿದೆ. 1 ಓವರ್ ಮುಕ್ತಾಯವಾಗಿದೆ. ಇದೀಗ ದ್ವಿತೀಯ ಓವರ್ನ ಕೈಗೆತ್ತಿಕೊಂಡಂತ ಅಜರ್ ಆರಂಭಿಕ ಎಸೆತವನ್ನೇ ಅಗಲ ಎಸೆತವಾಗಿ ಎಸೆದಾಗ ಮತ್ತೊಮ್ಮೆ ಎಸೆಯಬೇಕಾಗಿದೆ. ದ್ವಿತೀಯ ಓವರ್ನ ಪ್ರಥಮ ಎಸೆತ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಪ್ರಥಮ ಚೆಂಡು ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಸ್ಟ್ರೈಕಿಂಗ್ ತುದಿಯಲ್ಲಿ ಹರ್ಷ ಸೊಗಸಾದ ಹೊಡೆತ. ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಚೆಂಡು ಬಹಳಷ್ಟು ಒತ್ತು ಗಾಳಿಯಲ್ಲಿದೆ. ನೇರವಾಗಿ ಲಾಂಗ್ ಆನ್ ವಿಭಾಗದ ಕ್ಷೇತ್ರ ರಕ್ಷಕ ಬಹಳಷ್ಟು ಪ್ರಯತ್ನ ಪಟ್ಟು ಮಿಡ್ ಆನ್ ವಿಭಾಗದಲ್ಲಿ ಆ ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಇದರೊಂದಿಗೆ ಪ್ರಥಮ ಓವರಿನಲ್ಲಿ ಅತ್ಯುತ್ತಮ ಆರಂಭವನ್ನು ನೀಡಿದಂತಹ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಆರಂಭಿಕ ದಾಂಡಿಗ ಹರ್ಷ ಪಡ್ಡಯೂರು ಅವರ ವಿಕೆಟ್ ನ ಪತನವಾದಾಗ ಹೊಸ ದಾಂಡಿಗ ಪಡ್ಡಯೂರು ತಂಡದ ಮತ್ತೋರ್ವ ಆಟಗಾರ ಪ್ರತಿಷ್ಠಿತ ಸ್ವಸ್ತಿಕ ಪಡ್ಡಯೂರು ತಂಡದ ಕಾಯಂ ಸದಸ್ಯ, ಅದರ ಜೊತೆಗೆ ಕೆಸಿಸಿಆರ್ ಕದ್ರಿ ತಂಡದ ಆಟಗಾರ, ಹಾಗೆ ಕೇವಲ ಓರ್ವ ಅತ್ಯುತ್ತಮ ಆಟಗಾರ ಮಾತ್ರವಲ್ಲ, ಮೈದಾನದ ಒಳಗೂ ಮೈದಾನದ ಹೊರಗೂ ಎಲ್ಲರೊಂದಿಗೆ ಬಹಳಷ್ಟು ಆತ್ಮೀಯತೆಯಿಂದ ಮೆರೆಯಬಲ್ಲಂತಹ ದ ಜೆಂಟ್ಲ್ಮ್ಯಾನ್ ಆಫ್ ಅಂಡರ್ಆರ್ಮ್ ಕ್ರಿಕೆಟ್ ರವಿ ಪಡ್ಡಯೂರು ಅವರ ಆಗಮನವಾಗಿದೆ. ಒನ್ ಡೌನ್ ಬ್ಯಾಟ್ಸ್ಮನ್ ನಲ್ಲಿ ಅದೆಷ್ಟೋ ಬಾರಿ ತನ್ನ ತಂಡವನ್ನ ಗೆಲುವಿನತ್ತ ಕೊಂಡೊಯ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತ ಓರ್ವ ಅದ್ವಿತೀಯ ಪ್ರತಿಭೆ ಈ ರವಿ ಪಡ್ಡಯೂರು ಈ ನಿರ್ಣಾಯಕ ಪಂದ್ಯದಲ್ಲಿ ಒಂದು ಅತ್ಯುತ್ತಮವಾದ ಪ್ರದರ್ಶನದ ನಿರೀಕ್ಷೆಯಲ್ಲಿದೆ. ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಒನ್ ಡೌನ್ ಬ್ಯಾಟ್ಸ್ಮನ್ ಸ್ಟ್ರೈಕಿಂಗ್ ತುದಿಯಲ್ಲಿ ಅಜರ್ ಎಸೆತಗಾರಿಕೆ ಭಾಗದಲ್ಲಿ ಎಸೆದಂತಹ ಪ್ರಥಮ ಎಸೆತದಲ್ಲಿ ವಿಕೆಟ್ ಅನ್ನ ಕಬಳಿಸಿಕೊಂಡು ಇದೀಗ ಅದೇ ಆತ್ಮವಿಶ್ವಾಸದೊಂದಿಗೆ ದ್ವಿತೀಯ ಓವರಿನ ದ್ವಿತೀಯ ಚೆಂಡು. ನಿರ್ಣಾಯಕರು ದಯವಿಟ್ಟು ಸೂಚನೆಯನ್ನ ನೀಡಿ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಇನ್ನು ಕೂಡ ಒಂದು ಸೆಮಿಫೈನಲ್ ಮತ್ತು ಒಂದು ಫೈನಲ್ ಪಂದ್ಯಾಟ ಸಮಯಕ್ಕೆ ಸರಿಯಾಗಿ ಮುಕ್ತಾಯಗೊಳ್ಳಬೇಕಾಗಿದೆ. ಹಾಗಾಗಿ ಎಲ್ಲ ತಂಡದ ಆಟಗಾರರು ನಮ್ಮೊಂದಿಗೆ ಕೈ ಜೋಡಿಸಬೇಕು. ಇದೀಗ ದ್ವಿತೀಯ ಓವರ್ನ ದ್ವಿತೀಯ ಎಸೆತ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಹೊಸ ದಾಂಡಿಗ ರವಿ ಪಡ್ಡಯೂರು ಅವರ ಕಡೆಗೆ ಈಗಾಗಲೇ 14 ರನ್ ಗಳಿಸಿಕೊಂಡಿದೆ.
ಉತ್ತಮವಾಗಿರತಕ್ಕಂಥ ಎಸೆತ, ಆದರೆ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ ನಿರ್ಣಾಯಕರಿಂದ ಅಗಲ ಎಸೆತ ಅನ್ನುವಂತಹ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಗೊಂಡಿದೆ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡಕ್ಕೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 15 ಏರಿಕೆಯಾಗಿದೆ. 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ಫ್ರೆಂಡ್ಸ್ ಕ್ಲಬ್ ಪೈಲಾರು. ದಯವಿಟ್ಟು ಆಟಗಾರರು ಸಮಯವನ್ನ ವ್ಯರ್ಥ ಮಾಡಬೇಡಿ, ಆದಷ್ಟು ಬೇಗ ಪಂದ್ಯಾಟವನ್ನ ನಿಗದಿತ ಸಮಯಕ್ಕೆ ಸರಿಯಾಗಿ ಮುಕ್ತಾಯಗೊಳಿಸಬೇಕಾಗಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳಷ್ಟು ಅತ್ಯಗತ್ಯವಿದೆ. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಅಜರ್ ತನ್ನ ಓವರಿನ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿದೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ ಈ ಬಾರಿ ಡೀಪ್ ಇನ್ ವಿಕೆಟ್ ವಿಭಾಗದಲ್ಲಿ ಅಷ್ಟೇ ಸೊಗಸಾದ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ ಅನ್ನು ಗಳಿಸಿಕೊಂಡಾಗ ರವಿ ಪಡ್ಡಯೂರು ತಾನು ಎದುರಿಸಿದಂತಹ ಪ್ರಥಮ ಎಸೆತದಲ್ಲೇ ತನ್ನ ವೈಯಕ್ತಿಕ ಖಾತೆಯನ್ನ ಆರಂಭಗೊಳಿಸಿದಾಗ ತಂಡದ ಮೊತ್ತ 16ಕ್ಕೆ ಏರಿಕೆಯಾಗಿದೆ. 1.2 ಓವರ್ ಮುಕ್ತಾಯವಾಗಿದೆ. 3ನೇ ಬಾರಿ ಮತ್ತೊಮ್ಮೆ ಎಸೆಯಬೇಕಾಗಿದೆ ಅಜರ್. ಆರಂಭಿಕ ಹಂತ 2 ಎಸೆತ 3 ರನ್ ಅನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸಿದ ಅಜರ್ ಇದೀಗ 3ನೇ ಬಾರಿ ಶೈಕಿಂಗ್ ತುದಿಯಲ್ಲಿ ಮುಕ್ತಾರ್ ಕುಮ್ರಾ. ಕಳೆದ ಪಂದ್ಯದಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದಂತಹ ಮುಕ್ತಾರ್ ಕುಮ್ರಾ ಈ ಬಾರಿ ಮತ್ತೊಂದು ಔಟ್ಸೈಡ್ ಆಫ್ ದ ಲೆಗ್ ಸಂಬಿದ್ದು ಚೆಂಡು. ಗೂಟ ರಕ್ಷಕನನ್ನ ವಂಚಿಸಿದ ಚೆಂಡು ನೇರವಾಗಿ ಫೈನ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ. 1+1 ರನ್ನಿನ ಸೇರ್ಪಡೆಯಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 18ಕ್ಕೆ ಏರಿಕೆಯಾಗಿದೆ. ಕೇವಲ 1.2 ಓವರ್ ಮುಕ್ತಾಯಕ್ಕೆ ಮತ್ತೊಮ್ಮೆ 3ನೇ ಬಾರಿ ಎಸೆಯಬೇಕಾಗಿದೆ ಅಜರ್. ಒಂದು ಕಡೆಯಿಂದ ಪ್ರಥಮ ಓವರ್ನಲ್ಲಿ 2 ಬೌಂಡರಿಗಳನ್ನು ಗಳಿಸಿಕೊಂಡಂತಹ ಆರಂಭಿಕ ದಾಂಡಿಗರು, ಆ ಬಳಿಕ ದ್ವಿತೀಯ ಓವರ್ನಲ್ಲಿ ಅಜರ್ ಈಗಾಗಲೇ 3 ಹೆಚ್ಚುವರಿ ಅಂಕಗಳನ್ನು ಬಿಟ್ಟುಕೊಟ್ಟಾಗ ಪಂದ್ಯಾಕೂಟದಲ್ಲಿ ಆರಂಭಿಕ ಹಂತದಿಂದಲೂ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಫ್ರೆಂಡ್ಸ್ ಕಪ್ ಪೈಲಾರು. ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಸೊಗಸಾದ ಎಸೆತ ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ್ತು ಚೆಂಡು. ಬ್ಯಾಟ್ಸ್ಮನ್ ರವಿ ಅವರನ್ನ ಕೂಡ ವಂಚಿಸಿದಂತ ಚೆಂಡು. ಯಾವುದೇ ರನ್ನಿನ ಗಳಿಕೆ ಇಲ್ಲ. ತಂಡದ ಮೊತ್ತ 18ರಲ್ಲಿದೆ. 1 ವಿಕೆಟ್ ಅನ್ನು ಕಳೆದುಕೊಂಡಿದೆ. 1.3 ಓವರ್ ಮುಕ್ತಾಯವಾಗಿದೆ. ಸರಾಸರಿ ಓವರ್ ಒಂದಕ್ಕೆ ಈಗಾಗಲೇ 12ರಂತೆ ರನ್ ಧಾರಣೆಯನ್ನ ಮುಂದುವರಿಸಿಕೊಂಡು ಫ್ರೆಂಡ್ಸ್ ಕ್ಲಬ್ ಪೈಲಾರು ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಅಜರ್ 4ನೇ ಬಾರಿ ಎಸೆಯಬೇಕಾಗಿದೆ ತೀರ್ಪುಗಾರರನ್ನು ಬಿಟ್ಟು. ಈ ಬಾರಿ ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಎಸೆತ. ಸ್ವೀಪ್ ಶಾಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ಎಡವಿದಂತಹ ಬ್ಯಾಟ್ಸ್ಮನ್ ಸತತವಾಗಿ 2 ಡಾಟ್ ಬಾಲ್ ಅನ್ನು ಎದುರಿಸಿದಂತ ರವಿ ಪಡ್ಡಯೂರ್ ಅವರನ್ನ ಕೂಡ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾದಂತಹ ಎಸೆತಗಾರ ಅಜರ್. ಅಂತಿಮ 2 ಚೆಂಡು ಬಾಕಿ ಇದೆ. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿದೆ. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ಅಜರ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ತುದಿಯಲ್ಲಿ 1 ಡೌನ್ ಬ್ಯಾಟ್ಸ್ಮನ್ ರವಿ. ಈಗಾಗಲೇ ತಾನೆದುರಿಸಿದ 3 ಎಸೆತಗಳಲ್ಲಿ ಕೇವಲ 1 ರನ್ ಅನ್ನು ಕಲೆ ಹಾಕಿದಂತ ರವಿ ಮತ್ತೊಮ್ಮೆ ಸ್ಟ್ರೈಕಿಂಗ್ ತುದಿಯಲ್ಲಿ 5ನೇ ಬಾರಿ. ಸೊಗಸಾದ ಹೊಡೆತ ಲೋವರ್ ಫುಲ್ ಟಾಸ್ ಆಗಿ ಬಂದಿತ್ತು ಚೆಂಡು ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೆ ಕ್ಷೇತ್ರ ರಕ್ಷಕನ ಕೈಯನ್ನ ಸೇರ್ತಾ ಆಗಿದೆ. ಸುಲಭ ಚೆಂಡಾಗಿತ್ತು. ಸತತವಾಗಿ 2 ಡಾಟ್ ಬಾಲ್ ಅನ್ನು ಎದುರಿಸಿ ಒತ್ತಡದಲ್ಲಿದ್ದಂತಹ ಬ್ಯಾಟ್ಸ್ಮನ್ ಗೆ ಲೋವರ್ ಫುಲ್ ಟಾಸ್ ಚೆಂಡು ಬಂದಿತ್ತು. ಆ ಚೆಂಡನ್ನ ಲಾಂಗ್ ಆನ್ ವಿಭಾಗದಲ್ಲಿ ಸಿಕ್ಸರ್ ಗಟ್ಟುವಂತಹ ಪ್ರಯತ್ನವನ್ನ ಪಟ್ಟರು. ಆದರೆ ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯನ್ನ ಸೇರಿದಾಗ ಎದುರಿಸಿದ್ದು 4 ಎಸೆತ, ಗಳಿಸಿದ್ದು ಕೇವಲ 1 ರನ್ಗಳೊಂದಿಗೆ ರವಿ ಅವರ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯವಾಗಿದೆ. ರವಿ ಅವರ ಸ್ಥಾನವನ್ನು ತುಂಬಲು ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಹನೀಫ್ ರವರ ಆಗಮನವಾಗಿದೆ. ಮತ್ತೋರ್ವ ಅನುಭವಿ ಆಲ್ರೌಂಡ್ ಆಟಗಾರ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಪರವಾಗಿ. ದಯವಿಟ್ಟು ಆದಷ್ಟು ಬೇಗ ದಾಂಡಿಗರು ಅಂಕಣವನ್ನ ಪ್ರವೇಶಿಸಿ ಸಮಯಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡಬೇಕಾಗಿದೆ. ಇನ್ನೂ ಕೂಡ ಸೆಮಿಫೈನಲ್ ಮತ್ತು ಸೆಮಿಫೈನಲ್ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಹಾಗಾಗಿ ಆದಷ್ಟು ಬೇಗ ನಾವು ಪಂದ್ಯಾಟವನ್ನ ಮುಂದುವರಿಸಬೇಕಾಗಿದೆ. ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣದತ್ತ ಇದೀಗ ಹನೀಫ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಕೊಂಚ ಮಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿ ಅಗಲ ಎಸೆತವನ್ನ ಎಸೆದಿದ್ರು ಕೂಡ ಆ ಬಳಿಕ ಅತ್ಯುತ್ತಮವಾದ ವಾಪಸಾತಿ. ದ್ವಿತೀಯ ಓವರ್ ನಲ್ಲಿ 2 ದಾಂಡಿಗರ ವಿಕೆಟ್, ಆರಂಭಿಕ ದಾಂಡಿಗ ಹರ್ಷ ಅವರ ವಿಕೆಟ್, ಆ ಬಳಿಕ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದಂತ ರವಿ ಅವರ ವಿಕೆಟ್ ಅನ್ನು ಕೂಡ ಕಬಳಿಸುವಲ್ಲಿ ಯಶಸ್ವಿಯಾದಂತಹ ಎಸೆತಗಾರ ಅಜರ್ ಎಸೆಯಬೇಕಾಗಿದೆ ತನ್ನ ಓವರಿನ ಅಂತಿಮ ಚೆಂಡು. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ದ್ವಿತೀಯ ಓವರಿನ ಅಂತಿಮ ಎಸೆತ. ಸ್ಟ್ರೈಕಿಂಗ್ ತುದಿಯಲ್ಲಿ ಹೊಸ ದಾಂಡಿಗ ಹನೀಫ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿದೆ. ಅಂತಿಮ ಬಾರಿ ಎಸೆಯಬೇಕಾಗಿದೆ ಅಜರ್ ಟು ಹನೀಫ್. ಉತ್ತಮವಾಗಿರತಕ್ಕಂಥ ಎಸೆತ. ಮತ್ತೊಂದು ಡಾಟ್ ಬಾಲ್ ಆಗುವ ಸಾಧ್ಯತೆ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ವೈಫಲ್ಯ ಇದ್ರೂ ಕೂಡ ಗೂಟ ರಕ್ಷಕನ ವೈಫಲ್ಯ ಮತ್ತೊಂದು ರನ್ ಅನ್ನು ಸುಲಭವಾಗಿ ಗಳಿಸಿಕೊಂಡಿದೆ. ಇದರೊಂದಿಗೆ ಯಶಸ್ವಿಯಾದಂತಹ ದ್ವಿತೀಯ ಓವರಿನ ಮುಕ್ತಾಯಕ್ಕೆ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಗಳಿಸಿಕೊಂಡಿದೆ 19. 9.5ರಂತೆ ರನ್ ಅನ್ನು ಗಳಿಸಿಕೊಂಡು
2 ವಿಕೆಟ್ ಅನ್ನು ಕಳೆದುಕೊಂಡಿದೆ ಫ್ರೆಂಡ್ಸ್ ಕ್ಲಬ್ ಬೈಲಾರು. ಒಂದು ಕಡೆಯಿಂದ ಅತ್ಯುತ್ತಮ ರನ್ ಧಾರಣೆಯನ್ನ ಕಾಯ್ದುಕೊಂಡಿದ್ರೆ, ಮತ್ತೊಂದು ಕಡೆ 2 ವಿಕೆಟ್ ಗಳನ್ನ ಕಬಳಿಸುವಲ್ಲಿ ಸಫಲತೆಯನ್ನ ಕಂಡುಕೊಂಡಾಗ ಈ ತಂಡಗಳಿಂದಲೂ ಕೂಡ ಆರಂಭಿಕ ಹಂತದಲ್ಲಿ ಸಮಾನ ರೀತಿಯ ಪ್ರದರ್ಶನವಿದೆ. 3ನೇ ಓವರ್ನ ಎಸೆಯುವಂತ ಎಸೆತಗಾರ ಯಾರು ಕಾದು ನೋಡಬೇಕಾಗಿದೆ. ಇಲ್ಲಿ ಮತ್ತೊಮ್ಮೆ ತಂಡದ ಮೊತ್ತ 19ರಲ್ಲಿದೆ. 3ನೇ ಓವರ್ನ ಎಸೆಯಲು ದಯವಿಟ್ಟು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಓರ್ವ ಇತರ ಆಟಗಾರ ಕಡ್ಡಾಯವಾಗಿ ವೇದಿಕೆಯ ಬಳಿ ಬನ್ನಿ. ಬಹಳಷ್ಟು ಬಾರಿ ಕರೆಯನ್ನ ಕೂಡ ನೀಡಿದೆವು, ಆದರೆ ನಿಮ್ಮಿಂದ ಸರಿಯಾದ ಸ್ಪಂದನೆ ಇಲ್ಲಿ ಲಭಿಸ್ತಾ ಇಲ್ಲ. ಒಬ್ಬ ಇತರ ಆಟಗಾರ ದಯವಿಟ್ಟು ವೇದಿಕೆಯ ಬಳಿ ಬನ್ನಿ. ಆನ್ಲೈನ್ ಸ್ಕೋರ್ ಇರುವ ಕಾರಣ ಪ್ರತಿಯೊಬ್ಬ ಆಟಗಾರ ನೀಡಿದಂತಹ ಉತ್ತಮ ಪ್ರದರ್ಶನವನ್ನು ನಾವಿಲ್ಲಿ ತಿಳಿಸಲೇಬೇಕಾಗ್ತದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಅಂತಿಮ 2 ಓವರ್ ಮುಕ್ತಾಯಕ್ಕೆ ಇದೀಗ 3ನೇ ಓವರ್ನ ಕೈಗೆತ್ತಿಕೊಂಡಂತಹ ದಾಳಿಗಾರ ತೌಫಿಕ್. 3ನೇ ಓವರಿನ ಪ್ರಥಮ ಎಸೆತ ಸ್ಟ್ರೈಕಿಂಗ್ ತುದಿಯಲ್ಲಿ ಹನೀಫ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. 3ನೇ ಓವರ್ನ ಪ್ರಥಮ ಎಸೆತ ತೀರ್ಪುಗಾರನ ಬಿಟ್ಟು ಉತ್ತಮವಾಗಿರತಕ್ಕಂಥ ಎಸೆತ ದೊಡ್ಡ ಹೊಡೆತ. ಈ ಬಾರಿ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೇವಲ 1 ರನ್ನಿಗಷ್ಟೇ ಸೀಮಿತವಾಗಿದೆ. 3ನೇ ಓವರಿನ ಪ್ರಥಮ ಎಸೆತದಲ್ಲಿ 1 ರನ್ ಅನ್ನು ಗಳಿಸಿಕೊಂಡಿದ್ರು ಇಲ್ಲಿ ದಾಂಡಿಗ. ಇದೀಗ ಮತ್ತೊಮ್ಮೆ ಸ್ಟ್ರೈಕಿಂಗ್ ತುದಿಯಲ್ಲಿ ಮುಕ್ತಾರ್. ಕಳೆದ ಪಂದ್ಯದಲ್ಲಿ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು ಮುಕ್ತಾರ್. ಅದೇ ರೀತಿಯ ಒಂದು ಪ್ರದರ್ಶನದ ನಿರೀಕ್ಷೆಯಲ್ಲಿದೆ ಫ್ರೆಂಡ್ಸ್ ಕ್ಲಬ್ ಬೈಲಾರು. ಕಾರಣ ಇಬ್ಬರು ಆರಂಭಿಕ ದಾಂಡಿಗ ಹಾಗೇನೆ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದ ಇಬ್ಬರು ದಾಂಡಿಗರು ಈಗಾಗಲೇ ಫೆವಿಲಿಯನ್ ಅತ್ತ. ಹಾಗಾಗಿ ಈ ಬ್ಯಾಟ್ಸ್ಮನ್ ತಂಡದ ಜವಾಬ್ದಾರಿ ಅರಿತು ಬ್ಯಾಟ್ ಅನ್ನು ಬೀಸಬೇಕಾಗಿ ಇಲ್ಲಿ ರಿವರ್ಸ್ ಸ್ವೀಪ್ ಪ್ರಯತ್ನವನ್ನ ಪಟ್ಟರು. ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ ಫ್ರೆಂಡ್ಸ್ ಕ್ಲಬ್ ಬೈಲಾರು ತಂಡ. ಆರಂಭಿಕ ಹಂತದಲ್ಲೇ ನಿಧಾನಗತಿಯಲ್ಲಿ ಪಂದ್ಯದ ಮೇಲೆ ತನ್ನ ಹಿಡಿತವನ್ನ ಬಿಗಿಗೊಳಿಸ್ತಾ ಇದೆ. ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ ಬ್ಯಾಟ್ಸ್ಮನ್ಗಳು ಈ ಬಾರಿ ತಂಡದ ಜವಾಬ್ದಾರಿಯನ್ನು ಅರಿತು ಆಡಬೇಕಾಗಿದ್ದಂತಹ ಮುಕ್ತಾರ್ ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನವನ್ನ ಪಟ್ಟರು. ಆದರೆ ಚೆಂಡು ಮತ್ತು ಬ್ಯಾಟ್ ಮಧ್ಯೆ ಯಾವುದೇ ಸಂಪರ್ಕವಿರದ ಕಾರಣ ನೇರವಾಗಿ ವಿಕೆಟ್ ಅನ್ನು ಮುತ್ತಿಕ್ಕಿದಂತಹ ಚೆಂಡು ಮತ್ತೊಂದು ವಿಕೆಟ್ ಪತನವಾಗಿದೆ. ಆರಂಭಿಕ ದಾಂಡಿಗೆ ಮುಕ್ತಾರ್ ಈ ಪಂದ್ಯದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಲು ಅಸಾಧ್ಯವಾಗಿ ನೇರವಾಗಿ ಫೆವಿಲಿಯನ್ ಅತ್ತ ಹೆಜ್ಜೆ ಹಾಕಿದಾಗ ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಹೊಸ ದಾಂಡಿಗನ ಆಗಮನವಾಗಿದೆ. ಒಂದು ಅತ್ಯುತ್ತಮವಾದ ಜೊತೆಯಾಟದ ನಿರೀಕ್ಷೆಯಲ್ಲಂತೂ ಇದೆ ಫ್ರೆಂಡ್ಸ್ ಕ್ಲಬ್ ಬೈಲಾರು. ಹೊಸ ದಾಂಡಿಗ ರಂಜಿತ್ ರವರ ಆಗಮನವಾಗಿದೆ. ರಂಜಿತ್ ಮತ್ತು ಹನೀಫ್ ತಂಡದ ಜವಾಬ್ದಾರಿಗೆ ತಕ್ಕಂತೆ ಬ್ಯಾಟ್ ಅನ್ನು ಬೀಸಬೇಕಾಗಿದೆ. ದಯವಿಟ್ಟು ಬ್ಯಾಟ್ಸ್ಮನ್ ಆದಷ್ಟು ಬೇಗ ಅಂಕಣವನ್ನ ಪ್ರವೇಶಿಸಿ. ನೀವು ಮಾಡುವಂತ ಸಮಯದ ವ್ಯರ್ಥ ಮುಂದೆ ಫೈನಲ್ ಸೆಮಿಫೈನಲ್ ಪಂದ್ಯದಲ್ಲಿ ಓವರ್ಗಳ ಸಂಖ್ಯೆಯನ್ನು ಗಣಿತಗೊಳಿಸಬೇಕಾಗಿರತಕ್ಕ ಅನಿವಾರ್ಯ ಪರಿಸ್ಥಿತಿ ಎದುರಾದಾಗ ಇಂತಹ ಒಂದು ಪ್ರತಿಷ್ಠಿತ ಪಂದ್ಯಾಕೂಟಕ್ಕೆ ತಾವೆಲ್ಲರೂ ಸಮಯದ ಪರಿಪಾಲನೆಯನ್ನು ಮಾಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಹೊಸ ದಾಂಡಿಗ ರಂಜಿತ್ ರವರ ಆಗಮನವಾಗಿದೆ. ಈಗಾಗಲೇ ತೌಫೀಕ್ ಎಸೆದಂತ 2 ಎಸೆತದಲ್ಲಿ 1 ವಿಕೆಟ್ ಅನ್ನ ಕಬಳಿಸಿಕೊಂಡು 1 ರನ್ ಅನ್ನು ಬಿಟ್ಟುಕೊಟ್ಟು ಇದೀಗ 3ನೇ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ 3ನೇ ಓವರಿನ 3ನೇ ಚೆಂಡು ಉತ್ತಮವಾಗಿರತಕ್ಕಂಥ ಎಸೆತ. ಅಷ್ಟೇ ಉತ್ತಮವಾದ ಹೊಡೆತ. ಕ್ಷೇತ್ರ ರಕ್ಷಣೆ ವೈಫಲ್ಯವಿತ್ತು. ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸಲು ವೈಫಲ್ಯವಾದರೂ ಕೂಡ ಆ ಬೌಂಡರಿಯನ್ನ ತಡೆ ಹಿಡಿಯುವಲ್ಲಿ ಬಹಳಷ್ಟು ಯಶಸ್ವಿ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ ಕೆಲಸವನ್ನ ಮಾಡಿದೆ. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ಕೂಡ ಬೌಂಡರಿಯನ್ನ ತಡೆಗಟ್ಟಿದ್ರು. 2 ರನ್ಗಳನ್ನ ಬಿಟ್ಟುಕೊಟ್ಟಿದ್ರು. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಮಿಡ್ ವಿಕೆಟ್ ವಿಭಾಗದಲ್ಲಿ ಈ ರೀತಿಯ ಕ್ಷೇತ್ರ ರಕ್ಷಣೆ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಬಂದದ್ದೇ ಆದಲ್ಲಿ ತಂಡಕ್ಕೆ ಬಹಳಷ್ಟು ಸಹಕಾರಿಯಾಗಲಿಕ್ಕಿದೆ. ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ನಜೀರ್, ಡಿಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಇದೀಗ ಮತ್ತೊಮ್ಮೆ 4ನೇ ಬಾರಿ ತೌಫೀಕ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ತುದಿಯಲ್ಲಿ ಮತ್ತೊಮ್ಮೆ ರಂಜಿತ್. ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಪಿತ್ತು ನಿರ್ಣಾಯಕರಿಂದ ಅಗಲ ಎಸೆತ ಅನ್ನುವಂತಹ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 23ಕ್ಕೆ ಏರಿಕೆಯಾಗಿದೆ. ಒಂದು ಕಡೆ ರನ್ ಧಾರಣೆಯನ್ನು ಕಾಯ್ದುಕೊಂಡಿದೆ ಫ್ರೆಂಡ್ಸ್ ಕ್ಲಬ್ ಬೈಲಾರು, ಆದರೆ ಮತ್ತೊಂದು ಕಡೆ ನಿರಂತರವಾಗಿ ವಿಕೆಟ್ ಅನ್ನು ಕಳೆದುಕೊಂಡಿದೆ. ಮತ್ತೊಮ್ಮೆ ರಂಜಿತ್ ದೊಡ್ಡ ಹೊಡೆತಕ್ಕೆ ನೋಟವನ್ನು ಇಟ್ಟರು. ಇಲ್ಲಿ ಸೊಗಸಾದ ಕ್ಷೇತ್ರ ರಕ್ಷಣೆ ಮಾಡುವಲ್ಲಿ ವಿಫಲ. ಒಂಟಿ ಬಳಿಕ ಅವಳಿ ಕೂಡ ಸುಲಭವಾಗಿದೆ. ಈ ಬಾರಿ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಪ್ರಥಮ 2 ಕ್ಯಾಚ್ ಗಳನ್ನ ಅತ್ಯುತ್ತಮವಾಗಿ ಪಡೆದುಕೊಂಡಿದ್ದಂತ ಕ್ಷೇತ್ರ ರಕ್ಷಕ ಈ ಬಾರಿ ಕೊಂಚ ಮಟ್ಟಿನ ವೈಫಲ್ಯವಾದಾಗ 2 ರನ್ ಅನ್ನು ಗಳಿಸಿಕೊಂಡು ತಂಡದ ಮೊತ್ತ 25ಕ್ಕೆ ಏರಿಕೆಯಾಗಿದೆ. ಅಂತಿಮ 2 ಚೆಂಡು ಬಾಕಿ ಇದೆ 3ನೇ ಓವರಿನ ಮುಕ್ತಾಯಕ್ಕೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ತೌಫೀಕ್. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ತೌಫೀಕ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ರಂಜಿತ್ ರವರ ಕಡೆ ಈ ಬಾರಿ ಚೆಂಡು ಕೆಲ ಕಾಲ ಗಾಳಿಯಲ್ಲಿತ್ತು.
ಲಾಂಗ್ ಆನ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಸೀಮಿತವಾಗಿದೆ. ಅಂತಿಮ ಒಂದು ಎಸೆತ ಬಾಕಿಗಿದೆ 3ನೇ ಓವರ್ನ ಮುಕ್ತಾಯಕ್ಕೆ. ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕು. ಗಮನಿಸಿಕೊಳ್ಳಿ ಆಟಗಾರರು. ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದ ಕಪ್ತಾನನ ಗಮನಕ್ಕೆ ಆದಷ್ಟು ಬೇಗ ಪಂದ್ಯಾಟವನ್ನ ಮುಂದುವರಿಸಬೇಕು. ಪ್ರತಿಯೊಂದು ಎಸೆತಕ್ಕೂ ಕೂಡ ಸಮಯವನ್ನ ವ್ಯರ್ಥ ಮಾಡಬೇಡಿ. ಅಂತಿಮ ಬಾರಿ ಎಸೆಯಬೇಕಾಗಿದೆ. ತೌಫೀಕ್ ಉತ್ತಮವಾಗಿರತಕ್ಕಂಥ ಎಸೆತ. ಮತ್ತೊಮ್ಮೆ ಮಿಡ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ನಿಗೆ ಸೀಮಿತ. ತಂಡದ ಮೊತ್ತ 27 ರನ್ ಗಳಿಸಿಕೊಂಡಿದೆ. ಸರಾಸರಿ 9 ರನ್ ಗಳಿಸಿಕೊಂಡು ಆರಂಭಿಕ 3 ಓವರ್ನಲ್ಲಿ 27 ರನ್ನಿಗೆ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಇದೇ ರೀತಿಯ ರನ್ ಧಾರಣೆಯನ್ನು ಕಾಯ್ದುಕೊಂಡದ್ದೇ ಆದಲ್ಲಿ 50ರ ಗಡಿಯನ್ನು ದಾಟಬಹುದಾಗಿದೆ. ಫ್ರೆಂಡ್ಸ್ ಕ್ಲಬ್ ಪೈಲಾರು ಒಂದು ವೇಳೆ ನಿರಂತರವಾಗಿ ವಿಕೆಟ್ ಅನ್ನ ಪಡೆದುಕೊಂಡಲ್ಲಿ ಎದುರಾಳಿ ತಂಡದ ಆಟಗಾರರನ್ನ ತಡೆ ಹಿಡಿಯಬಹುದು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್. ಮುಂದಿನ ಪ್ರಥಮ ಇನ್ನಿಂಗ್ಸಿನ ಮುಂದಿನ 3 ಓವರ್ಗಳನ್ನ ವೀಕ್ಷಕ ವಿವರಣೆ ನೀಡಲಿಕ್ಕೆ ಸತೀಶ್ ಮಂಗಳೂರು ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. Thank you very much, Sukumar. So back to this match. The battle is on to get some good score here. 27 is scoring at the rate of exactly 9 runs per over. The Veeranjana Sports Club against Friends Club. And this time ball is got a top edge and going to be out and is gone. It's a wicket number 3 is back, 4 is back into pavilion. Batsman couldn't manage to pick that full toss delivery where he wanted, and he wanted swings that one, but not swings that one with the full-hearted swing. It's not a full-hearted swing, just helping it down and pays the penalty for that. Anip is back into pavilion, caught at square leg region. One more wicket is back into pavilion. Friends Club Pilar are losing their one more wicket. And the 3 wickets back into pavilion against the bowling of Veeranjana Sports Club. Veeranjana Sports Club, Guthigaru won the toss. Captain elected to field first. So far it was outstanding performances continues here from both the teams, because the battle is on to get the big place in the semi-final of this prestigious cricket tournament. And both the teams wanted to be in the semi-final. They doesn't want to lose the opportunity to qualify for the semi-final. Rohit has got a breakthrough, very important breakthrough. New batsman, Suhan, is on strike. Suhan will go into face Rohit with a short run up. Right arm over the wicket past the umpire. They're going for the mighty stroke, not quite getting that one for the middle of the bat. But here is they're going for the single. And on his follow through, the bowler Rohit tried to make the run out, but not really able to get the ball to his hands. So ball just slipping out of his hands. The batsman got a single. With that single scored numbers on to 28 on the board. That brings Ranjit into strike now, and wait and see how Ranjit will go into contribute from his bat. Ranjit just examining the field set. Rohit left the spinner driven nicely down to deep extra cover region. There is a protection is given in the deep in the cover point region, so batsmen have to settle for the single. With the single scorer, the most slowly moves on to 29 on the board. So far in this particular match, there is only one boundary which is came, which is 2 boundaries which is came from the batters of the batsmen of team of Friends Club Pilar. Rohit, right arm over the full toss, swings that one, but I think the fielder just jumping and but not getting. He's just jumping and but not getting ball, just sailing over the head of that fielder down to deep mid wicket boundary for a 6. Just like I'm mentioning about, there is no 6 so far in this match. Now it's a 6 which is came from the bat of Suhan for that juicy full toss. That's the problem of the leg spinner sometime. The bowling is bowling that juicy full toss, and batsman taking that advantage of that delivery. Suhan hitting a 6 and score jumps into 35.
Again, beautifully bowled. It's gone. It's gone. Umpire Ravi Uppala has got no hesitation in his mind because the back foot is just lifting up when the wicketkeeper behind the stump completes the job. It's an outstanding wicket keeping. Just look at that one. Absolutely right. No chance at all, because as for the rules and regulation of the cricket is concerned, if the foot which is on the line, then also it's going to be out. Need to be some part of our boot inside the line. That's what umpire Ravi Uppala has got evidence enough that give that stump out. One more wicket is back into pavilion. The wicket number 5 is back into pavilion of Friends Club Pilar. The equal battle is on between these two teams to get the place in the semi-final. 35 on the board for the loss of 5 wickets. ಮೂವತ್ತೈದಕ್ಕೆ 6. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ರೋಹಿತ್ is the bowler. He's got a success, but after conceding 6, he got a success. But anyhow, he got a good comeback. And new batsman in is one more batsman. Dilip is one more all-rounder for the side. Dilip, and wait and see how Dilip will going to contribute from the bat. It's over number 4 is in progress. Here is Rohit. So far conceded 8 runs in 4 balls, by picked up 2 valuable wickets, and now is facing the next delivery of Rohit. Right arm over the wicket past the umpire. Swept that one nicely over the infield. The ball running down to define like boundary. Will going to be chance here. The fielder, no chance at all. The fielder, ball running down to define like boundary for 4 runs. This is a clever cricket there from Dilip. So a very good way to finish this over number 4 here for team of Friends Club Pilar. They're getting some good runs in this over. Even they lost a wicket, even they lost 2 wickets in this particular over, but at the same time they concentrate over the runs what they really wanted in this particular over. It's a 39 on the board for the loss of 5 wickets in the over number 4 completed. Expensive over 12 from that, and altogether it's an equal battle is on. And some interested news which is came from UCG ground. There's a big match is going on, the quarter-final of EFCA trophy. As a report, last game is 93 for 8 KFC Kodikal against Team Elegant. Shakir is the man who yesterday is batted here. Now he's batting at UCG 30 overs format of games. He's now batting on 40, and is with the nickname Robot, is really looking in fantastic form. And Azhar is the bowler, and Ranjit is the batter. They're going to face 5th over of their innings. Azhar having one fielder in the deep extra cover and deep long off. Deep long on is there, deep mid wicket is there, and one fielder has defined like after that boundary which is scored in the previous over last delivery. Ranjit, this time switch it, comes into play. Ball running down to deep tournament boundary. I don't think it's going to be any chance for the fielders. Ball running down to deep backward point boundary for 4 runs, and Ranjit played an exquisite switch it. Just look at that one, absolutely exquisite, isn't it? Just getting into the right position, exquisite footwork in the irrigation there from Ranjit. Just changing his position quickly to get that one right from the middle of the bat, and with that boundary, scoreboard is now jumped into 43 on the board. Of the good runs are coming in this last 2 overs for team Friends Pilar. I think they're really cruising towards a good score here, and Veeranjana Sports Club now need to do something special if they wanted to restrict the runs, the flow of the runs of their opposition. And Azhar again bowling with a short run up, right arm over the wicket, bowls to Ranjit. Ranjit drives out of the reach of the fieldsman, now running down to deep extra cover boundary for 4 runs, and the fielder there in the deep cover point with region definitely going to be just seeing the ball. Even he's tried his level best to stop the boundary, but the placement is so beautiful there from Ranjit, and again back-to-back 2 boundaries, and with that boundary score jumps into 47. Now runs are coming like a fast flowing waters of the rivers here. Absolutely good piece of batting
and from Ranjit and even Dilip. Dilip is the one who's got a boundary the last delivery of the previous over. After that, Ranjit just getting some inspiration from his partner, and he started to get the boundary as well. Back-to-back two boundaries for Ranjit. Will go into a hat-trick here as Azhar. Right arm over the wicket bowls. This time bowler is under pressure. It's going to be a hat-trick boundary, but definitely it's going to be a hat-trick boundary. And this time it was really looks like it's a bonus run. The wide ball by the bowler Azhar, and the opposition team has got a 50 plus now. 50 is on the board. 52 they got now, and they're cruising towards a huge total. And Azhar is not really able to control the line. After that, two back-to-back boundary which just came from the bat of Ranjit, and after that I think Azhar is really started to feel the pressure and bowls the wide ball. Dilip and Ranjit is taking initiative of changing the gear, and really they change the gear very aggressively, and even the bowlers helping for that by bowling a wide deliveries. 52 already on the board. They're looking towards a good score here. Is Azhar again bowling with a short run up, right arm over the wicket, bowls to Ranjit. Is in really in a good nick. Fantastic all-rounder facing Azhar. Again went for the reverse step. Again is going to be a chance here for the third boundary or a fourth boundary. It's going to be a fourth boundary, and ball will going to stop just inside the boundary, and the fielder, the good work there by the fielder, but here is the batsman crossing off for the 3 valuable runs. 55 comes up. What a fantastic innings coming here from Ranjit. He just faced 3 deliveries, and out of that he scored 11 runs with the help of 2 boundaries. It almost looks like one more boundary, but the fielder in the deep is done a good work and covered a lot of ground to stop the boundary, and using his feet in the negation to stop the boundary, and stopping 1 run for his team. Azhar bowling with short on up. Right now over the wicket. Dilip once again tried to sweep that one after seeing Ranjit hitting 2 very good shot by playing the switch hit. But this time Dilip couldn't manage to get that one from the middle of the bat. And much required dotted delivery there from Azhar. Good comeback after conceding some runs in the first of 3 deliveries. Again, right arm over the wicket. 15 minutes over. Dilip drives that one down to deep long on region, but protection has been given in the deep, so that batsmen have to settle for the single with their single score. But numbers under 56 on the board. Look, as you can see, that is still it's a fantastic match is going on. It's a good crowd is enjoying the game of cricket in either side of our commentary box, and in front of our commentary box as well. Is a very good number of crowds enjoying the game of cricket. Azhar, final time in this over. Right arm over the wicket away from us. Balls to Ranjit. Ranjit this time judging the ball very well, saying the ball is going down the leg stump. Nothing much to do with the delivery. He's left that one, but umpire not left the chance here to get some evening exercise as Ravi Uppala signals a wide. One more addition with the addition of singles. Scoreboard numbers on to 58 on the board for the loss of 5 wickets in the over number 5 in progress. Runs are coming very freely here for the team. Again, execution is so good, just over the top of the infield. It's again the chase here for the fielder. Ball really running very quickly down to deep backward square leg region, and they're coming back for the second. And E1 they're turning out for 3 runs, and they completed 3 valuable runs. Fantastic piece of running between the wicket by these two batters. So very productive over this comes in idea for Friends Club Pilar, as Azhar is really becomes a costly. And after completion of over number 5, it looks like the one more very good total the Friends Club Pilar wanted to set here on the 61 on the board. The 1 overs to spare. I request the fielding team to make it past. We are having a shortage of time after these 2 matches to be played. Time is exactly 4 o'clock. So bowling change, it's going to be a last over of the innings, and it's a very good score already board. And I think the fielding team, Ramanjana Sports Club, Veeramruthi Sports Club need to do something special from the bowling, especially in that last over. They need to restrict the flow of the runs for their opposition if they wanted to win the match. Otherwise, definitely it's going to be so difficult if it is going to be 65 plus, 70 plus runs on the board. Keshav is brought into attack from the commentary box end to ball the last over of their innings. What a fantastic tournament is progressing here. The 3rd year of prestigious Veeramaruthi Trophy 2023, which is proudly organized by Veeramaruthi Sports Club registered Guthigaru under the great leadership of course, the President Shri Madhav
Erdadka. And there's just two matches which is remaining after this. Is going to be a fantastic tournament once again, and successful cricket tournament, and very disciplined cricket tournament as well. Outside the line of stump again, there's a chance here for the wicket keeper to make the stump out, but umpire here is Ravi Uppala not getting that much of evidence enough to signal the out, but he's just signaling towards the third umpire to look at whether it's going to be out or not out. And here is the third umpire will going to get the best result from our technicians of Bedra Media. What could be the result in this particular stump out? And umpire Mohan Ayadi, the third umpire, will going to give the decision here about this stump out. It's going to be always going to be a touch and go whenever it's opportunity of making a stump out, whether the back foot of the batsman will going to be safe or not. If it is a lifting up, it's going to be a chance of run out, but if it is inside the line, definitely batsman going to be a safe, but umpire has to be little bit satisfaction enough to get the exact evidence to get the best result of this stump out. So far, I think is a very good cricket is going on. So just back into some news from UCG cricket and Urva cricket ground. The World Cup of Underarm cricket is going on now. After I think is first inning this is completed, then KFC Kodikal and they scored some runs, a very good score in the runs. I think they got a 93 and they set a target of 94 to win the match for the opposition team Elegant. And tomorrow will going to be the semi-final in that tournament, and we got a live telecast of that cricket tournament as well. And Sunday will going to be the final day of that cricket tournament. But here is the final day of Veeramaruthi Trophy 2023 is in progress. Out is the signal from umpire Mohan Ayade. That means the batsman Dilip have to walk back to pavilion. I think Ravi Uppala did a great job. You know exactly that was a touch and go. There's a touch and go. Why not ask for the third umpire to get the best result of this match? Because the cricket is all about, I think, the fair cricket is very much required, and of course the fair decision which is so important and so far understandable in this particular tournament. Of course, organizer having such a fantastic official panel, and because of that, I think the match which is running very successfully. I request that new batsmen please occupy the crease as quick as possible, and please cooperate with the organizers. And Manoj is a batsman, is walking towards the middle. And 5 deliveries remaining, and Keshav has got a very important breakthrough here, the much required breakthrough, just like I mentioned about one good over which is badly required. 62 is the total score. Keshav, right arm around the wicket balls to Manoj. Wow, what a delivery, what a ball that one, absolutely fantastic, isn't it? That will going to be out. Ranjit, we need to come back again. One more wicket is back into pavilion as they couldn't manage to drag his bat at the right time, but Ranjit is asking for the squad umpire to give it to the third umpire, and but field umpire says that of course you are just out of the crease, so that no question of asking for the third umpire. And so one more wicket is back into pavilion, and with that wicket, I think it's a very good innings of Ranjit comes to an end. And the very good innings is scored some valuable runs for his bat, and the over number 6 is in progress. Please note that you cannot force the field umpire. You cannot force the field umpire to give the third umpire, because it's all up to the umpires, the field umpires, to decide whether go for the third umpire or not. Please note that, because it's a cricket, isn't it? And just like I mentioned about, you need to respect the decision of umpires, field umpires. Of course, we have a techniques here, but I think sometime, of course, the field umpires knows that if it is out, but doesn't want to take any doesn't want to waste the time in the relegation, seeing that the batsman short of his crease, and absolutely is a short of crease, and there is no DRS, there is no review system for the players. Please note that only umpires can ask for the third umpire. It's not the DRS. It's only third umpire will go and ask for a run out or stump out, or sometime it's just the catch, or sometime it's a boundary line.
And they need to see. This time swings it hard. Will go into a chance. No, it doesn't. Ball just clearing the boundary line down to deep backward square leg region. The loose delivery once again there from Keshav after ball. Two very good deliveries. The batsman is fantastically hit that one, Musta. And he got the bound 6 for that. And with the 6 score jumps into 67. This is what you call anything is happening which is happens for good. Even Ranjit is back into pavilion, but new batsman just came into middle and they got a 6. 67. 61 plus 6, 67. It's going to be, oh, fantastic save there by the fielder in the mid wicket. And the batsmen are completed 2 valuable runs. With that 2 valuable runs, score numbers down to 69. 69 on the board. And 1 shot called by umpire, that means 68. And 68 on the board, Keshav. Last 2 deliveries remaining. Musta back on strike. He is the one who hit 1-6. Will go into face Keshav. Right arm down the wicket delivers. Oh, that one short pitch delivery, but batsman not really picked that one quickly. Short pitch delivery in the sense is not that much of short enough because ball almost pitched in the middle stump, but after pitching the ball which is not came to the bat and ball just kept low at the time of batsman looking for the big shot, missed it completely. Final delivery of the innings of Friends Club Paila. Just went for the big shot, missed it completely, but wicketkeeper not missing the opportunity to make that stump out. And 1 more wicket is back into pavilion. Umpire, is it going to be a stump out or run out? I think it's a stump out. Yes, the batsman after missing the ball, wicketkeeper behind the stump complete the job. There is no contact with the bat. And over number 6 which is completed, I think the captain of Friends Club Pilar must please with the performance of the batters because they got some runs, not some runs, it's got a good runs in the board. 69 which is the total score, and it's at 68 which is the total score, 69 which is going to be a target, 69 which is going to be a target. And wait and see how well team Veeramruthi Sports Club going to get this big total of 72 in the match. It's going to be more interesting, and I think it's going to be more interesting in the sense because it's more interesting. I just want to say that because even Veeramruthi Cricket Sports Club, they got some very good batting department as well. They're never going to let this match cheaply out of the hands. They're definitely going to try hard to get those runs if they wanted to be in the semi-final of this prestigious cricket tournament. And before the innings will going to start off there, I request once again Mr. Gopi to take over the microphone in our national language, Hindi. Thank you. Thanks a lot. Dhanyawad Satish. So a huge target in front of Veeramruthi Cricket as set by Friends Club Pilar. And now the target for them is exactly 70. 69 in fact. 69 the target for them. Veeramruthi Sports Club set by Friends Club Pilar, and they have to score 69 runs in the stipulated 6 overs with the required run rate of exactly 11 and a half runs per over. ಅಲ್ಲಿ ಆರಂಭಿಕ ದಾಳಿಗಾರ ದಯವಿಟ್ಟು ಕೂಡಲೇ ಮೈದಾನಕ್ಕೆ ಇಳಿಯಬೇಕಾಗಿ ವಿನಂತಿ. ಸಮಯದ ಅಭಾವವಿರೋ ಕಾರಣ ದಯವಿಟ್ಟು ಸಹಕರಿಸಬೇಕು. ಈಗಾಗಲೇ 4 ಕಾಲಾಗಿದೆ, ಇನ್ನೆರಡು ಪಂದ್ಯಗಳನ್ನು ಆಡಲಿಕ್ಕಿದೆ. ದಯವಿಟ್ಟು ಗಮನಿಸಬೇಕು. ಪಂದ್ಯವನ್ನು ಆದಷ್ಟು ಬೇಗನೆ ಮುಂದುವರಿಸಬೇಕಾಗಿ ವಿನಂತಿ. ಎರಡೂ ತಂಡದ ಆಟಗಾರರಿಗೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. तो इस वक्त दोनों आरंभिक बल्लेबाज, 2 openers are now comes out to the middle. Nawaz and Azim
और गेंदबाजी इस वक्त शुरू करते हुए दिलीप और उनकी पारी की पहली गेंद लेकर इस वक्त गेंदबाज तैयार रहा। पहला और एकमात्र पावर प्ले उनकी पारी का यहाँ पर शुरू होता हुआ, और जहां तक लक्ष्य तक पहुंचने का सवाल है, इस वक्त वीरांजना स्पोर्ट्स क्लब को चाहिए एक मजबूत शुरुआत अगर उन्हें अपने मंजिल की ओर अग्रसर होना है तो। केवल 2 मात्र खिलाड़ी 20 गज के दायरे के बाहर इस वक्त तैनात, और जहां तक सवाल है गेंदबाजी का, तो दिलीप इस वक्त गेंदबाजी यहां पर शुरू करते हुए ओवर की पहली गेंद, उनकी पारी की पहली गेंद लेकर इस वक्त तैयार। दाईं हाथ राउंड द विकेट, पहली गेंद इस बार रिवर्स, इस बार स्वीप किया खूबसूरती के साथ, गेंद जाती है बैकवर्ड स्क्वायर लेग की दिशा में, 1 रन मिलेगा। दूसरे रन के लिए दौड़ पड़े, थ्रो वहां पर पहुंचता हुआ, लेकिन इससे पहले कि थ्रो पहुंचे बल्लेबाज तेज रनिंग बिटवीन द विकेट द्वारा दूसरा रन यहां पर पूर्ण कर चुके हैं। स्वीप किया था बाखूबी गेंद को इस वक्त स्क्वायर लेग फील्डर की दाईं ओर से, और आखिरकार 2 रन बल्लेबाज यहां पर प्राप्त करते हुए इन 2 रनों के साथ रनों का सिलसिला शुरू हो चुका है वीरांजना स्पोर्ट्स क्लब का। 2 रन बिना किसी नुकसान के, और पहली गेंद इस वक्त फेंकी जा चुकी है। नवाज खाता इस वक्त खोल चुके हैं नॉन स्ट्राइक पर मौजूद अजीम, जबकि दिलीप इस वक्त गेंदबाजी आगे बढ़ाते हुए अपनी ओर की अगली गेंद लेकर तैयार। ये गेंद इस बार ऑन साइड पर गेंद को उछालना चाहा, लेग स्टंप से बाहर की ओर गेंद निकलती हुई, वाइड का इशारा अंपायर का, और वाइड के इस रन के साथ स्कोर बढ़कर पहुंच चुका 3 रन बिना किसी नुकसान के। एक मजबूत शुरुआत की इस वक्त उन्हें सख्त जरूरत है, जैसा कि मैं पहले भी फरमा चुका चंद गेंद पहले। और ये गेंद इस बार ऑन साइड पर उछालना चाहा, नॉट क्वाइट मिडलिंग इट एट द लास्ट मिनट, गेटिंग इट इनसाइड ऑफ द बैट, बॉल कलेक्टेड शॉर्ट स्क्वायर लेग, बट फील्डर कान प्रवीण द सिंगल, और 1 रन के साथ स्कोर बढ़कर अब पहुंच चुका है 4 रनों पर बिना किसी नुकसान के। 4 विदाउट लॉस इन द ओवर नंबर फर्स्ट इन प्रोग्रेस। दिलीप एक बेहतर लेंथ और लाइन के साथ इस वक्त गेंदबाजी करते हैं। शाम का वक्त 4:15 यहाँ पर बच चुके हैं, और धूप का प्रकोप मैदान पर कम हो चुका है जरूर है, लेकिन धूप का अस्तित्व मैदान पर मौजूद। सूरज मैदान के बाईं ओर अपना अस्तित्व का प्रदर्शन करता हुआ समंदर की ओर अपना सफर तय कर चुका है, और इसे ढलते हुए वक्त के साथ साथ धूप का प्रकोप भी इस मैदान पर कम होता हुआ। ये गेंद इस बार चिप किया गेंद को लंगोन की दिशा में, और गेंद लंगोन सीमा रेखा को पार कर चुकी है 4 रनों के लिए। गेंद को ढकेला जरूर फील्डर ने, लेकिन सीमा रेखा के बाहर, और 4 रन इस बीच बल्लेबाज प्राप्त कर चुके हैं। तो पावर प्ले इस वक्त जारी है। केवल 2 मात्र फील्डर 20 गज के दायरे के बाहर तैनात, एक फील्डर वाइड लॉन्ग ऑन पर, एक फील्डर लॉन्ग ऑफ पर, थोड़ा सा वाइडर, और इसका फायदा उठाते हुए बल्लेबाज अजीम ने गेंद को उछाल दिया खूबसूरती के साथ लॉन्ग और सीमा रेखा से बाहर 4 रनों के लिए आफ्टर फर्स्ट बाउंस। पहले टिप्पे के बाद 8 रन बन चुके हैं। पहला ओवर यहाँ पर प्रारंभ हो चुका है, और फिर से एक बार गेंदबाजी इस वक्त आगे बढ़ाते हुए रिवर्स शॉट खेलना चाहा, बेहतर गेंद थी इस वक्त, गेंद लगभग उनके पैरों पर टकराई, और आखिरकार विकेट कीपर के द्वारा फील्ड कर ली गई, रन्स इस बीच नहीं मिला, तो स्कोर रुक चुका है 68 रनों पर, माफ कीजिए स्कोर रुक चुका है 8 रनों पर। और फिर से एक बार दिलीप, ये गेंद इस बार बेहतर, एब्सोल्युटली फैंटास्टिक वन, मच स्लोअर लाइन, कैप्चर एट द लास्ट मोमेंट एंड वेंट इनटू द हैंड्स ऑफ विकेट कीपर आफ्टर बीटिंग द बैट्समैन। बल्लेबाज ने सोचा था कि गेंद को तेज रफ्तार के साथ आएगी पिछले गेंद की तरह, लेकिन गेंद इस वक्त काफी धीमी गति से है, परिवर्तन के तौर पर पेश के तौर पर परिवर्तन यहां पर किया था, धीमी गेंद फेंकी थी। ये गेंद इस बार गेंद को ड्राइव कर दिया लॉन्ग ऑफ की दिशा में, लेकिन फील्डर वहां पर मौजूद, एकमात्र रन बल्लेबाज को मिलेगा, और 1 रन के साथ स्कोर अब बढ़कर पहुंच चुका है कुल मिलाकर 9 रनों पर बिना किसी नुकसान के। 9 स्कोर्ड बाय the batsmen of Veeramaruthi Sports Club, chasing the huge target of 69 in 6 overs. They managed to score 9 runs on the board, and let's straight away coming back to the equation, 69 minus 9, that means 60 runs more now they have to score for victory, with a run rate of just over 8.5 runs per over. माफ कीजिए, with a run rate of 60 runs they have to score exactly 12 runs per over, 5 overs to go in their innings, and 60 runs more now they have to score for victory. गेंदबाज यहां पर शुरू करते हुए हनीफ गेंदबाजी यहां पर शुरू करते हुए, और फील्डिंग में इस वक्त जमावट चलती हुई, पहले ओवर के खेल के पश्चात फील्डिंग के प्रतिबंध यहां पर हट चुके हैं, पावर प्ले समाप्त हो चुका है, और फील्डर इस वक्त मैदान पर छाते हुए। तो इस बेहतरीन क्रिकेट श्रृंखला वीरामारुति 2023-2023, जिसके मुख्य पिलर्स हैं, सूत्रधार है श्रीमान विजय हिरियड़का और श्रीमान विन्यास कोच्चिकार, तो इनके मार्गदर्शन में ये श्रृंखला एक बेहतरीन प्रगति यहाँ पर करती हुई, और कुल मिलाकर ऐसा कहना पड़ेगा इस
श्रृंखला का क्लाइमैक्स यहाँ पर गुजरता हुआ। और इस मेगा श्रृंखला का शानदार तरीके से आयोजन किया वीरा मारुति स्पोर्ट्स क्लब रजिस्टर्ड गुत्तिगार ने। दाहिने हाथ ओवर द विकेट, ये गेंद दिस बार स्क्वायर ऑफ द विकेट, खूबसूरती के साथ उछाला, बेहतर, एब्सोल्युटली ब्रिलियंट। तो निस्संदेह सर्टेनली दैट वाज इन अ सिक्स, लेकिन अपने अंतिम प्रयत्न में अपने ऊपर की ओर छलांग लगाते हुए देखिए किस तरीके से गेंद को इस वक्त अंदर की ओर ढकेला था इन द लास्ट अटेम्प्ट, अंतिम प्रयत्न में। और उनका अंतिम प्रयत्न इस वक्त रंग लाता हुआ और गेंद को खूबसूरती के साथ ढकेलने बसा हुआ। एब्सोल्युटली ब्रिलियंट, हैव अ लुक एट दिस इन द रिप्ले। बिल्कुल बेहतरीन तरीके का सेव इस वक्त करते हुए फील्डर, और जहां पर सर्टेनली दैट वाज एन सिक्स, छक्का हो सकता था। तो यहां पर सिर्फ 2 रन बल्लेबाज प्राप्त कर चुके हैं हनीफा। तो इस वक्त 2 रन उनके खाते में जुड़ चुका है। स्कोर सो सिंगल, इन फैक्ट सिंगल दे हैव टू स्कोर फॉर विक्ट्री। और इस 1 रन के साथ स्कोर बढ़कर पहुंच चुका 10 रनों पर बिना किसी नुकसान के। तो इस बीच गेंदबाजी इस वक्त आगे बढ़ाते हुए हनीफा, गेंदबाज यहाँ पर आगे बढ़ाते हुए, और दाहिने हाथ के बल्लेबाज इस वक्त सामना करने के लिए तैयार। ये गेंद रिवर्स शॉट, टॉप एज, लेकिन फील्डर के पहुंच से बाहर, गली पर गेंद पहुंची, डीप थर्ड मैन से फील्डर दौड़ कर आए। और जब तक वो गेंद को फील्ड करने के बाद गेंद को थ्रो करे, विकेट कीपर के हाथों में 1 रन का इजाफा यहाँ पर हो चुका। 1 run added to the total, and with that single run the scoreboard moving up to 1-1. That means 11 without loss. तो इस बीच अपनी अगली गेंद लेकर गेंदबाज इस वक्त तैयार, दाहिने हाथ ओवर द विकेट। ये गेंद रिवर्स शॉट गेंद को खेलना चाहता और वाइड का इशारा, ऑफ स्टंप से बाहर की ओर निकलते हुए, और आखिरकार रन्स यहां पर मिले टीम को 1 का। तो इस वक्त खिलाड़ी कुछ बातचीत करते हुए, लेकिन इस वाइड को इस वक्त पीछे लिया गया है। आई थिंक इसको बैट होता है द लास्ट मोमेंट शायद, और यहां पर रन्स नहीं मिले इस गेंद पर। तो अंपायर मनी जो कि इस वाइड को वापस लेते हुए, और गेंदबाज हनीफ एक बार फिर से गेंदबाज यहाँ पर आगे बढ़ाते हुए, दाहिने हाथ के बल्लेबाज इस वक्त सामना करने के लिए तैयार। काफी दूर दूर तक फैला हुआ क्षेत्र हमें यहाँ पर दिखाई देता हुआ, और अपनी ओर के अगली गेंद लेकर गेंदबाज इस वक्त गेंदबाजी करते हुए यहाँ पर। ये गेंद इस बार गेंद विकेट कीपर चूके, गेंद पहुंची हुई थर्ड मैन की दिशा में, और यहाँ पर 1 रन उन्हें जरूर मिला। आई थिंक इज गॉट अ बैट ऑन दैट एट द लास्ट मोमेंट, और 1 रन के साथ स्कोर बढ़कर अब पहुंच चुका है 12 रनों पर बिना किसी नुकसान के। 12 विदाउट लॉस इन द ओवर नंबर 2 इन प्रोग्रेस। गेंद और बल्ले के बीच में कड़ा संघर्ष यहाँ पर जारी है इस श्रृंखला के, इस टूर्नामेंट के सेमीफाइनल में प्रवेश प्राप्त करने के लिए। और हनीफ एक बार फिर से गेंदबाजी यहाँ पर आगे बढ़ाते हुए, दाहिने हाथ ओवर द विकेट गेंदबाजी करते हुए। ये गेंद इस बार लेग स्टंप से काफी बाहर, विकेट कीपर चूके, और शॉट फाइनल की दिशा में गेंद यहाँ पर फील्ड होते हुए। तो निस्संदेह तोहफे के रूप में, उपहार के रूप में यहाँ पर रन प्रदान करते हुए अपनी असंतुष्टि का उन्होंने इजहार किया, अपने पैर को हवे में झाड़ कर, और आखिरकार 2 रन उनके और टीम के खाते में जुड़ता हुआ स्कोर बढ़कर पहुंच चुका है 14 रनों पर। 14 विदाउट लॉस इन द ओवर नंबर 2 इन प्रोग्रेस। और हनीफ एक बार फिर से गेंदबाजी आगे बढ़ाते हुए, ये गेंद उछालना चाहा, एब्सोल्युटली क्विकर वन, मच क्विकर वन। द बॉल ऑलमोस्ट केम अलोंग द ग्राउंड एंड वेंट इनटू द हैंड्स ऑफ विकेट कीपर आफ्टर बीटिंग द बैट्समैन, एंड देयर इज नो पॉसिबिलिटी ऑफ एनी रन इन दिस डिलीवरी। स्कोर रुक चुका है 14 रनों पर। एक बेहतर लेग और लाइन के साथ इस वक्त गेंदबाजी करते हुए हनीफ अपने पहले ओवर की अंतिम गेंद लेकर इस वक्त तैयार, दाहिने हाथ ओवर द विकेट इस वक्त गेंदबाजी करते हुए। ये गेंद रिवर्स शॉट गेंद को खेला, इस वक्त खूबसूरती के साथ निकाला, इस वक्त बैकवर्ड थर्ड मैन की दिशा में गेंद जाते हुए, लंबा दौड़ लगाने के बावजूद मैं समझता हूं गेंद को रोकने में असफल, और गेंद सीमा रेखा को पार कर चुकी है इस वक्त 4 रनों के लिए। ऐसा कहना पड़ेगा, जस्ट गॉट दैट वन विद अ ट्विस्टेड बैट एट द लास्ट मोमेंट एंड फाइंड्स द गैप एज वेल, जस्ट वाइड ऑफ द गली फील्डर, एंड बिकॉज ऑफ दैट हैज गॉट अ बाउंड्री फॉर दैट। बेहतरीन स्ट्रोक इस वक्त किसके बल्ले से लगता हुआ, इस वक्त बल्लेबाज जो कि चौका लगा चुके हैं अंतिम गेंद पर। तो यहाँ पर चौका जुड़ चुका है, और स्कोर बढ़कर इस चौके के साथ पहुंच चुका है 18 रनों पर। इट्स 18 विदाउट लॉस आफ्टर कंप्लीशन ऑफ 2 ओवर्स। पहले ओवर पे रन्स बने 9, दूसरे ओवर में भी रन्स बने 9, और 2 ओवर के बाद 18 रन बन चुके हैं। 51 रन बनाने, 51 they have to score for victory in remaining 4 overs, and the asking run rate is now gone up to exactly 12.75 runs per over.
सुरेश गेंदबाजी यहाँ पर शुरू करते हुए सुरेश starts the fresh proceedings from the commentator box and the scoreboard stays at 18 without loss after completion of 2 overs. तो बेहतर स्ट्रोक पिछले ओवर के अंतिम गेंद पर अजीम ने लगाया था और चौका उसके लिए वो प्राप्त कर चुके हैं। सुरेश गेंदबाजी इस वक्त शुरू करते हुए तीसरा ओवर शुरू होता हुआ नवाज सामना करने के लिए तैयार। निस्संदेह जहां तक चौके और छक्कों का सवाल है, इस वक्त चंद चौके और छक्कों की उन्हें सख्त जरूरत है बल्लेबाजों को इस मैच में वापसी करने के लिए, क्योंकि आस्किंग रन रेट हर गेंद के साथ इस वक्त बढ़ता हुआ और 51 रन अभी भी उन्हें बनाने हैं बचे हुए 24 गेंदों में। 51 to get from 24 deliveries और गेंदबाज एक बार फिर से तैयार। नई ओवर की पहली गेंद दाहिने हाथ राउंड द विकेट, यह गेंद रिवर्स शॉट खूबसूरती के साथ गेंद को निकाला इस वक्त बैकवर्ड थर्ड मैन सीमा रेखा से बाहर 4 रनों के लिए। और हालांकि ऐसा कहना पड़ेगा मिड ऑफ द बैट कनेक्शन तो नहीं था, लेकिन गेंद इस वक्त गैप पर निकल चुकी थी। गली फील्डर काफी वाइडर तैनात था और गेंद को इस वक्त खूबसूरती के साथ निकालने में सफल। डीप बैकवर्ड थर्ड मैन सीमा रेखा से बाहर चौके के लिए रन से चाहिए इस वक्त वीरांजनेय स्पोर्ट्स क्लब को। वो किस तरह से बनते हैं ये उनके लिए जरूरी नहीं है और इस बीच 4 रन प्राप्त करते और इस चौके के साथ स्कोर बढ़कर अब पहुंच चुका है 22 रनों पर। तीसरा ओवर यहां पर प्रारंभ हो चुका है। तो पहली गेंद पर चौका प्रदान करने के बाद अब फील्ड में कुछ हद तक जमावट करते हुए फील्डर को इस वक्त पीछे भेजा जा रहा है डीप बैकवर्ड थर्ड मैन पर ठीक सीमा रेखा के पास और फील्डिंग में कुछ हद तक जमावट इस वक्त चलती हुई और नवाज एक बार फिर से सामना करने के लिए तैयार सुरेश की गेंदों का। तो सुरेश फील्डिंग में इस वक्त भी जमावट करते हुए और ओवर की पहले अगली गेंद लेकर इस वक्त तैयार। दाहिने हाथ राउंड द विकेट, दाहिने हाथ के बल्लेबाज सामना करने के लिए तैयार। ये गेंद इस बार गेंद को स्वीप करना चाहा, एब्सोल्युटली ब्रिलियंट बिहाइंड द स्टंप्स। गेंद को स्वीप करना चाहा लेकिन अंतिम क्षण में गेंद थोड़ी सी उछाल लेते हुए और इस उछाल को पहचान नहीं पाए, चूके गेंद को खेलने में और विकेट कीपर जो कि पहली गेंद की ताक में खड़े हुए थे तेजी के साथ विकेट यहां पर उन्होंने चटका दिया। बेहतरीन स्टंपिंग और इस बेहतरीन स्टंपिंग की बदौलत ये विकेट यहां पर गिर चुका है। नवाज की पारी समाप्त, पहला विकेट खो चुका है यहां पर वीरांजनेय स्पोर्ट्स क्लब 22 रनों के ऊपर। इट्स 22 for 1 इन द ओवर नंबर 3 इन प्रोग्रेस। So still in overall calculation, it's going to be 22 balls remaining in their innings, and in remaining 22 balls, still they have to score 46 more runs for victory. Absolutely difficult task in front of the Veeramanarthi Sports Club, but not impossible. If they batted bravely, it would have been possible for them. And as far as the big strokes are concerned, the situation like boundary or sixes, they badly required couple of big strokes in the face of boundary or sixes to get back into this match. तो सुरेश गेंदबाजी इस वक्त आगे बढ़ाते हुए नंबर 3 बैट्समैन रोहित इज नाउ कम्स आउट टू द मिडल और वो इस वक्त सामना करने के लिए तैयार सुरेश की गेंदों का। सुरेश दाहिने हाथ राउंड द विकेट, यह गेंद ढीली गेंद जरूर थी लेकिन ऐसा कहना पड़ेगा गेंद पर पहले स्ट्रोक्स खेलना चाहा। गेंद लगभग थोड़ी सी देरी से उनके बल्ले पर आई और आखिरकार बल्ले और गेंद का कोई संपर्क नहीं और गेंद सीधे पहुंची विकेट कीपर के हाथों में। रन से स्पीड बल्लेबाज को नहीं मिलेगा। हर डॉट गेंद के साथ दबाव बढ़ता नजर आता हुआ बल्लेबाजों के ऊपर। यह गेंद इस बार पैरों पर गेंद टकराई, नजदीकी मामला, निशाना टकरा चुका है लेकिन यहाँ पर अंपायर ने इशारा किया है कि तीसरे अंपायर की मदद ली जाए। हालांकि एक वक्त ऐसा लगा कि गेंद सीधे स्टंप्सों पर टकराई है, एक्स्ट्रा क्विकर गेंद थी, लगभग जमीन के सारे है लेकिन गेंद टकराई थी उनके पैरों पर। रन के लिए दौड़ पड़े और काफी धीमी गति से गेंद पहले या दूसरी टिप्पे के बाद राइट आफ्टर फर्स्ट और सेकंड पॉइंट द बॉल हिट टू द स्टंप्स एट द लास्ट मोमेंट। और जब गिल्लियां बेल्स डिस्टर्ब हुए थे तब देखना यह है कि बल्लेबाज अपना बल्ला बैट क्रीज पर लैंड कर चुके थे या नहीं। तो तृतीय अंपायर की मदद इस वक्त ली जा रही है और खेल जो कि कुछ क्षणों के लिए यहाँ पर रुक चुका है। अंतिम क्वार्टर फाइनल मैच, चौथा और अंतिम क्वार्टर फाइनल मैच इस मेगा श्रृंखला के अंतर्गत यहां पर खेला जाता हुआ वीरा मारुति ट्रॉफी 2023-2023 के अंतर्गत आउट इज द कॉल और यहां पर विकेट गिर चुका है और ऐसा कहना पड़ेगा अपने क्रीज से कुछ इंच बाहर रह गए जब निशाना स्टंप्सों पर टकराया था धीमी गति से। हालांकि थ्रो काफी धीमी गति का था लेकिन बल्लेबाज से पहले क्रीज पर स्टंप्सों पर पहुंचने में सफल रहा तो थ्रो और यहां पर यह विकेट गिर चुका है। आजीम की पारी समाप्त, 2 बॉल्स
लेफ्ट इन दिस ओवर और दोनों आरंभकार पेविलियन वापस लौट चुके हैं। आजिम ने बनाए 11 रन जबकि नवाज ने बनाए 8 रन और नए बल्लेबाज का आगमन यहाँ पर होता हुआ। द न्यू बैट्समैन इज नाउ कमिंग आउट टू द मिडल। तो गेंदबाज सुरेश इस वक्त गेंदबाज यहाँ पर आगे बढ़ाते हुए और अपनी ओर की अगली गेंद लेकर इस वक्त तैयार। दाहिने हाथ राउंड द विकेट इस वक्त गेंदबाजी करते हुए और यह गेंद इस बार उछालना चाहा, गेंद पहुंचे डीप मिड विकेट पर, फील्डर वहां पर मौजूद नॉट क्वाइट मिडलिंग एट द लास्ट मोमेंट बट ही गेट्स अ सिंगल फॉर दैट स्ट्रोक और 1 रन के साथ स्कोर बढ़कर अब पहुंच चुका है कुल मिलाकर 23 रनों पर। 23 फॉर द लॉस ऑफ 2 विकेट विद जस्ट बॉल टू गो इन दिस ओवर और इस ओवर में अंतिम बार सुरेश गेंदबाजी इस वक्त आगे बढ़ाते हुए दाहिने हाथ राउंड द विकेट। इस ओवर में अंतिम बार ये गेंद रोहित के लिए, गेंद को उछाला इस वक्त लॉन्ग ऑन पर, गेंद जाती हुई फील्डर गेंद के नीचे आते हुए आसानी के साथ इस कैच को लपकने में सफल और इसी के साथ एक और विकेट यहाँ पर गिर चुका है। रोहित ने गेंद को उछालना चाहा था लॉन्ग ऑन सीमा रेखा के ऊपर से, लेकिन काफी उम्दा काफी ऊंचा उछाला और आमतौर पर शाम का वक्त यहाँ पर हवा का रुख काफी हद तक कम हो जाता है, इस मैदान का स्वभाव ऐसा है। तो यहाँ पर गेंद अपनी रफ्तार को खोते हुए आखिरकार लॉन्ग ऑन सीमा रेखा के वाइडिश लॉन्ग ऑन पर सीमा रेखा के अंदर लपक ली गई। 3 overs completed, 23 at the board, 3 wicket loss. They are looking in trouble. Veeramaruthi Sports Club in remaining 3 overs still they have to score 46 more runs for victory with a required rate of exactly 15.34 runs per over. 15.34 runs per over the required run rate for them. 46 they have to score in remaining 18 balls. That means in remaining 3 overs. और देखते हैं उनकी पारी में क्या होता है। तो इससे पहले कि चौथा ओवर प्रारंभ हो, माइक्रोफोन पर अब मैं आमंत्रित करना चाहूंगा मेरे एक और काबिल दोस्त राज्य भाषा कन्नड़ में सुकुमार को आगे का आंखों निकाल सुनाने के लिए। धन्यवाद, थैंक यू। ಅಕ್ಷಯ್ ಮೌಂಟೇನ್ಸ್ ಜ್ಯೂಸ್ ಸೆಂಟರ್ ಗುತ್ತಿಗಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹತ್ತಿರದಲ್ಲಿ ಜ್ಯೂಸ್ ಸೆಂಟರ್ ಇದೆ. ತಮಗೆ ಬಾಯಾರಿಕೆವಾದಲ್ಲಿ ಈ ಜ್ಯೂಸ್ ಅನ್ನು ಕುಡಿದು ದಣಿವಾಗಿರಿಸಿಕೊಳ್ಳಿ. ಅಕ್ಷಯ್ ಮೌಂಟೇನ್ಸ್ ಜ್ಯೂಸ್ ಸೆಂಟರ್. ಧನ್ಯವಾದಗಳು ಗೋಪಿ ಸರ್. ಇದೀಗ ಪಂದ್ಯಾಟ ಅಂತಿಮ ಹಂತಕ್ಕೆ 18 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ. 46 ಉತ್ತಮವಾಗಿರತಕ್ಕಂಥ ಎಸೆತ. ಪ್ರಥಮ ಎಸೆತ ಈ ಬಾರಿ ಎಸೆತಗಾರಿಕೆ ಭಾಗದಲ್ಲಿ ರಂಜಿತ್ ಬ್ಯಾಟಿಂಗ್ ನಲ್ಲಿ ಅತ್ಯಮೋಘ ಪ್ರದರ್ಶನವನ್ನು ನೀಡಿದ್ರು. ವೈಯಕ್ತಿಕವಾಗಿ 17 ರನ್ ಅನ್ನು ಕೂಡ ಗಳಿಸಿಕೊಂಡಿದ್ರು ರಂಜಿತ್. ಇದೀಗ 4ನೇ ಓವರ್ನ ಚಾಲ್ತಿಯಲ್ಲಿ ದ್ವಿತೀಯ ಎಸೆತ ತೀರ್ಪುಗಾರನ ಬಿಟ್ಟು ಉತ್ತಮವಾಗಿರತಕ್ಕಂಥ ಎಸೆತ. ಮತ್ತೊಮ್ಮೆ ಸತತವಾಗಿ 2 ಡಾಟ್ ಬಾಲ್, ಇದರೊಂದಿಗೆ ಪಂದ್ಯಾಟದ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸ್ತಾ ಇದೆ ಫ್ರೆಂಡ್ಸ್ ಕ್ಲಬ್ ಬೈಲಾರು ತಂಡ. ಇನ್ನು ಕೂಡ 16 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ. 46 ರನ್ಗಳ ಬೃಹತ್ ಮೊತ್ತವನ್ನು ಬೆನ್ನಟ್ಟಬೇಕಾಗಿದೆ ಇಲ್ಲಿ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್. ಮತ್ತೊಂದು ಸೊಗಸಾಗಿ ನೋಡಿ ಕ್ಲೀನ್ ಬೌಲ್ಡ್ ಮೂಲಕ ನಿರ್ಣಾಯಕ ಘಟ್ಟದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ಆರಂಭಿಕ 2 ಎಸೆತ ಬಹಳಷ್ಟು ಲಯಬದ್ಧವಾಗಿತ್ತು. ಮುಂದಿನ ಎಸೆತವನ್ನ ದೊಡ್ಡ ಹೊಡೆತಕ್ಕೆ ಹೊಡೆಯುವಂತಹ ಪ್ರಯತ್ನವನ್ನ ಪಟ್ಟಂತ ಬ್ಯಾಟ್ಸ್ಮನ್, ಆದರೆ ಚೆಂಡು ಮತ್ತು ಬ್ಯಾಟ್ ನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ವಿಕೆಟ್ ಅನ್ನು ಸ್ಪರ್ಶಿಸಿದಂತ ಚೆಂಡು ಇಲ್ಲಿ ಮತ್ತೊಂದು ವಿಕೆಟ್ ನ ಪತನವಾಗಿದೆ. 23 ರನ್ ಅನ್ನು ಗಳಿಸಿಕೊಂಡು 4ನೇ ವಿಕೆಟ್ ಅನ್ನು ಕಳೆದುಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ತಂಡ. ಈ ಪಂದ್ಯದಲ್ಲಿ ಗೆಲ್ಲುವಂತಹ ತಂಡ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆಯಲಿಕ್ಕಿದೆ. ಅಲ್ಲಿ ಎದುರಾಳಿ ಬೆಳ್ಳಿ ಕ್ರಿಕೆಟರ್ಸ್. 2 ತಂಡಗಳ ಮಧ್ಯೆ ಈ ಪಂದ್ಯದಲ್ಲಿ ವಿಜಯಶಾಲಿಯಾಗುವ ತಂಡ ಮತ್ತು ಬೆಳ್ಳಿ ಕ್ರಿಕೆಟರ್ಸ್ ತಂಡದ ವಿರುದ್ಧ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಅಲ್ಲಿ ಗೆಲ್ಲುವಂತಹ ತಂಡ ಫೈನಲ್ಗೆ ಪ್ರವೇಶವನ್ನ ಪಡೆದು ನಿನ್ನೆಗೆ ದಿನ ಫೈನಲ್ಗೆ ಅರ್ಹತೆಯನ್ನ ಗಿಟ್ಟಿಸಿಕೊಂಡಂತಹ ದೇವಶ್ಯ ವೇಲ್ಸ್ ತಂಡದ ವಿರುದ್ಧ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಲಿಕ್ಕಿದೆ. ಮತ್ತೊಮ್ಮೆ ರಂಜಿತ್ ಬ್ಯಾಟಿಂಗ್ ನಲ್ಲಿ ಅತ್ಯಮೋಘ ಪ್ರದರ್ಶನವನ್ನು ನೀಡಿದ್ರು. ಎಸೆತಗಾರಿಕೆ ಭಾಗದಲ್ಲೂ ಕೂಡ ಅದೇ ರೀತಿಯ ಪ್ರದರ್ಶನವನ್ನು ಮುಂದುವರಿಸುತ್ತಾ ಆಲ್ರೌಂಡ್ ಪ್ರದರ್ಶನದೊಂದಿಗೆ 4ನೇ ಬಾರಿ ಸೊಗಸಾದ ದಾಳಿ, ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಚೆಂಡನ್ನು ದಂಡಿಸಿದ್ರು ಆಫ್ ಸೈಡ್ ಕಡೆಗೆ ಸೊಗಸಾದ ಸ್ವಿಚ್ ಇಟ್ಟು ಹೊಡೆತ. 4 ರನ್ಗಳನ್ನ ಗಳಿಸಿಕೊಂಡಂತಹ ದಾಂಡಿಗ ಎದುರಿಸಿದಂತಹ ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟಿದ್ರು ಜಹೀದ್ ಎನ್ಎಂ ತಂಡದ ಆಟಗಾರ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತೆ 27ಕ್ಕೆ ಏರಿಕೆಯಾಗಿದೆ. ಇನ್ನು ಕೂಡ 42 ರನ್ನಿನ ವಿಜಯದ ಗುರಿದೆ ಉಳಿದ 14 ಎಸೆತಗಳ ಮುಂದೆ. ಎಸೆತ 1ಕ್ಕೆ 3 ರನ್ ಗಳಿಸಬೇಕಾಗಿದೆ. ಮತ್ತೊಮ್ಮೆ ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಮುಕ್ತಾರ್ ಕುಮ್ರಾ ಅವರ ಕೈ ಸೇರ್ತಾ ಇದೆ ಚೆಂಡು.
ಎದುರಿಸಿದಂತಹ ಪ್ರಥಮ ಎಸೆತವನ್ನು ಬೌಂಡರಿ ಗಟ್ಟಿದ್ರು. ದ್ವಿತೀಯ ಎಸೆತದಲ್ಲಿ ಮತ್ತೊಂದು ಸಿಕ್ಸರ್ ಹೊಡೆಯುವಂತಹ ಪ್ರಯತ್ನವನ್ನ ಪಟ್ಟಂತಹ ಸಂದರ್ಭದಲ್ಲಿ ಎಡವಿದಂತಹ ಬ್ಯಾಟ್ಸ್ಮನ್ ನೇರವಾಗಿ ಮುಕ್ತಾರ್ ಕುಮ್ರಾ ಅವರ ಕೈಗೆ ಚೆಂಡನ್ನು ನೀಡಿ ನಿರಾಶಾದಾಯಕರಾಗಿ ಫೇಲಿನತ್ತ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ತಂಡ. ನಾಲ್ಕನೇ ಓವರ್ ಅನ್ನು ಕೈಗೆತ್ತಿಕೊಂಡಂತಹ ರಂಜಿತ್ 4 ರನ್ ಅನ್ನು ನೀಡಿ 2 ವಿಕೆಟ್ ಅನ್ನು ಕೂಡ ಇಲ್ಲಿ ಕಬಳಿಸುವಲ್ಲಿ ಯಶಸ್ವಿ. ಅತ್ಯುತ್ತಮವಾದ ಆಲ್ರೌಂಡ್ ಪ್ರದರ್ಶನ ಈ ನಿರ್ಣಾಯಕ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರೆಂಡ್ಸ್ ಕ್ಲಬ್ ಬೈಲಾರು ತಂಡಕ್ಕೆ ಇದೀಗ ಮತ್ತೊಮ್ಮೆ ರಂಜಿತ್ ಅಂತಿಮ ಬಾರಿ ಎಸೆಯಬೇಕಾಗಿದೆ. 13 ಎಸೆತ 42 ರನ್ನಿನ ಅವಶ್ಯಕತೆ. ಸುಂದರತೆ ಎಸೆತ, ಲಯಬದ್ಧವಾದ ಎಸೆತ, ಮತ್ತೊಮ್ಮೆ ಬ್ಯಾಟ್ಸ್ಮನ್ ಅನ್ನ ವಂಚಿಸಿದಂತಹ ಚೆಂಡು. ಇದರೊಂದಿಗೆ ಓವರ್ ನಂಬರ್ 4 ಮುಕ್ತಾಯ. 4ನೇ ಓವರ್ನ ಎಸೆದಂತ ರಂಜಿತ್ ಕೇವಲ 1 ಬೌಂಡರಿಯನ್ನು ಬಿಟ್ಟುಕೊಟ್ಟು ಅತ್ಯಮೂಲ್ಯವಾಗಿರತಕ್ಕಂಥ 2 ವಿಕೆಟ್ ಅನ್ನು ಕಬಳಿಸಿ ಅತ್ಯುತ್ತಮ ಪ್ರದರ್ಶನ. ಬ್ಯಾಟಿಂಗ್ ನಲ್ಲೂ ಮೂಲಕ 17 ರನ್ ತಂಡಕ್ಕೆ ಗಳಿಸಿಕೊಟ್ಟಿದ್ರು. 3 ಬೌಂಡರಿ 2 ಬೌಂಡರಿಯೊಂದಿಗೆ ವೈಯಕ್ತಿಕವಾಗಿ 17 ರನ್ ಅನ್ನು ಗಳಿಸಿದಂತಹ ರಂಜಿತ್ ಬೌಲಿಂಗ್ ವಿಭಾಗದಲ್ಲೂ ಕೂಡ ಅದೇ ರೀತಿಯ ಒಂದು ಅತ್ಯುತ್ತಮವಾದ ಪ್ರದರ್ಶನ. ಅಂತಿಮ 12 ಎಸೆತ ಬಾಕಿ ಇದೆ. 42 ರನ್ನಿನ ವಿಜಯದ ಗುರಿಗಿದೆ. ಓವರೊಂದಕ್ಕೆ ಸರಾಸರಿ 21ರಂತೆ ರನ್ ಗಳಿಸಬೇಕಾಗಿದೆ. ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ ಬಹುತೇಕ ಪಂದ್ಯದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಫ್ರೆಂಡ್ಸ್ ಕ್ಲಬ್ ಬೈಲಾರು ತಂಡ ಎಸೆತಗಾರಿಕೆ ಭಾಗದಲ್ಲಿ 5ನೇ ಓವರ್ನ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡಂತಹ ದಿಲೀಪ್ ಈ ಓವರ್ ಬಹುತೇಕ ಪಂದ್ಯವನ್ನ ಗೆಲುವಿನತ್ತ ಮುನ್ನುಗ್ತಾ ಇದೆ ಇಲ್ಲಿ ಫ್ರೆಂಡ್ಸ್ ಕ್ಲಬ್ ಬೈಲಾರು ತಂಡ. ಆದರೂ ಇದು ಕ್ರಿಕೆಟ್, ಎಲ್ಲವೂ ಕೂಡ ಸಾಧ್ಯವಿದೆ. 42 ರನ್ನಿನ ಅವಶ್ಯಕತೆ, 12 ಎಸೆತಗಳನ್ನು ಉತ್ತಮವಾಗಿರ್ತಕ್ಕಂಥ ಹೊಡೆತ, ಆದರೆ ಕೇವಲ 1 ರನ್ನಿಗೆ ಸೀಮಿತವಾಗಿದೆ. ಹನೀಫ್ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಇಲ್ಲಿ ರನ್ ಔಟ್ ರೂಪದಲ್ಲಿ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದ 6ನೇ ವಿಕೆಟ್ ಪತನವಾಗಿದೆ. 28 ರನ್ ಅನ್ನು ಗಳಿಸಿಕೊಂಡಿದೆ. ಇನ್ನೂ ಕೂಡ 41 ರನ್ನಿನ ವಿಜಯದ ಗುರಿಯಿದೆ ಉಳಿದಿರತಕ್ಕಂಥ 11 ಎಸೆತಗಳ ಮುಂದೆ. ಆದಷ್ಟು ಬೇಗ ದಾಂಡಿಗರು ಅಂಕಣವನ್ನ ಪ್ರವೇಶಿಸಿ, ಸಮಯದ ಅಭಾವವಿದೆ. ಈಗಾಗಲೇ 4.1 ಓವರಿನಲ್ಲಿ 28 ರನ್ ಅನ್ನು ಗಳಿಸಿಕೊಂಡು 6 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಇನ್ನು ಉಳಿದ 11 ಎಸೆತಗಳ ಮುಂದೆ 41 ರನ್ನಿನ ವಿಜಯದ ಗುರಿಯಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದ ಎದುರು. ಮತ್ತೊಮ್ಮೆ ದ್ವಿತೀಯ ಬಾರಿ ಸುಂದರತೆ ಎಸೆದ ಅಷ್ಟೇ ಉತ್ತಮವಾಗಿದ್ದ ಹೊಡೆತ ಕವರ್ಸ್ ಭಾಗದಲ್ಲಿ ಮತ್ತೊಂದು ವಿಕೆಟ್. ಹನೀಫ್ ಅವರ ಕೈ ಸೇರ್ತಾ ಇದೆ ಚೆಂಡು. ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಂತಹ ಬ್ಯಾಟ್ಸ್ಮನ್ ನೇರವಾಗಿ ದೀಪಕ್ ಶಾ ಕವರ್ ವಿಭಾಗದಲ್ಲಿ ಹನೀಫ್ ರವರಿಂದ ಸೊಗಸಾದ ಕ್ಷೇತ್ರ ರಕ್ಷಣೆ. ಇದರೊಂದಿಗೆ ಮತ್ತೊಂದು ವಿಕೆಟ್ ನ ಪತನವಾಗಿದೆ. ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡದ ಮತ್ತೊಂದು ವಿಕೆಟ್ ನ ಪತನವಾಗಿದೆ. ನಿರಂತರವಾಗಿ ಒಂದು ಕಡೆಯಿಂದ ವಿಕೆಟ್ಗಳ ಮೇಲೆ ವಿಕೆಟ್ಗಳನ್ನು ಕಳೆದುಕೊಂಡು ಅದರ ಜೊತೆಗೆ ಬೌಲರ್ಗಳಿಂದ ಜವಾಬ್ದಾರಿಯುತ ಬೌಲಿಂಗ್ ಪ್ರದರ್ಶನದಿಂದ ಪಂದ್ಯಾಟದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಫ್ರೆಂಡ್ಸ್ ಕ್ಲಬ್ ಬೈಲಾರು ತಂಡ. ಈ ಬಾರಿ ಮತ್ತೊಮ್ಮೆ ಚೆಂಡನ್ನು ದಂಡಿಸಿದರು. ಡೀಪ್ ವಿಕೆಟ್ ವಿಭಾಗದಲ್ಲಿ ಹರ್ಷ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಕೇವಲ 1 ರನ್ನಿನ ಗಳಿಕೆಯಷ್ಟೇ. ನಿಧಾನವಾಗಿ ಪಂದ್ಯವನ್ನ ಗೆಲುವಿನತ್ತ ಫ್ರೆಂಡ್ಸ್ ಕ್ಲಬ್ ಬೈಲಾರು ತಂಡ ಪ್ರಥಮ ಇನ್ನಿಂಗ್ಸ್ ನ ಹಂತದಲ್ಲಿ 3 ವಿಕೆಟ್ ಅನ್ನು ಕಳೆದುಕೊಂಡಾಗ ಸಂಪೂರ್ಣವಾಗಿ ಪಂದ್ಯದ ಮೇಲೆ ಮೇಲುಗೈಯನ್ನ ಸಾಧಿಸಿತ್ತು. ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ತಂಡ ಇಲ್ಲಿ ಮತ್ತೊಂದು ವಿಕೆಟ್ ಪತನವಾಗಿದೆ. 8ನೇ ವಿಕೆಟ್ ಅನ್ನು ಕಳೆದುಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು. ಆರಂಭಿಕ ಹಂತದಲ್ಲಿ ಆ ಪ್ರಥಮ ಇನ್ನಿಂಗ್ಸ್ ನಲ್ಲಿ 3 ವಿಕೆಟ್ ಅನ್ನು ಕಳೆದುಕೊಂಡಾಗ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿತ್ತು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ಆದ್ರೆ ಆ ಬಳಿಕ ರಂಜಿತ್ ಜೊತೆಗೂಡುತ್ತಾ ಸುಹಾನ್, ಆ ಬಳಿಕ ದಿಲೀಪ್, ಈ 3 ದಾಂಡಿಗರ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶನ. ಅಂತಿಮ ಹಂತದಲ್ಲಿ ಆ ಮುಸ್ತಾಸ್ ಹಿಡಿಸಿದಂತಹ 1 ಸಿಕ್ಸರ್ ಒಟ್ಟಾರೆಯಾಗಿ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿ 68 ರನ್ಗಳನ್ನ ದಾಖಲಿಸಿಕೊಂಡು 69 ರನ್ಗಳ ವಿಜಯದ ಗುರಿಯನ್ನು ನೀಡಿದಾಗ ಉತ್ತಮವಾದಂತಹ ಎಸೆತಗಾರಿಕೆ ಕೂಡ ನಿರಂತರವಾಗಿ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಕಬಳಿಸಿದಾಗ ಇಲ್ಲಿ ಮೋಹನ್ ಶಿರಾಜೆ ಕಳೆದ ಹಲವಾರು ವರ್ಷಗಳಿಂದ ರತರ್ಷಿ ಸುಳ್ಯ ತಂಡದಲ್ಲೂ ಕೂಡ ಪ್ರತಿನಿಧಿಸಿದಂತಹ ಆಟಗಾರ ಮೋಹನ್ ಶಿರಾಜೆ ಇದೀಗ
ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಮತ್ತೊಂದು ಎಸೆದ ಸುಂದರತೆ ರಿವರ್ಸ್ ಮಾಡುವಂತಹ ಪ್ರಯತ್ನ. ಈ ಬಾರಿ ಚೆಂಡು ಥರ್ಡ್ ಮ್ಯಾನ್ ವಿಭಾಗದಲ್ಲಿದೆ, ಮತ್ತೆ 1 ರನ್ನಿಗೆ ಸೀಮಿತವಾಗಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 32ಕ್ಕೆ ಏರಿಕೆಯಾಗಿದೆ. ಇನ್ನು ಕೂಡ 37 ರನ್ನಿನ ವಿಜಯದ ಗುರಿಗಿದೆ. ಓವರ್ ನಂಬರ್ 5 ಮುಕ್ತಾಯ. 6 ಎಸೆತಗಳ ಮುಂದೆ ಗಳಿಸಬೇಕಾಗಿದೆ 37. ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಗುತ್ತಿಗಾರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರತಕ್ಕಂಥ ಶ್ರೀಯುತ ವಿಜಯ್ ಕುಮಾರ್ ಚಾರ್ಮಾತ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸಂಘಟಕರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. 6 ಎಸೆತಗಳ ಮುಂದೆ 37 ರನ್ನಿನ ವಿಜಯದ ಗುರಿಯಿದೆ. ಪ್ರತಿಯೊಂದು ಎಸೆತಕ್ಕೂ ಸಿಕ್ಸರ್ಗಳನ್ನು ಸಿಡಿಸಿದೆ. ಆದಲ್ಲಿ ಮಾತ್ರ ಪಂದ್ಯದಲ್ಲಿ ಸಮಬಲವನ್ನ ಸಾಧಿಸಬಹುದು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ತಂಡ. ಎಸೆತಗಾರಿಕೆ ಭಾಗದಲ್ಲಿ ಅಂತಿಮ ಓವರ್ ಅನ್ನ ಕೈಗೆತ್ತಿಕೊಂಡಂತಹ ಎಸೆತಗಾರ 37 ರನ್ನಿನ ವಿಜಯದ ಗುರಿ ಇದೆ. ಇನ್ನುಳಿದ ಅಂತಿಮ 6 ಎಸೆತಗಳ ಮುಂದೆ ಪ್ರಥಮ ಚೆಂಡು ಅಂತಿಮ ಓವರ್ನ ಚಾಲ್ತಿಯಲ್ಲಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್. ಶೇಕಿಂಗ್ ತುದಿಯಲ್ಲಿ ಮೋಹನ್ ಶಿರಾಜ್ ಮುಂದಕ್ಕೆ ಬಾರಿಸುವಂತಹ ಪ್ರಯತ್ನ. ಯಾವುದೇ ರನ್ನಿನ ಗಳಿಕೆ ಇಲ್ಲ. ಪ್ರಯತ್ನವನ್ನಂತೂ ಪಟ್ಟರು, ಆದರೆ ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ. 5 ಎಸೆತ 37 ರನ್ನಿನ ಅವಶ್ಯಕತೆ. ಬಹುತೇಕ ಸೆಮಿಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳುವತ್ತ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ. ಮತ್ತೊಮ್ಮೆ ಮುಕ್ತಾರ್ ಅವರ ಕೈಯಲ್ಲಿದೆ ಚೆಂಡು, ಆದರೆ ನೇರ ಥ್ರೋ ಬಂದದ್ದೇ ಆದಲ್ಲಿ ಇಲ್ಲಿ ರನ್ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ಳಬಹುದಿತ್ತು. ಆದರೆ ಅಂತಿಮ 4 ಎಸೆತ 36 ರನ್ನಿನ ಅವಶ್ಯಕತೆ. ಕೇವಲ 4 ಎಸೆತ ಮುಕ್ತಾಯವಾಗಬೇಕಷ್ಟೇ. ಬಹುತೇಕ ಸೆಮಿಫೈನಲ್ ನಲ್ಲಿ ಎದುರಾಳಿ ಬೆಳ್ಳಿ ಕ್ರಿಕೆಟ್ ತಂಡದ ಎದುರು ಸೆಣಸಾಡುವಂತಹ ತಂಡ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಆಗಲಿಕ್ಕಿದೆ. ಬಹಳಷ್ಟು ರೋಮಾಂಚಕಾರಿ ಘಟ್ಟದತ್ತ ಆ ಪಂದ್ಯಾಟ ಸಾಗಿ ಬರುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಕಾರಣ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆ ಕಂಡಂತ 2 ಬಲಿಷ್ಠ ತಂಡಗಳ ಮಧ್ಯೆ ಗುತ್ತಿಗಾರನ ಈ ಮೈದಾನದಲ್ಲಿ ಸೆಣಸಾಡಕ್ಕೆ ಅಂಕಣ ಸಾಕ್ಷಿ ಆಗ್ಲಿಕ್ಕಿದೆ. ಮತ್ತೊಮ್ಮೆ ಸುಂದರತೆ ಎಸೆದ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಅಂತಿಮ 2 ಎಸೆತ ಬಾಕಿಗಿದೆ. ಈಗಾಗಲೇ 36 ರನ್ನಿನ ಅವಶ್ಯಕತೆ ಇದೆ. ಅಸಾಧ್ಯ ಗುರಿಗಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರ ತಂಡದ ಎದುರು. ಮತ್ತೆ ಮುಂದಕ್ಕೆ ಬಾರಿಸುವ ಪ್ರಯತ್ನದಲ್ಲಿ ಎಡವಿದ್ರು. ಸ್ಟಂಪ್ ಔಟ್ ರೂಪದಲ್ಲಿ ಮತ್ತೊಂದು ವಿಕೆಟ್ ಪತನವಾಗಿದೆ. 9ನೇ ವಿಕೆಟ್ ಅನ್ನು ಕಳೆದುಕೊಂಡಿದೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡ. ಶ್ರೀಯುತ ವಿಜಯ್ ಕುಮಾರ್ ಚಾರ್ಮಾತ ಇವರಿಗೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಇದರ ಪೂರ್ವಾಧ್ಯಕ್ಷರಾಗಿರತಕ್ಕಂಥ ಸತೀಶ್ ಮುಖಮಲ ಇವರು ಸಸಿಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸತೀಶ್ ಮುಖಮಲ್ ಇವರು ವಿಜಯ್ ಕುಮಾರ್ ಚಾರ್ಮಾತ್ ಇವರಿಗೆ ಸಸಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಂತಿಮ 1 ಎಸೆತ ಬಾಕಿ ಇದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರ ಈ ಬಾರಿ ಚೆಂಡು ಗೂಟ ರಕ್ಷಕ ಮತ್ತು ಕ್ಷೇತ್ರ ರಕ್ಷಕನ ವಂಚಿಸಿದೆ. ಚೆಂಡು ಸೀಮಾ ರೇಖೆಯ ಗಡಿಯನ್ನು ದಾಟಿದೆ. ಅಂತಿಮ ಎಸೆತದಲ್ಲಿ 4 ರನ್ ಅನ್ನು ಗಳಿಸಿಕೊಂಡಿದ್ರು ಕೂಡ ಒಟ್ಟಾರೆಯಾಗಿ 37 ರನ್ ಅನ್ನು ಗಳಿಸಿಕೊಂಡು ಈ ಪಂದ್ಯವನ್ನ ವೈಡ್ +4 5 ರನ್ ಸೇರ್ಪಡೆಯಾಗಿದೆ. ತಂಡದ ಮೊತ್ತ 38ಕ್ಕೆ ಏರಿಕೆಯಾಗಿದೆ. ಅಂತಿಮ 1 ಎಸೆತ ಬಾಕಿ ಇದೆ. 4ನೇ ಕ್ವಾರ್ಟರ್ ಫೈನಲ್ ಪಂದ್ಯದ ಅಂತಿಮ 1 ಎಸೆತ ಬಾಕಿ ಇದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಅಂತಿಮ 1 ಎಸೆತ ಬಾಕಿ ಇದೆ. ಇದರೊಂದಿಗೆ ಈ ಪಂದ್ಯವನ್ನ ಗೆದ್ದುಕೊಂಡಿದೆ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ. ಏಕಪಕ್ಷೀಯವಾಗಿ 31 ರನ್ಗಳ ಅಂತರದಿಂದ ಗೆದ್ದುಕೊಂಡು 4ನೇ ತಂಡವಾಗಿ ಸೆಮಿಫೈನಲ್ಗೆ ಪ್ರವೇಶವನ್ನ ಪಡೆದಿದೆ. ದಯವಿಟ್ಟು 2 ತಂಡಗಳ ಕಪ್ತಾನರು ತಡ ಮಾಡದೆ ನಾಣ್ಯ ಚಿಮುಗೆಯಾಗಿ ವೇದಿಕೆಯ ಬಳಿ ಬನ್ನಿ. ಬೆಳ್ಳಿ ಕ್ರಿಕೆಟರ್ಸ್ ಗುತ್ತಿಗಾರರು ಮತ್ತು ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಕಪ್ತಾನ ಸುರೇಶ್ ಪುತ್ರ ದಯವಿಟ್ಟು ನೇರವಾಗಿ ನಾಣ್ಯ ಚಿಮುಗೆಯಾಗಿ ಬನ್ನಿ. ಸಮಾಲೋಚನೆಯಲ್ಲಿ ತೊಡಗದೆ ನಮ್ಮ ಕರೆಗೆ ಹೋಗ್ಬಿಟ್ಟು ದಯವಿಟ್ಟು ನಾಣ್ಯ ಚಿಮುಗೆಯಾಗಿ ವೇದಿಕೆಯ ಬಳಿ ಬನ್ನಿ. ಅದರ ಜೊತೆಗೆ ಬೆಳ್ಳಿ ಕ್ರಿಕೆಟರ್ಸ್ ಗುತ್ತಿಗಾರ ತಂಡದ ಕಪ್ತಾನ ಈಗಾಗಲೇ ಆಗಮಿಸಿದ್ದಾರೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸುವಂತ ಇರಾದೆ ಇದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಕಪ್ತಾನ ನಾಣ್ಯ ಚಿಮುಗೆಯಾಗಿ ವೇದಿಕೆಯ ಬಳಿ ಬನ್ನಿ. ಈ ಒಂದು ಪಂದ್ಯಾಕೂಟಕ್ಕೆ ದಾನಿಗಳಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಶ್ರೀ ಪ್ರವೀಣ್ ಕುಮಾರ್ ಬುಳ್ಳೂರು ಪೈಕ ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೆ ಸಂಘಟಕರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇದೀಗ ಕಳೆದ ನಿರ್ಣಾಯಕ
ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅತ್ಯಮೋಘ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಅರ್ಹವಾಗಿಯೇ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ರಂಜಿತ್. ದಯವಿಟ್ಟು ವೇದಿಕೆಯ ಬಳಿ ಬಂದು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ನ ಪೂರ್ವಾಧ್ಯಕ್ಷರಾಗಿರತಕ್ಕಂಥ ಸತೀಶ್ ಮೊಕಮಲಿ ಅವರಿಂದ ಈ ಒಂದು ಪಂದ್ಯ ಶ್ರೇಷ್ಠ ಬಹುಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ರಂಜಿತ್ ಬ್ಯಾಟಿಂಗ್ ನಲ್ಲಿ ಅತ್ಯಮೂಲ್ಯ 17 ರನ್ ಅನ್ನು ಗಳಿಸಿಕೊಂಡ್ರು. ನಿರ್ಣಾಯಕ 4ನೇ ಓವರ್ ಅನ್ನು ಎಸೆದು 4 ರನ್ ಅನ್ನು ನೀಡಿ 2 ವಿಕೆಟ್ ಅನ್ನು ಕಬಳಿಸಿ ಆಲ್ರೌಂಡ್ ಪ್ರದರ್ಶನಕ್ಕಾಗಿ ಪಂದ್ಯ ಶ್ರೇಷ್ಠ ಬಹುಮಾನ ಕ್ವಾರ್ಟರ್ ಫೈನಲ್ 4ರ ಪಂದ್ಯ ಶ್ರೇಷ್ಠ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ ರಂಜಿತ್ ಫ್ರಮ್ ಫ್ರೆಂಡ್ಸ್ ಕ್ಲಬ್ ಪೈಲಾರು. ಹಾಗೇನೆ ಈಗಾಗಲೇ ಈ ವೇದಿಕೆಯ ಬಲಭಾಗದಲ್ಲಿ ಅಕ್ಷಯ ಮಾಕ್ಟೈಲ್ ಜ್ಯೂಸ್ ಲಭ್ಯವಿದೆ. ದಯವಿಟ್ಟು ತಾವೆಲ್ಲರೂ ಅಲ್ಲಿ ತೆರಳಿ ಅಲ್ಲಿ ಹಲವಾರು ರೀತಿಯ ಅಕ್ಷಯ ಮಾಕ್ಟೈಲ್ ಜ್ಯೂಸ್ ಲಭ್ಯವಿದೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು. ಶುಚಿಯಾದ ರುಚಿಯಾದ ಜ್ಯೂಸ್ ಲಭಿಸಲಿಕ್ಕಿದೆ. ಹಲವಾರು ವಿವಿಧ ರೀತಿಯ ಜ್ಯೂಸ್ಗಳು ಲಭ್ಯವಿದೆ. ಇದರ ಸವಿಯನ್ನ ತಾವೆಲ್ಲರೂ ಸವಿಬೇಕು. ಈ ಬಿಸಿಲಿನ ಬೇಗೆಯನ್ನ ತಣಿಸಲು ಆ ಒಂದು ಜ್ಯೂಸ್ ಅನ್ನ ತಾವು ಕುಡಿಯಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕಾಗಿ ಅಂಕಣ ಸಜ್ಜಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಲಿಷ್ಠ ತಂಡ ಒಂದು ಕಡೆ ಫ್ರೆಂಡ್ಸ್ ಕ್ಲಬ್ ಪೈಲಾರು, ಮತ್ತೊಂದು ಕಡೆ ಕಾಸರಗೋಡು ಪರಿಸರದ ಮತ್ತೊಂದು ಬಲಿಷ್ಠ ತಂಡ ಬೆಳ್ಳಿ ಕ್ರಿಕೆಟರ್ಸ್ ತಂಡ. ಎರಡು ತಂಡಗಳ ಮಧ್ಯೆ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ. ನಾಣ್ಯ ಚಿಮ್ಮುಗೆಯನ್ನ ಗೆದ್ದುಕೊಂಡಂತಹ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಕ್ಷಮಿಸಿ, ನಾಣ್ಯ ಚಿಮ್ಮುಗೆಯನ್ನ ಗೆದ್ದುಕೊಂಡಂತಹ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ತಮ್ಮ ಆಯ್ಕೆಯನ್ನು ಆದಷ್ಟು ಬೇಗ ತಿಳಿಸಿ. ಹಾಗೇನೆ ದಾನಿಗಳಾದಂತಹ ಪ್ರವೀಣ್ ಕುಮಾರ್ ಗುಳ್ಳೂರು ಪೈಕ ಇವರಿಗೆ ಜಯರಾಮ್ ಪೈಕ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ನ ಜಯರಾಮ್ ಪೈಕ ಇವರು ಸಸಿಯನ್ನ ಉಡುಗೊರೆಯಾಗಿ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಸೆಮಿಫೈನಲ್ ಪಂದ್ಯದಲ್ಲಿ ನಾಣ್ಯ ಚಿಮ್ಮುಗೆಯನ್ನ ಗೆದ್ದಂತಹ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಆದಷ್ಟು ಬೇಗ ಈ ಪಂದ್ಯಾಟವನ್ನು ಮುಂದುವರಿಸಬೇಕಾಗಿದೆ. ಕ್ಷೇತ್ರ ರಕ್ಷಣೆಯನ್ನ ತಡಮಾಡದೆ ತೊಡಗಿಸಿಕೊಳ್ಳಿ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ. ಅದರ ಜೊತೆಗೆ ಬೆಳ್ಳಿ ಕ್ರಿಕೆಟರ್ಸ್ ತಂಡದ ಆರಂಭಿಕ ದಾಂಡಿಗರು ತಡಮಾಡದೆ ಅಂಕಣವನ್ನ ಪ್ರವೇಶಿಸಿದೆ. ಮುಂದಿನ ಈ ಒಂದು ದ್ವಿತೀಯ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ ಸತೀಶ್ ಸರ್ ಮಂಗಳೂರು ಇವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. Welcome back. Thank you very much. I request both the teams, please make it fast. We are having a shortage of time. If you wanted to play the final match, the full 6 hours, I think your cooperation is much required to complete this match as quick as possible. So new series that after winning the toss, captain of Friends Club Pailar, they elected to field first, so that opening batters of team Belly Cricketers are came into middle. Please note the time, umpires, and please ask the fielding team to make it fast. The 25 minutes we are already mentioned about to complete the 5 overs quota, and we are just noting a time. It's a 4:47 is the time. 4:47, please note. And I request the fielding team, please complete your 5 overs quota, 6 overs quota within 25 minutes. So opening batters are came into middle.
And it looks like Chammo is in non-strikers and Latif is in strikers end. Latif is a man, he's got a fantastic tournament from the bat in this day number 2 for his team. He's been outstanding, but a job which is not yet over. He knows that after playing 2 good innings, it's not completed. He need to play 1 more good innings if his team wanted to be in the final. He need to perform from the bat, and with some positive frame of mind, a signal came from umpire Mohan Iyadi, and wait and see how Chammo will going to get the start here. Of course, unfortunate in the previous match is becomes the run out, but he's a kind of batsman who can be the quite useful if he get going, and wait and see how Chammo will going to get going here in this match. But it's going to be a fantastic match. 2 very good teams. Just looks like the competition between 2 districts and Kasaragod district versus South Kendra district. Here is the first ball. So Billy Cricket is announcing the 200 rupees for every 6 for the batter, and Dayanand Kannadka as well as Digant Karkalkaje announcing that amount 200 rupees, 100 each, that means 200 rupees for every 6s for Billy Cricketers batter if they are able to get a 6. And it is going to be encouragement prizes for the batters to get some good score. And meanwhile Latif is off the mark with the first ball itself against the bowling of Dilip. Dilip again, bowling with a short run up. Right arm over the wicket. Balls to Chammo. Chammo, switch it is attempted. Ball is in the air. But it's an excitement rather than the confidence. It's just an excitement rather than the confidence. Suresh is standing at your gully region, just going hard to the umpire to give the catch. But umpire Mohan Iyadi is a very experienced. You know exactly that ball is missing his bat, hitting the pad, ballooning up in the air, and no chance of wicket here. But it's going to be a dotted delivery. ಮೆಸ್ಕಾಂನ ಕಿರಿಯ ಅಭಿಯಂತರರು ಆಗಿರುವ ಲೋಕೇಶ್ ಎಣ್ಣಮಗಿಲ ಅವರು ಆಗಮಿಸಿದ್ದಾರೆ. ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದೆ ಸರ್. ದಯವಿಟ್ಟು ವೇದಿಕೆಯತ್ತ ಬನ್ನಿ. What a fantastic start, but I think it's definitely going to be a lucky one. They're definitely going to be a lucky one because the team will going to, Belly Cricketers will going to get a boundary here, but not from the bat, but it's only the mistake from the wicketkeeper behind the Sam Pranjit as well as Ravi Pandayur, a little bit misjudging the ball, and there is no protection because of that power play. All the fielders inside the ring behind the wicket, so that ball went towards a deep Tadman boundary for 4 runs. With that boundary, score jumps into 5 without loss of any wicket. Dilip again with a shot on up, right arm over the wicket. Bowls this time. Oh, helicopter shot. He's trying for it, but it's a quicker one. The ball is hitting the stump. It's a huge wicket. Big fish in the net. Absolutely a big fish in the net here for a Friends Club. Definitely. And here is a little bit of absence of mind here from the batter Latif, saying that he thought it might be a single there, but the ball is went to the hands of the fielder, and fielder making no mistake at all. Just I want to say the pitch fielder, short mid off fielder, hitting the stumps. When it's directed, very difficult to survive. And a good piece of presence of mind here from the fielder as short mid off. I think Arsha Padayuru, they are in the mid off. I don't know which fielder is that. Runs here. Dilip going to bowl. The next delivery. Right arm over the wicket, 5th time it's over. Again, Chammo swinging his bat. Again, the same result. 2 times. 1 time he's tried to hit the switch, it missed it. Now this time he tried to hit the slog sweep shot, but again missed it. Ball hitting his leg, and there is no chance at all for any run. Dilip, final time in this over. Away from us. This time I think umpire. Last ball remaining. Has a little bit of confusion. So last time in this over, Dilip 5 deliveries, but job is not yet over. Again swinging that one. Chammo down to mid wicket region. They're looking for the second. In comes the throw of the deep. Oh my goodness! Oh, what really happening? There's a overthrow comes into play, and Ravi Pandayur behind the ball, and absolutely disaster. Absolutely disaster here for Friends Club because the golden opportunity of run out he missed out. Not only the run out opportunity which is missed out, but at the same time the batter has got an extra run as well. So first over completed, 2 runs in the last delivery, and after completion of over number first, it's 8 on the board for team Belly Cricketers. They got a start, but not a good confident start. They lost a huge wicket of Latif in that particular over. At the same time, they are lucky that 1 more wicket probably back into pavilion if the throw is good enough
from the fielder towards wicket keeper. ಇನ್ನೋರ್ವರು ನಮ್ಮ ಅತಿಥಿಗಳು ಗುತ್ತಿಗಾರ ಮೆಸ್ಕಾಂನ ನೌಕರರಾಗಿರುವ ಶ್ರೀ ಸುಧಾಕರ ಪ್ರಾಂಜಪಾಳ ಆಗಮಿಸುತ್ತಿದ್ದಾರೆ. ತಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇವೆ. ನೀವು ದಯವಿಟ್ಟು ವೇದಿಕೆಗೆ ಬರಬೇಕು ಕೇಳಿಕೊಳ್ತಿದ್ದೇನೆ. Dilip again bowling out for Dilip complete his first over, so that the second over going to start from the commentary box, and it looks like the new bowler has been introduction. Anif will going to bowl the second over, and in front of him is going to be a Sadakutta facing his first delivery. Right arm over the wicket. Anif delivers again, looking for the sweep shot. Ball went towards the short term mid wicket region. The fielder is charging into that one. The fielder one is responsible for the run out. Musta there in the short mid wicket, charging to the ball, but ball just missing his hand, and the batsman completed his single. With the single score, moves on to 9 on the board without luck for the loss of 1 wicket in the over number second in progress, as Anif once again bowling with the short on off. Right arm over the wicket, bowls to Chamu. Chamu swinging that one again, missing it completely from the bat. Chamu is not really having a good time in the middle. Every time he's looking for across the line of the delivery, looking for the swing across the line of the delivery, but he's missing the ball several times. Again the ball hitting his legs and ball just ballooning up, and there's no chance at all for any run. Anif, third time in this over, away from us, past the umpire Manikanta. This time went for the switch hit. He got a contact with the bat, but I think it's probably the single there. The fielder in the deep, Dhanush is so quick to move to his right to field the ball. Ample time for the batter Chammu to pick the single. With that single score numbers on to 10 on the board. The run service is dried up in the form of 6 and boundaries. One boundary which is came, which is in the form of bice. Otherwise no stroke which is came from the bat. Yet to combine the boundaries and the sixes. Again outside the run attempt, too much is going to be a wide, and one more extra is added totally. That extra score numbers on to 11 on the board for the loss of 1 wicket in the over number second in progress. Anif is searching for the right track to get some good ball, but this time the previous delivery which is a little bit going outside the line of leg stamp. Again right arm over the wicket to Sadakutta across the line, wanted to swing that one, too much across the line. When you want to swing the ball, I think you need to see the where you are standing. He's standing well out of the crease. In fact he's going towards offside to get some improvising cricketing stroke, but Sadakutta is definitely missing the ball, and if you miss high hit, what Arif is did in the occasion. One more wicket is back into pavilion, and Gopi, it's a quick time, 2 wickets is back into pavilion, and a fantastic bowling performance which is continues here from the Friends Club, and I think Gopi is more than anything else, this is a fantastic competition, and one must say that the competition between South Kenda district versus Kasaragod district, because the team which is having opposition team, most of the players the representing for this team belongs to the Kasaragod district, and I think at the same time the fielding team, the most of the players that belongs to South Kenda district. एग्जैक्टली सतीश, जैसा कि आपने फरमाया, साउथ कंड्रा डिस्ट्रिक्ट के खिलाड़ी और कसरगोड के डिस्ट्रिक्ट के खिलाड़ी के बीच इस वक्त मुकाबला जारी है, लेकिन यहाँ पर दोनों टीमें संतुलित है. बोथ टीम्स आर बैलेंस साइड, और जहां तक सवाल है इस मैच के विजय का, तो बराबर का संघर्ष हम उम्मीद अपेक्षा इस द्वितीय सेमीफाइनल मैच में कर सकते हैं. देखते हैं इस मैच में क्या होता है. Thank you, Gopi. Absolutely good. And again, right arm over the wicket. Again, a nicely driven down to extra cover region. There, little bit correction. Avoid this long off region. And running is not that much of good enough, isn't it? When you are hitting the ball, especially when you're playing in this huge ground, big ground, the opportunity always created when the ball is went in the gap. But here is a batter. Both the batters are not interested for the second run. That's why that one run has been taken. So. One ball remaining in this over, one delivery still remaining in this over of Arif, and Chammu so far is trying his level best to get some one big shot here, but ball so far the bowler managed to keep him very calm, and wait and see how Chammu will going to break the shackle. Hanif again bowling with a short run up, right arm over the wicket, balls to the right hand batter, again swings and missed again. That was a fantastic piece of bowling there from Arif. You know exactly what Chammu will going to do. This is a mind game, isn't it? After completion of over number 2 and searching for the right track, it's 12 on the board and 12 for the loss of 1-2 wickets. And Gopi, it's a very good toss to win, isn't it? After winning the toss, elected to field first, but winning the toss is not enough, Gopi. After winning the toss, the
implementing the strategy, that game plan is so important. And so far, I think after winning the toss, Friends Club is going very well as per their plan. But I think Gopi need to change the gear here onwards if they wanted to get a good score here. एग्जैक्टली सतीश, जैसा कि आपने फरमाया, टॉस जीतने के बाद टॉस जीतना उतना जरूरी होता है, उस खेल में आपको प्रदर्शन दिखाना, बेहतर प्रदर्शन दिखाना जरूरी होता है। और यहाँ पर 2 ओवर का खेल समाप्त हो चुका है, कुछ ज्यादा स्कोर तो यहाँ नहीं बना है, लेकिन बचे हुए 4 ओवर है, कुछ हद तक गेयर को बदलना पड़ेगा। और जहां तक सवाल है जो सशक्त बल्लेबाजी का लाइनअप है बिल्ली क्रिकेटर्स के पास, उस लाइनअप पर अगर दबाव डालना है तो निस्संदेह यहाँ पर एक कम से कम 50 का आंकड़ा यहाँ पर पार करना होगा। और देखते हैं इस प्रयत्न में उनके बल्लेबाज किस हद तक सफलता प्राप्त करते हैं। Exactly, Gopi, and you wait and see as again the bowler bowling right up over the wicket, going for the big swing of the bat, ball missing his bat, wicket keeper behind the stump, missing it completely. It's going to be one more dotted delivery, and Sachin is the batsman, just came into middle. He's absolutely got a fantastic physique, as no doubt at all. He's got a very good personality, but having a personality not enough, but using that personality is I think is more important to get some big stroke here. He's again right arm over the wicket, tries that one down to extra coverage, and again the ball went towards a deep long off region. Very hard to combine the boundaries and get the placement, isn't it? Because after that power play, we can see that so many bodies out in the deep. Backward square leg is there, the deep mid wicket is there, deep long on is there, long off is there, deep extra cover is there, and that's why it's very difficult. And at the same time, the bowlers are bowling as per the field. That's so important, that the success what they got so far. As Ranjit again, successful bowler in the previous match. Balls again, lovely delivery, fantastic thinking there by Ranjit, saying that Chamu is going for the reverse stroke, changing the line cleverly, pitched outside the Nana flex and defeating his bat, and one more dotted delivery. 13 on the board for the loss of 2 wicket. Ranjit with short run off, right arm over the wicket, away from us, ball to Chamu again, forcing the ball, but not getting that one from the middle of the bat. But a struggling time is continuous here for Chamu. He's played some dotted deliveries. It's not a good sign here for team Delhi cricketers, as the batsman not getting the ball right from the middle of the bat. He's trying his best, but he's not looking towards the singles, but only looking towards big shots. That's what's a big problem here, is that the scoreboard is not moving. Again, the one more dotted delivery, frustration time which is continuous here for Delhi cricketers, but a good time which is continuous here for the fielding team. Ranjit been outstanding, man of the match in the previous match for his all-round performance, and he is just continuing that performance in this match. It's just a single in this last fight. Again, the outside and next time, this time punishable, not from the batter but from the umpire in the relegation there from Mohan Iyadi. One more addition, 14 on the board for the loss of 2 wicket in the over number 3 in progress. It's been a really disappointment, we can say that, but wait and see what Chamu will going to come out from that struggle. Again, beautifully balled, coming into the batsman very sharply. This time batsman charging for the second run, and they kept coming back to the second run and completed that one very easily. One more fantastic over is comes in after completion of over number 3. Searching for the right track is 16 on the board for the loss of 2 wicket. I don't think, Gopi, it's going to be a good score, isn't it? And I think even though they're not getting the boundaries, they only got a boundary which is not from the bat but is from the buys. Otherwise, I think, Gopi, maybe they're thinking about the big shot, but they're not getting the big shot. But you can't neglect that singles, isn't it, Gopi? Singles always going to be very important in any format of games. Especially you can compare that single into the raindrops. Maybe the raindrops which is small in a size and shape, but continue fall off the rains which makes the river overflow. And that's what is they're neglecting that singles, and they're facing some problem here. And what do you think, what kind of strategy is required from team Billy's cricketers batsmen to get some good score? जैसा कि मैं पहले भी फरमा चुका सतीश, 50 plus they have to score for victory, they have to score for competitor, if they have to post a competitive total in front of the strong batting lineup of Friends Club पहला। और जहां तक सवाल है इस वक्त, बिल्कुल सही बात आपने फरमाया, क्योंकि सिंगल्स बनाने की ओर ज्यादा ध्यान पहले 3 ओवर में उनके बल्लेबाजों ने नहीं दिया, सिर्फ करारा स्ट्रोक लगाना चाहा चौके और छक्के के रूप में, फलस्वरूप सफलता उनके पक्ष में नहीं आया। अब बचे हुए 3 ओवर में उन्हें इस वक्त एक साझेदारी निभानी है, और न सिर्फ साझेदारी बल्कि तेज साझेदारी इस वक्त उनको निभानी होगी। देखते हैं अपने इस मकसद में वो किस हद तक यहाँ पर कामयाब होते हैं। और दिलीप इस वक्त सामना करने के लिए तैयार, चौथा ओवर यहाँ पर प्रारंभ होता हुआ, और स्ट्राइक इस वक्त लेने के लिए सचिन इस वक्त सामना करने के लिए तैयार। और ओवर की पहली गेंद लेकर, चौथे ओवर की पहली गेंद तैनात, ओवर द विकेट गेंदबाजी करते हुए ये गेंद इस वक्त गेंद को खूबसूरती के साथ निकाल दिया, लॉन्ग ऑन
रनों के लिए। अगर गेंद बाउंस होती, टिप्पा खाती, तो निस्संदेह यहाँ पर गेंद को फील्ड कर लिया जाता। अगर गेंद उछाल लेती तो, लेकिन गेंद टिप्पा खाने के बाद वहीं पर रुक गई और छोटे से टिप्पे के बाद सीमा रेखा को पार कर गई और यहाँ पर चौका प्राप्त करते हुए, और इस चौके के साथ स्कोर बढ़कर पहुंच चुका है 20 रन इस वक्त चाहिए। वो किस तरह से बनते हैं ये उनके लिए जरूरी नहीं है। और 300 रुपए का नगद पुरस्कार इस वक्त हर छक्के के लिए घोषित किया गया है बेल्ली क्रिकेटर्स के लिए मैनेजमेंट की ओर से। और जहां तक सवाल है गेंदबाजी का, तो दिलीप इस वक्त गेंदबाजी इस वक्त आगे बढ़ाते हुए दाहिने हाथ ओवर द विकेट, गेंद को उछालना चाहा, आसान सा कैच, यहाँ पर एक्स्ट्रा कवर पर इस कैच को लपक लिया गया और उसी तरह का स्ट्रोक दोहराना चाहा था। इस बार सफलता उनके पक्ष में नहीं आई और आखिरकार शॉर्ट एक्स्ट्रा कवर पर गेंद को लपक लिया गया और इसी के साथ पहला तीसरा विकेट यहाँ पर गिर चुका है। 20 फॉर द लॉस ऑफ 3 विकेट। कुल मिलाकर अब उनकी पारी में 16 गेंदें बाकी। आउट होने वाले बल्लेबाज सचिन आउट होकर पेविलियन वापस। पिछले गेंद पर चौका जड़ने के बाद एक आक्रामक बल्लेबाजी की सूचना वो दे चुके थे, लेकिन अगली गेंद पर उनका विकेट यहाँ पर गिर चुका है। एक बेहतरीन लाइव टेलीकास्ट इस वक्त किया जा रहा है बेद्रा मीडिया द्वारा, जनाब इरफान इनके सारथ्य में। और यहाँ पर जहाँ तक इस श्रृंखला का सवाल है, तो द्वितीय सेमीफाइनल मैच इस टूर्नामेंट के अंतर्गत यहाँ पर खेला जाता हुआ। नए बल्लेबाज उन्नी कृष्णन is now number 5 batsman is now comes out to the middle, one more good striker of the ball। और जहाँ तक उन्नी क्रिस्टल का सवाल है, पहले कई मैचेस में देखा गया है कि उन्होंने अपने आक्रामक बल्लेबाजी के जरिए अपनी टीम को सुस्थिति पर पहुंचाई है और यहाँ पर देखना यह है कि वो किस तरीके की आक्रामक बल्लेबाजी यहाँ पर करते हैं। दिलीप गेंदबाजी इस वक्त आगे बढ़ाते हुए, चौथा ओवर यहाँ पर प्रगति पर, जस्ट 20 रन ऑन द बोर्ड, 3 विकेट लॉस्ट। और फिर से एक बार गेंदबाजी यहाँ पर आगे बढ़ाते हुए दाहिना हाथ ओवर द विकेट। ये गेंद रिवर्स शॉट खेलना चाहा, गेंद पहुंची शॉट फाइनल की दिशा में, शॉट फाइनल पर गेंद को फील्ड कर लिया गया, लेकिन इससे पहले की गेंद को फील्ड करे बल्लेबाज के पास मौका था 1 रन प्राप्त करने का। 1 रन के साथ स्कोर बढ़कर अब पहुंच चुका है 21 रनों पर 3 विकेट के नुकसान पर। 21 फॉर द लॉस ऑफ 3 विकेट इन द ओवर नंबर 4 इन प्रोग्रेस। दिलीप एक बार फिर से गेंदबाजी इस वक्त आगे बढ़ाते हुए दाहिने हाथ के बल्लेबाज से सामना करते हुए, ये गेंद बेहतर गेंद थी, इस वक्त गेंद की लाइन पर नहीं आ पाई, गेंद को ड्राइव करना चाहा, बीट हो गए और गेंद सीधे पहुंची विकेट कीपर के हाथों में। रन इस बीच बल्लेबाज को नहीं मिला। क्रीज पर मौजूद बल्लेबाज चम्मू और उन्नी कृष्णन इस वक्त पारी को संभालने की कोशिश करते हुए, और फिर से एक बार गेंदबाज की ओर की अगली गेंद, ये गेंद इस बार ऑफ द टॉस गेंद को खूबसूरती के साथ निकाला, लेकिन डीप मिड विकेट पर प्रोटेक्शन मौजूद, दूसरे रन के लिए दौड़ पड़े। हालांकि उन्नी कृष्णन मोटे कद के खिलाड़ी जरूर है, लेकिन विकेटों के पीछे काफी तेज तरीके से वो दौड़ते हैं और यहाँ पर 2 रन वो प्राप्त करते हुए, और इन 2 रनों के साथ स्कोर बढ़कर अब पहुंच चुका है 23 रनों पर 3 विकेट के नुकसान पर। दर्शक लगभग मैदान पर भर चुके हैं। शाम का वक्त लगभग 5:10 यहाँ पर बच चुके हैं और द्वितीय सेमीफाइनल मैच इस श्रृंखला का यहाँ पर खेला जाता हुआ। बेहतर गेंद थी, ऑफ स्टंप से बाहर की ओर निकलती हुई, अपील जारी है इस वक्त कट बिहाइंड द विकेट के लिए है, लेकिन यहाँ पर अपील करनी चाहिए मेन अंपायर को, स्क्वायर लेग अंपायर से अपील किया गया है। और यहाँ पर खुद मेरे ख्याल से बल्लेबाज आउट होकर इस वक्त पेविलियन वापस लौटते हुए, तो यहाँ पर स्ट्रगलिंग पारी पर पर्दा गिर चुका है। चम्मू खुद इस वक्त पेविलियन की ओर लौटते हुए और बिना अंपायर का निर्धार का इंतजार किए हुए, और इसी के साथ संघर्षपूर्ण पारी पर पर्दा गिर चुका है। चौथा ओवर यहाँ पर प्रगति पर। कुल मिलाकर 4 ओवर की समाप्ति, 23 रन, 23 for the loss of 3 wicket after completion of 23 for the loss of 4 wicket in fact after completion of 4 overs, and in overall calculation it's going to be 2 overs remaining in their innings। और जहां तक गेंदबाजी का सवाल है, इस वक्त गेंदबाजी पर उतरते हुए कमेंटेटर बॉक्स एंड की ओर से गेंदबाज सुरेश, और वो इस वक्त गेंदबाजी करेंगे दाहिने हाथ के बल्लेबाज जो कि इस वक्त सामना करने के लिए तैयार। तो उन्नी कृष्णन सामना करने के लिए इस वक्त तैयार निस्संदेह। जहां तक चौके और छक्कों का सवाल है, इस वक्त उन्हें चंद चौके और छक्कों की सख्त जरूरत अपनी टीम की रन की गति को एक्सेलरेट करने के लिए, बढ़ावा देने के लिए। और देखते हैं यहाँ पर जो कमी इस वक्त नजर आ रही है, उस कमी को क्रीज पर मौजूद ये दोनों बल्लेबाज किस तरह पूरा कर पाते हैं। 20 मिनट अब तक बीत चुके हैं। 20 ನಿಮಿಷಗಳು ಈಗಾಗಲೇ ಕಳೆದು ಹೋಗಿವೆ। ಕೇವಲ 4 ಓವರ್ ಮಾತ್ರ ತಾವು ಇಲ್ಲಿ ಬೌಲ್ ಮಾಡಿದ್ದೀರಿ। ಇನ್ನು ಉಳಿದಿರುವಂತಹ 5 ನಿಮಿಷಗಳಲ್ಲಿ 2 ಓವರ್ಗಳನ್ನು ಬೌಲ್ ಮಾಡಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ। इस बार गेंद को इस वक्त खेल दिया, शॉट कवर पर गेंद पहुंची, उन्नी कृष्णन के लिए खतरा पैदा हो सकता था, लेकिन अंतिम क्षण में वो क्रीज पर पहुंच चुके हैं। थोड़ा सा वाइड थ्रो पहुंचता हुआ नॉन स्ट्राइक रेट पर, और इस बीच 1 रन के साथ स्कोर बढ़कर अब पहुंच चुका है 24 रनों पर। 24 for the loss of 4 wicket in the at the start of the 5th over in fact। और फिर से एक बार सुरेश
गेंदबाजी यहाँ पर आगे बढ़ाते हुए ये गेंद इस बार ऑन साइड पर उछालना चाहा, चूंकि गेंद सीधे पहुंची विकेट कीपर के हाथों में, रन से नहीं मिलेंगे और स्कोर इस वक्त रुक चुका है 24 रनों पर 4 विकेट के नुकसान पर। 24 फॉर द लॉस ऑफ 4 विकेट। एक बेहतर लिंक तो लाइन के साथ गेंदबाजी यहाँ पर करते हुए गेंदबाज दाहिने हाथ राउंड द विकेट। ये गेंद डीली गेंद उछाला इस वक्त गेंद को काफी ऊंचा, लेकिन गेंद इस वक्त सीली मिड ऑफ पर लपक ली गई है। इस बार गेंद को ऑन साइड पर उछालना चाहा था, काफी ऊंचा उछाला, मिडल ऑफ द बैट कनेक्शन नहीं, टॉप एज पर गेंद टकराई और सफलतम गेंद को इस वक्त लपक लिया गया फील्डर द्वारा और इसी के साथ 24 रनों पर 5वां विकेट गिर चुका है। संकट की स्थिति में यहाँ पर नजर आते हुए बिल्ली क्रिकेटर्स और फ्रेंड्स क्लब पहला के गेंदबाज एक बेहतर लेंथ और लाइन के साथ यहाँ पर गेंदबाजी करते हुए। स्टिल 9 बॉल्स लेफ्ट इन द इनिंग्स, 9 गेंदे अभी भी बाकी उनकी पारी में और देखते हैं यह है कि इन बचे हुए 9 गेंदों में उनके बल्लेबाज और कितने रन यहाँ पर बटोर पाते हैं। फील्डिंग में इस वक्त जमावट करने के बाद अपनी अगली गेंद का सामना करने के लिए इस वक्त तैयार नए बल्लेबाज, अपनी पहली गेंद का सामना करने के लिए तैयार और फील्डिंग में यहाँ पर जमावट चलती हुई। लॉन्ग ऑफ एक्स्ट्रा कवर इस वक्त तैनात, डीप कवर पॉइंट इस वक्त पीछे की ओर जाते हुए, वाइड इस लॉन्ग ऑन और इस वक्त कोई डीप बैकवर्ड स्कोर लेग इस वक्त दिखाई नहीं देता हुआ। डीप मिड विकेट भी इस वक्त तैनात नहीं और सुरेश नए बल्लेबाज नीतू इस वक्त सामना करने के लिए तैयार। दाहिने हाथ राउंड द विकेट इस वक्त गेंदबाजी करते हुए सुरेश दाहिने हाथ के बल्लेबाज नीतू के लिए यह गेंद इस बार ऑन साइड पर गेंद को खेल दिया, डीप मिड विकेट पर फील्डर गेंद तक पहुंचते हुए एकमात्र रन बल्लेबाज को मिलेगा। बाएं हाथ का थ्रो सीधे पहुंचता हुआ स्ट्रेट ओवर द स्टंप्स और इस बीच बल्लेबाज के पास मौका 1 रन प्राप्त करने का। 25 रन 5 विकेट के नुकसान पर। 25 फॉर द लॉस ऑफ 5 विकेट्स। स्टिल द बैट्समैन ऑफ बेल्ली क्रिकेटर्स आर नाउ सर्चिंग फॉर द राइट ट्रैक और सुरेश फिर से एक बार गेंदबाजी यहाँ पर आगे बढ़ाते हुए दाहिने हाथ राउंड द विकेट गेंदबाजी करते हुए ये गेंद उन्नी कृष्णन के लिए, गेंद को इस वक्त उन्नी कृष्णन ने उछाला है लेकिन स्ट्रोक में इतना पर्याप्त दम नहीं कि वो सीमा रेखा को पार कर सके। अंतिम क्षण में गेंद कुछ ज्यादा उछाल ली थी, इस गेंद को उछाला था जरूर लेकिन अगेंस्ट द विंड और आखिरकार गेंद अपनी रफ्तार को खोते हुए लॉन्ग ऑन फील्डर द्वारा पकड़ी गई तो 6ठा विकेट गिर चुका है। उन्नी कृष्णन की भी पारी यहां पर समाप्त हो चुकी है और 25 रनों पर 6ठा विकेट खो चुका है। इस वक्त काफी संकट की स्थिति में नजर आता हुआ दिल्ली क्रिकेटर्स। 4.5 overs gone in their innings and just they managed to score 25 runs on the board for losing 6 wickets और नए बल्लेबाज का आगमन यहाँ पर होता हुआ चंद करारे स्ट्रोक्स इस वक्त लगाने होंगे बल्लेबाज को। इस वक्त अपने टीम के रन की गति को अगर बढ़ाना है तो इस वक्त अश्वित नए बल्लेबाज के रूप में, सुरेश गेंदबाजी यहाँ पर आगे बढ़ाते हुए फील्डिंग में कुछ हद तक जमावट करने के बाद अश्वित जो कि नए बल्लेबाज है इस वक्त सामना करने के लिए तैयार। ये गेंद इस बार गेंद को इस बार ढीली गेंद का फायदा नहीं उठा पाए तो मैं समझता हूं ये खासियत है सुरेश की। बल्लेबाज को पहले ललचाते हैं कि वो आक्रामक स्ट्रोक खेले और पिछले गेंद पर उन्नी कृष्णन इस लालच में आ गए थे और इस बार अश्वित, हालांकि उन्नी कृष्णन कैच आउट कर लिए गए लॉन्ग ऑन पर लेकिन यहाँ पर अश्वित गेंद को कनेक्ट ही नहीं कर पाए और उनका विकेट यहाँ पर गिर चुका है। 25 रनों पर 7वां विकेट गिर चुका है। परेशानियों के बादल यहाँ पर साफ मंडराते हुए अब दिल्ली क्रिकेटर्स के ऊपर जहां तक सवाल है सिर्फ 3 विकेट सुरक्षित है और देखना है कि इन बचे हुए 3 ओवर में 3 विकेटों की मदद से अपने अंतिम ओवर में वो कितने रन यहां पर बटोर पाते हैं। तो गेंदबाजी इस वक्त शुरू करते हुए गेंदबाज धनुष नई ओवर की पहली गेंद लेकर इस वक्त तैयार। दाहिने हाथ के बल्लेबाज इस वक्त नीतू सामना करने के लिए तैयार। सिर्फ और सिर्फ 6 गेंदें अब बाकी उनकी पारी में। अंतिम ओवर की पहली गेंद लेकर गेंदबाज इस वक्त तैयार। धनुष दाहिने हाथ ओवर द विकेट गेंदबाजी करते हुए नीतू के लिए यह गेंद इस वक्त उछाला, गेंद इनटू द गैप नहीं और हां इनटू द गैप। हालांकि फील्डर वहां पर थे, गैप पर गेंद नहीं था लेकिन फील्डर के पहुंच से बाहर थी। 6 रनों के लिए जीतोड़ कोशिश इस वक्त डीप एक्स्ट्रा कवर के फील्डर ने जरूर की लेकिन आखिरकार अपने ऊपर की ओर छलांग लगाने के बावजूद गेंद को वो लपक नहीं पाए, गेंद को वो सीमा रेखा के अंदर ढकेल नहीं पाए और छक्का इस वक्त जुड़ चुका है उनके खाते में। बेहतरीन स्ट्रोक
नीतू के बल्ले से लगता हुआ 300 रुपए का नकद पुरस्कार वो प्राप्त कर चुके हैं, जो कि मालिक है दिल्ली क्रिकेटर्स के फ्रेंचाइजी ओनर है, टीम के ओनर है, उनकी ओर से he's got the 300 rupees cash prize for hitting a six for नीतू from their team owner। और इस बीच गेंदबाज धनुष गेंदबाजी यहाँ पर आगे बढ़ाते हुए दाहिने हाथ ऊपर द विकेट गेंदबाजी करते हुए ये गेंद इस बार गेंद को उछालना चाहा, गेंद निकल चुकी है थर्ड मैन पर, एक रन मिलेगा, दूसरा रन लेना चाहते हैं लेकिन नहीं मिलेगा, थ्रो पहुंच चुका है स्ट्रेट ओवर द स्टंप्स और आखिरकार बल्लेबाज के पास मौका एक रन प्राप्त करने का। इसको बैट ऑन द लास्ट मोमेंट और स्कोर एक रन के साथ बढ़कर अब पहुंच चुका है 32 रनों पर 32 फॉर द लॉस ऑफ 7 विकेट्स विद जस्ट 4 balls to go in the innings। 4 गेंदें अब बाकी उनकी पारी में और फिर से एक बार गेंदबाज यहाँ पर आगे बढ़ाते हुए दाहिने हाथ ऊपर द विकेट गेंदबाजी करते हुए दाहिने हाथ के बल्लेबाज के लिए ये गेंद इस बार अच्छी गेंद टेक्स्ट विकेट गेंद रन के लिए दौड़ पर धनुष दौड़ कर आए, स्टंप्स पर निशाना, धागा और निशाना उनका बिल्कुल सही बैठता हुआ। 8वां विकेट गिर चुका है 32। तो नंबर 10 बल्लेबाज नंबर 10 की जर्सी पहने हुए धर्मा इस वक्त क्रीज पर मौजूद है और वो इस वक्त सामना करने के लिए तैयार। धनुष की गेंद होकर दाहिने हाथ ऊपर द विकेट धनुष की गेंद, ये गेंद इस बार धर्मा इस बार नीतू के लिए थी, लेग स्टंप से बाहर गेंद को छोड़ दिया इस वक्त विकेट कीपर के हाथों में। वाइड का इशारा अंपायर का और वाइड के रन के साथ ಶ್ರೀಕಾಂತ್ ಮಾವನಗಟ್ಟೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ। तो इस बीच वाइड का इशारा लेग स्टंप से बाहर की ओर निकलती हुई और वाइड के रन के साथ स्कोर बढ़कर अब पहुंच चुका है 33 रनों पर 33 now for the loss of 8 wickets in the over number 6 and the last in progress in their innings। धनुष बॉल्स दाहिने हाथ ओवर द विकेट, ये गेंद ऑन साइड पर उछालना चाहा, शॉट फाइन लेग पर बेहतर तरीके से गेंद को फील्ड कर लिया गया फील्डर द्वारा और नहीं लेग स्टंप से बाहर की ओर निकल रही थी। वाइड का इशारा, एक रन और मिलेंगे और एक रन के साथ स्कोर अब बढ़कर पहुंच चुका है 34 रनों पर 34 for the loss of 8 wicket 3 balls to go in their innings। धनुष 2 लगातार वाइड गेंदें यहाँ पर फेंक चुके अपनी ओर की अगली गेंद लेकर तैयार। दाहिने हाथ ओवर द विकेट इस वक्त गेंदबाजी करते हुए नीतू के लिए ये गेंद उछालना चाहा, नीतू ने गेंद पहुंचे फॉरवर्ड शॉट लेग पर, नीतू खुद स्ट्राइक अपने पास रखना चाहते हैं, एंड मौके पर अपने कदमों को क्रीज पर खींचते हुए नॉन स्ट्राइकर बल्लेबाज धर्मा और इस वक्त सब कुछ सुरक्षित उनके लिए और स्कोर इस वक्त रुक चुका है 34 रनों पर 34 फॉर द लॉस ऑफ 8 विकेट। द स्कोर बोर्ड स्टेज एट विद जस्ट 2 balls रिमाइनिंग इन देयर इनिंग्स और अंपायर जो कि इस वक्त विकेटों को सही करते हुए शाम के 5:20 यहाँ पर बच चुके हैं और निस्संदेह यहाँ पर धूप का प्रकोप कम होता हुआ इसे ढलते हुए वक्त के साथ साथ धनुष इस वक्त नीतू के लिए एक बार फिर से दाहिने हाथ ऊपर द विकेट गेंदबाजी करते हुए नीतू के लिए इस बार गेंद को शॉर्ट स्क्वायर लेग पर खेला है जरूर और आखिरकार एक रन भी पूरा कर चुके हैं और एक रन यहाँ पर उन्हें मिला और एक रन के साथ इस वक्त स्कोर बढ़कर अब पहुंच चुका है 35 रनों पर। तो यहाँ पर अब कुल मिलाकर गेंदें बाकी है। लास्ट बॉल रिमाइनिंग इन देयर इनिंग्स, अंतिम गेंद बाकी। धनुष इस वक्त गेंदबाजी के मार्ग पर आते हुए धर्मा इस वक्त सामना करने के लिए तैयार। नंबर 10 बल्लेबाज नंबर 10 की जर्सी यहाँ पर पहने हुए और उनकी पारी की अंतिम गेंद लेकर तैयार। द लास्ट बॉल ऑफ द इनिंग्स इज नाउ कमिंग अप। धनुष टू धर्मा, दाहिने हाथ ओवर द विकेट गेंदबाजी करते हुए ये गेंद इस वक्त धर्मा के लिए, इस बार गेंद को छोड़ दिया, शॉट फाइन लेग पर गेंद पहुंची, इस वक्त रन के लिए दौड़ पड़े, नजदीकी मामला हो सकता है और इस बीच ये विकेट अंतिम गेंद पर गिर चुका है। तो मेरे समझ पे ये क्यों नहीं आया कि गेंद पर बल्लेबाज धर्मा गेंद को छोड़ने के बाद वहीं पर खड़े रहे, क्योंकि इनकी पारी का अंतिम गेंद था और यहाँ पर रन आउट शायद whether it's a right ball, wide or right, wide declared by umpire. In fact, 1 ball remaining and 36 now. The scoreboard moving up to 36 for the loss of 9 wickets and still a last ball left. Last wicket is now comes out to the middle. Number 11 batsman. और वो इस वक्त नॉन स्ट्राइकर पर मौजूद। फिलहाल इस वक्त नीतू सामना करने के लिए तैयार धनुष की गेंदों का। धनुष अंतिम गेंद लेकर तैयार, दाहिना तो ओवर द विकेट नीतू के लिए उछालना चाहा, बोल्ड आउट और इसी के साथ ये विकेट गिर चुका है।
So they were bowled out for 36 runs in their exactly 6 overs. And now the target, they set a victory target of 37 for Friends Club Pailar. 37 Friends Club Pailar have to score with a required run rate of exactly 6.17 runs per over. They have to score for victory. The present required run rate for them with the help of 10 wicket, the present equation shows for them. And let's see can they reach the target or not. To qualify for the grand finale of this competition, they have to score 37 runs for victory. और जहाँ तक सवाल है सतीश 37 रनों का लक्ष्य तो fantastic bowling performance shown by the bowlers of Friends Club Pailar, and because of that they restricted the strong batting lineup of Belly cricketers for just 36 runs, and they restricted the Belly cricketers strong batting lineup for just 36 runs and 37 runs. Now their batsmen have to score to qualify for the grand finale of this competition. और मैं समझता हूँ यहाँ पर पैचार यहाँ तक सवाल है फ्रेंड्स क्लब का, यहाँ तक बल्लेबाजी का सवाल है तो अच्छे खासे बल्लेबाज वहाँ पर मौजूद है. रवि पटैया जैसे बेहतर बल्लेबाज और 2-3 बल्लेबाज वहां पर रिकॉग्नाइज्ड बल्लेबाज मौजूद है, तो यहाँ पर अपनी एक बेहतर शुरुआत अगर वो करते हैं तो अपनी मंजिल की ओर पहुंच सकते हैं. और जहां तक बिल्डी क्रिकेटर्स का सवाल है, हालांकि कुछ हद तक रन उनके बल्लेबाजों ने कम बनाए लेकिन मौका जरूर है. और बिल्डी क्रिकेटर्स के गेंदबाजी में भी जो बेहतर डिपार्टमेंट है गेंदबाजी का, उसके काबिलियत के अनुसार अगर वो गेंदबाजी करते हैं तो निस्संदेह यहाँ पर 36 रनों के अंदर लक्ष्य के अंदर रोक कर रख सकते हैं. लेकिन देखते हैं इस दूसरे सत्र में क्या होता है. और जहां तक मैच के विजय का सवाल है, मैं कहूँगा सत्य अगर पहले ओवर से गेंदबाजी सही करते हैं तो मैच बराबरी पर आकर रुकेगा जैसे जैसा मैच आगे बढ़ता हुआ जाएगा. Exactly, Gopi, and just mentioning about the bowling department, absolutely they did a great job. After winning the toss, selected to field first, but they bowled very well and restricting the strong batting department of their opposition. And Belly cricketers might be thinking about what the things is went wrong. But Gopi, the cricket, everybody knows this. The cricket is a game of glorious uncertainty. You can't say anything in cricket. And I think if they wanted to win the match, I think they need to bowl very well. And Gopi, at the same time, the fielding team, now the defending team, Belly cricketers, they got some very good bowling department. They got fantastic bowling department like Ashwet Dharma. They can use some competition in this match. But I think Gopi, just talking about the batsmen like Mukhtar, the batsman like Ravi Padayuru, and batsmen like some batsmen like Ranjit, and stopping them from that match, I think that a lot of hard work is required. Of course, difficult means always it leads to a beautiful destination, and wait and see how well they will go into defend this total. It's over to Sukumar before the match will go into start. ಧನ್ಯವಾದಗಳು ಸತೀಶ್ ಸರ್. ಇದೀಗ ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭಗೊಂಡಿದೆ. 37 ರನ್ಗಳ ವಿಜಯದ ಗುರಿಯನ್ನು ಬೆನ್ನತ್ತಿದಂತ ತಂಡ ಇಲ್ಲಿ ಪ್ರಥಮ ಎಸೆತದಲ್ಲಿ ಒಂಟಿ ಬಳಿಕ ಅವಳಿ ಬಳಿಕ ತ್ರಿವಳಿ ವಿಕೆಟ್ಗಳ ಮಧ್ಯೆ ಬಹಳಷ್ಟು ಚುರುಕಿನ ಓಡಾಟ. ಆರಂಭಿಕ ಓವರಿನ ಪ್ರಥಮ ಎಸೆತದಲ್ಲಿ 3 ರನ್ ಅನ್ನು ಬಿಟ್ಟುಕೊಂಡಂತ ಕ್ಷೇತ್ರ ರಕ್ಷಕರು. ವಿಕೆಟ್ಗಳ ಮಧ್ಯೆ ಬಹಳಷ್ಟು ಹೊಂದಾಣಿಕೆ ಓಡಾಟ. ಒಂದು ಕಡೆಯಿಂದ ಮುಕ್ತಾರ್, ಮತ್ತೊಂದು ಕಡೆ ಹರ್ಷ ಪಡ್ಡಯೂರು. ಪ್ರಥಮ ಎಸೆತದಲ್ಲಿ 3 ಅಂಕವನ್ನ ಕಲೆ ಹಾಕುವ ಮೂಲಕ ಇನ್ನುಳಿದ 35 ಎಸೆತಗಳ 34 ರನ್ನಿನ ವಿಜಯದ ಗುರಿಗಿದೆ. ನಮ್ಮ ಕ್ರೀಡಾಕೂಟಕ್ಕೆ ನಮ್ಮ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶ್ರೀ ಕಿಶೋರ್ ಕುಮಾರ್ ಬೆಮ್ಮದೇವರ ಪೈಕ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೊಮ್ಮೆ ದ್ವಿತೀಯ ಬಾರಿ ಅಶ್ವಿನ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಶೈಕಿಂಗ್ ಇದೆ. ಮುಕ್ತಾರ್ ಉತ್ತಮವಾಗಿರ್ತಕ್ಕಂಥ ಹೊಡೆತ, ಕಾರ್ಚು ಭಾಗದಲ್ಲಿ ನೋಡಿ 6 ಸುಂದರತೆ ಹೊಡೆತ. ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ್ತು ಚೆಂಡು ಸುಲಭವಾಗಿ ಆ ಪವರ್ ಪ್ಲೇ ಲಾಭವನ್ನು ಪಡೆದುಕೊಂಡಂತಹ ದಾಂಡಿಗ ಮುಕ್ತಾರ್ ಎದುರಿಸಿದಂತಹ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟುವ ಮೂಲಕ ತಂಡದ ಮೊತ್ತ 9ಕ್ಕೆ ಏರಿಕೆಯಾಗಿದೆ. 28 ರನ್ನಿನ ವಿಜಯದ ಗುರಿ ಇದೆ. ಇನ್ನುಳಿದ 34 ಎಸೆತಗಳ ಮುಂದೆ ಸುಲಭ ರನ್ ಬೆನ್ನತ್ತುವಂತಹ ಸಂದರ್ಭದಲ್ಲಿ ಆ ಪವರ್ ಪ್ಲೇಯ ಸದುಪಯೋಗವನ್ನ ಮಾಡುವಲ್ಲಿ ಯಶಸ್ವಿಯಾದಂತಹ ಆರಂಭಿಕ ದಾಂಡಿಗರು. ಮತ್ತೊಮ್ಮೆ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಅದೇ ಜಾಗದಲ್ಲಿ ಹೊಡೆತ, ಕವರ್ಸ್ ವಿಭಾಗದಲ್ಲಿ ಆ 6 ನ ಬಳಿಕ ಬೌಂಡರಿ ದಾಖಲಾಗಿದೆ. ಆರಂಭಿಕ 3 ಚೆಂಡು 13 ರನ್ ಅನ್ನು ಗಳಿಸಿಕೊಂಡಂತಹ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಈ 37 ರನ್ಗಳನ್ನು ಕೂಡ ಸುಲಭವಾಗಿ ಬೆನ್ನತ್ತುವತ್ತ ಮುನ್ನೋಗ್ತಾ ಇದೆ. 13 ರನ್ಗಳನ್ನು ಈಗಾಗಲೇ ಗಳಿಸಿಕೊಂಡಿದೆ. ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಲಾಂಗ್ ಆಫ್ ವಿಭಾಗದಲ್ಲಿದ್ದಂತಹ ಕ್ಷೇತ್ರ ರಕ್ಷಕ ದೀಪಕ್ ಶಾ ಕವರ್ ವಿಭಾಗಕ್ಕೆ ಇದೀಗ ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಅಶ್ವಿನ್.
ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ ನಿರ್ಣಾಯಕರಿಂದ ಅಗಲ ಎಸೆತ ಅನ್ನುವಂತಹ ತೀರ್ಪು. ಮತ್ತೊಂದು ರನ್ ಹೆಚ್ಚುವರಿಯಾಗಿ ಸೇರ್ಪಡೆಯಾದಾಗ ತಂಡದ ಮೊತ್ತ 14ಕ್ಕೆ ಏರಿಕೆಯಾಗಿದೆ. 23 ರನ್ನಿನ ವಿಜಯದ ಗುರಿ ಇದೆ. ಇನ್ನುಳಿದ 33 ಎಸೆತಗಳ ಮುಂದೆ ಮತ್ತೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಸುಂದರತೆ ದಾಳಿ. ನೆಲಮಟ್ಟದಲ್ಲಿ ಬಂದಂತಹ ಚೆಂಡನ್ನ ಗುರುತಿಸುವಲ್ಲಿ ವೈಫಲ್ಯ. ಮತ್ತೊಂದು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಇದರೊಂದಿಗೆ ತಂಡದ ಮೊತ್ತ 14ರಲ್ಲಿದೆ. ಆರಂಭಿಕ ಓವರಿನ 4 ಎಸೆತ ಮುಕ್ತಾಯವಾಗಿದೆ. ತಂಡದ ಮೊತ್ತ 14. ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಪೂರ್ವಾಧ್ಯಕ್ಷರು ಆಗಿರುವ ಶ್ರೀ ನಿತ್ಯಾನಂದ ಮುಂಡೇಡಿ ಅವರು ಆಗಮಿಸಿದ್ದಾರೆ. ಅವರಿಗೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಂಡದ ಮೊತ್ತ 20ಕ್ಕೆ ಏರಿಕೆಯಾಗಿದೆ. ಪ್ರಥಮ ಓವರಿನಲ್ಲೇ ದ್ವಿತೀಯ ಸಿಕ್ಸರ್ ಮುಕ್ತಾರ್ ಕುಂಬ್ರಾ ಬ್ಯಾಟ್ನ ಮುಖೇನ ಅಂತಿಮ ಬಾರಿ ಎಸೆಯಬೇಕಾಗಿದೆ ಅಶ್ವಿನ್. ಪ್ರಥಮ ಓವರ್ ಅಂತಿಮ ಚೆಂಡು ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸಂಬಿತ್ತು. ಪಂದ್ಯಾಟ ಜಿದ್ದಾಜಿದಿಂದ ಕೂಡಿರಬಹುದು ಎನ್ನುವಂತ ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆಗಳೆಲ್ಲ ಕೂಡ ಇಲ್ಲಿ ಹುಸಿಯಾಗಿದೆ. ಕಾರಣ ಪ್ರಥಮ ಇನ್ನಿಂಗ್ಸ್ ನಲ್ಲಿ ಲಯಬದ್ಧವಾದ ಎಸೆತಗಳನ್ನು ಎಸೆದಂತಹ ಎಸೆತಗಾರರು ಎದುರಾಳಿ ತಂಡವನ್ನ 6 ಓವರಿನಲ್ಲಿ 36 ರನ್ನಿಗೆ ಕಟ್ಟಿ ಹಾಕಿದ್ರು. ಇಲ್ಲಿ ಮತ್ತೊಂದು ಅಗಲ ಎಸೆತ. ದ್ವಿತೀಯ ಇನ್ನಿಂಗ್ಸ್ ಅನ್ನ ಪ್ರಾರಂಭಗೊಂಡಾಗ ಪ್ರಥಮ ಓವರಿನಲ್ಲೇ 22 ರನ್ ಅನ್ನು ಕಲೆ ಹಾಕಿದೆ. ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಕೇವಲ 15 ರನ್ನಿನ ಅವಶ್ಯಕತೆ ಇದೆ. ಇನ್ನುಳಿದ 31 ಎಸೆತಗಳ ಮುಂದೆ ಸಂಪೂರ್ಣವಾಗಿ ಏಕಪಕ್ಷೀಯವಾಗಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಇಲ್ಲಿ ಮತ್ತೊಮ್ಮೆ ಮುಕ್ತಾರ್. ಈ ಬಾರಿ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈಯಲ್ಲಿದ್ದ ಚೆಂಡು 1 ರನ್ನಿಗೆ ಸೀಮಿತವಾದಾಗ ದುಬಾರಿಯಾದಂತಹ ಪ್ರಥಮ ಓವರಿನ ಮುಕ್ತಾಯಕ್ಕೆ 23 ರನ್ಗಳನ್ನ ಕಲೆ ಹಾಕಿದೆ. ಅದರಲ್ಲೂ ಕೂಡ ಆ ಮುಕ್ತಾರ್ 2 ಸಿಕ್ಸ್ ಮತ್ತು 1 ಬೌಂಡರಿಯೊಂದಿಗೆ ವೈಯಕ್ತಿಕವಾಗಿ ಸರಿಸುಮಾರು 17 ರನ್ ಅನ್ನ ಗಳಿಸಿಕೊಂಡು ಉಳಿದ 3 ರನ್ಗಳನ್ನ ಹರ್ಷ ಗಳಿಸಿಕೊಂಡಾಗ ತಂಡದ ಮೊತ್ತ ಏರಿಕೆಯಾಗಿದೆ 23. 3 ರನ್ಗಳು ಹೆಚ್ಚುವರಿ ಅಗಲ ಎಸೆದ ಮೂಲಕ ಲಭಿಸಿದಾಗ ಆರಂಭಿಕ ಓವರಿನಲ್ಲಿ ಪಂದ್ಯಾಟದಲ್ಲಿ ಗೆಲುವಿನತ್ತ ಗೆದ್ದರೆ ಮುಂದಿನ ಹಂತಕ್ಕೆ ಅಂದರೆ ಫೈನಲ್ ಹಂತಕ್ಕೆ ತೆರಗಡೆ ಅಲ್ಲಿ ಎದುರಾಳಿ ದೇವಶ್ಯ ವೇಲ್ಸ್. ನಮ್ಮ ಸಂಸ್ಥೆಯ ಪ್ರಾಯೋಜಕರು ಹಾಗೂ ಪ್ರೋತ್ಸಾಹಕರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಪೈಕ ಅವರಿಗೆ ರೋಹಿತ್ ಚೌಪೆ ಸಸಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ದಯವಿಟ್ಟು ಕಿಶೋರಣ್ಣ ವೇದಿಕೆ ಹತ್ತ ಬನ್ನಿ. ಈ ಬಾರಿ ಎಸೆತಗಾರಿಕೆ ಭಾಗದಲ್ಲಿ ಅನುಭವಿ ಹಿರಿಯ ಆಟಗಾರ ಉನ್ನಿಕೃಷ್ಣನ ಪ್ರಥಮ ಎಸೆತದಲ್ಲಿ 1 ರನ್ ಅನ್ನು ಕಲೆ ಹಾಕಿದೆ. ತಂಡದ ಮೊತ್ತ 24ಕ್ಕೆ ಏರಿಕೆಯಾಗಿದೆ. ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರೋಹಿತ್ ಚೌಪೆ ಸಸಿ ಕೊಡುವುದರ ಮೂಲಕ ಅವರಿಗೆ ಗೌರವವನ್ನು ನೀಡಬೇಕು. ಧನ್ಯವಾದಗಳು. 29 ಎಸೆತಗಳ ಮುಂದೆ ಕೇವಲ 13 ರನ್ನಿನ ಅವಶ್ಯಕತೆ ಇದೆ. ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡಕ್ಕೆ ಬಹಳಷ್ಟು ನಿರೀಕ್ಷೆಗಳಿತ್ತು. ಒಂದು ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆಯಲ್ಲಿದ್ದಂತ ಅಭಿಮಾನಿಗಳ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದೆ. ಇಲ್ಲಿ ಉತ್ತಮವಾಗಿರತಕ್ಕಂಥ ಹೊಡೆತ ಡೀಪ್ ಸ್ಕ್ವೇರ್ ಭಾಗದಲ್ಲಿ ಚೆಂಡು ಬೌಂಡರಿಯ ಗೆರೆಯನ್ನ ಕ್ರಮಿಸಿದೆ. ಮತ್ತೊಂದು ಬೌಂಡರಿ ದಾಖಲಾದಾಗ ತಂಡದ ಮೊತ್ತ 28ಕ್ಕೆ ಏರಿಕೆಯಾಗಿದೆ. ಕೇವಲ 9 ರನ್ನಿನ ಅವಶ್ಯಕತೆ ಇದೆ. ಇನ್ನುಳಿದ 28 ಎಸೆತಗಳ ಮುಂದೆ ಆರಂಭಿಕ ಹಂತದಿಂದಲೂ ಕೂಡ ಇಬ್ಬರು ದಾಂಡಿಗರು ಬೌಂಡರಿ ಸಿಕ್ಸರ್ಗಳನ್ನು ಸಿಡಿಸಿದಾಗ ಈ ಬಾರಿ ನೋ ಬಾಲ್ ಅನ್ನುವಂತ ತೀರ್ಪು ಬಂದಿದೆ. ಸಂಪೂರ್ಣ ಲಯವನ್ನ ಕಳೆದುಕೊಂಡಂತಹ ಎಸೆತಗಾರ ಉನ್ನಿಕೃಷ್ಣನ್. ಇದರೊಂದಿಗೆ ಫ್ರೀ ಹಿಟ್ ಕೂಡ ಲಭ್ಯವಾಗಲಿಕ್ಕಿದೆ. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 29ಕ್ಕೆ ಏರಿಕೆಯಾಗಿದೆ. ಕೇವಲ 8 ರನ್ನಿನ ಅವಶ್ಯಕತೆ ಇದೆ. ಇನ್ನುಳಿದ 28 ಎಸೆತಗಳ ಮುಂದೆ ಫ್ರೀ ಹಿಟ್ ಇಲ್ಲಿ ಅವಕಾಶವಿದೆ. ಹರ್ಷ ಪಡ್ಡಯ್ಯೂರು ಶೇಕಿಂಗ್ ತುದಿಯಲ್ಲಿ ಎಡಗೈ ದಾಂಡಿಗ ಮತ್ತೊಮ್ಮೆ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಈ ಬಾರಿ ಅಗಲ ಎಸೆತದ ತೀರ್ಪು. ಮತ್ತೆ ಫ್ರೀ ಹಿಟ್ಗೆ ಅವಕಾಶವಿದೆ. ಹರ್ಷ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 30ರಲ್ಲಿದೆ. ಕೇವಲ 7 ರನ್ನಿನ ಅವಶ್ಯಕತೆ ಇದೆ. ಇನ್ನುಳಿದ 28 ಎಸೆತಗಳ ಮುಂದೆ ಮತ್ತೊಮ್ಮೆ ಉನ್ನಿಕೃಷ್ಣ ರೈಟ್ ಆರ್ಮ್ ಓವರ್ ದ ವಿಕೆಟ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಸುಂದರತೆಯ ದಾಳಿ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. ಫ್ರೀ ಹಿಟ್ ಅವಕಾಶದಲ್ಲೂ ಕೂಡ ಅತ್ಯುತ್ತಮವಾದ ಎಸೆತಗಾರಿಕೆ ಉನ್ನಿಕೃಷ್ಣನ್. ಇದೀಗ 4ನೇ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಔಟ್ಸೈಡ್ ಆಫ್ ದಿ ಲೆಗ್ ಉತ್ತಮವಾಗಿರತಕ್ಕಂಥ ಎಸೆತವಾಗಿತ್ತು. ಇಲ್ಲಿ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ಓಡಾಟ
ರನ್ಗಾಗಿ ಕರೆಯನ್ನು ನೀಡಿದ್ರು ಮುಖ್ತಾರ್ ಕುಮ್ರಾ, ಆದರೆ ಯಾವುದೇ ಹಂತದಲ್ಲೂ ಕೂಡ ಸ್ಪಂದಿಸದಂತ ಹರ್ಷ ಇದರೊಂದಿಗೆ ಪ್ರಥಮ ಓವರಿನಲ್ಲೇ 2 ಸಿಕ್ಸರ್ ಮತ್ತು 1 ಬೌಂಡರಿಯೊಂದಿಗೆ 17 ರನ್ ಅನ್ನು ಕಲೆ ಹಾಕಿ ಈ ಪಂದ್ಯದ ಗೆಲುವಿಗಾಗಿ ಪ್ರಮುಖ ಪಾತ್ರ ವಹಿಸಿದ 37 ರನ್ಗಳನ್ನು ಬೆನ್ನತ್ತುವಂತ ಸಂದರ್ಭದಲ್ಲಿ ವೈಯಕ್ತಿಕವಾಗಿ 17 ರನ್ ಅನ್ನು ಗಳಿಸಿಕೊಂಡು ತನ್ನ ತಂಡವನ್ನ ಫೈನಲ್ಗೆ ಏರಿಸುವಲ್ಲಿ ಬಹಳಷ್ಟು ಅತ್ಯುತ್ತಮವಾದ ಪ್ರಯತ್ನವನ್ನ ಪಟ್ಟು ತಂಡ ಇದೀಗ ಗೆಲುವಿನ ಸನಿಹಕ್ಕೆ ತಂದು ನಿಲ್ಲಿಸಿ ನಿರಾಶಾದಾಯಕರಾಗಿ ರನ್ಔಟ್ ನೊಂದಿಗೆ ಪೆವಿಲಿಯನ್ಗೆ ಹೆಜ್ಜೆ ಹಾಕಿದ ಅವರ ಸ್ಥಾನವನ್ನು ತುಂಬಲು ಸುಹಾನ್. 1 ಡೌನ್ ಬ್ಯಾಟ್ಸ್ಮನ್ ಮತ್ತೋರ್ವ ಹೊಡೆಬಡಿಯ ದಾಂಡಿಗ ಸುಹಾನ್. ಈ ಬಾರಿ ಹರ್ಷ ಚೆಂಡು ಬಹಳಷ್ಟು ಹೊತ್ತು ಗಾಳಿಯಲ್ಲಿದೆ, ನೇರವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷತ್ರರಕ್ಷಕನ ಕೈ ಸೇರಿದೆ. ಅಂತಿಮ ಹಂತದಲ್ಲಿ ನಿರಂತರವಾಗಿ 2 ಎಸೆತಗಳಲ್ಲಿ 2 ವಿಕೆಟ್ ಅನ್ನು ಕಳೆದುಕೊಂಡಾಗ ಇಬ್ಬರು ಆರಂಭಿಕ ದಾಂಡಿಗರು ಇದೀಗ ಪೆವಿಲಿಯನ್ ಅತ್ತ ಅವರ ಸ್ಥಾನವನ್ನು ತುಂಬಲು ಸೆಕೆಂಡ್ ಡೌನ್ ಬ್ಯಾಟ್ಸ್ಮನ್ ಆಗಿ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಪರವಾಗಿ ರವಿ ಪಡ್ಡಯೂರು. ನಮ್ಮೊಂದಿಗೆ ಜೆಸಿ ಪಂದ್ಯ ಪಂಚಶ್ರೀಯ ಸದಸ್ಯರಾಗಿರ್ತಕ್ಕಂಥ ಜೆಸಿ ಗಗನ್ ಕಿರಿಕುಮೇರು ಬಂದಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದ್ವಿತೀಯ ಓವರ್ನ ಮುಕ್ತಾಯಕ್ಕೆ ಅಂತಿಮ 1 ಎಸೆತ ಬಾಕಿ ಇದೆ. ಈಗಾಗಲೇ 30 ರನ್ ಅನ್ನು ಗಳಿಸಿಕೊಂಡಿದೆ. 7 ರನ್ನಿನ ಅವಶ್ಯಕತೆ ಇದೆ. ಕಲಾತ್ಮಕ ಶೈಲಿಯ ಹೊಡೆತ, ಕೇವಲ 1 ರನ್ನಿನ ಗಳಿಕೆಯಾದಾಗ ಇನ್ನುಳಿದ 24 ಎಸೆತಗಳ ಮುಂದೆ ಕೇವಲ 6 ರನ್ನಿನ ಅವಶ್ಯಕತೆ ಇದೆ. 1 ಸಿಕ್ಸ್ನ ಅವಶ್ಯಕತೆ ಇದೆ ಫ್ರೆಂಡ್ಸ್ ಕ್ಲಬ್ ಬೈಲಾರು ತಂಡಕ್ಕೆ. ಈ ಪಂದ್ಯವನ್ನು ಗೆದ್ದುಕೊಂಡು ದ್ವಿತೀಯ ತಂಡವಾಗಿ ಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆಯಲು ಅಲ್ಲಿ ಎದುರಾಳಿ ದೇವಶ್ಯ ವೇಲ್ಸ್ ತಂಡದ ಎದುರು ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಬೇಕಾಗಿದೆ. ಮತ್ತೊಮ್ಮೆ ಶೈಕಿಂಗ್ ತುದಿಯಲ್ಲಿ ರವಿ ಪಡ್ಡಯೂರು. ಅಂತಿಮ 6 ರನ್ನಿನ ಅವಶ್ಯಕತೆ ಇದೆ. 24 ಎಸೆತ ಇನ್ನೂ ಕೂಡ ಬಾಕಿ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಧರ್ಮ 3ನೇ ಓವರ್ ಅನ್ನ ಕೈಗೆತ್ತಿಕೊಂಡಂತ ಎಸೆತಗಾರ ಧರ್ಮ. ರೈಟ್ ಆರ್ಮ್ ಓವರ್ ದ ವಿಕೆಟ್. ಈ ಬಾರಿ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ. ಸುಲಭವಾಗಿ 1 ಅಂಕವನ್ನ ಕಲೆ ಹಾಕುವಂತ ಪ್ರಯತ್ನವನ್ನ ಪಟ್ಟರು ರವಿ, ಆದರೆ ನೇರವಾಗಿ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಕೈ ಸೇರ್ತಾ ಇದೆ ಚೆಂಡು. ಇದರೊಂದಿಗೆ ಸತತವಾಗಿ 3ನೇ ವಿಕೆಟ್ ಅನ್ನ ಕಳೆದುಕೊಂಡಿದೆ ಫ್ರೆಂಡ್ಸ್ ಕ್ಲಬ್ ಪೈಲಾರು. ನಿರಂತರವಾಗಿ 2ನೇ ಪಂದ್ಯದಲ್ಲೂ ಕೂಡ ನೀರಸ ಬ್ಯಾಟಿಂಗ್ ಪ್ರದರ್ಶನ ರವಿ ಪಡ್ಡಯೂರು. ಕಾರ್ಯಕ್ರಮದ ಪ್ರಾಯೋಜಕರಾಗಿರ್ತಕ್ಕಂಥ ಶ್ರೀಕಾಂತ್ ಮಾಯನಕಟ್ಟೆ ಅವರಿಗೆ ದಯಾನಂದ ಕನ್ನಡಕ ಅವರು ಸಸಿ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇನೆ. ದಯಾನಂದ ಕನ್ನಡಕ ಅವರು ದಯವಿಟ್ಟು ಬನ್ನಿ. ಶ್ರೀಕಾಂತ್ ಮಾಯನಕಟ್ಟೆ ಅವರಿಗೆ ಸಸಿ ನೀಡುವುದರ ಮೂಲಕ ಅವರಿಗೆ ಗೌರವಿಸಬೇಕು. ಹೊಸ ದಾಂಡಿಗ ರಂಜಿತ್ ಕಳೆದ ಪಂದ್ಯದಲ್ಲಿ ನಿರ್ಣಾಯಕ ಕ್ವಾರ್ಟರ್ ಫೈನಲ್ 4ರ ಪಂದ್ಯದಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದಂತಹ ಈ ದಾಂಡಿಗ ಇದೀಗ ಶೈಕಿಂಗ್ ನಲ್ಲಿ ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಧರ್ಮ ಎಸೆದಂತಹ ಪ್ರಥಮ ಎಸೆತದಲ್ಲೇ ವಿಕೆಟ್ ಅನ್ನು ಪಡೆದುಕೊಂಡು ಇದೀಗ ದ್ವಿತೀಯ ಬಾರಿ ಶೈಕಿಂಗ್ ತುದಿಯಲ್ಲಿ ರಂಜಿತ್. ಉತ್ತಮವಾಗಿರತಕ್ಕಂಥ ಎಸೆದ, ಯಾವುದೇ ರನ್ನಿಗೆ ಇಲ್ಲಿ ಅವಕಾಶವಿಲ್ಲ. ಕೇವಲ 6 ರನ್ಗಳನ್ನ ತಡೆ ಹಿಡಿಯುವಂತಹ ಸವಾಲಿನೊಂದಿಗೆ 22 ಎಸೆತ ಬಾಕಿ ಇದೆ. ಸುಲಭವಾಗಿ ಪಂದ್ಯಾಟವನ್ನು ಗೆದ್ದುಕೊಳ್ಳುವತ್ತ ಫ್ರೆಂಡ್ಸ್ ಕ್ಲಬ್ ಪೈಲಾರು. ಉತ್ತಮವಾಗಿರತಕ್ಕಂಥ ಹೊಡೆತ. ಈ ಬಾರಿ ನಿರ್ಣಾಯಕರಿಂದ ಅಗಲ ಎಸೆತ ಅನ್ನುವಂತ ತೀರ್ಪು. 1+1 2 ರನ್ನಿನ ಸೇರ್ಪಡೆಯಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತೆ. 33ಕ್ಕೆ ಏರಿಕೆಯಾಗಿದೆ. ಕೇವಲ 4 ರನ್ನಿನ ಅವಶ್ಯಕತೆ ಇದೆ ಇನ್ನುಳಿದ 22 ಎಸೆತಗಳ ಮುಂದೆ. ಮತ್ತೊಮ್ಮೆ ಧರ್ಮ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಸುಹಾನ್, ಆದರೆ ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು ಚೆಂಡು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಗೋಟ ರಕ್ಷಕ ಮತ್ತು ಕ್ಷೇತ್ರ ರಕ್ಷಕನ ವೈಫಲ್ಯದೊಂದಿಗೆ 1+1 2 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 35. ಕೇವಲ 2 ರನ್ನಿನ ಅವಶ್ಯಕತೆ ಇದೆ ಇನ್ನುಳಿದ 22 ಎಸೆತಗಳ ಮುಂದೆ. ಸಂಪೂರ್ಣವಾಗಿ ಏಕಪಕ್ಷೀಯವಾಗಿ ಸಾಗಿದಂತಹ ಪಂದ್ಯದಲ್ಲಿ ಹಿಡಿತವನ್ನು ಸಾಧಿಸಿದ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಫೈನಲ್ಗೆ ಇರುವತ್ತ ಬಹುತೇಕ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಕೇವಲ 2 ರನ್ನಿನ ಅವಶ್ಯಕತೆ ಇದೆ ಇನ್ನುಳಿದ 21 ಎಸೆತಗಳ ಮುಂದೆ. ಮತ್ತೊಮ್ಮೆ ಧರ್ಮ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಬಲಗೈ ದಾಂಡಿಗ ರಂಜಿತ್ ರವರ ಕಡೆಗೆ ಸ್ವಿಚ್ ಇಟ್ ಹೊಡೆಯುವಂತಹ ಪ್ರಯತ್ನದಲ್ಲಿ ವಿಫಲ. ಮತ್ತೊಂದು ಡಾಟ್ ಬಾಲ್.
ಅಂತಿಮ ಮೂರನೇ ಓವರಿನ ಅಂತಿಮ 2 ಎಸೆತ ಬಾಕಿ ಇದೆ. ಸುಲಭವಾಗಿ ಪಂದ್ಯಾಟವನ್ನ ಗೆದ್ದುಕೊಳ್ಳುವ ಅದರಲ್ಲೂ ಕೂಡ 37 ರನ್ ಅನ್ನ ಬೆನ್ನತ್ತುವಂತಹ ಸಂದರ್ಭದಲ್ಲಿ ಆ ಪವರ್ ಪ್ಲೇ ಪ್ರಥಮ 1 ಓವರ್ ಪವರ್ ಪ್ಲೇ ಆಗಿತ್ತು. ಆ ಪವರ್ ಪ್ಲೇ ಅಲ್ಲಿ ಅತ್ಯಮೋಘ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಸರಿಸುಮಾರು 22 ರನ್ಗಳನ್ನ ಗಳಿಸಿಕೊಂಡಂತಹ ಫ್ರೆಂಡ್ಸ್ ಕ್ಲಬ್ ಬೈಲಾರು ಆ ಬಳಿಕ ವಿಕೆಟ್ ಅನ್ನ ಕಳೆದುಕೊಂಡಿದ್ರು ಕೂಡ ಇದೀಗ ಫೈನಲ್ಗೆ ಇರುವ ಅಂತಿಮ ಹಂತದಲ್ಲಿದೆ. ಉತ್ತಮವಾಗಿರತಕ್ಕಂಥ ಕಲಾತ್ಮಕ ಶೈಲಿ ಹೊಡೆತ ಈ ಬಾರಿ ಕವರ್ಸ್ ವಿಭಾಗದಲ್ಲಿ ವಿಕೆಟ್ಗಳ ಮಧ್ಯೆ ಒಂಟಿ ರನ್ ಓಡಾಟ, ಇಲ್ಲಿ ಕ್ಷೇತ್ರ ರಕ್ಷಣಾ ವೈಫಲ್ಯ, ಇದರೊಂದಿಗೆ ಬೌಂಡರಿಯನ್ನು ದಾಖಲಿಸಿಕೊಂಡು ಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದಿದೆ ಫ್ರೆಂಡ್ಸ್ ಕ್ಲಬ್ ಬೈಲಾರು ತಂಡ. ಇಂದಿನ ದ್ವಿತೀಯ ದಿನದಾಟದಲ್ಲಿ ಅಗ್ರಗಣ್ಯವಾಗಿ ಹೊರಹೊಮ್ಮಿದಂತಹ ಫ್ರೆಂಡ್ಸ್ ಕ್ಲಬ್ ಬೈಲಾರು ತಂಡ ಅಜೇಯವಾಗಿ ಫೈನಲ್ ಹಂತಕ್ಕೆ ಪ್ರವೇಶವನ್ನ ಪಡೆದಿದೆ. ಹಲೋ ಚೆಕ್ ಹಲೋ ಚೆಕ್. ಕೆಲವೇ ಕ್ಷಣಗಳಲ್ಲಿ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಇದರ ಆಶ್ರಯದಲ್ಲಿ ಆಯೋಜನೆಗೊಂಡಿರತಕ್ಕಂಥ ವೀರಮಾರುತಿ ಟ್ರೋಫಿ 2023ರ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ಆಗಮಿಸಿರತಕ್ಕಂಥ ಎಲ್ಲ ಅತಿಥಿಗಳು ಫೈನಲ್ ಪಂದ್ಯವನ್ನು ಆಡುವಂತಹ 2 ತಂಡಗಳ ಆಟಗಾರರಿಗೆ ಶುಭವನ್ನು ಹಾರೈಸುವಂತಹ ಒಂದು ಕಾರ್ಯಕ್ರಮವಿದೆ. ಕೆಲವೇ ಕ್ಷಣಗಳಲ್ಲಿ ಪಂದ್ಯಾಟ ಇದೀಗ ಫೈನಲ್ ಪಂದ್ಯಕ್ಕೆ ಅಂಕಣ ಸಜ್ಜಾಗಲಿಕ್ಕಿದೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಸುಳ್ಳು ತಾಲೂಕು ಇದರ ಆಶ್ರಯದಲ್ಲಿ 3ನೇ ವರ್ಷದ ಆಹ್ವಾನಿತ 20 ತಂಡಗಳ ನಿಗದಿತ ಓವರಿನ ಅಂಡರ್ಆರ್ಮ್ ಕ್ರಿಕೆಟ್ ಪಂದ್ಯಾಟ ವೀರಮಾರುತಿ ಟ್ರೋಫಿ 2023ರ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಇದೀಗ ನಿನ್ನೆಯ ದಿನ ಆಡಿದಂತಹ 10 ತಂಡಗಳ ಮಧ್ಯೆ ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದಂತಹ ದೇವಶ್ಯ ವೇಲ್ಸ್ ತಂಡ ಫೈನಲ್ಗೆ ಹಂತಕ್ಕೆ ಪ್ರವೇಶವನ್ನು ಪಡೆದಿದ್ದರೆ, ಮತ್ತೊಂದು ಕಡೆ ಇಂದಿನ 10 ತಂಡಗಳ ಮಧ್ಯೆ ಅಗ್ರಗಣ್ಯವಾಗಿ ಹೊರಹೊಮ್ಮಿದಂತಹ ಫ್ರೆಂಡ್ಸ್ ಕ್ಲಬ್ ಬೈಲಾರು ತಂಡ ಈಗಾಗಲೇ ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆದಿದೆ. ಫೈನಲ್ ಪಂದ್ಯಕ್ಕೆ ಮುಂಚಿತವಾಗಿ ಫೈನಲ್ಗೆ ಏರಿದಂತಹ 2 ತಂಡಗಳಿಗೆ ಕೂಡ ಶುಭವನ್ನು ಹಾರೈಸಲಿಕ್ಕಿದ್ದಾರೆ. ಈ ಒಂದು ಸುಂದರ ಪಂದ್ಯಾಕೂಟವನ್ನು ಆಯೋಜನೆಗೊಳಿಸಿರತಕ್ಕಂತಹ ಆಯೋಜಕರು, ಅದರ ಜೊತೆಗೆ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯ ಅತಿಥಿಗಳು ಇದೀಗ ಆಟಗಾರರಿಗೆ ಶುಭವನ್ನು ಹಾರೈಸುವಂತಹ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ. ರಾಷ್ಟ್ರಗೀತೆಯೊಂದಿಗೆ ಈ ಒಂದು ಫೈನಲ್ ಪಂದ್ಯಾಟವನ್ನ ಪ್ರಾರಂಭಗೊಳಿಸಲಿಕ್ಕಿದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಇದೀಗ ಫೈನಲ್ ಪಂದ್ಯಾಟ ಕೂಡ ನಡೆಯಲಿಕ್ಕಿದೆ. ಇದೀಗ ನಿನ್ನೆಯ ದಿನ ಫೈನಲ್ ಪ್ರವೇಶವನ್ನು ಪಡೆದಂತಹ ದೇವಶ್ಯ ವೇಲ್ಸ್ ತಂಡದ ಆಟಗಾರರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾವು ಈ ಶಾಶ್ವತ ಫಲಕದ ಒಂದು ಕಡೆ ಸಾಲಾಗಿ ನಿಂತು ನಮ್ಮೊಂದಿಗೆ ಸಹಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ.
ಇದೀಗ ಮತ್ತೊಂದು ತಂಡ ಇಂದಿನ ದಿನ ಫೈನಲ್ಗೆ ಪ್ರವೇಶವನ್ನ ಪಡೆದಂತಹ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಸರ್ವ ಸದಸ್ಯರು ಅಂಕಣಕ್ಕೆ ಆಗಮಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಿರಂತರವಾಗಿ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಸರಿಸುಮಾರು 17 ವರ್ಷಗಳ ತೀರ್ಪುಗಾರಿಕಾ ಪೀಠವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಕಾಸರಗೋಡು ಜಿಲ್ಲೆಯಲ್ಲೂ ಕೂಡ ತನ್ನ ಅತ್ಯುತ್ತಮ ತೀರ್ಪನ್ನು ನೀಡಿದಂತಹ ಮೋಹನ್ ಯಯ್ಯಾಡಿ ಅವರು ಒಂದು ಕಡೆ, ಆದರೆ ಸರಿಸುಮಾರು 38 ವರ್ಷಗಳ ಅನುಭವ. ಅದರ ಜೊತೆಗೆ ಈ ಮೈದಾನದಲ್ಲಿ ಪರಶುರಾಮ ಟ್ರೋಫಿಯಲ್ಲಿ ಪ್ರತಿಷ್ಠಿತ ರಥಶ್ರೀ ಸುಳ್ಯ ತಂಡವನ್ನ ಹಲವಾರು ವರ್ಷಗಳು ಕೂಡ ಪ್ರತಿನಿಧಿಸಿದಂತಹ ರವಿ ಉಪ್ಪಲಸರು ಕೂಡ ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ಮತ್ತೋರ್ವ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತಹ ಮತ್ತೋರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ಪರಶುರಾಮ ಟ್ರೋಫಿ ಕ್ರಿಕೆಟ್ ಪಂದ್ಯಾಟದಲ್ಲಿ ಈ ಮೈದಾನದಲ್ಲಿ ಬಹಳಷ್ಟು ಚಿರಪರಿಚಿತ ಹೆಸರು, ಅದು ಮಣಿಕಂಠ ಗಾಂಗೆಯ ಸುಬ್ರಹ್ಮಣ್ಯ. ಅದರ ಜೊತೆಗೆ ವೀಕ್ಷಕ ವಿವರಣೆಯಲ್ಲಿ ಸರಿಸುಮಾರು 19 ವರ್ಷಗಳ ಅನುಭವವನ್ನು ಹೊಂದಿದಂತಹ ರಾಷ್ಟ್ರಭಾಷಾ ಹಿಂದಿಯ 27 ವರ್ಷಗಳ ಅನುಭವವನ್ನು ಹೊಂದಿದಂತಹ ರಾಷ್ಟ್ರಭಾಷಾ ಹಿಂದಿಯ ವೀಕ್ಷಕ ವಿವರಣೆಗಾರರು ಗೋಪಿ ಸರ್ ಮಂಗಳೂರು ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ಮತ್ತೋರ್ವ ವೀಕ್ಷಕ ವಿವರಣೆಗಾರರು 17 ವರ್ಷಗಳ ಇತಿಹಾಸವಿದೆ. ಅದರ ಜೊತೆಗೆ ಹನುಮಾನ್ ಕ್ರಿಕೆಟರ್ಸ್ ಮಂಗಳೂರು ತಂಡವನ್ನ 37 ವರ್ಷಗಳ ಕಾಲ 37 ವರ್ಷಗಳಿಂದ ತನ್ನ 13ನೇ ವಯಸ್ಸಿನಿಂದ ಇಂದಿನ ದಿನದವರೆಗೂ ಹನುಮಾನ್ ಕ್ರಿಕೆಟರ್ಸ್ ಮಂಗಳೂರು ತಂಡವನ್ನ ಪ್ರತಿನಿಧಿಸಿರತಕ್ಕಂತಹ ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರರು ಸತೀಶ್ವರ ಮಂಗಳೂರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾವು ಕೂಡ ಬರಬೇಕು. ಅದರ ಜೊತೆಗೆ ಸ್ಕೋರ್ ಆಗಿ ಸಹಕರಿಸಿದ ಭರತೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ವೇದಿಕೆಯ ಎಡಭಾಗದಲ್ಲಿದೆ ದೇವೇಶ ವೇಲ್ಸ್. ನಿನ್ನೆ ದಿನ ಫೈನಲ್ಗೆ ಪ್ರವೇಶವನ್ನು ಪಡೆದಿತ್ತು. ಇಂದಿನ ದಿನ ಫೈನಲ್ಗೆ ಪ್ರವೇಶವನ್ನು ಪಡೆದಂತಹ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಮತ್ತೊಂದು ಕಡೆಗಿದೆ. ಈ ಒಂದು ಸುಂದರವಾದ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರು, ವೇದಿಕೆಯಲ್ಲಿರತಕ್ಕಂಥ ಸರ್ವ ಅತಿಥಿಗಳನ್ನ ಆತ್ಮೀಯವಾಗಿ ಈ ಒಂದು ಮೈದಾನದತ್ತ ಕರೆತರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಾಷ್ಟ್ರಗೀತೆಯೊಂದಿಗೆ ಈ ಒಂದು ಫೈನಲ್ ಪಂದ್ಯಾಟಕ್ಕೆ ಮುನ್ನುಡಿಯನ್ನು ಇಡಲಿಕ್ಕಿದ್ದೇವೆ. ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಅತಿಥಿಗಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ನಿತ್ಯಾನಂದ ಮಂಡಳಿ ಪೂರ್ವಾಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ. ಅದರ ಜೊತೆಗೆ ಹಲವಾರು ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಅತಿಥಿಗಳೆಲ್ಲ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಸಾಲಾಗಿ ನಿಂತು ನಮ್ಮೊಂದಿಗೆ ಸಹಕರಿಸಬೇಕು. ಅದರ ಜೊತೆಗೆ ಈ ಒಂದು ಸುಂದರವಾಗಿರತಕ್ಕಂಥ ಪಂದ್ಯಾಟವನ್ನ ಆಯೋಜನೆಗೊಳಿಸಿದಂತಹ ಎಲ್ಲ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಸರ್ವ ಸದಸ್ಯರನ್ನು ಜೋರಾದ ಚಪ್ಪಾಳೆ ಬರಬೇಕು. 2 ದಿನಗಳ ಕಾಲ ಒಂದು ಅತ್ಯುತ್ತಮವಾದ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ. ಈ ಮೈದಾನದಲ್ಲಿ ಪರಶುರಾಮ ಟ್ರೋಫಿ ಕ್ರಿಕೆಟ್ ಪಂದ್ಯಾಟ 25 ವರ್ಷಗಳ ಕಾಲ ನಿರಂತರವಾಗಿ ನಡೆದಿತ್ತು. ಆದರೆ ಕಾರಣಾಂತರಗಳಿಂದ ಪಂದ್ಯಾಟ ಸ್ಥಗಿತಗೊಂಡಿದ್ದರೂ ಕೂಡ ಆ ಬಳಿಕ ನಿರಂತರವಾಗಿ 3ನೇ ವರ್ಷ ಆ ಪರಶುರಾಮ ಟ್ರೋಫಿಯ ಹೆಸರಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬಾರದಂತೆ ಅತ್ಯಂತ ಯಶಸ್ವಿಯಾಗಿ ಪಂದ್ಯಾಟವನ್ನು ಆಯೋಜನೆ ಮಾಡಿ ಮತ್ತೊಮ್ಮೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ, ಕಾಸರಗೋಡು ಜಿಲ್ಲೆಯ, ಉಡುಪಿ ಜಿಲ್ಲೆಯ ಆಟಗಾರನ ಮತ್ತೊಮ್ಮೆ ಈ ಮಣ್ಣಿಗೆ ಕರೆತಂದಂತಹ ಒಂದು ಹೆಮ್ಮೆ ಇದೆ. ಅದು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ತಂಡಕ್ಕೆ ಸರ್ವ ಸದಸ್ಯರು ಬನ್ನಿ, ಸಾಲಾಗಿ ನಿಂತು ನಮ್ಮೊಂದಿಗೆ ಸಹಕರಿಸಬೇಕು. ಎಲ್ಲ 2 ತಂಡಗಳ ಆಟಗಾರರು, ಅದರ ಜೊತೆಗೆ ಒಂದು ಸುಂದರ ಪಂದ್ಯಾಟವನ್ನ ಆಯೋಜನೆಗೊಳಿಸಿರತಕ್ಕಂತಹ ಆಯೋಜಕರು, ಅದರ ಜೊತೆಗೆ ಅತಿಥಿಗಳು ಕೂಡ ಈಗ ನಮ್ಮೊಂದಿಗಿದ್ದಾರೆ. ಇದೀಗ ರಾಷ್ಟ್ರಗೀತೆಯನ್ನು ಒಂದು ಬಾರಿ ಎಲ್ಲರೂ ಎದ್ದು ನಿಂತು ಈ ಒಂದು ರಾಷ್ಟ್ರಕ್ಕೆ ಒಂದು ಗೌರವವನ್ನು ಸಮರ್ಪಿಸಬೇಕು. ಒಂದು ಸುಂದರವಾದ ದಿನ, 74ನೇ ಗಣರಾಜ್ಯೋತ್ಸವ ದಿನವನ್ನು ಇಂದು ನಾವು ಆಚರಿಸಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಒಂದು ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇದೀಗ ರಾಷ್ಟ್ರಗೀತೆಯೊಂದಿಗೆ ರಾಷ್ಟ್ರಕ್ಕೆ ನಮನ. ರಾಷ್ಟ್ರಗೀತೆ. ಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಳ ವಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ उच्चल जलधि तरंगा, तव शुभ नामे जागे, तव शुभ आशीष मांगे, गाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे. ಇದೀಗ
ಮೈದಾನದಲ್ಲಿರತಕ್ಕಂತಹ ಎಲ್ಲ ಅತಿಥಿಗಳು ಆಟಗಾರರಿಗೆ ಫೈನಲ್ ಪಂದ್ಯಕ್ಕೆ ಮುಂಚಿತವಾಗಿ ಶುಭವನ್ನು ಹಾರೈಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಸಂಘಟಕರು ಕೂಡ ಕೈ ಜೋಡಿಸಬೇಕು. ನಿನ್ನೆಯ ದಿನ ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತಹ ಹಲವಾರು ಅಗ್ರಗಣ್ಯ ಆಟಗಾರರೊಳಗೊಂಡಂತಹ ದೇವಶ್ಯ ವೇಲ್ಸ್ ತಂಡ ಒಂದು ಕಡೆಗಿದೆ. ನಿನ್ನೆಯ ದಿನ ಬಹಳಷ್ಟು ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಿತ್ತು. ಅತ್ಯುತ್ತಮವಾದ ಎಸೆತಗಾರ ಎನ್ನುವಂತಹ ಕೀರ್ತಿಗೆ ಪಾತ್ರರಾಗಿದ್ರು. ನಿನ್ನೆ ದಿನ ಅತ್ಯುತ್ತಮವಾದ ಎಸೆತಗಳನ್ನು ಕೂಡ ಎಸೆತಗಾರರಿದ್ದಾರೆ. ಅದರ ಜೊತೆಗೆ ವಿನೋದ್ ಪೋಲಾಡ್, ಅಲ್ತಾಫ್ ವಾಲ್ಪಾಡಿ, ಅರ್ಷದ್ ಬಜಾಲ್, ಮುಕ್ತಾರ್ ಕುಮ್ರಾ ತಂಡದ ಮಾಲಕರು ನಿರಂತರ ದೇವಶ್ಯ ಮನ್ಸೂರ್ ಕಾರ್ಕಳ ಮನ್ಸೂರ್ ಕಾರ್ಕಳ ಅದರ ಜೊತೆಗೆ ತಂಡದ ಸರ್ವ ಸದಸ್ಯರು ಹಾಗೇನೆ ರಾಷ್ಟ್ರ ಭಾಷೆ ಹಿಂದಿಯ ವೀಕ್ಷಕರನ್ನು ಗೋಪಿ ಸರ್ ಮಂಗಳೂರು, ಸತೀಶ್ ಸರ್ ಮಂಗಳೂರು, ತೀರ್ಪುಗಾರರಾಗಿರತಕ್ಕಂತಹ ಮೋಹನ್ ಸರ್ ಯಯ್ಯಾಡಿ, ರವಿ ಸರ್ ಉಪ್ಪಳ, ಮಣಿಕಂಠ ಸರ್ ಗಾಂಗೆಯ ಸುಬ್ರಹ್ಮಣ್ಯ, ಸ್ಕೋರರ್ ಆಗಿರತಕ್ಕಂತಹ ಭರತೇಶ್ ಸುಬ್ರಹ್ಮಣ್ಯ ಕೂಡ ನಮ್ಮೊಂದಿಗಿದ್ದಾರೆ. ಅದರ ಜೊತೆಗೆ ಇಂದಿನ ದಿನ ಫೈನಲ್ಗೆ ಪ್ರವೇಶವನ್ನ ಪಡೆದಂತಹ ತಂಡದ ಶಿವಪ್ರಸಾದ್ ಕಡಪಳ್ರವರಿದ್ದಾರೆ, ಇಲ್ಲಿ ತೇಜಸ್ವಿ ಕಡಪಳ, ಅದರ ಜೊತೆಗೆ ಸುರೇಶ್ ಪುತ್ತೂರು, ಸುಹಾನ್, ಬಹಳಷ್ಟು ಅತ್ಯುತ್ತಮವಾದ ಆಲ್ರೌಂಡ್ ಪ್ರದರ್ಶನ ನೀಡಿದಂತಹ ರಂಜಿತ್, ದ ಜೆಂಟ್ಲ್ಮನ್ ಆಫ್ ಅಂಡರ್ಆರ್ಮ್ ಕ್ರಿಕೆಟ್ ರವಿ ಪಡ್ಡಯೂರು, ಮುಕ್ತಾರ್ ಕುಂಬ್ರಾ, ಮುಸ್ತಾಕ್, ಮನೋಜ್, ಹರ್ಷ ಪಡ್ಡಯೂರು, ಅದರ ಜೊತೆಗೆ ಅನೀಫ್, ಎಲ್ಲ ಆಟಗಾರರು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತಹ ಎಲ್ಲ ಅಗ್ರಗಣ್ಯ ಆಟಗಾರರು ಇದೀಗ ಎರಡು ತಂಡದಲ್ಲಿದ್ದಾರೆ. ಹಾಗಾಗಿ ಒಂದು ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ದಯವಿಟ್ಟು ಎರಡು ತಂಡಗಳ ಕಪ್ತಾನರು ನಾಣ್ಯ ಚಿಮ್ಮುಗೆಗಾಗಿ ಇಲ್ಲಿ ಬನ್ನಿ. ಈ ಒಂದು ನಾಣ್ಯ ಚಿಮ್ಮಗೆಯನ್ನ ಇಂದಿನ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ನಿತ್ಯಾನಂದ ಮುಂಡೋಡಿ, ಪೂರ್ವ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ನೆರವೇರಿಸಿಕೊಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಫೈನಲ್ ಪಂದ್ಯದ ನಾಣ್ಯ ಚಿಮ್ಮಗೆಯಾಗಿ ಎರಡು ತಂಡಗಳ ಕಪ್ತಾನರಾಗಿ ನೇಮಿಸಬೇಕು. ಒಂದು ಕಡೆಯಿಂದ ಸುರೇಶ್ ಪುತ್ತೂರು ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಸುರೇಶ್ ಪುತ್ತೂರು ಆಗಿದ್ರೆ, ಮತ್ತೊಂದು ಕಡೆ ಅಲ್ತಾಫ್ ವಾಲ್ಪಾಡಿ. ಬಹಳಷ್ಟು ಕಡೆ ನಾವು ನೋಡಿದ್ದೇವೆ ಎರಡೂ ತಂಡದ ಕಪ್ತಾನರು ಒಂದೇ ತಂಡದಲ್ಲಿ ಆಡಿದಂತಹ ಬಹಳಷ್ಟು ನಿದರ್ಶನಗಳಿತ್ತು. ಆದರೆ ಇಂದು ಇದೇ ಎರಡು ಆಟಗಾರರು ವಿರುದ್ಧ ತಂಡದಲ್ಲಿ ಆಡುವಂತಹ ಅನಿವಾರ್ಯ ಪರಿಸ್ಥಿತಿ. ಆದರೂ ಕೂಡ ಒಂದು ಜಿದ್ದಾಜಿದ್ದಿನ ಹೋರಾಟದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಆ ನಿರೀಕ್ಷೆ ಈ ಫೈನಲ್ ಪಂದ್ಯದಲ್ಲಾದರೂ ಕೂಡ ಹುಸಿಯಾಗ್ಲಿಕ್ಕಿಲ್ಲ ಅನ್ನುವಂತ ಒಂದು ನಿರೀಕ್ಷೆ ಇದೆ ನಮ್ಮದು. ಎರಡು ತಂಡಗಳ ಕಪ್ತಾನ ಬನ್ನಿ, ಎರಡೂ ತಂಡಗಳ ಕಪ್ತಾನರು ಬನ್ನಿ. ಇದೀಗ ನಾಣ್ಯ ಚಿಮ್ಮುಗೆಯನ್ನು ನಡೆಸಿಕೊಡ್ತಾ ಇದ್ದಾರೆ ಶ್ರೀಯುತ ನಿತ್ಯಾನಂದ ಮುಂಡೋಡಿ, ಪೂರ್ವಾಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ. ಇದೀಗ ಕಪ್ತಾನ ದೇವಶ್ಯ ವೇಲ್ಸ್ ತಂಡದ ಕಪ್ತಾನ ಅಲ್ತಾಫ್ ವಾಲ್ಪಾಡಿ, ಹಾಗೇನೆ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಕಪ್ತಾನ ಸುರೇಶ್ ಪುತ್ತೂರು. ಇಬ್ಬರು ಕಪ್ತಾನರು ನಮ್ಮೊಂದಿಗಿದ್ದಾರೆ. ನಾಣ್ಯ ಚಿಮ್ಮುಗೆಯನ್ನು ನಡೆಸಿಕೊಳ್ಳಬೇಕು ಬಲಿಷ್ಠ ಎರಡು ತಂಡಗಳ ಮಧ್ಯೆ. ಇಬ್ಬರು ಕೂಡ ಒಂದೇ ತಂಡದಲ್ಲಿ ಆಡುವಂತಹ ಆಟಗಾರರು. ಅವರನ್ನ ಸಂದರ್ಶನ ಮಾಡುವಂತಹ ಸಮಯ ಅಲ್ಲ, ಕಾರಣ ಸಮಯದ ಕೊರತೆಗಿದೆ, ಕ್ಷಮಿಸಬೇಕು. ಹೆಡ್ ಇಸ್ ದ ಕಾಲ್ ಫ್ರಮ್ ಫ್ರೆಂಡ್ಸ್ ಕ್ಲಬ್ ಪೈಲಾರು ಅಂಡ್ ಇಟ್ಸ್ ಅ ಟೇಲ್. ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಂತಹ ಅಲ್ತಾಫ್ ವಾಲ್ಪಾಡಿ ಬನ್ನಿ. ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಿದ್ದೀರಾ, ನಿಮ್ಮ ಆಯ್ಕೆಗಳು ಏನು? ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಿದ್ದೀರಾ ದೇವಶ್ಯ ವೇಲ್ಸ್, ನಿಮ್ಮ ಆಯ್ಕೆ? ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಂತಹ ಕಪ್ತಾನ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ನಾಣ್ಯ ಚಿಮ್ಮುಗೆಯನ್ನು ಗೆದ್ದಂತಹ ದೇವಶ್ಯ ವೇಲ್ಸ್ ತಂಡದ ಕಪ್ತಾನ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಪಂದ್ಯಾಟ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳುತ್ತಿದೆ. ಎಲ್ಲರ ಆ ನಿರೀಕ್ಷೆಯ ವೀರಮಾರುತಿ ಟ್ರೋಫಿ 2023ರ ಚಾಂಪಿಯನ್ ಪಟ್ಟಕ್ಕೇರುವಂತಹ ತಂಡ ಯಾವುದು ಅನ್ನುವುದನ್ನು ನಿರ್ಧರಿಸುವಂತಹ ಈ ಪಂದ್ಯಾಟ ಇದೀಗ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳುತ್ತಿದೆ. ಒಂದು ಕಡೆ ದೇವಶ್ಯ ವೇಲ್ಸ್, ಮತ್ತೊಂದು ಕಡೆ ಪಂದ್ಯಾಟ 5 ಸೀಮಿತ ಆಗಿದೆ. ಗಮನಿಸಿಕೊಳ್ಳಿ, ಸಂಘಟಕರ ತೀರ್ಮಾನವಾಗಿದೆ. ಪಂದ್ಯಾಟ 5 ಸೀಮಿತ. ಒಬ್ಬ ಎಸೆತಗಾರನಿಗೆ 1 ಓವರ್ನಷ್ಟು ಎಸೆಯಲು ಅವಕಾಶವಿದೆ. ಒಬ್ಬ ಎಸೆತಗಾರನಿಗೆ 1 ಓವರ್.
ಪ್ರಥಮ ಒಂದು ಓವರ್ ಪವರ್ ಪ್ಲೇ ಗಮನಿಸಿಕೊಳ್ಳಿ. ಎರಡು ತಂಡದ ಕಪ್ತಾನರು. ಪ್ರಥಮ ಓವರ್ ಪವರ್ ಪ್ಲೇ 5 ಓವರಿನ ಪಂದ್ಯಾಟ. ಒಬ್ಬ ಎಸೆತಗಾರನಿಗೆ ಗರಿಷ್ಠವಾಗಿ 1 ಓವರ್ನಷ್ಟು ಎಸೆಯಲು ಇಲ್ಲಿ ಅವಕಾಶವಿದೆ. ಕೆಲವೇ ಕ್ಷಣಗಳಲ್ಲಿ ಫೈನಲ್ ಪಂದ್ಯಾಟ ಪ್ರಾರಂಭಗೊಳ್ಳಲಿಕ್ಕಿದೆ. ಈ ಫೈನಲ್ ಪಂದ್ಯಾಟದ ಪ್ರಥಮ ಇನ್ನಿಂಗ್ಸ್ನ ವೀಕ್ಷಕ ವಿವರಣೆ ನಡೆಸಿಕೊಳ್ಳಲಿಕ್ಕಿದ್ದಾರೆ. ಗೋಪಿ ಸರ್ ಸತೀಶ್ ಮಂಗಳೂರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. So thank you very much, Sukumar, and after that fantastic and meaningful the final before the final, I think, is a meaningful ceremony which is conducted by the organizers because of 74th Republic Day, which is celebrating, and quite meaningfully after that national anthem, and of course introduction of the finalist by the chief guest of this presentation ceremony, and we are into the final. After winning the toss, elected to field first, I think is the captain of the fielding team. ಸಮಾರೋಪ ಸಮಾರಂಭದ ಅತಿಥಿಗಳಾಗಿರುವ ಯುವ ಉದ್ಯಮಿಗಳಾಗಿರುವ ದೇವಪ್ಪ ಸಚಿಕಮಳಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. So after winning the toss, captain of Devasya Wales, after winning the toss, elected to field first, so that they elected to field first, and so that I request opening batsmen of final 100 rupees. final every 6. So, and coming back to that, of course, I request opening batsman, please go for bat immediately. We are having a shortage of time. I request Friends Club Pilar, opening batters, please go for bat immediately. And it's a very good toss to win, and after winning the toss, elected to field first. And 5 overs game, please note the rules and regulation of the final match, that 5 overs game, and 1 hour going to be a power play, and 5 bowlers to be used. And that's what's the rules and regulation of this final match, and so please note that, and 1 hour going to be a power play, and after winning the toss, elected to field first, and here is a fielding with Devasya Wales are in the field, and Devasya Wales, of course, yesterday they played a fantastic game of cricket, and after playing a fantastic game of cricket, they came into the final, and now wait and see how well they play against one more fantastic performer of this Friends Club, Pilar. And Gopi, just coming back to these two teams, both the teams, I request extra player from both the teams, please report to the commentary box. This is a final, please don't waste the time, please come here. ಎರಡು ತಂಡದ ಎಕ್ಸ್ಟ್ರಾ ಪ್ಲೇಯರ್ ಇಲ್ಲಿ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. So coming back to these two teams, yesterday I think Devasya Wales dominated actually in this yesterday's match, because they are unstoppable, and they played a magnificent game of cricket, and they deserve the place in the final. But here in the second day, Gopi, and Friends Club Pilar, of course it's not an easy journey, and today we have a lot of good teams in this Group B today's match, and winning and coming to the final, that is going to be a great journey, and that's why we were expecting, Gopi, these two teams definitely they deserve in the final, but I think the better team will go into win this match, and we're hoping some great competition between these two very good teams. बिल्कुल सतीश, जैसा कि आपने फरमाया, दोनों टीमें संतुलित टीमें इस फाइनल में बेहतर प्रदर्शन के जरिए यहाँ पर मेगा फाइनल में प्रवेश प्राप्त कर चुके हैं। और जहाँ तक का सवाल है फाइनल मैच का, तो फाइनल में हम उम्मीद अपेक्षा करते हैं कि एक रोचक क्रिकेट हमें यहाँ पर देखने को मिलेगा। फ्रेंड्स क्लब पाइलर और
देवस्या विल्स के बीच। देखते हैं क्या होता है। 5 ओवर फॉर्मेट को इस वक्त कुछ हद तक बदल दिया गया है समय के कमी के कारण। 5 ओवर का खेल और हम उम्मीद अपेक्षा करते हैं कि इस ग्रैंड फिनाले में फाइनल मैच में क्रिकेट का हर पहलू हमें यहाँ पर देखने को मिलेगा। Exactly, Gopi. And here is Riaz has got a ball in his hand. Is a man who is bowled fantastic line. The first ball itself is right on the money, right on the target, outside the line of off, and batsman tried to swing that ball in the onside region, missing the line completely, and there is no chance at all for any run. Arsha Padayuru will go into face next delivery. Riaz, right arm. Around the wicket balls again. This time a little bit execution. Ball is in the air for a while, but out of the reach of the fielder at backward point region. Before that fielder, backward point fielder, the young fielder down at backward point region to run back to ample time for the batter to complete the single. This is the first run of the mega final of this prestigious Veeramaruthi Trophy 2023, which is proudly organized by Veeramaruthi Sports Club, registered Guthigaru. ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವ ವಿನೋದ್ ಶಿರಡ್ಕ ಹಾಗೂ ವಿಶ್ವನಾಥ ಕಂದ್ರಪಡಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಗುರುತಿಸುತ್ತಿದ್ದೇವೆ ಹಾಗೂ ಹಾರ್ದಿಕವಾಗಿ ಸ್ವಾಗತಿಸಿದ್ದೇವೆ. ತಾವು ದಯವಿಟ್ಟು ವೇದಿಕೆ ಹತ್ತ ಬರಬೇಕು ಅಂತ ಕೇಳಿಕೊಳ್ತಿದ್ದೇನೆ. So welcome for all the chief guests for the presentation ceremony. After this mega final, we're going to have a presentation ceremony as well as some felicitation ceremony for those who are earned the name and fame in their respective fields. They will going to be honored in this presentation ceremony. And here is Riaz will going to bowl a third delivery of the over number first. Mid-off is very straight in relegation, just left of the bowler, right arm over the wicket balls. This time Mukhtar looking for the big shot. Both the batsmen very successful opening batters. Of course, Mukhtar has got a run behind him in this particular tournament. Even Arsha Padayuru has been outstanding in this tournament from his batting, and so that both the batters are in the form, and that's why it's going to be a very interesting game of cricket. But Riaz so far is bowling a very tidy line and length. 3 balls bowled and just a couple of runs conceded, and is bowling 4 times in this over. Bowling away from us, right arm round the wicket he bowls. This time Arsha, lovely pedal shot down to deep mid-wicket region. Fever the fielder from deep long on to run across his to left to field the ball. Ample time for the batter to complete. ಪ್ರಾಯೋಜಕರಾಗಿರುವ ವಿನೋದ್ ಶಿರಡ್ಕ ಅವರಿಗೆ ದಿಗಂತ್ ಕಡಲಕಜ್ಜ ಅವರು ಸಸಿ ಕೊಡುವುದರ ಮೂಲಕ ಗೌರವಿಸಬೇಕು. ವಿನೋದ್ ಶಿರಡ್ಕ ಅವರು ವೇದಿಕೆ ಹತ್ತ ಬನ್ನಿ. ದಿಗಂತ್ ಕಡಲಕಜ್ಜ ಅವರಿಗೆ ಸಸಿಯನ್ನು ನೀಡಿ ಗೌರವಿಸಬೇಕು. Again, Arsha back to his bowling mark, and Riaz, I request the fielding team, please make it pass. Don't waste the time. We are having a shortage of time. ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿರುವ ನಮ್ಮೆಲ್ಲರ ಆತ್ಮೀಯರು ಕ್ರೀಡಾ ಪ್ರೋತ್ಸಾಹಕರು ಆಗಿರುವ ಶ್ರೀಮತಿ ಪಲ್ಲವಿ ವಿನ್ಯಾಸ್ ಕೊಚ್ಚಿ ಅವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಾವು ದಯವಿಟ್ಟು ವೇದಿಕೆ ಹತ್ತ ಬನ್ನಿ. Thank you very much for welcome for all chief guests, dignitaries for this wonderful cricket tournament. Again, Riaz bowling right arm around the wicket he bows. This time panel again, lovely shot, and this really is a master of playing that shot. Ball running down to deep square boundary. Will go to be a chance here for the fielder. Of course, just inches inside the boundary line. One of the fielders runs back very quickly to the back and able to field the ball. But here is both the batsmen completed a very valuable couple of runs. First over completed after completion of first over, and it's 6 on the board without loss of any wicket. And Gopi is certainly it's a good over, and just considering the fact that it's a power play over, and out in this power play over, I think Riaz is about a very good line, and even is a wicketless, but I think it's a very economical over and very good start for the fielding team. बिल्कुल सतीश, पहले ओवर में बेहतर शुरुआत यहाँ पर रियाज दे चुके हैं, और खासकर दोनों आरंभिक बल्लेबाज जो कि इस वक्त हर्षा पटायूर और मुख्तार जो कि दोनों आक्रामक बल्लेबाज के रूप में जाने जाते हैं। पावर प्ले ओवर में उनके खिलाफ गेंदबाजी करते हुए 6 रन सिर्फ प्रदान करना उतना आसान बात नहीं है, और यहाँ पर एक बेहतर शुरुआत गेंदबाजी के जरिए इस वक्त कर चुके हैं रियाज। और देखना यह कि बचे हुए 4 ओवर में उस सफलता के सिलसिले को आने वाले गेंदबाज बरकरार रख पाते या नहीं। हर छक्के के लिए इस फाइनल मैच में हर छक्के के लिए 100 रुपए का नकद पुरस्कार दिया गया है। फॉर एवरी 6 देयर बी अ प्राइज ऑफ 100 रुपीस कैश प्राइज फ्रॉम द ऑर्गेनाइजर। और जहां तक सवाल है 4 ओवर का खेल बाकी है, और देखना यह है कि आने वाले गेंदबाज किस तरीके की गेंदबाज यहां पर करते हैं बल्लेबाजों पर दबाव बनाए रखने के लिए।
Well, Gopi, not only the 100 rupees for the six, but I think is 1000 rupees from Sabin Osamane for hat-trick six, and for a hat-trick wickets they will go into 1000 rupees, and that cash prize which is announced by Sabin Osamane. Second over going to start, and a man with a golden hand is back on attack. Ashad will go into ball. Ashad yesterday is played a magnificent game of cricket. He's batted very well. The only three batters are able to score a half century, and he is the one Ashad who scored a half century from the bat. At the same time, he's bowled very well, picked some wicket as well. He's performed all-round performance for his team, but the job which is not yet over in this big final, he need to continue that one. But here is a Mukhtar is in front of him. Mukhtar is so far has been outstanding in this tournament, and here is a first ball, left arm bounce this time again, nicely turns at 1 mid wicket region, but here is a fielder in the deep mid wicket, so that batsmen have to settle for the single. With that single score numbers on to 7 on the board. Looks like they're not having the same playing 11 what they got in the previous day, and some one or two new faces out there in the playing 11 of this particular team. Asha is back on strike. Asha is looking very confident after picking up a couple of runs in the previous match twice. Again now. Right arm over the wicket, swings and missed, and wicketkeeper behind the stump did the rest. Very close to the stumps. I don't think it's going to be. That ball is almost just inches. That ball missed the stumps. And here is Ashad again now. What a fantastic match is going on. It's a mega final of this prestigious Veeramaruthi Trophy 2023. Here is left arm again, improvising quite nicely, defeating the infield. Fielder chasing the ball. I don't think we're going to win the race, but ball just winning the race against the fieldsman. Of course, Riaz once he started to stop that one, but quickly realizing that the ball is such a speed, he couldn't manage to chase that one. He's left that one, and ball went towards a deep third man boundary for 4 runs. Again, that was a much required boundary here for the team, because they didn't got enough runs on the board, isn't it? And of course, friends club Pilar, they knows that they're playing against one of the top team, and they need to get some good score. After it was economical over the first over, and in the second over, batsman Ashad just breaking the shackle as he picked up a boundary for that. Now one deep third man fielder is in a position, and one fielder from deep cow point coming inside the ring. Here is Ashad, right arm over the wicket. Ashad swings at one, but missed it completely. Looking for the reverse sweep. Good change of pace, good change of line here from Ashad. He is master of doing that. You know exactly what batsman will going to do, because before the bowler going to ball that one, and that was a free meditated switch it is attempted by Arsha, so that bowler quite easily changing his line outside the line of stump, and there is no chance at all for any run. Arshad again bowling with a short run up. Balls. This ball is in there. Opportunity for the short midfielder. Ball high up in there. Taken a comfortable catch. It's not so easy for the new face. The young man down at mid-off region. He's just kept the eye on the ball till the last minute. Just look at that catch. It's always going to be difficult, isn't it? If it is a high catch, it's not easy. Looks to be very easy, but you need to keep the eye on the ball till the last moment. One ball is just changing the direction with the wind. You need to keep the eye on the ball, and this man has done a great job by taking that catch. First wicket is back into pavilion, and I think the batsman Asha is the one who got a lot of runs from the bat. Unfortunately, he couldn't manage to play one more good innings for his team in the mega final. Asha has got a very important breakthrough. And ಕ್ರೀಡಾಕೂಟಕ್ಕೆ ತೀರ್ಥೇಶ್ ಪಾರ್ಪಾಡಿ ಅವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ತಾವು ದಯವಿಟ್ಟು ವೇದಿಕೆ ಹತ್ತ ಬರಬೇಕು ಅಂತ ಕೇಳಿಕೊಳ್ತಿದ್ದೇವೆ. Ashad is back on attack, but here is Ravi Patayuru. Ravi Patayuru, I think in this particular tournament, of course, he's not having a good time from the bat, but he's a kind of batsman. He can come back anytime. ಸಮಾರೋಪ ಸಮಾರಂಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಈಡೇರಿಸಿದ ರಾಷ್ಟ್ರೀಯ ಕ್ರೀಡಾ ತರಬೇತುದಾರರಾಗಿರುವ ಶ್ರೀ ಬಿ.ಕೆ. ಮಾಧವ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿದೆ. ತಾವು ದಯವಿಟ್ಟು ವೇದಿಕೆ ಹತ್ತ ಬರಬೇಕು ಅಂತ ಕೇಳಿಕೊಳ್ತಿದ್ದೇವೆ.
Thank you. It's a boundary comes up here from Ravi Padayuru. Just I mentioned about Ravi Padayuru. He didn't got the good time in this tournament, but here also definitely going to be out if the fielder Altaf Walpadi, if he run quickly to that ball catch, but it's not enough for him to stop that ball. Ball is there for a while, but the fielder from the Wadish long on couldn't manage to reach there. One bounce going over the row for 4 runs. Much required runs came in this particular over of Ashad. After completion of over number 2, it's a 15 on the board for the loss of 1 wicket. And Gopi, it's a much better over compared to the previous one. Of course, the power play, which is not really going in favor of fielding batting team, but certainly the second team, which is going in favor of team Friends Club Pilar. They got some runs in that particular over of Ashad. बिल्कुल सतीश, ये वो बेहतर रहा जिसमें 11 रन बने, 11 रन स्कोर इन दिस ओवर। और अंतिम गेंद पर जो स्ट्रोक रवि पडयूर ने लगाया था, शायद वहां पर कुछ मुश्किल सा मौका जरूर था अल्ताफ वॉलपॉडी के लिए, लेकिन अंतिम क्षण में गेंद तक वो पहुंच नहीं पाए। काफी, मैं समझता हूं काफी टू स्कोरर वो मौजूद थे, हालांकि उस कैच को लपकने में सफल, और उस चौके की बदौलत यहाँ पर एक बेहतर ओवर अगर यहाँ पर देखा जाए फ्रेंड्स क्लब के पॉइंट ऑफ व्यू दृष्टिकोण से, जो कि समाप्त हो चुका है, जिसमें 11 रन बन चुके हैं। 3 ओवर का खेल बाकी है, और 3 ओवर का खेल में जहां तक बेहतर स्कोर खड़ा करने का सवाल है तो कम से कम 40 का आंकड़ा यहाँ पर पार करना होगा फ्रेंड्स क्लब पैलार के बल्लेबाजों को, क्योंकि यहाँ पर जहां तक देवस्या का सवाल है, उनके पास शक्तिशाली बल्लेबाजी का लाइनअप है, तो उस लाइनअप पर अगर अंकुश लगाना है तो यहाँ पर कम से कम 40 का स्कोर खड़ा करना होगा। पहली गेंद पर विकेट यहाँ पर गिर चुका है। अब गोज द फिंगर फ्रॉम अंपायर। फ्लाइटेड लेग कटर गेंद थी, गेंद को ऑन साइड उछालना चाहा, इट्स गॉट अ पिकनिक ऑन दैट, आई थिंक सो, एंड विकेट कीपर बिहाइंड दिस स्टंप्स मेड नो मिस्टेक। तो यहाँ पर विकेट गिर चुका है। और पिछले मैच में जो बल्लेबाज है मुख्तार, जिन्होंने बेहतरीन बल्लेबाजी का प्रदर्शन किया था, जल्द से जल्द मैच को समाप्त उन्होंने किया था पहले ओवर में करने के बाद, बेहतरीन खेल दिखाने के बाद, और यहाँ पर उनका विकेट गिर चुका। तो यहाँ पर एक सही वक्त है सतीश यहाँ पर कमबैक करने का गेंदबाजों को। अगर यहाँ पर चंद विकेट वो उखाड़ते कि 2 कसे हुए ओवर्स फेंकते तो कम से कम स्कोर में फ्रेंड्स क्लब पैलार के बल्लेबाज को रोक कर रख सकते हैं। Exactly, Gopi, and I think it's a fantastic piece of bowling there by Vinod Pollard, because you know exactly that the batsman Mukhtar is in a little bit in aggressive frame of mind, and he bowled little bit outgoing delivery, little bit deviation he's got, and the batsman got outside edge of the bat, and one more wicket is back into pavilion. So this is the right time, Gopi, just like you're mentioning about whenever the settled batsman back into pavilion, and I think right time for the fielding team to tighten up the screws here, and wait to see how well they will going to tighten up the screws here. As Vinod bowling right arm around the wicket second time in this over. The new batsman just came into the middle, Ranjit, one more the batsman who really got a good time in this particular tournament. In the previous match he becomes man of the match because of his all-round performance, and now just came into middle facing next delivery of Vinod. This time I crossed the line, wanted to swing that one. Vinod beautifully bowled, a flighted one, but not really giving any room and width for the batsman to swing his bat. Of course batsman tried to swing his bat, but against the line, and he missed it completely, and there is no chance at all for any run. Vinod again searching for the wicket, searching for the dotted area, which is much required for the fielding team, as they right arm over the wicket, bowls again, swings and missed. Up goes the wicket keeper behind the stump, and Ashad asking umpire to give the third umpire, but as per the rules and regulation of this cricket tournament is concerned, only for the stump out and only for the no ball you can ask for the DRS. This is a decision review system Gopi. It's not an international cricket. You can't get ultra edge. The technique it's not advanced that much in this particular tournament, but and I'm really happy to see that the reaction of wicketkeeper behind the stump absolutely is gone, and absolutely gone. And Mohan here is saying that it's got evidence enough that they got edge. And Gopi, certainly the body language is so important, isn't it? You can understand if a batsman is nicked it because of the reaction of the wicketkeeper, isn't it? It's not necessary to you get the benefit of technology, but beyond that, I think the umpires can just seeing the body language of the wicketkeeper behind us, because he's already up, isn't it? Immediately up. If it is optimistic or it is just an excitement, you can understand, but it's not excitement. You know exactly the batsman nicked it, but everybody know Ashad is a very gentleman in cricket, and rightly so, umpire saying it's out, and just having a conversation with the squalor umpire, and rightly that ball is got a nick, and Ranjit is back onto pavilion. But altogether, Gopi, it's a very good decision, and it's a big wicket once again back into pavilion.
Exactly, Satish. Big wicket now back into pavilion. और बिल्कुल सही बात आपने फरमाया. जो बॉडी लैंग्वेज था, इमीडिएट बॉडी लैंग्वेज, जो रिएक्शन था, इमीडिएट रिएक्शन था. जैसे ही गेंद पहुंची थी गेंदबाज विकेट कीपर अरशद के हाथ में, तभी उन्होंने तुरंत उन्होंने अपील किया और थर्ड अंपायर की और उन्होंने मांग किया. और अरशद का जहां तक सवाल है, सभ्य क्रिकेटरों में से एक वो जाने जाते हैं और यहाँ पर उनके अपील को अंतिम क्षण में स्क्वेयर लेग अंपायर के साथ डिस्कस करने के बाद अंपायर ने पुरस्कृत किया. हालांकि कुछ हद तक दुविधा जरूर थी अंपायर मोहन के सिर में, लेकिन अंतिम क्षण में आखिरकार वो सही तरीके से उन्हें आउट घोषित करते. मैं समझता हूं आई थिंक इसको बॉर्डर मैच ऑन दैट एट द लास्ट मोमेंट, जस्ट ही वांटेड टू प्ले दैट वन. सही निर्णय यहाँ पर अंपायर ने दिया. एक और विकेट यहाँ पर गिर चुका है सतीश. Absolutely, and again wanted to reverse sweep that one. Again, ball is missing his bat, but the wicketkeeper behind the stump fails to collect the ball. But we need to wait for the umpire signal. It's a bye call by umpire. No deflection here from the bat or the pad, but wicketkeeper behind the stump, Arshad, fails to collect the ball by signal by umpire. One more addition to total 16 on the board. So far, is a very decent over is in progress there from Vinod. Picked up 2 valuable wickets and just conceded a single, a couple of runs in this particular over. Now, a lot of changes in the field. That the fielder is going back to deep extra cover region. The one fielder from short cover point region is just coming towards a short mid wicket region. Altogether, we can see that there is no the full number of the players in the fielding side. And just look at that one. One spectator is just entering into the ground, and of course, again one more dotted delivery with a small kid. The one spectator just entered into the ground. ದಯಮಾಡಿ ಅಲ್ಲಿ ಮೈದಾನದಿಂದ ಸ್ವಲ್ಪ ಹೊರಗೆ ಹೋಗಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಮ್ಯಾಚ್ ನಡೀತಾ ಇದೆ, ಪ್ಲೀಸ್. ಸೊ ಈ ಸಮಾರೋಪ ಸಮಾರಂಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವ ಕೆವಿಜಿ ಸ್ಪೋರ್ಟ್ಸ್ ಅಕಾಡೆಮಿಯ ಸಂಸ್ಥಾಪಕರು ಆಗಿರುವ ಶ್ರೀ ಅಕ್ಷಯ್ ಕೆಸಿ ತಾವು ಆಗಮಿಸ್ತಾ ಇದ್ದೀರಿ. ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಸಂಸ್ಥೆಯ ವತಿಯಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ತಾವು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಂಡಿದ್ದೇವೆ. So thank you very much and welcome for the chief guest for this presentation ceremony, and one of the most prestigious cricket tournament. Everybody knows that Veeramaruthi Trophy 2023, which is proudly organized by Veeramaruthi Sports Club, registered Guthigaru, the Mangalore. And after 3 overs, after completion of 3 overs, 16 on the board for the loss of 2 wickets. One more fantastic over is comes to an end. We know this bowled a very good over, the over of just 3 runs and picked up 2 valuable wickets, and its score is 16. 3 overs completed, is 16 on the board, and before the next over going to commence, it's time to change in commentary box. It's over to Gopi for the further explanation of the match in our national language. And Gopi, it's a good time continues here for the fielding team. The 3 overs is definitely going to the going towards the fielding team. Quite understandable, Gopi. The bit different condition, the evening condition. It looks like it's a little bit encouragement for the bowling, and that's why the 3 overs which belongs to the fielding team. But I think, Gopi, 2 overs going to be very important here for Wales to bounce back here. Not Wales, for Friends Club Pilar. They wanted to get some big score here if they wanted to win the match. At least the boundaries and sixes, which is badly required in the remaining 2 overs. एग्जैक्टली सतीश, जैसा कि आपने फरमाया 2 ओवर में कम से कम 15 से 20 रन यहाँ पर बटोरने हो गए. और जहां तक सवाल है 3 ओवर का, तो दूसरे ओवर में जब 11 रन बने थे तब ऐसा लग रहा था फ्रेंड्स क्लब पहिलार के बल्लेबाज छा जाएंगे. और इस बार गेंद को उछाला लॉन्ग ऑफ की दिशा में गेंद जाती हुई. वहां पर अल्ताफ वॉलपाड़ी जो कि मौजूद, एकमात्र रन बल्लेबाज को मिलेगा. लेकिन उसके बाद तीसरे ओवर में बेहतरीन गेंदबाजी यहाँ पर की विनोद ने, और 2 विकेटें उन्होंने उस ओवर में प्राप्त किए, सिर्फ 3 रन प्रदान करते हुए. और उसकी बदौलत इस वक्त कुछ हद तक अपनी पकड़ यहाँ पर जमा चुके हैं गेंदबाज देवस्या वेल्स के. और बचे हुए 2 ओवर का जहां तक सवाल है, तो जैसा कि आपने फरमाया सतीश ने, तो यहाँ पर कम से कम 15 से 20 रन बटोरना जरूरी बन चुका है बचे हुए 11 गेंदों में. ಅಲ್ಲಿ ಪಂದ್ಯವನ್ನು ದಯವಿಟ್ಟು ಆದಷ್ಟು ಬೇಗನೆ ಮುಂದುವರಿಸಬೇಕಾಗಿ ವಿನಂತಿ. ಕ್ರೀಡಾಪಟುಗಳ ಗಮನಕ್ಕೆ. तो इस बीच गेंदबाज अजीम गेंदबाजी इस वक्त आगे बढ़ाते हुए दाहिना तो ओवर द विकेट. यह गेंद इस बार ऑन साइड पर गेंद को उछालना चाहा. गेंद इस वक्त पहुंची शॉर्ट फाइन लेग पर, वाइड का इशारा, लेग स्टंप से काफी बाहर की ओर गेंद निकलती हुई अजीम की गेंद थी. और 1 रन के साथ स्कोर बढ़कर पहुंच चुका है 18 रनों पर 3 विकेट के नुकसान पर. इट्स 18 फॉर द लॉस ऑफ 3 विकेट. ग्रैंड फिनाले ऑफ Veeramaruthi Trophy 2023 is now progressing with proudly organized by Veeramaruthi Sports Club, registered Guthigaru. और इस
मेगा फाइनल के मैच के हर छक्के के लिए फॉर एवरी 600 रुपीज कैश प्राइज डिक्लेयर्ड बाय ऑर्गेनाइजर्स इन दिस फाइनल मैच। और इस बीच आजीम एक बार फिर ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪರಿಷತ್ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು ಇದರ ಅಧ್ಯಕ್ಷರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಗಿರುವ ಶ್ರೀ ವೆಂಕಟ ತಂಬೆಕೋಡಿ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ತಾವು ದಯವಿಟ್ಟು ವೇದಿಕೆ ಹತ್ತ ಬರಬೇಕು. ಹಾಗೆಯೇ ಗ್ರಾಮ ಪಂಚಾಯತ್ ಗುತ್ತಿಗಾರು ಇದರ ಸದಸ್ಯರು ಆಗಿರುವ ಶ್ರೀ ವೆಂಕಟ ಒಳದಂಬೆ ಅವರು ಕೂಡ ನಮ್ಮ ಈ ಕಾರ್ಯಕ್ರಮ ಆಗಮಿಸುತ್ತಿದ್ದಾರೆ. ತಮಗೆ ಆತ್ಮೀಯ ಸ್ವಾಗತ. ತಾವು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. I want to perfectly struck this time. He lofted that one after being got him from the right of the bat. और अल्ताफ वालपड़ी जो लॉन्ग ऑन पर थे उन्होंने जीतोड़ कोशिश जरूर की, लेकिन यहाँ पर गेंद उनके पहुंच से बाहर और छक्का यहाँ पर प्राप्त करते हुए रवि पटायूर एक बेहतर पारी अपने टीम के लिए खेलते हुए 24 now for the loss of 3 wickets in the over number 4 in progress. एक बार फिर से गेंदबाज आजीम straight away the bowler is now under pressure. अपनी अगली गेंद लेकर इस वक्त तैयार. दाहिने हाथ राउंड द विकेट. इस वक्त गेंदबाजी में फील्डिंग में कुछ हद तक जमावट करने के बाद अपनी ओर की अगली गेंद लेकर रवि पटायूर के लिए यह गेंद ऑफ स्टंप से काफी बाहर और विकेट कीपर गेंद को इस वक्त कलेक्ट नहीं कर पाए. और इस बीच रन से मिलेंगे 1+1. 2 runs now added to the total, and with that couple run the scoreboard moving up to 26 for the loss of 3 wickets in the over number 4 in progress. Azim इस ओवर में काफी हद तक महंगे साबित हो चुके हैं. यहाँ पर हर गेंद के साथ फील्डिंग में जमावट चलते हुए मैदान पर अंधेरा सा इस वक्त छाता हुआ लगभग शाम के 6:10 यहाँ पर बच चुके हैं. और गेंदबाज आजीम इस वक्त गेंदबाजी करते हुए ये गेंद इस बार गेंद को उछालना चाहा, नॉट क्वाइट मिडल गेट और गेंद इस वक्त टकरा चुकी है मिडल ऑफ स्टंप पर. Much straighter delivery. He's got a gap between his bat and pad, and the ball passed that gap, in fact, and struck to his middle off stump. Bills are disturbed. One more wicket fallen. Wicket number 4 down. Arif departs, and now it's 26 for the loss of 4 wickets, with just 7 balls to go in the innings. 9 balls to go in the innings, in fact. So we are just waiting for the next batsman. So grand finale match of Veeramaruthi Trophy 2023 is now progressing here. It's proudly organized by Veeramaruthi Sports Club registered Guthigaru, the celebration of their 3rd year. और नए बल्लेबाज सुहान का आगमन यहाँ पर होता हुआ बेहतरीन लाइव टेलीकास्ट हम देख रहे हैं बेद्रा मीडिया पर इस वक्त यूट्यूब पर जो इस वक्त किया जा रहा है. जनाब इरफान इनके सारथ्य में और गेंदबाज आजीम गेंदबाजी इस वक्त आगे बढ़ाते हुए नए बल्लेबाज सुहान इस वक्त सामना करने के लिए तैयार. फील्डिंग में जमावट करने के बाद ओवर की अगली गेंद लेकर गेंदबाज इस वक्त गेंदबाज यहां पर आगे बढ़ाते हुए दाहिने हाथ के बल्लेबाज के लिए उछालना चाहा. एब्सोल्युटली फैंटास्टिक वन. द बॉल केम अलोंग द कार्पेट एंड वेंट इनटू द हैंड्स ऑफ विकेट कीपर एंड देयर इज नो पॉसिबिलिटी ऑफ एनी रन. स्टिल अ बॉल लेफ्ट इन दिस ओवर. स्कोर इस वक्त ಪ್ರಾಯೋಜಕರು ಆಗಿರುವ ಶ್ರೀಮತಿ ತಿಲಕ ಕೊಲ್ಲಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ನಾವು ಸ್ವಾಗತಿಸುತ್ತಿದ್ದೇವೆ ಹಾಗೂ ಗುರುತಿಸುತ್ತಿದ್ದೇವೆ. इस बार ये गेंद बेहतर गेंद थी. इस वक्त ऑफ स्टंप से बाहर और ओवर समाप्त होने में अभी भी कुल मिलाकर एक गेंद बाकी है. तो 7 गेंदें अब उनकी पारी में बाकी. 7 बॉल स्टिल रिमेनिंग इन द रेस. 26 फॉर द लॉस ऑफ 4 विकेट्स. और अंतिम बार इस ओवर में आजीम गेंदबाजी इस वक्त आगे बढ़ाते हुए दाहिने हाथ ओवर द विकेट गेंदबाजी करते हुए ये गेंद इस बार गेंद को उछाला, नॉट क्वाइट मिडल गेट एट द लास्ट मोमेंट. बॉल रनिंग डाउन टू अ वाइड लॉन्ग ऑन एरिया. गुड पिच ऑफ वर्क. In fact, they're looking for the second but won't get it. Fantastic piece of work made by Riaz. और इस बीच सिर्फ एक रन बल्लेबाज को मिला. 4 overs completed, and after 4 overs they are managed to score 27 runs on the board for losing 4 wickets. And still in our calculation, it's going to be last over remaining in their innings. So the last over starts in their innings. Grand finale for this tournament is now progressing here between Friends Club Pailar versus Devasya Wills. और इस वक्त अंतिम ओवर में देखना यह है कि फ्रेंड्स ಕ್ರೀಡಾಪಟುಗಳ ಗಮನಕ್ಕೆ ತಾವು ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸೆಟ್ ಮಾಡಿ, ಆದಷ್ಟು ಸಮಯದ ಅಭಾವ ಇದೆ, ಆದಷ್ಟು ಬೇಗ ಕ್ರೀಡಾಕೂಟವನ್ನು ಮುಗಿಸಬೇಕಾಗಿದೆ. ದಯವಿಟ್ಟು ಸಹಕರಿಸಿ.
तो नया ओवर यहाँ पर शुरू होता हुआ फ्रेश ओवर स्टार्ट्स फ्रॉम मंसूर और ओवर के पहले गेंद लेकर इस वक्त तैयार दिस टाइम लव्स दैट वन आई थिंक सो इट्स गॉन ऑल द वे Yeah, brilliant! Absolutely fantastic piece of fielding made by the long on fielder. That was in a certain six, but at the last moment, अपने ऊपर की ओर छलांग लगाते हुए गेंद को ढकेलने में सफल बेहतरीन तरीके से. Absolutely, just look at this in the replay. What is happened? Absolutely fantastic, magnificent. This time. Magnificent stop made by the fielder. This is an unbelievable, absolutely fantastic. He saved certain six. This ball again. This time he won't survive, and this time it's gone. This time the ball gone over his head. So this time he seems to be 45 feet tall. He seems to be 45 feet tall if you have to grab the ball. And this time 6 runs added into their total. 35 now for the loss of 4 wicket. तो इस वक्त 4 गेंदें बाकी जस्ट 4 balls now left in the innings और गेंदबाज एक बार फिर से तैयार लेग स्पिन गेंदबाज इस बार गेंद को ड्राइव किया गेंद जाती हुई इस वक्त मिसफील्ड स्लाइड पिट ऑफ फंबल लेकिन यहां पर गेंद को रोका गया है बैकअप करते हुए दूसरे फील्डर और यहां पर देखने वाली बात है कि हमें यहां से ठीक से दिखाई नहीं दिया एक्चुअली व्हाट वाज हैपेंड आई डोंट नो बट आई थिंक जस्ट वी हैव टू वेट फॉर द डिसीजन Brilliantly saved by the another fielder at long on area just inside the fence. Absolutely fantastic fielding. और वहां पर जो फील्डर खड़े होते हैं मेरे ख्याल से रवि पटेल कुछ एक्स्ट्रा बाउंस उठने की वजह से गेंद उनके हाथों से छूटी लेकिन बैकअप करते हुए बेहतरीन तरीके से गेंद को उन्होंने अकेला सीमा रेखा के अंदर 2 रन सिर्फ बल्लेबाज को यहां पर मिले 37 now 3 balls now left in the innings just 3 balls left in their innings और बल्लेबाज सुहान इस वक्त एक बेहतर बल्लेबाजी का प्रदर्शन यहां पर देते हुए मंसूर एक बार फिर से तैयार दाहिने हाथ राउंड द विकेट इस वक्त गेंदबाजी करते हुए ये गेंद इस बार बेहतर गेंद थी इस वक्त लगभग ब्लॉक होल पर टिप्पा खाते हुए फुलर लेंथ गेंद थी और अंतिम क्षण में 1 रन बल्लेबाज को मिलेगा इट्स 38 फॉर द लॉस ऑफ 4 विकेट एंड जस्ट अ कपल ऑफ बॉल्स नाउ लेफ्ट इन देयर इनिंग्स और 2 गेंदें सिर्फ बाकी अब उनके बारी में रवि पटायूर बैक ऑन स्ट्राइक Just couple of balls left in their innings और गेंदबाज एक बार फिर से तैयार मंसूर गेंदबाजी यहां पर आगे बढ़ाते हुए दाहिने हाथ राउंड द विकेट इस वक्त गेंदबाजी करते हुए दाहिने हाथ के बल्लेबाज के लिए अगली गेंद लेकर तैयार फुल टच पुल दैट वन दिस टाइम आई थिंक इट्स गॉन ओवर द फेंस यस इट डज इट्स अ बिग 6 रन इस वक्त रवि पटायूर के खाते में ऐसा कहना पड़ेगा फुल टॉस गेंद थी he just got that one after stepping down the wicket at the last moment and got that one right from the middle of the bat and lofted that one in a style over long on fence for a huge one 44 the last ball of the innings is now coming up अंतिम गेंद लेकर गेंदबाज तैयार ये गेंद रवि पटेल के लिए उछाला लंग ऑफ पर they get a single slight bit of fumble there in fact they're looking for this second they come back for this second and get it completely at last so the innings is up they finished with 46 for the loss of 4 wicket in the stipulated 5 overs for Friends Club Pailar and now the target for Devasya Wales is 47 as far as the required run rate is concerned exactly 9.40 runs per over they have to score for victory with the help of 10 wicket they have to score the present equation shows for them to clinch the prestigious Veeramaruthi trophy
title 2023, which proudly organized by Veeramaruthi Sports Club registered Guthigaru. So 47 the target, 47 रनों का लक्ष्य और सतीश निस्संदेह बेहतरीन अंतिम 2 ओवर में बेहतरीन कमबैक करते हुए चुनौती भरा स्कोर यहां पर खड़ा कर चुके हैं. अगर यहां पर फ्रेंच पहलार के गेंदबाज अपने क्षमता एबिलिटी के अनुसार गेंदबाजी करते हैं तो निस्संदेह यहां पर सशक्त बल्लेबाजी का जो लाइनअप है देवस्या वेल्स का के बल्लेबाज के ऊपर दबाव यहां पर आ सकता है. तो देखते हैं, लेकिन देवस्या वेल्स के पास they got a stupendous batting lineup और मैं समझता हूँ राइट फ्रॉम द फर्स्ट ओवर घातक गेंदबाजों को करनी होगी अगर देवस्या वेल्स के बल्लेबाजों को रोक रखना है. तो जहां तक सवाल है देवस्या वेल्स का, तो राइट फ्रॉम द फर्स्ट ओवर उनके बल्लेबाज अपने क्षमता एबिलिटी के अनुसार बल्लेबाजी करते हैं, खासकर अर्शद जैसे बल्लेबाज जैसा उन्होंने लीग स्टेज के मैचेस में किया था. तो निस्संदेह यहाँ पर दबाव गेंदबाजों के ऊपर आ सकता है. कुल मिलाकर इस वीरामारुति ट्रॉफी 2023 का सत्र एक रोचक होगा. इस उम्मीद अपेक्षा के साथ माइक्रोफोन पर अब मैं अंतिम बार आपको आमंत्रित करना चाहता हूं सतीश. आइए सतीश. So thank you very much, and Gopi, absolutely just coming back to this match. This 47, of course, it's going to be a difficult one. Just considering the fact that it's going to be under this light, chasing a big total is not so easy, but not impossible as well. In cricket, there's nothing called can't. You can, but believing in yourself is so important. Self-confidence is very important. Just knock the tee from can't. We can, you can. That's what they need to do here. Is they need to get that big runs. They need to capitalize that first over of the power play. The first over of the power play is going to be very key for the team if they wanted to win the match. Altogether, Gopi, we are saying that this final is going to be more interesting. If both the batsmen, the opening batsmen, will going to capitalize that power play over, if able to get 15 to 20 runs in the first over, it's going to be a very good game of cricket in front of huge spectators out here in this most beautiful cricket ground of this most prestigious Veeramaruthi Trophy 2023. Before the next innings will going to start, it's a time for Sukumar, the final time in this particular tournament, to take over the microphone in our state language, sweet language, Kannada. Thank you. Yes, thank you, Satish sir and BP sir. ಇದೀಗ ಪಂದ್ಯಕೂಟ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಈಗಾಗಲೇ 5 ಓವರ್ನ ಪ್ರಥಮ ಇನ್ನಿಂಗ್ಸ್ನ 5 ಓವರ್ನ ಮುಕ್ತಾಯಕ್ಕೆ 46 ರನ್ ಕಲೆ ಹಾಕಿ 47 ರನ್ ವಿಜಯದ ಗುರಿಯೊಂದಿಗೆ ಆರಂಭಿಕ ದಾಂಡಿಗರಾಗಿ ಹರ್ಷದ್ ಬಚಾಲ್ ರವರ ಜೊತೆಗೂಡುತ್ತಾ ಮತ್ತೋರ್ವ ಅಜೀಂ ಪ್ರತಿಯೊಂದು ಓವರ್ನಲ್ಲಿ 3 ಸಿಕ್ಸರ್ ಅನ್ನು ಸಿಡಿಸಿದ 500 ರೂಪಾಯಿ ನಗದು ಬಹುಮಾನ ಘೋಷಣೆಯಾಗಿದೆ. ಹರ್ಷದ್ ಬಜಾಲ್ ಪ್ರಥಮ ಚೆಂಡು ಬಹಳಷ್ಟು ಲಯಬದ್ಧವಾಗಿತ್ತು. ದಿಲೀಪ್ ಹೆಸರಂತ ಪ್ರಥಮ ಚೆಂಡು ಔಟ್ ಸೈಡ್ ಆಫ್ ದಿ ಆಫ್ ಸ್ಟಂಪ್ ಇತ್ತು. ಚೆಂಡನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ಬ್ಯಾಟ್ಸ್ಮನ್ ವೈಫಲ್ಯ. ನಿನ್ನೆಯ ದಿನ ಬಂತು. ಈ ಮೈದಾನದಲ್ಲಿ ಅರ್ಧ ಶತಕದೊಂದಿಗೆ ಅತ್ಯಧಿಕ ಮೊತ್ತವನ್ನು ದಾಖಲಿಸಿದ ಬ್ಯಾಟ್ಸ್ಮನ್ ಹರ್ಷದ್ ಬಜಾಲ್ 57 ರನ್ ಅನ್ನ ವೈಯಕ್ತಿಕವಾಗಿ ಗಳಿಸಿಕೊಂಡಂತ ಹರ್ಷದ್ ಈ ಫೈನಲ್ ಪಂದ್ಯದಲ್ಲೂ ಕೂಡ ಅದೇ ರೀತಿಯ ಒಂದು ಪ್ರದರ್ಶನದ ನಿರೀಕ್ಷೆಯಲ್ಲಿದೆ. ದೇವಶ್ಯ ವೇಲ್ಸ್ ಅದೇ ರೀತಿ ಎದುರಾಳಿ ತಂಡ, ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಕೂಡ ಬಲಿಷ್ಠ ಬೌಲಿಂಗ್ ಲೈನ್ ಅಪ್ ಅನ್ನು ಹೊಂದಿದೆ. ಇಲ್ಲಿ ದ್ವಿತೀಯ ಬಾರಿ ಸುಂದರತೆ ಎಸೆದ ಹಾಗೇನೆ ಇಲ್ಲಿ ಪ್ರತಿಯೊಂದು ವಿಕೆಟ್ಗೆ ಕೂಡ 100 ರೂಪಾಯಿಯ ಬಹುಮಾನ ಘೋಷಣೆಯಾಗಿದೆ. ದಿಗಂತ್ ಕಡತಲು ಕಜೆ ಹಾಗೇನೆ ಈ ಪಂದ್ಯಾಟದಲ್ಲಿ ದಾಖಲಾಗುವ ಪ್ರತಿಯೊಂದು ಹ್ಯಾಟ್ರಿಕ್ ಸಿಕ್ಸರ್ಗೆ ಮತ್ತು ಪ್ರತಿಯೊಂದು ಹ್ಯಾಟ್ರಿಕ್ ವಿಕೆಟ್ಗೆ ಸವಿನ್ ಹೊಸಮನೆ ಇವರಿಂದ 1000 ರೂಪಾಯಿಯ ಬಹುಮಾನ ಕೂಡ ಘೋಷಣೆಯಾಗಿದೆ. ಇದೀಗ ಆರಂಭಿಕ 2 ಚೆಂಡು ಮುಕ್ತಾಯಕ್ಕೆ 2ನೇ ಎಸೆತದಲ್ಲಿ ರನ್ಗಳ ಖಾತೆಯನ್ನು ತೆರೆದಿದೆ. ಇಲ್ಲಿ ದೇವಶ್ಯ ವೇಲ್ಸ್ ತಂಡ ಆರಂಭಿಕ 2 ಚೆಂಡು 1 ರನ್ ಅನ್ನು ಗಳಿಸಿಕೊಂಡು ಇದೀಗ 3ನೇ ಬಾರಿ ದಿಲೀಪ್ ಸ್ಟ್ರೈಕಿಂಗ್ ತುದಿಯಲ್ಲಿ ಅಜೀಂ. ಇನ್ನುಳಿದ 28 ಎಸೆತಗಳ ಮುಂದೆ 46 ರನ್ನಿನ ವಿಜಯದ ಗುರಿಯಿದೆ. ಇದೀಗ ಮತ್ತೊಮ್ಮೆ 3ನೇ ಬಾರಿ ದಿಲೀಪ್ ಸುಂದರತೆಯ ದಾಳಿ, ಉತ್ತಮವಾಗಿರತಕ್ಕಂಥ ಹೊಡೆತ, ಪವರ್ ಪ್ಲೇ ಚಾಲ್ತಿಯಲ್ಲಿದೆ ಕಾರಣ ಸುಲಭವಾಗಿ ಬೌಂಡರಿಯನ್ನು ಗಳಿಸಿಕೊಂಡಿದೆ. ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರ ಮಧ್ಯೆ ಬಹಳಷ್ಟು ಅಂತರವಿತ್ತು. ಹರ್ಷ ಪಡ್ಡ ಇವರು ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರೆ, ಅನೀಫ್ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಆ ಇಬ್ಬರು ಕ್ಷೇತ್ರ ರಕ್ಷಕರ ನಡುವೆ ಇದ್ದಂತ ಅಂತರವನ್ನ ಸರಿಯಾದ ರೀತಿಯಲ್ಲಿ ಗುರುತಿಸಿ ತಾನೆದುರಿಸಿದಂತಹ ಪ್ರಥಮ ಎಸೆತವನ್ನೇ ಬೌಂಡರಿ ಗಟ್ಟಿದ್ರು ಅಜೀಂ. ಈ ಮೂಲಕ 3 ಎಸೆತ ಮುಕ್ತಾಯಕ್ಕೆ ತಂಡದ ಮೊತ್ತ 5ಕ್ಕೆ ಏರಿಕೆಯಾಗಿದೆ. ಇನ್ನುಳಿದ
27 ಎಸೆತಗಳ ಮುಂದೆ 42 ರನ್ನಿನ ವಿಜಯದ ಗುರಿ ಇದೆ. ಎರಡೂ ತಂಡಗಳಿಗೂ ಕೂಡ ಈ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವ ಸಮಾನ ಅವಕಾಶವಿದೆ. ಎರಡೂ ತಂಡಗಳು ಕೂಡ ಬಲಿಷ್ಠ ಪಡೆಯನ್ನು ಹೊಂದಿದಂತಹ ಎರಡೂ ತಂಡಗಳು ಒಂದು ಕಡೆ ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಹೊಂದಿದಂತಹ ದೇವಶ ವೇಲ್ಸ್ ತಂಡದ ಆರಂಭಿಕ ದಾಂಡಿಗರು, ಒಂದು ಕಡೆ ಅರ್ಷದ್ ಬಜಾಲ್, ಮತ್ತೊಂದು ಕಡೆ ಶೈಕಿಂಗ್ ತುದಿಯಲ್ಲಿ ಅಜೀಂ. ಇದೀಗ ದಿಲೀಪ್ ತನ್ನ ಓವರನ್ನು ಮುಂದುವರಿಸುತ್ತಾ 4ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಅಜೀಂ ರವರ ಕಡೆಗೆ ಸುಂದರತೆಯ ದಾಳಿ. ಉತ್ತಮವಾಗಿರತಕ್ಕಂಥ ಎಸೆತ, ಬ್ಯಾಟಿನ ಮೇಲಂಚಿಗೆ ಬಡಿದಂತಹ ಚೆಂಡು ನೇರವಾಗಿ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿದ್ದಂತಹ ಕ್ಷೇತ್ರ ರಕ್ಷಕ ಸುರೇಶ್ ಪುತ್ತೂರು ಅವರ ಕೈ ಸೇರಿದೆ. ಇಲ್ಲಿ ಯಾವುದೇ ರನ್ನಿಗೆ ಅವಕಾಶವಿಲ್ಲ. ಮತ್ತೊಮ್ಮೆ ದಿಲೀಪ್ ತನ್ನ ಓವರಿನ 5ನೇ ಎಸೆತ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸುಂದರತೆಯ ಎಸೆತ, ಅತ್ಯುತ್ತಮವಾಗಿರತಕ್ಕಂಥ ಕ್ಷೇತ್ರ ರಕ್ಷಣೆ ಮಾಡುವಂತ ಅವಕಾಶವಿತ್ತು. ಆದರೆ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟದಿಂದ 1 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡ ಇಬ್ಬರು ದಾಂಡಿಗರು. ಪ್ರಥಮ ಪವರ್ ಪ್ಲೇಯಲ್ಲಿ ಅತ್ಯುತ್ತಮವಾದ ಬೌಲಿಂಗ್ ನಿರ್ವಹಿಸಿದಂತ ದಿಲೀಪ್ ಈಗಾಗಲೇ 6 ರನ್ ಅನ್ನು ಬಿಟ್ಟುಕೊಟ್ಟು ಅಂತಿಮ ಬಾರಿಗೆ ಸೇರಬೇಕಾಗಿದೆ. ದಿಲೀಪ್ ಪ್ರತಿಯೊಂದು ಓವರಿನಲ್ಲಿ 3 ಸಿಕ್ಸರ್ ಸಿಡಿಸಿದಲ್ಲಿ 500 ರೂಪಾಯಿಯ ಬಹುಮಾನ ಘೋಷಣೆಯಾಗಿದೆ ದೇವಶ ವೇಲ್ಸ್ ತಂಡದಿಂದ. ಇದೀಗ ಅಂತಿಮ ಬಾರಿ ಹರ್ಷದ್ ರವರ ಬಾಟ್ ಮಗನ ಸೊಗಸಾದ ಹೊಡೆತ. ಈ ಬಾರಿ ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ದಾಖಲಾಗಿದೆ. ದ್ವಿತೀಯ ಇನ್ನಿಂಗ್ಸ್ ನ ಪ್ರಥಮ ಸಿಕ್ಸರ್ ಅದು ಹರ್ಷದ್ ಬಜಾಲ್ ಬ್ಯಾಟ್ ನ ಮುಖೇನ. ಒಟ್ಟಾರೆಯಾಗಿ ತಂಡದ ಮೊತ್ತ 12ಕ್ಕೆ ಏರಿಕೆಯಾಗಿದೆ. 35 ರನ್ನಿನ ವಿಜಯದ ಗುರಿಗಿದೆ. ಇನ್ನುಳಿದ 24 ಎಸೆತಗಳ ಮುಂದೆ ಓವರೊಂದಕ್ಕೆ ಸರಾಸರಿ 8.75ರಂತೆ ರನ್ ಗಳಿಸಬೇಕಾಗಿದೆ. ದೇವಶ ವೇಲ್ಸ್ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಲು ಪವರ್ ಪ್ಲೇಯ ಅಂತಿಮ ಎಸೆತವನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರು. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿತ್ತ. ಚೆಂಡು ನೇರವಾಗಿ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಸೀಮಾ ರೇಖೆಯ ಗಡಿಯನ್ನು ದಾಟಿದಾಗ 6 ರನ್ಗಳನ್ನು ದಾಖಲಾದಾಗ ತಂಡದ ಮೊತ್ತ 12ಕ್ಕೆ ಏರಿಕೆಯಾಗಿದೆ. ಮತ್ತೊಂದು ಕಡೆ ಪ್ರತಿಯೊಂದು ಸಿಕ್ಸರ್ಗೆ ಮತ್ತೆ 100 ರೂಪಾಯಿಯ ಬಹುಮಾನ ಘೋಷಣೆಯಾಗಿದೆ. ಪ್ರಶಾಂತ್ ಬಾಕಿಲ ಇವರಿಂದ ದಿಗಂತ್ ಬಾಕಿಲ ಕೂಡ 100 ರೂಪಾಯಿಯ ಬಹುಮಾನ ಘೋಷಣೆ ಮಾಡಿ ಒಟ್ಟಾರೆಯಾಗಿ ಪ್ರತಿಯೊಂದು ಸಿಕ್ಸರ್ಗೆ ದಿಗಂತ್ ಗಡತಲ್ ಗಜೆ ಒಟ್ಟಾರೆಯಾಗಿ ಒಂದೊಂದು ಸಿಕ್ಸರ್ಗೆ 100 ರೂಪಾಯಿ, ಒಂದು ವಿಕೆಟ್ಗೆ 100 ರೂಪಾಯಿ ದಿಗಂತ ಕಡತಲ್ ಕ್ಷಮಿಸಿ. ಇದೀಗ ಮತ್ತೆ ದಿಲೀಪ್ ಎಸೆಗಾರ ವಿಭಾಗದ ರಂಜಿತ್. ಈ ಬಾರಿ ಚೆಂಡು ನೇರವಾಗಿ ಗಾಳಿಯಲ್ಲಿತ್ತು. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ, 1 ರನ್ಗಳನ್ನು ಸುಲಭವಾಗಿ ಗಳಿಸಿಕೊಂಡಂತಹ ದಾಂಡಿಗ. ಇದರೊಂದಿಗೆ ದ್ವಿತೀಯ ಓವರಿನ ಪ್ರಥಮ ಎಸೆತದಲ್ಲೇ 1 ರನ್ ಕಲೆ ಹಾಕಿ ಇನ್ನುಳಿದ 23 ಎಸೆತ 34 ರನ್ನಿನ ವಿಜಯದ ಗುರಿ ಇದೆ. ಮತ್ತೊಮ್ಮೆ ಎಸೆಗಾರಿಕೆ ವಿಭಾಗದಲ್ಲಿ ರಂಜಿತ್ ಮತ್ತೋರ್ವ ಅತ್ಯುತ್ತಮ ಆಲ್ರೌಂಡ್ ಆಟಗಾರನೆಂದು ಗುರುತಿಸಿಕೊಂಡಂತಹ ರಂಜಿತ್ ಇದೀಗ ಮತ್ತೊಮ್ಮೆ ತನ್ನ ಓವರಿನ ದ್ವಿತೀಯ ಎಸೆತ. ಹರ್ಷದ್ ಬಜಾಲ್ ರವರು ಸಿಡಿಸುವಂತಹ ಪ್ರತಿಯೊಂದು ಸಿಕ್ಸ್ಗೆ ಕೂಡ 200 ರೂಪಾಯಿಯ ನಗದು ಬಹುಮಾನ ಘೋಷಣೆಯಾಗಿದೆ ದೇವಶ ವೇಲ್ಸ್ ತಂಡದಿಂದ. ಇದೀಗ ಮತ್ತೊಮ್ಮೆ ತನ್ನ ಓವರಿನ ದ್ವಿತೀಯ ಎಸೆತ ರಂಜಿತ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಹರ್ಷದ್ ಬಜಾಲ್ ರವರ ಕಡೆಗೆ ತನ್ನ ಓವರಿನ ದ್ವಿತೀಯ ಎಸೆತ. ಸೊಗಸಾದ ಎಸೆತ, ಲಯಬದ್ಧವಾದ ಎಸೆತ. ಚೆಂಡನ್ನು ಈ ಬಾರಿ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಹೊಡೆಯುವ ಮೂಲಕ 1 ರನ್ ಅನ್ನು ಗಳಿಸಿಕೊಂಡು ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 14ಕ್ಕೆ ಏರಿಕೆಯಾಗಿದೆ. ಇದೀಗ 1.2 ಓವರ್ ಮುಕ್ತಾಯವಾಗಿದೆ. ಎರಡನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟ್ಸ್ಮನ್ಗಳು ಹೊಡೆಯುವಂತಹ ಪ್ರತಿಯೊಂದು ಸಿಕ್ಸರ್ಗೆ 200 ರೂಪಾಯಿಯ ಬಹುಮಾನ ಘೋಷಣೆಯಾಗಿದೆ. ಹಾಗೇನೆ ಹ್ಯಾಟ್ರಿಕ್ ಸಿಕ್ಸ್, ಹ್ಯಾಟ್ರಿಕ್ ವಿಕೆಟ್ಗೆ 1000 ರೂಪಾಯಿ ಬಹುಮಾನವಿದೆ. ಇಲ್ಲಿ ಮತ್ತೊಮ್ಮೆ ರಂಜಿತ್, ಇಲ್ಲಿ ನಗದು ಬಹುಮಾನವಲ್ಲ, ಹೇಗಾದರೂ ಮಾಡಿ ವೀರಮಾರುತಿ ಟ್ರೋಫಿ 2023ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬೇಕೆನ್ನುವ ಹುಮ್ಮಸ್ಸಿನಲ್ಲಿ ಇದೀಗ ದ್ವಿತೀಯ ಓವರಿನ 3ನೇ ಎಸೆತದಲ್ಲಿ ರಂಜಿತ್ ಇಲ್ಲಿ ಅಸೀಂ ರವರ ವಿಕೆಟ್ ಅನ್ನು ಕಬಳಿಸುವ ಮೂಲಕ ಪಂದ್ಯಕ್ಕೆ ಮತ್ತೆ ರೋಚಕ ತಿರುವು ಲಭಿಸ್ತಾ ಇದೆ. ಆರಂಭಿಕ ಓವರಿನಲ್ಲಿ ಅತ್ಯುತ್ತಮವಾದ ರನ್ ಅನ್ನು ಗಳಿಸಿಕೊಂಡಿತ್ತು, 12 ರನ್ ಅನ್ನು ಗಳಿಸಿಕೊಂಡಿತ್ತು. ಇದೀಗ ದ್ವಿತೀಯ ಓವರಿನ 3ನೇ ಚೆಂಡಿನಲ್ಲಿ ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವಶ ವೇಲ್ಸ್. ದಾಂಡಿಗರು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ, ದೇವಶ ವೇಲ್ಸ್ ತಂಡದ ದಾಂಡಿಗರು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕು. ಈಗಾಗಲೇ 1.3 ಓವರ್ ಮುಕ್ತಾಯವಾಗಿದೆ. ತಂಡದ ಮೊತ್ತ 14, 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ದೇವಶ ವೇಲ್ಸ್. ಹೊಸ ದಾಂಡಿಗ ಈ ಬಾರಿ ರಿಯಾಜ್.
ಬೌಲಿಂಗ್ ನಲ್ಲಿ ತನ್ನ ಅಮೋಘ ಕೈಚಳಕವನ್ನ ಪಂದ್ಯಾವಳಿಯ ಉದ್ದಕ್ಕೂ ತೋರ್ಪಡಿಸಿದಂತ ಓರ್ವ ಅತ್ಯುತ್ತಮ ಎಸೆತಗಾರ ರಿಯಾಜ್ ಇದೀಗ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಾಗ ಸ್ಟ್ರೈಕಿಂಗ್ ತುದಿಯಲ್ಲಿ ರಿಯಾಜ್, ಎಸೆತಗಾರಿಕೆ ಭಾಗದಲ್ಲಿ ರಂಜಿತ್. ತಂಡದ ಮೊತ್ತ 14, ಇನ್ನು ಕೂಡ 33 ರನ್ನಿನ ವಿಜಯದ ಗುರಿ ಇದೆ ಇನ್ನುಳಿದ 21 ಎಸೆತಗಳ ಮುಂದೆ. ಮತ್ತೊಮ್ಮೆ ರಂಜಿತ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಹೊಸ ದಾಂಡಿಗ ಒನ್ ಡೌನ್ ಬ್ಯಾಟ್ಸ್ಮನ್ ರಿಯಾಜ್ ರವರ ಕಡೆಗೆ 4ನೇ ಬಾರಿ ರಿವರ್ಸ್ ಮಾಡುವಂತಹ ಪ್ರಯತ್ನ. ಬ್ಯಾಟ್ ಮತ್ತು ಚೆಂಡಿನ ಮಧ್ಯೆ ಸರಿಯಾದ ಸಂಪರ್ಕವಿಲ್ಲ, ಆದರೂ ಕೂಡ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಲೆಗ್ ಬೈಸ್ ರೂಪದಲ್ಲಿ ಮತ್ತೊಂದು ರನ್ ಅನ್ನು ಕಲೆ ಹಾಕಿದೆ ದೇವಶ ವೇಲ್ಸ್ ತಂಡ. ಪ್ರತಿಯೊಂದು ರನ್ಗಳು ಕೂಡ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳಲಿಕ್ಕಿದೆ. ಅದರಲ್ಲೂ ಕೂಡ ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯನ್ನು ಪ್ರದರ್ಶಿಸಿದ್ರು ಪ್ರಥಮ ಇನ್ನಿಂಗ್ಸ್ ನಲ್ಲಿ ದೇವಶ ವೇಲ್ಸ್ ತಂಡದ ಕ್ಷೇತ್ರ ರಕ್ಷಕರು. ಇದೀಗ ಮತ್ತೊಮ್ಮೆ ರಂಜಿತ್ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಈ ಬಾರಿ ಅರ್ಷದ್ ಬಜಾಲ್ ರವರ ಕಡೆಗೆ ಸೊಗಸಾದ ದಾಳಿ. ಈ ಬಾರಿ ಚೆಂಡು ಗಾಳಿಯಲ್ಲಿದೆ, ಬಲವಾದ ಮನವಿ ಓವರ್ ಥ್ರೋ ಮೂಲಕ ಒಂಟಿ ಬಳಿಕ ಅವಳಿ ಕೂಡ ಸುಲಭವಾಗಿದೆ. ಲೆಗ್ ಬೈಸ್ ರೂಪದಲ್ಲಿ 2 ರನ್ಗಳನ್ನ ಬಿಟ್ಟುಕೊಟ್ಟಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 17ಕ್ಕೆ ಏರಿಕೆಯಾಗಿದೆ. ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ, 1 ಅಂಕಗಳಿತ್ತು. ಓವರ್ ಥ್ರೋ ಮೂಲಕ ಮತ್ತೊಂದು ರನ್ಗಳನ್ನ ಸುಲಭವಾಗಿ ಬಿಟ್ಟುಕೊಟ್ಟಂತ ಕ್ಷೇತ್ರ ರಕ್ಷಕರು ಈ ಫೈನಲ್ ಪಂದ್ಯಾಟದಲ್ಲಿ ಪ್ರತಿಯೊಂದು ರನ್ಗಳು ಕೂಡ ಬಹಳಷ್ಟು ಮಹತ್ವವಿದೆ. 30 ರನ್ನಿನ ಅವಶ್ಯಕತೆ ಇದೆ ಇನ್ನುಳಿದ 19 ಎಸೆತಗಳ ಮುಂದೆ. ಕಠಿಣ ಗುರಿಗಿದೆ, ಸುಲಭ ಗುರಿಯೂ ಕೂಡ ಅಲ್ಲ. 2 ತಂಡಗಳಿಗೂ ಕೂಡ ಗೆಲುವಿಗೆ ಇಲ್ಲಿ ಸಮಾನ ಅವಕಾಶವಿದೆ. ರಂಜಿತ ಸೇಬೇಕಾಗಿದೆ ಅಂತಿಮ ಬಾರಿ. ಸೊಗಸಾದ ಎಸೆತ, ಲಯಬದ್ಧವಾದ ಎಸೆತ, ಅಂತಿಮ ಎಸೆತ ಬಹಳಷ್ಟು ನೆಲಮಟ್ಟದಲ್ಲಿ ಬಂದಿತ್ತು. ಓರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ರಿಯಾಜ್, ಅತ್ಯುತ್ತಮ ಬ್ಯಾಟ್ಸ್ಮನ್ ಅರ್ಷದ್ ಬಜಾಲ್ ರವರನ್ನ ಕೂಡ ಚೆಂಡು ವಂಚಿಸ್ತಾ ಇದೆ. ಇದರೊಂದಿಗೆ ದ್ವಿತೀಯ ಓವರಿನ ಮುಕ್ತಾಯಕ್ಕೆ ತಂಡದ ಮೊತ್ತ 17, ಸರಾಸರಿ 8.5ರಂತೆ 17 ರನ್ ಅನ್ನು ಇದುವರೆಗೆ ಗಳಿಸಿಕೊಂಡಿದೆ ದೇವಶ್ಯ ವೇಲ್ಸ್ ತಂಡ. ಇನ್ನುಳಿದ 18 ಎಸೆತಗಳ ಮುಂದೆ 30 ರನ್ನಿನ ವಿಜಯದ ಗುರಿ ಇದೆ. ಓವರೊಂದಕ್ಕೆ ಸರಾಸರಿ 10ರಂತೆ ರನ್ ಗಳಿಸಬೇಕಾಗಿದೆ ದೇವಶ್ಯ ವೇಲ್ಸ್. ಒಂದು ಕಡೆ ಅರ್ಷದ್ ಬಜಾಲ್ ರವರ ವಿಕೆಟ್ ಇಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಲಿಕ್ಕಿದೆ. ಒಂದು ವೇಳೆ ಎಸೆತಗಾರರು ಆದಷ್ಟು ಬೇಗ ಅರ್ಷದ್ ಬಜಾಲ್ ರವರ ವಿಕೆಟ್ ಅನ್ನು ಪಡೆದುಕೊಂಡದ್ದೇ ಆದಲ್ಲಿ ಪಂದ್ಯಾಟದಲ್ಲಿ ಬಿಗಿ ಹಿಡಿತವನ್ನ ಸಾಧಿಸಬಹುದು. ಒಂದು ವೇಳೆ ಈ ಅರ್ಷದ್ ಬಜಾಲ್ ಅಂತಿಮ ಹಂತದವರೆಗೂ ಕ್ರೀಸ್ ನಲ್ಲಿ ಇದ್ದದ್ದೇ ಆದಲ್ಲಿ ಪಂದ್ಯಾಟದಲ್ಲಿ ಗೆಲುವಿನ ಅವಕಾಶವಿದೆ ದೇವಶ್ಯ ವೇಲ್ಸ್ ತಂಡಕ್ಕೆ. ಅಂತಿಮ 18 ಎಸೆತ 30 ರನ್ನಿನ ವಿಜಯದ ಗುರಿ ಇದೆ. ಒಂದು ಅತ್ಯುತ್ತಮ ಫೈನಲ್ ಪಂದ್ಯಾಟವಾಗುವ ಎಲ್ಲಾ ಸಾಧ್ಯತೆಯಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಅನೀಫ್ 3ನೇ ಓವರ್ ಅನ್ನ ಕೈಗೆತ್ತಿಕೊಂಡಂತ ಎಸೆತಗಾರ. ಸೊಗಸಾದ ಎಸೆತ, ಅಷ್ಟೇ ಉತ್ತಮವಾದ ಚುರುಕಿನ ಆಟ, ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಹರ್ಷ ಪಡ್ಡ ಇವರು 2 ರನ್ ಅನ್ನು ಸುಲಭವಾಗಿ ಗಳಿಸಿಕೊಂಡ್ರು. ವಿಕೆಟ್ಗಳ ಮಧ್ಯೆಯಂತೂ ಚುರುಕಿನ ಓಡಾಟ. ಆ ಕ್ಷೇತ್ರ ರಕ್ಷಕರ ಸರಿಯಾದ ಜಾಗವನ್ನು ಗುರುತಿಸಿಕೊಂಡು ಚಾಕಾಚಕ್ಯತೆ ಹೊಡೆತ ರಿಯಾಜ್ 2 ರನ್ ಅನ್ನು ಕಲೆ ಹಾಕುವ ಮೂಲಕ ತಂಡದ ಮೊತ್ತ 19ಕ್ಕೆ ಏರಿಕೆಯಾಗಿದೆ. ಇದೀಗ ಮತ್ತೆ ದ್ವಿತೀಯ ಬಾರಿ ಅನೀಫ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸ್ಟ್ರೈಕಿಂಗ್ ತುದಿಯಲ್ಲಿ ಮತ್ತೊಮ್ಮೆ ರಿಯಾಜ್. 3ನೇ ಓವರಿನ ದ್ವಿತೀಯ ಎಸೆತ ತೀರ್ಪುಗಾರನ ಬಿಟ್ಟು ಮತ್ತೊಮ್ಮೆ ಉತ್ತಮವಾಗಿರತಕ್ಕಂತಹ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ. ಈ ಬಾರಿ ಡೀಪ್ ಸ್ಕ್ವೇರ್ ವಿಭಾಗದಲ್ಲಿ ಮತ್ತೊಮ್ಮೆ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. 2 ರನ್ಗಳನ್ನ ಸತತವಾಗಿ ಗಳಿಸಿಕೊಂಡಂತಹ ರಿಯಾಜ್ ಮತ್ತು ಅರ್ಷದ್ ಬಜಾಲ್. ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 21ಕ್ಕೆ ಏರಿಕೆಯಾಗಿದೆ. ಇನ್ನೂ ಕೂಡ 26 ರನ್ನಿನ ಅವಶ್ಯಕತೆ ಇದೆ 16 ಎಸೆತಗಳ ಮುಂದೆ. ಪ್ರತಿಯೊಂದು ಎಸೆತದಿಂದ ಎಸೆತಕ್ಕೆ ಪಂದ್ಯಾಟ ರೋಮಾಂಚಕಾರಿ ಘಟ್ಟದತ್ತ ಸಾಗಿ ಬರ್ತಾ ಇದೆ. 2 ತಂಡಗಳಿಂದ ಕೂಡ ಚಾಂಪಿಯನ್ ಪಟ್ಟಕ್ಕಾಗಿ ಜಿದ್ದಿನ ಹೋರಾಟ. 16 ಎಸೆತ 26 ರನ್ನಿನ ಅವಶ್ಯಕತೆ ಇದೆ. ಯಾವ ತಂಡಕ್ಕೆ ವೀರಮಾರುತಿ ಟ್ರೋಫಿ 2023ರ ಚಾಂಪಿಯನ್ ಪಟ್ಟ. ಮತ್ತೊಮ್ಮೆ ಅನೀಫ್ 3ನೇ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಈ ಬಾರಿ ಸುಂದರತೆ ಸ್ವಿಚ್ ಹಿಟ್. ಮತ್ತೊಮ್ಮೆ ಸೊಗಸಾದ ಹೊಡೆತ. ಕ್ಷೇತ್ರ ರಕ್ಷಕರಿಲ್ಲದ ಸರಿಯಾದ ಜಾಗವನ್ನು ಗುರುತಿಸಿಕೊಂಡು ಆರಂಭಿಕ 3 ಎಸೆತದಲ್ಲಿ ತಲಾ 2ರಂತೆ 6 ರನ್ ಅನ್ನು ಗಳಿಸಿಕೊಂಡಂತಹ ಒನ್ ಡೌನ್ ಬ್ಯಾಟ್ಸ್ಮನ್ ರಿಯಾಜ್. ಆ ಒನ್ ಡೌನ್ ಬ್ಯಾಟ್ಸ್ಮನ್ ಪ್ರತಿಯೊಂದು ತಂಡದಲ್ಲೂ ಕೂಡ ಹೆಚ್ಚಿನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ಇದುವರೆಗೆ ಸಮರ್ಥವಾಗಿ ನಿಭಾಯಿಸಿದಂತಹ ರಿಯಾಜ್ ಕ್ಷೇತ್ರ ರಕ್ಷಕರಿಗೂ ಕೂಡ ಸವಾಲನ್ನು ಒಡ್ಡುವ ಮೂಲಕ ಆರಂಭಿಕ 3 ಎಸೆತದಲ್ಲಿ 6 ರನ್ ಅನ್ನು ಕಲೆ ಹಾಕಿ 4ನೇ ಬಾರಿ ಮತ್ತೊಮ್ಮೆ ಅನೀಫ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಈ ಬಾರಿ ಸುಂದರತೆ ಹೊಡೆತ ಕವರ್ಸ್ ವಿಭಾಗದಲ್ಲಿ ಸೊಗಸಾದ ಹೊಡೆತ ನೋಡಿ. ಅತ್ಯುತ್ತಮ
ಉತ್ತಮವಾದಂತಹ ಹೊಡೆತ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಆ ಇಬ್ಬರು ಕ್ಷೇತ್ರ ರಕ್ಷಕರ ಮಧ್ಯೆ ಬೌಂಡರಿಯನ್ನು ದಾಖಲಿಸಿಕೊಂಡಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 27-20 ರನ್ನಿನ ಅವಶ್ಯಕತೆಗಿದೆ ಇನ್ನುಳಿದ 14 ಎಸೆತಗಳ ಮುಂದೆ. ಒಂದು ಹಂತದಲ್ಲಿ 18 ಎಸೆತಕ್ಕೆ 30 ರನ್ನಿನ ಅವಶ್ಯಕತೆ ಇತ್ತು. ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ರಿಯಾಜ್ ಆಗಮಿಸಿದ್ರು. ಅಲ್ಲಿ ಕ್ಷೇತ್ರ ರಕ್ಷಕರಿಗೂ ಕೂಡ ಸವಾಲನ್ನು ಒಡ್ಡಿದ್ರು. 4 ಎಸೆತಗಳಲ್ಲಿ ಬರೋಬ್ಬರಿ 10 ರನ್ ಗಳಿಸಿಕೊಂಡು ಈ ಫೈನಲ್ ಪಂದ್ಯದ ಗೇಮ್ ಚೇಂಜರ್ ಆಗಬಹುದೇ ರಿಯಾಜ್. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ದಯವಿಟ್ಟು ಕ್ಷೇತ್ರ ರಕ್ಷಣೆಯನ್ನು ಮಾಡುವಂತಹ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. 5ನೇ ಬಾರಿ ಎಸೆಯಬೇಕಾಗಿದೆ ಅನೀಫ್. ಆರಂಭಿಕ 4 ಎಸೆತ 10 ರನ್ ಅನ್ನು ಬಿಟ್ಟುಕೊಟ್ಟಂತ ಅನೀಫ್ 5ನೇ ಬಾರಿ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು ಈ ಬಾರಿ ಮತ್ತೊಮ್ಮೆ ರಿವರ್ಸ್ ಮಾಡುವಂತ ಪ್ರಯತ್ನ. ಸುಂದರತೆ ಹೊಡೆತ. ಕ್ಷೇತ್ರ ರಕ್ಷಕರಿಗೆ ಮತ್ತೊಮ್ಮೆ ಸವಾಲು. ಇಲ್ಲಿ ಸುರೇಶ್ ಪುತ್ತೂರು ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ 2 ರನ್ ಅನ್ನು ಸುಲಭವಾಗಿ ಗಳಿಸಿಕೊಂಡಂತಹ ರಿಯಾಜ್ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 29ಕ್ಕೆ ಏರಿಕೆಯಾಗಿದೆ. ಕೇವಲ 18 ರನ್ನಿನ ವಿಜಯದ ಗುರಿಗಿದೆ ಇನ್ನುಳಿದ 13 ಎಸೆತಗಳ ಮುಂದೆ. ಕೇವಲ ಕ್ರಿಕೆಟ್ ನಲ್ಲಿ ಕೇವಲ ಬೌಂಡರಿ ಸಿಕ್ಸರ್ ಮಾತ್ರವಲ್ಲ, ಒಂಟಿ ಮತ್ತು ಅವಳಿ ರನ್ನುಗಳು ಕೂಡ ಎಷ್ಟೊಂದು ಉಪಯುಕ್ತ ಅನ್ನುವುದನ್ನು ಮತ್ತೆ ಮತ್ತೆ ಇಲ್ಲಿ ಸಾಬೀತುಪಡಿಸ್ತಾ ಇದ್ದಾರೆ ರಿಯಾಜ್. ಅಂತಿಮ ಬಾರಿ ಎಸೆಯಬೇಕಾಗಿದೆ ಅನೀಫ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ತೀರ್ಪುಗಾರನ ಬಿಟ್ಟು 3ನೇ ಓವರ್ನ ಅಂತಿಮ ಎಸೆತ. ಮತ್ತೊಮ್ಮೆ ಸುಂದರ ತೆರೆಯರ್ಸು ಮಾಡುವಂತಹ ಪ್ರಯತ್ನ, ಆದರೆ ಇಲ್ಲಿ ಎಡವಿದ್ರು. ಅತ್ಯುತ್ತಮವಾದ ಕಮ್ಬ್ಯಾಕ್. ಅಂತಿಮ ಎಸೆತ ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿತ್ತು. ಮತ್ತೊಮ್ಮೆ ಚೆಂಡನ್ನು ರಿವರ್ಸ್ ಸ್ವೀಪ್ ಮಾಡುವಂತಹ ಪ್ರಯತ್ನದಲ್ಲಿ ಎಡವಿದ್ರು. ಇನ್ನುಳಿದ 12 ಎಸೆತ 18 ರನ್ನಿನ ಅವಶ್ಯಕತೆಗಿದೆ. ಓವರ್ ಒಂದಕ್ಕೆ ಸರಾಸರಿ 9 ರಂತೆ ರನ್ ಗಳಿಸಬೇಕಾಗಿದೆ. ಈ 12 ಎಸೆತಗಳಲ್ಲಿ 18 ರನ್ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ 5 ಓವರಿನ ಪಂದ್ಯಾಟದಲ್ಲಿ ಈ 4ನೇ ಓವರ್ ಪಂದ್ಯದ ಗತಿಯನ್ನ ನಿರ್ಧರಿಸುವಂತಹ ಓವರ್. ಕಾದು ನೋಡಬೇಕಾಗಿದೆ. ಈ ಬಾರಿ ಎಸೆತಗಾರಿಕೆ ಭಾಗದಲ್ಲಿ ಪುತ್ತೂರು ಎಕ್ಸ್ಪ್ರೆಸ್ ಎನ್ನುವಂತೆ ಖ್ಯಾತಿವೆತ್ತಂತಹ ಎಸೆತಗಾರ ಸುರೇಶ್ ಪುತ್ತೂರು ಅವರ ಕೈಯಲ್ಲಿದೆ ಚೆಂಡು. ಈ ಪಂದ್ಯಾಟವನ್ನ ಈ ಫೈನಲ್ ಪಂದ್ಯದಲ್ಲಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರೆ ರಿಯಾಜ್ ಮತ್ತು ಅರ್ಷದ್ ಬಜಾಲ್ ರವರಿಗೆ ತಲಾ 1,000 ರೂಪಾಯಿ ಬಹುಮಾನ ಘೋಷಣೆಯಾಗಿದೆ. ದೇವಶ್ಯ ವೇಲ್ಸ್ ತಂಡದ ಪರವಾಗಿ 12 ಎಸೆತ 18 ರನ್ನಿನ ಅವಶ್ಯಕತೆ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಅನುಭವಿ ಎಸೆತಗಾರ ಸುರೇಶ್ ಕಟ್ಟಿ ಹಾಕಬಹುದೇ ದಾಂಡಿಗರನ್ನ, ಅಥವಾ ದಾಂಡಿಗರು ಸುಲಭವಾಗಿ ರನ್ ಅನ್ನು ಗಳಿಸಬಹುದಾಗಿದೆ. ಕಾದು ನೋಡಬೇಕಾಗಿದೆ. 12 ಎಸೆತ 18 ರನ್ನಿನ ಅವಶ್ಯಕತೆಗಿದೆ. ಮತ್ತೊಮ್ಮೆ ಈ ಬಾರಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖೇನವಾಗಿ ಸುರೇಶ್ ಟು ಅರ್ಷದ್ ಬಜಾಲ್. ಇದುವರೆಗೆ ಪಂದ್ಯವನ್ನ ಫೈನಲ್ ಹಂತಕ್ಕೆ ತೆರೆಗಡೆಗೊಳಿಸಿದಂತ ಆಟಗಾರ ಚಾಂಪಿಯನ್ ಪಟ್ಟವನ್ನು ಏರಿಸಬಹುದು. ಈ ಬಾರಿ ಚೆಂಡು ಔಟ್ಸೈಡ್ ಆಫ್ ದ ಲೆಗ್ ಸಂಬಿತ್ತು. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ರವಿ ಪಡ್ಡಯ್ಯೂರು ಲೆಗ್ ಬೈಸ್ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆಯಾಗಿದೆ. ಇನ್ನುಳಿದ ಎಸೆತಗಳ ಸಂಖ್ಯೆ 11 ಗಳಿಸಬೇಕಾಗಿದೆ 17. 11 ಎಸೆತಗಳ ಮುಂದೆ 17 ರನ್ನಿನ ಅವಶ್ಯಕತೆ ಇದೆ. ದೇವಶ್ಯ ವೇಲ್ಸ್ ತಂಡಕ್ಕೆ ಈ ಪ್ರತಿಷ್ಠಿತ ಪಂದ್ಯಾಕೂಟದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತ ತಂಡ ಯಾವುದು? 11 ಎಸೆತ ಬಾಕಿ ಇದೆ. 17 ರನ್ ಅನ್ನು ಗಳಿಸಬೇಕಾಗಿದೆ. ಬಹಳಷ್ಟು ಜಿದ್ದಾಜಿದ್ದಿನಿಂದ ಪಂದ್ಯಾಟ ಸಾಗಿ ಬರ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಸುರೇಶ್ ಪುತ್ತೂರು ತನ್ನ ಜವಾಬ್ದಾರಿನ ಅರಿತು ಎಸೆತಗಳನ್ನ ಎಸೆದಿದೆ ಆದಲ್ಲಿ ಎದುರಾಳಿಗಳನ್ನ ಕಟ್ಟಿ ಹಾಕಬಹುದಾಗಿದೆ. ಇದೀಗ ಮತ್ತೊಮ್ಮೆ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖೇನವಾಗಿ ಸುರೇಶ್ ಟು ರಿಯಾಜ್. ಸೊಗಸಾದದಲ್ಲಿ ನೆಲಮಟ್ಟದಲ್ಲಿ ಬಂದಂತ ಚೆಂಡು ಇಲ್ಲೇ ನಿರ್ಣಾಯಕ ಹಂತದಲ್ಲಿ ರಿಯಾಜ್. ನಿರ್ಣಾಯಕ ಹಂತದಲ್ಲಿ ರಿಯಾಜ್ ರವರ ವಿಕೆಟ್ ಕಳೆದುಕೊಳ್ತಾ ಇದೆ ದೇವಶ್ಯ ವೇಲ್ಸ್ ತಂಡ. ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದ್ರು. ಆ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ರು. ಆದರೆ ತಂಡವನ್ನ ಗೆಲುವಿನ ಗಡಿಯನ್ನ ಸೇರಿಸುವ ತವಕದಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನ ಕಳೆದುಕೊಂಡಾಗ ಮತ್ತೋರ್ವ ಬ್ಯಾಟ್ಸ್ಮನ್ ಅಲ್ತಾಫ್ ವಾಲ್ಪಾಡಿ ಅವರ ಆಗಮನವಾಗಿದೆ. ಮತ್ತೋರ್ವ ಅತ್ಯುತ್ತಮ ಬ್ಯಾಟ್ಸ್ಮನ್ ಇದೀಗ ಅಲ್ತಾಫ್ ವಾಲ್ಪಾಡಿ ಜೊತೆಗೂಡುತ್ತಾ ಅರ್ಷದ್ ಬಜಾಲ್. ಕೇವಲ ರನ್ಔಟ್ ಮಾತ್ರವಲ್ಲ, ಆ ಚೆಂಡು ಡಾಟ್ ಬಾಲ್ ಆಗಿ ಪರಿವರ್ತನೆಯಾಗಿದೆ. 10 ಎಸೆತ 17 ರನ್ನಿನ ಅವಶ್ಯಕತೆ ಇದೆ. ಇದುವರೆಗೆ ತನ್ನ ಜವಾಬ್ದಾರಿಯನ್ನ ಬಹಳಷ್ಟು ಯಶಸ್ವಿಯಾಗಿ ಪೂರೈಸಿದಂತಹ ಸುರೇಶ್ ಎಸೆಯಬೇಕಾಗಿದೆ. 4ನೇ ಓವರಿನ 3ನೇ ಎಸೆತ ಶೈಕಿಂಗ್ ತುದಿಯಲ್ಲಿ ಆರಂಭಿಕ ದಾಂಡಿಗೆ ಅರ್ಷದ್ ಬಜಾಲ್. ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ. ಅರ್ಷದ್ ಬಜಾಲ್ ರವರನ್ನ ಕೂಡ ಇಲ್ಲಿ ವಂಚಿಸಿದಂತಹ ಚೆಂಡು ಯಾವುದೇ ರನ್ನಿಗೆ ಅವಕಾಶವಿಲ್ಲ.
9 ಎಸೆತ 17 ರನ್ನಿನ ಅವಶ್ಯಕತೆ ಇದೆ. ಎಸೆತಕ್ಕೆ ಪಂದ್ಯಾಟ ಬಹಳಷ್ಟು ರೋಮಾಂಚಕಾರಿ ಘಟ್ಟದತ್ತ ಮುಂದುವರಿತಾ ಇದೆ. 9 ಎಸೆತ 17 ರನ್ನಿನ ಅವಶ್ಯಕತೆ ಇದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಸುರೇಶ್ ಈ ಫೈನಲ್ ಪಂದ್ಯದ ಗೇಮ್ ಚೇಂಜರ್ ಆಗಬಲ್ಲರೆ ಸುರೇಶ್. ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಎಸೆತ ಈ ಬಾರಿ ಔಟ್ಸೈಡ್ ಆಫ್ ದ ಲೆಗ್ ಸ್ಟಂಪ್ ಇತ್ತು. ಈ ಮೂಲಕ ಕ್ಲೀನ್ ಬೌಲ್ಡ್ ಆಗುವ ಮೂಲಕ ಅರ್ಷದ್ ಬಜಾಲ್ ಪಂದ್ಯಾವಳಿಯ ಉದ್ದಕ್ಕೂ ಅತ್ಯುತ್ತಮ ಬ್ಯಾಟಿಂಗ್ ಅನ್ನು ನಿರ್ವಹಿಸಿ ತನ್ನ ತಂಡವನ್ನ ಫೈನಲ್ ಹಂತಕ್ಕೆ ಕೊಂಡೊಯ್ದು, ಆದರೆ ಅಂತಿಮ ಈ ನಿರ್ಣಾಯಕ ಫೈನಲ್ ಪಂದ್ಯಾಟದಲ್ಲಿ ಚಾಂಪಿಯನ್ ಪಟ್ಟಕ್ಕೆ ಏರಿಸುವಲ್ಲಿ ಸರ್ವ ಪ್ರಯತ್ನವನ್ನ ಪಟ್ಟರು. ಆದರೆ ಬೆಳಕಿನ ಅಭಾವ ಕೂಡ ಒಂದು ಕಾರಣ ಇರಬಹುದು. ಅದಕ್ಕೆ ಹೇಳುವುದು, ಪ್ರತಿಯೊಬ್ಬರು ಕೂಡ ಸಮಯಕ್ಕೆ ಗೌರವವನ್ನು ನೀಡಿದಾಗ ಸರಿಯಾದ ಸೂರ್ಯನ ಬೆಳಕಿನಲ್ಲೇ ಪಂದ್ಯಾಟವನ್ನು ಮುಗಿಸಬಹುದಿತ್ತು. ಆದರೆ ಇಲ್ಲಿ ಇದೀಗ ಬಹಳಷ್ಟು ತಡವಾಗಿದೆ. ಹೊಸ ದಾಂಡಿಗ ವಿನೋದ್ ಪೊಲಾರ್ಡ್ 8 ಎಸೆತ ಬಾಕಿ ಇದೆ. 17 ರನ್ನಿನ ಅವಶ್ಯಕತೆ ಇದೆ. ಸುರೇಶ್ ಇದುವರೆಗೆ ಫೈನಲ್ ಪಂದ್ಯಾಟದ ಗೇಮ್ ಚೇಂಜರ್ ಆಗುವತ್ತ ಎಸೆದದ್ದು 4 ಎಸೆತ, ಬಿಟ್ಟುಕೊಟ್ಟದ್ದು ಕೇವಲ 1 ರನ್. ಅದು ಕೂಡ ಲೆಗ್ ಬೈಸ್ ರೂಪದಲ್ಲಿ 1 ರನ್ ಅನ್ನು ಬಿಟ್ಟುಕೊಟ್ಟಿದ್ರು. ಅಂತಿಮ 2 ಎಸೆತ ಈ ಓವರ್ನಲ್ಲಿ ಬಾಕಿ ಇದೆ. ಪಂದ್ಯದ ಗತಿಯನ್ನ ನಿರ್ಧರಿಸುವಂತ ಓವರ್ನಲ್ಲಿ ತನ್ನ ಅದ್ಭುತ ರೀತಿಯ ಕೈ ಚಳಕ. ಯಾಕೆ ಸುರೇಶ್ ಪುತ್ತೂರು ಅವರನ್ನ ಪುತ್ತೂರು ಎಕ್ಸ್ಪ್ರೆಸ್ ಅಂತ ಕರೀತಾರೆ ಅನ್ನುವುದಕ್ಕೆ ಇದು ಮತ್ತೊಮ್ಮೆ ಇಲ್ಲಿ ಉತ್ತಮ ಉದಾಹರಣೆ. ಓರ್ವ ಅತ್ಯುತ್ತಮ ಎಸೆತಗಾರ ಇದೀಗ ಮತ್ತೆ 5ನೇ ಬಾರಿ ಎಸೆಯಬೇಕಾಗಿದೆ. ಶೇಕಿಂಗ್ ತುದಿಯಲ್ಲಿ ವಿನೋದ್ ಪೊಲಾರ್ಡ್. ಈ ಬಾರಿ ಮತ್ತೆ ಮುಂದಕ್ಕೆ ಬಾರಿಸುವಂತಹ ಪ್ರಯತ್ನ ವಿನೋದ್. ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಹರ್ಷ ಪಡ್ಡಯ್ಯನವರು ಚುರುಕಿನ ಕ್ಷೇತ್ರ ರಕ್ಷಣೆ ನೋಡಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ ಅನ್ನು ಮಾತ್ರ ಬಿಟ್ಟುಕೊಟ್ಟಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 31ಕ್ಕೆ ಏರಿಕೆಯಾಗಿದೆ. 16 ರನ್ನಿನ ಅವಶ್ಯಕತೆ ಇದೆ. ಇನ್ನುಳಿದ 7 ಎಸೆತಗಳ ಮುಂದೆ 16 ರನ್ನಿನ ಅವಶ್ಯಕತೆ. ಯಾವ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬಹುದು? ಅಂತಿಮ ಎಸೆತದವರೆಗೂ ಪಂದ್ಯಾಟ ಮುಂದುವರಲಿಕ್ಕಿದೆ. ಖಂಡಿತವಾಗಿಯೂ ಕೂಡ ಬಹಳಷ್ಟು ನೆರೆದಿರತಕ್ಕಂಥ ಎಲ್ಲ ಪ್ರೇಕ್ಷಕರ ಮನವನ್ನ ಗೆದ್ದಿರತಕ್ಕಂಥ ಈ ಫೈನಲ್ ಪಂದ್ಯಾಟ ಇದೀಗ 7 ಎಸೆತ 16 ರನ್ನಿನ ಅವಶ್ಯಕತೆ ಇದೆ. ಈ ಒಂದು ಅಂತಿಮ ಎಸೆತದಲ್ಲಿ ಸಿಕ್ಸರ್ ಸಿಡಿಸಬಲ್ಲರೆ ಅಲ್ತಾಫ್ ವಾಲ್ಪಾಡಿ. ಸಿಕ್ಸರ್ ಸಿಡಿಸಿದೆ ಆದಲ್ಲಿ ಪಂದ್ಯಾಟಕ್ಕೆ ಮತ್ತೆ ರೋಚಕ ತಿರುವು ಲಭಿಸಲಿಕ್ಕಿದೆ. ಇಲ್ಲಿ ಸುರೇಶ್ ಪುತ್ತೂರು ಅಗಲ ಎಸೆತವನ್ನ ಎಸೆದ್ರು. ಇನ್ನುಳಿದ 7 ಎಸೆತ 15 ರನ್ನಿನ ಅವಶ್ಯಕತೆ ಇದೆ. ಪ್ರತಿಯೊಂದು ತಪ್ಪು ಕೂಡ ಬಹಳಷ್ಟು ದುಬಾರಿಯಾಗಿ ಪರಿಣಮಿಸಬಹುದು. ಕಾರಣ ಇದು ಫೈನಲ್ ನಲ್ಲಿ ಅತ್ಯುತ್ತಮವಾದ ಬೌಲಿಂಗ್ ಅನ್ನು ನಿರ್ವಹಿಸಬೇಕಾಗಿದೆ. ಅಂತಿಮ ಬಾರಿ ಸುರೇಶ್ ಮುಂದಕ್ಕೆ ಬಾರಿಸುವ ಪ್ರಯತ್ನ. ಈ ಬಾರಿ ಅಲ್ತಾಫ್ ವಾಲ್ಪಾಡಿ ಚೆಂಡು ಗಾಳಿಯಲ್ಲಿದೆ. ಮುಕ್ತಾರ್ ಅದ್ಭುತ ರೀತಿಯ ಕ್ಷೇತ್ರ ರಕ್ಷಣೆ ಬಹಳಷ್ಟು ಕಷ್ಟಕರ. ಕಾರಣ ಮಂದ ಬೆಳಕಿನಲ್ಲೂ ಕೂಡ ಆ ಚೆಂಡನ್ನ ಸರಿಯಾದ ದಿಕ್ಕಿನಲ್ಲಿ ಗುರುತಿಸಿದ್ರು. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ಕೂಡ ಅತ್ಯುತ್ತಮವಾದ ಒಂದು ಕ್ಯಾಚ್ ಅನ್ನು ಪಡೆಯುವ ಮೂಲಕ ಮತ್ತೆ ಪಂದ್ಯಾಟದಲ್ಲಿ ಚಾಂಪಿಯನ್ ಪಟ್ಟಕ್ಕೆ ಇರುವತ್ತ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದೆ ಇಲ್ಲಿ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡ. ಇನ್ನುಳಿದ 6 ಎಸೆತ 15 ರನ್ನಿನ ಅವಶ್ಯಕತೆ ಇದೆ. ಇದೀಗ ಹೊಸ ದಾಂಡಿಗ ಮನ್ಸೂರ್ ಕಾರ್ಕಳ. ಅಂತಿಮ 6 ಎಸೆತ 15 ರನ್ನಿನ ಅವಶ್ಯಕತೆ ಇದೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬಹುದಾ ದೇವಶ್ಯ ವೆಲ್ಸ್ ಅಥವಾ ಚಾಂಪಿಯನ್ ಪಟ್ಟಕ್ಕೆ ಏರಬಹುದಾ ಫ್ರೆಂಡ್ಸ್ ಕ್ಲಬ್ ಪೈಲಾರು? 2 ತಂಡಗಳ ಮಧ್ಯೆ ಇದೀಗ ಅಂತಿಮ 6 ಎಸೆತದ ಸೆಣಸಾಟ. 15 ರನ್ನಿನ ಅವಶ್ಯಕತೆ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಧನುಷ್, ಶೈಕಿಂಗ್ ತುದಿಯಲ್ಲಿ ವಿನೋದ್ ಪೊಲಾರ್ಡ್. ಅಂತಿಮ 6 ಎಸೆತ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ತೀರ್ಪುಗಾರರನ್ನು ಬಿಟ್ಟು ಇದೀಗ ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಎಸೆತ. ಅಷ್ಟೇ ಉತ್ತಮವಾದ ಹೊಡೆತ. ಕವರ್ಸ್ ವಿಭಾಗದಲ್ಲಿದೆ ಚೆಂಡು. 1 ರನ್ನಿಗೆ ಸೀಮಿತವಾಗಿದೆ. 5 ಎಸೆತ 14 ರನ್ನಿನ ಅವಶ್ಯಕತೆ ಇದೆ. ನಿಧಾನಗತಿಯಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸುವತ್ತ ಫ್ರೆಂಡ್ಸ್ ಕ್ಲಬ್ ಪೈಲಾರು ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಬಹುದಾ ಅನ್ನುವುದನ್ನ ಕಾದು ನೋಡಬೇಕಾಗಿದೆ. ಇಲ್ಲಿ 5 ಎಸೆತ 14 ರನ್ನಿನ ಅವಶ್ಯಕತೆ. ಮತ್ತೊಮ್ಮೆ ಉತ್ತಮವಾಗಿರತಕ್ಕಂಥ ಎಸೆತ. ಈ ಬಾರಿ ಬ್ಯಾಟ್ಸ್ಮನ್ ಮನ್ಸೂರ್ ಕಾರ್ಕಳ ಅವರನ್ನ ವಂಚಿಸಿದಂತ ಚೆಂಡು. ಯಾವುದೇ ರನ್ನಿನ ಗಳಿಕೆ ಇಲ್ಲ. 4 ಎಸೆತ 14 ರನ್ನಿನ ಅವಶ್ಯಕತೆ ಇದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಧನುಷ್ ತನ್ನ ಓವರನ್ನ ಮುಂದುವರಿಸುತ್ತಾ 3ನೇ ಬಾರಿ ಈ ಬಾರಿ ರಿವರ್ಸ್ ಮಾಡುವಂತ ಪ್ರಯತ್ನ. ಉತ್ತಮವಾಗಿರತಕ್ಕಂಥ ಹೊಡೆತ. ಚೆಂಡು ಥರ್ಡ್ ಮ್ಯಾನ್ ವಿಭಾಗದಲ್ಲಿದೆ. ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆ ವೈಫಲ್ಯ. ಇದರೊಂದಿಗೆ ಮನ್ಸೂರ್ ಕಾರ್ಕಳ ಅವರ ವಿಕೆಟ್ ಪತನವಾಗಿದೆ.
ಎರಡನೇ ರನ್ ಅನ್ನ ಕದಿಯಲೆತ್ತಿಸುವಂತಹ ಪ್ರಯತ್ನದಲ್ಲಿ ಎಡವಿದ್ರು ಮನ್ಸೂರ್ ಕಾರ್ಕಳ. ಇದರೊಂದಿಗೆ ಕೇವಲ 1 ರನ್ ಅನ್ನು ಗಳಿಸಿಕೊಂಡಿದೆ. ತಂಡದ ಮೊತ್ತ 34, 13 ರನ್ನಿನ ಅವಶ್ಯಕತೆಗಿದೆ. ಇನ್ನುಳಿದ 3 ಎಸೆತಗಳ ಮುಂದೆ 13 ರನ್ನಿನ ಅವಶ್ಯಕತೆಗಿದೆ. ವಿನೋದ್ ಪೊಲಾರ್ಡ್ ಹೀರೋ ಆಗಿ ಪರಿಣಮಿಸಬಲ್ಲರೆ ದೇವಶ್ಯ ವೇಲ್ಸ್ ತಂಡಕ್ಕೆ ಅಥವಾ ಎಸೆತಗಾರ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಬಹುದೇ ಧನುಷ್ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡಕ್ಕೆ. ಇದೀಗ ಮತ್ತೊಮ್ಮೆ 4ನೇ ಬಾರಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಂದಕ್ಕೆ ಬಾರಿಸುವಂತಹ ಪ್ರಯತ್ನ. ಚೆಂಡು ಗಾಳಿಯಲ್ಲಿದೆ. ಇದರೊಂದಿಗೆ ಯಾವುದೇ ರನ್ನಿನ ಅವಕಾಶವಿಲ್ಲ. 2 ಎಸೆತ, 13 ರನ್ನಿನ ಅವಶ್ಯಕತೆ. 2 ಸಿಕ್ಸರ್ ಸಿಡಿಸಿದಲ್ಲಿ ಪಂದ್ಯಾಟ ಸಮಬಲಕ್ಕೆ. ಆದರೆ ಇಲ್ಲಿ ಬಹಳಷ್ಟು ಕಷ್ಟವಿದೆ. ಕಾರಣ ಮಂದ ಬೆಳಕು. 2 ಎಸೆತ, 13 ರನ್ನಿನ ಅವಶ್ಯಕತೆಗಿದೆ. ಮತ್ತೊಮ್ಮೆ ಎಸೆತಗಾರಿಕೆ ಭಾಗದಲ್ಲಿ ಧನುಷ್ ಉತ್ತಮವಾಗಿರ್ತಕ್ಕಂಥ ಎಸೆತ. ಇದರೊಂದಿಗೆ ಬಹುತೇಕ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಲು ಇನ್ನೊಂದೇ ಮೆಟ್ಟಿಲು ಬಾಕಿ ಇದೆ. ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡಕ್ಕೆ ಅತ್ಯುತ್ತಮವಾದ ತಂಡವಾಗಿ ಗುರುತಿಸಿಕೊಂಡಿತ್ತು. ಬಲಿಷ್ಠ ತಂಡ ದೇವಶ ವೇಲ್ಸ್ ತಂಡಕ್ಕೂ ಕೂಡ ಸವಾಲನ್ನು ಒಡ್ಡಿ ಇಲ್ಲಿ ಅಂತಿಮ ಎಸೆತ ಬಾಕಿಗಿದೆ. ಸ್ಟ್ರೈಕಿಂಗ್ ತುದಿಯಲ್ಲಿ ಪೊಲಾರ್ಡ್ ಮುಂದಕ್ಕೆ ಬಾರಿಸಿದ ಪ್ರಯತ್ನ ಇಲ್ಲಿ ಎಡವಿದ್ರು. ಇದರೊಂದಿಗೆ ವೀರಮಾರುತಿ ಟ್ರೋಫಿ 2023ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಫ್ರೆಂಡ್ಸ್ ಕ್ಲಬ್ ಪೈಲಾರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಅತ್ಯುತ್ತಮವಾದ ಪೈಪೋಟಿಯನ್ನು ನೀಡಿ ಸದಾ ನೆನಪಿನಂಗಳದಲ್ಲಿ ಉಳಿಯುವಂತಹ ಫೈನಲ್ ಪಂದ್ಯಾಟದಲ್ಲಿ ತೀವ್ರ ಪೈಪೋಟಿಯನ್ನು ನೀಡಿದಂತಹ ದೇವಶ ವೇಲ್ಸ್ ತಂಡಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಮತ್ತೊಮ್ಮೆ ತಮ್ಮೆಲ್ಲರನ್ನ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾವೆಲ್ಲರೂ ವೇದಿಕೆಯ ಬಳಿ ಬಂದು ಆಸೀನರಾಗಿರ್ಬೇಕು, ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿರ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
Full. Hello. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಇದರ ಆಶ್ರಯದಲ್ಲಿ 3ನೇ ವರ್ಷದ ಆಹ್ವಾನಿತ ತಂಡಗಳ ನಿಗದಿತ ಓವರಿನ ಈ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ವೀರಮಾರುತಿ ಟ್ರೋಫಿ 2023 ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಇದೀಗ ಸಮಾರೋಪ ಸಮಾರಂಭ, ಸನ್ಮಾನ ಕಾರ್ಯಕ್ರಮ, ಅದರ ಜೊತೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಮೈದಾನದಲ್ಲಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೇನೆ ಆಟಗಾರರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿರಬೇಕು ಅಂತ ನಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲಿರತಕ್ಕಂತಹ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಇದರ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ ಮಾಧವ ಯರ್ದಡ್ಕ ತಮ್ಮನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ಹಾಗೇನೆ ಇಂದಿನ ಈ ಸಮಾರೋಪ ಸಮಾರಂಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವ ಕೆವಿಜಿ ಸ್ಪೋರ್ಟ್ಸ್ ಅಕಾಡೆಮಿ ಇದರ ಸಂಸ್ಥಾಪಕರಾಗಿರತಕ್ಕಂಥ ಶ್ರೀಯುತ ಅಕ್ಷಯ್ ಕೆಸಿ ಇವರನ್ನ ಕೂಡ ವೇದಿಕೆಯತ್ತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೇನೆ ಇಂದಿನ ಈ ಸಮಾರೋಪ ಸಮಾರಂಭದಲ್ಲಿ ಸನ್ಮಾನವನ್ನ ಸ್ವೀಕರಿಸುವಂತಹ ಸನ್ಮಾನಿತರಿಗೆ ಸನ್ಮಾನವನ್ನ ಮಾಡಲಿರುವ ಶ್ರೀಯುತ ಬಿಕೆ ಮಾಧವ ರಾಷ್ಟ್ರೀಯ ಕ್ರೀಡಾ ತರಬೇತುದಾರರು ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ಹಾಗೇನೆ ಇಂದಿನ ಈ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂತಹ ಶ್ರೀಯುತ ನಿತ್ಯಾನಂದ ಮುಂಡೋಡಿ, ಪೂರ್ವಾಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಕುಕ್ಕಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ, ತಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಯತ್ತ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ವೆಂಕಟ ದಂಬೆಕೋಡಿ, ಅಧ್ಯಕ್ಷರು ಎಸ್ಡಿಎಂಸಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು, ತಮ್ಮನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ಹಾಗೇನೆ ಗುತ್ತಿಗಾರು ಗ್ರಾಮ ಪಂಚಾಯತ್ ಇದರ ಸದಸ್ಯರಾಗಿರತಕ್ಕಂತಹ ಶ್ರೀಯುತ ವೆಂಕಟ ಒಳಲಂಬೆ, ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೇನೆ ಇಂದಿನ ಈ ಸಮಾರೋಪ ಸಮಾರಂಭದಲ್ಲಿ ಗೌರವ ಉಪಸ್ಥಿತಿಯನ್ನ ಅಲಂಕರಿಸಲಿರುವ ಶ್ರೀ ಚಿದಾನಂದ ಕನ್ನಡಕ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಮೆಸ್ಕಾಂ ಸುಬ್ರಹ್ಮಣ್ಯ, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ಹಾಗೇನೆ ಶ್ರೀ ಲೋಕೇಶ್ ಎಣ್ಣೆಮಜಲು ಕಿರಿಯ ಅಭಿಯಂತರರು ಮೆಸ್ಕಾಂ ಗುತ್ತಿಗಾರು, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ಹಾಗೇನೆ ಈ ಒಂದು ಕ್ರಿಕೆಟ್ ಪಂದ್ಯಾಟದ ಕೊಡುಗೈದಾನಿಗಳು, ಅದರ ಜೊತೆಗೆ ಯುವ ಉದ್ಯಮಿಗಳು ಶ್ರೀಯುತ ದೇವಿ ಪ್ರಸಾದ್ ಚಿಕ್ಕಮುಳಿ, ತಮ್ಮನ್ನ ಕೂಡ ವೇದಿಕೆಯತ್ತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೇನೆ ಇನ್ನೋರ್ವರು ಶ್ರೀಮತಿ ಪಲ್ಲವಿ ವಿನ್ಯಾಸ್ ಕೊಚ್ಚಿ, ಕ್ರೀಡಾ ಪ್ರೋತ್ಸಾಹಕರು, ತಮ್ಮನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇನೆ. ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಶ್ರೀಯುತ ಶ್ರೀ ಸುಧಾಕರ್ ಪಂಜಿಪಳ್ಳ ಮೆಸ್ಕಾಂ ಗುತ್ತಿಗಾರು, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸಿ ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಿರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಈ ಸಭಾ ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮ, ಅದರ ಜೊತೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ.
ಈ ಸಂಸ್ಥೆಯ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಇದರ ಪೂರ್ವಾಧ್ಯಕ್ಷರಾಗಿರತಕ್ಕಂತಹ ಜೆಸಿ ವಿಜೇಶ್ ಹಿರಿಯಡ್ಕ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಇದರ ಈ ಒಂದು ಸ್ಪೋರ್ಟ್ಸ್ ಕ್ಲಬ್ 21ನೇ ವರ್ಷವನ್ನ ಆಚರಿಸುತ್ತಾ 3ನೇ ವರ್ಷದ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನ ನಾವು ಆಯೋಜಿಸ್ತಾ ಬಂದಿರ್ತಿದ್ದೇವೆ. ಇದರ ಈ ಒಂದು ಸಭಾ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿರುವ ನಮ್ಮ ಸ್ಪೋರ್ಟ್ಸ್ ಕ್ಲಬ್ಬಿನ ಹೆಮ್ಮೆಯ ಅಧ್ಯಕ್ಷರಾಗಿರುವ ಮಾಧವ ಯರ್ದಡ್ಕ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ನಮ್ಮಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವ ನಮ್ಮೆಲ್ಲರ ಆತ್ಮೀಯರು ಆಗಿರುವ ಕ್ರೀಡಾ ಪ್ರೋತ್ಸಾಹಕರು ಆಗಿರುವ ಶ್ರೀಯುತ ಅಕ್ಷಯ್ ಕೆಸಿ, ಸಂಸ್ಥಾಪಕರು ಕೆವಿಜಿ ಸ್ಪೋರ್ಟ್ಸ್ ಅಕಾಡೆಮಿ, ತಮ್ಮನ್ನು ಕೂಡ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಸನ್ಮಾನಿಸಲಿರುವವರು ರಾಷ್ಟ್ರೀಯ ಕ್ರೀಡಾ ತರಬೇತುದಾರರಾಗಿರುವ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ ಶ್ರೀಯುತ BK ಮಾಧವ್ ಸರ್, ತಮ್ಮನ್ನು ಕೂಡ ನಮ್ಮ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಮಾರೋಪ ಹಾಗೂ ಸನ್ಮಾನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ನಮ್ಮ ಈ ಒಂದು ಸ್ಪೋರ್ಟ್ಸ್ ಕ್ಲಬ್ನ ಸದಾ ಪ್ರೋತ್ಸಾಹಕರಾಗಿರುವ ಶ್ರೀಯುತ ನಿತ್ಯಾನಂದ ಮುಂಡೋಡಿ, ಪೂರ್ವಾಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ತಮಗೂ ಕೂಡ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಇದರ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ ಸಹಕರಿಸುವವರು ನಮ್ಮೆಲ್ಲರ ಹಿರಿಯರು ಆಗಿರುವ ಅಧ್ಯಕ್ಷರು SDMC ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು ಶ್ರೀಯುತ ವೆಂಕಟ ತಂಬೆಕೋಡಿ, ತಮ್ಮನ್ನು ಕೂಡ ನಮ್ಮ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರ ಈ ಒಂದು ಸ್ಪೋರ್ಟ್ಸ್ ಕ್ಲಬ್ಬಿನ ಆತ್ಮೀಯರಾಗಿರತಕ್ಕಂಥ ನಮ್ಮನ್ನು ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಶ್ರೀಯುತ ವೆಂಕಟ್ ಒಳಂಬೆ ಸದಸ್ಯರು, ಗ್ರಾಮ ಪಂಚಾಯತ್ ಗುತ್ತಿಗಾರು, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಇರುವ ಆತ್ಮೀಯರಾದ ಸಹಾಯಕ ಕಾರ್ಯನಿರ್ವಾಹಕರು, ಅಭಿಯಂತರರು, ಮೆಸ್ಕಾಂ ಸುಬ್ರಹ್ಮಣ್ಯ ಶ್ರೀಯುತ ಚಿದಾನಂದ ಕನ್ನಡಕ, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಗೌರವ ಉಪಸ್ಥಿತರು ಶ್ರೀಯುತ ಲೋಕೇಶ್ ಮಜಲು, ಕಿರಿಯ ಅಭಿಯಂತರರು, ಮೆಸ್ಕಾಂ ಗುತ್ತಿಗಾರು, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಕೊಡುಗೈ ದಾನಿಗಳು ಆಗಿರ್ತಕ್ಕಂಥ ಶ್ರೀಯುತ ದೇವಿಪ್ರಸಾದ್ ಚಿಕ್ಕಮಳಿ, ಇವು ಉದ್ಯಮಿಗಳು, ಗುತ್ತಿಗಾರು, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಈ ಒಂದು ಕ್ರಿಕೆಟ್ ಪಂದ್ಯಾಟದ ಈ ಒಂದು ಸುಂದರವಾದ ಬಹುಮಾನವನ್ನು, ಈ ಟ್ರೋಫಿಗಳನ್ನು ತರಿಸುವಲ್ಲಿ ಬಹಳ ಪ್ರಯತ್ನ ಪಟ್ಟಿರುವ ಶ್ರೀಯುತ ವಿನ್ಯಾಸ್ ಕುಚ್ಚಿಯವರು, ಇವರ ಧರ್ಮಪತ್ನಿಯರು ನಮ್ಮೊಂದಿಗೆ ಗೌರವ ಉಪಸ್ಥಿತಿಯಲ್ಲಿದ್ದಾರೆ. ದೂರದ ಉತ್ತರ ಪ್ರದೇಶದಿಂದ ಈ ಎಲ್ಲ ಟ್ರೋಫಿಯ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇವರಿಗೂ ಕೂಡ ನಮ್ಮ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಪ್ರೀತಿಪೂರ್ವಕವಾದ ಸ್ವಾಗತಗಳು ಮೇಡಮ್. ಇನ್ನೋರ್ವ ಗೌರವ ಉಪಸ್ಥಿತಿಯಲ್ಲಿರುವ ನಮ್ಮ ಆತ್ಮೀಯರು ಶ್ರೀಯುತ ಸುಧಾಕರ ಕಂದುಪಳ್ಳ, ಮೆಸ್ಕಾಂ ಗುತ್ತಿಗಾರು, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯಲ್ಲಿರುವ ನಮ್ಮ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಹೆಮ್ಮೆಯ ಕಾರ್ಯದರ್ಶಿಗಳಾಗಿರುವ ಲೋಹಿತ್ ಆಜಡ್ಕ ಚೈಪೆ, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು, ಮಾಧ್ಯಮ ಮಿತ್ರರು, ಹಾಗೆಯೇ ಎಲ್ಲ ದಾನಿಗಳು ಈ ಒಂದು ಪಂದ್ಯಾಕೂಟಕ್ಕೆ ಸಹಕಾರ ನೀಡಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಈ ಸಂಸ್ಥೆಯ ಪೂರ್ವಾಧ್ಯಕ್ಷರಾಗಿರತಕ್ಕಂಥ ಜೆಸಿ ವಿಜೇಶ್ ಹಿರಿಯಡ್ಕ ತಮಗೆ ಪ್ರೀತಿಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಹಾಗೆಯೇ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಇದರ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂಥ ಶ್ರೀಯುತ ಲೋಹಿತ್ ಆಜಡ್ಕ ಚೈಪೆ, ತಮ್ಮನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಯಿಂದ ಆಹ್ವಾನಿಸ್ತಾ ಇದ್ದೇನೆ. ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು. ಹಾಗೆಯೇ ಈ ಒಂದು ಸುಂದರ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇದೀಗ ಕಳೆದ ಹಲವಾರು ವರ್ಷಗಳಿಂದ ನಾವಿಲ್ಲಿ ವೀರಮಾರುತಿ ಟ್ರೋಫಿ 3 ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಅದರ ಮುಂಚಿತವಾಗಿ ಸತತವಾಗಿ 25 ವರ್ಷಗಳ ಕಾಲ ಇಲ್ಲಿ ಪರಶುರಾಮ ಟ್ರೋಫಿ ಕ್ರಿಕೆಟ್ ಪಂದ್ಯಾಟ ನಡೆದುಕೊಂಡು ಬರ್ತಾ ಇತ್ತು. ಆ ಪರಶುರಾಮ ಟ್ರೋಫಿಯಲ್ಲಿ ಎಲ್ಲರಿಗೂ ಚಿರಪರಿಚಿತವಾಗಿರತಕ್ಕಂಥ ಒಬ್ಬ ವ್ಯಕ್ತಿ, ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದ ಕಾಸಿಂ ಪುತ್ತೂರು, ಕಳೆದ ಒಂದು 20 ದಿನಗಳ ಹಿಂದೆ ಅವರು ನಮ್ಮನ್ನು ಬಿಟ್ಟು ಭಗವಂತನ ಪಾದ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಈ ಮಣ್ಣಿನಲ್ಲಿ, ಈ ಮೈದಾನದಲ್ಲಿ ಸತತವಾಗಿ 16 ವರ್ಷಗಳ ಕಾಲ
ತೀರ್ಪುಗಾರರಾಗಿ ಕರ್ತವ್ಯ ನಿರ್ವಹಿಸಿದಂತ ಅವರಿಗೆ ಎಲ್ಲರೂ 1 ನಿಮಿಷ ಎದ್ದು ನಿಂತು ಒಂದು ಗೌರವದ ಮೌನ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾಸಿಂ ಪುತ್ತೂರ್ ಅವರಿಗೆ ಇದೀಗ 1 ನಿಮಿಷದ ಮೌನಾಚರಣೆ. ಎಷ್ಟು ಧನ್ಯವಾದಗಳು. ಈಗಾಗಲೇ ಭಗವಂತನ ಪಾದ ಸೇರಿದಂತವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ. ಅವರ ಸುಪುತ್ರ ಸುಹಾನ್ ಎಂದು ವಿಜೇತ ತಂಡದಲ್ಲೂ ಕೂಡ ಭಾಗವಹಿಸಿದ್ದಾರೆ. ಎಸ್ ಅವರನ್ನ ಮುಂದೆ ಪರಿಚಯ ಮಾಡ್ಲಿಕ್ಕೆ ಕೊಡ್ತಾರೆ. ಎಸ್ ಇದೀಗ ಸಭಾ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಮುಂದೆ ಸನ್ಮಾನ ಕಾರ್ಯಕ್ರಮವಿದೆ. ಇಂದು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಇದರ ವತಿಯಿಂದ ಸನ್ಮಾನವನ್ನ ಸ್ವೀಕರಿಸಲಿರುವ ಶ್ರೀಯುತ ಅಕ್ಷಯ್ ಕೆಸಿ ಸಂಸ್ಥಾಪಕರು ಕೆವಿಜಿ ಸ್ಪೋರ್ಟ್ಸ್ ಅಕಾಡೆಮಿ ತಾವು ಸನ್ಮಾನ ಪೀಠದಲ್ಲಿ ಬಂದು ಆಸೀನರಾಗಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತರ ಈ ಒಂದು ಸನ್ಮಾನ ಪತ್ರವನ್ನ ವಾಚಿಸಲಿಕ್ಕಿದ್ದಾರೆ ಜೆಸಿ ಶಿವಪ್ರಸಾದ್ ಹಾಲೆಮಜಲು. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಇದರ ವತಿಯಿಂದ ಅಕ್ಷಯ್ ಕೆಸಿ ಇವರಿಗೆ ನೀಡಿದ ಸನ್ಮಾನ ಪತ್ರ. ಪ್ರತಿಷ್ಠಿತ ಕೆವಿಜಿ ಸಮೂಹ ಸಂಸ್ಥೆಗಳ ಪ್ರವರ್ತಿತ ಸಂಸ್ಥೆಯಾದ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ರಿಜಿಸ್ಟರ್ಡ್ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಲಂಡನ್ನ ಮೆಟ್ರೋಪಾಲಿಟನ್ ವಿಶ್ವವಿದ್ಯಾನಿಲಯದಿಂದ ಫೌಂಡೇಶನ್ ಪದವಿಯನ್ನು ಪಡೆದ ತಮ್ಮ ಪ್ರೌಢಿಮೆ ಪ್ರಶಂಸನೀಯವಾದುದು. ಕೆವಿಜಿ ಸಂಸ್ಥೆಗೆ ಆಧುನಿಕ ಸ್ಪರ್ಶವನ್ನು ನೀಡಿ ಸುಳ್ಯಕ್ಕೆ ನಾವೀನ್ಯತೆಯ ಮೆರುಗನ್ನು ನೀಡಿದ ತಮ್ಮ ಕ್ರಿಯಾಶೀಲತೆ ಅಭಿನಂದನಾರ್ಹವಾದುದು. ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಾ ಯುವ ಜನತೆಯ ಸ್ಫೂರ್ತಿಯ ಚಿಲುಮೆಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಗೊಂಡುದು ತಮ್ಮ ದಕ್ಷತೆಗೆ ತಂದ ಗೌರವ. ತಮ್ಮ ಶಿಸ್ತುಬದ್ಧವಾದ ಕಾರ್ಯಕ್ರಮಗಳ ಚೌಕಟ್ಟು ಹಾಗೂ ನಾಯಕತ್ವ ನಮಗೆಲ್ಲ ಪ್ರೇರಣಾದಾಯಕವಾದುದು. ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹಕರಾಗಿ ನಿಜ ಅರ್ಥದ ಕ್ರೀಡಾ ಪ್ರೇಮಿಯಾಗಿ ಮೂಡಿ ಬಂದಿರುವುದು ಯುವ ಜನತೆಯ ಪಾಲಿನ ಆಶಾದಾಯಕ ಕ್ಷಣವೇ ಸರಿ. ಭವಿಷ್ಯದ ಚಿಂತನೆಯ ಅದ್ಭುತ ಕನಸುಗಾರನಾಗಿ ಸಾಗಿಸುವ ನಿಟ್ಟಿನಲ್ಲಿ ನಿರಂತರ ಕ್ರಿಯಾಶೀಲವಾಗಿರುವ ತಮ್ಮ ಯೋಜನೆಗಳು ಸಾಕಾರಗೊಳ್ಳಲಿ. ಸಂತೃಪ್ತ ಕುಟುಂಬದೊಂದಿಗೆ ಸಮಾಜಮುಖಿ ಚಿಂತನೆಗಳ ನಿಮ್ಮ ನಾಯಕತ್ವ ಯುವ ಜನತೆಗೆ ಸ್ಫೂರ್ತಿಯ ಸೆಲೆಯಾಗಲೆನ್ನುವ ಶುಭ ಹಾರೈಕೆಯೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ದಿನಾಂಕ 26/1/2023 ಸ್ಥಳ ಗುತ್ತಿಗಾರು. ವಂದನೆಗಳು. ಇದೀಗ ಸನ್ಮಾನವನ್ನ ಸ್ವೀಕರಿಸಲಿರುವ ಶ್ರೀ ಅಕ್ಷಯ್ ಕೆಸಿ ಸಂಸ್ಥಾಪಕರು ಕೆವಿಜಿ ಸ್ಪೋರ್ಟ್ಸ್ ಅಕಾಡೆಮಿ ಇವರಿಗೆ ಸನ್ಮಾನವನ್ನು ನಡೆಸಿಕೊಡಬೇಕು ಅಂತ ರಾಷ್ಟ್ರೀಯ ಕ್ರೀಡಾ ತರಬೇತರಾಗಿರ್ತಕ್ಕಂಥ ಶ್ರೀ ಬಿ.ಕೆ. ಮಾಧವಗೌಡ ಅವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾರೆ. ದಯವಿಟ್ಟು ಎಲ್ಲ ತಂಡದ ಆಟಗಾರರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ದಯವಿಟ್ಟು ಈ ಒಂದು ಸುಂದರ ಕ್ಷಣಗಳಿಗೆ ತಾವೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿರಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಕೇವಲ ಕ್ರೀಡಾ ಕ್ಷೇತ್ರ ಮಾತ್ರವಲ್ಲ, ಸಾಮಾಜಿಕ ಕ್ಷೇತ್ರ ಎಲ್ಲ ಕ್ಷೇತ್ರಗಳು ಕೂಡ ತನ್ನದೇ ಆಗಿರತಕ್ಕಂಥ ಕೊಡುಗೆಯನ್ನು ನೀಡಿ ಇಂದು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಇದರ ವತಿಯಿಂದ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ ಶ್ರೀಯುತ ಅಕ್ಷಯ್ ಕೆಸಿ ಸಂಸ್ಥಾಪಕರು ಕೆವಿಜಿ ಸ್ಪೋರ್ಟ್ಸ್ ಅಕಾಡೆಮಿ. ಶಾಲು ಹೊದಿಸಿ ಹಾರವನ್ನು ಹಾಕಿ ಫಲಪುಷ್ಪವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ಇಲ್ಲಿ ಗೌರವಿಸ್ತಾ ಇದ್ದಾರೆ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಇದರ ವತಿಯಿಂದ ಶ್ರೀಯುತ ಬಿ.ಕೆ. ಮಾಧವಗೌಡ ರಾಷ್ಟ್ರೀಯ ಕ್ರೀಡಾ ತರಬೇತುದಾರರು ಹಾಗೆಯೇ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಅತಿಥಿಗಳು ಈ ಒಂದು ಸುಂದರ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನದಾದಂತಹ ಕೊಡುಗೆಯನ್ನು ನೀಡಿದಂತಹ ಓರ್ವ ವ್ಯಕ್ತಿಗೆ ಇದೀಗ ಸನ್ಮಾನ. ಮುಂದೆ ವೇದಿಕೆಯಲ್ಲಿರತಕ್ಕಂತಹ ಅಕ್ಷಯ್ ಕೆಸಿ ಇವರಿಗೆ ಸನ್ಮಾನವನ್ನು ಮಾಡಿದಂತಹ ಸನ್ಮಾನಿತರ ಮಾತು ಶ್ರೀಯುತ ಬಿ.ಕೆ. ಮಾಧವ ರಾಷ್ಟ್ರೀಯ ಕ್ರೀಡಾ ತರಬೇತುದಾರರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಕ್ರಿಕೆಟ್ ಪಂದ್ಯಾಟದ ಸಮಾರೋಪ ಸಮಾರಂಭದ ಅಧ್ಯಕ್ಷರೇ, ಸನ್ಮಾನಿತರಾದ ಅಕ್ಷಯ್ ಕೆಸಿ ಅವರೇ, ಹಿರಿಯರಾದ ನಿತ್ಯಣ್ಣನವರೇ ಹಾಗೂ ವೇದಿಕೆಯಲ್ಲಿ ಆಸೀನದ ಎಲ್ಲ ಗಣ್ಯ ಅತಿಥಿಗಳೇ, ಕ್ರೀಡಾ ಪಟುಗಳೇ ಹಾಗೂ ಕ್ರೀಡಾ ಪ್ರೇಮಿಗಳೇ, ಕ್ರೀಡಾ ಪ್ರೋತ್ಸಾಹಕರೇ, ಬಹಳ ಸಂತೋಷದ ಕ್ಷಣದಲ್ಲಿ ನಾವಿದ್ದೇವೆ. ನನಗೆ ವಿನ್ಯಾಸ್ ಫೋನ್ ಮಾಡಿ ಹೇಳಿದಾಗ ಆಶ್ಚರ್ಯ ಆಯಿತು. ಅಕ್ಷಯ್ ಕೆಸಿ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಉಂಟು ಸರ್, ನೀವು ಬರಬೇಕು ಅಂತ. ಅಕ್ಷಯ್ ಕೆಸಿ ಅವರಿಗೆ ಸನ್ಮಾನ ಮಾಡುವಷ್ಟು ದೊಡ್ಡ ಜನ ನಾನು ಆಗಿದ್ದೇನೋ ಅಂತ ಕೇಳಿದೆ ಅವನಿಗೆ. ನೀವು ನಮ್ಮ ಗುರುಗಳು ಸರ್, ನೀವು ಬರಬೇಕು ಅಂತ ಹೇಳಿದೆ. ಆದ ಕಾರಣ ಸುಮಾರು 20 ವರ್ಷ ಮೊದಲು ವಿನ್ಯಾಸ್ ನನ್ನ ತರಬೇತಿ ಪಡೆದವನು ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ
ಕಬಡ್ಡಿ ತಂಡದಲ್ಲಿ. ಈ ನಿಟ್ಟಿನಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸುಮಾರು 40 ವರ್ಷದಿಂದ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ನಿಮ್ಮ ಎದುರು ಕುಳಿತುಕೊಂಡಿದ್ದಾರೆ ನಿತ್ಯಣ್ಣ ಮತ್ತು ನಾವು ತುಂಬ ಸಲ ಒಟ್ಟಿಗೆ ಕಬಡ್ಡಿ ಆಡಿದವರು. ಆದ ಕಾರಣ ಈ ಗುತ್ತಿಗಾರಿನಲ್ಲಿ ಎಷ್ಟೋ ಸಲ ಕಬಡ್ಡಿ ಆಡಿದ್ದೇವೆ, ಎಷ್ಟೋ ಸಲ ಕಬಡ್ಡಿ ಮ್ಯಾಚನ್ನು ನಡೆಸಿದ್ದೇವೆ. ಈ ಪರಿಸರದಲ್ಲಿ ನಾವೇನು ಅಪರಿಚಿತರಲ್ಲ, ಎಲ್ರಿಗೂ ಪರಿಚಿತರೇ. ತುಂಬ ಜನ ನಮ್ಮ ಶಿಷ್ಯಂದಿರಿದ್ದಾರೆ, ಕಬಡ್ಡಿ ಆಟಗಾರರು, ಯುವಕರು ಹಾಗೂ ಯುವತಿಯರು. ಈ ನಿಟ್ಟಿನಲ್ಲಿ ನಾವು ಅಕ್ಷಯ್ ಅವರಿಗೆ ಸನ್ಮಾನ ಮಾಡುವುದು ನನ್ನೊಂದು ಸೌಭಾಗ್ಯ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡಾಪಟುಗಳು ಬೆಳಿಬೇಕಿದ್ರೆ ಖಂಡಿತವಾಗಿ ಸ್ಪೋರ್ಟ್ಸ್ ಪ್ರಮೋಟರ್ಸ್ ಬೇಕು. ನಮ್ಮ ಟೈಮಲ್ಲಿ ನಿತ್ಯಣ್ಣ ಒಮ್ಮೊಮ್ಮೆ ಮಾತಾಡುವಾಗ ಹೇಳಿಕೊಂಡು ಭಾಷಣ ಮಾಡುವಾಗ ಆ ಟೈಮಲ್ಲಿ ಎಲ್ಲಿಯಾದರೂ ಪ್ರೋ ಕಬಡ್ಡಿ ಇದ್ದಿದ್ರೆ ಮಾಧವಣ್ಣ ಖಂಡಿತ ಪ್ರೋ ಕಬಡ್ಡಿ ಆಟಗಾರ ಆಗ್ತಿದ್ರು ಅಂತ ಹೆಮ್ಮೆ ಅನಿಸ್ತಾ ಇದೆ ನಮಗೆ. ಯಾಕಂದರೆ ನಾವೇನು 80 kg ಬಾಡಿ ವೆಯ್ಟಲ್ಲಿ ಇರಲಿಲ್ಲ, 64-65 kg ಬಾಡಿ ವೆಯ್ಟಲ್ಲಿ ಇದ್ದು ಅತ್ಯುತ್ತಮ ಆಟವನ್ನು ಆಗ ಆಡ್ತಿದ್ದೆವು. ರಾಷ್ಟ್ರಮಟ್ಟದಲ್ಲಿ ಆಡಿದ್ದೆವು, ರಾಷ್ಟ್ರಮಟ್ಟದ ತರಬೇತುದಾರರಾದೆವು. ನಮ್ಮ ಶಿಷ್ಯರೇ, ನಮಗೆ ಬಹಳ ಸಂತೋಷ ಆಗ್ತದೆ. ಪ್ರಶಾಂತ್ ರೈ, ಸುಕೇಶ್ ಹೆಗಡೆ, ಸಚಿನ್ ಸುವರ್ಣ ಆ್ಯಂಡ್ ಮಮತಾ ಪೂಜಾರಿ, ಇವರು 4 ಜನ ಕೂಡ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ತರಬೇತುದಾರನಾಗಿದ್ದಾಗ ನನ್ನ ತರಬೇತಿ ಪಡೆದಂಥ ಶಿಷ್ಯರು. ಈಗಲೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತೇವೆ. ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅದರ ಜೊತೆಗೆ ನೀವು ಇತ್ತೀಚೆಗೆ ಸರ್ ತಮಿಳ್ ತಲೆವಾಸನ ಕೋಚ್ ಅಶನ್ ಕುಮಾರ್ ಅಂತ ಬಂದಿರಲ್ಲ, ಅವರು ಕೂಡ ಆರ್ಮಿಯಲ್ಲಿರುವಾಗ ನನ್ನ ಶಿಷ್ಯ. ಈಸ್ ಎ ಅರ್ಜುನ್ ಅವಾರ್ಡಿ ಆ್ಯಂಡ್ ದ್ರೋಣಾಚಾರ್ಯ ಅವಾರ್ಡ್. ಈಗಲೂ ಕೂಡ ಮೆಸೇಜ್ ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅದೇ ಈ ಕ್ರೀಡಾ ಕ್ಷೇತ್ರದ ಸಂಬಂಧ ಇದೆ ಅಲ್ಲ, ಅದ್ಭುತ. ಖಂಡಿತವಾಗಿ ಯಾವಾಗ ನಾವು ಕ್ರೀಡಾಂಗಣವನ್ನು ಪ್ರವೇಶಿಸ್ತೇವೆ ಎಲ್ಲ ದುಃಖ ದುಮ್ಮನ ದೂರ ಆಗಿಬಿಡ್ತೇವೆ, ಯಾವುದೇ ನೆನಪಿರುವುದಿಲ್ಲ. ನಿರಂತರವಾಗಿ ಈಗಲೂ ಕೂಡ ನಾನು ತರಬೇತಿಯಲ್ಲಿ ತರಬೇತಿ ಕೊಡ್ತಾ ಇರ್ತೇನೆ, ತರಬೇತಿಯಲ್ಲಿ ಭಾಗವಹಿಸ್ತೇನೆ. ಈ ಶಾಲಾ ಮಕ್ಕಳು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಡಿಗ್ರಿ ಮಕ್ಕಳವರೆಗೆ ನಾವು ತರಬೇತಿಯನ್ನು ಮಾಡಿದ್ದೇವೆ, ಕೊಡ್ತಾ ಇದ್ದೇವೆ ಕೂಡ. ಆದರೆ ಯಾವಾಗ ನಮಗೆ ಕ್ರೀಡೆಯಲ್ಲಿ ಅಕ್ಷಯರಂಥವರು, ನಿತ್ಯಣ್ಣನಂಥ ಪ್ರೋತ್ಸಾಹಕರು, ಪ್ರಮೋಟರ್ಸ್ ಇಲ್ಲ ಇದ್ದರೆ ಖಂಡಿತ ಕ್ರೀಡೆ ಬೆಳೆಯುವುದಿಲ್ಲ. ಕ್ರಿಕೆಟಿಗಂತೂ ಅತ್ಯುತ್ತಮ ಸ್ಪಾನ್ಸರ್ಗಳು ಸಿಗ್ತಾರೆ. ಈಗ ಈ ಪ್ರೋ ಕಬಡ್ಡಿ ಬಂದ ನಂತರ ಕಬಡ್ಡಿ ಸ್ವಲ್ಪ ಬೆಳವಣಿಗೆ ಬಂತು, ಕಬಡ್ಡಿ ಆಟಗಾರರಿಗೆ ಗೌರವ ಬಂತು, ಸ್ವಲ್ಪ ಫೈನಾನ್ಷಿಯಲಿ ಆರ್ಥಿಕವಾಗಿ ಕಬಡ್ಡಿ ಆಟಗಾರರು ಉತ್ತಮ ಸ್ಥಿತಿಯನ್ನು ಫಲಿಸಿದ್ದಾರೆ. 2011-12ರಲ್ಲಿ ನಾವು ಅಜ್ಮೇರಲ್ಲಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಕಬಡ್ಡಿ ಆಡುವಾಗ ಮಂಗಳೂರು ವಿಶ್ವವಿದ್ಯಾನಿಲಯ 3rd ಪ್ಲೇಸ್ ಹೊಡಿತು. ಅದರ ನಂತರ ಈವರೆಗೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಮೆನ್ ಕಬಡ್ಡಿ ಟೀಮಿಗೆ ಪ್ಲೇಸ್ ಬರಲಿಲ್ಲ. ಆವಾಗ 3rd ಪ್ಲೇಸ್ ಬ್ರೌನ್ಸ್ ಮೆಡಲ್ ಬಂದಂಥ ಟೀಮಿನ 5 ಆಟಗಾರರಿಗೆ ವಿಜಯ ಬ್ಯಾಂಕ್ನವರು ಅಪಾಯಿಂಟ್ಮೆಂಟ್ ಕೊಟ್ಟರು. ಇದೇ ಸುಕೇಶ್ ಹೆಗಡೆ, ಸಚಿನ್ ಸುವರ್ಣ, ದಿವೇಶ್, ರೋಹಿತ್ ಮಾರ್ಲಾ ಮತ್ತು ಇಸಾಕ್ ಫ್ರಮ್ ಮರ್ದಾಳ, ಇಷ್ಟು ಹುಡುಗರು 5 ಜನ ಆವಾಗ ಅಪಾಯಿಂಟ್ಮೆಂಟ್ ಆಯಿತು. ಈಗ ಇತ್ತೀಚಿನ ದಿನಗಳಲ್ಲಿ ನಮಗೆ ಕ್ರೀಡಾ ಕ್ಷೇತ್ರದಲ್ಲಿ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆಗಲಿ ಯಾವುದಾಗಲಿ ಪೊಲೀಸ್ ಟೀಮಲ್ಲಿ KSP ಅವರು ಕಬಡ್ಡಿಯಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಿದ್ರು, ಅದು ಸ್ಟಾಪ್ ಮಾಡಿದರು. ಮಂಗಳೂರಲ್ಲಿ ಅಂತೂ ಮೊದಲು NMPT ಅವರೊಂದು ಟೀಮ್ ಮಾಡ್ತಾ ಇದ್ರು, ಅದು ಸ್ಟಾಪ್ ಆಯಿತು. ಕ್ರೀಡಾಪಟುಗಳು ನಾವು ಬೆಳೆಸಿದ್ರು ಕೂಡ ನಮಗೆ ಯಾವಾಗ ಅವರಿಗೆ ಉದ್ಯೋಗ ಸಿಕ್ಕುವುದಿಲ್ಲ, ಖಂಡಿತವಾಗಿಯೂ ತಮ್ಮ ಜೀವನ ನಡೆಸಲಿಕ್ಕೆ ಆಗಿದ್ದಿಲ್ಲ. ಒಂದು ಹಂತದವರೆಗೆ ಸುಮಾರು 30 ವರ್ಷದವರೆಗೆ ಅವರು ತಮ್ಮ ಪರ್ಫಾರ್ಮೆನ್ಸ್ ತೋರಿಸ್ಬೋದು, 35ರವರೆಗೆ. ಅದರ ನಂತರ ತಮ್ಮ ಜೀವನವನ್ನು ಸಾಧಿಸಬೇಕಲ್ಲ. ಆದ ಕಾರಣ ಸರ್ಕಾರವು ಅಥವಾ ಸಂಘ ಸಂಸ್ಥೆಗಳು ಅಥವಾ ದೊಡ್ಡ ಪಬ್ಲಿಕ್ ಎಂಟರ್ಪ್ರೈಸಸ್ಗಳು ಉದ್ಯೋಗ ಯಾವಾಗ ನೀಡ್ತಾರೆ ಹಾಗಿದ್ರೆ ಮಾತ್ರ ಆಗ್ತದೆ. ಈಗ ಅಕ್ಷಯ್ ಅವರು ಆ ಒಂದು ಸ್ಟೆಪ್ ಅನ್ನ ತಗೊಂಡಿದ್ದಾರೆ, ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಲ್ಲಿ ಕ್ರೀಡಾ ಅಕಾಡೆಮಿಯನ್ನು ಪ್ರಾರಂಭಿಸಿದ್ದಾರೆ. ನಮ್ಮ ಶಿಷ್ಯನೇ ನಾಗರಾಜ್ ಅಲ್ಲಿ ತರಬೇತುದಾರನಾಗಿದ್ದಾನೆ, ಈಗ NS ಮಾಡ್ತಾ ಇದ್ದಾರೆ. ನಾವು ಕೂಡ ಫ್ರಮ್ ದ ಬಿಗಿನಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಕೂಡ ನಾವು ಅಲ್ಲಿ ಸ್ಟಾರ್ಟ್ ಮಾಡಿದವರೇ. ನಾವು ಕ್ರೀಡಾ ಅವರ ಅಕಾಡೆಮಿ ಸ್ಟಾರ್ಟ್ ಆಗುವಾಗ ತರಬೇತಿಯನ್ನ ಕ್ಯಾಂಪನ್ನು ಮಾಡಿ ಆಯ್ಕೆಗೆ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಖಂಡಿತವಾಗಿ ಪ್ರತಿಭೆಗಳಿಗೆ ಹೊರತೆ ಇಲ್ಲ. ಆಳ್ವಾಸಲ್ಲಿರುವಂಥ ಮ್ಯಾಕ್ಸಿಮಮ್ ಅಥ್ಲೆಟ್ಸ್ ಮತ್ತು ಇತರ ಆಟಗಾರರು ಸುಳ್ಯ ಮತ್ತು ಪುತ್ತೂರು ತಾಲೂಕಿನವರು ಮ್ಯಾಕ್ಸಿಮಮ್. ಯಾಕಂದರೆ ನಾನು ಆಳ್ವಾಸ್ಗೆ ನಿರಂತರವಾಗಿ ಯಾವುದೇ ತರಬೇತಿ ಶಿಬಿರ ಅಥವಾ ಅದು ಕಾಂಪಿಟೇಷನ್ ಇದ್ದರೆ ಹೋಗ್ತೇವೆ ನಾವು. ಅಲ್ಲಿ ನಮ್ಮ ಊರಿನವರೇ ಆದ ರಾಧಾಕೃಷ್ಣ HB, ಈಸ್ ಎ ಮಾಸ್ಟರ್ ಡಿಗ್ರಿ ಇನ್ ಅಥ್ಲೆಟಿಕ್ಸ್. ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾರೂ ಇಲ್ಲ, ಕರ್ನಾಟಕದಲ್ಲಿ 2 ಇದ್ದಾರೆ ಮಾಸ್ಟರ್ ಡಿಗ್ರಿ NIS ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿದವರು.
ಆದ ಕಾರಣ ಅವರು ಅತ್ಯುತ್ತಮ ತರಬೇತುದಾರ ರಾಧಾಕೃಷ್ಣ. ಯಾವುದೇ ನಿಮ್ಮನ್ನು ಅವರನ್ನು ನೋಡಿದಾಗ ನಮಗೆ ಅನಿಸುವುದಿಲ್ಲ, ಆದರೆ ಅತ್ಯುತ್ತಮ ತರಬೇತುದಾರರಾಗಿ ಹೆಸರನ್ನು ಛಾಪನ್ನು ಮೂಡಿಸಿದ್ದಾರೆ. ನಾಡಾ ನ್ಯಾಷನಲ್ ಡೋಪಿಂಗ್ ಅಥಾರಿಟಿಯ ಮೆಂಬರ್ ಕೂಡ ಹೌದು, ಅತ್ಯುತ್ತಮ ಕ್ವಾಲಿಫೈಡ್ ಆಫೀಷಿಯಲ್. ಆದ ಕಾರಣ ಈ ಊರಿನಲ್ಲಿ, ಈ ಪರಿಸರದಲ್ಲಿ ನಮಗೆ ಕ್ರೀಡಾಪತಿಗಳಿಗೆ, ತರಬೇತುದಾರರಿಗೆ ಏನು ಕೊರತೆ ಇಲ್ಲ. ನಮಗೆ ಮುಖ್ಯವಾಗಿ ಬೇಕಾದಂಥ ಪ್ರೋತ್ಸಾಹಕರು, ಕ್ರೀಡಾ ಪ್ರಮೋಟರ್ಸ್. ಈ ನಿಟ್ಟಿನಲ್ಲಿ ನೀವು ವೀರಭಾರತಿ ಕ್ರೀಡಾ ಸ್ಪೋರ್ಟ್ಸ್ ಕ್ಲಬ್ನವರು ಬಹಳ ಉತ್ತಮ ಒಂದು ಕೆಲಸ ಮಾಡಿದ್ದೀರಿ. ಅಕ್ಷಯ್ ಅವರಿಗೆ ಸನ್ಮಾನ ಮಾಡಿದ್ದೀರಿ. ಇನ್ನು ಕೂಡ ಅವರ ಅಕಾಡೆಮಿಯಲ್ಲಿ ನಮ್ಮ ಊರಿನ, ನಮ್ಮ ಪರಿಸರದ ಕ್ರೀಡಾ ಪ್ರತಿಭೆಗಳು ಮೇಲಕ್ಕೆ ಬರಲಿ. ನಾನೀಗ ಮಾತಾಡೋರು ಹೇಳಿದರು, ನಮಗೆ ಇನ್ನೊಂದು 3-4 ತರಬೇತುದಾರರು ಬೇಕು ಮಾಧವಣ್ಣ, ನೀವೆಲ್ಲ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಇದು ಮಾಡಿ ಅಂತ. ಆದ ಕಾರಣ ನಾವು ಖಂಡಿತವಾಗಿಯೂ ಸರ್ ನಿಮಗೆ ಈ ನಿಟ್ಟಲ್ಲಿ ನಿಮಗೆ ಸಹಾಯವನ್ನು ಮಾಡ್ತೇವೆ. ಪ್ಲತ್ತು NMCಯಲ್ಲಿ ನಾನು 1994 ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದಾಗ ಒಂದು ತರಬೇತಿಯನ್ನು ಮಾಡಿದೆ. ಅತ್ಯುತ್ತಮ ಒಂದು ಕಬಡ್ಡಿ ಟೀಮ್ ಆಯಿತು. ಉದಯ್ ಕುಮಾರ್, ನಮ್ಮ ಉದಯ, ಐವರ್ನಾಡ್, ಸುನಿಲ್ ರೈ ಅವರೆಲ್ಲ ಇದ್ದಾಗ ಅಂತ ಅತ್ಯುತ್ತಮ ಟೀಮ್ ನಾವು NMCಯಲ್ಲಿ ಮಾಡಿದ್ದೇವೆ. ಆ ಟೈಮಲ್ಲಿ ನಾನು ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದದಷ್ಟೇ ಆಗ. ಆದ ಕಾರಣ ಆವಾಗಿನಿಂದಲೂ ಕೂಡ NMCಯಲ್ಲಿ ಉತ್ತಮ ಕ್ರೀಡಾ ಒಂದು ಬ್ಯಾಕ್ಗ್ರೌಂಡ್ ಇದೆ, ಉತ್ತಮ ಟೀಮ್ ಆಗ್ತದೆ, ಒಳ್ಳೆ ವೇಟ್ ಲಿಫ್ಟರ್ಸ್ಗಳಾಗಿದ್ದಾರೆ. ಮತ್ತು ಇಲ್ಲಿನ ಮಾಯಲಪ್ಪರೇ ಇದ್ದರು, ಅವರು ಆಲ್ ಇಂಡಿಯಾ ಯೂನಿವರ್ಸಿಟಿ ಕ್ರಾಸ್ ಕಂಟ್ರಿ ಎಲ್ಲ 10,000 ಮೀಟರಲ್ಲಿ ಮೆಡಲ್ ಮಾಡಿದವರು. ಇಂಥ ಪ್ರತಿಭೆಗಳು ಇಲ್ಲಿ ಈ ಊರಿನಲ್ಲಿದ್ದಾರೆ. ಅವರ ಪ್ರೋತ್ಸಾಹ ಸಿಕ್ಕಲಿ, ಅವರ ಅಕಾಡೆಮಿ ಇನ್ನೂ ಕೂಡ ಉತ್ತುಂಗಕ್ಕೆ ಏರಲಿ. ನಮ್ಮ ಊರಿನ ಕ್ರೀಡಾ ಪ್ರತಿಭೆಗಳು ರಾಷ್ಟ್ರಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆರಗಲಿ. ಸರ್, ನಿಮ್ಮ ಅಕಾಡೆಮಿ ಬಹಳ ಉತ್ತಮ ಕೆಲಸವನ್ನು ಮಾಡಿ ಉತ್ತಮ ಕ್ರೀಡಾ ಪ್ರತಿಭೆಗಳನ್ನು ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕೊಡುಗೆಯಾಗಿ ನೀಡುವ ಕಾರ್ಯವನ್ನು ನೀವು ಮಾಡಿ ಅಂತ ಹೇಳ್ತಾ, ನಮ್ಮಿಂದ ಆಗುವ ಸಹಕಾರ ಖಂಡಿತವಾಗಿ ನಿರಂತರವಾಗಿ ನಿಮಗೆ ಇದೆ. ಅದರ ಜೊತೆಗೆ ವೀರಮಾರುತಿಯವರು ನನ್ನನ್ನು ಪ್ರೀತಿಯಿಂದ ಕರೆದು ಈ ಸನ್ಮಾನ ಮಾಡಿಸಿದ ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ, ಅದರ ಜೊತೆಗೆ ನಾವು ಮತ್ತೊಂದು ವಿಷಯ ಹೇಳುವುದಾದ್ರೆ, ನಮ್ಮ ಇಲ್ಲಿನ ಈ ಯಂಗ್ಸ್ಟರ್ಸ್ ಸ್ವಲ್ಪ ಡಿಫೆನ್ಸ್ ಸೈಡ್ಗೆ, ನಮ್ಮ ಆರ್ಮಿ, ಏರ್ಫೋರ್ಸು, ನೇವಿ ಈ ಸೈಡ್ಗೆ ಸ್ವಲ್ಪ ನೀವು ಮುಖ ಮಾಡಿ. ಎಲ್ಲ ನಾವು ಊರಿನಲ್ಲೇ ಕೆಲಸ ಮಾಡಿದರೆ ಆಗೋದಿಲ್ಲ. ಉತ್ತಮ ದೇಹದಾಡಿ ಇರುವಂಥ ಮಕ್ಕಳು ನಮ್ಮಲ್ಲಿದ್ದಾರೆ, ಉತ್ತಮ ಕ್ರೀಡಾಪಟುಗಳಿದ್ದೀರಾ. ತಾವು ಮಿಲಿಟರಿಗೆ ಸೇರಲಿಕ್ಕೆ ಪ್ರಯತ್ನ ಪಡಿ. ಡಿಗ್ರಿ ಆದವರು, ಇಂಜಿನಿಯರಿಂಗ್ ಆದವರು ಅಧಿಕಾರಿಗಳಾಗಲಿಕ್ಕೆ ಪ್ರಯತ್ನ ಪಡಿ. ನಮ್ಮಲ್ಲಿ ಕೊರತೆ ಇದೆ. ನಾವು ಕಾಂಪಿಟೇಟಿವ್ ಎಕ್ಸಾಮಿಗೆ ಬರೆಯೋದು ಬಹಳ ಕಡಿಮೆ, ಅದಕ್ಕೆ ಅಟೆಂಡ್ ಆಗೋದಿಲ್ಲ. ನನ್ನ ಮಗ ಏರ್ಫೋರ್ಸಲ್ಲಿ ಇಂಜಿನಿಯರಿಂಗ್ ಆದಮೇಲೆ ಏರ್ಫೋರ್ಸಲ್ಲಿ ಅಧಿಕಾರಿ ಆಗಿದ್ದಾನೆ, ಸುಮಾರು 9 ವರ್ಷ ಆಯಿತು. ಇತ್ತೀಚೆಗೆ ನಮ್ಮ ಪಂಜದ ಒಂದು ಹುಡುಗಿ AFCAT ಎಕ್ಸಾಮ್ ಕ್ಲಿಯರ್ ಆಗಿದ್ದಾಳೆ ಸರ್. ನೆಕ್ಸ್ಟ್ ಮಂತ್ ಅವಳಿಗೆ SSB ಬೋರ್ಡ್ ಇದೆ. ದಾಮೋದರ್ ಪಲ್ಲೋಡಿ ಅಂತ ex-BSFನವರ ಮಗಳು. ಶಿ ಇಸ್ ಕ್ಲಿಯರ್ AFCAT ಎಕ್ಸಾಮ್, SSB ಬೋರ್ಡ್ ನೆಕ್ಸ್ಟ್ ಮಂತ್ ಇದೆ. ಅದರ ಜೊತೆಗೆ ನಮ್ಮ ಈ ಪರಿಸರದಿಂದ ಉತ್ತಮ ನಮ್ಮ JE ಅವರ ಮಗ ಕೂಡ NDA ಎಕ್ಸಾಮ್ ಕ್ಲಿಯರ್ ಆಗಿದ್ದ. ನಮ್ಮೊಂದಿಗೆ ಸಂಪರ್ಕದಲ್ಲಿ ಇದ್ದರು. ಅವರು ಏನು ಮಾಡೋದು ಅಂತೇಳಿ, ನಾನು ಕೂಡ ಅವರು ಅತ್ಯುತ್ತಮ ಟ್ಯಾಲೆಂಟೆಡ್ ಹುಡುಗ. ಆದ ಕಾರಣ ನಾನು ನನ್ನ ಮಗನ ಜೊತೆ ಡಿಸ್ಕಸ್ ಮಾಡಾಗ ಅವನು ಹೇಳಿದ, ನೋಡಿ ಡ್ಯಾಡಿ, ಅವನು ಈಸ್ ಸೂಪರ್ ಇಂಟೆಲಿಜೆಂಟ್, ಹಿ ಶುಡ್ ಟ್ರೈ ಫಾರ್ IAS, IFS ಅವರು ICS ಅಂಥದಕ್ಕೆ ಅವನು ಪ್ರಯತ್ನ ಪಡಲಿ. ಆರ್ಮಿ ಆಫೀಸರ್ಸ್ ಆಗಲಿಕ್ಕೆ, ಡಿಫೆನ್ಸ್ ಆಫೀಸರ್ಸ್ ಆಲ್ಸೋ ಇಟ್ಸ್ ಎ ಗುಡ್. ಆದ ಕಾರಣ ಅವನು ಅಂತ IAS, IFS, IPSಗೆ ಅದಕ್ಕೆ ಪ್ರಯತ್ನ ಪಡಲಿ ಅಂತ ಅವನೊಂದು ಮಾತು ನನಗೆ ಹೇಳಿದೆ. ಆ ಮಾತನ್ನೇ ನಾನು ಗೋಪಾಲ್ರಿಗೆ ಕೂಡ ಹೇಳಿದೆ. ಆದ ಕಾರಣ ಇಂಥ ಪ್ರತಿಭೆಗಳು ನಮ್ಮ ಊರಲ್ಲಿದ್ದಾರೆ, ಅದನ್ನು ನಾವು ಪ್ರೋತ್ಸಾಹಿಸೋಣ. ಎಲ್ಲ ವೇದಿಕೆಯಲ್ಲಿರುವಂಥ ಹಿರಿಯರು, ಗಣ್ಯರು, ಎಲ್ಲರೂ ಕ್ರೀಡಾ ಪ್ರೋತ್ಸಾಹಕರು, ಇವರ ಸಹಕಾರ ಬೇಕು. ಅಕ್ಷಯಣ್ಣನ ಈ ಹೆಜ್ಜೆ ಕ್ರೀಡಾ ಅಕಾಡೆಮಿ ಸ್ಥಾಪನೆ ಅತ್ಯುತ್ತಮ ಉತ್ತುಂಗಕ್ಕೆ ಏರಲಿ, ನಮ್ಮ ಊರಿಗೆ ಹೆಸರನ್ನು ತನ್ನಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟೆ ನಿಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ರಾಷ್ಟ್ರೀಯ ಕ್ರೀಡಾ ತರಬೇತುದಾರರಾಗಿರತಕ್ಕಂಥ ಶ್ರೀ BK ಮಾಧವ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಈ ವೇದಿಕೆಯಲ್ಲಿ ಇಂದು ಸನ್ಮಾನವನ್ನ ಸ್ವೀಕರಿಸಿದಂತಹ ಶ್ರೀಯುತ ಅಕ್ಷಯ್ KC, ಸಂಸ್ಥಾಪಕರು KVG ಸ್ಪೋರ್ಟ್ಸ್ ಅಕಾಡೆಮಿ, ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಕ್ರೀಡಾ ಅಭಿಮಾನಿಗಳೇ, ಮೊದಲನೇದಾಗಿ ವೀರಮಾರುತಿ ಬಗ್ಗೆ ಒಂದೆರಡು ಹೇಳಬೇಕಾಗಿದೆ. ಯಾಕೆ ಅಂತ ಹೇಳಿದರೆ, ನನಗೆ
ಸಾಧಾರಣ 2018 ಇಲ್ಲ 19ರಲ್ಲಿ ನನಗೆ ವೀರಮಾರುತಿ ಬಗ್ಗೆ ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ದು. ಅಲ್ಲಿ ತನಕ ನನಗೆ ಈ ಥರ ಒಂದು ತಂಡ ಇದೆ ಇಲ್ಲ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಆದರೆ ಯಾರೇ ಕೇಳಿದ್ರು ನನಗೆ ಅವಾಗ ನಿಮಗೆಲ್ಲ ನೆನಪಿರ್ಬೋದು, ಎಷ್ಟು ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ರು ಗೊತ್ತಿಲ್ಲ. ಆ ಟೈಮಲ್ಲಿ ನಾವೊಂದು ಸುಳ್ಯದಲ್ಲಿ ಮ್ಯಾರಥಾನ್ ಮಾಡಿದ್ವಿ. ಆ ಮ್ಯಾರಥಾನ್ ಮಾಡಬೇಕಾದ್ರೆ ನಮಗೆ ಸುಮಾರಷ್ಟು ಬೇರೆ ಬೇರೆ ಕಡೆಯಿಂದ ನಾವು ವಾಲಂಟಿಯರ್ಸಿಗೆ ಎಲ್ಲರೂ ಇದು ಮಾಡಿದ್ವಿ. ಆ ಟೈಮಲ್ಲಿ ನಾವು ನಮ್ಮ ಕಾಲೇಜ್ ಮಕ್ಕಳನ್ನು ಸೇರಿಸಿಕೊಂಡು ಸುಮಾರು ವಾಲಂಟಿಯರಿಂಗ್ ಇದು ಮಾಡಿದ್ದೆವು. ಆದರೆ ಕೆಲವೊಂದು ಇಷ್ಟು ದೊಡ್ಡ ಒಂದು ಮ್ಯಾರಥಾನ್ ಮಾಡಬೇಕಾದ್ರೆ ಅದರಲ್ಲಿ ಸುಮಾರಷ್ಟು ಲಾಜಿಸ್ಟಿಕಲ್ ಪ್ರಾಬ್ಲಮ್ಸ್ಗಳು ಬರ್ತವೆ. ಈಗ ಊಟ ಕೊಡುವಂಥದ್ದು ಇರ್ಬೋದು, ಅಷ್ಟು ಜನಸಂಖ್ಯೆ ಬರಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಯಾರಿಗಿರಲಿಲ್ಲ. ಆಗ ನನಗೆ ಅತ್ಯಂತ ಉಪಕಾರ ಮಾಡಿದವರು ಅಂತ ಹೇಳಿದ್ರೆ ವೀರಮಾರುತಿ ತಂಡ. ಅದಕ್ಕೆ ಅದಷ್ಟೇ ಅಲ್ಲ, ಪ್ರತಿ ಸತಿ ನಾನು ಏನೇ ಇದು ಮಾಡಿದ್ರು ನನಗೆ ಅದಾದ್ಮೇಲಿಂದ ಪ್ರತಿಯೊಂದು ಯಾವುದೇ ಒಂದು ನನ್ನ ಫಿಸಿಕಲ್ ಡೈರೆಕ್ಟರ್ಸ್ ಸುಮಾರು ಜನರ ಹತ್ರ ನಾವು ಮಾತಾಡಬೇಕಾದ್ರೆ ನಮಗೆ ಈ ಭಾಗದಲ್ಲಿ ಒಂದು ತಂಡ ಇದೆ ವೀರಮಾರುತಿ, ಅವರ ಕೆಲಸ ಮಾಡುವ ರೀತಿ, ಅವರ ಒಗ್ಗಟ್ಟು ನೀವು ನೋಡಬೇಕು ಸರ್ ಅಂತ ಹೇಳ್ಕೊಂಡೇ ಇದ್ದವರು. ಹಾಗಾಗಿ ಒಂದ್ಸತಿ ನನಗೆಲ್ಲ ನಿಮ್ಮ ತಂಡದವರು ಯಾರ್ಯಾರು ಇದ್ದಾರೆ ಒಮ್ಮೆ ಎದ್ದು ನಿಲ್ಲಿ, ನಿಮಗೆ ಜೋರಾದ ಚಪ್ಪಾಳೆ ಎಲ್ಲರೂ ಹೊಡಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಈ ತಂಡಕ್ಕಿರುವಂತ ಹೆಸರು ಈಗ ಸದ್ಯಕ್ಕೆ ನಮ್ಮ ಸುಳ್ಯ ಈ ಕ್ಷೇತ್ರದಲ್ಲಿ ಯಾವ ನಿಮಗಿರುವಂತ ಹೆಸರಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಅದಲ್ಲದೆ ಮಾಧವಣ್ಣ ಹೇಳಿದ್ರು ನಾನಿಷ್ಟು ದೊಡ್ಡ ಜನ ಆಗಿದ್ದೇನೆ ಅಕ್ಷಯ್ ಅವರಿಗೆ ಇದು ಮಾಡ್ಲಿಕ್ಕೆ ಅಂತೇಳಿ. ಸರ್, ಖಂಡಿತ ಇದು ನನ್ನ ಭಾಗ್ಯ, ನಿಮ್ಮ ಕೈಯಿಂದ ನನಗೊಂದು ಸನ್ಮಾನ ಮಾಡಿಸಿಕೊಂಡದಕ್ಕೆ ಹಾಗೂ ಮಾಡಿದ್ದಕ್ಕೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳಿಬಿಟ್ರು, ನಾನು ಸ್ಪೋರ್ಟ್ಸ್ ಅಕಾಡೆಮಿ ಶುರು ಮಾಡಬೇಕಾದ್ರೆ ನಮ್ಮ ಮೊದಲ ಕ್ಯಾಂಪ್ ಕಬಡ್ಡಿಯಿಂದ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಕಬಡ್ಡಿ ಶುರು ಮಾಡಬೇಕಾದ್ರೆ ನಮ್ಮ ಮೊದಲ ಕ್ಯಾಂಪ್ ಮಾಡಬೇಕಾದ್ರೆ ಯಾರು ಅದಕ್ಕೆ ತರಬೇತಿದಾರರಾಗಬೇಕು ಅಂತ ಕೇಳಿದಾಗ ಎಲ್ಲರ ಇದರಿಂದ ನನಗೆ ಸಜೆಷನ್ ಬಂದದ್ದು BK ಮಾಧವಣ್ಣ. ಅವರ ಪರಿಚಯ ಕೂಡ ನನಗೆ ಅದೇ ರೀತಿಯಲ್ಲಿ ನನಗೆ ಆದ್ದು. ಸೊ ಹಾಗಾಗಿ ನಿಮ್ಮಲ್ಲಿರುವ ಎಕ್ಸ್ಪೀರಿಯನ್ಸ್ ಮತ್ತೆ ನೀವು ಮಾಡಿರುವ ಸಾಧನೆ ಅದು ನಂದು ಏನೂ ಇಲ್ಲ ಅದರ ಮುಂದೆ. ನಮಗಿನ್ನೂ ತುಂಬ ಮಾಡುವಂಥದ್ದಿದೆ. ನೀವೊಂದು ನಮಗೆಲ್ಲ ರೋಲ್ ಮಾಡೆಲ್ ಆಗಿದ್ದೀರಾ. ಎಷ್ಟೋ ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ನೀವು ಒಂದು ರೋಲ್ ಮಾಡೆಲ್ ಆಗಿದ್ದೀರಾ. ಇದಕ್ಕೆ ಉದಾಹರಣೆ ನೀವು ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಈಗಲೂ ಎಷ್ಟು ಫಿಟ್ ಇದ್ದಾರೆ ಅಂತೇಳಿ. ಸೊ ಅದು ನಾವು ಏನು ಅದರ ಬಗ್ಗೆ ಡೌಟ್ ಆಗಬೇಕು ಅಂತಲೇ ಇಲ್ಲ. ಹಾಗಾಗಿ ಧನ್ಯವಾದಗಳು ನಿಮಗೆ ಮಾಧವಣ್ಣ. ಅದಲ್ಲದೆ ಇವತ್ತು ಮೊದಲನೇದಾಗಿ ನಿಮ್ಮ ವೀರಮಾರುತಿ ತಂಡ ಅಧ್ಯಕ್ಷರು ಹಾಗೂ ನಿಮ್ಮ ಎಲ್ಲ ತಂಡರಿಗೂ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನನಗೊಂದು ಸನ್ಮಾನ ಮಾಡಿದ್ದಕ್ಕೆ. ಆದರೆ ಈ ಸನ್ಮಾನವನ್ನು ನಾನು ಒಬ್ಬನೇ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಕೆಲಸ ಮಾಡ್ತಾ ಇರೋರು, ಮಾಡುವವರು, ಒಟ್ಟಿಗಿರೋರು ಸುಮಾರು ಜನ ಇದ್ದಾರೆ. ನಿಮ್ಮ ತಂಡ ಹೇಗಿದೆಯೋ ಅದೇ ರೀತಿ ನಮ್ಮ ತಂಡಗಳು ಇದ್ದಾರೆ. ಅದರಲ್ಲಿ ಸುಮಾರು ಜನ ಫಿಸಿಕಲ್ ಡೈರೆಕ್ಟರ್ಸ್ ಇದ್ದಾರೆ, ನಮ್ಮ ಕೆಲವು ಮೇಲಧಿಕಾರಿಗಳಿದ್ದಾವೆ, ಪ್ರಾಂಶುಪಾಲರಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ರೀಡಾಪಟುಗಳು, ಅದರಲ್ಲಿ ಯಾರ್ಯಾರು ನಮ್ಮ ಒಂದು ಅಕಾಡೆಮಿಯಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ಸನ್ಮಾನದ ಇದೊಂದು ಸಲ್ಲಬೇಕು ಅಂತೇಳಿ ನಾನು ಎಲ್ಲರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಒಂದು ಟೀಮ್ ಆಗಿ ನಾವು ಕೆಲಸ ಮಾಡಬೇಕಾದ್ರೆ ಯಾವ ಗುರಿ ಬೇಕಿದ್ರೂ ನಾವು ಮುಟ್ಬೋದು. ಅದಕ್ಕೆ ಸಣ್ಣ ಉದಾಹರಣೆ ನಮ್ಮದೇ, ನಮ್ಮ ಒಂದು ಸಣ್ಣ ಅಕಾಡೆಮಿ. ಯಾಕೆ ಅಂತ ಹೇಳಿದ್ರೆ ಇದು ಶುರು ಮಾಡಬೇಕಾದ್ರೆ ಶುರು ಮಾಡುವಂತ ಒಂದು ಉದ್ದೇಶ ಸುಮಾರು ಇದಾವೆ. ಒಂದು, ನಾನು ದೊಡ್ಡ ಕ್ರೀಡಾ ಅಭಿಮಾನಿ. ನನಗೊಂದು ದೊಡ್ಡವನಾದ್ಮೇಲೆ ಯಾವ್ದಾದ್ರು ಒಂದು ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಅದು ಕೆಲವು ಬೇರೆ ಇದು ವರ್ಕ್ ಕಮಿಟ್ಮೆಂಟ್ಸ್ ಇರೋದ್ರಿಂದ ನನಗೆ ಆ ಸೈಡಿಗೆ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ನಮ್ಮ ಕೈಯಿಂದ ಏನ್ ಮಾಡ್ಬೋದು ಅಂತ ಯೋಚನೆ ನಾವು ಮಾಡ್ಬೇಕಾದ್ರೆ ನಮಗನ್ಸಿದ್ದು ಒಂದಿಷ್ಟು ಕ್ರೀಡಾಪಟುಗಳು ಯಾರಿದ್ದಾರೆ ಅವರನ್ನು ರೆಕಗ್ನೈಸ್ ಮಾಡಿ ಅವರಿಗೊಂದು ಉಚಿತವಾಗಿ ಶಿಕ್ಷಣ, ಉಳ್ಕೊಳ್ಳಿಕ್ಕೆ ಮತ್ತೆ ತರಬೇತಿ ಇದೆಲ್ಲ ಕೊಡಬೇಕು ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ಶುರು ಮಾಡಿದ್ದು. ಶುರು ಮಾಡಬೇಕಾದ್ರೆ ನಮಗೊಂದು ಗುರಿ ಬೇಕು. ಮೊದಲನೇ ಗುರಿ ಇದ್ದದ್ದು, ಯಾರೇ ಕೇಳಿದ್ರು ಆಳ್ವಾಸ್ ಬಗ್ಗೆ ಮಾತಾಡ್ತಾ ಇದ್ರು.
ಆದರೆ ನಮ್ಮ NMC ಬಗ್ಗೆನೂ ಮಾತಾಡ್ತಾ ಇದ್ರು. ಮೊದಲು NMC ಅಲ್ಲಿ ಸುಮಾರು ಜನ ಕ್ರೀಡಾಪಟುಗಳಿದ್ರು, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲಿಗೆಲ್ಲ ಹೋಗಿದ್ದಾರೆ ಅಥ್ಲೆಟಿಕ್ಸ್ ಅಲ್ಲಿ ಹಾಗೆ ಅಂತೇಳಿ. ಮತ್ತೆ ಯಾಕೆ ಈಗ ಆಗಲ್ಲ ಅಂತ ಹೇಳುವ ಒಂದು ಪ್ರಶ್ನೆ ಇತ್ತು. ಸೊ ಹಾಗೆ ನಾವು ಒಂದು ಗುರಿ ಇಟ್ಟದ್ದೇನು ಅಂತ ಹೇಳಿದ್ರೆ, ನಮ್ಮ ಒಂದು ತಂಡ ಆಳ್ವಾಸನ್ನು ಹೊಡಿಬೇಕು ಅಂತ ಹೇಳುವಂತ ಒಂದು ಗುರಿಯಲ್ಲಿ ಶುರು ಮಾಡಿದ್ದಂತ ಒಂದು ಸಂಸ್ಥೆ ಇದು. ಸೊ ಅದು ಕಳೆದ ವರ್ಷ ಆ ಆಸೆ ಈಡೇರಿದೆ. ಅದು ಮುಗ್ದ ಕೂಡಲೇ ನಮ್ಮ ಕಬಡ್ಡಿ ತಂಡ ಆಳ್ವಾಸನ್ನು ಬೀಟ್ ಮಾಡಿತು. ಬೀಟ್ ಮಾಡಿದ ನೆಕ್ಸ್ಟ್ ಏನು, ಅದು ಒಂದು ಗುರಿ ಮುಟ್ಟಿ ಆಯ್ತು. ನೆಕ್ಸ್ಟ್ ಏನು, ನೆಕ್ಸ್ಟ್ ಇದ್ದದ್ದು ನಮಗೆ ಪ್ರೋ ಕಬಡ್ಡಿ ಇರ್ಬೋದು, ಇಲ್ಲ ನಮ್ಮ ರಾಷ್ಟ್ರ ತಂಡ ಇರ್ಬೋದು, ಇಲ್ಲ ನಮ್ಮ ರಾಜ್ಯದ ತಂಡ ಇರ್ಬೋದು. ಅದಕ್ಕೆ ನಮ್ಮ ಹುಡುಗರು ಆಯ್ಕೆ ಆಗಬೇಕು ಅಂತ ಹೇಳುವಂಥದ್ದು. ಸೊ ಈ ಸತಿ ನಿಮಗೆ ಗೊತ್ತಿರ್ಬೋದು, ಅಭಿಷೇಕ್ ಅಂತ ಹೇಳುವಂತ ಒಬ್ಬ ಹುಡುಗ ಜೈಪುರ್ ಪಿಂಕ್ ಪ್ಯಾಂಥರ್ಸಿಗೆ ಆಡಿದಾನೆ, ಗೆದ್ದಿದ್ದಾರೆ. ಅದು ಒಂದು ಅಚೀವ್ಮೆಂಟೇ ನಮಗೆ. ಬರೇ 3 ವರ್ಷದ ಸಂಸ್ಥೆ ಇದು. ಸೊ ಆ 3 ವರ್ಷದಲ್ಲಿ ನಾವು ಆ ಮಟ್ಟಕ್ಕೆ ಏರಿದ್ದೇವೆ ಅಂತ ಹೇಳಿದ್ರೆ ಅದು ಜಸ್ಟ್ ಒಂದು ಎಕ್ಸಾಂಪಲ್ ಎಲ್ರಿಗೂ. ಸೊ ಇದು ಈ ಒಂದು ಸಂಸ್ಥೆ ಏನ್ ಕೊಡ್ತದೆ, ನಿಮ್ಮ ಅಕ್ಕಪಕ್ಕ ಯಾರಿದ್ದಾರೆ, ಯಾರು ಕ್ರೀಡಾಭಿಮಾನಿಗಳಿದ್ದಾರೆ, ಕ್ರೀಡಾಪಟುಗಳಿದ್ದಾರೆ, ಅವರನ್ನು ನಮಗೆ ಕಳಿಸಿ ನಮ್ಮಲ್ಲಿ ನಾವು ಕೊಡುವಂತ ಒಂದು ಸೌಲಭ್ಯಗಳನ್ನು ಉಪಯೋಗಿಸಿ ಅವರಿಗೊಂದು ಅದು ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೇಳಿಕೊಳ್ಳುವುದಿಷ್ಟೇ ಎಲ್ಲರ ಹತ್ರ, ನೀವೆಲ್ಲ ಒಂದು ತಂಡದಾಗಿ ಕೆಲಸ ಮಾಡ್ತೀರಾ. ಯಾವಾಗಲೂ ಒಂದು ತಂಡ ಬೆಳಿಬೇಕು, ಇಲ್ಲ ಒಂದು ಆಟದಲ್ಲಿ ಆ ಆಟ ಮುಂದೆ ಹೋಗ್ಬೇಕು, ಇಲ್ಲ ಆ ಆಟದಲ್ಲಿ ಆಟಗಾರರು ಬೆಳಿಬೇಕು ಅಂತಿದ್ರೆ ಅಲ್ಲಿ ಒಂದು ಇಷ್ಟು ಶಿಸ್ತು ಮುಖ್ಯ. ಶಿಸ್ತು ಬೇಕು. ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಇರಬಾರ್ದು. ಆ ರಾಜಕೀಯವನ್ನು ದೂರ ಇಡಬೇಕು. ಎಲ್ಲಿ ರಾಜಕೀಯ ಆಟದ ಇದಕ್ಕೆ ಬರ್ತದೋ ಅಲ್ಲಿ ಆಟ ಹೋಯ್ತು. ಅದು ಆಟ ಅಲ್ಲ, ಅದು ಬೇರೆನೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಈ ಒಂದು ತಂಡ ಏನಿದೆ ಇನ್ನಷ್ಟು ಬೆಳೀತಾ ಹೋಗ್ಬೇಕಾದ್ರೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ಬೋದು. ಆ ಪ್ರಾಬ್ಲಮ್ಸ್ ಅನ್ನು ಮೆಟ್ಟಿ ಮೇಲೆ ತಂಡದಾಗೆ ಮೇಲೆ ಬರುವಂತ ಒಂದು ದೃಷ್ಟಿಯನ್ನು ನೀವು ಇಟ್ಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಹೇಳ್ತಾ, ನನ್ನನ್ನು ಇವತ್ತು ಕರೆದು ನನಗೆ ಸನ್ಮಾನ ಮಾಡಿಸಿದ ಇಡೀ ವೀರಮಾರುತಿ ತಂಡ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಎಲ್ರಿಗೂ ನನ್ನ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ, ಸನ್ಮಾನ ಮಾಡಿದ BK ಮಾಧವ್ ಅವರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಕ್ಷಯ್ KC ಅವರಿಗೆ. ಮುಂದೆ ಮುಖ್ಯ ಅತಿಥಿಗಳ ಮಾತು. ಇಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರತಕ್ಕಂತಹ ಶ್ರೀಯುತ ನಿತ್ಯಾನಂದ ಮಂಡೋಡಿ, ಪೂರ್ವಾಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿರತಕ್ಕಂಥ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟದ ಈ ಸಮಾರಂಭದ ಅಧ್ಯಕ್ಷಸ್ಥಾನವನ್ನು ವಹಿಸಿರತಕ್ಕಂಥ ಈ ಒಂದು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿರತಕ್ಕಂಥ ಮಾಧವರವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ, ಈ ಸನ್ಮಾನವನ್ನು ಮಾಡಿರತಕ್ಕಂಥ ನಮ್ಮೆಲ್ಲರ ಒಂದು ಒಳ್ಳೆಯ ಕ್ರೀಡಾಪಟು ಆಗಿರತಕ್ಕಂಥ BK ಮಾಧವರವರೇ, ಹಾಗೆ ಈಗ ತಾನೇ ಸನ್ಮಾನವನ್ನು ಸ್ವೀಕಾರ ಮಾಡಿ ತಮ್ಮ ಒಂದು ಎಲ್ಲ ಅನಿಸಿಕೆಗಳನ್ನು ತಮ್ಮ ಮುಂದೆ ಇಟ್ಟಿರತಕ್ಕಂಥ ಅಕ್ಷಯ್ KC ಅವರೇ, ವೆಂಕಟ್ರವರೇ, ವೆಂಕಟ್ ಒಳಲಂಬೆಯವರೇ, ಹಾಗೆ ಚಿಕ್ಕಮುಳ್ಳಿಯವರೇ, ಹಾಗೆ ಚಿದಾನಂದರವರೇ, ಲೋಕೇಶ್ವರವರೇ, ಹಾಗೂ ವೇದಿಕೆಯ ಮೇಲೆ ಇರತಕ್ಕಂಥ ಇತರ ಗಣ್ಯರೇ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಕ್ರೀಡಾಪಟುಗಳೇ ಹಾಗೂ ಕ್ರೀಡಾಭಿಮಾನಿಗಳೇ, ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನಾನು ಹೆಚ್ಚು ಸಮಯ ಅಲ್ಲೇ ಕಳೆದವ, ಅಲ್ಲೇ ಕೂತು ಈ ಹೊತ್ತಿಗೆ ಹೇಗೆ ಕಾದಿದ್ದೇನೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ಹಾಗೆ ನಿಮ್ಮ ಮನಸ್ಸು ಹೇಗಿದೆ ಅಂತ ಹೇಳತಕ್ಕಂಥದ್ದು ಬಹಳ ನಾನು ಬಲ್ಲೆ. ಯಾಕೆಂತ ಹೇಳಿದರೆ ನಾನು ಮಾಧವಣ್ಣ ಕಬಡ್ಡಿ ಆಡಿದ್ದೇವೆ, ಕ್ರಿಕೆಟ್ ಆಡಿದ್ದೇವೆ. ನಾ ಈ ಒಂದು ಕ್ರೀಡಾಂಗಣದಲ್ಲಿ ಪರಶುರಾಮ ಮೆಮೋರಿಯಲ್ ಕ್ರಿಕೆಟ್ ಆಡಿದಾಗ ನನ್ನ ರೆಕಾರ್ಡ್ ಸುಮಾರು 10 ವರ್ಷ ಉಳಿದಿತ್ತು. 45 ಹೈಯೆಸ್ಟ್ ಸ್ಕೋರ್ ಹೊಡೆದು ಅದು 10 ವರ್ಷ ಇಲ್ಲಿ ರೆಕಾರ್ಡ್ ಆಗಿ ಉಳಿದಿತ್ತು. ಹಾಗಾಗಿ ನನಗೆ ಇಲ್ಲಿ ಪ್ರಥಮವಾಗಿ ಸುಕುಮಾರ್ ಅವರು ಮಾತಾಡ್ತಾ ಹೇಳಿದ್ರು,
ಪರಶುರಾಮ ಮೆಮೋರಿಯಲ್ ಟೂರ್ನಮೆಂಟ್ 25 ವರ್ಷ ನಡೆದ ಒಂದು ಟೂರ್ನಮೆಂಟ್, ಅದನ್ನು ಇವತ್ತು ನಾವು ಉಳಿಸಿಕೊಂಡು ಹೋಗ್ತಾ ಇದ್ದೇವೆ ಅಂತ. ಇದು ನನಗೆ ಬಹಳ ಸಂತೋಷ ಆಯಿತು. ಪರಶುರಾಮ ಮೆಮೋರಿಯಲ್ ಟೂರ್ನಮೆಂಟ್ ಇಲ್ಲಿ ಆದಾಗ ಇಡೀ ಗುತ್ತಿಗಾರಿಗೆ ಒಂದು ಒಳ್ಳೆಯ ಹೆಸರನ್ನು ಗಳಿಸಿಕೊಟ್ಟಂತ ಒಂದು ಟೂರ್ನಮೆಂಟ್, ಅದು ಇಡೀ ಜಿಲ್ಲೆಯಲ್ಲಿ ಒಂದು ಹೆಸರಿರತಕ್ಕಂಥದ್ದು. ಅದು ಇವತ್ತು ನಮ್ಮ ಮಾರುತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಯುವಕರು ಈ ಸತತ 3 ವರ್ಷದಿಂದ ನಾನು ಇಲ್ಲಿ ಬಂದು ಕ್ರೀಡಾಂಗಣ ನೋಡಿದಾಗ ಬಹಳಷ್ಟು ಸಂತೋಷ ಆಯಿತು. ಒಂದು ಒಳ್ಳೆಯ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ, ಒಳ್ಳೆಯ ವ್ಯವಸ್ಥೆ ಆಗಿದೆ, ಒಳ್ಳೆಯ ಯುವಕರ ತಂಡ ಇದೆ. ಇವರೆಲ್ಲ ಸೇರಿಕೊಂಡು ಇವತ್ತು ಈ ಒಂದು ಟೂರ್ನಮೆಂಟ್ ಇದು ಯಶಸ್ವಿ. ಇದು ಕೇವಲ ನಿಮಗಲ್ಲ, ಇಡೀ ನಮ್ಮ ಗುತ್ತಿಗಾರನವರಿಗೆ ಇದು ಸಂದ ಯಶಸ್ವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆ ದೃಷ್ಟಿಯಲ್ಲಿ ಇವತ್ತು ನೀವೆಲ್ಲ, ನಾವು ಈಗಾಗಲೇ ನಮ್ಮ ಅಕ್ಷರನ್ನು ಇದು ಮಾಡಿದ್ರು, ಸನ್ಮಾನ ಮಾಡಿ ಅವರು ತಮ್ಮ ಅನಿಸಿಕೆಯನ್ನು ಹೇಳಿದರು. ನಾನು ಒಂದು ವಿಚಾರವನ್ನು ಅವರ ಮುಂದೆ ಇಡ್ಲಿಕ್ಕೆ, ಅವರ ಏನು KVG ಸ್ಪೋರ್ಟ್ಸ್ ಅಕಾಡೆಮಿ ಮಾಡತಕ್ಕಂತ ಇದಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಲ್ಲೆಲ್ಲ ಒಳ್ಳೆಯ ಕ್ರೀಡಾಪಟುಗಳಿದ್ದಾರೆ, ಒಳ್ಳೆಯ ಕ್ರಿಕೆಟ್ ಆಟಗಾರರು ಇವತ್ತು ನಾವು ಕಂಡೆವು. ಅಂಡರ್ ಆರ್ಮಿನಲ್ಲಿ 6 ಹೊಡೆಯತಕ್ಕಂತ ಆಟಗಾರರನ್ನು ನೋಡಿದೆವು. ಆದ್ರೆ ಇದು ಸೀಮಿತವಾಗಿ ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತ ಒಂದು ಕ್ರಿಕೆಟ್ ಅಂಡರ್ ಆರ್ಮ್. ಆದ್ರೆ ಇವತ್ತು ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಆಡತಕ್ಕಂತ ವ್ಯವಸ್ಥೆ ಆಡಬೇಕಿದ್ರೆ ಅದು ಓವರ್ ಆರ್ಮ್ ಕ್ರಿಕೆಟ್ ಆಗ್ಲೇಬೇಕಾಗ್ತದೆ. ಇವತ್ತು ನಮ್ಮ ಮಕ್ಕಳು ಓವರ್ ಆರ್ಮ್ ಆಡಿದ್ರೆ ಇವತ್ತು ನಾವು ತೆಂಡೂಲ್ಕರ್ನಂತ ಆಟಗಾರರು, ಇವತ್ತು ಕೊಹ್ಲಿ ಅಂತ ಆಟಗಾರರನ್ನು ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಸುಳ್ಯದಲ್ಲಿ ಈ ಜಿಲ್ಲೆಯಲ್ಲಿ ಕೂಡ ಒಳ್ಳೆಯ ಕ್ರೀಡಾಪಟುಗಳು ಇದ್ದಾರೆ, ಒಳ್ಳೆಯ ಕ್ರಿಕೆಟ್ ಅನ್ನು ಆಡತಕ್ಕಂಥವ್ರು. ಆದ್ರೆ ಅವರ ಆಟ ಅಂಡರ್ ಆರ್ಮ್ ನಲ್ಲಿ ಸೀಮಿತವಾಗಿರತಕ್ಕಂಥ ವ್ಯವಸ್ಥೆ ಆಗ್ತದೆ. ಆ ದೃಷ್ಟಿಯಲ್ಲಿ ಈ ಒಂದು ಅಕಾಡೆಮಿಯ ಮುಖಾಂತರ ಸುಳ್ಯದಲ್ಲಿ ಓವರ್ ಆರ್ಮ್ ಮಾಡತಕ್ಕಂಥ ಕ್ರಿಕೆಟ್ ಟೂರ್ನಮೆಂಟ್, ಕ್ರಿಕೆಟ್ ತರಬೇತಿಯನ್ನು ಕೊಡತಕ್ಕಂಥ ವ್ಯವಸ್ಥೆ ನಿಮ್ಮಿಂದ ಆಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಆ ದೃಷ್ಟಿಯಲ್ಲಿ ಇವತ್ತು ಒಂದು ಉತ್ತಮವಾಗಿರತಕ್ಕಂಥ ಕ್ರೀಡೆಯನ್ನು ನೀವಿಲ್ಲಿ ಮಾಡಿದ್ದೀರಾ. ಬಹಳ ನಾನು ಕೊನೆಯ 2 ಮ್ಯಾಚ್ಗಳನ್ನು ಕೂಡ ನೋಡಿದೆ. ಕೊನೆಯ ಮ್ಯಾಚ್ ಸ್ವಲ್ಪ ಕತ್ತಲಾತ್ತು, ನಮಗಂತೂ ದೂರದಲ್ಲಿ ಕಾಣ್ತಿರ್ಲಿಲ್ಲ. ಕ್ರೀಡಾ ಆಡುವವರಿಗೆ ಕಂಡಿರ್ಬೋದು, ಆದ್ರೆ ಒಳ್ಳೆಯ ಕ್ರೀಡೆಯನ್ನು ತಾವುಗಳು ಕೊಟ್ಟಿದ್ದೀರಾ. ನಾವೆಲ್ಲ ನಮಗೆ ಮನರಂಜನೆಯನ್ನು ನೀಡಿದ್ದೀರಾ. ಈ ಒಂದು ಕ್ರೀಡೆ ಇನ್ನೂ ಹೆಚ್ಚು ಬೆಳೆಯುವಂತಾಗ್ಲಿ. ಈ ಒಂದು ವೀರಮಾರುತಿ ಸ್ಪೋರ್ಟ್ಸ್, ನಾನು ಇವರೀಗಾಗಲೇ ಹೇಳಿದ್ರು, ಪರಶುರಾಮ ಮೆಮೋರಿಯಲ್ ಟೂರ್ನಮೆಂಟ್ ನಾವು 25 ವರ್ಷ ಮಾಡಿಕೊಂಡು ಬಂದೆವು. ಹಾಗೆ ಇವರು ಈಗಾಗಲೇ 3 ವರ್ಷ ಸತತವಾಗಿ ಮಾಡ್ತಾ ಇದ್ದಾರೆ. ಇವರು ಕೂಡ 25 ವರ್ಷ ಈ ಟೂರ್ನಮೆಂಟ್ ಅನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಿ ಈ ಊರಿಗೆ ಕೀರ್ತಿ ಕರ್ತಕ್ಕಂತ ಕೆಲಸ ಆಗ್ಲಿ ಅಂತ ಹೇಳತಕ್ಕಂತ ಮಾತನ್ನು ಹೇಳಿ ಎಲ್ಲರಿಗೆ ಶುಭ ಹಾರೈಸಿ ನನ್ನ ಮಾತನ್ನು ನಿಲ್ತಿದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಶ್ರೀಯುತ ನಿತ್ಯಾನಂದ ಮುಂಡೋಡಿಯವರಿಗೆ. ಕಾರ್ಯಕ್ರಮದ ಮುಂದೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಶ್ರೀಯುತ ವೆಂಕಟ ತಂಬೇಕೋಡಿ ಅವರು ನಮ್ಮನ್ನು ಉದ್ದೇಶಿಸಿ 1-2 ಮಾತುಗಳನ್ನ ಆಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಮಯ ಮೀರಿರೋದರಿಂದ ಬಹುಮಾನ ವಿತರಣೆಗೆ ಹೋಗುವಂತ ಹೇಳಿದೆ. ಆದರೂ ಕೂಡ ಔಚಿತ್ಯದ ದೃಷ್ಟಿಯಿಂದ 1-2 ಮಾತುಗಳು. ಬಹುಶಃ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಾಧವ ಯರ್ದಡ್ಕಡವರೇ, ಈಗಾಗಲೇ ಸನ್ಮಾನವನ್ನ ಸ್ವೀಕರಿಸಿರತಕ್ಕಂಥ KVG ಸ್ಪೋರ್ಟ್ಸ್ ಕ್ಲಬ್ನ ಹುಟ್ಟು ಹಾಕಿ ಇವತ್ತು ಎಲ್ಲ ಕ್ರೀಡಾಭಿಮಾನಿಗಳನ್ನ ತಯಾರು ಮಾಡಲಿಕ್ಕೆ ಸಜ್ಜುಗೊಂಡಿರತಕ್ಕಂಥ ಅಕ್ಷಯ KC ಅವರೇ, ಅವರನ್ನ ಸನ್ಮಾನಿಸಿರ್ತಕ್ಕಂಥ ಮಾಧವ ಯರ್ದಡ್ಕರ್ ಅವರೇ, ವೇದಿಕೆಯ ಮೇಲೆ ಮಾಧವ BK ಮಾಧವರವರೇ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ, ಬಹುಶಃ 1-2 ವಿಷಯಗಳು ಇವತ್ತು ಬಹಳ ನನಗೆ ಮೂಡಿ ಬಂದಿರುವಂಥದ್ದು ಬಹಳ ಚೆನ್ನಾಗಿ ನನಗೆ ಕಂಡು ಬಂದಿದೆ. ಯಾಕೆಂತ ಹೇಳಿದ್ರೆ ಈ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಯಾವಾಗ ವರ್ಷಂಪ್ರತಿ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ನಮ್ಮನ್ನ ನಿತ್ಯಾನಂದ ಮುಂಡೋಡಿ ಇರ್ಬೋದು, ನಾನಿರ್ಬೋದು, ವೆಂಕಟ ಒಳಲಂಬೆ ಇರ್ಬೋದು, ನಾವೆಲ್ಲ ಒಂದು ಕಾಯಂ ಆಹ್ವಾನಿತರಾಗಿ ಈ ಒಂದು ವೇದಿಕೆಯಲ್ಲಿ ಕುಳಿತಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಕ್ರೀಡಾಭಿಮಾನಿಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಹಿಂದೆ ಮಾತಾಡಿದನ್ನೇ ಇವತ್ತು ಮಾತಾಡೋದು. ಹಾಗಾಗಿ ಅದನ್ನ ಕಾರ್ಯಕ್ರಮವನ್ನು ಮುಂದುವರಿಸುವಂತ ನಾನು ಹೇಳಿದ್ದೆ. ಆದರೆ ಇವತ್ತು ಮಾಧವರು ಮತ್ತು
ನಮ್ಮ ಅಕ್ಷಯ್ ಕೇಸಿ ಅವರು ಮಾತಾಡಿದ್ದನ್ನು ನೋಡಿದರೆ ನಮ್ಮನ್ನೊಂದು ಕ್ರೀಡಾ ಲೋಕಕ್ಕೆ ಕರ್ಕೊಂಡು ಹೋಗಿದ್ರು. ಅದು ನಮಗೊಂದು ನೂತನ ಅನುಭವ. ಅವರು ಮಾಧವರು ಹೇಳಿರ್ತಕ್ಕಂಥ ಅನುಭವಗಳು ಇವತ್ತು ನಮ್ಮನ್ನ ಒಂದು ರೀತಿ ಹಿಂದೆ ಹೇಗೆ ಇತ್ತು ಅನ್ನುವಂಥದ್ದು ನನಗೆ ನಿಜವಾಗಿಯೂ ಕೂಡ ಇವತ್ತು ಅವರು ಎಷ್ಟು ಕ್ರೀಡಾಪಟುಗಳನ್ನು ತಯಾರು ಮಾಡಿದ್ದಾರೆ. ಒಂದು ಕಾರ್ಖಾನೆಯಾಗಿ ಅವರು ಏನು ಕೆಲಸ ಮಾಡಿದ್ದಾರೆ, ಅನೇಕ ಕ್ರೀಡಾಪಟುಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿಸುವಂತ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಹೆಮ್ಮೆ ಪಡಬೇಕಾಗಿರುವಂತದ್ದು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಅಕ್ಷಯ್ ಕೇಸಿ ಅವರು ಈ ಒಂದು ಕ್ರೀಡಾಪಟುಗಳನ್ನ ಮತ್ತೆ ತಯಾರು ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬೇಕು. ಅವ್ರು ಹೇಳಿರುವಂತದ್ದು ಒಂದು ಏನು ಆಳ್ವಾಸ್ ಸಂಸ್ಥೆ ಇದೆ, ಬಹುಶಃ ನಿಜವಾಗಿ ಕೂಡ ಎಲ್ಲರೂ ಹೋಗುವಂಥದ್ದು. ಇಲ್ಲಿ ಸುಳ್ಯದ ಅನೇಕ ಮಂದಿ ಕೂಡ ಇವತ್ತು ಆಳ್ವಾಸಿನಲ್ಲಿ ಒಳ್ಳೆಯ ಕ್ರೀಡಾಪಟುಗಳಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಾ ಇರುವಂತ ನಾವು ಕಾಣ್ತಿದ್ದೇವೆ. ಅದಕ್ಕೆ ಒಂದು ನಮ್ಮ ವ್ಯವಸ್ಥೆ ಅಡಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಯಾಕೆ ಆಗಬಾರದು? ಬಹುಶಃ ಅನೇಕ ಜನ ನಾವು ಇವತ್ತು ಕಾಣ್ತಾ ಇದ್ದೇವೆ, ಬೇರೆ ಬೇರೆ ವ್ಯವಸ್ಥೆಗಳಿದೆ, ಹಣಕಾಸಿನ ವ್ಯವಸ್ಥೆ ಇದೆ, ಆರ್ಥಿಕ ಸಬಲರಿದ್ದಾರೆ, ಬಹಳಷ್ಟು ಜನಗಳಿದ್ದಾರೆ. ಆದರೆ ಇಂಥ ವ್ಯವಸ್ಥೆಗಳು ಆಗಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡುವವರು ಇವತ್ತು ನಮ್ಮಲ್ಲಿ ಬಹಳ ಕಡಿಮೆ ಅಂತ ನನಗೆ ಅನಿಸ್ತದೆ. ಆ ನಿಟ್ಟಿನಲ್ಲಿ ಅಕ್ಷಯ್ ಕೇಶವರ ಫೀಲ್ಡೇ ಬೇರೆ. ಅವರು ಮೆಡಿಕಲ್ ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸುವಂತವ್ರು. ಈ ಕ್ರೀಡಾ ಪ್ರೋತ್ಸಾಹಕ್ಕೆ ಕ್ರೀಡಾಪಟುಗಳನ್ನು ತಯಾರು ಮಾಡಬೇಕನ್ನುವಂತ ಅವರ ಒಂದು ಯೋಚನೆ ಬಹಳ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಅಂತಕ್ಕಂಥ ವಿಚಾರವನ್ನ ಹೇಳಿ, ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಯಾವುದೇ ಕೆಲಸಗಳನ್ನ ಮಾಡಿದ್ರು ಇವತ್ತು ಅನೇಕ ಸೇವಾ ಕಾರ್ಯಗಳಲ್ಲಿ ಕೂಡ ಅವರು ತಮ್ಮನ್ನು ತೊಡಗಿಸಿಕೊಂಡವರು. ಕೇವಲ ಕ್ರೀಡೆ ಮಾತ್ರ ಅಲ್ಲ, ಎಲ್ಲಿ ತೊಂದರೆಗಳಾದವ, ಎಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅಲ್ಲಿ ಕೂಡ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ತನ್ನ ಒಂದು ಭಾಗವಹಿಸುವಿಕೆಯನ್ನ ಮಾಡುತ್ತಾ ಇಡೀ ಗುತ್ತಿಗಾರಿಗೆ ಕೂಡ ಒಂದು ಒಳ್ಳೆಯ ಹೆಸರನ್ನ ಕೂಡ ತಂದುಕೊಟ್ಟಿದೆ. ಅದನ್ನ ಉಲ್ಲೇಖ ಮಾಡಿದ್ರು ಅವರು. ಇವತ್ತು ಈ ಒಂದು ಕಾರ್ಯಕ್ರಮ ಅತ್ಯಂತ ಚೆನ್ನಾಗಿ ಮೂಡಿ ಬಂದಿದೆ ಅಂತಕ್ಕಂಥ ವಿಚಾರವನ್ನ ಮುಂದೆ ವ್ಯಕ್ತಪಡಿಸ್ತಾ ಎಲ್ರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ ವೆಂಕಟ ದಂಬೆಕೋಡಿಯವರಿಗೆ. ಮುಂದೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿರತಕ್ಕಂಥ ಶ್ರೀಯುತ ವೆಂಕಟ ಉಳಲಂಬೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೀರಮಾರುತಿ ಟ್ರೋಫಿ 2023ನೇ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ವಿಶೇಷವಾಗಿ ನಾನು ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ, ಇಲ್ಲಿ ಮಾತನಾಡುವಂಥ ಸಮಯ ಇದಲ್ಲ, ಇನ್ನು ಟ್ರೋಫಿಯನ್ನು ತೆಗೆದುಕೊಂಡು ಹೋಗುವಂಥ ಸಮಯ. ಈಗ ಒಂದು ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ನಡೆದಿದೆ. ಅಕ್ಷಯ್ ಕೇಸಿ ನನ್ನ ಆತ್ಮೀಯರಿಗೆ ಒಂದು ಗೌರವವನ್ನು ಕೊಡತಕ್ಕಂಥ ಕೆಲಸವನ್ನು ಇವತ್ತು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ನವರು ಮಾಡ್ತಾ ಇದ್ದಾರೆ. ಅದು ವಿಶೇಷವಾಗಿ ಮಾಧವಣ್ಣ ಮಾಡಿರ್ತಕ್ಕಂಥದ್ದು ಕೂಡ ಆ ಒಂದು ಗೌರವ ಕೊಟ್ಟಿರ್ತಕ್ಕಂಥದ್ದಕ್ಕೆ ಒಂದು ಗೌರವವನ್ನು ಕೊಡುವಂಥ ರೀತಿಯ ಕಾರ್ಯಕ್ರಮ ಆಗಿದೆ. ಕುರುಂಜಿ ವೆಂಕಟರಮಣಗೌಡರು ಏನು ಸ್ಥಾಪನೆಯನ್ನು ಮಾಡಿರ್ತಕ್ಕಂಥ KVG ವಿದ್ಯಾಸಂಸ್ಥೆ ಇದೆ, ಅದನ್ನು ನಡೆಸಿಕೊಳ್ಳುವ ಜೊತೆಗೆ ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಿರುವಂಥ ಆಸಕ್ತಿಯನ್ನು ಹುಟ್ಟುಹಾಕಿ ಇವತ್ತು ಒಳ್ಳೆಯ ಒಂದು ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ನಮ್ಮ ಅಕ್ಷಯ್ ಕೇಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಸಾಧಿಸಲಿ. ನನಗೆ ಇವತ್ತು ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡು ಅಂತ ಹೇಳಿದರೆ, ದಂಬೆಕೋಡಿ ಅವರು ಹೇಳಿದ ಹಾಗೆ 20 ವರ್ಷಗಳ ಹಿಂದೆ ಕೆಳಗಿನ ಮೈದಾನದಲ್ಲಿ ಈ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ನಾನಿದ್ದೆ. ನಿರಂತರವಾಗಿ 20 ವರ್ಷಗಳ ಕಾಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ನನಗೆ ಒದಗಿ ಬಂದಿದೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಅಥವಾ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಯಾವುದೇ ಇರಲಿ, ಇವತ್ತು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥದ್ದು ನನಗೆ ಸಂತೋಷ ತಂದಿದೆ. ಬೆಳಿಗ್ಗೆ ನಂತರ 3 ಸಲ ನಾನು ಬಂದೆ. ಎಲ್ಲರೂ ಪ್ರತ್ಯೇಕ ಬನಿಯನ್ಗಳಿರ್ಬೋದು, ಪ್ರತ್ಯೇಕ ವಿಚಾರಗಳಿರ್ಬೋದು, ಆದರೆ ನಾವೆಲ್ಲರೂ ಕೂಡ ಸಹೋದರ ಮನೋಭಾವದಿಂದ ನಮ್ಮ ಕಾರ್ಯಕ್ರಮ ಅಂತಿರುವಂಥ ರೀತಿಯಲ್ಲಿ ಒಟ್ಟಾಗಿ ಸೇರಿಕೊಂಡಿರುವಂಥದ್ದು ನನಗೆ ಸಂತೋಷವನ್ನು ತಂದಿದೆ. ಈ ರೀತಿಯಾಗಿ ಈ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ನಿರಂತರವಾಗಿ ಉತ್ತರ ಅಭಿವೃದ್ಧಿಯನ್ನು ಸಾಧಿಸಲಿ. ನಾವೆಲ್ಲರೂ ಕೂಡ ಏಕಮನಸ್ಸಿಂದ ಕೆಲಸ ಮಾಡಲಿಕ್ಕೆ ಆ ವೀರಾಂಜನೇಯ ನಮಗೆ ನಿರಂತರವಾಗಿ ಸಹಕಾರವನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಕೂಡ ವಂದಿಸಿ, ವಿಜಯ ಆದಂಥ ತಂಡಗಳು ಅಥವಾ ಪರಾಜಯ ಆಗಿರ್ತಕ್ಕಂಥ ತಂಡಗಳು ಯಾವುದು ಕೂಡ ಮನಸ್ಸಿನಲ್ಲಿ ನೋವನ್ನು ಇಟ್ಟುಕೊಳ್ಳದೆ ಮುಂದಿನ ದಿನದಲ್ಲಿ ಯಶಸ್ಸು ಖಂಡಿತ. ನಾವು ನಿರಂತರವಾದಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ನಮಗೆ ಯಶಸ್ಸು ಸಿಗ್ತದೆ. ಯಶಸ್ಸಿನ ಕಡೆಗೆ ದಿಟ್ಟ ಹೆಜ್ಜೆಯನ್ನು ಇಟ್ಟು ನಾವು ಮುನ್ನಡೆಯುವ. ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು ವೆಂಕಟ ಉಳಲಂಬೆ ಅವರಿಗೆ. ಮುಂದೆ ಸಮಾರೋಪ ಸಮಾರಂಭದ ಅಧ್ಯಕ್ಷರು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು, ಇದರ ಅಧ್ಯಕ್ಷರು ಕೂಡ ಆಗಿರತಕ್ಕಂಥ ಶ್ರೀಯುತ ಮಾಧವ ಎರದಡ್ಕ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಇದರ 3ನೇ ವರ್ಷದ ಹಾಗೂ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಇದರ 21ನೇ ವರ್ಷದ ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಮಹಾಶಯರೇ ಹಾಗೂ ವೇದಿಕೆ ಎದುರಂಥ ಎಲ್ಲ ಕ್ರೀಡಾಪಟುಗಳೇ,
ಇವತ್ತು ಬಹುಶಃ ಸ್ವಲ್ಪ ಕ್ರಿಕೆಟ್ ಪಂದ್ಯಾಟವು ಮಂದ ಬೆಳಕಿನಲ್ಲಿ ನಡೆದಿದೆ. ಆದರೆ ಇದಕ್ಕೆಲ್ಲ ಆಟಗಾರರು ಸ್ವಲ್ಪ ಸ್ಪಂದನೆಯನ್ನು ನೀಡಿದರೆ ಅಥವಾ ನಾವು ಸಮಯಕ್ಕೆ ಸರಿಯಾಗಿ ಭಾಗವಹಿಸಿದರೆ ಈ ಕಾರ್ಯಕ್ರಮ ಅತ್ಯಂತ ಬೆಳಕಿರುವಾಗ ಈ ಕಾರ್ಯಕ್ರಮವನ್ನು ಮುಗಿಸಬಹುದಿತ್ತು. ಯಾಕೆಂದರೆ ನಮಗೆ ಈ ಒಂದು ಪಂದ್ಯಾಟವನ್ನು ನಡೆಸಲು ನಮಗೆ ಮೊದಲಾಗಿ ದಾನಿಗಳ ಸಹಕಾರ, ಅವರಿಗೆ ಈ ಒಂದು ಪಂದ್ಯಾಟವನ್ನು ಒಂದು ಫೈನಲ್ ಪಂದ್ಯವನ್ನು ಬೆಳಕಿರುವಾಗನೇ ವೀಕ್ಷಿಸುವಂತ ಒಂದು ಆಸೆ ಇರ್ತದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಬೇಕು. ಹಾಗೆ ಈ ಒಂದು ಪಂದ್ಯಾಟಕ್ಕೆ ಧನ ಸಹಾಯವನ್ನು ಮಾಡಿದಂಥ ಹಾಗೂ ಬಹುಮಾನವನ್ನು ನೀಡಿ ಸಹಕರಿಸಿದಂಥ ಎಲ್ಲ ದಾನಿಗಳಿಗೂ ಹಾಗೂ ಈ ಒಂದು ಬರೀ ಧನ ಸಹಾಯ ಇದ್ದರೆ ಸಾಲದು, ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಲು ಒಂದು ಅತ್ಯುತ್ತಮ ಕ್ರೀಡಾಂಗಣವು ಕೂಡ ಬೇಕು. ಅದನ್ನು ನಮಗೆ ಒದಗಿಸಿಕೊಟ್ಟಂಥ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುತ್ತಿಗಾರು, ಇದರ ಆಡಳಿತ ಮಂಡಳಿ ಹಾಗೂ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರಿಂದ ಇವರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ವಹಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮೊನ್ನೆಯಿಂದ ನಾನೊಬ್ಬ ಅಧ್ಯಕ್ಷನಾಗಿದ್ದರೂ ನನಗೆ ಯಾವುದೇ ಜವಾಬ್ದಾರಿಯನ್ನು ನೀಡದೆ ಎಲ್ಲ ಸದಸ್ಯರು ಅತ್ಯಂತ ರಾತ್ರಿ ಹಗಲು ನನ್ನೊಂದಿಗೆ ದುಡಿದು ನನಗೆ ಎಲ್ಲ ಕೆಲಸಗಳಲ್ಲಿಯೂ ಸಹಕಾರವನ್ನು ನೀಡಿದಂಥ ನನ್ನ ವೀರಮಾರುತಿಯ ಹೆಮ್ಮೆಯ ಸದಸ್ಯರುಗಳಿಗೆ ಹಾಗೂ ವಿಶೇಷವಾಗಿ 3-4-5-6 ದಿನಗಳಿಂದ ಈ ಒಂದು ತಂಡವನ್ನು ಒಗ್ಗೂಡಿಸಲು ಹಾಗೂ ಪ್ರತಿಯೊಂದು ಕೆಲಸದಲ್ಲಿಯೂ ನನ್ನೊಂದಿಗೆ ಸಹಕರಿಸಿದಂಥ ವಿಜಯ್ ಶಿರಿಯಡ್ಕ ಇರಬಹುದು ಅಥವಾ ವಿನ್ಯಾಸ್ ಕೊಚ್ಚಿ ಇರಬಹುದು, ಇವರಿಗೆ ವಿಶೇಷವಾಗಿ ಧನ್ಯವಾದವನ್ನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರವನ್ನು ಸದಾ ನಾನು ಬಯಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸುತ್ತೇನೆ. ಸಂಸ್ಥೆಯ ಅಧ್ಯಕ್ಷರ ಜವಾಬ್ದಾರಿಯನ್ನು ಹೊತ್ತು ಎಲ್ಲ ಸದಸ್ಯರನ್ನ ಒಟ್ಟುಗೂಡಿಸಿದ ಒಂದು ಅದ್ಭುತವಾಗಿರತಕ್ಕಂಥ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿದ್ದೀರಾ. ಅದರ ಜೊತೆಗೆ ಇಂದಿನ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಮಾಧವ ಯರದಡ್ಕ ತಮಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದೆ ಇಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾಟದ ಅಂಗವಾಗಿ ಒಂದು ಲಕ್ಕಡಿಪ್ಪನ್ನು ಮಾಡಿದ್ದಾರೆ. ಅದರ ಒಂದು ಡ್ರಾ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. 3 ಆಕರ್ಷಕ ಬಹುಮಾನಗಳು, ಅದರ ಜೊತೆಗೆ ಪ್ರಥಮ ಬಹುಮಾನವಾಗಿ ಒಂದು ಹೀರೋ ಗೇರ್ ಸೈಕಲ್ ಲಭಿಸಲಿಕ್ಕಿದೆ. ಪ್ರಥಮವಾಗಿ ಇಲ್ಲಿ 3 ಆಕರ್ಷಕ ಬಹುಮಾನಗಳನ್ನ ಅದೃಷ್ಟಶಾಲಿಗಳು ಯಾರು ಎನ್ನುವುದನ್ನ ನಾವು ಈಗ ನೋಡಬೇಕಾಗಿದೆ. ಪ್ರಥಮವಾಗಿ ಶ್ರೀಯುತ ವೆಂಕಟ ಒಳಲಂಬೆ ಇವರು ಈ ಒಂದು ಲಕ್ಕಡಿಪ್ಪನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತೇನೆ. ಪ್ರಥಮ ಈ 3 ಆಕರ್ಷಕ ಬಹುಮಾನಗಳಲ್ಲಿ ಪ್ರಥಮ ಆಕರ್ಷಕ ಬಹುಮಾನ ಯಾರ ಪಾಲಾಗ್ಲಿಕ್ಕಿದೆ ಅನ್ನುವುದನ್ನ ಇದೀಗ ವೆಂಕಟ ಒಳಲಂಬೆ ಅವರು ತಿಳಿಸ್ಲಿಕ್ಕಿದ್ದಾರೆ. ಇಲ್ಲಿ ಯಾವ ವ್ಯಕ್ತಿ ಲಕ್ಕಿ, ಯಾವ ನಂಬರ್ ಲಕ್ಕಿ ಅನ್ನೋದನ್ನು ಕಾದು ನೋಡ್ಬೇಕು. ಯಾಕೆಂತ ಹೇಳಿದ್ರೆ ಎಲ್ಲ ಲಕ್ಕಿ ನಂಬರ್ಗಳು ಅಲ್ಲಿ ಡಿಪ್ ಆಗಿದೆ. ಸೊ ಲಕ್ಕಿ ಡಿಪ್ ಅಲ್ಲಿ ಇದೀಗ ಅದು ಯಾರು ವಿಜೇತರು ಅನ್ನೋದನ್ನು ನೋಡ್ಬೇಕಾಗಿದೆ. ಪ್ರಥಮ ಆಕರ್ಷಕ ಬಹುಮಾನ ನಂಬರ್ 716. ಈ ಪಂದ್ಯಾಟವನ್ನ ಎಲ್ಲ ಸುಂದರವಾಗಿ ಪಂದ್ಯಾಟದ ಚಿತ್ರಣಗಳನ್ನ ಸೆರೆ ಹಿಡಿದಿದ್ರು. ಅವರಲ್ಲಿ ಒಬ್ಬರು ಬೆದ್ರಾ ಮೀಡಿಯಾದ ಬೆದ್ರಾ ಮೀಡಿಯಾದವರಿಗೆ ಸಿಗ್ತಾ ಇದೆ ನೋಡಿ. ಆ ವಿಶ್ವ ಬನ್ನಿ, ಒಂದು ಆಕರ್ಷಕ ಬಹುಮಾನವನ್ನು ಪಡೆದುಕೊಳ್ಳಿ. ಆ ಒಂದು ಕ್ಷಣಗಳನ್ನು ನಾವಿಲ್ಲಿ ಸೆರೆ ಹಿಡಿಬೇಕು. ಅದು ಇರ್ಫಾನ್ ನೋಡಿ, ಇರ್ಫಾನ್ ರವರ ಪಾಲಾಗ್ತಾ ಇದೆ. ಇದೀಗ ಅವರ ಮಗಳ ಹೆಸರು ನೋಡಿ, ಮಗಳ ಹೆಸರಿಗೆ ಬಹುಮಾನ ಲಭಿಸಿದೆ ನೋಡಿ. ಸೊ ನೀವು ವೇದಿಕೆ ಬನ್ನಿ. ಇದೀಗ ನಮ್ಮಲ್ಲೊಂದು ಮಾತಿದೆ, ಸೂರ್ಯನಿಗೆ ಟಾರ್ಚ್, ಮೀನಿಗೆ ಈಜಾಟನ ಅಂತ. ಹಾಗಾಗಿ ಈ ಬೆದ್ರಾ ಮೀಡಿಯಾದ ಕಣ್ಣುಗಳಲ್ಲಿ ಸಂಸ್ಥೆಯ ಮುಖ್ಯಸ್ಥರ ಒಂದು ಇದೀಗ ಪರಿಚಯ ಆಗ್ಲಿಕ್ಕಿದೆ. ಬನ್ನಿ, ಆಕರ್ಷಕ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಇರ್ಫಾನ್ ಬೆದ್ರಾ ಅವರ ಮಗಳು ಇಸ್ವಾ. 716 ನಂಬರ್ಗೆ ಲಕ್ಕಿ ನಂಬರ್ 716. ಈ ಬಹುಮಾನವನ್ನ ರಿಜ್ವಾನ್ ಅವರು ಪಡೆದುಕೊಳ್ಳಬೇಕು ನೋಡಿ. ಆಕರ್ಷಕ ಬಹುಮಾನ. ಮುಂದಿನ ದಿನಗಳಲ್ಲಿ ತಮ್ಮ ಮಗಳು ಕ್ರಿಕೆಟ್ ಆಟಗಾರ್ತಿ ಆಗ್ಲಿ ಅನ್ನುವಂತ ಒಂದು ಶುಭ ಹಾರೈಕೆ ನಮ್ಮದು. ಹಾಗೇನೆ ಮುಂದಿನ ದ್ವಿತೀಯ ಆಕರ್ಷಕ ಬಹುಮಾನವನ್ನ ಲಕ್ಕಡಿಪ್ಪನ್ನ ನಡೆಸಿಕೊಡ್ಬೇಕು ಶ್ರೀಯುತ ವೆಂಕಟ ದಂಬೆಕೊಡಿ ಅವರು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಿದ್ರೆ. ದ್ವಿತೀಯ ಆಕರ್ಷಕ ಬಹುಮಾನ ಯಾರ ಪಾಲಾಗ್ಲಿಕ್ಕಿದೆ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಇರ್ಫಾನ್ ರವರ ಮುಖದಲ್ಲಿದೆ ಮಂದಹಾಸ, ಕಾರಣ ಆಕರ್ಷಕ ಬಹುಮಾನ ಅವರದಾಗಿದೆ. ಎಸ್, ಮುಂದೆ ಇನ್ನೊಂದು ಆಕರ್ಷಕ ಬಹುಮಾನ ಯಾರ ಪಾಲಾಗ್ಲಿಕ್ಕಿದೆ ಕಾದು ನೋಡಬೇಕಾಗಿದೆ. ಇದು 2355. 2355 ಹೆಸರಿಲ್ಲ, ಮೊಬೈಲ್ ನಂಬರ್ ಅಷ್ಟೇ ಇದೆ. ಯಾರಾದ್ರೂ ಅದೃಷ್ಟಶಾಲಿಗಳಿದ್ದಲ್ಲಿ
ದಯವಿಟ್ಟು ಬಂದು ಈ ಬಹುಮಾನವನ್ನು ಪಡೆದುಕೊಳ್ಳಿ. ಆಕರ್ಷಕ ಬಹುಮಾನ ಮತ್ತೊಂದು 2355. ಒಂದು ವೇಳೆ ಇಲ್ಲದಿದ್ದಲ್ಲಿ ಸಂಘಟಕರನ್ನ ತಾವು ಭೇಟಿಯಾಗಿ ಬಹುಮಾನವನ್ನು ಪಡೆದುಕೊಳ್ಳಬಹುದು. ಮುಂದಿನ ಇನ್ನೊಂದು ಆಕರ್ಷಕ ಬಹುಮಾನ, ಇದನ್ನ ನಿತ್ಯಾನಂದ ಮುಂಡೋಡಿಯವರು ಅದೃಷ್ಟಶಾಲಿಗಳ ಆಯ್ಕೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಾರಿಗೆ ಸಿಗ್ಲಿಕ್ಕಿದೆ ಈ ಮೂರನೇ ಆಕರ್ಷಕ ಬಹುಮಾನ ಅನ್ನುವುದನ್ನ ಕಾದ್ ನೋಡೋಣ. ಲಕ್ಕಿ ನಂಬರ್ 683. ಇದು ಕೂಡ ಇಲ್ಲಿ ಹೆಸರಿಲ್ಲ, ಮೊಬೈಲ್ ನಂಬರ್ ಇದೆ. ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಪಡೆದುಕೊಳ್ಳಬಹುದು. ನಂಬರ್ 683. ಇದೀಗ ಪ್ರಥಮ ಬಹುಮಾನ. ಈ ಒಂದು ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡುವಂತಹ ಜವಾಬ್ದಾರಿ ಸನ್ಮಾನವನ್ನು ಸ್ವೀಕರಿಸಿದಂತ ಶ್ರೀಯುತ ಅಕ್ಷಯ್ ಕೆಸಿ ಅವರು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂಘಟಕರು ಇದೀಗ ಅಕ್ಷಯ್ ಕೆಸಿ ಅವರ ಮೂಲಕ ಈ ಅದೃಷ್ಟಶಾಲಿ ಹೀರೋ ಸೈಕಲ್ ಲಭಿಸಲಿಕ್ಕಿದೆ. ಗೇರ್ ಸೈಕಲ್ ಕೂಡ ಅತ್ಯುತ್ತಮವಾದ ಸೈಕಲ್, ಸರಿಸುಮಾರು 10,000 ರೂಪಾಯಿಯ ಬೆಲೆ ಬಾಳುವಂತ ಈ ಒಂದು ಸೈಕಲ್ ಯಾರ ಪಾಲಾಗ್ಲಿಕ್ಕಿದೆ ಕಾದ್ ನೋಡಬೇಕಾಗಿದೆ. ಇದು MB ವಸಂತ ಅನ್ನುವಂತ ಹೆಸರಿದೆ. MB ವಸಂತ, ಟಿಕೆಟ್ ನಂಬರ್ 945. 945 ಅದೃಷ್ಟಶಾಲಿ ಟಿಕೆಟ್ ನಂಬರ್. ಯಾರಾದ್ರೂ ಇದ್ರೆ ಬಹುಮಾನವನ್ನು ಪಡೆದುಕೊಳ್ಳಿ, ಇಲ್ಲದಿದ್ದಲ್ಲಿ ಸಂಘಟಕರಿಂದ ತಾವು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. MB ವಸಂತ, ಟಿಕೆಟ್ ನಂಬರ್ ಛತ್ರಪಾಡಿ ಅವರ ವಸಂತ 945. ಧನ್ಯವಾದಗಳು. ಬಹುಮಾನವನ್ನು ಪಡೆದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದೆ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಆಗಮಿಸಿರತಕ್ಕಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರು ಗೌರವದ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರು ಗೌರವದ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಮಾಧವ ಯರದಡ್ಕ, ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಗಾರು ಇದರ ಅಧ್ಯಕ್ಷರು ಈ ಒಂದು ಗೌರವದ ಸ್ಮರಣಿಕೆಯನ್ನು ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಅತಿಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರಿಂದ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಈ ಒಂದು ಸುಂದರ ಸಮಾರಂಭ ಕಾರ್ಯಕ್ರಮಕ್ಕೆ ಸಂಘಟಕರ ಕರೆಗೆ ಹೋಗೊಟ್ಟು ಸಮಯಕ್ಕೆ ಸರಿಯಾಗಿ ಬಂದು ಈ ಒಂದು ಸಭಾ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನಡೆಸಿಕೊಟ್ಟಂತಹ ಮುಖ್ಯ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಸಂಸ್ಥೆಯಿಂದ ಒಂದು ಗೌರವದ ನೆನಪಿನ ಕಾಣಿಕೆ. ಈ ಒಂದು ಕ್ರಿಕೆಟ್ ಪಂದ್ಯಾಟದ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಎಲ್ಲ ಅತಿಥಿಗಳ ಮನಸ್ಸಿನಲ್ಲಿ ಈ ಒಂದು ಪಂದ್ಯಾಕೂಟ ಅಚ್ಚಳಿದಿ ಉಳಿಯಲಿ ಅನ್ನುವಂತ ಉದ್ದೇಶದಿಂದ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇವರಿಗೆ ವಿಶೇಷವಾಗಿರತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮುಂದೆ ಕೇವಲ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡುವುದು ಮಾತ್ರವಲ್ಲ, ಓರ್ವ ವ್ಯಕ್ತಿ ಈ ಸಮಾಜ ಚಿಂತನೆಯೊಂದಿಗೆ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವಂತ ಒಂದು ಧ್ಯೇಯ ವಾಕ್ಯದಡಿ ತನ್ನ ಸ್ವಂತವಾಗಿ ಮುತುವರ್ಜಿ ವಹಿಸಿಕೊಂಡು ಕೇವಲ ಕ್ರಿಕೆಟ್ ಪಂದ್ಯಾಟ ಆಯೋಜನೆ ಮಾಡುವುದು ಮಾತ್ರವಲ್ಲ, ಆಗಮಿಸಿರತಕ್ಕಂಥ ಎಲ್ಲ ಅತಿಥಿಗಳಿಗೂ ಹಾಗೆಯೇ ಕೊಡುಗೈ ದಾನಿಗಳಿಗೂ ಕೂಡ ಒಂದು ರಕ್ತಚಂದನ ಸಸಿಯನ್ನ ಕೊಡುವುದರ ಮೂಲಕ ಒಂದು ಸಮಾಜಕ್ಕೆ ಕೂಡ ಒಂದು ಕೊಡುಗೆಯನ್ನು ನೀಡುವಂತ ಒಂದು ಸಂದೇಶವನ್ನ ವಿನ್ಯಾಸ್ ಕೊಚ್ಚಿಯವರು ಅದರ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ. ಈ ವಿನ್ಯಾಸ್ ಕೊಚ್ಚಿಯವರು ಸ್ವತಃ ಅವರು ಎಲ್ಲ ಅತಿಥಿಗಳಿಗೆ ಈ ಒಂದು ಸಸಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಮ್ಮ ಸ್ವಂತ ಮುತುವರ್ಜಿಯನ್ನು ವಹಿಸಿಕೊಂಡು ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡುವ ಮೂಲಕ ಅರಣ್ಯ ಅಧಿಕಾರಿಗಳ ಸಹಕಾರದೊಂದಿಗೆ ಎಲ್ಲ ಅತಿಥಿಗಳಿಗೆ ಅದರ ಜೊತೆಗೆ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಕೊಡುಗೈ ದಾನಿಗಳಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ಒಂದು ಗೌರವದ ಸಸಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ವಿನ್ಯಾಸ್ ಕೊಚ್ಚಿ ಅವರ ಒಂದು ವಿಶೇಷವಾಗಿರತಕ್ಕಂಥ ಪರಿಸರ ಕಾಳಜಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅದರ ಜೊತೆಗೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಇದಕ್ಕೆ ನಿರಂತರವಾಗಿ ಪ್ರಯತ್ನವನ್ನ ಪಟ್ಟಿದ್ದಾರೆ. ನಿಮ್ಮ ಸಹಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದೆ ಈ ಒಂದು ಕ್ರಿಕೆಟ್ ಪಂದ್ಯಾಟ ಇಷ್ಟೊಂದು ಯಶಸ್ವಿಯಾಗಬೇಕಾದರೆ ಪಂದ್ಯಾಟ ಆರಂಭವಾಗುವುದಕ್ಕಿಂತ ಮುಂಚಿತವಾಗಿ ಎಲ್ಲ ಅದು ಸಂಘಟಕರ ಕೈಯಲ್ಲಿರ್ತದೆ. ಆದರೆ ಒಂದು ಬಾರಿ ಪಂದ್ಯಾಟ ಪ್ರಾರಂಭಗೊಂಡ ಬಳಿಕ ಅದು ಏನಿದ್ರು ತೀರ್ಪುಗಾರರಿರ್ಬೋದು, ವಿವರಣೆಗಾರರಿರ್ಬೋದು, ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಅದು ನೇರ ಪ್ರಸಾರದಲ್ಲಿ ಇರುವ ಕಾರಣ ನೇರ ಪ್ರಸಾರವನ್ನು ನೀಡುವಂತಹ ಸಂಸ್ಥೆಗಳ ಜವಾಬ್ದಾರಿ. ಈ ಒಂದು ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾಟಕ್ಕೆ
ತೀರ್ಪುಗಾರರಾಗಿ ನಮ್ಮೊಂದಿಗೆ ಆಗಮಿಸಿದ್ರು. ಸರಿಸುಮಾರು 28 ವರ್ಷಗಳ ಒಂದು ಅನುಭವ, ಅದರ ಜೊತೆಗೆ ಈ ಒಂದು ಓರ್ವ ಅತ್ಯುತ್ತಮ ಅಂಡರ್ಆರ್ಮ್ ಮತ್ತು ಓವರ್ಆರ್ಮ್ ಆಟಗಾರ, ಅದರ ಜೊತೆಗೆ ಈ ಮೈದಾನದಲ್ಲೇ ಪರಶುರಾಮ ಟ್ರೋಫಿಯಲ್ಲಿ ಪ್ರತಿಷ್ಠಿತ ರಥಶ್ರೀ ಸುಳ್ಯ ತಂಡವನ್ನ ಪ್ರತಿನಿಧಿಸಿದಂತಹ ಈ ಪಂದ್ಯಾಕೂಟಕ್ಕೆ ಒಂದು ಅತ್ಯುತ್ತಮ ತೀರ್ಪನ್ನು ನೀಡಿ ಪಂದ್ಯಾಕೂಟದ ಯಶಸ್ಸಿಗೆ ಸಹಕರಿಸಿದಂತಹ ರವಿ ಉಪ್ಪಳ, ದಯವಿಟ್ಟು ತಾವು ವೇದಿಕೆಗೆ ಬಂದು ಈ ಒಂದು ಸಂಘಟಕರಿಂದ ತಾವು ನೆನಪಿನ ಕಾಣಿಕೆಯನ್ನ ಮತ್ತು ಗೌರವಧನವನ್ನ ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಜೋರಾದ ಚಪ್ಪಾಳೆ ಬರಲಿ. ಈ ಪಂದ್ಯಾಕೂಟದ ಯಶಸ್ಸಿಗೆ ಪ್ರಮುಖ ಕಾರಣಕರ್ತರುಗಳು ಅದು ತೀರ್ಪುಗಾರರು. ಒಂದೇ ಒಂದು ಈ ಒಂದು ಬಹುಮಾನವನ್ನ ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳು ನೀಡಿ ಸಹಕರಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಒಂದೇ ಒಂದು ಕಪ್ಪು ಚುಕ್ಕೆಗಳಿಲ್ಲದಂತಹ ತೀರ್ಪುಗಳನ್ನು ನೀಡಿದಂತಹ 3 ಜನ ತೀರ್ಪುಗಾರರು ಅತ್ಯುತ್ತಮವಾಗಿರತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರ ನಮಗೆ ಬಹಳಷ್ಟು ಅತ್ಯಗತ್ಯವಿದೆ. ದೂರದ ಉಪ್ಪಳದಿಂದ ಬಂದು ಕೂಡ ಒಂದು ಅತ್ಯುತ್ತಮವಾದ ತೀರ್ಪುಗಾರಿಕೆಯನ್ನ ನೀಡಿದ್ದೀರಾ. ಧನ್ಯವಾದಗಳು ರವಿ ಸರ್ ಉಪ್ಪಳ ಇವರಿಗೆ. ಹಾಗೇನೆ ಮತ್ತೋರ್ವ ತೀರ್ಪುಗಾರರು ಕಳೆದ 4-5 ವರ್ಷಗಳಿಂದ ಪರಿಚಯ, ತೀರ್ಪುಗಾರಿಕಾ ಪೀಠದಲ್ಲಿ 15 ವರ್ಷಗಳ ಅನುಭವ, ಅದರ ಜೊತೆಗೆ ಅತ್ಯುತ್ತಮವಾಗಿರತಕ್ಕಂತಹ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕೂಡ ಹೌದು. ಹಲವಾರು ವರ್ಷಗಳಿಂದ ಅತ್ಯುತ್ತಮವಾದ ತೀರ್ಪುಗಾರಿಕೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ, ದೂರದ ಕಾಸರಗೋಡು ಜಿಲ್ಲೆಯಲ್ಲೂ ಕೂಡ ತನ್ನ ಅತ್ಯುತ್ತಮ ತೀರ್ಪುಗಾರಿಕೆ ಮೂಲಕ ಪಂದ್ಯಾಕೂಟಗಳನ್ನ ಯಶಸ್ವಿಯಾಗಿ ನಡೆಸಿಕೊಂಡಂತ ನನ್ನ ಆತ್ಮೀಯರಾಗಿರತಕ್ಕಂಥ ಶ್ರೀಯುತ ಮೋಹನ್ ಯಯ್ಯಾಡಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಸಂಸ್ಥೆಯಿಂದ ವೇದಿಕೆಯಲ್ಲಿರತಕ್ಕಂಥ ಅತಿಥಿಗಳಿಂದ ನೀವೊಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಹಳಷ್ಟು ಅತ್ಯುತ್ತಮವಾಗಿರತಕ್ಕಂಥ ತೀರ್ಪುಗಾರಿಕೆ ಮೂಲಕ ಪಂದ್ಯಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದಂತಹ ಸಾರಥಿಗಳು ಓರ್ವರಾಗಿರ್ತಕ್ಕಂಥ ಮೋಹನ್ ಯಯ್ಯಾಡಿ ಅವರಿಗೆ ಸಂಸ್ಥೆಯಿಂದ ಗೌರವದ ಸ್ಮರಣಿಕೆ. ಹಾಗೇನೆ ಮತ್ತೋರ್ವ ತೀರ್ಪುಗಾರರು, ಇವರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಪರಶುರಾಮ ಟ್ರೋಫಿಯಲ್ಲಿ ಪ್ರತಿಷ್ಠಿತ ಗಾಂಗೆಯ ಸುಬ್ರಹ್ಮಣ್ಯ ತಂಡ ಇರಬಹುದು, ಅದರ ಜೊತೆಗೆ ರಥಶ್ರೀ ಸುಳ್ಯ ತಂಡ ಇರಬಹುದು, ಅದರಲ್ಲಿ ನಿರಂತರವಾಗಿ ಭಾಗವಹಿಸಿಕೊಂಡು ಈ ಮೈದಾನದ ಎಲ್ಲ ಮೂಲೆಗಳಿಗೂ ಚೆಂಡನ್ನಾಟಿದಂತಹ ಆ ಕಾಲದಲ್ಲಿ ಓರ್ವ ಜನಪ್ರಿಯ ಕ್ರಿಕೆಟ್ ಆಟಗಾರ, ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತಹ ಅಂಡರ್ಆರ್ಮ್ ಕ್ರಿಕೆಟ್ ನ ದಿಗ್ಗಜ ಆಟಗಾರ. ಈಗ ಕ್ರಿಕೆಟ್ ಆಡದಿದ್ದರೂ ಕೂಡ ಲೆಜೆಂಡ್ಸ್ ಕ್ರಿಕೆಟ್ ಪಂದ್ಯಾಕೂಟಗಳಲ್ಲಿ ಭಾಗವಹಿಸ್ತಾರೆ. ಅದರ ಜೊತೆಗೆ ಇದೀಗ ನಿರ್ಣಾಯಕರಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸುವಂತ ಆತ್ಮೀಯರು ಗಾಂಗೆಯ ತಂಡದ ಮಣಿಕಂಠ ಸುಬ್ರಹ್ಮಣ್ಯ ಅವರನ್ನ ಇದೀಗ ಸಂಸ್ಥೆಯಿಂದ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದೆ. ಧನ್ಯವಾದಗಳು. ಮುಂದೆ ಕ್ರಿಕೆಟ್ ಪಂದ್ಯಾಟ ಯಾವ ರೀತಿ ಮುಂದುವರಿತದೆ, ಪ್ರತಿಯೊಂದು ಕ್ಷಣಗಳನ್ನ ಅದ್ಭುತ ರೀತಿಯಲ್ಲಿ ವಿವರಿಸಬೇಕು. ಅದು ಕೇಳುಗರ ಮತ್ತು ನೋಡುಗರ ಆ ಕಿವಿಗೆ ಅದು ಇಂಪಾಗಬೇಕು. ಆ ನಿಟ್ಟಿನಲ್ಲಿ ಇವರು ಕೂಡ ಕಳೆದ 4-5 ವರ್ಷಗಳಿಂದ ನನಗೆ ಪರಿಚಯ, ಆದರೂ ಕೂಡ ಕಳೆದ 27 ವರ್ಷಗಳ ಅನುಭವ ಇದೆ ಇವರಿಗೆ. ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ಅತ್ಯುತ್ತಮವಾಗಿ ವೀಕ್ಷಕ ವಿವರಣೆಯನ್ನು ನೀಡಬಲ್ಲಂತಹ ಗೋಪಿ ಸರ್ ಮಂಗಳೂರು ಈ ಪಂದ್ಯಾಟದಲ್ಲೂ ಕೂಡ ಅತ್ಯುತ್ತಮವಾದ ವೀಕ್ಷಕ ವಿವರಣೆಯನ್ನು ನೀಡಿದ್ದೀರಾ. ತಾವು ದಯವಿಟ್ಟು ವೇದಿಕೆಯ ಬಳಿ ಬಂದು ಈ ಸಂಸ್ಥೆಯಿಂದ ಒಂದು ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾನೆ. ದೂರದ ಮಂಗಳೂರಿನಿಂದ ಬಂದು ಈ ಪಂದ್ಯಾಕೂಟದಲ್ಲಿ ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ಅತ್ಯುತ್ತಮ ವೀಕ್ಷಕ ವಿವರಣೆಯನ್ನು ನೀಡಿದ್ದೀರಾ. ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೋರ್ವ ವೀಕ್ಷಕ ವಿವರಣೆಗಾರರು, ಆಂಗ್ಲ ಭಾಷಾ ವೀಕ್ಷಕ ವಿವರಣೆಗಾರರು, ಕಳೆದ 17 ವರ್ಷಗಳ ಅನುಭವ, ಅದರ ಜೊತೆಗೆ ಮಂಗಳೂರಿನ ಪ್ರತಿಷ್ಠಿತ ಹನುಮಾನ್ ಕ್ರಿಕೆಟರ್ಸ್ ಮಂಗಳೂರು ತಂಡವನ್ನ ತನ್ನ 13ನೇ ವರ್ಷದಿಂದ ಪ್ರತಿನಿಧಿಸಿ ಸತತವಾಗಿ 37 ವರ್ಷಗಳ ಕಾಲ ಇಂದಿನವರೆಗೂ ಕೂಡ ಆ ತಂಡವನ್ನ ಪ್ರತಿನಿಧಿಸಿ ಓರ್ವ ಅತ್ಯುತ್ತಮ ಆರಂಭಿಕ ಆಟಗಾರ, ಅತ್ಯುತ್ತಮ ಲೆಗ್ ಸ್ಪಿನ್ ಎಸೆತಗಾರ ಕೂಡ ಹೌದು. ಆತ್ಮೀಯರು ಶ್ರೀಯುತ ಸತೀಶ್ ಮಂಗಳೂರು ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈ ಪಂದ್ಯಾಕೂಟದ ಒಂದು ಅತ್ಯುತ್ತಮವಾದ ವೀಕ್ಷಕ ವಿವರಣೆಯನ್ನು ನೀಡುವ ಮೂಲಕ ಪಂದ್ಯಾಕೂಟದ ಘನತೆಯನ್ನು ಹೆಚ್ಚಿಸಿದ್ದೀರಾ. ತಮಗೆ ಈ ಸಂದರ್ಭದಲ್ಲಿ ಸಂಸ್ಥೆಯಿಂದ ಗೌರವದ ಸ್ಮರಣೆಗೆ. 3 ವರ್ಷಗಳಿಂದ ನಮ್ಮ ಕ್ರಿಕೆಟ್ ಪಂದ್ಯದಲ್ಲಿ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ, ಕ್ರೀಡಾಪಟುಗಳಿಗೆ ಮನಮುಟ್ಟುವ ರೀತಿಯಲ್ಲಿ ವೀಕ್ಷಕ ವಿವರಣೆ ನೀಡಿ ಸಹಕರಿಸಿದ ನಮ್ಮೆಲ್ಲರ ಪ್ರೀತಿಯ ಸ್ನೇಹಿತರಾಗಿರುವ ಸುಕುಮಾರ ಕಂದ್ರಪಾಡಿ ತಾವು ಕೂಡ ನಾವು ಕೊಡಮಾಡುವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಂಡಿದ್ದೇನೆ. ಸುಕುಮಾರ ಪ್ಲೀಸ್. ಹಾಗೆಯೇ ಒಂದು ಕಡೆ ನೇರ ಪ್ರಸಾರದಲ್ಲಿ ಆನ್ಲೈನ್ ಸ್ಕೋರ್ ಇತ್ತು, ಮತ್ತೊಂದು ಕಡೆ ಆಫ್ಲೈನ್ ಸ್ಕೋರ್ ಕೂಡ ಇತ್ತು. ಹಲವಾರು ವರ್ಷಗಳಿಂದ ಅತ್ಯುತ್ತಮವಾಗಿ ಆಫ್ಲೈನ್ ಸ್ಕೋರರ್ ಜವಾಬ್ದಾರಿಯನ್ನು ನಿರ್ವಹಿಸಿ ಒಂದೇ ಒಂದು ತಪ್ಪುಗಳಿಲ್ಲದೆ ಪಂದ್ಯಾಕೂಟ ಅದೆಷ್ಟು ರೋಮಾಂಚಕಾರಿ ನಡೆದರೂ ಕೂಡ ಒಂದು ಕ್ಷಣವೂ ಕೂಡ
ಮೈಮರೆಯದೆ ಅತ್ಯುತ್ತಮ ರೀತಿಯಲ್ಲಿ ಸ್ಕೋರರ್ ಆಗಿ ನಮ್ಮೊಂದಿಗೆ ಸಹಕರಿಸಿದಂತಹ ನನ್ನ ಆತ್ಮೀಯರಾಗಿರ್ತಕ್ಕಂತಹ ಭರತೇಶ್ ಸುಬ್ರಹ್ಮಣ್ಯ ಅವರನ್ನ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಒಂದು ಗೌರವದ ಸ್ಮರಣಿಕೆಯನ್ನು ನೀಡಿ ಅವರನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅತ್ಯುತ್ತಮವಾಗಿ ಆಫ್ಲೈನ್ ಸ್ಕೋರರ್ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದಂತಹ ಭರತೇಶ್ ಸುಬ್ರಹ್ಮಣ್ಯ ಅವರಿಗೆ ಒಂದು ಗೌರವದ ಸ್ಮರಣಿಕೆ. ಎಸ್, ಇದೀಗ ಎಲ್ಲರ ಆ ಕಾತರದ ಆಟಗಾರರು ನಿರೀಕ್ಷಿಸುವಂತಹ ಗಳಿಗೆ ಅಂತೂ ಬಂದೇ ಬಿಟ್ಟಿದೆ. ನಿರಂತರವಾಗಿ 2 ದಿನಗಳ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಸುರೇಶ್ ಪುತ್ತೂರು ಫ್ರಮ್ ಫ್ರೆಂಡ್ಸ್ ಕ್ಲಬ್ ಪೈಲಾರು. 1 ಓವರ್ನ ಎಸೆದು 2 ರನ್ ಅನ್ನು ನೀಡಿ 3 ವಿಕೆಟ್ ಅನ್ನು ಕಬಳಿಸಿ ಆ ಸೆಮಿಫೈನಲ್ 2ರ ಚಿತ್ರಣವನ್ನ ಬದಲಾಯಿಸಿದಂತಹ ಆಟಗಾರ ಸುರೇಶ್ ಪುತ್ತೂರು ಇವರ ಪಾಲಾಗ್ತಾ ಇದೆ. ಸೆಮಿಫೈನಲ್ 2ರ ಪಂದ್ಯಶ್ರೇಷ್ಠ ಬಹುಮಾನ. ಪುತ್ತೂರು ಎಕ್ಸ್ಪ್ರೆಸ್ ಎಂದೇ ಖ್ಯಾತಿವತ್ತಂತಹ ಈ ಆಟಗಾರ ಫೈನಲ್ ಪಂದ್ಯದಲ್ಲೂ ಕೂಡ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿರು. ದಯವಿಟ್ಟು ಬನ್ನಿ, ಸೆಮಿಫೈನಲ್ 2ರ ಈ ಒಂದು ಪಂದ್ಯಶ್ರೇಷ್ಠ ಬಹುಮಾನವನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಈ ಒಂದು 2 ದಿನಗಳ ಕಾಲ ನಡೆದಂತಹ ಈ ಕ್ರಿಕೆಟ್ ಪಂದ್ಯಾಟವನ್ನ ತಮ್ಮ ಕ್ಯಾಮರಾದ ಕಣ್ಣುಗಳ ಮೂಲಕ ಅತ್ಯುತ್ತಮವಾಗಿ ಸೆರೆ ಹಿಡಿದು ಯೂಟ್ಯೂಬ್ ಲೈವ್ ನಲ್ಲಿ ನೇರ ಪ್ರಸಾರದಲ್ಲಿ ಈ ಒಂದು ಪಂದ್ಯಾಟದ ಸುಂದರ ಕ್ಷಣಗಳನ್ನು ಬಿತ್ತರಿಸಿ ಬಹುಶಃ ಈ ಬೆದ್ರಾ ಮೀಡಿಯಾ ಅಂಡರ್ಆರ್ಮ್ ಕ್ರಿಕೆಟ್ಗೆ ನೀಡಿದಂತಹ ಕೊಡುಗೆ ಅದು ಬಹಳಷ್ಟು ಅಪಾರವಾಗಿದೆ. ಈ ಪಂದ್ಯಾಟದ ಮೆರುಗನ್ನ ಕೂಡ ತಮ್ಮ ಅತ್ಯುತ್ತಮವಾದ ನೇರ ಪ್ರಸಾರವನ್ನು ನೀಡುವ ಮೂಲಕ ಈ ಪಂದ್ಯಾಟದ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಿದಂತಹ ಬೆದ್ರಾ ಮೀಡಿಯಾದ ಮುಖ್ಯಸ್ಥರಾಗಿರತಕ್ಕಂಥ ಇರ್ಫಾನ್, ದಯವಿಟ್ಟು ಬನ್ನಿ, ವೇದಿಕೆಗೆ ಬಂದು ಸಂಸ್ಥೆಯಿಂದ ಒಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಯೊಂದು ಆಟಗಾರ ಪ್ರದರ್ಶನ ಇರಬಹುದು, ಅದರ ಕ್ಲಿಪ್ಗಳನ್ನೆಲ್ಲ ವಾಟ್ಸ್ಆಪ್ ಗ್ರೂಪ್ ಇರುವುದು ಎಲ್ಲಾ ಕಡೆ ಪಸರಿಸಿ ಆ ಆಟಗಾರರ ಅತ್ಯುತ್ತಮ ಪ್ರದರ್ಶನವನ್ನು ನಿರಂತರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವ ಮೂಲಕ ಆಟಗಾರರನ್ನ ಹುರಿದಂಬಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡಿದಂತಹ ಬೆದ್ರಾ ಮೀಡಿಯಾ ಇರ್ಫಾನ್ ಬೆದ್ರಾ ಇವರಿಗೆ ಸಂಸ್ಥೆಯಿಂದ ಒಂದು ಗೌರವದ ಸ್ಮರಣೆಗೆ ಧನ್ಯವಾದಗಳು. ಇರ್ಫಾನ್ ರವರ ಈ ಒಂದು ಪಂದ್ಯಾಕೂಟದ ಅಚ್ಚುಕಟ್ಟಾಗಿ ಒಂದು ನೇರ ಪ್ರಸಾರವನ್ನು ನೀಡಿದರೆ ಮತ್ತೊಮ್ಮೆ ಪೈಲಾರು ತಂಡ ಆರಂಭಿಕ ಹಂತದಲ್ಲಿ ಒಂದು ವಿಕೆಟ್ ಅನ್ನ ಕಳೆದುಕೊಂಡಿತ್ತು. ಆ ವಿಕೆಟ್ ಅನ್ನ ಕಳೆದುಕೊಂಡ ಸಂದರ್ಭದಲ್ಲಿ ಆ 1 ಡೌನ್ ಬ್ಯಾಟ್ಸ್ಮನ್ ತಂಡಕ್ಕೆ ಯಾವ ರೀತಿಯ ಕೊಡುಗೆಯನ್ನು ನೀಡಬಹುದು ಅಸಮರ್ಥವಾಗಿ ಕೊಡುಗೆಯನ್ನು ನೀಡಿದ್ರು. ಅದು ಟೀಮ್ ಇಂಡಿಯಾವನ್ನು ತೆಗೆದುಕೊಂಡ ವಿರಾಟ್ ಕೊಹ್ಲಿ ಇರಬಹುದು, ಆಸ್ಟ್ರೇಲಿಯಾವನ್ನು ತಗೊಂಡ್ರೆ ಸ್ಟೀವನ್ ಸ್ಮಿತ್ ಇರಬಹುದು, ನ್ಯೂಜಿಲೆಂಡ್ ಅಲ್ಲಿ ಕೇನ್ ವಿಲಿಯಮ್ಸನ್ ಇರಬಹುದು. ಆದರೆ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದಲ್ಲಿರುವಂತಹ ಆಟಗಾರ ಅಂಡರ್ಆರ್ಮ್ ಕ್ರಿಕೆಟ್ ನ ಜೆಂಟಲ್ ಮ್ಯಾನ್ ಅಂತಾನೆ ಕರೆಯಲ್ಪಡುವಂತಹ ಆಟಗಾರ ರವಿ ಪಡ್ಡಯೂರು ಅವರ ಪಾಲಾಗ್ತಾ ಇದೆ ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಬಹುಮಾನ. ಈ ಬಹುಮಾನ ನಗದು 1,000 ಮತ್ತು ಶಾಶ್ವತ ಫಲಕ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಮತಿ ಮತ್ತು ಶ್ರೀ ವಿಜಯ್ ವಾಲ್ತಾಜೆ ಮತ್ತು ಮನೆಯವರು. ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪಾಲಾಗಿದೆ ರವಿ ಪಡ್ಡಯೂರು ಇವರಿಗೆ. 1 ಡೌನ್ ಬ್ಯಾಟ್ಸ್ಮನ್ ಆಗಿ ಅಂಕಣಕ್ಕಿಳಿದು 2 ಸಿಕ್ಸರ್ ಮತ್ತು 1 ಬೌಂಡರಿಯೊಂದಿಗೆ ವೈಯಕ್ತಿಕವಾಗಿ 19 ರನ್ ಗಳಿಸಿಕೊಂಡು ತಂಡ 5 ಓವರಿನಲ್ಲಿ 46 ರನ್ ಗಳಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಪಂದ್ಯಾಕೂಟದ ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ರವಿ ಪಡ್ಡಯೂರು. ಮುಂದಿನ ವೈಯಕ್ತಿಕ ಬಹುಮಾನ ಫೈನಲ್ ಪಂದ್ಯದ ಗೇಮ್ ಚೇಂಜರ್. ಈ ಬಹುಮಾನವನ್ನು ನೀಡಿದ್ದಾರೆ ಕುಮಾರಿ ಯಶಸ್ವಿ ಮತ್ತು ಮಾಸ್ಟರ್ ವಿವೇಕ್ ಎರ್ದಡ್ಕ. ಆ ಫೈನಲ್ ಪಂದ್ಯದಲ್ಲಿ ಒಂದು ಹಂತದಲ್ಲಿ 46 ರನ್ ವಿಜಯದ ಗುರಿಯನ್ನು ನೀಡಿದಾಗ ಅತ್ಯುತ್ತಮವಾಗಿ ರನ್ಧಾರಣೆಯನ್ನು ಕಾಯ್ದುಕೊಂಡು ಪಂದ್ಯಾಟದ ಗೆಲುವಿನತ್ತ ಮುನ್ನುಗ್ತಾ ಇತ್ತು. ಅದು ದೇವಶ್ರವೇಲ್ಸ್. ಆದರೆ 4ನೇ ಓವರನ್ನ ಕೈಗೆತ್ತಿಕೊಂಡ್ರು, 3 ರನ್ ಅನ್ನು ನೀಡಿದ್ರು, ಅತ್ಯಮೂಲ್ಯ 2 ವಿಕೆಟ್ ಅನ್ನು ಕಬಳಿಸಿದ್ರು. ಅದು ಮತ್ತಾರುವಲ್ಲ, ದ ಗೇಮ್ ಚೇಂಜರ್ ಆಫ್ ಫೈನಲ್ ಮ್ಯಾಚ್ ಗೋಸ್ ಟು ಮಿಸ್ಟರ್ ಸುರೇಶ್ ಪುತ್ತೂರು ಫ್ರಮ್ ಫ್ರೆಂಡ್ಸ್ ಕ್ಲಬ್ ಪೈಲಾರು. ಪುತ್ತೂರು ಎಕ್ಸ್ಪ್ರೆಸ್ ಅಂತಾನೆ ಖ್ಯಾತಿ ಇರುವನ್ನೇ ಬದಲಾಯಿಸಿದ್ರು. ದ ಗೇಮ್ ಚೇಂಜರ್ ಆಫ್ ದ ಫೈನಲ್ ಮ್ಯಾಚ್ ಗೋಸ್ ಟು ಮಿಸ್ಟರ್ ಸುರೇಶ್ ಪುತ್ತೂರು. ಮುಂದಿನ ವೈಯಕ್ತಿಕ ಬಹುಮಾನ ಅತ್ಯುತ್ತಮ ಗೂಟರಕ್ಷಕ. ಈ ಪಂದ್ಯಾವಳಿಯಲ್ಲಿ ನಾವೆಲ್ಲರೂ ನೋಡಿರಬಹುದು, ಬಹಳಷ್ಟು ವೇಗವಾಗಿ ಎಸೆತಗಳನ್ನು ಎಸೆದಿದ್ರು. ಆ ಸಂದರ್ಭದಲ್ಲಿ ಬ್ಯಾಟ್ಸ್ಮನ್ ಚೆಂಡನ್ನು ಸರಿಯಾದ ದಿಕ್ಕಿನಲ್ಲಿ ಗುರುತಿಸುವಲ್ಲಿ ವಿಫಲರಾದಾಗ ಆ ವಿಕೆಟ್ಗಳ ಹಿಂಭಾಗದಲ್ಲಿ ಹದ್ದಿನ ಕಣ್ಣನ್ನಿಟ್ಟುಕೊಂಡು ಅತ್ಯುತ್ತಮವಾದ ಗೂಟರಕ್ಷಕನ ಪಾತ್ರವನ್ನ ಸಮರ್ಥವಾಗಿ ನಿಭಾಯಿಸಿದ್ರು. ಮತ್ತಾರುವಲ್ಲ, ಆದಿಶಕ್ತಿ ಬಾಕಿಲ ತಂಡದ ಶಾಕೀರ್ ಕಂಚಿಲ್ಪಾಡಿ ಅವರ ಪಾಲಾಗಿದೆ ಅತ್ಯುತ್ತಮ ಗೂಟರಕ್ಷಕ. ಈ ಬಹುಮಾನವನ್ನ
ತಂಡದ ಸದಸ್ಯರು ಯಾರಾದ್ರೂ ಈ ಬಹುಮಾನವನ್ನ ಪಡೆದುಕೊಳ್ಳಬೇಕು. ಈ ಬಹುಮಾನವನ್ನ ಕೊಡುಗೆಯಾಗಿ ನೀಡಿದ್ದಾರೆ ಜೆಸಿ ನಿಶೀತ್ ಮುಂಡೋಡಿ, ನಿರ್ದೇಶಕರು ಜೆಸಿಐ ಪಂಚಶ್ರೀ. ಈ ಬಹುಮಾನ ದ ಬೆಸ್ಟ್ ವಿಕೆಟ್ ಕೀಪರ್ ಆಫ್ ವೀರಮಾರುತಿ ಟ್ರೋಫಿ 2023 ಗೋಸ್ ಟು ಮಿಸ್ಟರ್ ಶಾಕೀರ್ ಕಂಚಿಲ್ಪಾಡಿ ಫ್ರಮ್ ಆದಿಶಕ್ತಿ ಬಾಕಿಲ. ಮುಂದಿನ ವೈಯಕ್ತಿಕ ಬಹುಮಾನ ಅತ್ಯುತ್ತಮ ಕ್ಷೇತ್ರ ರಕ್ಷಕ. ನಾವೆಲ್ಲ ನೋಡಿದ್ದೇವೆ ಇತ್ತೀಚಿನ ದಿನಗಳಲ್ಲಂತೂ ಬ್ಯಾಟ್ ನಿಂದ ಅಥವಾ ಬಾಲ್ ನಿಂದ ಕೊಡುಗೆಗಳನ್ನು ನೀಡದಿದ್ರೂ ಕೂಡ ಕ್ಷೇತ್ರ ರಕ್ಷಣೆಯಲ್ಲೂ ಕೂಡ ತಂಡಕ್ಕೆ ಕೊಡುಗೆಯನ್ನು ನೀಡಬಹುದು. ಆ ಒಂದು ಕ್ಷೇತ್ರ ರಕ್ಷಣೆ ಅದೆಷ್ಟೋ ಪಂದ್ಯಾಟಗಳ ಫಲಿತಾಂಶವನ್ನ ಕೂಡ ವಿನ್ನರ್ ಆಫ್ ವೀರಮಾರುತಿ ಟ್ರೋಫಿ 2023 ಗೋಸ್ ಟು ಮಿಸ್ಟರ್ ದಿಲೀಪ್ ಫ್ರಮ್ ಫ್ರೆಂಡ್ಸ್ ಕ್ಲಬ್ ಪೈಲಾರು. ಮುಂದೆ ವೈಯಕ್ತಿಕ ಬಹುಮಾನ ಉತ್ತಮ ಎಸೆತಗಾರ. ಈ ಒಂದು ಅತ್ಯುತ್ತಮ ಬ್ಯಾಟ್ಸ್ಮನ್ ಇರಬಹುದು, ಅತ್ಯುತ್ತಮ ಬೌಲರ್ ಇರಬಹುದು, ಸರಣಿ ಶ್ರೇಷ್ಠ ಆಟಗಾರ ಇರಬಹುದು, ಅತಿ ಹೆಚ್ಚಿನ ರನ್ ಗಳಿಸುವಂತ ಆಟಗಾರ ಅತ್ಯುತ್ತಮ ಬ್ಯಾಟ್ಸ್ಮನ್ ಅಲ್ಲ, ಅಥವಾ ಅತಿ ಹೆಚ್ಚಿನ ವಿಕೆಟ್ ಗಳನ್ನ ಪಡೆದವನ ಅತ್ಯುತ್ತಮ ಎಸೆತಗಾರ ಅಲ್ಲ. ಆದರೆ ತಂಡಕ್ಕೆ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಆತ ನೀಡಿದಂತ ಎಲ್ಲ ಪ್ರದರ್ಶನಗಳನ್ನು ನಾವು ಗಮನಿಸಿಕೊಂಡು ಸಂಘಟಕರ ನಿರ್ಣಯದಂತೆ ಆತ ನೀಡಿದಂತಹ ಪ್ರದರ್ಶನ ಯಾವ ರೀತಿ ತಂಡ ಮುಂದಿನ ಹಂತಕ್ಕೆ ಏರುವಲ್ಲಿ ಸಹಕಾರಿಯಾಯಿತು ಇವೆಲ್ಲವನ್ನ ಗಮನಿಸಿಕೊಂಡು ಇದೀಗ ಮುಂದಿನ ಬಹುಮಾನ ನೀಡ್ತಾ ಇದ್ದೇವೆ. ಅತ್ಯುತ್ತಮ ಎಸೆತಗಾರ ಬ್ಯಾಟ್ಸ್ಮನ್ಗಳ ಪಾಲಿಗೆ ಈ ಪಂದ್ಯ ಕೂಡ ಸ್ವರ್ಗ ತಾಣವಾಗಿತ್ತು. ಎಲ್ಲರೂ ಕೂಡ ನೋಡಿದ್ದೇವೆ 8 ಓವರ್ಗಳಲ್ಲಿ 100-110 ರನ್ಗಳನ್ನ ಕೂಡ ಗಳಿಸಿಕೊಂಡಿದ್ರು. ಆದರೆ ಒಬ್ಬ ಎಸೆತಗಾರ ತಂಡದ ಕಪ್ತಾನ ಜವಾಬ್ದಾರಿ ನೀಡಿದಾಗಲೆಲ್ಲ ಅತ್ಯುತ್ತಮವಾದ ಓವರ್ ಅನ್ನು ಎಸೆದ್ರು, ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನ ಪಡೆದುಕೊಂಡಿದ್ರು. ಆ ಸ್ಲಾಗ್ ಓವರ್, ಡೆತ್ ಓವರ್ ನಲ್ಲೂ ಕೂಡ ತನ್ನ ಕೈ ಚಳಕವನ್ನ ತೋರ್ಪಡಿಸಿದ್ರು. ಮತ್ತಾರು ಅಲ್ಲ, ಪೊಲಾರ್ಡ್ ಎಂದು ಏಕಾರ್ಥವೆತ್ತಂತ ಮಿಸ್ಟರ್ ವಿನೋದ್ ಫ್ರಮ್. ಮುಂದಿನ ವೈಯಕ್ತಿಕ ಬಹುಮಾನ ಅತ್ಯುತ್ತಮ ದಾಂಡಿಗ, ನಗದು 1,000 ಮತ್ತು ಶಾಶ್ವತ ಫಲಕ ಕೊಡುಗೆಯಾಗಿ ನೀಡಿದ್ದಾರೆ. ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕೆ ಆಗಮಿಸ್ತಾ ಇದ್ರು. ತಂಡಕ್ಕೆ ಅವಶ್ಯಕತೆ ಇದ್ದಾಗಲೆಲ್ಲ ಸಿಕ್ಸರ್ ಬೌಂಡರಿಗಳನ್ನ ಸಿಡಿಸಿದ್ರು. ಒಂದು ಕಡೆ ವಿಕೆಟ್ ಉರುಳಿದ್ರು ಕೂಡ ತಂಡದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದ್ರು. ದ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ವೀರಮಾರುತಿ ಟ್ರೋಫಿ 2023 ಗೋಸ್ ಟು ಮಿಸ್ಟರ್ ಮುಕ್ತಾರ್ ಫ್ರಮ್ ಫ್ರೆಂಡ್ಸ್ ಕ್ಲಬ್ ಪೈಲಾರು. ಮುಕ್ತಾರ್ ಅವರು ಬಂದು ಒಂದು ಬಹುಮಾನವನ್ನ ಪಡೆದುಕೊಳ್ಳಬೇಕು. ವೀರಮಾರುತಿ ಟ್ರೋಫಿ 2023ರ ಅತ್ಯುತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿ ಮುಕ್ತಾರ್ ಕುಂಬ್ರಾ ಅವರ ಪಾಲಾಗ್ತಾ ಇದೆ. ಪಂದ್ಯಾವಳಿಯ ಉದ್ದಕ್ಕೂ ತಂಡದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದ್ರು. ಅವಶ್ಯಕತೆ ಇದ್ದಾಗಲೆಲ್ಲ ಬೌಂಡರಿ ಸಿಕ್ಸರ್ಗಳನ್ನು ಗಳಿಸಿಕೊಂಡ್ರು. ವಿಕೆಟ್ ಉರುಳಿದಾಗ ತಂಡದ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ಅತ್ಯುತ್ತಮ ದಾಂಡಿಗ ಮುಕ್ತಾರ್ ಕುಂಬ್ರಾ ಫ್ರಮ್ ಫ್ರೆಂಡ್ಸ್ ಕ್ಲಬ್ ಪೈಲಾರು. ವೈಯಕ್ತಿಕ ಬಹುಮಾನಗಳ ಪೈಕಿ ಅತ್ಯುತ್ತಮ ಬಹುಮಾನ ವೈಯಕ್ತಿಕ ಪ್ರಶಸ್ತಿಗಳ ರಾಜ ಅಂತಾನೆ ಕರೆಯಲ್ಪಡುವಂತಹ ಈ ಪ್ರಶಸ್ತಿ ಅದು ಸರಣಿ ಶ್ರೇಷ್ಠ. ನಗದು 1,500 ಮತ್ತು ಶಾಶ್ವತ ಫಲಕ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಮತಿ ಮತ್ತು ಶ್ರೀ ಪದ್ಮನಾಭ ಹರ್ಲಡ್ಕ ಮತ್ತು ಮನೆಯವರು. ಪಂದ್ಯಾವಳಿಯ ಪ್ರಥಮ ಪಂದ್ಯದಿಂದ ಕೂಡ ಅಂತಿಮ ಪಂದ್ಯದವರೆಗೂ ಬ್ಯಾಟಿಂಗ್ ಇರಬಹುದು, ಬೌಲಿಂಗ್ ಇರಬಹುದು, ಅತ್ಯುತ್ತಮವಾದ ಜವಾಬ್ದಾರಿ ನಿರ್ವಹಿಸಿದ್ರು. ಆರಂಭಿಕ ದಾಂಡಿಗನಾಗಿ ಅಂಕಣಕ್ಕಿಳಿದ್ರು. ಈ ಪಂದ್ಯಾಕೂಟದಲ್ಲಿ ಗರಿಷ್ಠ ವೈಯಕ್ತಿಕ ಮೊತ್ತವಾದ 57 ರನ್ ಅನ್ನು ಕೂಡ ಗಳಿಸಿಕೊಂಡಿದ್ರು. ತಂಡದ ಕಪ್ತಾನ ಜವಾಬ್ದಾರಿ ನೀಡಿದಾಗಲೆಲ್ಲ ವಿಕೆಟ್ಗಳ ಮೇಲೆ ವಿಕೆಟ್ ಅನ್ನು ಕೂಡ ಪಡೆದುಕೊಂಡು ದ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಗೋಸ್ ಟು ಮಿಸ್ಟರ್ ಅರ್ಷದ್ ವಚಾಲ್ ಫ್ರಮ್ ದೇವಶ್ಯ ವೇಲ್ಸ್. ಪಂದ್ಯಾಕೂಟದ ಪ್ರಮುಖ ಕೇಂದ್ರ ಬಿಂದು ಬ್ಯಾಟಿಂಗ್ ಮಾತ್ರವಲ್ಲ, ಬೌಲಿಂಗ್ ಇರಬಹುದು, ಕ್ಷೇತ್ರ ರಕ್ಷಣೆ ಇರಬಹುದು, ಗೂಟ ರಕ್ಷಕನ ಪಾತ್ರ ಇರಬಹುದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ತನ್ನ ಬಗಲಿಗೆ ಹಾಕಿಕೊಂಡಂತ ಅರ್ಷದ್ ವಚಾಲ್. ಧನ್ಯವಾದಗಳು. ಮುಂದೆ ಶಿಸ್ತು ಪಾಲನಾ ತಂಡ ಪ್ರಶಸ್ತಿ ನೀಡಲಿಕ್ಕಿದ್ದೇವೆ. ಪಂದ್ಯಾಕೂಟದಲ್ಲಿ 20 ತಂಡಗಳು ಭಾಗವಹಿಸಿದ್ದ ಎಲ್ಲ 20 ತಂಡಗಳು ಕೂಡ ಒಂದು ಅತ್ಯುತ್ತಮವಾಗಿರತಕ್ಕಂಥ ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ಪಂದ್ಯಾಕೂಟದಲ್ಲಿ ಶಿಸ್ತಿನಿಂದ ಭಾಗವಹಿಸಿದವು. ಆ ಕಾರಣ ಎಲ್ಲರಿಗೂ ತಿಳಿದಿದೆ. ಆ 25 ವರ್ಷಗಳ ಹಿಂದೆ ಇಲ್ಲಿ ಹಾಕಿಕೊಟ್ಟಂತಹ ಒಂದು ಅಡಿಪಾಯ ಇರಬಹುದು, ಅದು ಬಹಳಷ್ಟು ಭದ್ರವಾಗಿದೆ. ಆ ಕಾರಣಕ್ಕಾಗಿ ಇಂದಿಗೂ ಕೂಡ ಈ ವೀರಮಾರುತಿ ಟ್ರೋಫಿಗೂ ನಾ ಮುಂದು ತಾ ಮುಂದು ಅಂತ ತಂಡಗಳು ಹೆಸರನ್ನು ನೋಂದಾಯಿಸಿಕೊಳ್ತಾ ಇದ್ದಾವೆ. ಆ ಒಂದು ಅತ್ಯುತ್ತಮ ಶಿಸ್ತು ಪಾಲನಾ ತಂಡ ನಾವು ಕರೆಯನ್ನು ನೀಡಿದಾಗಲೆಲ್ಲ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ನೀಡಿದ್ರು. ಅದರ ಜೊತೆಗೆ ಸಂಘಟಕರ ಎಲ್ಲ ತೀರ್ಮಾನಗಳಿಗೆ ಬದ್ಧರಾಗಿದ್ರು. ನಿರ್ಣಾಯಕರ ತೀರ್ಪಿಗೆ ಕೂಡ ಬದ್ಧರಾಗಿದ್ದು ಈ ಒಂದು ಶಿಸ್ತು ಪಾಲನಾ ತಂಡ ಪ್ರಶಸ್ತಿಯನ್ನ ತನ್ನ ಬಗಲಿಗೆ ಹಾಕಿಕೊಳ್ತಾ ಇದೆ. ಓಂ ಶಕ್ತಿ ಕ್ರಿಕೆಟರ್ಸ್ ಗುತ್ತಿಗಾರು ತಂಡ ಶಿಸ್ತು ಪಾಲನಾ ತಂಡ ಪ್ರಶಸ್ತಿಯನ್ನ ಪಡೆದುಕೊಳ್ತಾ ಇದೆ. ಈ ಪ್ರಶಸ್ತಿ ಚಿಕ್ಕದಿರಬಹುದು, ಆದರೆ ಇದರ ಮಹತ್ವ ಬಹಳಷ್ಟು ದೊಡ್ಡದು. ಕಾರಣ ಶಿಸ್ತು ಮತ್ತು ಸಮಯಕ್ಕೆ ಎಲ್ಲರೂ ಕೂಡ ಪ್ರಾಮುಖ್ಯತೆ ನೀಡಬೇಕು. ದಯಾನಂದ ಕನ್ನಡಕ ಇವರ ಮಾಲಕತ್ವದ ಈ ಒಂದು ತಂಡಕ್ಕೆ
ಶಿಸ್ತುಪಾಲನಾ ತಂಡ ಪ್ರಶಸ್ತಿ ಲಭಿಸಲಾಗಿದೆ. ಈ ಬಹುಮಾನವನ್ನ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಯುತ ದುರ್ಗೇಶ್ ಪಾರಪ್ಪಾಡಿ ಮತ್ತು ಮನೆಯವರು. ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಸೆಮಿಫೈನಲ್ ನಿರ್ಗಮಿತ ಎರಡು ತಂಡಗಳಿಗೆ ತಲಾ 5,000 ಮತ್ತು ಶಾಶ್ವತ ಫಲಕ. ಆ ಸೆಮಿಫೈನಲ್ ವರೆಗೂ ತಂಡವನ್ನ ಕೊಂಡೊಯ್ದು ಸೆಮಿಫೈನಲ್ ಕೂಡ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದ್ರು. ಆದರೆ ಆ ಸೆಮಿಫೈನಲ್ ಪಂದ್ಯದಲ್ಲಿ ಬಲಿಷ್ಠವಾದ ದೇವಶ ವೇಲ್ಸ್ ತಂಡದ ಎದುರು ಸೋಲನ್ನ ಕಂಡರೂ ಕೂಡ ಸೆಮಿಫೈನಲ್ ವರೆಗೆ ಅತ್ಯುತ್ತಮ ಪ್ರದರ್ಶನ ನೀಡಿದಂತಹ ಆದಿಶಕ್ತಿ ಬಾಕಿಲ ತಂಡಕ್ಕೆ ನಗದು ಬಹುಮಾನ 5,000 ಮತ್ತು ಶಾಶ್ವತ ಫಲಕ ಲಭಿಸ್ತಾ ಇದೆ. ತಂಡದ ಆಟಗಾರರಿದ್ದಲ್ಲಿ ದಯವಿಟ್ಟು ಆದಷ್ಟು ಬೇಗ ಬಂದು ಈ ಬಹುಮಾನವನ್ನು ಪಡೆದುಕೊಳ್ಳಬೇಕು. ಸೆಮಿಫೈನಲ್ ನಿರ್ಗಮಿತ ತಂಡಗಳಿಗೆ 5,000 ನಗದು ಬಹುಮಾನವನ್ನ ಕೊಡುಗೆಯಾಗಿ ನೀಡಿದಂತವರು ನಗದು ಕೊಡುಗೆ ಶ್ರೀ ಆಂಟನಿ ಜಾನ್, ಕಮಿಲಾ ದುಬೈ ಮತ್ತು ಶ್ರೀಮತಿ ಮತ್ತು ಶ್ರೀ ಯೋಗಿತ್ ಕುಮಾರ್ ದೇವಶ ಮತ್ತು ಮನೆಯವರು. ಶಾಶ್ವತ ಫಲಕವನ್ನ ಕೊಡುಗೆಯಾಗಿ ನೀಡಿದರೆ ಶ್ರೀಮತಿ ಮತ್ತು ಶ್ರೀ ವಸಂತಗೌಡ ಬಳ್ಳಾಜಿ ಮತ್ತು ಮನೆಯವರು ಅಡ್ಡನಪಾರೆ, ಶ್ರೀಮತಿ ಮತ್ತು ಶ್ರೀ ಶ್ರೀಕಾಂತ್ ಮಾವಿನಕಟ್ಟೆ ಉದ್ಯಮಿಗಳು. ಈ ಬಹುಮಾನವನ್ನ ತಂಡದ ಸದಸ್ಯರಿದ್ದರೆ ದಯವಿಟ್ಟು ಬಂದು ಪಡೆದುಕೊಳ್ಳಿ. ಸೆಮಿಫೈನಲ್ ನಿರ್ಗಮಿತ ತಂಡ ಆದಿಶಕ್ತಿ ಬಾಕಿಲ ತಂಡದ ಅಜಿತ್ ಬಾಕಿಲ್ ರವರು ಈ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಪಂದ್ಯಾವಳಿ ಉದ್ದಕ್ಕೂ ಅತ್ಯುತ್ತಮ ಪ್ರದರ್ಶನ ನೀಡಿ ಅಂತಿಮ ಸೆಮಿಫೈನಲ್ ಪಂದ್ಯದಲ್ಲಿ ಪರಾಭವಗೊಂಡರೂ ಕೂಡ ಪ್ರೇಕ್ಷಕರ ಮನವನ್ನ ಗೆದ್ದು ಇದೀಗ ಸೆಮಿಫೈನಲ್ ನಿರ್ಗಮಿತ ತಂಡಕ್ಕೆ ನೀಡುವಂತಹ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದೆ. ಇದೀಗ ಮತ್ತೊಂದು ತಂಡ ಸೆಮಿಫೈನಲ್ ನಿರ್ಗಮಿತ ತಂಡ ಇಂದಿನ ದಿನ ಫೈನಲ್ ನಲ್ಲಿ ವಿಜೇತವಾದ ತಂಡದ ಎದುರು ಬಲಿಷ್ಠ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಎದುರು ಸೋಲಿನ ರುಚಿಯನ್ನ ಕಂಡು ಇದೀಗ ನಗದು ಬಹುಮಾನ 5,000 ಮತ್ತು ಶಾಶ್ವತ ಫಲಕವನ್ನ ಪಡೆದುಕೊಳ್ತಾ ಇದೆ. ಬೆಳ್ಳಿ ಕ್ರಿಕೆಟರ್ಸ್ ತಂಡದ ಮಾಲಕರಿದ್ದಲ್ಲಿ ದಯವಿಟ್ಟು ಬನ್ನಿ. ದಿಗಂತ್ ಕಡ್ತಲ್ ಕಜೇವರ ಮಾಲಕತ್ವದ ಬೆಳ್ಳಿ ಕ್ರಿಕೆಟರ್ಸ್ ತಂಡ ಸೆಮಿಫೈನಲ್ ನಲ್ಲಿ ನಿರ್ಗಮಿತಗೊಂಡಿತ್ತು. ಈ ಒಂದು ಬಹುಮಾನವನ್ನ ಪಡೆದುಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಒಂದು ಅತ್ಯುತ್ತಮ ತಂಡವಾಗಿತ್ತು, ಅದರ ಜೊತೆಗೆ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡ ಕೂಡ ಆಗಿತ್ತು. ಆದರೆ ಇದು ಕ್ರಿಕೆಟ್, ಎಲ್ಲರಿಗೂ ಗೆಲ್ಲಲು ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಅತ್ಯುತ್ತಮವಾದ ಪ್ರದರ್ಶನ ನೀಡಿ ಅಂತಿಮ ಹಂತದಲ್ಲಿ ಸೆಮಿಫೈನಲ್ ಎಡವಿದ್ರು. ಸೆಮಿಫೈನಲ್ ನಿರ್ಗಮಿತ ತಂಡಕ್ಕೆ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ ತಂಡದ ಮಾಲಕರು ದಿಗಂತ್ ಕಡದಲ್ ಕಜೆ. ಮುಂದಿನ ಬಹುಮಾನ ದ್ವಿತೀಯ ಬಹುಮಾನ ನಗದು 15,000 ಮತ್ತು ಶಾಶ್ವತ ಫಲಕ. ಈ ಒಂದು ತಂಡ ನಿನ್ನೆಯ ದಿನ ಬಂತು, ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿತು. ಎಲ್ಲ ತಂಡಗಳಿಗೂ ಸೋಲನ ರುಚಿಯನ್ನು ಉಣಿಸಿ ಅಂತಿಮವಾಗಿ ನಿನ್ನೆಯ ದಿನ ಬಂತು ನೆರೆದಿದ್ದ ಪ್ರೇಕ್ಷಕರ ಮನವನ್ನ ಗೆದ್ದಿತ್ತು. ಒಂದು ಹಂತದಲ್ಲಿ ನಿನ್ನೆಯ ಸೆಮಿಫೈನಲ್ ಪಂದ್ಯವನ್ನು ನೋಡುವುದಾದರೆ ಇಂದು ಫೈನಲ್ ಪಂದ್ಯದಲ್ಲೂ ಕೂಡ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡವಾಗಿತ್ತು. ಆದರೆ ಬಲಿಷ್ಠ ತಂಡವಾಗಿರತಕ್ಕಂತಹ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಎದುರು ಸೋಲನ್ನ ಕಂಡರೂ ಕೂಡ ದ್ವಿತೀಯ ಬಹುಮಾನವನ್ನ ತನ್ನ ಬಗಲಿಗೆ ಹಾಕಿಕೊಂಡಿದ್ದ ದೇವಶ ವೇಲ್ಸ್ ತಂಡದ ಸರ್ವ ಸದಸ್ಯರು ಬನ್ನಿ ವೇದಿಕೆಯ ಮುಂಭಾಗಕ್ಕೆ ಬಂದು ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಈ ಒಂದು ಗಣ್ಯ ಅತಿಥಿಗಳಿಂದ ತಾವು ಈ ಒಂದು ಬಹುಮಾನವನ್ನ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದೇವಶ ವೇಲ್ಸ್ ತಂಡದ ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆಯ ಬಳಿ ಬನ್ನಿ. ದ ರನ್ನರ್ ಆಫ್ ವೀರಮಾರುತಿ ಟ್ರೋಫಿ 2023 ಗೋಸ್ ಟು ದೇವಶ ವೇಲ್ಸ್. ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದ್ರು. ಅಂತಿಮ ಹಂತದಲ್ಲಿ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡ ಕೂಡ ಆಗಿದ್ರು. ಆದರೆ ಫೈನಲ್ ಪಂದ್ಯದಲ್ಲಿ ಎರಡು ತಂಡಗಳು ಕೂಡ ಗೆಲ್ಲುವ ಸಾಧ್ಯವಿಲ್ಲ. ಅಂತಿಮವಾಗಿ ಬಲಿಷ್ಠ ತಂಡವಾದಂತಹ ಫ್ರೆಂಡ್ಸ್ ಕ್ಲಬ್ ಪೈಲಾರು ತಂಡದ ಎದುರು ಸೋಲಿನ ರುಚಿಯನ್ನ ಕಂಡರೂ ಕೂಡ ನೆರೆದಿರತಕ್ಕಂತ ಪ್ರೇಕ್ಷಕರ ಮನವನ್ನ ಗೆದ್ರು. ಈ ಸಂದರ್ಭದಲ್ಲಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಇಂದು ಸೋತವರು ನಾಳೆ ಗೆಲ್ಲಬಹುದು, ಇಂದು ಗೆದ್ದವರು ನಾಳೆ ಸೋಲಬಹುದು. ಇಂದು ಆಗಿದ್ದೀರಾ ನೀವು ದ್ವಿತೀಯ, ನಾಳೆ ಆಗಿರಿ ಅದ್ವಿತೀಯ ಅನ್ನುವ ಶುಭ ಹಾರೈಕೆಯೊಂದಿಗೆ ಪಂದ್ಯಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದೀರಾ. ದ್ವಿತೀಯ ಬಹುಮಾನವನ್ನ ತನ್ನ ಬಗಲಿಗೆ ಹಾಕಿಕೊಂಡಂತಹ ದೇವಶ ವೇಲ್ಸ್ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಿರಂತರ ದೇವಶ ಅವರು ತಂಡದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ರು. ಒಂದು ಹಂತದಲ್ಲಿ ತಂಡದ ಆಟಗಾರನ ಹುರಿದುಂಬಿಸುವ ನಿಟ್ಟಿನಲ್ಲಿ ಪ್ರತಿಯೊಂದು ಕ್ಷಣಕ್ಕೂ ಕೂಡ ನಗದು ಬಹುಮಾನದ ಘೋಷಣೆಯನ್ನ ಮಾಡಿ ನಿರಂತರವಾಗಿ ತಂಡದ ಗೆಲುವಿಗಾಗಿ ಶ್ರಮಿಸಿದ್ರು. ನಿರಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ಬಹುಮಾನ ವಿತರಣೆಯ ಅಂತಿಮ ಹಂತ ದ ಚಾಂಪಿಯನ್ ಆಫ್ ವೀರಮಾರುತಿ ಟ್ರೋಫಿ 2023 ಅನ್ನ ಹಸ್ತಾಂತರಿಸುವಂತಹ ಸಮಯ. ಇಂದಿನ ದಿನ ಆಡಿದ ಪ್ರಥಮ ಪಂದ್ಯದಿಂದಲೂ ಕೂಡ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದ್ರು. ಸೆಮಿಫೈನಲ್ ನಲ್ಲಿ ಬಲಿಷ್ಠ ಬೆಳ್ಳಿ ಕ್ರಿಕೆಟ್ ತಂಡವನ್ನ ಕೂಡ ಸೋಲಿಸಿದ್ರು. ಅಂತಿಮ ಹಂತದಲ್ಲಿ ಪ್ರಶಸ್ತಿ ಗೆಲ್ಲುವ ನೆಚ್ಚಿನ ತಂಡವಾದಂತಹ ದೇವಶ ವೇಲ್ಸ್ ತಂಡಕ್ಕೂ ಕೂಡ ಸೋಲಿನ ರುಚಿಯನ್ನು ಉಣಿಸಿ ಪ್ರಶಸ್ತಿಯನ್ನ ಚಾಂಪಿಯನ್ ಪಟ್ಟವನ್ನ ತನ್ನ ಬಗಲಿಗೆ ಹಾಕಿಕೊಳ್ತಾ ಆಗಿದೆ ಫ್ರೆಂಡ್ಸ್ ಕ್ಲಬ್ ಪೈಲಾರು. ಜೋರಾದ ಚಪ್ಪಾಳೆ ಬರಲಿ. ದ ವೀರಮಾರುತಿ ಟ್ರೋಫಿ 2023, ದ ಚಾಂಪಿಯನ್ ಆಫ್ ವೀರಮಾರುತಿ ಟ್ರೋಫಿ 2023 ಗೋಸ್ ಟು ಫ್ರೆಂಡ್ಸ್ ಕ್ಲಬ್ ಪೈಲಾರು.
ಪಂದ್ಯದಿಂದ ಪಂದ್ಯಕ್ಕೆ ಅತ್ಯುತ್ತಮ ಪ್ರದರ್ಶನ ನೀಡಿದ್ರು. ಸೆಮಿಫೈನಲ್ ಅಲ್ಲಿ ಬೆಳ್ಳಿ ಕ್ರಿಕೆಟರ್ಸ್ ತಂಡವನ್ನ ಸೋಲಿಸಿದ್ರು. ಅಂತಿಮವಾಗಿ ಫೈನಲ್ ಪಂದ್ಯದಲ್ಲೂ ಕೂಡ ಬಲಿಷ್ಠ ತಂಡವನ್ನು ಸೋಲಿಸಿ ವೀರಮಾರುತಿ ಟ್ರೋಫಿ 2023ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ ಫ್ರೆಂಡ್ಸ್ ಕ್ಲಬ್ ಬೈಲಾರು. ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದರೊಂದಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಗಿಯಿತು. ಮುಂದೆ ಈ ಒಂದು ವೇದಿಕೆಯಲ್ಲಿರತಕ್ಕಂತಹ ಬಹುಮಾನ ವಿತರಣಾ ಸಮಾರಂಭಕ್ಕೆ ಆಗಮಿಸಿರತಕ್ಕಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನ ಸಮರ್ಪಿಸಲಿಕ್ಕಿದ್ದಾರೆ ಲೋಹಿತ್ ಆಜಡ್ ಕಚೈಪೆ, ಪ್ರಧಾನ ಕಾರ್ಯದರ್ಶಿಗಳು, ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು. ಸಮಾರಂಭದ ಕಾರ್ಯಕ್ರಮದ ಕೊನೆಯ ಅಂಗವಾದಂತಹ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿಗಳಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಪಂದ್ಯಾಟಕ್ಕೆ ಶಾಲಾ ಮೈದಾನವನ್ನು ಒದಗಿಸಿಕೊಟ್ಟಂತಹ STMC ಅಧ್ಯಕ್ಷರು ಹಾಗೂ ಮುಖ್ಯೋಪಾಧ್ಯಾಯರಿಂದ ಹಾಗೂ ಶಿಕ್ಷಕರವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪಂದ್ಯಾಟಕ್ಕೆ ನಿರ್ಣಾಯಕರಾಗಿ ಮತ್ತು ವೀಕ್ಷಕ ವಿವರಣೆಯನ್ನು ಮಾಡಿದ ತಂಡದವರಿಗೂ ಸಹ ಕ್ಲಬ್ಬಿನ ಪರವಾಗಿ ಧನ್ಯವಾದಗಳು. ಹಾಗೂ ಎಲ್ಲ ಕ್ರೀಡಾಪಟುಗಳಿಗೂ ಮತ್ತು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರುಗಳಿಗೂ ಧನ್ಯವಾದಗಳು. ಇದೀಗ ನಾನಾಗಲೇ ತಿಳಿಸಿದ್ದೆ, ಪರಶುರಾಮ ಟ್ರೋಫಿಯಲ್ಲಿ ಸರಿಸುಮಾರು 17 ವರ್ಷಗಳ ಕಾಲ ನಿರ್ಣಾಯಕರಾಗಿ ನಮ್ಮೊಂದಿಗೆ ಸಹಕರಿಸಿದಂತ ಕಾಸಿಂ ಪುತ್ತೂರಿಗಾಗಲೇ ನಮ್ಮ ನಗಲಿ ಭಗವಂತನ ಪಾದ ಸೇರಿದ್ದಾರೆ. ಅವರ ಸುಪುತ್ರ ಇಲ್ಲಿದ್ದಾರೆ, ಸುಹಾನ್ ರವರು ಇಲ್ಲಿದ್ದಾರೆ. ನೋಡಿ, ಸುಹಾನ್ ರವರ ವೇದಿಕೆಯ ಬಳಿ ಬನ್ನಿ. ಎಲ್ಲ ಅತಿಥಿಗಳಿಗೆ ಇವರನ್ನು ನಾನು ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇನೆ. ಸುಹಾನ್ ನೋಡಿ, ಕಾಸಿಂ ಪುತ್ತೂರ್ ಅವರ ಸುಪುತ್ರ ಈ ಸುಹಾನ್. ಗುತ್ತಿಗಾರಿನ ಅವರಿಗೆ ವಿಶೇಷವಾಗಿ ನೋಡಿ ಆಯೋಜಕರಿಂದ ಒಂದು ಗೌರವದ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಸುಹಾನ್ ಪುತ್ತೂರು, ಕಾಸಿಂ ಪುತ್ತೂರು ಯಾವತ್ತಿಗೂ ಕೂಡ ಈ ಮೈದಾನದಲ್ಲಿ ಒಂದು ಅಚ್ಚಳಿದ ಹೆಸರು. ಸರಿಸುಮಾರು 17 ವರ್ಷಗಳ ಕಾಲ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದ್ರು. ಅವರ ಇದೀಗ ಅವರು ನಮ್ಮ ನಗಲಿ ಭಗವಂತನ ಪಾದ ಸೇರಿದ್ದಾರೆ. ಆ ಒಂದು 17 ವರ್ಷಗಳ ಕಾಲ ಈ ಮೈದಾನದಲ್ಲಿ ತಾವು ತಮ್ಮ ತಂದೆಯವರು ನೀಡಿದಂತಹ ಒಂದು ತೀರ್ಪುಗಾರಿಕೆಯ ಒಂದು ಗೌರವಕ್ಕಾಗಿ ಇದೀಗ ಸಂಸ್ಥೆಯಿಂದ ಒಂದು ಗೌರವದ ಸ್ಮರಣಿಕೆಯನ್ನ ಅವರ ಸುಪುತ್ರರಾಗಿರ್ತಕ್ಕಂಥ ಸುಹಾನ್ ರವರಿಗೆ ನೀಡ್ತಾ ಇದ್ದೇವೆ. ಅವರು ಅತ್ಯುತ್ತಮ ಕ್ರೀಡಾಪಟು, ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆಯಬಲ್ಲಂತಹ ಅವರು ಅತ್ಯುತ್ತಮ ಕ್ರೀಡಾಪಟು ಈ ಸುಹಾನ್. ಈ ಸಂದರ್ಭದಲ್ಲಿ ವಿಶೇಷವಾಗಿರತಕ್ಕಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ತಮ್ಮ ತಂದೆಯಂತೆ ತಾವು ಕೂಡ ಕ್ರಿಕೆಟ್ ಕ್ಷೇತ್ರದಲ್ಲಿ ಒಂದು ಅತ್ಯುತ್ತಮ ಹೆಸರನ್ನ ಮಾಡುವಂತಾಗಲಿ ಅನ್ನುವಂತಹ ಶುಭವನ್ನ ಹಾರೈಸುತ್ತಾ ಇದರೊಂದಿಗೆ ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲಿ ಸಂಪೂರ್ಣ ಸಹಕಾರ ನೀಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಮಾತಿನಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ 3ನೇ ವರ್ಷದ ವೀರಮಾರುತಿ ಟ್ರೋಫಿ 2023ಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಾ ವೀರಮಾರುತಿ ಟ್ರೋಫಿ 2024 ಇನ್ನಷ್ಟು ಹೊಸತನಗಳೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದರೊಂದಿಗೆ ಪಂದ್ಯಾಟಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.